ಸಿದ್ದೀಕ್ ಮತ್ತೋರ್ವ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಸಿದ್ದೀಕ್ ರವರ ಆಗಮನವಾಗಿದೆ. ಪವರ್ ಪ್ಲೇಯ ಅಂತಿಮ 6 ಎಸೆತ ಬಾಕಿಗಿದೆ. ಈಗಾಗಲೇ ಆರಂಭಿಕ ಹಂತದಿಂದಲೂ ಕೂಡ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ತಂಡ ಅತ್ಯುತ್ತಮವಾದಂತಹ ಒಂದು ಬೌಲಿಂಗ್ ಪ್ರದರ್ಶನವನ್ನು ನೀಡುವ ಮೂಲಕ ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ದ್ವಿತೀಯ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ ಧನುಷ್. ಪ್ರತಿಷ್ಠಿತ ಅಲೆಕ್ಕಾಡಿ ಆಶೀರ್ವಾದ್ ಅಲೆಕ್ಕಾಡಿ ತಂಡದ ಆಟಗಾರ ಈ ಬಾರಿ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ತಂಡವನ್ನು ಪ್ರತಿನಿಧಿಸಿದಾಗ ದ್ವಿತೀಯ ಓವರ್ನ ಎಸೆಯುವಂತ ಜವಾಬ್ದಾರಿ ಕಪ್ತಾನ ನೀಡಿದಾಗ ಯಾವ ರೀತಿ ಆ ದ್ವಿತೀಯ ಓವರ್ನಲ್ಲಿ ಎಸೆತಗಳನ್ನು ಎಸೆಯಬಹುದು. ಪವರ್ ಪ್ಲೇ ಅಂತೂ ಚಾಲ್ತಿಯಲ್ಲಿದೆ. ಬೌಲರ್ಗಳ ಪಾಲಿಗೆ ಸುಲಭವಂತೂ ಅಲ್ಲ, ಕಾರಣ ಕೇವಲ 2 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶ. ಕಾರಣಕ್ಕಾಗಿ ಪವರ್ ಪ್ಲೇ ಎಂಬುದು ಬ್ಯಾಟ್ಸ್ಮನ್ಗಳ ಪಾಲಿಗೆ ಸ್ವರ್ಗತಾಣ. ಆದರೆ ಪ್ರಥಮ ಓವರಿನಲ್ಲಿ ತನ್ನ ಕೈಚಳಕವನ್ನು ತೋರ್ಪಡಿಸಿದ್ರು. ಸನತ್ ಕೇವಲ 2 ರನ್ ಅನ್ನು ನೀಡಿ 1 ವಿಕೆಟ್ ಅನ್ನ ರನ್ಔಟ್ ರೂಪದಲ್ಲಿ ಕಬಳಿಸಿದಾಗ ದ್ವಿತೀಯ ಓವರ್ನ ಎಸೆಯಲು ಧನುಷ್. ಮತ್ತೊಮ್ಮೆ ದ್ವಿತೀಯ ಕರೆಯನ್ನು ನೀಡ್ತಾ ಇದ್ದೇವೆ ಮುಂದಿನ ಪಂದ್ಯಕ್ಕಾಗಿ. ಸಕ್ಸಸ್ ಕುಕ್ಕರ ಬೆಟ್ಟು ಮತ್ತು ಸ್ಟಾರ್ ಫ್ರೆಂಡ್ಸ್ ಮಾಣಿ 2 ತಂಡಗಳ ಕಪ್ತಾನರ ಮತ್ತು ಆಟಗಾರರ ಗಮನಕ್ಕೆ. ಪ್ರಥಮ ಪಂದ್ಯದ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಮುಂಚಿತವಾಗಿ ತಮ್ಮೆಲ್ಲ ಆಟಗಾರರ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಹಾಗೆಯೇ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯದ ಬಳಿಕ 2 ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗೆಗಾಗಿ ಬಂದು ನಾಣ್ಯ ಚಿಮ್ಮುಗೆ ಆದ ತಕ್ಷಣ ನಾಣ್ಯ ಚಿಮ್ಮುಗೆಯನ್ನು ಗೆದ್ದ ಕಪ್ತಾನ ತಮ್ಮ ಆಯ್ಕೆಯನ್ನು ಕೂಡ ಇಲ್ಲೇ ತಿಳಿಸಬೇಕು. ಇವಿಷ್ಟು ಪಂದ್ಯಾಟದ ನಿಯಮಗಳಾಗಿದೆ. ಎಲ್ಲರಿಗೂ ತಿಳಿದಿರುವಂತಹ ನಿಯಮಗಳು ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕು. ಇಂದಿನ ದಿನದ ಆಟದಲ್ಲಿ ಒಟ್ಟು 10 ಪಂದ್ಯಗಳು ನಡೆಯಲಿಕ್ಕಿದೆ. ಫೈನಲ್ ಪಂದ್ಯಾಟ 5 ಗಂಟೆಗೆ ಸರಿಯಾಗಿ ಪ್ರಾರಂಭಗೊಳಿಸುವಂತಹ ಇರಾದೆ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳಷ್ಟು ಅತ್ಯಗತ್ಯವಿದೆ. ನಿನ್ನೆ ದಿನವಂತೂ ಆ ಸೆಮಿಫೈನಲ್ ಪಂದ್ಯಾಟ ನೆರೆದಿರತಕ್ಕಂಥ ಎಲ್ಲ ಪ್ರೇಕ್ಷಕರ ಮನವನ್ನು ಗೆದ್ದಿತ್ತು. 36 ಎಸೆತಗಳ ಮುಂದೆ 39 ರನ್ನ ಗುರಿಯನ್ನು ನೀಡಿತ್ತು ಚಕ್ರವರ್ತಿ 83 ಶ್ರೀರಾಮ ಫಿರ್ಜಿ ತಂಡಕ್ಕೆ. ಆದರೆ ಅಂತಿಮ ಎಸೆತದಲ್ಲಿ 1 ರನ್ನಿಂದ ಗೆದ್ದುಕೊಳ್ಳುವ ಮೂಲಕ ಪ್ರಥಮ ತಂಡವಾಗಿ ಚಕ್ರವರ್ತಿ 83 ತಂಡ ಗಾಂಗೆಯ ಟ್ರೋಫಿ 2023ರ ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆದಿದೆ. ಇಂದಿನ ಈ 10 ತಂಡಗಳ ಮಧ್ಯೆ ಅಗ್ರಗಣ್ಯಾಗಿ ಹೊರಹೊಮ್ಮುವಂತಹ ತಂಡದೊಂದಿಗೆ ಸಂಜೆ ಗಂಟೆ ಸರಿಸುಮಾರು 5ಕ್ಕೆ ಈ ಮೈದಾನದಲ್ಲಿ ಗಾಂಗೆಯ ಟ್ರೋಫಿ 2023ರ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಲಿಕ್ಕಿದೆ. ಬಹಳಷ್ಟು ಸಮಯಕ್ಕೆ ಸರಿಯಾಗಿ ನಿನ್ನೆ ದಿನ ಪಂದ್ಯಾಟ ಮುಕ್ತಾಯಗೊಂಡಿತು. ಎಲ್ಲ ತಂಡದ ಆಟಗಾರರು ಬಹಳಷ್ಟು ಸಮಯದ ಪರಿಪಾಲನೆ ಮಾಡುವ ಮೂಲಕ ಸಂಘಟಕರೊಂದಿಗೆ ಸಹಕರಿಸಿದರು. ಅದೇ ರೀತಿಯ ಇಂದಿನ ದಿನವೂ ಕೂಡ ಅದೇ ರೀತಿಯ ಸಹಕಾರದ ಅತ್ಯಗತ್ಯವಿದೆ. ಭಾಗವಹಿಸುವ ಎಲ್ಲ 10 ತಂಡಗಳು ಸಮಯಕ್ಕೆ ಅನುಗುಣವಾಗಿ ಕರೆದ ತಕ್ಷಣ ಸಂಘಟಕರ ಕರೆಗೆ ಒಗ್ಗಟ್ಟು ಎಲ್ಲ ನಿಯಮಗಳಿಗೆ ಬದ್ಧರಾಗಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಪಂದ್ಯಾಟ ಚಾಲ್ತಿಯಲ್ಲಿದೆ. ದ್ವಿತೀಯ ಪಂದ್ಯಕ್ಕಾಗಿ ಸಕ್ಸಸ್ ಕುಕ್ಕರ ಬೆಟ್ಟು ಮತ್ತು ಸ್ಟಾರ್ ಫ್ರೆಂಡ್ಸ್ ಮಾಣಿ. 3ನೇ ಪಂದ್ಯಕ್ಕಾಗಿ ನವ್ ಭಾರತ್ ಸಾಲ್ಮಾರ ಮತ್ತು ಗುಡ್ ಲಕ್ ಪಾಣೆ ಮಂಗಳೂರು. 4ನೇ ಪಂದ್ಯಕ್ಕಾಗಿ ಜಮನ್ ಬಾಯ್ಸ್ ಕಲ್ಲಡ್ಕ ಮತ್ತು ಕುಕ್ಕೆ ಸಿಕ್ಸರ್ಸ್. ಎಲ್ಲ ಬಲಿಷ್ಠ ತಂಡಗಳು ಜಿಲ್ಲೆಯ ಪ್ರತಿಷ್ಠಿತ ಆಟಗಾರರೊಳಗೊಂಡಿರತಕ್ಕಂಥ ಎಲ್ಲ ತಂಡಗಳು ದ್ವಿತೀಯ ದಿನದಲ್ಲೂ ಕೂಡ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಒಟ್ಟಾರೆ 10 ತಂಡಗಳು ದ್ವಿತೀಯ ದಿನದ ಆಟದಲ್ಲಿ. ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ದ್ವಿತೀಯ ಓವರನ್ನು ಕೈಗೆತ್ತಿಕೊಂಡಂತಹ ಧನುಷ್ ಅಲೆಕ್ಕಾಡಿ ತಂಡದ ಓರ್ವ ಅನುಭವಿ ಆಲ್ರೌಂಡ್ ಆಟಗಾರ ಪ್ರಥಮ ಎಸೆತವನ್ನು ಎಸೆಯುವ ತರಾತುರಿಯಲ್ಲಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸಿದ್ದೀಕ್ ರವರ ಕಡೆಗೆ. ಇಬ್ಬರು ಸಿದ್ದೀಕ್. ಇದೀಗ ಆರಂಭಿಕ ದಾಂಡಿಗೆ ಸಿದ್ದೀಕ್ ಸ್ಟ್ರೈಕಿಂಗ್ ಭಾಗದಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಧನುಷ್. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇದ್ದು ಪ್ರಥಮ ಎಸೆತವೇ ಆಗಲೇ ಎಸೆತವಾಗಿದೆ. ಸಂಪೂರ್ಣ ತನ್ನ ಲಯವನ್ನು ಕಳೆದುಕೊಂಡಂತಹ ಎಸೆತಗಾರ ಗೂಟದ ಹಿಂಭಾಗದಲ್ಲಿ ವಿಕ್ಕಿ ಪಾಲ್ತಾಡ್ ಅತ್ಯುತ್ತಮವಾದ ಒಂದು ಗೂಟ ರಕ್ಷಣೆ. ಕೇವಲ ಅತಿರಿಕ್ತ ರನ್ಗಳ ರೂಪದಲ್ಲಿ 1 ರನ್ ಬಿಟ್ಟುಕೊಟ್ಟಾಗ ತಂಡದ ಮೊತ್ತ 3. ಈಗಾಗಲೇ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಶ್ರೀರಕ್ಷಾ ಸುಬ್ರಹ್ಮಣ್ಯ. ಪ್ರತಿಯೊಂದು ಇನ್ನಿಂಗ್ಸ್ಗೂ ಕೂಡ ಸಮಯವಂತೂ ನಿಗದಿಯಾಗಿದೆ, ಗಮನಿಸಿಕೊಳ್ಳಿ. ನಿರ್ಧರಿತ ಸಮಯದ ಒಳಗಾಗಿ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸದೇ ಇದ್ದಲ್ಲಿ ಮುಂದೆ ಸಂಘಟಕರು ನಿರ್ಣಾಯಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು, ಗಮನಿಸಿಕೊಳ್ಳಿ. ಮತ್ತೆ ಕರೆಯನ್ನು ನಾವು ನೀಡುವುದಿಲ್ಲ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಧನುಷ್ ತನ್ನ ಓವರ್ನ ಮುಂದುವರಿಸುತ್ತಾ ಪ್ರಥಮ ಬಾರಿ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಸೊಗಸಾದ ಎಸೆತಗಾರಿಕೆ, ಬಲವಾದ ಹೊಡೆತ. ಈ ಬಾರಿ ಚೆಂಡು ಬಹಳಷ್ಟು ಹೊತ್ತು ಗಾಳಿಯಲ್ಲಿದೆ. ನೇರವಾಗಿ ಮಿಡ್ ಆನ್ ವಿಭಾಗದ ಕ್ಷೇತ್ರ ರಕ್ಷಕನ ಕೈ ಸೇರಿದಾಗ ವಿಕೆಟ್ ನಂಬರ್ 2 ಕೂಡ ಇಲ್ಲಿ ಪತನವಾಗಿದೆ. ನಿನ್ನೆಯ ದಿನ ಕೂಡ ಆರಂಭಿಕ 3 ಪಂದ್ಯಗಳಲ್ಲಿ ಬೌಲರ್ಗಳು ಮೇಲುಗೈಯನ್ನು ಸಾಧಿಸಿದ್ರು.
ಕಾರಣ ಇಬ್ಬನಿ ಇರುವ ಕಾರಣ ಸುಲಭವಾಗಿ ದಾಂಡಿಗರಿಗೆ ಚೆಂಡನ್ನು ಬೌಂಡರಿ ಕಟ್ಟುವಂತಹ ಅವಕಾಶವಿರಲಿಲ್ಲ. ಆದರೆ ಒಂದು ಬಾರಿ ಬಿಸಿಲಿನ ಕಾವು ಹೆಚ್ಚಾದಂತೆ ನಿನ್ನೆ ಬ್ಯಾಟ್ಸ್ಮನ್ಗಳು ಅವರೊಂದಕ್ಕೆ ಸರಾಸರಿ 9-10 ಆಸುಪಾಸಿನ ರನ್ನನ್ನು ಕೂಡ ಗಳಿಸಿಕೊಂಡಿದ್ರು. ಆದರೆ ಅಂತಿಮ ಪಂದ್ಯ ಬಹಳಷ್ಟು ಜಿದ್ದಾಜಿದ್ದಿನ ಹೋರಾಟದಿಂದ ಕೂಡಿತ್ತು. ಹಾಗಾಗಿ ಇಂದು ಕೂಡ ದ್ವಿತೀಯ ದಿನದ ಆಟದ ಪ್ರಥಮ ಪಂದ್ಯದಲ್ಲೇ ಆರಂಭಿಕ ಆಘಾತವನ್ನು ಕಂಡುಕೊಳ್ತಾಗಿದೆ ಶ್ರೀರಕ್ಷಾ ಸುಬ್ರಹ್ಮಣ್ಯ. ಮತ್ತೋರ್ವ ಆರಂಭಿಕ ದಾಂಡಿಗ ಸಿದ್ದೀಕ್ 3 ಎಸೆತಗಳನ್ನು ಎದುರಿಸಿ ಯಾವುದೇ ರನ್ನನ್ನು ಗಳಿಸಿಕೊಳ್ಳದೆ ಶೂನ್ಯ ಸಂಪಾದನೆಯೊಂದಿಗೆ ಫೆವಿಲಿಯನ್ ಹಾದಿ ಹಿಡಿದಾಗ ಹೊಸ ದಾಂಡಿಗ ಖಲೀಲ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಧನುಷ್ ಪ್ರಥಮ ಓವರಿನ ತನ್ನ ವೈಯಕ್ತಿಕ ಕೋಟಾದ ಪ್ರಥಮ ಓವರ್ನಲ್ಲಿ ವಿಕೆಟ್ ಅನ್ನು ಕಬಳಿಸಿಕೊಂಡು ಇಲ್ಲಿ ಮತ್ತೊಮ್ಮೆ ಚೆಂಡು ಗಾಳಿಯಲ್ಲಿದೆ. ಈ ಬಾರಿ ಚೆಂಡನ್ನು ಗುರುತಿಸಿಕೊಳ್ಳುವಲ್ಲಿ ಕೊಂಚ ಮಟ್ಟಿನ ವೈಫಲ್ಯ. ಕ್ಯಾಚ್ ಅನ್ನು ಸುಲಭವಾಗಿ ಪಡೆದುಕೊಳ್ಳಬಹುದಿತ್ತು, ಆದರೆ ಅವಕಾಶವನ್ನ ಕೈ ಚೆಲ್ಲಿದ್ರು. ಇಲ್ಲಿ ಜೀವದಾನ ಲಭಿಸ್ತಾ ಇದೆ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಖಲೀಲ್ ರವರಿಗೆ. ತಂಡದ ಮೊತ್ತ 4ರಲ್ಲಿದೆ. 1.2 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ 3ನೇ ಬಾರಿ ಧನುಷ್ ಸಿದ್ದೀಕ್ 1 ಡೌನ್ ಬ್ಯಾಟ್ಸ್ಮನ್. ಸೊಗಸಾದ ಎಸೆತಗಾರಿಕೆ. ಈ ಬಾರಿ ಮತ್ತೊಮ್ಮೆ ಚೆಂಡು ಮಿಡ್ ಆನ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 5ರಲ್ಲಿದೆ. 1.3 ಓವರ್ ಮುಕ್ತಾಯಕ್ಕೆ ಈಗಾಗಲೇ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ಶ್ರೀರಕ್ಷಾ ಸುಬ್ರಹ್ಮಣ್ಯ. ಪವರ್ ಪ್ಲೇಯ ಚಾಲ್ತಿಯಲ್ಲಿ ಅಂತಿಮ 3 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಧನುಷ್ ತನ್ನ ಒಬ್ಬರನ್ನು ಮುಂದುವರಿಸುತ್ತಾ 4ನೇ ಬಾರಿ. ಸೊಗಸಾದ ಎಸೆತಗಾರಿಕೆ. ಯಾವುದೇ ರನ್ನಿಗೆ ಈ ಬಾರಿ ಅವಕಾಶವಿಲ್ಲ. ಬಹಳಷ್ಟು ಲಯಬದ್ಧವಾದ ಎಸೆತಗಾರಿಕೆ. ಆರಂಭಿಕ ಎಸೆತ ಅಗಲ ಎಸೆತವಾಗಿತ್ತು. ತನ್ನ ಸಂಪೂರ್ಣ ಲಯವನ್ನ ಕಳೆದುಕೊಂಡಿದ್ದರೂ ಕೂಡ ಮತ್ತೆ ತನ್ನ ಲಯಕ್ಕೆ ಮರಳಿದಂತಹ ಧನುಷ್ ಇದೀಗ ಎಸೆಯಬೇಕಾಗಿದೆ. 5ನೇ ಬಾರಿ ತನ್ನ ಓವರನ್ನು ಮುಂದುವರಿಸುತ್ತಾ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಖಲೀಲ್ ರವರ ಕಡೆಗೆ ಸೊಗಸಾದ ಹೊಡೆತ. ಈ ಬಾರಿ ಹೊಂದಾಣಿಕೆ ವೈಫಲ್ಯ. ರನ್ಔಟ್ಗೆ ಕೂಡ ಅವಕಾಶವಿತ್ತು. ಯಾವುದೇ ರನ್ ಅನ್ನು ಗಳಿಸಿಕೊಳ್ತಾ ಇಲ್ಲ. ಮತ್ತೆ ಸತತ 2 ಡಾಟ್ ಬಾಲ್. ಪವರ್ ಪ್ಲೇ ಆ ಬ್ಯಾಟ್ಸ್ಮನ್ಗಳ ಪಾಲಿನ ಸ್ವರ್ಗ ತಾಣದಲ್ಲೂ ಕೂಡ ತಮ್ಮ ಬೌಲಿಂಗ್ ಕೈಚಳಕವನ್ನು ತೋರ್ಪಡಿಸಿದಂತಹ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ತಂಡದ ಸನತ್ ಜೊತೆಗೂಡುತ್ತಾ ಈ ಬಾರಿ ದ್ವಿತೀಯ ಓವರ್ನ ಎಸೆದಂತಹ ಧನುಷ್ ಅಂತಿಮ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸೊಗಸಾದ ಎಸೆ. ಈ ಬಾರಿ ಚೆಂಡು ಗಾಳಿಯಲ್ಲಿತ್ತು. ಮತ್ತೊಂದು ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಸತತವಾಗಿ 2 ಕ್ಯಾಚ್ಗಳನ್ನು ಕೂಡ ಈ ಓವರಿನಲ್ಲಿ ಕೈ ಚೆಲ್ಲಿದಂತಹ ಕ್ಷೇತ್ರ ರಕ್ಷಕ ಇಲ್ಲಿ ಮತ್ತೊಂದು ಜೀವದಾನ ಲಭಿಸ್ತಾ ಇದೆ. ಖಲೀಲ್ ಒಂದೇ ಓವರಿನಲ್ಲಿ 2 ಜೀವದಾನಗಳನ್ನು ಪಡೆದುಕೊಂಡಂತಹ ಖಲೀಲ್ ಯಾವ ರೀತಿ ಈ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು ಕಾದು ನೋಡಬೇಕಾಗಿದೆ. ಅತ್ಯುತ್ತಮವಾದಂತಹ ಎಸೆತಗಾರಿಕೆ. ಆರಂಭಿಕ ಓವರ್ನಲ್ಲಿ 2 ರನ್ ಗಳಿಸಿಕೊಂಡಿತ್ತು. ದ್ವಿತೀಯ ಓವರಿನಲ್ಲಿ 4 ರನ್ ಗಳಿಸಿಕೊಂಡಾಗ ಆರಂಭಿಕ ಆಘಾತದಿಂದ ಇನ್ನೂ ಕೂಡ ಚೇತರಿಕೆಯ ಹಾದಿಯನ್ನ ಕಂಡುಕೊಳ್ಳುವಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದೆ ಶ್ರೀರಕ್ಷಾ ಸುಬ್ರಹ್ಮಣ್ಯ. ತಂಡದ ಮೊತ್ತ 6. ಎಸೆತಗಾರಿಕೆ ಭಾಗದಲ್ಲಿ ದಿನೇಶ್ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ತಂಡದ ಪರವಾಗಿ ದಿನೇಶ್ ಎಸೆತಗಾರಿಕೆ ಭಾಗದಲ್ಲಿ ಈಗಾಗಲೇ 2 ಜೀವದಾನ ಕೂಡ ಲಭಿಸಿದೆ. ಖಲೀಲ್ ಮತ್ತೊಮ್ಮೆ ದಿನೇಶ್ 3ನೇ ಓವರ್ನ ಪ್ರಥಮ ಎಸೆತ ಖಲೀಲ್ ರವರ ಕಡೆಗೆ ಫುಲ್ ಟಾಸ್ ಆಗಿ ಬಂದಿತ್ತು. ಮತ್ತೆ ಬಲವಾದ ಬಿಗಿ ಪ್ರಹಾರ, ಆದರೆ ನೇರವಾಗಿ ಧನುಷ್ ಅವರ ಕೈ ಸೇರಿದಾಗ ವಿಕೆಟ್ ನಂಬರ್ 3 ಪತನವಾಗಿದೆ. 2 ಜೀವದಾನ ಲಭಿಸಿದರೂ ಕೂಡ ಅವಕಾಶವನ್ನ ಬಳಸಿಕೊಳ್ಳುವಲ್ಲಿ ವೈಫಲ್ಯತೆಯನ್ನ ಕಂಡುಕೊಂಡಂತಹ ಖಲೀಲ್ ಈ ಬಾರಿ ಫುಲ್ ಟಾಸ್ ಆಗಿ ಬಂದಿತ್ತು. ಚೆಂಡನ್ನ ಸಿಕ್ಸರ್ ಗಟ್ಟುವಂತ ಸರ್ವ ಪ್ರಯತ್ನವನ್ನ ಮಾಡಿದ್ರು, ಆದರೆ ನೇರವಾಗಿ ಧನುಷ್ ಅವರ ಕೈ ಸೇರಿದಾಗ ವಿಕೆಟ್ ನಂಬರ್ 3 ಪತನವಾಗಿದೆ. ಆರಂಭಿಕ ಆಘಾತದ ಮೇಲೆ ಮತ್ತೊಂದು ಆಘಾತ ಇಲ್ಲಿ ಶ್ರೀರಕ್ಷಾ ಸುಬ್ರಹ್ಮಣ್ಯ ತಂಡಕ್ಕೆ. ಹೊಸ ದಾಂಡಿಗ ನಿತಿನ್ ಈ ಭಾಗ ಕಂಡಂತ ಓರ್ವ ಅತ್ಯುತ್ತಮ ಆಟಗಾರ ನಿತಿನ್ ಶ್ರೀರಕ್ಷಾ ಸುಬ್ರಹ್ಮಣ್ಯ ತಂಡದ ಪರವಾಗಿ. ಬಹಳಷ್ಟು ಸಂಕಷ್ಟದಲ್ಲಿದೆ ತಂಡ. 6 ರನ್ ಅಷ್ಟೇ ಗಳಿಸಿಕೊಂಡಿದೆ. 2.1 ಓವರ್ ಮುಕ್ತಾಯವಾಗಿದೆ. 3 ವಿಕೆಟ್ ಅನ್ನು ಕಳೆದುಕೊಂಡಿದೆ. ನಿನ್ನೆಯ ದಿನ ಕೂಡ ಪ್ರಥಮ ಪಂದ್ಯದಲ್ಲಿ ಇದೇ ರೀತಿಯ ಪ್ರದರ್ಶನ ವ್ಯಕ್ತವಾಗಿತ್ತು. ಬ್ಯಾಟ್ಸ್ಮನ್ಗಳು ಸುಲಭವಾಗಿ ರನ್ ಗಳಿಸಿಕೊಳ್ಳಲು ಅಸಾಧ್ಯವಾದಾಗ ಬೌಲರ್ಗಳು ಆರಂಭಿಕ ಹಂತದಲ್ಲಿ ಮೇಲುಗೈಯನ್ನು ಸಾಧಿಸಿದರು. ಆರಂಭಿಕ 3 ಪಂದ್ಯಗಳು ಕೂಡ ಮೇಲುಗೈಯನ್ನು ಸಾಧಿಸಿದಂತಹ
ಪ್ರಥಮ ದಿನದಾಟದಂತೆ ದ್ವಿತೀಯ ದಿನದಾಟ ಕೂಡ ಅದೇ ರೀತಿ ಮುಂದುವರಿತಾ ಇದೆ. ಇಲ್ಲಿ ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ತನ್ನ ಒಬ್ಬರನ್ನ ಮುಂದುವರಿಸುತ್ತಾ ದಿನೇಶ್. ದ್ವಿತೀಯ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ ನಿತಿನ್ ರವರ ಕಡೆಗೆ. ಸೊಗಸಾದ ಎಸೆತಗಾರಿಕೆ ಉತ್ತಮವಾಗಿರತಕ್ಕಂಥ ಹೊಡೆತ. ಪ್ರಥಮ ಎಸೆತದಲ್ಲಿ ಒಂದಂಕವನ್ನು ಕಲೆ ಹಾಕಿದಂತಹ ನಿತಿನ್ ತನ್ನ ವೈಯಕ್ತಿಕ ಖಾತೆಯನ್ನು ಆರಂಭಗೊಳಿಸಿದಾಗ ತಂಡದ ಮೊತ್ತ 7. ಮುಂದಿನ ಪಂದ್ಯಾಟದ ಹಸ್ತಾಕ್ಷರ ಪ್ರಕ್ರಿಯೆಗಾಗಿ ಸಕ್ಸಸ್ ಕುಕ್ಕರಬೆಟ್ಟು ಮತ್ತು ಸ್ಟಾರ್ ಫ್ರೆಂಡ್ಸ್ ಮಾಣಿ ತಂಡದ ಆಟಗಾರರಿಗೆ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಗಮನಿಸಿಕೊಳ್ಳಿ, ಸ್ಟಾರ್ ಫ್ರೆಂಡ್ಸ್ ಮಾಣಿ ಮತ್ತು ಸಕ್ಸಸ್ ಕುಕ್ಕರಬೆಟ್ಟು. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ದಿನೇಶ್ ತನ್ನ ಒಬ್ಬರನ್ನು ಮುಂದುವರಿಸಿದ ತೃತೀಯ ಬಾರಿ ಸೊಗಸಾದ ಎಸೆತಗಾರಿಕೆ. ಗೂಟ ರಕ್ಷಕ ಮತ್ತು ಬ್ಯಾಟ್ಸ್ಮನ್ ಅನ್ನು ವಂಚಿಸಿದಂತಹ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ಲೆಗ್ ಬೈಸ್ ಮೂಲಕ ನಿನ್ನೆಯ ದಿನ ಕೂಡ ಅದ್ವಿತೀಯ ಪಂದ್ಯಾಟ ಯಂಗ್ ಸ್ಟಾರ್ ವಾಮದ ಪದವು ಮತ್ತು ಎಂಎಂಸಿ ಸುಬ್ರಹ್ಮಣ್ಯ ತಂಡಗಳ ಮಧ್ಯೆ ಬಹಳಷ್ಟು ಜಿದ್ದಾಜಿದ್ದಿನಿಂದ ಕೂಡಿತು. 41 ರನ್ನುಗಳನ್ನು 36 ಎಸೆತಗಳಲ್ಲಿ ಕಟ್ಟಿ ಹಾಕಿದಂತಹ ಎಂಎಂಸಿ ಸುಬ್ರಹ್ಮಣ್ಯ ಬಲಿಷ್ಠ ತಂಡಕ್ಕೆ ಸೋಲಿನ ರುಚಿಯನ್ನು ನೀಡಿತು. ಅದೇ ರೀತಿಯ ಪ್ರದರ್ಶನ ಇಲ್ಲೂ ಕೂಡ ಕಂಡು ಬರ್ತಾ ಇದೆ. ಬೌಲರ್ಗಳು ಮೇಲುಗೈಯನ್ನು ಸಾಧಿಸಿದ ಇಲ್ಲಿ ಸುಚಿಟಿಗೆ ಪ್ರಯತ್ನ. ಮತ್ತೆ 1 ರನ್ ಗಳಿಸಿಕೊಂಡಂತಹ ನಿತಿನ್ ಅತ್ಯುತ್ತಮವಾದ ದಾಂಡಿಗ. ಸುಲಭವಾಗಿ ಸ್ಟ್ರೈಕ್ ರೊಟೇಟ್ ಮಾಡಬಲ್ಲಂತಹ ದಾಂಡಿಗ ನಿತಿನ್ ಈ ಬಾರಿ ಎದುರಿಸಿದ 2 ಎಸೆತಗಳಲ್ಲಿ 2 ರನ್ ಗಳಿಸಿಕೊಂಡಾಗ ನಿಧಾನಗತಿಯಲ್ಲಿ ರನ್ ಧಾರಣೆ 9ಕ್ಕೆ ಏರಿಕೆಯಾಗಿದೆ. 3ನೇ ಓವರ್ನ ಚಾಲ್ತಿಯಲ್ಲಿ 4ನೇ ಬಾರಿ ಎಸೆಯಬೇಕಾಗಿದೆ. ಮತ್ತೊಮ್ಮೆ ದಿನೇಶ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ 5ನೇ ಬಾರಿ ಸೊಗಸಾದ ಹೊಡೆತ. ಸುಂದರತೆಯ ಕವರ್ ಡ್ರೈವ್, ಆದರೆ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ನಿರಂತರವಾಗಿ ವಿಕೆಟ್ಗಳನ್ನು ಕಳೆದುಕೊಂಡ ತಂಡಕ್ಕೆ ಒಂದು ಜೊತೆಯಾಟದ ಅವಶ್ಯಕತೆ ಇದೆ. ಆ ಜೊತೆಯಾಟವನ್ನು ನಿಭಾಯಿಸಬಲ್ಲರೆ ಸಿದ್ದಿಕ್ ಮತ್ತು ನಿತಿನ್. ಈಗಾಗಲೇ ಆರಂಭಿಕ 4 ಎಸೆತಗಳಲ್ಲಿ 3 ರನ್ ಗಳಿಸಿಕೊಂಡು ತಂಡದ ಮೊತ್ತ 2 ಅಂಕಿಯತ್ತ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಉತ್ತಮವಾಗಿರತಕ್ಕಂಥ ಹೊಡೆತ. ಮತ್ತೊಮ್ಮೆ ಸಪೋರ್ಟ್ ಆಗಿ ಹೊಡೆಯುವಂತಹ ಪ್ರಯತ್ನ 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ ಓವರ್ ನಂಬರ್ 3 ಮುಕ್ತಾಯವಾಗಿದೆ. 3 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 11. ಈಗಾಗಲೇ 3 ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ. 3.67ರಂತೆ ರನ್ ಗಳಿಸಿಕೊಂಡಿದೆ. ಇದುವರೆಗೆ ಮೇಲ್ನೋಟಕ್ಕಂತೂ ಸಂಪೂರ್ಣ ಹಿಡಿತವನ್ನ ಸಾಧಿಸ್ತಾ ಇದೆ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಡ್. ಯಾವ ರೀತಿ ಮುಂದಿನ ಆ 3 ಓವರ್ಗಳಲ್ಲಿ ಬ್ಯಾಟ್ಸ್ಮನ್ಗಳು ರನ್ ಅನ್ನು ಗಳಿಸಿಕೊಳ್ಳಬಲ್ಲರೆ ಅಥವಾ ಬೌಲರ್ಗಳು ಇದೇ ರೀತಿಯ ಪ್ರದರ್ಶನವನ್ನು ಮುಂದುವರಿಸಬಲ್ಲರೆ ಅನ್ನುವುದನ್ನು ಮುಂದಿನ 3 ಓವರ್ಗಳಲ್ಲಿ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ. ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರ ಸತೀಶ್ ಸಾಲಿಯನ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ದ್ವಿತೀಯ ದಿನದ ಆಟದ ಕ್ರಿಕೆಟ್ ಪಂದ್ಯಾಟಕ್ಕೆ.
So one more wicket which is back into pavilion, wicket number 3 which is back into pavilion, and scoreboard is 20 on the board, 20 for the loss of 3 wickets back into pavilion. The new batsman walking towards the middle. I request extra player from both the teams, please to be reported here in commentary box immediately. Bharat is the batter, will go into replace his partner, is bowled out of the first delivery of the bowling, which is bowled by Mithun, and Mithun now changing his angle, is bowling over the wicket, rightly so because of the right-hand batsman is on strike. The first ball went for the reverse stroke, again that ball missing the bat, wicketkeeper behind the stump did the rest, and there is no chance at all for any run. The score remains on 20 on the board for the loss of 3 wicket, 4 wicket in fact, and Mithun again to Bharat. Bharat again, looks like it's going to be opportunity for the wicketkeeper behind the stump to take one more wicket in the form of caught behind, but wicketkeeper fails to collect the caught catch, and batsman got a life. Again bowler's back drive, lack of placement and a lack of timing, and ball again very hard condition for the batter, straight away very hard to get the combine the runs against a disciplined bowling performance. This time what you're talking about the disciplined bowling performance, the one delivery which is highly indisciplined in the sense ball is going over the waist level, and straight away umpire Arish Padil called it snow ball, and as well as a free hit delivery for Bharat. Full toss delivery, and he couldn't manage to take the advantage of that juicy full toss, and this is what cricket is all about, the need to grab the opportunity. Didn't got enough runs on the board, but these all opportunities the batter have to grab to hit some big shots like boundaries and sixes. But this time, what you are talking about, the boundary and sixes, at last the 6 which came from the bat. It's not that the condition is that much of difficult. If the batter will going to get the ball right from the middle of the bat, still they can get the distance, and have a look at that strokes, absolutely fantastic. Little bit outside the line of leg stump, and Siddiq just not only got a power behind the stroke, but the timing is exquisite in the occasion, and he got that one right from the middle of the bat, and he got the distance. And the first sixer of the day number 2 and final day of this cricket tournament, which is came from the bat of Siddiq, and much required 6 because they didn't got enough runs on the board, and that will going to give some kind of oxygen here for the team. Sri Raksha Subramanya. And scoreboard is now 28 on the board, a good score on the board. Because of that 6, we can see that little bit changes in the picture of the game. And 5th over will going to start, 6th last over in fact, and bowler Anuraj will going to bowl the last over of the innings. This time, once again, lofted, but this time I don't think ball will going to get the distance, but the fielder will going to get the catch down at the same position out there in the mid-wicket. This time, Mithun wanted to get the huge 6, but he couldn't manage to get the distance right. Just like I mentioned about not only the timing is enough for the get the distance, but he even needed some kind of power behind the stroke. Of course, timing is so good, but there is no power in the stroke, and ball is just landed safely to the hands of mid-wicket and wicket number 6, which is back into pavilion of Sri Raksha Subramanya. They are 28 now for the loss of 6 wickets. So new batsman in is Nitin, and the bowler Anuraj strikes in his first ball, and important break for Sumaka Associates. Alakadi. So captain of Sumaka Associates morning, they won the toss. Very good toss to win the morning to exploit the condition. And ball looks like there is the condition very much suitable for the bowler. And here is the second one. Anuraj bowls going for the big shot. Beautifully driven. But protection has been given in the deeper square leg regions. Good piece of fielding by the field and neat collection down at square leg, and ample time for the batter to complete the single. And with that single, scoreboard moves on to 29 on the board for the loss of 5 wickets.
Anuraj. Right above the wicket balls a big wide, far outside the run off stump, and with that extra score, Namuzan to 30 on the board, 30 for the loss of 5 wickets. Next match, the match number 2 will be played between Success Kukarbetu versus Star Friends Mani. So that I request both the teams players complete the formalities. Here is a one more wicket is back into pavilion, cleaned him up by the beauty of the delivery. And Anurag strikes again in this last over. The danger man Siddiq departs, looking for the acceleration of run rate, but he is choosing a wrong delivery for that. Little bit across the line off the delivery, wanted to swing that one onside region, and he missed. The bowler hits the wicket number 6, which is back into pavilion. 30 for the loss of 6 wickets. Last over is in progress. The umpire saying that umpires just mentioning about that fielding team exceeds the time, so that they need to put one fielder inside, need to bring one fielder inside the ring as per the rules and regulation of the cricket is concerned. Mid long off is coming down to mid off, and a deep wide extra cover coming towards the long off, deep long off. There is a deep long off, deep long on, deep mid wicket, deep square leg, and last 2 deliveries left. 3 deliveries left, and again driven that one down to short cover point region for a single by the new batter Rohit, and with that single score Namuzan to 31 on the board, 31 for the loss of 6 wickets back into pavilion. And now last 2 deliveries remaining. The left-hand batsman is on strike. Nitin is a left-hand batter. For him, one at square leg, one at deep mid wicket and deep long on, one at deep cover point. Driven that one beautifully down to mid wicket region. The fielder need to run to front to collect that one. Meantime, Nitin is charging for the second run, running very quickly towards the striker's end, and completed a comfortable couple of runs. With that couple of runs, score Namuzan to 33 on the board, 33 for the loss of 6 wickets. And last delivery of the innings of Sri Raksha Subramanya will going to start from the commentary box end. And once again, I request the team Success Kukarbetu and the Star Friends Mani, all the players complete the formalities of signatures. So dotted delivery to finish the over and the innings. The 6 overs stipulated 6 overs which is completed, and at last team Sri Raksha Subramanya is the managed to get 33 valuable runs, and they set a target of 34 to win this match. 34 ರನ್ನಿನ ಅವಶ್ಯಕತೆಯನ್ನು ಕಾಣ್ತಾ ಇದ್ದೇವೆ. ಸುಮುಖ ಅಸೋಸಿಯೇಟ್ಸ್ ಈ ತಂಡಕ್ಕೆ ನೋಡುವ ಯಾವ ರೀತಿಯಲ್ಲಿ ಸುಮುಖ ತಂಡ ತಮ್ಮ ಪ್ರತಿರೋಧವನ್ನು ನೀಡುತ್ತದಂತ ಬ್ಯಾಟಿಂಗ್ನಲ್ಲಿ. ಅದಕ್ಕೆ ಮುಂಚೆ ಮತ್ತೊಮ್ಮೆ ಕರೆಯನ್ನು ನೀಡ್ತಾ ಇದ್ದೇವೆ. ಅಲ್ಲಿ ಸಕ್ಸೆಸ್ ಕುಕ್ಕರಬೆಟ್ಟು ಹಾಗೂ ಸ್ಟಾರ್ ಫ್ರೆಂಡ್ಸ್ ಮಾನಿ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಸಕ್ಸೆಸ್ ಕುಕ್ಕರಬೆಟ್ಟು ಹಾಗೂ ಸ್ಟಾರ್ ಫ್ರೆಂಡ್ಸ್ ಮಾನಿ ಗಾಂಗೆಯ ಕ್ರಿಕೆಟರ್ಸ್ ಸುಬ್ರಹ್ಮಣ್ಯ ಕಡಬ ಇವರು ಪಡಿಸುವಂತಹ ದಿವಂಗತ ಕೃಷ್ಣಕುಮಾರ್ ರುದ್ರಪ್ರಸಾದ ಸ್ಮರಣಾರ್ಥ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಆಹ್ವಾನಿತ ಪ್ರತಿಷ್ಠಿತ ಆಯ್ದ 20 ತಂಡಗಳ ಈ ಒಂದು ಪಂದ್ಯಾಟದ 2ನೇ ದಿವಸ ಕೊನೆಯ ದಿವಸಕ್ಕೆ ನಾವು ಪದಾರ್ಪಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಮೊದಲ ಪಂದ್ಯಾಟದ ಮೊದಲ ಇನ್ನಿಂಗ್ಸ್ ಮುಕ್ತಾಯ ಕಂಡಿರುತ್ತದೆ. 34 ರನ್ನಿನ ಗುರಿಯನ್ನು ಶ್ರೀ ರಕ್ಷಾ ಸುಬ್ರಹ್ಮಣ್ಯ ಸುಮುಖ ಅಸೋಸಿಯೇಟ್ಸ್ ಈ ತಂಡಕ್ಕೆ ನೀಡಿದೆ. ಯಾವ ರೀತಿಯಲ್ಲಿ ಈ ಒಂದು ಮೊತ್ತವನ್ನು ಸುಮುಖ ಅಸೋಸಿಯೇಟ್ಸ್ ಬೆನ್ನಟ್ಟಲಿಕ್ಕಿದೆ ಅಂತ ನಾವು ನೋಡುವ. ಸೊ ವಿ ಆರ್ ಹ್ಯಾವಿಂಗ್ ಅ change in the commentary box as well. Of course, as first time in the day number final, I would like to invite my friend Mr. Gopi to take over the microphone in our national language, Hindi. And good morning, Gopi. It's a fantastic morning, isn't it? It looks like a little bit change in the weather condition. Today morning, little bit we are feeling the cold, and of course early morning it's a 6 o'clock. It's a very cold weather, but I don't think we'll go to continue further, because it was a typical weather condition in Subramanya in the morning. It's a little bit cold, but when time progresses, when sun will go into get his full strength, it's going to be horrible condition. Yesterday we are witnessing the 40 to 41 degrees Celsius temperatures, but more than the temperature of the weather, Gopi, the temperature of this cricket tournament will go into be very high, because this is the final day of cricket tournament, and we are hoping for some excitement finish for every matches, and wait and see which team will go into become the champion of this prestigious 4th year Gaangeya Trophy 2023. It's warm welcome for
Gopi for the final day of this cricket tournament. Thank you. धन्यवाद सतीश। तो सारे दर्शकों का मैं गोपी यहाँ पर स्वागत करता हूँ। जैसा कि आपने कहा, बिल्कुल सही बात है। यहाँ पर सुबह कुछ हद तक ठंडी भरा माहौल ज़रूर था, लेकिन हम उम्मीद अपेक्षा करते हैं कि जैसे जैसा वक्त यहाँ पर गुजरता जाएगा, यहाँ पर ठंडी कम होती हुई जाएगी और गर्मी यहाँ पर बढ़ती जाएगी। तो जहाँ तक सवाल है इस वक्त इस श्रृंखला का, तो प्रतिष्ठित क्रिकेट श्रृंखला, प्रेस्टीजियस क्रिकेट टूर्नामेंट गांगेया ट्रॉफी 2023, इस श्रृंखला, इस टूर्नामेंट का दूसरा दिन का पहला मैच यहाँ पर खेला जाता हुआ। और जहाँ तक सवाल है इस वक्त पहले मैच का, तो सुमुका एसोसिएट्स अलक्काडी और श्री रक्षा सुब्रमण्य के बीच में मैच इस वक्त खेला जा रहा है। श्री रक्षा सुब्रमण्य ने पहले बल्लेबाजी करते हुए 33 रन बनाए। 34 रनों का लक्ष्य इस वक्त उन्होंने रखा है। श्री रक्षा सुब्रमण्य ने रखा है सुमुका एसोसिएट्स अलक्काडी के सामने, और उनकी पारी की शुरुआत यहाँ पर होती हुई विक्की और सुदेश आरंभिक बल्लेबाज, जबकि भारत इस वक्त गेंदबाजी शुरू करते हुए। और जहाँ तक सवाल है पहली गेंद का, तो इस वक्त भारत गेंदबाजी यहाँ पर शुरू करते हुए। और भारत इस वक्त गेंदबाजी यहाँ पर शुरू कर चुके हैं, और पहली गेंद डॉट गेंद थी और गेंद सीधे पहुंची शॉर्ट थर्ड मैन पर। रन से इस बीच बल्लेबाज को नहीं मिलेगा। बाएं हाथ के बल्लेबाज विक्की इस वक्त सामना करते हुए, और फुल टॉस फुल किया इस वक्त मिड विकेट पर गेंद जाती हुई, और गेंद डीप मिड विकेट सीमा रेखा से बाहर हो चुकी है 4 रनों के लिए। एब्सोल्युटली पॉजिटिव स्टार्ट, फुल टॉस गेंद थी और इस गेंद को मिडल ऑफ द बैट कनेक्ट करते हुए उछाल दिया इस वक्त डीप मिड विकेट सीमा रेखा से बाहर चौके के लिए। और इस चौके के साथ विक्की यहां पर एक बेहतर शुरुआत कर चुके हैं। 4 रन इस वक्त बन चुके हैं बिना किसी नुकसान के, जबकि पहला ओवर उनकी पारी का यहां पर शुरू हो चुका है। और बेहतर स्ट्रोक इस वक्त लगता हुआ विक्की के बल्ले से। तो सुबह कुछ हद तक नमी भरा माहौल इस मैदान पर छा चुका है और गेंदबाजों के लिए कुछ हद तक पिच सहकारी हो सकता है, लेकिन यहाँ पर फुल टॉस गेंद फेंकी थी, काफी ढीली गेंद, और चौके के लिए इस वक्त डिस्पैच कर दिया बल्लेबाज विक्की ने। और इस बार लेग स्टंप से बाहर वाइड का इशारा, कपल ऑफ रन एडेड टू द टोटल, और इन 2 रनों के साथ स्कोर बढ़कर अब पहुंच चुका है 6 रनों पर बिना किसी नुकसान के, 6 विदाउट लॉस इन द ओवर नंबर फर्स्ट इन प्रोग्रेस। और भरत इस वक्त गेंदबाजी आगे बढ़ाते हुए सामना करने के लिए तैयार। सुदेश, तो जहां तक 34 रनों के लक्ष्य तक पहुंचने का सवाल है सुमुका एसोसिएट्स अलक्काडी के लिए, तो एक बेहतर शुरुआत की उन्हें इस वक्त जरूरत है। और यह गेंद ऑन साइड पर गेंद को स्विंग करना चाहा, ऑफ स्टंप से काफी बाहर की ओर निकलती हुई, और वाइड का इशारा अंपायर का, और वाइड के रन के साथ स्कोर बढ़कर अब पहुंच चुका है 7 रनों पर। फुल टॉस, हल्के से गेंद को इस वक्त रक्षात्मक तरीके से खेल दिया, और बल्लेबाज ने पूर्वानुमान नहीं लगाया था कि गेंद इतनी फुल टॉस आएगी मिड और लेग स्टंप पर। रक्षात्मक तरीके से गेंद को ढकेल दिया बैक टू द बॉलर की दिशा में, और फिर से एक बार ऑन साइड पर गेंद को उछालना चाहा। बेहतर गेंदबाजी, बिल्कुल जमीन के सहारे गेंद को फेंकी अलोंग द कार्पेट, और गेंद सीधे पहुंची विकेट कीपर के हाथों में। रन इस बीच बल्लेबाज को नहीं मिला। तो एक बार फिर से भरत गेंदबाजी आगे बढ़ाते हुए ड्राइव किया इस वक्त, नॉट क्वाइट मिडलिंग इट एट द लास्ट मोमेंट, एक्स्ट्रा कवर पर गेंद पहुंची, 1 रन मिलेगा। वहां पर बल्लेबाज फिसल कर गिर पड़े, तो कुछ हद तक नमी नॉन स्ट्राइक एंड पर मौजूद है, मॉइस्चर, जिसकी वजह से बल्लेबाज वहां पर फिसल रहे हैं। कुछ हद तक गीलापन मौजूद है नॉन स्ट्राइक एंड पर। और जहां तक सवाल है अगले मैच का, तो अगले मैच के बारे में मैं इस गेंद के बाद फरमाऊंगा। दाइनात ओवर द विकेट, ये गेंद इस बार खूबसूरत स्ट्रोक, बेहतर फील्डिंग, एब्सोल्युटली फैंटास्टिक, दिस कुड बी इन ट्रबल, दिस कुड बी इन ट्रबल एट द स्ट्राइकर एंड इन फैक्ट वन ऑफ द बैट्समैन इज नाउ बैकिंग टू पेविलियन, gone through for unnecessary single and because of that one of them lost his wicket। बेहतरीन फील्डिंग वहां पर मिड विकेट के फील्डर ने की थी, और जिस तरीके से तेज रफ्तार के साथ उन्होंने फील्ड की थी गेंद को, उतनी ही तेज रफ्तार के साथ गेंद को लौटाते हुए इस वक्त स्ट्राइकर एंड पर, और इससे पहले कि नॉन स्ट्राइकर एंड पर के बल्लेबाज स्ट्राइकर एंड पर पहुंचे, सीधा थ्रो पहुंचता हुआ विकेट कीपर के हाथों में, और विकेट कीपर ने तेजी के साथ विकेट चटका दिए। पहला विकेट गिर चुका है, इट्स 8 फॉर द लॉस ऑफ 1 विकेट। पहले ओवर की समाप्ति हो चुकी है, फर्स्ट ओवर कंप्लीटेड, 8 फॉर द लॉस ऑफ 1 विकेट फॉर सुमुका एसोसिएट्स अलक्काडी
meantime, I just asking the captains, success Kukarabettu and Star Friends Mani, the captains, please to be reported here for the toss procedure. Success Kukarabettu ಹಾಗೂ ಸ್ಟಾರ್ ಫ್ರೆಂಡ್ಸ್ ಮಾಣಿ ತಂಡದ ನಾಯಕರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ಟಾಸ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ದಯವಿಟ್ಟು ಎರಡೂ ತಂಡದ ಆಟಗಾರರು ಗಮನಿಸಬೇಕು. So second over starts और गेंदबाज इस वक्त तैयार. दाहिने हाथ राउंड द विकेट इस वक्त गेंदबाजी करते हुए. बाएं हाथ के बल्लेबाज इस वक्त विकी सामना करते हुए. ये गेंद लेग स्टंप से बाहर की ओर निकलती हुई और वाइड का इशारा अंपायर का. और वाइड के रन के साथ स्कोर बढ़कर अब पहुंच चुका है 9 रनों पर. एक विकेट के नुकसान पर 9 फॉर द लॉस ऑफ 1 विकेट एट द स्टार्ट ऑफ दिस सेकंड ओवर. इन फैक्ट तो फिर से एक बार गेंदबाज यहाँ पर शुरू करते हुए. दाहिने हाथ राउंड द विकेट. ये गेंद इस बार गेंद को उछाला है लॉन्ग ऑन पर. फील्डर जी नहीं, गेंद तक नहीं पहुंच पाएंगे. लेकिन वहां पर बल्लेबाज के पास मौका था 2 रन प्राप्त करने का. यहाँ पर ऐसा कहना पड़ेगा अगेंस्ट द विंड ही प्लेड. हवा के रुख के खिलाफ इस स्ट्रोक को उछाला था और गेंद अपनी रफ्तार को खोती हुई लॉन्ग ऑन वाइडिश लॉन्ग ऑन फील्डर द्वारा जब तक फील्ड की जाए बल्लेबाज के पास मौका था 2 रन प्राप्त करने का. और ಪವರ್ ಪ್ಲೇ का फायदा यहाँ पर बल्लेबाज उठाते हुए. सक्सेस ಕುಕ್ಕರಬೆಟ್ಟು ತಂಡದ ನಾಯಕನಿಗೆ ಮತ್ತೊಮ್ಮೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಬೇಕು. ಸ್ಟಾರ್ ಫ್ರೆಂಡ್ಸ್ ಮಾಣಿ ತಂಡದ ನಾಯಕ ಟಾಸ್ ನಾಣ್ಯ ಚಿಮುಕಿಗಾಗಿ ಕಾಯ್ತಿದ್ದಾರೆ. तो यहाँ पर 2 रन बल्लेबाज और टीम के खाते में जुड़ता हुआ और अगली गेंद के लिए तैयार. ये गेंद ऑन साइड पर. गेंद को टॉप एज मौका हो सकता है. मिड ऑन फील्डर गेंद के नीचे आते हुए और इस कैच को लपकने में सफल. ऐसा कहना पड़ेगा जस्ट वांटेड टू हीव द बॉल ऑन द ऑन साइड एरिया द लास्ट मिनट नॉट क्वाइट मिड विकेट इन फैक्ट. और एक बेहतर जजमेंट करते हुए इस कैच को 20 गज के दायरे के कुछ बाहर फील्डर ने लपका. और इसी के साथ दूसरा विकेट यहाँ पर गिर चुका है. आउट होने वाले बल्लेबाज विकी और 11 रनों पर दूसरा विकेट खो चुका है इस वक्त सुमका एसोसिएट्स अलेकाडी. और जहां तक सवाल है बल्लेबाज का नंबर 4 बल्लेबाज क्रीज पर कदम बढ़ाते हुए गणेश. और वो इस वक्त सामना करेंगे गेंदबाज की ओर के अगली गेंद का. तो बहुत ही बेहतरीन वातावरण इस मैदान पर छा चुका है. धूप की तीव्रता इस बढ़ते हुए वक्त के साथ साथ यहाँ पर बढ़ती हुई और कुल मिलाकर ऐसा कहना पड़ेगा क्रिकेट के लिए पर्याप्त माहौल इस मैदान पर छा चुका है. और एक प्रतिष्ठित क्रिकेट श्रृंखला प्रेस्टिजियस क्रिकेट टूर्नामेंट गांगेया ट्रॉफी 2023 का दूसरे दिन का पहला मैच यहाँ पर खेला जाता हुआ. और जहां तक सवाल है अगली गेंद का. इस बार स्क्वायर ऑफ द विकेट खूबसूरती के साथ गेंद को निकाला. एक्स्ट्रा कवर पर गेंद जाती हुई लंबा दौड़ लगाते हुए फील्डर. और जब तक सीमा रेखा के अंदर गेंद को फील्ड करके थ्रो करे बल्लेबाज के पास मौका था 2 रन प्राप्त करने का. स्क्वायर ऑफ द विकेट गेंद किस वक्त पंच किया था खूबसूरती के साथ एंड फील्ड क्लियर करते हुए. और जहां तक सवाल है रनों का तो रन मिलेंगे 2. स्टार फ्रेंड्स मानी टॉस जीत चुका है. देखना यह है कि क्या निर्धार लेते हैं. इट्स दे इलेक्टेड टू फील्ड फर्स्ट इन फैक्ट. और इस बीच ओवर की अगली गेंद. यह गेंद इस बार उछाला मौका मिड विकेट फील्डर के लिए जी नहीं, गेंद तक नहीं पहुंच पाएंगे. और काफी स्क्वायर गेंद को उछाला था इस वक्त. फील्डर थोड़े से सीधे मौजूद थे डीप मिड विकेट पर. जीत और कोशिश जरूर की गेंद तक पहुंचने की लेकिन गेंद तक नहीं पहुंच पाए. और 2 रनों का इजाफा यहाँ पर हो चुका है. 15 रन बन चुके हैं बिना 2 विकेट के नुकसान पर. 15 फॉर द लॉस ऑफ 2 विकेट इन द ओवर नंबर 2 इन प्रोग्रेस. और अनास गेंदबाजी यहाँ पर आगे बढ़ाते हुए दाहिने हाथ राउंड द विकेट गेंदबाजी करते हुए. ये गेंद ड्राइव किया इस वक्त शॉर्ट मिड विकेट फील्डर के द्वारा कुछ हद तक मिसफील्ड. अंतिम क्षण में गेंद फील्डर के अति निकट पहुंचते ही कुछ उछाल ली वहां पर कुछ पत्थर से टकराने के बाद. और इस उछाल को पहचान नहीं पाए जब तक गेंद को वाइडिश लॉन्ग ऑन पर बैकअप किया जाता. 1 रन का इजाफा हो चुका है. और जहां तक गेंदबाजी का सवाल है अनास इस वक्त गेंदबाजी आगे बढ़ाते हैं. स्टंप से बाहर उछालना चाहा गेंद हवे में लेकिन फील्डर वहां पर मौजूद नहीं. 1 रन मिलेगा इस बीच. और 1 रन के साथ स्कोर बढ़कर अब पहुंच चुका है 17 रन 2 विकेट के नुकसान पर. दोनों आरंभिक बल्लेबाज पेविलियन वापस लौट चुके. 2 ओवर के बाद एक बेहतर स्थिति में नजर आता हुआ. दे आर प्रोग्रेसिंग अलोंग नाइसली इन फैक्ट. 17 रन दे मैनेज टू स्कोर आफ्टर कंप्लीशन ऑफ 2 overs for losing 2 wicket and now except they lost their 2 wicket they are going on a right track in fact. 17 runs scored, 17 runs more now they have to score for victory. और कुल मिलाकर ओवर्स बाकी हैं इस वक्त 4 overs left, just 17 runs they have to score for victory and the required run rate for them is exactly 4.25 runs per over. और इस वक्त गेंदबाज यहां पर शुरू करते हुए गेंदबाज अशोक
नया ओवर प्रारंभ होता हुआ। स्ट्राइक इस वक्त लेने के लिए तैयार मिथुन और नॉन स्ट्राइक रन पर बल्लेबाज गणेश इस वक्त मौजूद। तो ओवर की पहली गेंद अशोक। 2 ओवर के खेल के पश्चात फील्डिंग के प्रतिबंध हट चुके हैं। पावर प्ले समाप्त हो चुका है और फील्डर इस वक्त मैदान पर छाते हुए और ओवर की पहली गेंद लेकर इस वक्त तैयार गेंदबाज यहाँ पर आगे बढ़ाते हुए दाहिने हाथ ओवर द विकेट गेंदबाजी करते हुए तैयार। ये गेंद इस बार गेंद को चिप किया खूबसूरती के साथ। एक्स्ट्रा कवर पर गेंद जाती हुई एक रन बल्लेबाज को मिलेगा। इनसाइड आउट विकेट इस वक्त खेला था और एक रन बल्लेबाज और टीम के खाते में जुड़ता हुआ। The total is now moving up to 18 now for the loss of 2 wickets. Both openers are now already back into the pavilion. 16 run और चाहिए विजय के लिए। 16 more runs. Now they have to score for victory in remaining 3+ overs और 3.5 overs in fact. और अपनी अगली गेंद लेकर अशोक का इस वक्त गेंदबाजी यहाँ पर आगे बढ़ाते हुए दाहिने हाथ ओवर द विकेट गेंदबाजी करते हुए। ये गेंद इस बार ऑफ स्टंप से काफी बाहर। वाइड का इशारा अंपायर का। एक रन मिलेगा और एक रन के साथ स्कोर बढ़कर इस वक्त पहुंच चुका है 19 रनों पर 2 विकेट के नुकसान पर। एक बेहतर प्रगति यहां पर करता हुआ सुबह एसोसिएट्स अलकाड़ी और अपनी ओर की अगली गेंद लेकर गेंदबाज तैयार। फुल टॉस लगभग गेंद बल्ले के अति निकट टिप्पा खाते हुए और गेंद को ड्राइव करने के प्रयास में चूक के गेंद सीधे पहुंची विकेट कीपर के हाथों में। रन बल्लेबाज को नहीं मिला। डॉट गेंद उनके खाते में जुड़ता हुआ स्कोर इस वक्त रुक चुका है 19 रनों पर 2 विकेट के नुकसान पर। और गेंदबाज अशोक एक बार फिर से गेंदबाजी यहाँ पर आगे बढ़ाते हुए दाहिने हाथ ओवर द विकेट गेंदबाजी करते हुए। ये गेंद इस बार ऑफ स्टंप से काफी बाहर। विकेट कीपर चूके शॉर्ट थर्ड बन फीडर गेंद का पीछा करते हुए एक रन मिलेगा। दूसरे रन के लिए दौड़ पड़े इस बीच और 2 रन प्राप्त कर चुके हैं। वाइड का भी इशारा हो चुका है। 2+1 3 runs now added to the total. 3 gifted runs in fact added to the total in the face of extras और इन 3 रनों के साथ स्कोर बढ़कर पहुंच चुका है 22 रनों पर 2 विकेट के नुकसान। It's 22 for the loss of 2 wickets. Just 12 more runs now they have to score for victory. अशोक गेंदबाजी इस वक्त आगे बढ़ाते हुए। गणेश इस वक्त माफ कीजिए मिथुन इस वक्त सामना करते हैं। ऑफ स्टंप से बाहर की ओर निकलती हुई वाइड का इशारा और एक रन का इजाफा फिर से हो चुका। अपनी सही लेंथ और लाइन को इस वक्त तराशते हुए गेंदबाज काफी वाइड 2 या 3 वाइड इस ओवर में फेंक चुके हैं और अपनी अगली गेंद लेकर इस वक्त तैयार। दाहिने हाथ ओवर द विकेट इस वक्त गेंदबाजी करते हुए दाहिने हाथ के बल्लेबाज के लिए ये गेंद टिप किया स्क्वायर ऑफ द विकेट इनटू द गैप एज वेल। ही गेट्स एटलीस्ट कपल फॉर दैट। शायद चौका भी मिल सकता है। नहीं, गेंद को इस वक्त रोका गया। सीमा रेखा के अंदर फील्ड कर लिया गया है और इस बीच बल्लेबाज के पास मौका 2 रन प्राप्त करने का। स्क्वायर ऑफ द विकेट गेंद को इस वक्त पंच किया था, स्कूप किया था। इस वक्त खाली क्षेत्र चुनते हुए बैकवर्ड थर्ड मैन और कवर पॉइंट के बीच और 2 रन बल्लेबाज इस बीच पूर्ण करते हुए और इन 2 रनों के साथ स्कोर बढ़कर पहुंच चुका है 26 रनों पर। सिर्फ और सिर्फ 8 रनों की और दरकार विजय के लिए। तीसरा ओवर उनके पारी का यहाँ पर प्रगति पर अशोक दाहिने हाथ ओवर द विकेट गेंदबाजी करते हुए। ये गेंद हल्के से गेंद को खेल दिया इस वक्त फ्रंट फुट पर जाने के बाद। स्क्वायर ऑफ द विकेट पॉइंट पर गेंद जब तक फील्ड हो 1 रन का इजाफा यहाँ पर हो चुका है। It's 27 for the loss of 2 wicket. Just 7 more runs now they have to score for victory in 3+ overs. और अशोक का काफी लंबा ओवर उनका प्रगति पर इस वक्त तैयार। अपने ओवर की अगली गेंद लेकर दाहिने हाथ ओवर द विकेट। ये गेंद इस बार स्क्वायर ऑफ द विकेट into the gap as well. He's gonna, in fact it cuts it off just inside defense. Oh, this time he cuts it off. He just dropped the ball inside defense in fact after being some chase and because of that the batsman got only a couple run for that stroke और इन 2 रनों के साथ 29 रनों पर स्कोरबोर्ड पहुंच चुका है। 29 now for the loss of 2 wicket in the over number 3 in progress. गेंदबाज एक बार फिर से तैयार दाहिना तो ओवर द विकेट जमीन के सहारे गेंद ऑन साइड पर गेंद को खूबसूरती के साथ मोड़ा इस वक्त स्क्वायर लेग फीडर गेंद का पीछा करते हुए फिर से 2 रन बल्लेबाज को इन सुमका एसोसिएट्स अलकाड़ी पॉइंट ऑफ व्यू केम टू एंड 14 runs came from this over and because of this over they are looking in a commanding situation. So just 3 more runs now they have to score for victory. So देखते हैं इस वक्त गेंदबाजी कौन से गेंदबाज यहाँ पर शुरू करते हैं। तो अगला मैच टॉकिंग अबाउट द नेक्स्ट मैच सक्सेस कुकरबेट विल टेक्स ओवर स्टार फ्रेंड्स मानी in the next match and because of that I request all the players of these 2 teams to please get ready for the next match. और यहाँ पर ऐसा कहना पड़ेगा विजय के अति निकट इस वक्त हो चुका है सुमका एसोसिएट्स अलकाड़ी और गेंदबाजी इस वक्त शुरू करते हुए गेंदबाज ओवर की पहली गेंद लेकर तैयार। नई ओवर की पहली गेंद दाहिने हाथ ओवर द विकेट गेंदबाजी करते हुए। ये गेंद इस बार रिवर्स शॉट गेंद को खेलना चाहा नॉट क्वाइट मिडलिंग एट द लास्ट वन। ही गॉट अ सिंगल फॉर दैट स्ट्रोक और 1 रन के साथ स्कोर बढ़कर अब पहुंच चुका है
32 रनों पर 2 विकेट के नुकसान पर 32 फॉर द लॉस ऑफ 2 विकेट्स. जस्ट 2 रन्स मोर. नाउ दे हैव टू स्कोर फॉर विक्ट्री. अगली गेंद काफी धीमी गति के साथ गेंद को इस वक्त रिवर्स शॉट खेलना चाहता. काफी धीमी गति के साथ गेंद आए थे, लेकिन गेंद को इस वक्त खेल नहीं पाए और गेंद सीधे पहुंची विकेट कीपर के हाथों में. रन्स बल्लेबाज को नहीं मिलेगा. एक बार फिर से गेंदबाजी करते हुए इस बार गेंद को उछाला लंगॉन की दिशा में. फील्डर गेंद तक पहुंचते हुए सिर्फ एक मात्र बल्लेबाज को मिलेगा और 1 रन के साथ. नाउ द स्कोर्स आर लेवल्ड. इन फैक्ट जस्ट अ सिंगल रन दे हैव टू स्कोर फॉर विक्ट्री. सिर्फ 1 रन चाहिए इस वक्त विजय के लिए. और अगली गेंद लेकर गेंदबाज तैयार. उछालना चाहा, चूंकि आक्रामक स्ट्रोक खेलना चाहा था, शायद चौका या छक्का लगाना चाहते थे, लेकिन यहाँ पर गेंद को ठीक तरह से कनेक्ट नहीं कर पाए और रन से स्पीड बल्लेबाज को नहीं मिला. अगली गेंद लेकर तैयार. ये गेंद ऑन साइड पर उछालना चाहा, बल्ले का भीतरी किनारा. इस इन साइड जो है पहले धीरे से दौड़े, लेकिन बाद में अपनी दौड़ की रफ्तार को बढ़ाते हुए 1 रन प्राप्त करने में सफल. और इस 1 रन के साथ comprehensive victory for Sumaka Associates Alekari defeating Sri Raksha Subramanya in the inaugural match of the Day 2 of Gaangeya Trophy 2023. They won the match comprehensively by 8 wickets with more than 2 overs to spare. And with that victory, Sumaka Associates Alekari are through to the next round of this competition. So first match of the Day 2 for this tournament is now came to an end, and second match of this tournament of the Day 2 is now going to start between Success Kukarapettu versus Star Friends Mani. और वो मैच शुरू होगा एक छोटे से अंतराल यानी ब्रेक के बाद. स्टार फ्रेंड्स मानी ने टॉस जीतने के बाद पहले फील्डिंग करने का निर्णय जो कि लिया है. तो मैच नंबर 2 of this of today is now coming up between Success Kukarapettu versus Star Friends Mani, and we are just taking a short break, and we'll be back right after the short break with my friend Mr. Sukumar in our state language Kannada when the next match will going to begin within a short while. Thank you. Dhanyavad.
ಮುಂದಿನ ಪಂದ್ಯಕ್ಕಾಗಿ ಸಕ್ಸಸ್ ಕುಕ್ಕರ್ ಬೆಟ್ಟು ಮತ್ತು ಸ್ಟಾರ್ ಫ್ರೆಂಡ್ಸ್ ಮಾಣಿ. ಅದೃಷ್ಟದ ನಾಣ್ಯ ಚಿಮ್ಮಗೆಯನ್ನು ಗೆದ್ದುಕೊಂಡಿದೆ ಸ್ಟಾರ್ ಫ್ರೆಂಡ್ಸ್ ಮಾಣಿ. ನಿರೀಕ್ಷೆಯಂತೆ ಕ್ಷೇತ್ರ ರಕ್ಷೆಯನ್ನು ಆಯ್ಕೆ ಮಾಡಿಕೊಂಡು ಈಗಾಗಲೇ ಕ್ಷೇತ್ರ ರಕ್ಷೆಯನ್ನು ಕೂಡ ಸಜ್ಜುಗೊಳಿಸ್ತಾ ಇದೆ. ನಿರ್ಣಾಯಕರಾಗಿ ನಮ್ಮೊಂದಿಗೆ ಅನುಭವಿ ತೀರ್ಪುಗಾರರು ಮೋಹನ್ ಯಯ್ಯಾಡಿ ಮತ್ತು ಸುರೇಶ್ ಮೂಡಬಿದ್ರೆ. ಎರಡೂ ತಂಡಗಳ ತಲಾ ಓರ್ವ ಇತರ ಆಟಗಾರರು ಕಡ್ಡಾಯವಾಗಿ ವೇದಿಕೆ ಬಳಿ ಬನ್ನಿ. ಸಕ್ಸಸ್ ಕುಕ್ಕರ ಬೆಟ್ಟು ಮತ್ತು ಸ್ಟಾರ್ ಫ್ರೆಂಡ್ಸ್ ಮಾಣಿ ಎರಡು ತಂಡಗಳ ಓರ್ವ ಇತರ ಆಟಗಾರರು ಬರಬೇಕು ವೇದಿಕೆಯ ಬಳಿ. ನೇರ ಪ್ರಸಾರವಿದೆ, ಹಾಗಾಗಿ ಪ್ರತಿಯೊಬ್ಬ ಆಟಗಾರರ ಹೆಸರನ್ನು ನಮೂದಿಸುವುದು ಬಹಳಷ್ಟು ಕಡ್ಡಾಯವಾಗಿದೆ. ಹಾಗಾಗಿ ಸಕ್ಸಸ್ ಕುಕ್ಕರ ಬೆಟ್ಟು ಮತ್ತು ಸ್ಟಾರ್ ಫ್ರೆಂಡ್ಸ್ ಮಾಣಿ ಈ ದ್ವಿತೀಯ ದಿನದಾಟದ ಪಂದ್ಯಾಟವನ್ನು ಕೂಡ ಬಹಳಷ್ಟು ಮಂದಿ ಯೂಟ್ಯೂಬ್ ನೇರ ಪ್ರಸಾರದಲ್ಲಿ 10 ಮೀಡಿಯಾದ ಮೂಲಕ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇಂದಿನ ದಿನದಾಟದ ಎಲ್ಲ ಸುಂದರ ಕ್ಷಣಗಳನ್ನು ಕೂಡ ತನ್ನ ಕ್ಯಾಮರಾ ಕಣ್ಣುಗಳ ಮೂಲಕ ಸೆರೆ ಹಿಡುವಲ್ಲಿ ಯಶಸ್ಸನ್ನು ಕಂಡುಕೊಂಡಂತಹ 10 ಮೀಡಿಯಾ ಎಲ್ಲರೂ ಕೂಡ ಆ 10 ಮೀಡಿಯಾವನ್ನು ಯೂಟ್ಯೂಬ್ ಲೈವ್ನಲ್ಲಿ 10 ಮೀಡಿಯಾದ ಮೂಲಕ ಯೂಟ್ಯೂಬ್ ಲೈವ್ನಲ್ಲಿ ಪಂದ್ಯಾಟದ ನೇರ ಪ್ರಸಾರವನ್ನು ತಾವು ನೋಡಬಹುದು. ಅತ್ಯುತ್ತಮ ಗುಣಮಟ್ಟದ ಒಂದು ನೇರ ಪ್ರಸಾರವಿದೆ. ಬಹಳಷ್ಟು ಮಂದಿ ಪ್ರೇಕ್ಷಕರು ನಿನ್ನೆ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅತಿ ಹೆಚ್ಚು ಆಟಗಾರರು ಪ್ರೇಕ್ಷಕರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ತಾವು ಪಂದ್ಯಾಟದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕೂಡ ಅಲ್ಲಿ ವ್ಯಕ್ತಪಡಿಸಬಹುದು. ಎಸ್ತುಗಾರಿಕೆ ಭಾಗದಲ್ಲಿ ತೌಸೀಫ್, ಶೈಕ್ ವಿಭಾಗದಲ್ಲಿ ಖಾದರ್, ನಾನ್ ಶೈಕ್ ವಿಭಾಗದಲ್ಲಿ ಆಸೀರ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ದ್ವಿತೀಯ ಪಂದ್ಯದ ಪ್ರಥಮ ಎಸೆತ ಮೋಹನ್ ಯಯ್ಯಾಡಿ ತೀರ್ಪುಗಾರನ ಬಿಟ್ಟು. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಪ್ರಥಮ ಎಸೆತವೇ ಅಗಲ ಎಸೆತವಾಗಿದೆ. ಇಲ್ಲಿ ಅಗಲ ಎಸೆತದ ಒಂದು ಹೆಚ್ಚುವರಿ ರನ್ನಿನ ಮೂಲಕ ಸಕ್ಸಸ್ ಕುಕ್ಕರ ಬೆಟ್ಟು ತಂಡದ ಖಾತೆ ಆರಂಭವಾಗಿದೆ. ಇದೀಗ ಮತ್ತೊಮ್ಮೆ ಪ್ರಥಮ ಬಾರಿ ತೌಸೀಫ್ ತನ್ನ ಓವರನ್ನು ಮುಂದುವರಿಸುತ್ತಾ ಶೇಕ್ ವಿಭಾಗದಲ್ಲಿ ಖಾದರ್. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪ್ರಥಮ ಎಸೆತ ಮತ್ತೊಮ್ಮೆ. ಈ ಬಾರಿ ಮತ್ತೊಂದು ಅಗಲ ಎಸೆತ ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ್ತು. ಸತತವಾಗಿ 2 ಅಗಲ ಎಸೆತ. ಸಂಪೂರ್ಣ ತನ್ನ ಲಯವನ್ನ ಕಳೆದುಕೊಂಡಂತಹ ಆರಂಭಿಕ ಎಸೆತಗಾರ ತೌಸೀಫ್. ತಂಡದ ಮೊತ್ತ 2. ಯಾವುದೇ ಅಧಿಕೃತ ಎಸೆತ ಕೂಡ ಇನ್ನೂ ಕೂಡ ದಾಖಲಾಗಿಲ್ಲ. 2 ರನ್ಗಳ ಮೂಲಕ 2 ರನ್ಗಳು ತಂಡದ ಖಾತೆಯಲ್ಲಿದೆ. ಮೂರನೇ ಪಂದ್ಯಕ್ಕಾಗಿ ನವಭಾರತ್ ಸಾಲ್ಮಾರ ಮತ್ತು ಗುಡ್ ಲಕ್ ಪಾಣೆ ಮಂಗಳೂರು ಎರಡು ತಂಡಗಳ ಆಟಗಾರರು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಮತ್ತೊಮ್ಮೆ ಪ್ರಥಮ ಎಸೆತ ತೌಸೀಫ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಎಸೆತ ಅಪ್ಸೈಡ್ ಕಡೆಗೆ ಹೊಡೆಯುವ ಮೂಲಕ ಬ್ಯಾಟ್ನ ಮೂಲಕ 1 ಅಂಕವನ್ನು ಕಲೆ ಹಾಕಿದೆ ಸಕ್ಸಸ್ ಕುಕ್ಕರ ಬೆಟ್ಟು. ತಂಡದ ಮೊತ್ತ 3. ಆರಂಭಿಕ ಓವರಿನ ಪ್ರಥಮ ಎಸೆತ ಮುಕ್ತಾಯವಾಗಿದೆ. 2 ಅಗಲ ಎಸೆತ, ಆ ಬಳಿಕ 1 ರನ್ ಕಲೆ ಹಾಕಿದಾಗ ತಂಡದ ಮೊತ್ತ 3. ಮತ್ತೊಮ್ಮೆ ದ್ವಿತೀಯ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೌಸೀಫ್ ತನ್ನ ಓವರನ್ನು ಮುಂದುವರಿಸುತ್ತಾ ದ್ವಿತೀಯ ಬಾರಿ ಶೈಕ್ ವಿಭಾಗದಲ್ಲಿ ಆಸೀರ್. ಕುಕ್ಕರ ಬೆಟ್ಟು ತಂಡದ ಆರಂಭಿಕ ದಾಂಡಿಗ ಆಸೀರ್ ಪಂದ್ಯಾಕೂಟದಲ್ಲಿ ಪ್ರಥಮ ಎಸೆತವನ್ನು ಎದುರಿಸುವ ತರಾತುರಿಯಲ್ಲಿ. ಈ ಬಾರಿ ಸ್ವಿಚ್ ಹೊಡೆಯುವಂತಹ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ತಂಡದ ಮೊತ್ತ 3. ಆರಂಭಿಕ ಓವರಿನ 2 ಎಸೆತ ಮುಕ್ತಾಯವಾಗಿದೆ. ಪವರ್ ಪ್ಲೇ ಚಾಲ್ತಿಯಲ್ಲೂ ಕೂಡ ಆಗಿದೆ. ಒಬ್ಬ ಕ್ಷೇತ್ರ ರಕ್ಷಕ ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೋರ್ವ ಮಿಡ್ ವಿಕೆಟ್ ಕೌ ಕಾರ್ನರ್ ವಿಭಾಗದಲ್ಲಿ. ಇದೀಗ ಮತ್ತೊಮ್ಮೆ ತನ್ನ ಓವರಿನ 3ನೇ ಎಸೆತ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೌಸೀಫ್ ಟು ಆಸೀರ್.
ಸೊಗಸಾದ ಎಸೆತಗಾರಿಕೆ ನೇರವಾಗಿ ಕ್ಷೇತ್ರ ರಕ್ಷಣೆ ಕೈಯಲ್ಲಿದೆ. ಈ ಬಾರಿ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ವೈಫಲ್ಯ, ಇಲ್ಲದ ರನ್ನನ್ನು ಕದಿಯಲೆತ್ತಿಸಿದಂತಹ ದಾಂಡಿಗ ಖಾದರ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಈ ಬಾರಿ ಆಸೀರ್ ಅವರ ವಿಕೆಟ್ ಪತನವಾಗಿದೆ. ತಂಡದ ಆರಂಭಿಕ ದಾಂಡಿಗ ರನ್ ಔಟ್ಗೆ ಇಲ್ಲಿ ಅವಕಾಶ ಬಿತ್ತು. ನಾನ್ ಸ್ಟ್ರೈಕಿಂಗ್ ಬ್ಯಾಟ್ಸ್ಮನ್ ಆಸೀರ್ ರನ್ ಅನ್ನ ಪಡೆಯುವಂತ ಕರೆಯನ್ನು ನೀಡಿದ್ರು. ಆದರೆ ಅಂತಿಮ ಹಂತದವರೆಗೂ ಸ್ಪಂದಿಸಿದಂತಹ ಖಾದರ್ ಅಂತಿಮವಾಗಿ ಸ್ಪಂದಿಸಿದಾಗ ಬಹಳಷ್ಟು ಅತ್ಯುತ್ತಮವಾದ ಥ್ರೋ ಕೂಡ ಬಂದಿತ್ತು. ಇಲ್ಲಿ ರನ್ ಔಟ್ ರೂಪದಲ್ಲಿ ಸಕ್ಸಸ್ ಕುಕ್ಕರ ಬೆಟ್ಟು ತಂಡದ ವಿರುದ್ಧ ಪ್ರಥಮ ಸಕ್ಸಸ್ ಅನ್ನ ಕಂಡುಕೊಳ್ತಾ ಇದೆ. ಇಲ್ಲಿ ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡದ ಮೊತ್ತ 3ರಲ್ಲಿದೆ. ಈಗಾಗಲೇ 2 ವಿಕೆಟ್ ಅನ್ನು ಕೂಡ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಆರಂಭಿಕ ಓವರಿನ 3 ಎಸೆತ ಮುಕ್ತಾಯವಾಗಿದೆ. 3 ಎಸೆತಕ್ಕೆ 3 ರನ್ಗಳನ್ನು ಗಳಿಸಿಕೊಂಡು 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಸಕ್ಸಸ್ ಕುಕ್ಕರ ಬೆಟ್ಟು ತಂಡ. ತೌಸೀಫ್ ಆರಂಭಿಕ 2 ಎಸೆತವನ್ನು ಅಗಲ ಎಸೆತವಾಗಿ ಎಸೆದಿದ್ದರೂ ಕೂಡ ಆ ಬಳಿಕ ತನ್ನ ಲಯಕ್ಕೆ ಮರಳಿ ಮುಂದಿನ 3 ಎಸೆತಗಳಲ್ಲಿ ಕೇವಲ 1 ರನ್ ಅನ್ನು ಬಿಟ್ಟುಕೊಟ್ಟು ಇಲ್ಲಿ ಹೊಸ ದಾಂಡಿಗ ಬದ್ರುದ್ದೀನ್ ಆಗಮನವಾಗಿದೆ. ಬದ್ರುದ್ದೀನ್ ರವರ ಜೊತೆಗೂಡುತ್ತಾ ಮತ್ತೊಂದು ಕಡೆ ಆಸೀರ್. ಮೂರು ಎಸೆತ ಮುಕ್ತಾಯಕ್ಕೆ ತಂಡದ ಮೊತ್ತ 3. 1 ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ. ಖಾದರ್ ಅವರ ವಿಕೆಟ್ ಅನ್ನು ಕಳೆದುಕೊಂಡಂತಹ ಸಕ್ಸಸ್ ಕುಕ್ಕರ್ ಬಿಟ್ಟು ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ತನ್ನ ಓವರ್ನ ಮುಂದುವರಿಸುತ್ತಾ ತೌಸೀಫ್ 4ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮತ್ತೊಮ್ಮೆ ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಮತ್ತೊಂದು ಅಗಲ ಎಸೆತ. ಈ ಓವರಿನ 3ನೇ ಅಗಲ ಎಸೆತ ಕೂಡ ದಾಖಲಾಗಿದೆ. ಎಲ್ಲೋ ಒಂದು ಕಡೆ ತನ್ನ ಲಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಂತಹ ಎಸೆತಗಾರ ತೌಸೀಫ್ 4ನೇ ಬಾರಿ ತಂಡದ ಮೊತ್ತ 4ರಲ್ಲಿದೆ. 1 ವಿಕೆಟ್ ಅನ್ನು ಕಳೆದುಕೊಂಡು ಕುಕ್ಕರ ಬೆಟ್ಟು ತಂಡ. ಸೊಗಸಾದ ಹೊಡೆತ ಚೆಂಡು ಗಾಳಿಯಲ್ಲಿದೆ. ಆದರೆ ಈ ಬಾರಿ ಕ್ಷೇತ್ರ ರಕ್ಷಕನಿಗೆ ಅವಕಾಶವಿರಲಿಲ್ಲ ಕ್ಯಾಚ್ ಅನ್ನು ಪಡೆಯುವಲ್ಲಿ. 1 ರನ್ ಅನ್ನು ಕಲೆ ಹಾಕಿದಾಗ ಬದ್ರುದ್ದೀನ್ ತನ್ನ ವೈಯಕ್ತಿಕ ಖಾತೆಯನ್ನು ಖಾದರ್ ತನ್ನ ವೈಯಕ್ತಿಕ ಖಾತೆಯನ್ನು ಕೂಡ ಆರಂಭಗೊಳಿಸಿದಾಗ ತಂಡದ ಮೊತ್ತ 5-4 ಎಸೆತ ಮುಕ್ತಾಯವಾಗಿದೆ. ಮತ್ತೆ 5ನೇ ಬಾರಿ ಇದೀಗ ಹೊಸ ದಾಂಡಿಗ ಬದ್ರುದ್ದೀನ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮತ್ತೊಮ್ಮೆ ತೀರ್ಪುಗಾರನ ಬಿಟ್ಟು ಸೊಗಸಾದ ಎಸೆತಗಾರಿಕೆ ಉತ್ತಮವಾಗಿರತಕ್ಕಂಥ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ. ನಿಧಾನಗತಿಯಲ್ಲಿ ರನ್ಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಾ ಇದೆ. ತೌಸೀಫ್ 3 ರನ್ಗಳನ್ನು ಹೆಚ್ಚುವರಿಯಾಗಿ ಬಿಟ್ಟುಕೊಟ್ಟರು ಅಗಲ ಎಸೆದ ಮೂಲಕ. ತಂಡದ ಮೊತ್ತ 6ಕ್ಕೆ ಏರಿಕೆಯಾಗಿದೆ. 1 ಎಸೆತ ಬಾಕಿ ಇದೆ. ಈ ಬಾರಿ ಮತ್ತೊಮ್ಮೆ ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು. ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು ಗುಡ್ಡ ರಕ್ಷಕನ ವೈಫಲ್ಯ. 1+1 2 ರನ್ಗಳು ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ತಂಡದ ಮೊತ್ತ 8ಕ್ಕೆ ಏರಿಕೆಯಾಗಿದೆ. ನಿನ್ನೆಯ ದಿನದಂತೆ ಇಲ್ಲಿ ಆರಂಭಿಕ 3 ಪಂದ್ಯಗಳಲ್ಲಿ ದಾಂಡಿಗರಿಗೆ ರನ್ ಅನ್ನು ಗಳಿಸಿಕೊಳ್ಳುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಆದರೂ ಕೂಡ ಇಲ್ಲಿ ಪ್ರಥಮ ಓವರ್ ಅತಿರಿಕ್ತ ರನ್ಗಳ ರೂಪದಲ್ಲಿ ಹೆಚ್ಚುವರಿಯಾಗಿ ದುಬಾರಿಯಾಗಿ ಪರಿಣಮಿಸ್ತಾ ಇದೆ. ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡಕ್ಕೆ ಅಂತಿಮ ಬಾರಿ ಎಸೆಯಬೇಕಾಗಿದೆ ತೌಸೀಫ್. ಈ ಬಾರಿ ಮತ್ತೊಮ್ಮೆ ಅಗಲ ಎಸೆತ, ಮತ್ತೊಂದು ಅಗಲ ಎಸೆತ. 6 ರನ್ಗಳನ್ನು ಹೆಚ್ಚುವರಿಯಾಗಿ ಬಿಟ್ಟುಕೊಟ್ಟಾಗ ಸಂಪೂರ್ಣ ತನ್ನ ಲಯವನ್ನು ಕಳೆದುಕೊಂಡಂತ ಎಸೆತಗಾರ ತೌಸೀಫ್. ತಂಡದ ಮೊತ್ತ 9ಕ್ಕೆ ಏರಿಕೆಯಾಗಿದೆ. ನಿನ್ನೆಯ ದಿನದಾಟದ ಆರಂಭಿಕ ಚಿತ್ರಣವನ್ನು ನೋಡುವುದಾದರೆ 40-45 ರನ್ಗಳನ್ನು ಗಳಿಸಿಕೊಂಡದೇ ಆದಲ್ಲಿ ಎದುರಾಳಿ ತಂಡವನ್ನು ನಿಯಂತ್ರಿಸುವಂತಹ ಸಾಧ್ಯತೆ ಇದೆ. ಇದೀಗ ಅತ್ಯುತ್ತಮವಾದ ಆರಂಭವನ್ನಂತೂ ಪಡೆದುಕೊಂಡಿದೆ ಸಕ್ಸಸ್ ಕುಕ್ಕರ ಬೆಟ್ಟು. ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಚೆಂಡನ್ನು ತಡೆ ಹಿಡುವಲ್ಲಿ ಮತ್ತೊಮ್ಮೆ ಬೌಲರ್ ವೈಫಲ್ಯ. ಇದರೊಂದಿಗೆ ಆರಂಭಿಕ ಪ್ರಥಮ ಪವರ್ ಪ್ಲೇ ಓವರ್ ಮುಕ್ತಾಯವಾಗಿದೆ. ತಂಡದ ಮೊತ್ತ 2 ಅಂಕಿಯತ್ತ 10. 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಸಕ್ಸಸ್ ಕುಕ್ಕರ ಬೆಟ್ಟು. ಅತ್ಯುತ್ತಮವಾದ ಆರಂಭ. ಬ್ಯಾಟ್ಸ್ಮನ್ಗಳು ಸುಲಭವಾಗಿ ರನ್ ಅನ್ನು ಗಳಿಸದೇ ಇದ್ದರೂ ಕೂಡ ಹೆಚ್ಚುವರಿಯಾಗಿ ರನ್ಗಳನ್ನು ಬಿಟ್ಟುಕೊಟ್ಟಂತಹ ಅತಿರಿಕ್ತ ರನ್ಗಳ ಮೂಲಕ ಹೆಚ್ಚುವರಿ ಅಂಕಗಳನ್ನು ಗಳಿಸಿಕೊಂಡಾಗ ತಂಡದ ಮೊತ್ತ 10. ಮುಂದಿನ ಪಂದ್ಯಕ್ಕಾಗಿ 3ನೇ ಪಂದ್ಯಕ್ಕಾಗಿ ನವಭಾರತ್ ಸಾಲ್ಮಾರ ಮತ್ತು ಗುಡ್ ಲಕ್ ಪಾಣೆ ಮಂಗಳೂರು 2 ತಂಡಗಳ ಸರ್ವ ಸದಸ್ಯರು ಈ ಪಂದ್ಯದ ಪ್ರಥಮ ಇನ್ನಿಂಗ್ಸಿನ ಮುಂಚಿತವಾಗಿ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ನವಭಾರತ್ ಸಾಲ್ಮಾರ ಮತ್ತು ಗುಡ್ ಲಕ್ ಪಾಣೆ ಮಂಗಳೂರು. ಪ್ರಥಮ 2 ಓವರ್ ಪವರ್ ಪ್ಲೇ. 6 ಓವರ್ನ ಈ ಪಂದ್ಯಾಟ. ಕನಿಷ್ಠ 5 ಜನ ಎಸೆತಗಾರರು. ಗಮನಿಸಿಕೊಳ್ಳಿ ತಂಡದ 2 ತಂಡಗಳ ಕಪ್ತಾನರ ಗಮನಕ್ಕೆ ಪ್ರತಿಯೊಂದು ಇನ್ನಿಂಗ್ಸ್ ಕೂಡ ಸಮಯ ನಿಗದಿಯಾಗಿದೆ. ನಿಗದಿತ ಸಮಯಕ್ಕೆ ಮುಂಚಿತವಾಗಿ ತಾವು ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಬೇಕು. ಇಲ್ಲದಿದ್ದಲ್ಲಿ ಮುಂದೆ ನಿರ್ಣಾಯಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಎಸೆತಗಾರಿಕೆ ಭಾಗದಲ್ಲಿ ವಿಶಾಲ್
ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡದ ಪರವಾಗಿ ವಿಶಾಲ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಸೊಗಸಾದ ಹೊಡೆತ. ಈ ಬಾರಿ ಮತ್ತೊಮ್ಮೆ ಲಾಂಗ್ ಆಫ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ 11. 1.1 ಓವರ್ ಮುಕ್ತಾಯವಾಗಿದೆ. 11 ರನ್ನಿಗೆ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಸಕ್ಸಸ್ ಕೊಕ್ಕರಬೆಟ್ಟು. ಮತ್ತೊಮ್ಮೆ ದ್ವಿತೀಯ ಬಾರಿ ವಿಶಾಲ್ ಪವರ್ ಪ್ಲೇಯ ದ್ವಿತೀಯ ಓವರ್ ಅನ್ನು ಕೈಗೆತ್ತಿಕೊಂಡಂತ ಎಸೆತಗಾರ ವಿಶಾಲ್ ಟು ಆರಂಭಿಕ ದಾಂಡಿಗ ಖಾದರ್. ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಕವರ್ಸ್ ವಿಭಾಗದಲ್ಲಿ ರನ್ಔಟ್ಗೆ ಸಾಧ್ಯತೆ, ಆದರೆ ಸರಿಯಾದ ದಿಕ್ಕಿನಲ್ಲಿ ಚೆಂಡನ್ನು ಎಸೆದಂತ ಕ್ಷೇತ್ರ ರಕ್ಷಕ ಸುಲಭವಾಗಿ ರನ್ಔಟ್ಗೆ ಕೂಡ ಅವಕಾಶವಿತ್ತು. ಸತತವಾಗಿ 2 ಎಸೆತಗಳಲ್ಲಿ ತಲಾ 1ರಂತೆ ರನ್ನನ್ನು ಗಳಿಸಿಕೊಂಡಾಗ ತಂಡದ ಮೊತ್ತ 12. 1.2 ಓವರ್ ಇದುವರೆಗೆ ಮುಕ್ತಾಯವಾಗಿದೆ. ಪವರ್ ಪ್ಲೇ ಅಂತಿಮ 4 ಎಸೆತ ಬಾಕಿ ಇದೆ. ಯಾವುದೇ ಬೌಂಡರಿ ದಾಖಲಾಗದಿದ್ದರೂ ಕೂಡ ಒಂದು ಅತ್ಯುತ್ತಮ ರನ್ ಧಾರಣೆಯನ್ನು ಕಾಯ್ದುಕೊಂಡಿದೆ. ಸಕ್ಸಸ್ ಕೊಕ್ಕರಬೆಟ್ಟು ತಂಡ ಇದೀಗ ಮತ್ತೊಮ್ಮೆ 3ನೇ ಬಾರಿ ತನ್ನ ಓವರ್ನ ಮುಂದುವರಿಸುತ್ತ ವಿಶಾಲ್. ಭದ್ರತೆಯನ್ನು ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಚೆಂಡು ಕೆಲ ಕಾಲ ಗಾಳಿಯಲ್ಲಿತ್ತು, ಆದರೆ ಚೆಂಡನ್ನು ಹಿಡಿಯುವಲ್ಲಿ ಮತ್ತೊಮ್ಮೆ ಕ್ಷೇತ್ರ ರಕ್ಷಕ ವೈಫಲ್ಯ. ಎಲ್ಲೋ ಒಂದು ಕಡೆ ಎಸೆತಗಾರರ ಅನಗತ್ಯ ಹೆಚ್ಚುವರಿ ಅಂಕಗಳು, ಅದರ ಜೊತೆಗೆ ಕ್ಷೇತ್ರ ರಕ್ಷಕರ ವೈಫಲ್ಯ ಕೂಡ ಇಲ್ಲಿ ಕೊಂಚ ಮಟ್ಟಿಗೆ ದುಬಾರಿಯಾಗಿ ಪರಿಣಮಿಸ್ತಾ ಇದೆ ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡಕ್ಕೆ. ತಂಡದ ಮೊತ್ತ 13. 4ನೇ ಬಾರಿ ಎಸೆಯಬೇಕಾಗಿದೆ ಮತ್ತೊಮ್ಮೆ ವಿಶಾಲ್. ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಲಯಬದ್ಧವಾದ ಎಸೆತಗಾರಿಕೆ, ಅತ್ಯುತ್ತಮವಾದ ಲೈನ್ ಅಂಡ್ ಲೆಂತ್, ಯಾವುದೇ ರನ್ನಿಗೆ ಅವಕಾಶವಿಲ್ಲ. 1.4 ಓವರ್ ಮುಕ್ತಾಯ. ಇದೀಗ ಮತ್ತೊಮ್ಮೆ 5ನೇ ಬಾರಿ ಎಸೆಯಬೇಕಾಗಿದೆ ವಿಶಾಲ್ ತನ್ನ ಓವರ್ನ ಮುಂದುವರಿಸಿದ ಖಾದರ್ ಅವರ ಕಡೆಗೆ. ಸೊಗಸಾದ ಎಸೆತಗಾರಿಕೆ. ಈ ಬಾರಿ ಮತ್ತೊಂದು ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಈ ಓವರಿನಲ್ಲಿ 2ನೇ ಕ್ಯಾಚ್ ಅನ್ನ ಕೂಡ ಇಲ್ಲಿ ಕೈ ಚೆಲ್ತಾ ಇದ್ದಾರೆ ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡದ ಕ್ಷೇತ್ರ ರಕ್ಷಕರು. ಪ್ರಥಮ ಪಂದ್ಯದಲ್ಲೂ ಕೂಡ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ತಂಡದ ದ್ವಿತೀಯ ಓವರ್ನಲ್ಲಿ 2 ಕ್ಯಾಚ್ಗಳನ್ನು ಕೂಡ ಕೈ ಚೆಲ್ಲಿದ್ರು, ಆದರೆ ಪಂದ್ಯವನ್ನು ಅಂತಿಮ ಹಂತದಲ್ಲಿ ಗೆದ್ದುಕೊಂಡು ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದಾರೆ. ಇಲ್ಲೂ ಕೂಡ ಪ್ರಥಮ ಇನ್ನಿಂಗ್ಸ್ನ ದ್ವಿತೀಯ ಓವರಿನಲ್ಲಿ ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡದ 2 ಕ್ಷೇತ್ರ ರಕ್ಷಕರು ಕ್ಯಾಚ್ ಅನ್ನ ಕೈ ಚೆಲ್ಲಿದಾಗ ಜೀವದಾನ ಲಭಿಸಿದೆ 2 ದಾಂಡಿಗರಿಗೆ. ಇದೀಗ ಮತ್ತೊಮ್ಮೆ ವಿಶಾಲ್ ಅಂತಿಮ ಬಾರಿ. ಸೊಗಸಾದ ಎಸೆತಗಾರಿಕೆ. ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಹೊಡೆತ. ಆಫ್ ಸೈಡ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾದಾಗ ಓವರ್ ನಂಬರ್ 2 ಮುಕ್ತಾಯವಾಗಿದೆ. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 15. 7.5ರಂತೆ ರನ್ನನ್ನು ಗಳಿಸಿಕೊಂಡಿದೆ. ಸಕ್ಸಸ್ ಕುಕ್ಕರಬೆಟ್ಟು. ಪ್ರಥಮ ಓವರಿನಲ್ಲಿ 10 ರನ್ನನ್ನು ಗಳಿಸಿಕೊಂಡಿತ್ತು. ದ್ವಿತೀಯ ಓವರ್ನಲ್ಲಿ ವಿಶಾಲ್ ಅತ್ಯುತ್ತಮವಾದ ಎಸೆತಗಾರಿಕೆ ಕೂಡ ಬಂದಿತ್ತು, ಆದರೆ ಕ್ಷೇತ್ರ ರಕ್ಷಕರಿಂದ ನಿರೀಕ್ಷಿತ ಪ್ರದರ್ಶನ ಬರದೇ ಇದ್ದಾಗ 5 ರನ್ನನ್ನು ಬಿಟ್ಟುಕೊಟ್ಟು ತಂಡದ ಮೊತ್ತ 15. 2 ದಾಂಡಿಗರಿಗೆ ತಲಾ 1 ಜೀವದಾನ ಕೂಡ ಇಲ್ಲಿ ಲಭಿಸಿದೆ. ಆರಂಭಿಕ ದಾಂಡಿಗ ಖಾದರ್ ಮತ್ತು ಬದ್ರುದ್ದೀನ್ ಪ್ರಥಮ ಓವರಿನಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಕಳೆದು ಆಸಿರ್ ರವರ ವಿಕೆಟ್ ಅನ್ನು ಕಳೆದುಕೊಂಡಾಗ ಒಂದು ನಿರೀಕ್ಷಿತ ಜೊತೆಯಾಟವಂತೂ ಇಲ್ಲಿ ನಿರೀಕ್ಷೆಗಿದೆ. ಈ 2 ದಾಂಡಿಗರು ಅತ್ಯುತ್ತಮವಾದ ಜೊತೆಯಾಟವನ್ನ ಮುಂದಿನ 1-2 ಓವರ್ಗಳಲ್ಲಿ ನಿಭಾಯಿಸಿದ್ದೇ ಆದಲ್ಲಿ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಬಹುದಾಗಿದೆ. ಸಕ್ಸಸ್ ಕುಕ್ಕರಬೆಟ್ಟು. ಎಸೆಗಾರಿಕೆ ಭಾಗದಲ್ಲಿ ಇದೀಗ ಅಕ್ಷಯ್ 3ನೇ ಓವರ್ನ ಕೈಗೆತ್ತಿಕೊಂಡಂತಹ ಎಸೆತಗಾರ. ಪವರ್ ಪ್ಲೇ ಮುಕ್ತಾಯವಾಗಿದೆ. ಈಗಾಗಲೇ 5 ಜನ ಕ್ಷೇತ್ರ ರಕ್ಷಕರನ್ನ 30 ಗಜಗಳಿಂದ ಹೊರಭಾಗದಲ್ಲಿ ನಿಯೋಜಿಸಿದೆ ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡ. ಸ್ಟ್ರೈಕ್ ವಿಭಾಗದಲ್ಲಿ ಕುಕ್ಕರಬೆಟ್ಟು ತಂಡದ ಬದ್ರುದ್ದೀನ್. 3ನೇ ಓವರ್ನ ಪ್ರಥಮ ಎಸೆತ ಅಕ್ಷಯ್ ತನ್ನ ಓವರ್ನ ಮುಂದುವರಿಸುತ್ತ ಈ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಎಸೆಯಬೇಕಾಗಿದೆ. ಪ್ರಥಮ ಎಸೆತ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ. ಸ್ಟ್ರೈಕಿಂಗ್ ವಿಭಾಗದಲ್ಲಿ ಬದ್ರುದ್ದೀನ್. ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಪಿತ್ತು. ನಿಸ್ಸಂದೇಹವಾಗಿ ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು. ವಿಕೆಟ್ಗಳ ಮಧ್ಯೆ 1+1 2 ರನ್ನಿನ ಸೇರ್ಪಡೆಯಾಗಿದೆ. ಅಗಲ ಎಸೆತ ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ತಂಡದ ಮೊತ್ತ 17ಕ್ಕೆ ಏರಿಕೆಯಾಗಿದೆ. ದ್ವಿತೀಯ ಓವರಿನಲ್ಲಿ ಒಂದು ಎಕನಾಮಿಕಲ್ ಓವರ್ನ ಎಸೆದಿದ್ರು ಅಲ್ಲಿ ವಿಶಾಲ್, ಆದರೆ ಈ 3ನೇ ಓವರಿನ ಪ್ರಥಮ ಎಸೆತವೇ ಅಗಲ ಎಸೆತವಾದಾಗ 2 ರನ್ನನ್ನು ಗಳಿಸಿಕೊಂಡಿದೆ ತಂಡದ ಮೊತ್ತ 17. ಎದುರಾಳಿ ತಂಡದ ರನ್ ಧಾರಣೆಗೆ ಕಡಿವಾಣ ಹಾಕಲೇಬೇಕಾಗಿದೆ ಸ್ಟಾರ್ ಫ್ರೆಂಡ್ಸ್ ಮಾಡಿ. ಈಗಾಗಲೇ ಬಹಳಷ್ಟು ರನ್ಗಳನ್ನು ಹೆಚ್ಚುವರಿಯಾಗಿ ಬಿಟ್ಟುಕೊಟ್ಟಿದೆ. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಅಕ್ಷಯ್ ಪ್ರಥಮ ಬಾರಿ ಫುಲ್ ಓವರ್ ಫುಲ್ ಟಾಸ್ ಆಗಿ ಬಂದಿತ್ತು. ಲೆಗ್ ಬಿಫೋರ್ಗಾಗಿ ಬಲವಾದ ಮನವಿ. ಔಟ್ಸೈಡ್ ಆಫ್ ದಿ ಆಫ್ ಬಿತ್ತು ಚೆಂಡು. ಲೆಗ್ ಬೈಸ್ ರೂಪದಲ್ಲಿ 1 ಅಂಕವನ್ನ ಕಲೆ ಹಾಕಿದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 18ಕ್ಕೆ ಏರಿಕೆಯಾಗಿದೆ. ಸರಾಸರಿ 8ರ ಆಸುಪಾಸಿನಲ್ಲಿ ರನ್ನನ್ನು ಗಳಿಸಿಕೊಳ್ತಾ ಇದೆ. ಇದೇ ರೀತಿ ಮುಂದುವರಿದರೆ ಅದರಲ್ಲಿ 45-50 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಳ್ಳಬಹುದು. ಸಕ್ಸಸ್ ಕುಕ್ಕರಬೆಟ್ಟು. ಈ ಬಾರಿ ಮತ್ತೊಮ್ಮೆ ಲವರ್ ಫುಲ್ ಟಾಸ್. ಔಟ್ಸೈಡ್ ಆಫ್ ದಿ ಆಫ್ ಬಿತ್ತು, ಆದರೆ ಚೆಂಡನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ವೈಫಲ್ಯವನ್ನ ಕಂಡುಕೊಂಡಂತಹ ದಾಂಡಿಗ ಬದ್ರುದ್ದೀನ್ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಆರಂಭಿಕ 2 ಎಸೆತ ಮುಕ್ತಾಯವಾಗಿದೆ. 3ನೇ ಬಾರಿ ಮತ್ತೊಮ್ಮೆ ಅಕ್ಷಯ್ ತನ್ನ ಓವರ್ನ ಮುಂದುವರಿಸುತ್ತಾ ಬದ್ರುದ್ದೀನ್ ರವರ ಕಡೆಗೆ.
ಮತ್ತೊಮ್ಮೆ ಸೊಗಸಾದ ಎಸೆತಗಾರಿಕೆ ಈ ಬಾರಿ 1 ರನ್ನಿಗೆ ಸೀಮಿತವಾಗಿದೆ. ವಿಕೆಟ್ಗಳ ಮಧ್ಯೆ ಬಹಳಷ್ಟು ಹೊಂದಾಣಿಕೆಯ ಚುರುಕಿನ ಓಡಾಟ. ತಂಡದ ಮೊತ್ತ 19ಕ್ಕೆ ಏರಿಕೆಯಾಗಿದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಆರಂಭಿಕ 3 ಎಸೆತ ಮುಕ್ತಾಯವಾಗಿದೆ. 4ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ಅಕ್ಷಯ್ ತನ್ನ ಓವರ್ನ ಮುಂದುವರಿಸುತ್ತಾ 4ನೇ ಬಾರಿ ಈಗಾಗಲೇ 2.3 ಓವರಿಗೆ 19 ರನ್ ಗಳಿಸಿಕೊಂಡಿದೆ. ಸಕ್ಸಸ್ ಕುಕ್ಕರ ಬೆಟ್ಟು ತಂಡ 4ನೇ ಬಾರಿ ಎಸೆಯಬೇಕಾಗಿದೆ. ಅಕ್ಷಯ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕ್ ವಿಭಾಗದಲ್ಲಿ ಆರಂಭಿಕ ದಾಂಡಿಗ ಖಾದರ್. ಈ ಬಾರಿ ಮತ್ತೆ ಉತ್ತಮವಾಗಿರತಕ್ಕಂಥ ಹೊಡೆತವಾಗಿತ್ತು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ, ಅತ್ಯುತ್ತಮ ಎಸೆತಗಾರಿಕೆ ಕೂಡ. ನೆಲಮಟ್ಟದಲ್ಲಿ ಬಂದಿತ್ತು ಚೆಂಡು ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿಕೊಂಡು 1 ರನ್ ಗಳಿಸಿಕೊಂಡಂತಹ ದಾಂಡಿಗ ಖಾದರ್ ಇದೀಗ ಅಂತಿಮ 2 ಎಸೆತ ಬಾಕಿ ಇದೆ. 3ನೇ ಓವರ್ನ ಮುಕ್ತಾಯಕ್ಕೆ ಮತ್ತೊಮ್ಮೆ ಅಕ್ಷಯ್ ತನ್ನ ಓವರ್ನ ಮುಂದುವರಿಸುತ್ತಾ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ಸೊಗಸಾದ ಎಸೆತಗಾರಿಕೆ ಆದರೆ ಮತ್ತೆ 1 ರನ್ ಗಳಿಸಿಕೊಂಡಿದೆ. ತಂಡದ ಮೊತ್ತ 21ಕ್ಕೆ ಏರಿಕೆಯಾಗಿದೆ. ಈಗಾಗಲೇ 6 ರನ್ಗಳನ್ನು 3ನೇ ಓವರ್ನಲ್ಲಿ ಗಳಿಸಿಕೊಂಡಿದೆ. ಆರಂಭಿಕ ಓವರ್ನಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡಿದ್ದರೂ ಕೂಡ ಅದೇ ರೀತಿಯ ರನ್ ಧಾರಣೆಯನ್ನು ಇಲ್ಲಿ ಕಾಯ್ದುಕೊಂಡಿದೆ. ಸಕ್ಸಸ್ ಕುಕ್ಕರ ಬೆಟ್ಟು ಎದುರಾಳಿ ತಂಡದ ದಾಳಿಗಾರರು ಅತಿರಿಕ್ತ ರನ್ಗಳನ್ನು ಹೆಚ್ಚುವರಿಯಾಗಿ ಬಿಟ್ಟುಕೊಟ್ಟಾಗ ಪಂದ್ಯದಲ್ಲಿ ಆರಂಭಿಕ ಹಂತದಲ್ಲಿ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದೆ ಸಕ್ಸಸ್ ಕುಕ್ಕರ ಬೆಟ್ಟು. ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಹೊಡೆತ ಈ ಬಾರಿ ಮಿಡ್ ವಿಕೆಟ್ ವಿಭಾಗದಲ್ಲಿದೆ. ಚೆಂಡು 1 ರನ್ನಿಗೆ ಸೀಮಿತವಾಗುವ ಲಕ್ಷಣ ಇಲ್ಲಿ. ಓವರ್ ನಂಬರ್ 3 ಮುಕ್ತಾಯವಾಗಿದೆ. 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 22 ಓವರ್ 1ಕ್ಕೆ 7.33 ರನ್ ಗಳಿಸಿಕೊಂಡಿದೆ. ಸಕ್ಸಸ್ ಕುಕ್ಕರ ಬಿಟ್ಟು ಮುಂದಿನ ಪಂದ್ಯದ ಹಸ್ತಾಕ್ಷರ ಪ್ರಕ್ರಿಯೆ ಆದಷ್ಟು ಬೇಗ ಮುಕ್ತಾಯಗೊಳಿಸಿ ನವಭಾರತ್ ಸಾಲ್ಮಾರ ಮತ್ತು ಗುಡ್ ಲಕ್ ಬಾಣೆ ಮಂಗಳೂರು ಈ ಮುಂದಿನ 3 ಓವರ್ ಅದೆಷ್ಟು ನಿರ್ಣಾಯಕವಾಗಲಿದೆ. ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡಕ್ಕೊಂದು ಬಹಳಷ್ಟು ನಿರ್ಣಾಯಕವಾಗಲಿದೆ. ಎದುರಾಳಿ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕುವಂತ ಅನಿವಾರ್ಯ ಪರಿಸ್ಥಿತಿ ಇದೆ ಅಲ್ಪ ಮೊತ್ತಕ್ಕೆ ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡಕ್ಕೆ. ಅದೇ ರೀತಿ ಆರಂಭಿಕ 3 ಓವರ್ನಲ್ಲಿ ಗಳಿಸಿದಂತಹ ರನ್ ಧಾರಣೆಯನ್ನ ಮುಂದುವರಿಸಿದೆ. ಅದರಲ್ಲಿ 45-50ರ ಆಸುಪಾಸಿನಲ್ಲಿ ರನ್ ಅನ್ನು ಗಳಿಸಿಕೊಳ್ಳಬಹುದಾಗಿದೆ. ಸಕ್ಸಸ್ ಕುಕ್ಕರ ಬೆಟ್ಟು ಮುಂದಿನ 3 ಪ್ರಥಮ ಇನ್ನಿಂಗ್ಸಿನ 3 ಓವರ್ಗಳ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಸತೀಶ್ ಸರ್ ಮಂಗಳೂರಿಯವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. Thank you very much, Sukumar. So very good start from the opening batters. A little bit correction after they lost the first wicket very quickly. Then these 2 batters are slowly and steadily they're building a partnership for Swastik. A little bit correction for team success Kukarbetu, and the over number 3 is just started, and Vishal who started the over number 4th item over the wicket. And that ball is going further away outside the line of off time, so that punishable from umpire. And Suresh Mudabidre has got no hesitation to signal the wide. With that, excess cover moves on to 24 on the board for the loss of 1 wicket. This time going for the drive, didn't got enough pattern to that, but quite enough for both the batters to complete the single. And with that single, cover moves on to 25 on the board for the loss of 1 wicket. Badruddin is on strike now. Right arm over the wicket, inside out cricketing stroke. Quite nicely plays it down to deep extra coverage by Badruddin. And with that singles, Kabana moves on to 26 on the board. Both the batters realizing the condition of this particular morning, where each and every run going to be very crucial in this particular match, so that they're not really wasting a single delivery, converting each and every delivery to the scoring one. Beautifully balled, Yorker line delivery. Batsman playing with the wrong line. Khadar in that occasion might be misjudging. Badruddin led correction, might be misjudging that full toss delivery. Maybe that full toss, but it's not an easy full toss. Almost ball is digging back and going down, and low full toss for the batters. Misjudging the line and pays the penalty for that ball hitting the stumps. And vital breakthrough here for team Star Friends Mani. And here is the bowler who's got a very good breakthrough for the team. And Vishal, he's got a breakthrough. The new batsman in his Shakir is walking towards the middle. And total score now is 26 on the board. Over number 4 is in progress.
very bright and sunny morning, and the time is exactly 9 past 22, but still it's a good condition, not that much of hot. The temperatures just now recorded just under 30 degrees Celsius. It's a good condition, the morning, and there is no wind at all in the ground. Slightly wind, but weather which is might be a little bit cool enough to enjoy the game of cricket here in Subramanya of this prestigious Gaangeya Trophy 2023, which is proudly organized by Gaangeya cricketers Subramanya. Right above the wicket, beautifully bowled, perfect one, fantastically bowled there by the bowler Vishal. He just galvanizing his level of confidence. After that, he got the wicket in the previous delivery. Beautiful leg cutter, almost ball pitching in the line, moving from the good line spot, little bit deviation, drawing the batsman onto the front foot. Batsman going for the drive, and fortunately ball just missing the bat of the batter. Then wicketkeeper behind the stump did the rest back to bowler. So far it's a very good over, and for Mani, star friends Mani. And here is Vishal again, right above the wicket again. A lovely delivery indeed, half-hearted shout for leg before wicket, because ball is just going down the leg stump. No question of leg before wicket, but it's a good over there for Vishal. Very good over, the kind of over which is badly required for the team star friends Mani. They got through Vishal, and I think in this particular over he considered just 4 runs and picked up a valuable wicket of Badruddin. So 4 overs completed. After completion of 4 overs, 26 on the board. The run rate is looks like it's quite enough, and 6.5 runs per over. Run rate progressing here for the team Success Kukarbetu. The match number 3 will be played between Navbharat Salmara versus Good Luck Panemangaluru. I request the players of both the teams, those who are not signed yet, please report here immediately to sign the official chart as soon as possible. So bowler has been introduced, fifth bowler, Ajit, the bowler, and the batsman Kadar is on strike. Lovely shot, but lack of placement. Nothing wrong with the stroke, but something wrong with the placement what Kadar has got. Little bit width is offered, inviting the batsman to go for the big shot. Kadar lofted that one, but just like I mentioned about the morning, it's not so easy in this particular cricket ground to get the distance. And the fielder just waiting for the ball coming to him, and completed straightforward catch. The wicket number 2, which is back into pavilion of team Success Kukarbetu. And Success Kukarbetu, after they got some success in the first 3 overs, then all in sudden the star really started to shine in the morning. Star friends Mani, through to some good bowling performance, they picked up valuable wickets of their opposition Success Kukarbetu. And now they need to rebuild the innings, because 2 new batters out there in the middle. Settled batters back into pavilion. After that, got a very good partnership for Badruddin and Khadar. All the 2 batters are back into pavilion. Now all up to these 2 batters, Shakir and Masood, just came into middle. How well they managed to complete their remaining overs of their quota. Ajit got a wicket in the first ball, second time in this. So right arm over the wicket, delivers far outside the line of off stump, and wide signal from umpire. With that, extra score Namuzan to 26 on the board for the loss of wicket number 2. This time nicely driven, but protection has been given in the deep square leg region. They're looking for the second. In comes the throw, but throw is not really having that much of power, so that both the batters are completed couple of runs. Nice looking slog sweep shot came from the bat of Shakir. Plays it beautifully. Masood, in fact, he plays it beautifully down to deep square leg region behind the square, and he got a fielder for that stroke, so that he need to settle for the couple of runs. 29 on the board for the loss of 2 wicket in the over number 5 is in progress. Ajit, right arm over wicket bounce. This time a reverse stroke comes into play. Ball will going to land it safely between cow point and deep cow point, before the fielder from deep extra cover region to run towards the left to collect the ball in the deep extra cover region. Again at the ample time for the batter Masood to pick that couple of runs. These all runs are really making too good for team Success Kukarbetu to get some good score, and 40 plus runs always is going to be a good score to depend in this condition, and now they are just trying to get that runs, the remaining deliveries.
Again, Ajit balls. Right arm over the wicket balls. Again, no ball called by umpire. And with that no ball, it's going to be a free hit delivery. This is what you're talking about. Sometimes the discipline is so important in a bowling. When small mistake will going to cost a lot. The free hit delivery for the batter. If the batsman will going to get a big shot in this free hit delivery, then it's going to be the good one for Success Kukarbe to get some good score here. The free hit delivery scoreboard is 33 on the board. And wait and see how batter will going to take that advantage of that free hit delivery. Appeal for leg before wicket, but I'm really to see that it is a free hit delivery. So I think for the free hit delivery, there is no chance at all for getting leg before wicket. But at the same time, it's from the bat. No signal came from umpire. It's the inside edge of the bat of the batsman. Shakir picked up a single, then 34 on the board. This time again, that ball just going down the leg side, going for the single. Absolutely suicider. Absolutely suicider. And there's no chance at all for any run. And it's from the bat, which is, bat has got a contact with the ball. So that no question of wide there, but certainly it's a run out which is taken place. The bat was, of course, from the bat. The bat which is involved, run out which is taken place, and the batsman is back into pavilion is Shakir after he got run out. So over number 5 is in progress. Scoreboard is 34 on the board. 34 3 ಉದ್ಧರಿ ನಷ್ಟಕ್ಕೆ team Success Kukarbe 2. They're trying to get some good score here. For the latecomers, you are watching the match number 2 of the day number final of this prestigious Gaangeya Trophy 2023, which is proudly organized by Gaangeya cricketer Subramanya, and under the great leadership of Ravindra Rudrapada sir, the president of Gaangeya cricketers Subramanya, under the, of course, the memory of late Krishna Kumar Rudrapada. ಅಲ್ಲಿ ದಯಮಾಡಿ ಕಮೆಂಟ್ ಬಾಕ್ಸ್ನ ಬಲಬದಿಯಲ್ಲಿ ಕುತ್ಕೊಂಡವರು, ಅದು ನೆಟ್ಟಿನ ಒಳಗೆ ಎಸ್ ಬಿಹೈಂಡ್ ದಟ್ ದ ಬ್ಯಾನರ್, ಪ್ಲೀಸ್ ದಯಮಾಡಿ ಅದರ ಹಿಂದೆ ಕುತ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಿದ್ದೇವೆ ದಯವಿಟ್ಟು. ಎಸ್, ಥ್ಯಾಂಕ್ ಯು. ಸೊ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಈಸ್ ಆನ್ ಸ್ಟ್ರೈಕ್ ನೌ. Rashid is on strike. Oh, beautifully flighted delivery. Once again, beautiful. And the batsman beaten by the flight of the delivery. But I think it's a bowler. Ajit did a great job. Perfect delivery to ball to fresh leg. And one more over completed after completion of 5 overs. Success Kukarbe 2 are searching for the right track. They are 34 on the board after completion of 5 overs. Just under 7 runs per over, 100 progressing. And wait and see how well they will go in to get some score in the last over. The final opportunity for Success to get some success in the last over. And wait and see how star friends of Mani will go in to restrict the runs in that last over. Meanwhile, I once again request Nav Bharat Salmara as well as Good Luck Pane Mangaluru. ದಯಮಾಡಿ ಎರಡು ತಂಡದ ಆಟಗಾರರು ಆದಷ್ಟು ಬೇಗ ನಮ್ಮ ಕರೆಗೆ ಸ್ಪಂದನೆ ನೀಡಿ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಈ ಕೂಡಲೇ ಕೊನೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ನಾವು ಭಾರತ ಸಾಲ್ಮರ ಹಾಗೂ ಗುಡ್ ಲಕ್ ಪಣೆಮಂಗಳೂರು ತಂಡದ ಆಟಗಾರರು ತೃತೀಯ ಪಂದ್ಯಕ್ಕಾಗಿ ಮತ್ತೊಮ್ಮೆ ಕರೆಯನ್ನು ನೀಡ್ತಾ ಇದ್ದೇವೆ. ಜಯರಾಮ್ to Masood, round the wicket. Masood going against the line of the delivery, and the line which is outside the line of off time. Very good start for the last over, and the batsman tried to hit the ball on the onside direction, misses the line completely. Then wicketkeeper behind the stump did the rest, back to bowler. Jairam with a different bowling action. 2 steps is going back, then he's starting his run up. Full toss delivery, lofted at one, but ball is in the hands of a deeper square leg fielder. Once it looks like the Masood hit the ball, that full toss delivery down to square leg will going to be a chance here to get the maximum there. But I think in this particular cricket ground, you are not having that much of a wind in the morning, so that the ball which is landed safely to the hands of the fielder. Unfortunate is Masood is back into pavilion, but fortunate for the bowler Jairam, he's got a wicket for the full toss delivery.
And the wicket number 5, which is back into pavilion for team Success Kukarbetu. It's not a good start for the final over. No runs scored, 1 wicket fallen, and now new batsman Imtiaz walking towards the middle. Imtiaz walking towards the middle with the jersey number 18. Last 4 deliveries remaining. Imtiaz walking very relaxedly towards striker's end. 4 deliveries to spare in the final over of Success Kukarbetu. Around the wicket, third time in this over. Just 2 steps going back, and then he's starting his run up. Again, that ball is just going down the leg stump, and the batsman just got a leg on that leg by. धन्यवाद सतीश. So 41 the target in 6 overs for Star Friends Mani, set by Success Kukarabet, and their innings now going to start. And first ball of their innings is now coming up. So first ball, and he starts off with a wide, और wide के साथ इस वक्त शुरुआत कर चुके हैं गेंदबाज इम्तियाज, जबकि 1 रन के साथ रनों का सिलसिला यहाँ पर शुरू हो चुका है. 1 रन 90 बिना किसी नुकसान के, और इम्तियाज इस वक्त गेंदबाज यहाँ पर आगे बढ़ाते हुए दाहिने हाथ ओवर द विकेट. ये गेंद इस बार गेंद को उछाला है लॉन्ग ऑन पर 4 रनों के लिए. Absolutely perfect struck this time. Just took the advantage of the power play, और इस बार गेंद को इनफील्ड क्लियर करते हुए उछाला खूबसूरती के साथ बल्लेबाज इरशाद ने 4 रनों के लिए. और लॉन्ग ऑफ पर फीडर मौजूद थे, लेकिन थोड़ा सा स्क्वायरर और लॉन्ग ऑन और मिड विकेट के बीच जो लंबा अंतर है, उस अंतर से गेंद को उछाल कर खेलने में सफल इरशाद. पावर प्ले का फायदा उठाते हुए और इस चौके के साथ स्कोर बढ़कर पहुंच चुका है 5 रनों पर. गेंदबाज इम्तियाज एक बार फिर से तैयार, दाहिना तो ओवर द विकेट, एक बार स्क्वायर ऑफ द विकेट. इस बार मौका हो सकता है फीडर गेंद के नीचे आते हुए, और इसी के साथ यह विकेट यहां पर गिर चुका है. इस बार गेंद को 2 स्क्वायर ऑफ साइड पर उछालना चाहते थे, लेकिन काफी स्क्वायर उछाल नहीं पाए, और लॉन्ग ऑफ पर जो फील्डर खड़े हुए थे उन्हें हालांकि थोड़ी सी दौड़ जरूर लगानी पड़ी, लेकिन आखिरकार बेहतर जजमेंट के साथ इस कैच को बेहतरीन तरीके से लपका, और इसी के साथ इरशाद का विकेट यहां पर गिर चुका है. 5 रनों पर पहला विकेट खो चुका, और इरशाद एक चौका लगाने के बाद कुछ हद तक आक्रामक शुरुआत की सूचना दे चुके थे. अगली गेंद पर उनका विकेट यहां पर गिर चुका है. अब उनका स्थान ग्रहण करते हुए फयाज. तो अगला मैच जस्ट टॉकिंग अबाउट द नेक्स्ट मैच, नव भारत सालमोरा विल टेक्स ओवर गुड लक पाने मंगलोर. सो इन दिस मैच नव भारत सालमोरा आफ्टर वन द टॉस दे इलेक्टेड टू फील्ड फर्स्ट, और नए बल्लेबाज फयाज इस वक्त क्रीज पर कदम बढ़ाते हुए पहला पावर प्ले ओवर उनकी पारी का यहाँ पर प्रगति पर. और गेंदबाज इम्तियाज इस वक्त गेंदबाजी करेंगे दाहिने हाथ के बल्लेबाज फयाज के लिए. कुछ हद तक फील्डिंग में जमावट करने के बाद अपनी ओर की अगली गेंद लेकर तैयार, दाहिने हाथ ओवर द विकेट इस वक्त गेंदबाजी करते हुए. यह गेंद रिवर्स शॉट, गेंद को खेलना चाहता अंतिम क्षण में. He just wanted to play that one with a twisted bat, not succeeded, and collected by wicketkeeper behind the stumps, and there is no possibility of any run. और 5 रनों पर एक विकेट यहाँ पर खो चुका इम्तियाज. एक बार फिर से तैयार, ये गेंद बेहतर, absolutely good one, much straighter line. The ball came along the carpet at the last moment and went into the hands of wicketkeeper after beating the batsman once again, and that is an absolutely good one from the bowler. तो विकेट जरूर चटकाए थे विकेटकीपर ने, लेकिन बल्लेबाज क्रीज पर मौजूद, और इस वजह से सब कुछ सुरक्षित उनके लिए. सुबह का वक्त लगभग 9:40 यहाँ पर बचते हुए, बिल्कुल प्रखर धूप मैदान पर इस वक्त छा चुकी है,
और इस बढ़ते हुए वक्त के साथ साथ धूप की तीव्रता भी यहाँ पर बढ़ती नजर आती हुई। कुल मिलाकर ऐसा कहना पड़ेगा खेल के लिए, क्रिकेट के लिए एक पर्याप्त वातावरण इस मैदान पर छा चुका है। सुंदर से विशाल से सुब्रमण्य क्रिकेट मैदान पर और एक बेहतरीन प्रतिष्ठित क्रिकेट श्रृंखला, प्रेस्टिजियस क्रिकेट टूर्नामेंट गांगेया ट्रॉफी 2023 की एक शानदार प्रगति यहाँ पर होते हुए आज इस श्रृंखला का दूसरे दिन का दूसरा मैच यहाँ पर प्रगति पर। और गेंदबाज एक बार फिर से तैयार, दाहिने हाथों पर द विकेट इस वक्त गेंदबाजी करते हुए। यह गेंद ऑन साइड पर गेंद को मोड़ना चाहा, गेंद पहुंची इस वक्त शॉर्ट थर्ड बैन पर, 1 रन बल्लेबाज को मिलेगा। इस बीच विकेट की तेजी के साथ जब तक जाकर गेंद को फील्ड करें और थ्रो करें स्टंप साइड पर, बल्लेबाज के पास मौका था 1 रन प्राप्त करने का। 1 रन के साथ स्कोर बढ़कर अब पहुंच चुका 6 रनों पर 1 विकेट के नुकसान पर। पहला ओवर उनके पानी का यहाँ पर प्रगति पर। और जहाँ तक सवाल है, गेंदबाज इम्तियाज का एक चौका प्रदान करने के बाद एक बेहतर कमबैक को कर चुके हैं। 2-3 बेहतर गेंदें यहाँ पर फेंक चुके हैं दाहिने हाथ के बल्लेबाज के लिए। और अपनी ओर की अगली गेंद लेकर इस वक्त तैयार, दाहिने हाथों पर द विकेट गेंदबाजी करते हुए। यह गेंद इस बार गेंद को आक्रामक स्ट्रोक को खेलना चाहता, परिवर्तन के तौर पर कुछ हद तक धीमी गेंद थी और गेंद सीधे पहुंचे विकेट कीपर के हाथों में। रन से इस बीच बल्लेबाज को नहीं मिला, तो एक बेहतर ओवर यहां पर समाप्त हो चुका है। एक चौका प्रदान करने के बावजूद सिर्फ 6 रन इस ओवर में इम्तियाज ने प्रदान किए। और पहले ओवर के बाद स्टार फ्रेंड्स मानी 41 रनों के लक्ष्य का पीछा करते हुए पहले ओवर के समाप्ति के बाद 6 रन जोड़ चुका है 1 विकेट के नुकसान पर। इट्स 6 फॉर द लॉस ऑफ 1 विकेट फॉर स्टार फ्रेंड्स मानी, चेजिंग द विक्ट्री टारगेट ऑफ 41 in 6 overs set by success Kukurabettu in the match number 2 of the day 2 of Gaangeya Trophy 2023। और जहां तक गेंदबाजी का सवाल है तो मसूद इस वक्त गेंदबाजी यहां पर शुरू करते हुए और दूसरा ओवर उनके पारी का यहां पर शुरू होता हुआ। और इस बीच स्ट्राइक इस वक्त लेते हुए फयाज ओवर की पहली गेंद इस बार स्क्वायर ऑफ द विकेट इनटू द गैप एज वेल, ही हैज गॉट अ बाउंड्री फॉर दैट, यस इट डज, इट्स गॉन ओवर द फेंस फॉर अ बाउंड्री, ही हिट दैट वन टू स्क्वायर ऑफ द विकेट। और गेंद को इस वक्त इनफील्ड क्लियर करते हुए भेजने में सफल, डीप एक्स्ट्रा कवर सीमा रेखा से बाहर, गेंद 4 रनों के लिए। बेहतर स्ट्रोक इस वक्त फयाज के बल्ले से लगता है और इस चौके के साथ स्कोर बढ़कर अब पहुंच चुका है 2 अंकों पर, यानी 10 रन 1 विकेट के नुकसान पर। दूसरा ओवर यहां पर शुरू हो चुका है और कुल मिलाकर 7 खिलाड़ी इस वक्त 20 गज के दायरे के अंदर तैनात पावर प्ले के अंतर्गत। और दूसरा पावर प्ले ओवर उनकी पारी का यहाँ पर प्रगति पर। और गेंदबाज फयाज, माफ कीजिए मसूद, इस वक्त गेंदबाजी आगे बढ़ाते हुए फयाज के लिए रिवर्स शॉट, गेंद को खेलना चाहा, पैर पर गेंद टकराई, विकेट कीपर तेजी के साथ गेंद तक पहुंचे लेकिन 1 रन बल्लेबाज को लेने से नहीं रोक पाए और 1 रन के साथ स्कोर बढ़कर अब पहुंच चुका है कुल मिलाकर 11 रन बिना 1 विकेट के नुकसान पर। जबकि दूसरा ओवर उनकी पारी का यहाँ पर प्रगति पर। 30 रन और बनाने हैं विजय के लिए स्टार फ्रेंड्स मानी को। और इस ओवर के बाद 4 ओवर का खेल अभी भी बाकी उनकी पारी में। और जहां तक सवाल है इस वक्त गेंदबाजी का, दाहिना हाथ ओवर द विकेट, ये गेंद इस बार स्ट्राइट डाउन द ग्राउंड, गेंद को उछाला लंगोन सीमा रेखा से बाहर 4 रनों के लिए। ऐसा कहना पड़ेगा, स्ट्राइट डाउन द ग्राउंड, थोड़ा सा स्क्वायर, गेंद सीधे कमेंटेटर बॉक्स के आगे टिप्पा खाते हुए और इस चौके के साथ स्कोर बढ़कर पहुंच चुका 15 रनों पर। और बेहतरीन स्ट्रोक यहां पर लगता हुआ जकरिया के बल्ले से और इस वक्त स्कोर बढ़कर पहुंच चुका है 15 रनों पर। पावर प्ले का फायदा यहां पर दोनों बल्लेबाज बाखूबी इस वक्त उठाते हुए। दाहिने हाथों पर द विकेट, ये गेंद इस बार गेंद को ड्राइव किया, एक्स्ट्रा कवर पर गेंद पहुंची, इस वक्त फील्डर वहां पर मौजूद, रन से बल्लेबाज को नहीं मिलेगा। स्कोर रुक चुका है इस वक्त 15 रनों पर 1 विकेट के नुकसान पर। और अपनी अगली गेंद लेकर गेंदबाज इस वक्त गेंदबाजी के आगे बढ़ाते हुए स्वीप करना चाहा, पैरों पर गेंद टकराई और 1 रन का इजाफा यहां पर हो चुका है। बल्लेबाज ने दौड़ना शुरू किया अपने बल्ले को अंपायर की ओर दिखाते हुए और 1 रन के साथ स्कोर बढ़कर पहुंच चुका है 16 रनों पर 1 विकेट के नुकसान पर। 16 फॉर द लॉस ऑफ 1 विकेट इन द ओवर नंबर 2 इन प्रोग्रेस। मसूद एक बार फिर से गेंदबाजी आगे बढ़ाते हुए स्वीप किया, इस वक्त शॉट मिड विकेट पर रन के लिए दौड़ पड़े, तेजी से थ्रो पहुंचा लेकिन इससे भी तेजी से बल्लेबाज 1 रन प्राप्त कर चुके हैं और 1 रन के साथ स्कोर बढ़कर पहुंच चुका है 17 रनों पर 1 विकेट के नुकसान पर। It's 17 for the loss of 1 wicket after completion of 2 overs. They are looking at a good position now for Star Friends Money. 24 more runs now they have to score for victory in remaining 4 overs. That means in their remaining 24 deliveries.
यहाँ पर एक बेहतरीन बाजा जो कि बजता हुआ अपने कानों को, हम सब के कानों को ठंडक यहाँ पर पहुँचाता हुआ। और जहाँ तक सवाल है, इस वक्त 2 ओवर की समाप्ति के बाद 17 रन बन चुके 1 विकेट के नुकसान पर। तीसरा ओवर यहाँ पर शुरू होता हुआ। कलंदर गेंदबाजी यहाँ पर शुरू करते हुए ओवर की पहली गेंद लेकर इस वक्त तैयार। और फयाज इस वक्त सामना करते हुए दाहिने हाथ ओवर द विकेट। कलंदर ओवर की पहली गेंद स्वीप किया इस वक्त खूबसूरती के साथ शॉर्ट मिड विकेट पर। स्ट्रोक्स में ज़्यादा रफ्तार नहीं था लेकिन प्लेसमेंट सही, और इस वजह से बल्लेबाज 1 रन यहाँ पर प्राप्त कर चुके हैं। 18 रनों पर स्कोर बोर्ड पहुंच चुका है 1 विकेट के नुकसान पर। 18 फॉर द लॉस ऑफ 1 विकेट इन द ओवर नंबर 2 इन प्रोग्रेस। कलंदर एक बार फिर से गेंदबाजी यहाँ पर आगे बढ़ाते हुए दाहिने हाथ ओवर द विकेट गेंदबाजी करते हुए ये गेंद हल्के से गेंद को पुश करना चाहा, ऑफ स्टंप से बाहर की ओर निकलती हुई, ऑफ स्टंप से काफी बाहर की ओर गेंद निकल रही थी। वाइड का इशारा अंपायर द्वारा और वाइड के रन के साथ स्कोर अब बढ़कर पहुंच चुका है 19 रनों पर। तीसरा ओवर इस वक्त प्रगति पर। लॉन्ग ऑफ लॉन्ग ऑन डीप मिड विकेट इस वक्त तैनात है और डीप बैकवर्ड स्क्वायर लेग ठीक सीमा रेखा के पास मौजूद। लंबे स्ट्रोक्स रोकने के प्रयत्न में, और इस बीच कलंदर गेंदबाजी यहां पर आगे बढ़ाते हुए दाहिने हाथ ओवर द विकेट रिवर्स शॉट गेंद को खेला इस वक्त इंप्रोवाइजेशन करते हुए बैकवर्ड थर्ड मैन सीमा रेखा से बाहर गेंद 4 रनों के लिए। तो एक बार फिर से नासिक बैंड की मधुर धुन यहाँ पर बजती हुई और इस मैदान के रौनक को और बढ़ाते हुए। तो इस बार अगली गेंद लेकर कलंदर तैयार। क्विकर गेंद थी, गेंद कौन साइड पर फ्लिक किया, नॉन स्ट्राइकर एंड बल्लेबाज 2 कदम आगे निकले जरूर रहे लेकिन अपने कदमों को क्रीज पर खींचते हुए सुरक्षित देखा कि गेंद को वहां पर रफ फील्ड किया जा चुका है और 23 रनों पर स्कोर बोर्ड रुक चुका है। इट्स 23 फॉर द लॉस ऑफ 1 विकेट इन द ओवर नंबर जस्ट 4 इन प्रोग्रेस in their innings. Just 18 more runs now they have to score for victory. और अपनी ओर की अगली गेंद लेकर कलंदर इस वक्त गेंदबाजी आगे बढ़ाते हुए दाहिने हाथ ओवर द विकेट। ये गेंद रिवर्स शॉट इंप्रोवाइजेशन, एक बार फिर से गेंद जाती हुई बैकवर्ड थर्ड मैन सीमा रेखा से बाहर 4 रनों के लिए। धन्यवाद नासिक बैंड। तो जहां तक सवाल है 2 गेंदें इस ओवर में बाकी हैं और सिर्फ 14 रन चाहिए विजय के लिए। और गेंदबाज इस वक्त तैयार, दाहिने हाथ ओवर द विकेट। कलंदर गेंदबाजी करते हुए फुल टॉस स्टॉपेज, गेंद विकेट कीपर के पीछे की ओर जाती हुई इस वक्त 1 रन मिलेगा और 1 रन के साथ दोनों बल्लेबाज यहां पर संतुष्ट हो चुके हैं। तो 1 रन के साथ स्कोर अब बढ़कर पहुंच चुका है 28 रनों पर। तीसरा ओवर यहां पर प्रगति पर और सिर्फ 13 रन अब चाहिए विजय के लिए। गेंदबाज एक बार फिर से तैयार, कलंदर दाहिने हाथ ओवर द विकेट इस वक्त गेंदबाजी करते हुए दाहिने हाथ के बल्लेबाज के लिए ये गेंद इस बार लेग स्टंप पर आते हुए वाइड का इशारा अंपायर का, लेग स्टंप से काफी बाहर की ओर निकलते हुए और वाइड के इस रन के साथ स्कोर बढ़कर अब पहुंच चुका है 29 रनों पर। और गेंदबाज कलंदर एक बार फिर से तैयार, दाहिने हाथ ओवर द विकेट। ये गेंद हल्के से गेंद को फ्लिक करना चाहा, गेंद पहुंची शॉर्ट स्क्वायर लेग पर जहां पर गेंद को फील्ड कर लिया गया और इस बीच 1 रन का इजाफा यहां पर हो चुका। 30 रन 1 विकेट के नुकसान पर 3 ओवर के समाप्ति। दे आर लुकिंग इन अ कमांडिंग सिचुएशन। इट्स 30 फॉर द लॉस ऑफ 1 विकेट आफ्टर कंप्लीशन ऑफ 3 ओवर्स एंड स्टिल इन ओवरऑल कैलकुलेशन इट्स गोइंग टू बी 3 ओवर्स रिमेनिंग इन देयर इनिंग्स। मीन टाइम द नेक्स्ट मैच Navbharat Salmara will takes over Good Luck Panemangalore, and because of that I request all the players of these 2 teams to please get ready for the next match. So just 11 more runs now they have to score for victory and remaining 3 overs। और इस वक्त तख्ता काफी हद तक भारी लगता है स्टार फ्रेंड्स माने का। तो चौथा ओवर देखते हैं कौन से गेंदबाज चौथा ओवर इस वक्त प्रारंभ करते हैं। तो गेंदबाजी इस वक्त दी गई है नंबर 18 जर्सी पहने हुए गेंदबाज जो कि इस वक्त गेंदबाजी शुरू करते हुए इम्तियाज, जो कि अपना दूसरा ओवर सेकंड ओवर स्टार्टिंग इज सेकंड ओवर इन फैक्ट। ओवर की पहली गेंद लेकर इस वक्त तैयार
दाहिने हाथों पर द विकेट इस वक्त गेंदबाजी करते हुए ये गेंद ऑन साइड पर गेंद को मोड़ा खूबसूरती के साथ गेंद जाती हुई स्क्वायर लेग की दिशा में 1 रन बल्लेबाज को मिलेगा और वहां पर जब तक डीप बैकवर्ड स्क्वायर लेग पर गेंद को फील्ड करके थ्रो करे फील्डर बल्लेबाज के पास मौका था 1 रन प्राप्त करने का। कोई जल्दबाजी की इस वक्त जरूरत नहीं है, 17 गेंदें बाकी है, 10 रन सिर्फ चाहिए विजय के लिए और धीरे धीरे अपनी मंजिल की ओर बढ़ता हुआ इस वक्त स्टार फ्रेंड्स मानी ये गेंद इस बार ऑफ द टॉस चिप कर दिया खूबसूरती के साथ अपने पैर को उठाते एक पैर को उठाते हुए और तकनीकी तौर पर बेहतर स्ट्रोक और जब तक वाइड स्लॉग ऑन पर गेंद को फील्ड किया जाता 1 रन का इजाफा यहाँ पर हो चुका 32 नाउ फॉर द लॉस ऑफ 1 विकेट और रिवर्स शॉट इस बार इम्प्रोवाइजेशन किया जरूर लेकिन उतना कुछ खास स्ट्रोक पे दम नहीं था लेकिन 1 रन बल्लेबाज को जरूर मिला। धीरे धीरे ये साझेदारी इस वक्त जमती हुई जकरिया और फयाज के बीच में दोनों बल्लेबाज अब काफी हद तक आत्मविश्वास के साथ बल्लेबाजी करते हुए ऑफ द टोज गेंद को खेल दिया शॉर्ट स्क्वायर लेग पर 1 रन मिला इस बीच और 1 रन के साथ स्कोर बढ़कर पहुंच चुका है 34 रनों पर 34 फॉर द लॉस ऑफ 1 विकेट 4th ओवर इन प्रोग्रेस इन देयर इनिंग्स और जस्ट 7 मोर रन्स नाउ दे हैव टू स्कोर फॉर विक्ट्री और गेंदबाज इस वक्त इम्तियाज अपनी ओर की अगली गेंद लेकर तैयार दाहिने हाथों पर द विकेट ये गेंद बैकफुट पर गए गेंद को इस वक्त दिशा दी एक्स्ट्रा कवर पर और फिर से 1 रन दौड़कर बल्लेबाज पूर्ण कर चुके हर गेंद पर सिंगल्स लेते हुए स्ट्राइक रोटेट करते हुए बल्लेबाज वो जानते हैं इस वक्त कोई जल्दबाजी की यहाँ पर जरूरत नहीं है, हर गेंद पर कम से कम सिंगल्स भी बटोरते तो आसानी के साथ अपने लक्ष्य तक पहुंच सकते हैं। ड्राइव कर दिया इस बार गेंद को लगन पर फिर से 1 रन मिलेगा 36 नाउ and 4th over has been came to an end. So after 4 overs, completion of 4 overs, they are looking in a commanding situation. It's 36 for the loss of 1 wicket. Just 5 runs to get in remaining 2 overs, and the situation, the equation seems to be much easier for them. So match number 2nd of the day 2 of Gaangeya Trophy 2023 is now progressing here in this beautiful Subramanya ground between Success Kukurbet versus Star Friends Mani. And third match right after this match is now coming up live exclusively right in front of you between Now Bharat Salmara versus Good Luck Cup Pane Mangalore और जहां तक सवाल है इस वक्त गेंदबाजी का शाकिर इस वक्त गेंदबाजी यहां पर शुरू करते हुए तो कुल मिलाकर जहां तक साझेदारी का सवाल है 31 रन्स 32 रन्स नाउ एडेड फॉर द सेकंड विकेट नाउ दिस पार्टनरशिप इज नाउ बिल्डिंग अप और ये साझेदारी जो कि ऐसा कहना पड़ेगा दिस पार्टनरशिप इज नाउ heading towards to their victory for their team and once again Shakir bowls just 4 runs more now they have to score for victory in remaining 11 balls और शकीर इस वक्त गेंदबाज यहां पर आगे बढ़ाते हुए दाहिने हाथ राउंड द विकेट एक्स्ट्रा क्विकर गेंद विकेट कीपर ने बेहतर तरीके से गेंद को इस वक्त लपक लिया है और इस बेहतरीन कैच की बदौलत ये विकेट यहां पर गिर चुका है। तो यहाँ पर फयाज का विकेट गिर चुका है। फैंटास्टिक इनिंग्स केम फ्रॉम फयाज, स्कोर 12 रन्स इनटू हिज क्रेडिट और दूसरा विकेट गिर चुका है 37 रनों पर। इट्स 37 फॉर द लॉस ऑफ 2 विकेट्स। न्यू बैट्समैन Sinan is now comes out to the middle as a number 4 batsman. Just 4 runs more. Now they have to score for victory in remaining 10 balls. और गेंदबाज इस वक्त तैयार। ये गेंद इस बार आक्रामक दिशा देना चाहता गेंद को, लेकिन गेंद को कनेक्ट नहीं कर पाए और गेंद की धीमेपन को समझ नहीं पाए बल्लेबाज और बल्ला पहले अड़ा गई, गेंद बाद में आए, फलस्वरूप बल्ले और गेंद का कोई संपर्क नहीं यहाँ पर। इस बार ड्राइव किया खूबसूरती के साथ, डाउन टू लॉन्ग ऑफ, नॉट मोर देन अ सिंगल, and with that single run the scoreboard moving up to 38 for the loss of 1 wicket. Just 3 runs to get for victory. 8 गेंदे बाकी अब उनकी पारी में और इस बीच गेंदबाज शाकिर गेंदबाजी यहाँ पर आगे बढ़ाते हुए दाहिने हाथ राउंड द विकेट इस वक्त गेंदबाजी करते हुए ये गेंद इस बार चिप किया, सेंसिबल क्रिकेट अपनाते हुए हल्के से बल्ला उड़ाते हुए गेंद को इस वक्त स्कूप कर दिया था लॉन्ग पर और 1 रन दौड़कर बल्लेबाज पूर्ण कर चुके हैं। 39 नाउ फॉर द लॉस ऑफ 2 विकेट्स। Just 2 more to get for victory. शकीर दाहिने हाथ राउंड द विकेट, यह गेंद उछालना चाहता, आक्रामक स्ट्रोक खेलना चाहा, ऑफ स्टंप से काफी बाहर की ओर निकलती हुई गेंद। ओवर की समाप्ति, 5 overs completed,
39 on the board, and just 2 runs they have to score for victory in remaining last over. So that's the story, and they are heading towards to their victory for Star Friends Mani, just 2 runs away from their victory, and the last over of their innings is now going to begin. और अंतिम ओवर शुरू होता हुआ और गेंदबाज जो कि अंतिम ओवर इस वक्त शुरू करते हुए आसिर गेंदबाज यहां पर शुरू करते हुए, और इस बीच पहली गेंद इस बार खूबसूरती के साथ गेंद को कॉपी बुक स्टाइल में ड्राइव कर दिया लॉन्ग ऑफ पर एक रन के साथ. द स्कोर्स आर नाउ लेवल्ड, जस्ट अ सिंगल रन दे हैव टू स्कोर फॉर विक्ट्री इन रिमेनिंग 5 बॉल्स. और आसिर इस वक्त गेंदबाजी आगे बढ़ाते हुए दाहिने हाथ के बल्लेबाज इस वक्त सामना करने के लिए तैयार. आसिर ऑफ कटर गेंद परिवर्तन के तौर पर ड्राइव किया लॉन्ग ऑफ की दिशा में, और इसी के साथ स्टार फ्रेंड्स मानी रजिस्टर्ड अ विक्ट्री इन द लास्ट ओवर अगेंस्ट सक्सेस कुकरबेट इन द मैच नंबर 2 ऑफ द डे 2 ऑफ गांगेया ट्रॉफी 2023. धन्यवाद. और इसी के साथ दूसरा मैच समाप्त हो चुका है, एंड द थर्ड मैच ऑफ दिस टूर्नामेंट इज नाउ कमिंग अप बिटवीन नवभारत सालमारा वर्सेस गुड लक पाने मंगलोर. और वो मैच शुरू होगा चंद लम्हों बाद. तब तक एक छोटा सा ब्रेक हम लेते हैं, और एक छोटे से ब्रेक के बाद राइट आफ्टर द शॉर्ट ब्रेक हम आपके सामने उपस्थित होंगे राज्य भाषा कन्नड़ में सुकुमार के साथ जब अगले मैच की शुरुआत होगी. तो अब वक्त है एक ब्रेक का. नाउ इट्स टाइम फॉर ब्रेक. थैंक यू, धन्यवाद. ಗಾಂಗೆಯ ಟ್ರೋಫಿ 2023ರ ದ್ವಿತೀಯ ಹಾಗೂ ಅಂತಿಮ ದಿನದ ಆಟದ ಮೂರನೇ ಪಂದ್ಯಕ್ಕಾಗಿ ನವಭಾರತ್ ಸಾಲ್ಮಾರ ಮತ್ತು ಗುಡ್ ಲಕ್ ಪಾಣೆ ಮಂಗಳೂರು ಎರಡು ತಂಡಗಳ ತಲಾ ಓರ್ವ ಇತರ ಆಟಗಾರರು ಕಡ್ಡಾಯವಾಗಿ ವೇದಿಕೆ ಬಳಿ ಬನ್ನಿ. ನವಭಾರತ್ ಸಾಲ್ಮಾರ ಮತ್ತು ಗುಡ್ ಲಕ್ ಪಾಣೆ ಮಂಗಳೂರು.
ದ್ವಿತೀಯ ದಿನದಾಟದ ಪ್ರಥಮ ಪಂದ್ಯ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ಮತ್ತು ಶ್ರೀರಕ್ಷಾ ಸುಬ್ರಹ್ಮಣ್ಯ ತಂಡದ ವಿರುದ್ಧ ನಡೆದಿತ್ತು. ಆ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ತಂಡದ ಮಿಥುನ್ ರವರ ಪಾಲಾಗಿದೆ. ಮಿಥುನ್ ರವರು ದಯವಿಟ್ಟು ವೇದಿಕೆ ಬಳಿ ಬಂದು ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಸ್ಟಾರ್ ಫ್ರೆಂಡ್ಸ್ ಮಾಣಿ ತಂಡದ ಜಕಾರಿಯಾ ಅವರ ಪಾಲಾಗಿದೆ. ದಯವಿಟ್ಟು ತಾವು ಪ್ರಶಸ್ತಿ ವಿತರಣಾ ವೇದಿಕೆ ಬಳಿ ಬಂದು ಈ ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಸೆಗಾರಿಕೆ ಭಾಗದಲ್ಲಿ ಮನೋಜ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸೆಕ್ಯೂ ಭಾಗದಲ್ಲಿ ರಿಯಾಜ್ ಪ್ರಥಮ ಚೆಂಡು ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ನೇರವಾಗಿ ಬೌಲರ್ನ ಕೈಯಲ್ಲಿದೆ ಚೆಂಡು, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ರಿಯಾಜ್ ಜೊತೆಗೂಡುತ್ತಾ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಹಫೀಜ್, ಎಸೆತಗಾರಿಕೆ ಭಾಗದಲ್ಲಿ ಮನೋಜ್ ನವಭಾರತ ಸಾಲ್ಮರ ತಂಡದ ಪರವಾಗಿ ಮತ್ತೊಮ್ಮೆ ದ್ವಿತೀಯ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ಈ ಬಾರಿ ಕೆಲಕಾಲ ಗಾಳಿಯಲ್ಲಿತ್ತು, ಆದರೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟದಿಂದ 1 ರನ್ ಅನ್ನು ಕಲೆ ಹಾಕುವ ಮೂಲಕ ಗುಡ್ ಲಕ್ ಪಾಣೆ ಮಂಗಳೂರು ತಂಡದ ವೈಯಕ್ತಿಕ ಖಾತೆ ಕೂಡ ತಂಡದ ಖಾತೆ ಕೂಡ ಆರಂಭವಾಗಿದೆ. ತಂಡದ ಮೊತ್ತ 1, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಸ್ಟಾರ್ ಫ್ರೆಂಡ್ಸ್ ಮಾಣಿ ತಂಡದ ಜಕಾರಿಯಾ ಅವರ ಪಾಲಾಗಿದೆ. ಈ ಬಹುಮಾನವನ್ನ ದಿನೇಶ್ ಗಾಂಗೆಯ ಸುಬ್ರಹ್ಮಣ್ಯ ಅವರು ನಡೆಸಿ ಸಹಕರಿಸ್ತಾ ಇದ್ದಾರೆ. ಅಭಿನಂದನೆಗಳು. ಇದೀಗ ಮತ್ತೆ ಓವರ್ನ ಮುಂದುವರಿಸುತ್ತ 3ನೇ ಬಾರಿ ಮನೋಜ್, ಈ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶಕ್ಯೂ ಭಾಗದಲ್ಲಿ ಎಡಗೈ ದಾಂಡಿಗ ಹಫೀಜ್. ಗುಡ್ ಲಕ್ ಪಾಣೆ ಮಂಗಳೂರು ತಂಡದ ಪರವಾಗಿ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದಾಗ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪಂದ್ಯಾಟದಲ್ಲಿ ಪಾಲ್ಗೊಳ್ಳುವ ತಂಡಗಳ ಗಮನಕ್ಕೆ ಪ್ರತಿಯೊಂದು ಇನ್ನಿಂಗ್ಸ್ ಕೂಡ ಸಮಯವನ್ನು ನಿಗದಿಪಡಿಸಲಾಗಿದೆ. ಆ ನಿರ್ಧರಿತ ಸಮಯದ ಒಳಗಾಗಿ ತಾವು ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸದಿದ್ದಲ್ಲಿ ಮುಂದೆ ನಿರ್ಣಾಯಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಇದೀಗ ಮತ್ತೊಮ್ಮೆ 3ನೇ ಬಾರಿ ತನ್ನ ಓವರ್ನ ಮುಂದುವರಿಸುತ್ತಾ ಮನೋಜ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್. ಈ ಬಾರಿ ಬಲವಾದ ಹೊಡೆತ ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರ್ತಾ ಇದೆ ಚೆಂಡು. ಇದರೊಂದಿಗೆ ವಿಕೆಟ್ ನಂಬರ್ 1 ಪತನವಾಗಿದೆ. ಪ್ರಥಮ ಓವರಿನ 3ನೇ ಎಸೆತವನ್ನ ಫುಲ್ ಟಾಸ್ ಆಗಿ ಬಂದಿದ್ದ ಎಸೆತವನ್ನ ಸಿಕ್ಸರ್ ಗಟ್ಟುವಂತ ಸರ್ವ ಪ್ರಯತ್ನವನ್ನ ಮಾಡಿದ್ರು ದಾಂಡಿಗ, ಆರಂಭಿಕ ದಾಂಡಿಗ ಹಫೀಜ್. ಆದರೆ ಚೆಂಡು ನಿರೀಕ್ಷಿತ ದೂರವನ್ನ ಕ್ರಮಿಸಲಿಲ್ಲ. ಆ ಪವರ್ ಪ್ಲೇ ಚಾಲ್ತಿಯಲ್ಲಿದ್ದ ಕಾರಣ ಒಬ್ಬ ಕ್ಷೇತ್ರ ರಕ್ಷಕನನ್ನ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕಪ್ತಾನ ನಿಯೋಜಿಸಿದ್ರು. ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರಿದಾಗ ವಿಕೆಟ್ ನಂಬರ್ 1 ಪತನವಾಗಿದೆ. ಗುಡ್ ಲಕ್ ಪಾಣೆ ಮಂಗಳೂರು ತಂಡಕ್ಕೆ. ಇದೀಗ ಮತ್ತೊಮ್ಮೆ ಹೊಸ ದಾಂಡಿಗ ಅಬಿದ್ ತನ್ನ ಓವರ್ನ ಮುಂದುವರಿಸುತ್ತಾ ಈ ಬಾರಿ ಮನೋಜ್ ವಿಕೆಟ್ ಅನ್ನು ಪಡೆದುಕೊಂಡ ಹುಮ್ಮಸ್ಸಿನೊಂದಿಗೆ 4ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕ್ ವಿಭಾಗದಲ್ಲಿ ಅಬಿದ್. ಮತ್ತೊಮ್ಮೆ ಉತ್ತಮವಾಗಿರ್ತಕ್ಕಂಥ ಎಸೆತ ಲೆಗ್ ಬಿಫೋರ್ಗಾಗಿ ಬಲವಾದ ಮನವಿಗೆ ಪುರಸ್ಕಾರ ಲಭಿಸ್ತಾ ಇದೆ. ಸತತ 2 ಎಸೆತಗಳಲ್ಲಿ 2 ವಿಕೆಟ್. ಫ್ರಮ್ ಇನ್ ಫ್ರಂಟ್ ಆಫ್ ದ ವಿಕೆಟ್ ಆಗಿರೋ ಕಾರಣದಲ್ಲಿ ವಿಕೆಟ್ ನಂಬರ್ 2 ಪತನವಾಗಿದೆ. ಮನೋಜ್ ಎಸೆದಂತಹ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನ ಕಳೆದುಕೊಂಡಿದೆ. ಇಲ್ಲಿ ಗುಡ್ ಲಕ್ ಪಾಣೆ ಮಂಗಳೂರು ಆರಂಭಿಕ ಆಘಾತವಂತುಗಿದೆ. ಇದೀಗ ಹ್ಯಾಟ್ರಿಕ್ ಅವಕಾಶದಲ್ಲಿ ಮನೋಜ್. ಬಹಳಷ್ಟು ಜವಾಬ್ದಾರಿಯುತ ಎಸೆತಗಾರಿಕೆ, ಆ ತಂಡದ ಕಪ್ತಾನ ನೀಡಿದಂತಹ ಭರವಸೆಯನ್ನ ಉಳಿಸಿಕೊಳ್ಳುತ್ತಾ ಮನೋಜ್ ಹ್ಯಾಟ್ರಿಕ್ ವಿಕೆಟ್ ಪಡೆದುಕೊಳ್ಳಬಲ್ಲರೆ ಕಾದು ನೋಡಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಮನೋಜ್ ಹೊಸ ದಾಂಡಿಗ ಇಮ್ರಾನ್
ತಂಡದ ಪರವಾಗಿ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣ ಗಳಿದಂತಹ ಆಟಗಾರ ಇದೀಗ ಹ್ಯಾಟ್ರಿಕ್ ತವಕದಲ್ಲಿ ಮನೋಜ್ ಅವರನ್ನು ಮುಂದುವರಿಸುತ್ತಾ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ 5ನೇ ಬಾರಿ. ಕಳೆದ ಎಸೆಗಾರ ಅರೌಂಡ್ ವಿಕೆಟ್ ಎಸೆತವನ್ನ ಮಾಡಿದ್ರು, ಆದರೆ ನೇರವಾಗಿ ಫ್ಲಮ್ ಇನ್ ಫ್ರಂಟ್ ಆಫ್ ದ ವಿಕೆಟ್ ಇತ್ತು. ಆ ಕಾರಣಕ್ಕಾಗಿ LBW ಮೂಲಕ ವಿಕೆಟ್ ಅನ್ನ ಕಳೆದುಕೊಳ್ತಾ ಆಗಿದೆ ಗುಡ್ ಲಕ್ ಪಾಣೆ ಮಂಗಳೂರು. ಅಂತಿಮ ಬಾರಿ ಎಸೆಬೇಕಾಗಿದೆ ಮನೋಜ್ ತನ್ನ ಒಬ್ಬರನ್ನ ಮುಂದುವರಿಸುತ್ತಾ. ಸೊಗಸಾದ ಎಸೆತಗಾರಿಕೆ, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಪ್ರಥಮ ಓವರಿನಿಂದಲೇ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡವನ್ನ ಹೇರಿದಂತಹ ನವಭಾರತ ಸಾಲ್ಮಾರ ಕೇವಲ 1 ರನ್ ಅನ್ನು ನೀಡಿದಂತಹ ಮನೋಜ್ 2 ಅತ್ಯುತ್ತಮ ವಿಕೆಟ್ಗಳನ್ನು ಪಡೆಯುವ ಮೂಲಕ ಆರಂಭಿಕವಾಗಿ ಯಶಸ್ಸನ್ನ ಕಂಡುಕೊಳ್ತಾ ಇದೆ ನಮ್ಮ ಭಾರತ್ ಸಾಲ್ಮಾರ. ನಿನ್ನೆಯ ದಿನ ಕೂಡ ಆರಂಭಿಕ 3 ಪಂದ್ಯಗಳು ಯಾವ ರೀತಿ ಸಾಗಿತ್ತೋ ಅದೇ ರೀತಿಯಲ್ಲಿ ಇಲ್ಲಿ ಬೌಲರ್ಗಳು ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ. ಆ ಬಳಿಕ ಒಂದು ಕಡೆ ನಿನ್ನೆಯ ಪ್ರಥಮ ದಿನದ ಆಟದಲ್ಲಿ ಬಿಸಿಲಿನ ಕಾವು ಕೂಡ ಹೆಚ್ಚಾದಂತೆ ದಾಂಡಿಗರು ಕೂಡ ಸಿಕ್ಸರ್ ಬೌಂಡರಿಗಳ ಸುರಿಮಳೆಯನ್ನೇ ಗೈದ್ರು. ಆರಂಭಿಕ ಹಂತದಲ್ಲಿ 6-7 ಸರಾಸರಿಯಲ್ಲಿ ರನ್ ಅನ್ನು ಗಳಿಸಿಕೊಳ್ಳುವಂತ ದಾಂಡಿಗರು ಮನಸ್ಸು ಮಾಡಿದ್ರೆ, ಆ ಬಳಿಕ 8-10 ಆಸುಪಾಸಿನಲ್ಲೂ ಕೂಡ ರನ್ ಅನ್ನು ಗಳಿಸಿಕೊಂಡ ನಿದರ್ಶನವಿದೆ. ಇದೀಗ 3ನೇ ಪಂದ್ಯಾಟ ಸಾಗಿ ಬರ್ತಾ ಇದೆ. ನಿಧಾನವಾಗಿ ಬಿಸಿಲಿನ ಕಾವು ಹೆಚ್ಚಾದಂತೆ ರನ್ ಧಾರಣೆ ಕೂಡ ಹೆಚ್ಚಾಗುವಂತ ನಿರೀಕ್ಷೆ ಇದೆ. ಎಸ್ತಗಾರಿಕಾ ಭಾಗದಲ್ಲಿ ತನ್ನ ಓವರ್ನ ಮುಂದುವರಿಸುತ್ತಾ ಇಜಾಜ್ ನವಭಾರತ ಸಾಲ್ಮಾರ ತಂಡದ ಪರವಾಗಿ ದ್ವಿತೀಯ ಓವರ್ನ ಕೈಗೆತ್ತಿಕೊಂಡ ಎಸೆಗಾರ ಇಜಾಜ್. ಒಂದು ಜೊತೆಯಾಟದ ಅವಶ್ಯಕತೆ ಇದೆ. ಮತ್ತೊಂದು ಪವರ್ ಪ್ಲೇ ಅಂತಿಮ ಓವರ್ ಚಾಲ್ತಿಗಲಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಆರಂಭಿಕ ದಾಂಡಿಗ ರಿಯಾಜ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ಈ ಬಾರಿ ಅವಕಾಶವನ್ನ ಕೈ ಚೆಲ್ಲಿದ್ರು ದಾಂಡಿಗ. ಫುಲ್ ಟಾಸ್ ಆಗಿ ಬಂದಂತ ಚೆಂಡಿಗೆ ಉತ್ತರವನ್ನ ನೀಡಲೇ ಇಲ್ಲ ಇಲ್ಲಿ ದಾಂಡಿಗ ರಿಯಾಜ್. ಮತ್ತೊಮ್ಮೆ ಅದನ್ನು ಒಬ್ಬರನ್ನ ಮುಂದುವರಿಸುತ್ತಾ ಇಜಾಜ್ ಅತ್ಯುತ್ತಮವಾದ ಎಸೆತವಲ್ಲ, ಆದರೂ ಕೂಡ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿತ್ತು. ಈ ಬಾರಿ ಲಾಂಗ್ ಆಫ್ ವಿಭಾಗದಲ್ಲಿ ಹೊಡೆದಂತ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ರಿಯಾಜ್ ಮತ್ತೊಂದು ರನ್ ಸೇರ್ಪಡೆಗೊಳಿಸಿದಾಗ ತಂಡದ ಮೊತ್ತ 1.2 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ಇಜಾಜ್, ಸ್ಟ್ರೈಕ್ ಭಾಗದಲ್ಲಿ ಇಮ್ರಾನ್. 3ನೇ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ ಕವರ್ಸ್ ವಿಭಾಗದಲ್ಲಿ ಸೊಗಸಾದ ಹೊಡೆತ. ಇಬ್ಬರು ಕ್ಷೇತ್ರ ರಕ್ಷಕರಿದ್ದರೂ ಕೂಡ ಚೆಂಡನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿಕೊಂಡ್ರು. 3 ರನ್ನಿಗಾಗಿ ಓಡಾಟ. ಇಲ್ಲಿ ಅನಗತ್ಯವಾಗಿ 3ನೇ ರನ್ ಅನ್ನು ಕದಿಯಲೆತ್ನಿಸಿದಾಗ ವಿಕೆಟ್ ನಂಬರ್ 3 ಪತನವಾಗಿದೆ. ಆರಂಭಿಕ ಓವರ್ನಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿತ್ತು. ಒಂದು ಜೊತೆಯಾಟದ ನಿರೀಕ್ಷೆಯಲ್ಲಿತ್ತು ಗುಡ್ ಲಕ್ ಪಾಣೆ ಮಂಗಳೂರು. ಆದರೆ ಕ್ಷೇತ್ರ ರಕ್ಷಕರ ವೈಫಲ್ಯವಿರುವ ಕಾರಣ 3ನೇ ರನ್ನಿಗೆ ಇಬ್ಬರು ದಾಂಡಿಗರು ಕೂಡ ಕರೆಯನ್ನು ನೀಡಿದ್ರು. ಆದರೆ ಸ್ಟ್ರೈಕ್ ವಿಭಾಗದತ್ತ ಓಡಿದಂತ ದಾಂಡಿಗ ಇಲ್ಲಿ ಆರಂಭಿಕ ದಾಂಡಿಗ ರಿಯಾಜ್ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡಾಗ ಮತ್ತಷ್ಟು ಸಂಕಷ್ಟದಲ್ಲಿದೆ ಗುಡ್ ಲಕ್ ಪಾಣೆ ಮಂಗಳೂರು. ಇದೀಗ ಮತ್ತೆ ಉತ್ತಮವಾಗಿರತಕ್ಕಂಥ ಎಸೆತ ಮಿಡ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ. ಒಂದು ಕಡೆಯಿಂದ ಇಮ್ರಾನ್, ಮತ್ತೊಂದು ಕಡೆಯಿಂದ ಜೈನುದ್ದೀನ್, ಇಬ್ಬರು ದಾಂಡಿಗರಿಗಾಗಲಿ 3 ವಿಕೆಟ್ ಅನ್ನು ಕಳೆದುಕೊಂಡಂತಹ ತಂಡವನ್ನ ಮೇಲೆತ್ತಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. 40-45 ಗಡಿಯನ್ನಂತೂ ದಾಟಲೇಬೇಕಾಗಿದೆ. ಇದೀಗ ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಸೊಗಸಾದ ಎಸೆಗಾರಿಕೆ ಇಜಾಜ್. ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಪವರ್ ಪ್ಲೇಯಲ್ಲೂ ಕೂಡ ತಮ್ಮ ಕೈ ಚಳಕವನ್ನು ತೋರ್ಪಡಿಸಿದಂತಹ ಎಸೆತಗಾರರು. ಅಂತಿಮ 1 ಚೆಂಡಿನ ಆಟ ಬಾಕಿ ಇದೆ ಪವರ್ ಪ್ಲೇ ಮುಕ್ತಾಯಕ್ಕೆ. ತಂಡದ ಮೊತ್ತ ಕೇವಲ 5, 3 ವಿಕೆಟ್ ಅನ್ನು ಕಳೆದುಕೊಂಡಿದೆ ಗುಡ್ ಲಕ್. ಮತ್ತೊಮ್ಮೆ ಸೊಗಸಾದ ಎಸೆಗಾರಿಕೆ, ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಮಿಡ್ ವಿಕೆಟ್ ವಿಭಾಗದಲ್ಲಿ ನೇರವಾಗಿ ಸೀಮಾರೇಖೆ ಹೊರಭಾಗದಲ್ಲಿ ಚೆಂಡು 4 ರನ್ಗಳನ್ನು ಗಳಿಸಿಕೊಂಡಾಗ ಪವರ್ ಪ್ಲೇಯ ಅಂತಿಮ ಎಸೆತದಲ್ಲಿ ಬೌಂಡರಿಯನ್ನು ಗಳಿಸಿಕೊಂಡಾಗ ತಂಡದ ಮೊತ್ತ 9. ಆರಂಭಿಕ
2 ಓವರ್ ಮುಕ್ತಾಯವಾಗಿದೆ. 9 ರನ್ ಗಳಿಸಿಕೊಂಡಿದೆ ಗುಡ್ ಲಕ್ ಪಾಣೆ ಮಂಗಳೂರು. ನಿರೀಕ್ಷಿತ ಆರಂಭವನ್ನಂತೂ ಪಡೆದುಕೊಂಡಿಲ್ಲ. ಅಭಿಷೇಕ್ ಎಸೆತಗಾರಿಕೆ ಭಾಗದಲ್ಲಿ ಅಭಿಷೇಕ್ 3ನೇ ಓವರ್ ಅನ್ನ ಕೈಗೆತ್ತಿಕೊಂಡಂತಹ ಎಸೆತಗಾರ ಈಗಾಗಲೇ 2 ಓವರ್ಗಳಲ್ಲಿ ಆರಂಭಿಕ ಹಂತದಿಂದಲೇ ಮೇಲುಗೈಯನ್ನ ಸಾಧಿಸ್ತಾ ಇದೆ. ನವಭಾರತ ಸಾಲ್ಮಾರ ತಂಡ ಕೊಂಚ ಮಟ್ಟಿನಲ್ಲಿ ಹಿನ್ನಡೆಗಿದೆ ಗುಡ್ ಲಕ್ ಪಾಣೆ ಮಂಗಳೂರು ತಂಡಕ್ಕೆ. ಅಭಿಷೇಕ್ ತನ್ನ ಓವರ್ನ ಮುಂದುವರಿಸುತ್ತಾ ಈ ಬಾರಿ 3ನೇ ಓವರಿನ ಪ್ರಥಮ ಚೆಂಡು. ಲೋವರ್ ಫುಲ್ ಟಾಸ್ ಆಗಿತ್ತು, ಉತ್ತಮವಾಗಿರ್ತಕ್ಕಂಥ ಹೊಡೆತ. ಇಲ್ಲಿ ಮತ್ತೊಂದು ವಿಕೆಟ್. ಅತ್ಯುತ್ತಮವಾದ ಕ್ಯಾಚ್ ಅನ್ನ ಪಡೆದುಕೊಂಡಂತ ಕ್ಷೇತ್ರ ರಕ್ಷಕ ಡೀಪ್ ಮಿಡ್ ವಿಕೆಟ್ ವಿಭಾಗದಿಂದ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಕಳೆದುಕೊಂಡಿದೆ ಗುಡ್ ಲಕ್ ಪಾಣೆ ಮಂಗಳೂರು ತಂಡ. ಈಗಾಗಲೇ 4 ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ. ಒಂದು ಕಡೆಯಿಂದ ಇಮ್ರಾನ್ ತಂಡವನ್ನ ಮೇಲೆತ್ತುವಂತ ಸರ್ವ ಪ್ರಯತ್ನದಲ್ಲಿದ್ರೆ, ಮತ್ತೊಂದು ಕಡೆ ಅನೀಫ್ ಜೊತೆಗೂಡುತ್ತಾ 2ನೇ ಬಾರಿ ಎಸೆಯಬೇಕಾಗಿದೆ 3ನೇ ಓವರ್ನ ಚಾಲ್ತಿಯಲ್ಲಿ. ಅಭಿಷೇಕ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶೇಕಿಂಗ್ ಭಾಗದಲ್ಲಿ ಹೊಸ ದಾಂಡಿಗ ಅನೀಫ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಸೊಗಸಾದ ಎಸೆತಗಾರಿಕೆಗೆ ಬಲವಾದ ಮನವಿ ಇದೆ, ಆದರೆ ತಿರಸ್ಕಾರ. ಮತ್ತೊಂದು ಡಾಟ್ ಬಾಲ್. ದ್ವಿತೀಯ ದಿನದಾಟದ 4ನೇ ಪಂದ್ಯಕ್ಕಾಗಿ ಜಮನ್ ಬಾಯ್ಸ್ ಕಲ್ಲಡ್ಕ ಮತ್ತು ಕುಕ್ಕೆ ಸಿಕ್ಸರ್ಸ್ ತಂಡದ ಆಟಗಾರರು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಈ ಪಂದ್ಯದ ಪ್ರಥಮ ಇನ್ನಿಂಗ್ಸ್ ಅನ್ನು ಮುಂಚಿತವಾಗಿ ಮುಕ್ತಾಯಗೊಳಿಸಬೇಕು. ಜಮನ್ ಬಾಯ್ಸ್ ಕಲ್ಲಡ್ಕ ಮತ್ತು ಕುಕ್ಕೆ ಸಿಕ್ಸರ್ಸ್ 2 ಬಲಿಷ್ಠ ತಂಡಗಳ ಮಧ್ಯೆ ಮತ್ತೊಂದು ಜಿದ್ದಾಜಿದ್ದಿನ ಹೋರಾಟಕ್ಕೆ ಅಂಕಣ ಸಾಕ್ಷಿ ಆಗ್ಲಿಕ್ಕಿದೆ. ಇಲ್ಲಿ ಉತ್ತಮವಾಗಿರ್ತಕ್ಕಂಥ ರಿವರ್ಸ್ ಸ್ವೀಪ್. ಕ್ಷೇತ್ರ ರಕ್ಷಕರಿಲ್ಲದ ಜಾಗವನ್ನು ಗುರುತಿಸಿಕೊಂಡ್ರು. ಈ ಬಾರಿ ವೈಡ್ ಸ್ಟಾರ್ಟ್ ಮ್ಯಾನ್ ವಿಭಾಗದಲ್ಲಿ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದೆ ಗುಡ್ ಲಕ್ ಪಾಣೆ ಮಂಗಳೂರು. ಬಹಳಷ್ಟು ಉಪಯುಕ್ತ ರನ್ಗಳು ಇಲ್ಲಿ ದಾಖಲಾಗಿದೆ ಗುಡ್ ಲಕ್ ಪಾಣೆ ಮಂಗಳೂರು ತಂಡಕ್ಕೆ. ತಂಡದ ಮೊತ್ತ 2 ಅಂಕಿಯತ್ತ 13. 3ನೇ ಓವರ್ನ ಚಾಲ್ತಿಯಲ್ಲಿದೆ. ಮತ್ತೆ ಅಭಿಷೇಕ್ ತನ್ನ ಓವರನ್ನು ಮುಂದುವರಿಸುತ್ತಾ ಅನೀಫ್ ರವರ ಕಡೆಗೆ ಸೊಗಸಾದ ಎಸೆತಗಾರಿಕೆ, ರಕ್ಷಣಾತ್ಮಕ ಆಟ. ವಿಕೆಟ್ಗಳನ್ನು ಕಳೆದುಕೊಂಡಾಗ ಈ ರೀತಿಯ ರಕ್ಷಣಾತ್ಮಕ ಆಟಗಳು ಒಂಟಿ ರನ್ಗಳು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಲಿಕ್ಕಿದೆ ಗುಡ್ ಲಕ್ ಪಾಣೆ ಮಂಗಳೂರು ತಂಡಕ್ಕೆ. ತಂಡದ ಮೊತ್ತ 14. 2.4 ಓವರ್ ಮುಕ್ತಾಯವಾಗಿದೆ. ಮತ್ತೆ 5ನೇ ಬಾರಿ ಎಸೆಯಬೇಕಾಗಿದೆ ಎಸೆತಗಾರಿಕೆ ಭಾಗದಲ್ಲಿ ಅಭಿಷೇಕ್. ಮತ್ತೊಂದು ಉತ್ತಮವಾಗಿರ್ತಕ್ಕಂಥ ಹೊಡೆತ, ಸೊಗಸಾದ ಹೊಡೆತ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ, ಆದರೆ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 15ಕ್ಕೆ ಏರಿಕೆಯಾಗಿದೆ. ಎಲ್ಲ ಒಂದು ಕಡೆ ವಿಕೆಟ್ ಅನ್ನು ಕಳೆದುಕೊಂಡ ತಂಡಕ್ಕೆ ಇಮ್ರಾನ್ ಅತ್ಯುತ್ತಮವಾದ ಉಪಯುಕ್ತ ರನ್ಗಳನ್ನು ಗಳಿಸಿಕೊಂಡಾಗ ಮತ್ತೊಂದು ಕಡೆಯಿಂದ ಒಂದು ಅತ್ಯುತ್ತಮವಾದ ಜೊತೆಯಾಟದ ಅವಶ್ಯಕತೆ ಇದೆ. ಈ ಒಂದು ಜೋಡಿ ಸಮರ್ಥವಾಗಿ ಎಸೆತಗಾರನ ಎದುರಿಸಿದೆ. ಆದಲ್ಲಿ 40ರ ಗಡಿಯನ್ನ ರನ್ಗಳನ್ನು ಗಳಿಸಿಕೊಂಡದೆ. ಆದಲ್ಲಿ ಪಂದ್ಯಾಟದ ಮೇಲೆ ಎದುರಾಳಿ ತಂಡಕ್ಕೆ ಒತ್ತಡವನ್ನು ಹೇರಬಹುದು. ಆದರೆ ಇಲ್ಲಿ ಸುಲಭ ಚೆಂಡಿಗೆ ಕ್ಲೀನ್ ಬೌಲ್ಡ್ ಆಗುವ ಮೂಲಕ 5ನೇ ವಿಕೆಟ್ ಪತನವಾಗಿದೆ. ಮೂರು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 15. ಓವರೊಂದಕ್ಕೆ ಸರಾಸರಿ 5ರಂತೆ ರನ್ ಗಳಿಸಿಕೊಳ್ಳುತ್ತಾ ಇದೆ. ಈ ಒಂದು ನಿರ್ಣಾಯಕ 3ನೇ ಪಂದ್ಯದಲ್ಲಿ ಗುಡ್ ಲಕ್ ಪಾಣೆ ಮಂಗಳೂರು ತಂಡದ ಎದುರು ಗುಡ್ ಲಕ್ ಪಾಣೆ ಮಂಗಳೂರು ತಂಡ ನವಭಾರತ ಸಾಲ್ಮಾರ ತಂಡದ ಎದುರು ಓವರೊಂದಕ್ಕೆ 5ರಂತೆ ರನ್ ಗಳಿಸಿಕೊಂಡು 5 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಯಾವ ರೀತಿ ಮುಂದಿನ 3 ಓವರಲ್ಲಿ ರನ್ಗಳನ್ನು ಗಳಿಸಿಕೊಳ್ಳಬಹುದಾ ಗುಡ್ ಲಕ್ ಪಾಣೆ ಮಂಗಳೂರು, ಅಥವಾ ಮತ್ತೊಮ್ಮೆ ಉಳಿದಿರತಕ್ಕಂಥ 3 ಓವರ್ಗಳಲ್ಲಿ ಬೌಲರ್ಗಳು ಕೂಡ ಮತ್ತೆ ಮೇಲುಗೈಯನ್ನು ಸಾಧಿಸಬಹುದು ಅನ್ನುವುದನ್ನು ಆಂಗ್ಲ ಭಾಷೆಯಲ್ಲಿ ವಿವರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಸತೀಶ್ ಸಾಲಿಯನ್ ಮಂಗಳೂರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
Thank you very much, Sukumar, and not a explosive start, and it's a very good steady start, but a shackling start. The wickets are tumbling for team. Good luck, Panemangalore, but they need to play good cricket in the remaining 3 overs of their innings if they wanted to get a good total here. But so far, I think it's a domination which is continuous here from the bowlers of Now Bharat Salmara. Here is the second one. Right arm over the wicket balls. Nicely driven down to square leg region. Just swept the ball down to square leg region for a single. With that single score, numbers on to 17 on the board. And the bowler is introduced by the captain of the side, Harris, from the commentary box end. And in front of him, striker Imran. Imran is a striker. Driven that one upishly, but quite safely down to deep long off region. Protection has been given in the deep long off region, so batter have to settle for the single. With that single score, but moves on to 18 on the board. Both the batters are dealing with the singles. Very hard to combine the boundaries. Of course, only one boundary so far came from 2 boundaries so far came in the innings of team. Good luck, Panemangalore. Again, they're going for the quick single. Wicketkeeper behind the stump fails to collect the ball, so that umpire Harish Padil signaling towards our scorer Bharat, the manual scorer. So far doing a fantastic job in day number 1, and now it's a final day of this cricket tournament. And here is again the bowler Harris, right arm round the wicket. This time driven that one right in the gap. One bounce into the fence for 4 runs. Just got that one right from the middle of the bat down to mid wicket for 4 runs. Thank you, BS Band Madayuru Putturu, for your very melodious the bands, of course, with the traditional saxophone. Absolutely, it's going to be making this atmosphere more electrifying and festival atmosphere here in this most beautiful Subramanya cricket ground of this prestigious Gaangeya Trophy 2023, and more melodious for the fans of team Good Luck Panemangalore. After a long time, they got a boundary. Beautifully balled, perfect one. The batsman couldn't manage to get that one right from the middle of the bat. It's got a little bit inside the bat hit, and got a single down to short mid off region. With that single, scoreboard numbers on to 23 on the board. One more over which is completed. After completion of over number 4, it's a 23 on the board. Good Luck Panemangalore searching for the right track. They got some runs in this last over, and wait and see how well they're going to complete their 6 overs innings, and at least 35 to 40 runs, which is badly required for team the Good Luck Panemangalore. They wanted to give some kind of fight for Now Bharat Salmara. So we are talking about this cricket tournament, which is wonderfully organized by Gaangeya cricketers Subramanya, the 4th year successful cricket tournament, and the memory of with the memory of late Krishna Kumar Rudrapada. Again, nicely swept that one down to square leg region for a single. Both the batters are really playing as per the condition required, because the partnership is so important here, and along with the partnership, some acceleration of the run rate is very important here for Good Luck Panemangalore. 24 on the board. Abhishek balls, and Anif drives it on inside out cricketing stroke. Nice placement down to deep extra cover region before the fielder from deep cover point region to run across this right to field the ball. Ample time for the batter to complete that couple of runs. With that couple of runs, Koban Muzanto 26 on the board. Of course, Imran and Anif, the 2 batters, are really wanted to get some runs here in the remaining deliveries. They know exactly they're dealing with the slog overs. They wanted to get as much run as possible in that slog overs. Again, Abhishek with a short run up. Pass umpire Mohan Ayadi. Right arm over the wicket, went for the reverse sweep. Very good change of line there by the bowler. Good thinking, seeing the batsman's intention is going for the reverse stroke. Just changing the line cleverly, bowled just outside the line of leg stump, and the batsman couldn't manage to get the maximum bat onto that. Just a single there. With that single, Skobana moves on to 27 on the board for the loss of wicket number 5. Now, the batter, Imran,
is a striker. Imran lofted that one, but not really getting that placement right. Long on fielder taking that catch. The wicket number 6 which is back in pavilion. So thank you very much again for the BS band Puttur. And of course it's a melodious only for the fielding team, not for the batting team, because they lost the wicket. So now Bharat Salmara, and again they got a wicket here. Right arm over the wicket, ball went for the drive, missing it completely. Then wicket keeper behind the stump did the rest, back to bowler. Good comeback here by Abhishek, bowling that tidy line, which is around outside the line of off stump, and batsman completely missed out. Safwan is a striker. Bowler bowling Abhishek. The last but one, the 5th over is in progress. So strong wind in the ground started to flow in the ground. That shows that now slowly the condition improving here. And it's once it's a wind passing in the ground, it's going to be a good condition for the batting. And so far we are not having that much of big innings, and but probably in the afternoon we'll get expecting some big shots from the batters of the teams. Again, a nicely bowled up Abhishek, the batter looking for the reverse stroke, and quite intelligently bowled there by the bowler. Abhishek bowled outside the leg stump, and by call by umpire with that extra scope, and moves on to 28 on the board. 28 for the loss of wicket number 5. Is over number 5 completed. It's 26 on the board. In fact, 28 on the board. 5 over completed, and 6 wickets back into pavilion. So for the next match, match number 4 of the day number final, it's going to be a big match. The Zaman boys Kaladka will going to take Cookie Sixers. So that I request all the players of both the teams to complete the signatures as soon as possible. ದಯಮಾಡಿ ಜಮಾನ್ ಬಾಯ್ಸ್ ಕಲ್ಲಡ್ಕ ಹಾಗೂ ಕುಕ್ಕೆ ಸಿಕ್ಸರ್ಸ್ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗವೇ ಇಲ್ಲಿ ಬಂದು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸೊ ದಟ್ ದ ಫಸ್ಟ್ ಬಾಲ್ ಇಟ್ಸ್ ಅ ವೈಟ್, ಸೊ ಒನ್ ಮೋರ್ ಎಕ್ಸ್ಟ್ರಾ ಸ್ಕೋರ್ ನಮೋಸ್ ಆನ್ ಟು 29 for the loss of the wicket number 6. There's some beautiful improvisation down to the fine leg region, long chase here for the fielder at square leg before he's run back towards his right hand. They're going for the third run as well. Chance of run out in the non-striker's hand, and he's gone. Safwan is back into pavilion. Wicket number 7 is back into pavilion. It's 29 for the loss of 7 wicket. Thank you very much for that very old and gold song. Dr. Rajkumar sung that Billi Muditu, Koli Kugitu, and of course Kaviratna Kalidasa, one of the most popular movie. And again, nice demand. It's going to be a sixer here. Magnificently played. This is the kind of treatment which is required in the final over, and it looks like the team Good Luck Panemangalore has got a luck that they got a juicy full toss. So magnificently hit there by the batsman. It's just a juicy full toss, and Arif just waiting for the opportunity to freeze his arm. And he lofted that one right from the middle of the bat. And he got the distance. Not so easy to get the distance in the morning, but he got enough power to get the 6. 38 on the board. Move into 38. And here again, right over the wicket. Inside out, cricketing stroke. Beautifully placed that one. Down to deep extra cover boundary. One bounce into the fence for 4 runs.
So in the last final over, Shiab is been punished by Arif. Boundary and a 6 takes a team total score into fantastic 42 valuable runs on the board. Just like I mentioned, the condition is slowly improving here for the batters. A little margin for error for the bowler. Shiab, right arm over the wicket. This time Arif went for the reverse stroke. Ball is in there. Fielder going back. And he got a very good judgment and takes a very good catch. Wicket number 7 is back into pavilion. Thank you very much. And one more wicket is back into pavilion. So umpires just signaling here that they exceed the time, so that one fielder they need to put inside the boundary line, inside the 30-yard circle. That only 4 fielders you can keep outside the circle. Now umpire just signaling here. And Shiab at last though got the wicket of Arif, but Arif is did a job. What the kind of treatment which is required in the final over. 9 wickets, 8 wickets in fact is back into pavilion. 8 wickets is back into pavilion, and Shiab, right arm over the wicket balls. This time beautifully balled. Perfect one. This is a late appeal coming from the wicketkeeper and the bowler for the leg before wicket. And leg by call by umpire. One more addition to total score, but numbers on to 43 on the board. And last 2 deliveries left in their innings. And the batsman is on strike. Mustafa went for the drive. Good comeback here by the bowler. Again, the ball a little bit outside the line of off stump, and the batsman completely missed out. And now last and final delivery of their innings is coming up. Good luck, Panemangaluru. They got the run what they really wanted. Drives that one. Apically down to deep long off. They come back for the second. In comes a throw from the deep, but not quite enough. B1, that is a overthrow. They're going for the third, but I think no chance for the third. Just a couple of runs, and that's it. They completed their innings with the 45 runs and completed 6 overs scored, and they set a target of 46 to win the match for team Navabharat Salmara. And we will see how Navabharat Salmara will going to get this total, and we will see how well Good Luck Panemangaluru will going to get going to restrict the total. And it's going to be a very interesting game of cricket is coming up here. And before the innings will going to start of Navabharat Salmara, and it's a time for Sukumar to take over the microphone. Gopi, sir, a little bit correction. Gopi to take over the microphone in our national language, Hindi. And now it's a time for the band, BS band, to get some melodious songs. Thank you.
धन्यवाद सतीश. So 47th target, in fact 46th target for Navbharat Sarmara, set by Good Luck Pane Mangalore, and their innings now going to start, and the first ball of their innings is now coming up. Abhishek and Manoj the openers. Meantime the bowler is Hanif, who starts the fresh proceedings from the commentator box, and we are just waiting for the first ball of their innings. और पहली गेंद लेकर इस वक्त हनीफ गेंदबाजी यहाँ पर शुरू करते हुए अभिषेक सामना करने के लिए तैयार. 46 रन उन्हें बनाने हैं, और जहां तक रिक्वायर्ड रन रेट का सवाल है एक्जैक्टली 7.67 रन पर दे हैव टू स्कोर फॉर विक्ट्री. इस बार बेहतर गेंद थी, अंतिम क्षण में गेंद बिल्कुल जमीन के सहारे आई और गेंद को स्क्वायर ऑफ द विकेट इस वक्त पंच करना चाहता, चूंकि गेंद सीधे पहुंचे विकेट कीपर के हाथों में. पावर प्ले इस वक्त जारी, पहला ओवर पावर प्ले का इस वक्त जारी. गेंदबाज हनीफ की गेंद लक्ष्य से बाहर की ओर निकलती हुई, और वाइड का इशारा अंपायर का, और वाइड के रन के साथ स्कोर रनों का सिलसिला यहाँ पर शुरू हो चुका है. एक रन बिना किसी नुकसान के, और हनीफ एक बार फिर से तैयार. अभिषेक का सामना करते हुए ये गेंद इस बार चेप किया स्क्वायर ऑफ द विकेट, और गेंद एक्स्ट्रा कवर सीमा रेखा की ओर बढ़ती हुई, और गेंद सीमा रेखा के अंदर बेहतरीन तरीके से इस वक्त ढकेल दी गई है. और यहाँ पर देखना यह है कि कितने रन यहाँ पर घोषित करते हैं अंपायर. शायद वो 3 रन दौड़कर यहाँ पर पूर्ण कर चुके हैं. एब्सोल्युटली ब्रिलियंट सेव मेड बाय द वाइडी स्लॉन्ग ऑफ फील्डर. ही जस्ट पुश्ड द बॉल इनसाइड द फेंस एट द लास्ट मोमेंट, इट गॉन आउट ऑफ द फेंस, and because of that the batsman got only 3 runs for that stroke. और बेहतर स्ट्रोक था इस वक्त अभिषेक का, और इन 3 रनों के साथ स्कोर बढ़कर पहुंच चुका है 4 रनों पर बिना किसी नुकसान के. और पहला ओवर उनकी पारी का यहाँ पर प्रगति पर, और हनीफ एक बार फिर से गेंदबाजी यहाँ पर आगे बढ़ाते हुए, यह गेंद इस बार ऑन साइड पर गेंद को स्विंग करना चाहा, चूंकि गेंद सीधे पहुंची विकेट कीपर के हाथों में, रन बल्लेबाज को नहीं मिला. ಜಮನ್ ಬಾಯ್ಸ್ ಕಲ್ಲಡ್ಕ ಹಾಗೂ ಕುಕ್ಕೆ ಸಿಕ್ಸರ್ಸ್ ತಂಡದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆ ಸಂಪರ್ಕಿಸಿ ಅಫಿಷಿಯಲ್ ಹಾಳೆಯಲ್ಲಿ ತಮ್ಮ ತಂಡದ ಸದಸ್ಯರ ಹಸ್ತಾಕ್ಷರಗಳನ್ನು ದಾಖಲಿಸಬೇಕಾಗಿ ವಿನಂತಿ. ದಯವಿಟ್ಟು इस बार बेहतर गेंद थी. इस वक्त गेंद पर विकेट कीपर ने तेज तरीके की विकेट कीपिंग जरूर की, लेकिन बल्लेबाज क्रीज पर मौजूद है, और इस वजह से सब कुछ सुरक्षित उनके लिए. स्कोर रुक चुका है 4 रन, और हनीफ 2 बेहतर गेंदें इस वक्त फेंक चुके हैं, और अपनी ओर की अगली गेंद लेकर इस वक्त तैयार. दाहिने हाथ के बल्लेबाज सामना करते हुए मनोज, और फील्डिंग में जमावट कुछ हद तक चलती हुई. केवल 2 मात्र फील्डर इस वक्त 20 गज के दायरे के बाहर तैनात. लॉन्ग ऑफ और डीप मिड विकेट, और गेंदबाज इस बीच तैयार. दाहिने हाथों पर द विकेट इस वक्त गेंदबाजी करते हुए दाहिने हाथ के बल्लेबाज के लिए अपनी ओर की अगली गेंद लेकर तैयार. फील्डिंग में कुछ हद तक जमावट करने के बाद अगली गेंद, ये गेंद ऑन साइड पर गेंद को उछालना चाहा, लेग स्टंप से बाहर थ्रो पहुंचा, लेकिन थ्रो में इतना पर्याप्त दम नहीं कि वो स्टंप्स को टकरा सके, और लगभग बल्लेबाज के पीठ पर शायद गेंद टकराई थी. और इस बीच वाइड को वापस ले लिया गया. सिर्फ 1 रन उनके खाते में जोड़े जाएंगे. ओनली अ सिंगल रन एडेड टू द टोटल. गेंद शायद बल्लेबाज के पैर से लगकर इस वक्त निकली थी, और 1 रन के साथ स्कोर बढ़कर अब पहुंच चुका है 5 रनों पर बिना किसी नुकसान के. पहला ओवर उनकी पारी का यहाँ पर प्रगति पर. हनीफ गेंदबाजी इस वक्त आगे बढ़ाते हुए दाहिने हाथ ओवर द विकेट, गेंदबाजी इस वक्त करते हुए दाहिने हाथ के बल्लेबाज के लिए, और इस बीच अपनी ओर की अगली गेंद इस बार गेंद को ड्राइव किया खूबसूरती के साथ वाइड स्लॉन्ग ऑन पर, और जब तक गेंद को वहां पर फील्ड किया जाता 1 रन का इजाफा, और 1 रन के इजाफे के साथ स्कोर बढ़कर अब पहुंच चुका है 6 रनों पर बिना किसी नुकसान के. 6 without loss after the completion of first over for Navbharat Salmora, chasing the victory target of 46 in 6 overs. They made a steady start impact. 6 runs they managed to score, yet to lose on a wicket. I request once again all the players of Zaman Boys Kalladka and Kukke Sixers, please to be reported here to make a sign in the official chart. So what a fantastic tournament is now progressing here in the name of Gaangeya Trophy 2023, which proudly organized by Gaangeya cricketer Subramanya, in the sweet memory of late Krishna Kumar Rudrapada, and this tournament is now progressing along nicely. The second day and the third match of the day 2 of this tournament is now progressing here. दूसरा पावर प्ले ओवर यहाँ पर शुरू होता हुआ, और गेंदबाजी इस वक्त शुरू करते हुए सफान ओवर की पहली गेंद लेकर तैयार. दाहिने हाथों पर द विकेट गेंदबाजी करते हुए इस वक्त दाहिने हाथ के बल्लेबाज के लिए ये गेंद लेग स्पिन गेंदबाजी ऑफ स्टंप से बाहर की ओर निकलते हुए कुछ ज्यादा तक ऑफ स्टंप से बाहर की ओर नहीं निकल रहे थे, और आखिरकार अंपायर ने इसे सही गेंद घोषित किया. रन इस बीच बल्लेबाज को नहीं मिला. तो दूसरा ओवर यहाँ पर शुरू हो चुका है, और सफान एक बार फिर से गेंदबाजी यहाँ पर आगे बढ़ाते हुए दाहिना हाथ ओवर द विकेट, ये गेंद इस बार चिप किया है. दिस इज एन ह्यूज वन. यस इट डज.
It's gone many a miles. So absolutely perfect struck came from the bat of Abhishek. He just got that one right from the middle of the bat and lofted that one in a style over Bidi's long on fence for a huge one. अगली गेंद का सामना करने के लिए तैयार. इस बार ऑल साइड पर स्विंग किया, मिड विकेट के ऊपर से 4 रनों के लिए. So Abhishek looking on a fire now. 16 for the loss of no wicket. The scoreboard is now rising up to 6 and a boundary into the account of Abhishek. और इस वक्त अभिषेक काफी आक्रामक रवैया यहां पर अपनाते हुए. अब देखने हैं कि अगली गेंद पर गेंदबाज किस तरीके की गेंदबाजी यहां पर करते हैं. दाहिने हाथ राउंड द विकेट इस वक्त तैयार. दाहिने हाथ के बल्लेबाज के लिए अभिषेक के लिए यह गेंद ऑन साइड पर उछालना चाहा. बेहतर गेंद थी. एब्सोल्युटली गुड वन फ्रॉम द बॉलर. जस्ट केप्ट द लास्ट मोमेंट पास्ट बिलो ऑफ हिज बैट्समैन्स बैट and it went into the hands of wicket keeper. और अपने अगली गेंद के लिए तैयार. ये गेंद इस बार चिप किया. एनफील्ड क्लियर करते हुए गेंद जाती हुई लॉन्ग ऑन पर. काफी लंबा दौड़ यहां पर लगाते हुए फील्डर. इस भी 2 रनों का इजाफा यहां पर हो चुका है. तो यहां पर 18 रनों पर स्कोरबोर्ड पहुंच चुका है और एक बेहतर ओवर, प्रोडक्टिव ओवर साबित होता हुआ. अगर नव भारत सालमार के पॉइंट ऑफ व्यू से अगर देखा जाए, डेड गेंद घोषित इस वक्त, रन से यहां पर नहीं मिलेगा. कुल मिलाकर 12 रन अब तक इस ओवर में बन चुके हैं पहले 5 गेंदों में. इस ओवर में अंतिम बार गेंदबाज किया गेंद. इस बार चिप किया, मिड विकेट पर गेंद जाती हुई और 4 रनों के लिए सीमा रेखा से बाहर. धन्यवाद बीएस बैन पुत्तूर. और जहां तक सवाल है, ಜಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಎಲ್ಲ ಸದಸ್ಯರಿಗೆ ಕೊರೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ತಂಡದ ಉಳಿದಿರುವಂತಹ ಸದಸ್ಯರು ತಮ್ಮ ಹಸ್ತಾಕ್ಷರಗಳನ್ನು ದಾಖಲಿಸಬೇಕಾಗಿ ವಿನಂತಿ. Request all the players, remaining players of Zaman Boys Kalladka, please to be reported here to make a sign in the official chart. तो तीसरा ओवर यहाँ पर शुरू होता हुआ. 16 रन scored in the last over. और third over starts in their innings. Reverse shot, improvisation, and he's got a boundary for that. Absolutely fantastic piece of batting display coming from the batsmen of Now Bharat Salmara now. तो इस बार मनोज की पारी और गेंद को रिवर्स शॉट खेला बेहतरीन तरीके से. यह गेंद इस बार गेंद हवा में, मौका हो सकता है लॉन्ग ऑन फील्डर गेंद के नीचे आते हुए. और इसी के साथ एट लास्ट द बॉलर गॉट द ब्रेक थ्रू. तो यहां पर आखिरकार विकेट प्राप्त कर चुके हैं मनोज का. डीप मिड विकेट फील्डर द्वारा लपक ली गए. एक चौका लगाने के बाद 26 रनों पर पहला विकेट खो चुका है यहां पर नव भारत सालमरा. इट्स 26 फॉर 1. न्यू मैन संदीप इज नाउ कम्स आउट टू द मिडल और वो इस वक्त सामना करने के लिए तैयार. आरिफ की गेंदों का अगली गेंद ऑफ द टोस, गेंद को वर्क कर दिया. इस वक्त स्क्वायर लेग की दिशा में गेंद पहुंची और जब तक गेंद को वहां पर फील्ड किया जाता 1 रन का इजाफा यहां पर हो चुका. 27 नाउ. द स्कोरबोर्ड इज नाउ मूविंग अप टू विद दैट सिंगल. Just 19 more runs now they have to score for victory. और फील्डिंग में इस वक्त जमावट करते हुए आरिफ, जबकि स्ट्राइक इस वक्त है अभिषेक के पास जो कि काफी आक्रामक बल्लेबाजी इस वक्त अपनाते हुए. दाहिने हाथों पर द विकेट ऑफ कटर गेंद. इंप्रोवाइजेशन करना चाहा, गेंद को रिवर्स शॉट खेलना चाहा चूके और गेंद पहुंची शॉर्ट थर्ड मैन पर. रन इस बीच बल्लेबाज को नहीं मिलेगा और एक डॉट गेंद यहां पर उनके खाते में जुड़ता हुआ. स्कोर रुक चुका है 27 रनों पर 1 विकेट के नुकसान पर. दाहिने हाथों पर द विकेट. अगली गेंद इस बार हल्के से गेंद को इस बार सेंसिबल, एब्सोल्युटली सेंसिबल. ही हैज गॉट एटलीस्ट कपल फॉर दैट.
and they got a couple of runs at the last moment. Sensible cricket अपनाते हुए गेंद को खाली क्षेत्र पर पुश कर दिया, बैकफुट पर जाने के बाद स्क्वायर ऑफ द विकेट और 2 रन बल्लेबाज इस बीच प्राप्त करने में सफल. It's 29 for the loss of 1 wicket with just a ball to go in this over. और गेंदबाज इस वक्त तैयार. आरिफ दाइना ओवर द विकेट इस वक्त गेंदबाजी करते हुए, रिवर्स शॉट इस वक्त खेलना चाहा, गेंद इस वक्त पहुंची, मिसअंडरस्टैंडिंग कॉस्ट हिम वन ऑफ देम बैक इनटू द पेविलियन. अभिषेक की पार यहां पर समाप्त. दूसरा विकेट गिर चुका है 29 रनों पर. ಅಲ್ಲಿ ಜಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ದಯವಿಟ್ಟು ವೇದಿಕೆಯನ್ನು ಸಂಪರ್ಕಿಸಿ ಅಫಿಷಿಯಲ್ ಹಾಳೆಯಲ್ಲಿ ತಮ್ಮ ತಂಡದ ಸದಸ್ಯರ ಹಸ್ತಾಕ್ಷರಗಳನ್ನು ನೋಂದಾಯಿಸಬೇಕಾಗಿ ವಿನಂತಿ. ದಯವಿಟ್ಟು ಜಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಆಟಗಾರರು ಗಮನಿಸಬೇಕು. ಸೊ 3 overs completed. They are looking in a commanding situation. Now Bharat Salmara 29 runs they scored, 17 runs they have to score for victory in remaining 3 overs. देखते हैं बचे हुए 3 ओवर में उनकी पारी में क्या होता है. इससे पहले कि अगला ओवर प्रारंभ हो, आगे का आंखों देखा सुनाने के लिए अब माइक्रोफोन पर राज्य भाषा कन्नड़ में सुकुमार को मैं आमंत्रित करना चाहूंगा. आइए सुकुमार, धन्यवाद, थैंक यू. ಧನ್ಯವಾದಗಳು ಗೋಪಿ ಸರ್. ಪಂದ್ಯಾಟ ಬಹಳಷ್ಟು ರೋಮಾಂಚಕಾರಿ ಘಟ್ಟದತ್ತ ಮುಂದುವರಿತಾ ಇದೆ. ಇಲ್ಲಿ ಈಗಾಗಲೇ 3 ಓವರ್ಗಳಲ್ಲಿ 3.1 ಓವರ್ ಮುಕ್ತಾಯವಾಗಿದೆ. 30 ರನ್ಗಳನ್ನು ಗಳಿಸಿಕೊಂಡಿದೆ. 17 ಎಸೆತ 16 ರನ್ನಿನ ಅವಶ್ಯಕತೆ. ದ್ವಿತೀಯ ಬಾರಿ ಸೊಗಸಾದ ಎಸೆತಗಾರಿಕೆ, ಉತ್ತಮವಾಗಿರತಕ್ಕಂಥ ಹೊಡೆತ, ಪ್ರತಿಯೊಂದು ರನ್ಗಳು ಕೂಡ ಇಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಲಿಕ್ಕಿದೆ. ಈಗಾಗಲೇ ಕೇವಲ 1 ವಿಕೆಟ್ ಅನ್ನಷ್ಟೇ ಕಳೆದುಕೊಂಡಿದೆ, 2 ವಿಕೆಟ್ ಅನ್ನಷ್ಟೇ ಕಳೆದುಕೊಂಡಿದೆ ನವಭಾರತ ಸಾಲ್ಮಾರ ತಂಡ. ಇನ್ನುಳಿದ 16 ಎಸೆತಗಳ ಮುಂದೆ 15 ರನ್ನಿನ ಅವಶ್ಯಕತೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಅನೀಫ್. ಈ ಬಾರಿ ಸೊಗಸಾದ ಎಸೆಗಾರಿಕೆಗೆ ಬಲವಾದ ಮನವಿಗೆ ಪುರಸ್ಕಾರ ಲಭಿಸ್ತಾ ಇದೆ. ಮೂರು 3 ಓವರ್ ಮುಕ್ತಾಯಕ್ಕೆ ನಿರ್ಣಾಯಕ ಘಟ್ಟದಲ್ಲಿ ಒಂದು ವಿಕೆಟ್ ಅನ್ನು ಕಬಳಿಸಿಕೊಂಡಂತಹ ಅನೀಫ್ ತಂಡಕ್ಕೆ ಅತ್ಯಮೂಲ್ಯ ವಿಕೆಟ್ ಅನ್ನು ಗಳಿಸಿಕೊಂಡಾಗ ಇಲ್ಲಿ 15 ಎಸೆತಗಳ ಮುಂದೆ 15 ರನ್ನಿನ ಅವಶ್ಯಕತೆ ಇದೆ. 1-2 ವಿಕೆಟ್ಗಳು ಖಂಡಿತವಾಗಿ ಪಂದ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಲಿಕ್ಕಿದೆ. ಹೊಸ ದಾಂಡಿಗ ಅವಿನಾಶ ಗಮನವಾಗಿದೆ. ಹೊಸ ದಾಂಡಿಗರು ಅಂಕಣದಲ್ಲಿದ್ದಾಗ 1-2 ಡಾಟ್ ಬಾಲ್ಗಳನ್ನು ಎಸೆದದ್ದೇ ಆದಲ್ಲಿ ಒತ್ತಡವಂತೂ ಹೆಚ್ಚಾಗಲಿಕ್ಕಿದೆ. ಭಾರತ ಸಾಲ್ಮಾರ ತಂಡಕ್ಕೆ ಸೊಗಸಾದ ಹೊಡೆತ, ಸುಂದರತೆ ಸ್ವೀಪ್ ಶಾಟ್. ಈ ಬಾರಿ ವೈಡೀಶ್ ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿದೆ. ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 32ಕ್ಕೆ ಏರಿಕೆಯಾಗಿದೆ. 14 ಎಸೆತ 14 ರನ್ನಿನ ಅವಶ್ಯಕತೆ ಇದೆ. ಇನ್ನೂ ಕೂಡ ಅವಕಾಶ ಬಂತುಗಿದೆ ಗುಡ್ ಲಕ್ ಪಾಣೆ ಮಂಗಳೂರು ತಂಡಕ್ಕೆ. 5ನೇ ಬಾರಿ ಡೌನ್ ದ ಲೆಗ್ ಸೈಡ್ ಇತ್ತು. ಈ ಬಾರಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ನಿರ್ಣಾಯಕ ಘಟ್ಟದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಅಗಲ ಎಸೆತ, ಅದರ ಜೊತೆಗೆ 1 ರನ್ಗಳನ್ನು ಗಳಿಸಿಕೊಂಡಾಗ 1+1 2 ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 34ಕ್ಕೆ ಏರಿಕೆಯಾಗಿದೆ. ಕೇವಲ 12 ರನ್ನಿನ ಅವಶ್ಯಕತೆ ಇದೆ. ಮತ್ತೊಮ್ಮೆ ಸೊಗಸಾದ ಎಸೆತಗಾರಿಕೆ, ಮತ್ತೊಂದು ಅಗಲ ಎಸೆತ, ಅದೇ ಲೈನ್ ಅಂಡ್ ಲೆಂತ್. ಇಲ್ಲಿ ಮತ್ತೊಂದು ಹೆಚ್ಚುವರಿ ರನ್ ಸೇರ್ಪಡೆಗೊಂಡಾಗ ಇಲ್ಲಿ ತಂಡಕ್ಕೆ ಮತ್ತಷ್ಟು ಇಲ್ಲಿ ಮುಂದಿನ ಹಂತಕ್ಕೆ ಇರುವ ಅವಕಾಶಗಳು ಕಡಿಮೆ ಆಗ್ತಾ ಇದೆ ಗುಡ್ ಲಕ್ ಪಾಣೆ ಮಂಗಳೂರು ತಂಡಕ್ಕೆ. 5ನೇ ಬಾರಿ ಸೊಗಸಾದ ಎಸೆತಗಾರಿಕೆಗೆ ಸುಂದರತೆಯ ಹೊಡೆತ, ಕವರ್ಸ್ ವಿಭಾಗದಲ್ಲಿ ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ. ಒಂದು ಹಂತದಲ್ಲಿ 15 ಎಸೆತಗಳಿಗೆ 15 ರನ್ಗಳ ಅವಶ್ಯಕತೆ ಇದ್ದಾಗ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವಂತ ಅವಕಾಶ ಬಂತು ಲಭಿಸಿತ್ತು.
ಇಲ್ಲಿ ಅವಕಾಶವನ್ನ ಕೈ ಚೆಲ್ಲಿದಾಗ ಸೌಂದರತೆ ಕವರ್ ಡ್ರೈವ್ ಮತ್ತೊಮ್ಮೆ 1 ರನ್ನಿಗೆ ಸೀಮಿತವಾದಾಗ ಓವರ್ ನಂಬರ್ 4 ಮುಕ್ತಾಯ. 4 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 37. ಇನ್ನುಳಿದ 12 ಎಸೆತಗಳ ಮುಂದೆ 9 ರನ್ನಿನ ಅವಶ್ಯಕತೆ ಇದೆ. 15 ಎಸೆತಗಳಲ್ಲಿ 15 ರನ್ನಿನ ಅವಶ್ಯಕತೆ ಇದ್ದಾಗ ಇನ್ನೇನು ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸುವ ಸೂಚನೆಯಂತೂ ಲಭಿಸಿತು. ಆದರೆ ಎಸೆತಗಾರ ಅನೀಫ್ ಹಾಕಿದಂತಹ 2 ಅಗಲ ಎಸೆತ ಪಂದ್ಯದ ಚಿತ್ರಣವನ್ನೇ ಮತ್ತೊಮ್ಮೆ ಬದಲಾಯಿಸ್ತಾ ಇದೆ. ಇಲ್ಲಿ 12 ಎಸೆತ 9 ರನ್ನಿನ ಅವಶ್ಯಕತೆ ಇದೆ. ಈ 5ನೇ ಓವರ್, ಅದರಲ್ಲೂ ಕೂಡ 6 ಓವರ್ಗಳ ಪಂದ್ಯಾಟದಲ್ಲಿ ದ್ವಿತೀಯ ಇನ್ನಿಂಗ್ಸ್ನ 5ನೇ ಓವರ್ ಬಹಳಷ್ಟು ನಿರ್ಣಾಯಕ ಪಾತ್ರವನ್ನು ವಹಿಸಲಿಕ್ಕಿದೆ. ಒಂದು ವೇಳೆ ಈ ಓವರಿನಲ್ಲಿ ಎಸೆತಗಾರ 2-3 ರನ್ಗಳನ್ನು ಬಿಟ್ಟುಕೊಂಡು 2 ವಿಕೆಟ್ಗಳನ್ನು ಕಬಳಿಸಿದೆ ಆದಲ್ಲಿ ಪಂದ್ಯದ ಮೇಲೆ ವಾಪಸನ್ನು ಮಾಡುವಂತಹ ಅವಕಾಶವಿದೆ ಗುಡ್ ಲಕ್ ಪಾಣೆ ಮಂಗಳೂರು ತಂಡಕ್ಕೆ. ಅದೇ ರೀತಿ ನವಭಾರತ ಸಾಲ್ಮಾರ ತಂಡದ ಆಟಗಾರರು ಇಬ್ಬರು ದಾಂಡಿಗರು ಕೂಡ ನಿರಂತರವಾಗಿ ಒಂಟಿ ಅಥವಾ ಅವಳಿ ಅಂಕಗಳನ್ನು ಸುಲಭವಾಗಿ ಗಳಿಸಿಕೊಂಡದ್ದೇ ಆದಲ್ಲಿ ಮುಂದಿನ ಹಂತಕ್ಕೆ ಇರುವಂತಹ ಅವಕಾಶವಿದೆ. 2 ತಂಡಗಳಿಗೆ ಮೇಲ್ನೋಟಕ್ಕಂತೂ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿದೆ ನವಭಾರತ್ ಸಾಲ್ಮಾರ. ಎಸೆತಗಾರಿಕೆ ಭಾಗದಲ್ಲಿ 5ನೇ ಓವರ್ನ ಎಸೆದಂತ ಕೈಗೆತ್ತಿಕೊಂಡಂತಹ ಆಟಗಾರ ಅಫೀಜ್ ರೈಟ್ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸೊಗಸಾದ ಎಸೆತಗಾರಿಕೆಗೆ ಸುಂದರತೆ ಕವರ್ ಡ್ರೈವ್ ಈ ಬಾರಿ 1 ರನ್ನಿಗೆ ಸೀಮಿತವಾಗಿದೆ. ಈ ರೀತಿಯ ಜಾಳ್ಮೆಯ ಮತ್ತು ತಾಳ್ಮೆಯ ಆಟಗಳು ಮುಂದಿನ ಹಂತಕ್ಕೆ ನವಭಾರತ್ ಸಾಲ್ಮಾರ ತಂಡವನ್ನು ಕೊಂಡೊಯ್ಯಬಹುದು. ಸುಲಭವಾಗಿ 11 ಎಸೆತಗಳಿಗೆ 8 ರನ್ ಗಳಿಸಿಕೊಂಡದ್ದೇ ಆದಲ್ಲಿ ಮುಂದಿನ ಹಂತಕ್ಕೆ ಇರುವ ಅವಕಾಶವಿದೆ ನವಭಾರತ್ ಸಾಲ್ಮಾರ ತಂಡಕ್ಕೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ದ್ವಿತೀಯ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ. ಈ ರೀತಿಯ ಡಾಟ್ ಬಾಲ್ಗಳು ಖಂಡಿತ ಅವಶ್ಯಕತೆ ಇದೆ ಗುಡ್ ಲಕ್ ಪಾಣೆ ಮಂಗಳೂರು ತಂಡಕ್ಕೆ. 4ನೇ ಓವರ್ನಲ್ಲಿ ಎಸೆದಂತಹ 3 ಹೆಚ್ಚುವರಿ ರನ್ಗಳು ಬಹಳಷ್ಟು ದುಬಾರಿಯಾಗಿ ಇಲ್ಲಿ ಪರಿಣಮಿಸ್ತಾ ಇದೆ. ಮತ್ತೊಮ್ಮೆ 3ನೇ ಬಾರಿ ಸೊಗಸಾದ ಎಸೆತಗಾರಿಕೆಗೆ ಸುಂದರತೆ ಹೊಡೆತ ಈ ಬಾರಿ ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ಮುಂದಿನ ಪಂದ್ಯಾಟದ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಪಂದ್ಯಾಟದ ನಿಯಮದಂತೆ ಪ್ರಥಮ ಇನ್ನಿಂಗ್ಸಿನ ಮುಂಚಿತವಾಗಿ ನಾಣ್ಯ ಚಿಮ್ಮಿಗೆ ಮತ್ತು ಹಸ್ತಾಕ್ಷರ ಪ್ರಕ್ರಿಯೆ ಮುಕ್ತಾಯವಾಗಬೇಕಿತ್ತು. ಜಮನ್ ಬಾಯ್ಸ್ ಕಲ್ಲಡ್ಕ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಕುಕ್ಕೆ ಸಿಕ್ಸರ್ ತಂಡದ 9 ಆಟಗಾರರು, ಜಮನ್ ಬಾಯ್ಸ್ ಕಲ್ಲಡ್ಕ ತಂಡದ 6 ಆಟಗಾರರು ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿದ್ದೀರಾ. ಒಂದು ವೇಳೆ ಈ ಇನ್ನಿಂಗ್ಸ್ ಮುಕ್ತಾಯದ ಒಳಗೆ ತಾವು ಹಸ್ತಾಕ್ಷರ ಪ್ರಕ್ರಿಯೆ ಮತ್ತು ನಾಣ್ಯ ಚಿಮ್ಮುಗೆಯನ್ನ ಮುಕ್ತಾಯಗೊಳಿಸದಿದ್ದಲ್ಲಿ ಮುಂದೆ ಸಂಘಟಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಈ ಬಾರಿ ಉತ್ತಮವಾಗಿರತಕ್ಕಂಥ ರಿವರ್ಸ್ ಸ್ವೀಪ್ 1 ರನ್ ಗಳಿಸಿಕೊಳ್ಳುವ ಮೂಲಕ ತಂಡದ ಮೊತ್ತ 41. 5 ರನ್ನಿನ ಅವಶ್ಯಕತೆ ಇದೆ ಇನ್ನುಳಿದ 7 ಎಸೆತಗಳ ಮುಂದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಅಂತಿಮ ಬಾರಿ ಸೊಗಸಾದ ಎಸೆತಗಾರಿಕೆಗೆ ಸುಂದರತೆ ಹೊಡೆತ ರಕ್ಷಣಾತ್ಮಕ ಶೈಲಿಯ ಆಟ. ತಂಡದ ಅವಶ್ಯಕತೆಗೆ ತಕ್ಕಂತೆ ಬ್ಯಾಟಿಂಗ್ ಮಾಡುವ ಮೂಲಕ ಇಲ್ಲಿ ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ತಂಡದ ಮೊತ್ತ 42. ಇನ್ನುಳಿದ 6 ಎಸೆತ 4 ರನ್ನಿನ ಅವಶ್ಯಕತೆಗಿದೆ. ಗೆಲುವಿನ ಸನಿಹದಲ್ಲಿದೆ ನವಭಾರತ್ ಸಾಲ್ಮಾರ. ಆದರೆ ಗುಡ್ ಲಕ್ ಪಾಣೆ ಮಂಗಳೂರು ತಂಡದ ಎದುರು 6 ಎಸೆತಗಳಿಗೆ 4 ರನ್ ಕಟ್ಟಿ ಹಾಕುವಂತ ಎಸೆತಗಾರ ಯಾರು? ಬಹುತೇಕ ಅಬೀದ್ರವರ ಕೈಯಲ್ಲಿದೆ ಚೆಂಡು. 6 ಎಸೆತಗಳಲ್ಲಿ 4 ರನ್ ತಡೆ ಹಿಡಿಯಬಲ್ಲರಿ. ಪ್ರತಿಷ್ಠಿತ ಪಂದ್ಯಾಟವಿದು. ಎಲ್ಲ ತಂಡಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿದಾಗ ಕುಕ್ಕೆ ಸಿಕ್ಸರ್ಸ್ ಮತ್ತು ಜಮನ್ ಬಾಯ್ಸ್ ಕಲ್ಲಡ್ಕ, ಕುಕ್ಕೆ ಸಿಕ್ಸರ್ಸ್ ತಂಡದ 11 ಆಟಗಾರರ ಸಹಿ ಆಗಿದೆ. ಹಾಗೇನೆ ಜಮನ್ ಬಾಯ್ಸ್ ಕಲ್ಲಡ್ಕ ಕೇವಲ 7 ಆಟಗಾರರು. ನಾಣ್ಯ ಚುಮ್ಮಗೆಗಾಗಿ ಕಪ್ತಾನರಿಗಿದು ಅಂತಿಮ ಕರೆಯನ್ನ ಕೂಡ ನೀಡ್ತಾ ಇದ್ದೇವೆ. ಸಮಯಕ್ಕೆ ಸರಿಯಾಗಿ ಆಗಮಿಸಿದಲ್ಲಿ ಓವರ್ಗಳ ಸಂಖ್ಯೆಯನ್ನ ತಮ್ಮ ತಂಡಕ್ಕೆ ಕಡಿತಗೊಳಿಸಲಾಗುವುದು. ನಿಯಮಗಳು ಎಲ್ಲರಿಗೂ ಒಂದೇ. ಇದು ಪ್ರತಿಷ್ಠಿತ ಪಂದ್ಯಾಟವಿದು ಗಾಂಗೆಯ ಟ್ರೋಫಿ. ಅಂತಿಮ 5 ಎಸೆತಗಳಲ್ಲಿ 3 ರನ್ನಿನ ಅವಶ್ಯಕತೆ ಇದೆ. ಮತ್ತೊಮ್ಮೆ ಅಬೀದ್ ಸೊಗಸಾದ ಎಸೆತಗಾರಿಕೆ, ಬಲವಾದ ಮನವಿತು, ಡೌನ್ ದ ಲೆಗ್ ಸೈಡ್ ಇತ್ತು ಚೆಂಡು. ವಿಕೆಟ್ಗಳ ಮಧ್ಯೆ ಬಹಳಷ್ಟು ಚುರುಕಿನ ಓಡಾಟ. ಲೆಗ್ ಬೈಸ್ ರೂಪದಲ್ಲಿ 1 ರನ್ ಗಳಿಸಿಕೊಂಡಾಗ ತಂಡದ ಮೊತ್ತ 44. ಕೇವಲ 2 ರನ್ನಿನ ಅವಶ್ಯಕತೆ 4 ಎಸೆತಗಳ ಮುಂದೆ. ಬಹಳಷ್ಟು ಎಲ್ಲ ಕ್ಷೇತ್ರ ರಕ್ಷಕರು 30 ಗಜಗಳಿಗಿಂತ ಒಳಭಾಗದಲ್ಲಿ 2 ರನ್ಗಳನ್ನ 4 ಎಸೆತಗಳಲ್ಲಿ ತಡೆ ಹಿಡಿಯುವಂತ ಸರ್ವ ಪ್ರಯತ್ನ. ಪ್ರತಿಯೊಂದು ಪಂದ್ಯಾಕೂಟಗಳಲ್ಲಿ ಗಾಂಗೆಯ ತಂಡದ ಪ್ರತಿಯೊಂದು ಪಂದ್ಯಾಕೂಟಗಳಲ್ಲಿ ಭಾಗವಹಿಸಿದಂತ ಗುಡ್ ಲಕ್ ಪಾಣೆ ಮಂಗಳೂರು ತಂಡ ಮಾತ್ರ ಆರಂಭದ ಪಂದ್ಯದಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆ. ಪ್ರತಿ ವರ್ಷ ಕೂಡ ಆದರೆ ಸಮಯಕ್ಕೆ ಸರಿಯಾಗಿ ದೂರದ ಪಾಣೆ ಮಂಗಳೂರು ಆಗಮಿಸಿ ಈ ಬಾರಿ ದೊಡ್ಡ ಹೊಡೆತ. ಇದರೊಂದಿಗೆ 6 ನೊಂದಿಗೆ ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇದೆ ನವಭಾರತ್ ಸಾಲ್ಮಾರ. ನಾಣ್ಯ ಚುಮ್ಮಗೆಗಾಗಿ ಜಮನ್ ಬಾಯ್ಸ್ ಕಲ್ಲಡ್ಕ ಮತ್ತು ಕುಕ್ಕೆ ಸಿಕ್ಸರ್ ತಂಡಕ್ಕೆ ಅಂತಿಮ ಕರೆ.
ಈಗಾಗಲೇ ಜಮನ್ ಬಾಯ್ಸ್ ಕಲ್ಲಡ್ಕ ಮತ್ತು ಕುಕ್ಕೆ ಸಿಕ್ಸರ್ ತಂಡ ಪಂದ್ಯಾಕೂಟದ ನಿಯಮದಂತೆ ಪ್ರಥಮ ಇನ್ನಿಂಗ್ಸ್ ಮುಂಚಿತವಾಗಿ ಇಲ್ಲಿ ಇನ್ನಿಂಗ್ಸ್ ನಾಣ್ಯ ಚಿಮ್ಮಿಗೆ ಮುಕ್ತಾಯಗೊಂಡಿಲ್ಲ, ಗಮನಿಸಿಕೊಳ್ಳಿ. ಪ್ರತಿಯೊಂದು ಪಂದ್ಯ ನಡೆಯುವ ಸಂದರ್ಭದಲ್ಲಿ ಮುಂದಿನ ಪಂದ್ಯವನ್ನಾಡುವಂತಹ ತಂಡಗಳ ಸರ್ವ ಸದಸ್ಯರು ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಅದರ ಜೊತೆಗೆ ನಾಣ್ಯ ಚಿಮ್ಮಿಗೆ ಕೂಡ ಮುಕ್ತಾಯವಾಗಬೇಕಿತ್ತು. ಆದರೆ ನಿರ್ಣಾಯಕ ಸಂಘಟಕರ ತೀರ್ಮಾನಗಳಿಗೆ ತಾವು ಬದ್ಧರಾಗಿಲ್ಲ. ಮುಂದೆ ಸಂಘಟಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಕುಕ್ಕೈ ಸಿಕ್ಸರ್ ತಂಡದ 11 ಜನ ಆಟಗಾರರು ಗಮನಿಸಿಕೊಳ್ಳಿ. ಜಮನ್ ಬಾಯ್ಸ್ ಕಲ್ಲಡ್ಕ ಈಗಾಗಲೇ ತಮಗೆ 1 ಓವರ್ ಅನ್ನು ಕಡಿತಗೊಳಿಸಲಾಗಿದೆ. ಜಮನ್ ಬಾಯ್ಸ್ ಕಲ್ಲಡ್ಕ ತಂಡಕ್ಕೆ ಸಂಘಟಕರ ನಿಯಮಗಳು ಬಂದಿದೆ. ಮುಂದಿನ ಪ್ರತಿ 5 ನಿಮಿಷಕ್ಕೆ ಒಂದರಂತೆ ಪ್ರತಿಯೊಂದು ಓವರಿಗೂ ಪ್ರತಿ 5 ನಿಮಿಷಕ್ಕೆ 1 ಓವರ್ನ ಕಡಿತಗೊಳಿಸಲಾಗುವುದು. 10 ನಿಮಿಷದ ಒಳಗಾಗಿ ತಾವು ಅಂಕಣವನ್ನು ಪ್ರವೇಶಿಸದಿದ್ದಲ್ಲಿ ಮುಂದೆ ಓವರ್ಗಳ ಸಂಖ್ಯೆಯನ್ನು ಕಡಿತಗೊಳಿಸಲಾಗಿದೆ. ಗಮನಿಸಿ, ಈಗಾಗಲೇ 1 ಓವರ್ ಕಡಿತಗೊಳಿಸಲಾಗಿದೆ ಜಮನ್ ಬಾಯ್ಸ್ ಕಲ್ಲಡ್ಕ ತಂಡಕ್ಕೆ. 6 ಓವರ್ಗಳ ಪಂದ್ಯಾಟವಿದೆ ಕುಕ್ಕೆ ಸಿಕ್ಸರ್ ತಂಡಕ್ಕೆ, 5 ಓವರ್ಗಳು ಜಮನ್ ಬಾಯ್ಸ್ ಕಲ್ಲಡ್ಕ ತಂಡಕ್ಕೆ. ನಿಯಮಗಳು ಎಲ್ಲರಿಗೂ ಒಂದೇ. ನಿನ್ನೆಯಿಂದ ಬಹಳಷ್ಟು ಅತ್ಯುತ್ತಮವಾಗಿ ಎಲ್ಲ ಆಟಗಾರರು ಶಿಸ್ತು ಸಮಯದ ಪರಿಪಾಲನೆಯೊಂದಿಗೆ ಭಾಗವಹಿಸಿದಾಗ ಇಲ್ಲಿ ಸ್ಟಾರ್ ಫ್ರೆಂಡ್ಸ್ ಮಾಡಿ ಬಂದಿದೆ. ನಿನ್ನೆಯ ದಿನವಂತೂ ಯಂಗ್ ಸ್ಟಾರ್ ವಾಮದ ಪದವು ಕೂಡ ಸಮಯಕ್ಕೆ ಸರಿಯಾಗಿ ಬಂದಿತ್ತು. ಎಲ್ಲ ತಂಡಗಳಿಗೂ ಕೂಡ ನಿಯಮಗಳು ಒಂದೇ. ಸಂಘಟಕರ ತೀರ್ಮಾನವನ್ನು ನಾವಿಲ್ಲಿ ಸ್ಪಷ್ಟಪಡಿಸಿದ್ದೇವೆ ಅಷ್ಟೇ. ಇದು ಸಂಘಟಕರ ತೀರ್ಮಾನ. ವೀಕ್ಷಕ ವಿವರಣೆಗಾರರಾಗಿ ಸಂಘಟಕರ ತೀರ್ಮಾನವನ್ನು ನಾವಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇವೆ. ಪ್ರತಿಯೊಂದು ತಂಡಗಳಿಗೂ ಕೂಡ ಸಮಯವನ್ನು ನಿಗದಿಪಡಿಸಲಾಗಿತ್ತು. ಪಂದ್ಯದ ನಿಯಮದಂತೆ ಮುಂದಿನ ಒಂದು ಪಂದ್ಯ ನಡೆಯುವಂತಹ ಸಂದರ್ಭದಲ್ಲಿ ಮುಂದಿನ ಪಂದ್ಯವನ್ನಾಡುವಂತಹ 2 ತಂಡಗಳ ಸರ್ವ ಸದಸ್ಯರು ಪ್ರಥಮ ಇನ್ನಿಂಗ್ಸ್ನ ಮುಂಚಿತವಾಗಿ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಹಾಗೆಯೇ ಪ್ರಥಮ ಇನ್ನಿಂಗ್ಸ್ ಆದ ತಕ್ಷಣ ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಗೆ ಪ್ರಕ್ರಿಯೆ ಕೂಡ ಮುಕ್ತಾಯಗೊಳ್ಳಬೇಕು. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಬ್ಯಾಟಿಂಗ್ ನಲ್ಲಿ ವೈಯಕ್ತಿಕ 22 ರನ್ಗಳನ್ನು ಗಳಿಸಿಕೊಂಡ್ರು. ಎಸೆತಗಾರಿಕೆ ಭಾಗದಲ್ಲೂ ಕೂಡ 2 ಓವರ್ನ ಎಸೆದು 3 ವಿಕೆಟ್ ಅನ್ನು ಕಬಳಿಸಿಕೊಂಡು ಆಲ್ರೌಂಡ್ ಪ್ರದರ್ಶನಕ್ಕಾಗಿ ನವಭಾರತ ಸಾಲ್ಮಾರ ತಂಡದ ಅಭಿಷೇಕ್ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಅರ್ಹವಾಗಿ ಭಾಜನರಾಗಿದ್ದಾರೆ. ವೇದಿಕೆ ಬಳಿ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ. ಈಗಾಗಲೇ ಎಲ್ಲ ಹಸ್ತಾಕ್ಷರ ಮುಕ್ತಾಯವಾಗಿದೆ. ಜಮನ್ ಬಾಯ್ಸ್ ಕಲ್ಲಡ್ಕ ತಂಡಕ್ಕೆ 1 ಓವರ್ ಅನ್ನು ಕಡಿತಗೊಳಿಸಲಾಗಿದೆ. ನಾಣ್ಯ ಚುಮ್ಮಗೆಗಾಗಿ ಕಪ್ತಾನರು ಬನ್ನಿ ವೇದಿಕೆಯ ಬಳಿ. ನಾಣ್ಯ ಚುಮ್ಮಗೆಗಾಗಿ ಜಮನ್ ಬಾಯ್ಸ್ ಕಲ್ಲಡ್ಕ ಮತ್ತು ಕುಕ್ಕೆ ಸಿಕ್ಸರ್ಸ್ ತಂಡದ ಕಪ್ತಾನರು ನಾಣ್ಯ ಚುಮ್ಮಗೆಗಾಗಿ ಬನ್ನಿ. ಎಲ್ಲರಲ್ಲೂ ಒಂದು ವಿನಂತಿ ಇಷ್ಟೇ, ಪ್ರತಿಷ್ಠಿತ ಪಂದ್ಯಾಕೂಟಗಳಲ್ಲಿ ಭಾಗವಹಿಸುವಾಗ 1-2 ಬಾರಿ ಯೋಚಿಸಿ. ಆಟಗಾರರಿಗೆ 1 ಅಥವಾ 2 ದಿನದ ಪಂದ್ಯಾಟವಾಗಿರಬಹುದು, ಆದರೆ ಆಯೋಜಕರಿಗೆ ಅದೆಷ್ಟೋ ದಿನಗಳ ಕನಸು. ನಿನ್ನೆಯ ದಿನದ ಇಲ್ಲಿಯವರೆಗೆ ಸರಿಸುಮಾರು ಎಲ್ಲ ತಂಡಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿದವು. ಆದರೆ ಇಲ್ಲಿ ನಿಯಮಕ್ಕೆ ಆಗದ ಕಾರಣ ಜಮನ್ ಬಾಯ್ಸ್ ಕಲ್ಲಡ್ಕ ತಂಡಕ್ಕೆ ನಿಯಮದಂತೆ 1 ಓವರ್ಗಳನ್ನು ಕಡಿತಗೊಳಿಸಲಾಗಿದೆ. 6 ಓವರ್ನ ಪಂದ್ಯಾಟ ಕುಕ್ಕೆ ಸಿಕ್ಸರ್ ತಂಡಕ್ಕೆ, 5 ಓವರ್ನ ಪಂದ್ಯವಿದು ಜಮನ್ ಬಾಯ್ಸ್ ಕಲ್ಲಡ್ಕ ತಂಡಕ್ಕೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಅಭಿಷೇಕ್ ಆಲ್ರೌಂಡ್ ಪ್ರದರ್ಶನಕ್ಕಾಗಿ ಅಭಿಷೇಕ್ ರವರ ಪಾಲಾಗಿದೆ. ಈ ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನು ಹರ್ಷಿತ್ ರವರಲ್ಲಿ ಸಹಕರಿಸಬೇಕು. ನಾಣ್ಯ ಚಿಮ್ಮಗೆಗಾಗಿ ಕುಕ್ಕೆ ಸಿಕ್ಸರ್ಸ್ ಮತ್ತು ಜಮನ್ ಬಾಯ್ಸ್ ಕಲ್ಲಡ್ಕ 2 ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮಗೆಗಾಗಲೇ ಆಗಮಿಸಿದರೆ ದಯವಿಟ್ಟು ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ಪಂದ್ಯಾಟವನ್ನು ಮುಂದುವರಿಸಬೇಕು. ಹಾಗೆಯೇ ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಇರತಕ್ಕಂಥ ಎಲ್ಲ ಆಟಗಾರರು ಅಲ್ಲಿನ ತೆರವುಗೊಳಿಸಿ. ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಇರತಕ್ಕಂಥ ಎಲ್ಲ ಆಟಗಾರರು ಅಲ್ಲಿನ ತೆರವುಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಕುಕ್ಕೆ ಸಿಕ್ಸರ್ಸ್ ತಂಡದ ಮಾಲಕರಾಗಿರತಕ್ಕಂತಹ ಪ್ರಕಾಶ್ ಬೆಂಗಳೂರು ಆಗಮಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗಾಂಗೆಯ ತಂಡದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ತಮ್ಮನ್ನ ಭವ್ಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಿರಬೇಕು ನಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. . 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     ಕೇಳಿಕೊಳ್ತಾ ಇದ್ದೇನೆ.
ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ಮತ್ತು ಶ್ರೀರಕ್ಷಾ ಸುಬ್ರಹ್ಮಣ್ಯ ತಂಡದ ವಿರುದ್ಧ ನಡೆದಂತಹ ಪ್ರಥಮ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಮಿಥುನ್ ರವರ ಪಾಲಾಗಿದೆ. ಮಿಥುನ್ ರವರೇ ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಬಂದು ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನ ದಿನೇಶ್ ಅವರಿಂದ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾರೆ. ದಿನೇಶ್ ಗಾಂಗೆಯ ಸುಬ್ರಹ್ಮಣ್ಯ ಅವರಿಂದ ಪಂದ್ಯಶ್ರೇಷ್ಠ ಬಹುಮಾನ. ಆದಷ್ಟು ಬೇಗ ಪಂದ್ಯಾಟವನ್ನ ಪ್ರಾರಂಭಗೊಳಿಸಬೇಕು. ಮುಂದಿನ ಪಂದ್ಯಕ್ಕಾಗಿ ಪ್ರಥಮ ಸುತ್ತಿನ ಅಂತಿಮ ಪಂದ್ಯ ಸಮನ್ ಬಾಯ್ಸ್ ಕಲ್ಲಡ್ಕ ಮತ್ತು ಕುಕ್ಕೆ ಸಿಕ್ಸರ್ಸ್. ಎರಡು ಬಲಿಷ್ಠ ತಂಡಗಳು, ಪ್ರಶಸ್ತಿ ಗೆಲ್ಲುವಂತ ಎರಡು ನೆಚ್ಚಿನ ತಂಡಗಳು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಆಟಗಾರರೊಳಗೊಂಡಿರತಕ್ಕಂಥ ಸಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಎದುರು ಕುಕ್ಕೆ ಸಿಕ್ಸರ್ಸ್. ಎರಡು ಮೇಲ್ನೋಟಕ್ಕಂತೂ ಬಲಿಷ್ಠ ತಂಡವಿದೆ. ಪ್ರೇಕ್ಷಕರಿಗೆ ಒಂದು ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆಯಂತೂ ಸುಳ್ಳಾಗ್ಲಿಕ್ಕಿಲ್ಲ. ಎರಡು ಬಲಿಷ್ಠ ತಂಡಗಳು ಸೆಣಸಾಡಿದಾಗ ದ್ವಿತೀಯ ದಿನದಾಟದ ಪ್ರಥಮ ಸುತ್ತಿನ ಅಂತಿಮ ಪಂದ್ಯ. ಈ ಒಂದು ಜಿದ್ದಾಜಿದ್ದಿನ ಹೋರಾಟದ ಪ್ರಥಮ ಇನ್ನಿಂಗ್ಸಿನ ಮೊದಲ 3 ಓವರ್ಗಳನ್ನ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರ ಸತೀಶ್ ಸಾಲಿಯಾನ್ ಮಂಗಳೂರು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. Thank you very much, Sukumar. We are back to this game, and before we are going to the match between Zaman Boys Kaladka and Cookie Sixers, just like I mentioned earlier, Sukumar is just clearly mentioned that the discipline is so important when you are coming to the tournaments like Gaangeya Trophy 2023. There is no excuse at all. There is no excuse at all for any indiscipline. Of course, the timing, which is going to be one of the part of the discipline, so that because they are reported little bit late, so that 1 hour which is deducted for Zaman Boys Kaladka as per the rules and regulation of this particular cricket tournament is concerned. I request extra player of Zaman Boys, please be reported here immediately. Zaman Boys Kaladka tanada extra player ದಯಮಾಡಿ ಇಲ್ಲಿ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಹಾಗೆ ಕುಕ್ಕೆ ಸಿಕ್ಸರ್ಸ್ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ದಯಮಾಡಿ ಇಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ ಸುಮುಖ ಅಸೋಸಿಯೇಟ್ಸ್ ಹಾಗೆ ಸ್ವಸ್ತಿಕ್ ಪಡ್ಡೆಯೂರು ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ವೇದಿಕೆಯನ್ನು ಸಂಪರ್ಕಿಸಿ ನಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕು. ಸಮಯಕ್ಕೆ ಪ್ರಾಶಸ್ತ್ಯವನ್ನು ನೀಡಿ ಸುಮುಖ ಅಸೋಸಿಯೇಟ್ಸ್ ಹಾಗೂ ಸ್ವಸ್ತಿಕ್ ಪಡ್ಡೆಯೂರು ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಇಲ್ಲಿ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕು. ರಿಜಿಸ್ಟ್ರೇಷನ್ ಕೊಡೋಡಿಗೆ ಆಗಮಿಸಿ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕು. ಸೊ ವಿ ಆರ್ ಬ್ಯಾಕ್ ಟು ದಿಸ್ ಮ್ಯಾಚ್. After winning the toss, captain of Zaman Boys Kaladka, they elected to field first, and so that opening batters of Cookie Sixers are just they came into middle, and the opening batters absolutely one of the very dangerous batsmen and experienced campaigner Rajesh Ubar is in strikers, and Altaf Busavanagudi is in non-striker, and here is the pass ball outside the line of leg stump, starts with a wide delivery. And nothing much to do with the delivery. Rajesh left the ball rightly so, and wide call by umpire. And Zaman Boys Kaladka idara extra players ದಯಮಾಡಿ ಇಲ್ಲಿ ಬರಬೇಕು.
Taufik balls up and over, down to the Pexago region. Fielder behind the ball, and just before the couple of yards, the fielder will going to manage to field the ball. And here is a batter has got a ample time to complete that couple of runs. With that couple of runs, Koban moves on to 3 on the board without loss of any wicket. Taufik again bowling around the wicket to Rajesh, left-hand batter. This time a lovely shot, but not really having that much of enough bat onto that. Looks like some mistimed as oh, going for the second run. Misunderstanding between the wicket, costing a huge wicket of Altaf Basavanagudi. This is all happening in cricket because of sometime if you are not sure about the second run. Altaf Basavanagudi is back at the pavilion. ಈಗಾಗಲೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಜರ್ಸಿ ಲಾಂಚಿಂಗ್ ಸೆರೆಮನಿ ನಡೆಯಲಿಕ್ಕಿದೆ. ಈಗಾಗಲೇ ಕುಕ್ಕೆ ಸಿಕ್ಸರ್ಸ್ ಇದರ ಪ್ರಾಯೋಜಕರಾದಂಥ ಪ್ರಕಾಶ್ ಬೆಂಗಳೂರು ನಮ್ಮೊಂದಿಗಿದ್ದಾರೆ. ಇವರು ಕುಕ್ಕೆ ಸಿಕ್ಸರ್ಸ್ ಇದರ ಜರ್ಸಿಯನ್ನು ಈ ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಇದರ ಅಧ್ಯಕ್ಷರಾದಂಥ ರವಿ ರುದ್ರ ಪಾದ ಇವರಿಗೆ ನೀಡುವ ಮೂಲಕ ಈ ಒಂದು ಜರ್ಸಿ ಲಾಂಚಿಂಗ್ ಸೆರೆಮನಿಯನ್ನು ನಮ್ಮೊಂದಿಗೆ ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತೀವಿ. ದಯವಿಟ್ಟು ಪ್ರಕಾಶ್ ಬೆಂಗಳೂರು ಇವರು ಮುಖ್ಯ ವೇದಿಕೆಗೆ ಬರಬೇಕು, ಪ್ರೆಸೆಂಟೇಷನ್ನ ಡಯಸ್ಗೆ ಬರಬೇಕು. ಸೊ ಓವರ್ ನಂಬರ್ ಫಸ್ಟ್ ಈಸ್ ಇನ್ ಪ್ರೋಗ್ರೆಸ್. ದ Taufik will going to continue. So what a disaster start, and a very dangerous batsman Altaf is back into pavilion, and nicely driven, beautiful shot down to deep extra coverage and long chase here for the fielder from deep long off region to run across this left to field the ball. Ample time for the new batter Azim to pick the couple of runs. With that couple of runs, Koban moves on to 6 on the board for the loss of 1 wicket. Just we're talking about that running between the wickets. Sometimes it's very difficult when you're running against Rajesh, because he's a kind of the batter, the very difficult to judge for the partner to when and where he will going to get the second run. This is a disaster is sometime. And this time beautifully bowled. Umpire saying, how can I give the leg before wicket? You are just came into my protected zone in front of my eyes. How can I give that leg before wicket? That's all happening. Disaster for the bowler. The follow through is very important in cricket. The bowler especially, after bowling, you need to come to your left, not moving to his right. If you are going towards your right, means you are coming just right in front of umpire, which is a protected zone. That's why disaster sometime. Even the flum in front of wicket, leg before wicket, the bowler will going to miss because of their mistake in follow through. After that delivers the ball, follow through is very important for each and every bowler to need to keep your towards the left, not towards the right. And that's what even that was a very close. The umpire Suresh Mudabidri has really not having a view of that delivery. So any more single is taken now, Rajesh. Oh my goodness! Looks like ball which is, oh my goodness, I thought ball hits a stump, but I don't think so. The umpires also not think so. It looks like the wicketkeeper's hand touching the stumps, but ball is just missing the leg stump. It's very tough comedy of error in the middle. Everyone thought that it might be the Rajesh misjudging the line. Ball hits the stump, but ball misses the stumps. The wicketkeeper's hand hits the stump, and wide call by umpire. Absolutely comedy of error. Even I thought the ball hits the stump, but ball misses the stump. 8 on the board. And for the loss of 1 wicket, Taufik, 5th time in this over. Right arm around the wicket to Rajesh. Rajesh going for the expansive drive. Didn't got enough timing in that stroke. Ball went straight to the hands of short mid-on, and there is no chance at all for any run. Scoreboard now 8 on the board for the loss of 1 wicket in the over number. First is in progress. 5 overs, whatever the total the team Cookie Sixers will going to get. They have to chase in 5 overs. That's why it's very important for German boys to restrict the runs of Cookie Sixers. This time went for the reverse sweep. Again, they missed it completely. Good comeback here by Taufik. After completion of first over, searching for the right track. Team Cookie Sixers are 8 on the board. 8 for the loss of 1 wicket.
ಈಗಾಗಲೇ ಕುಕ್ಕೆ ಸಿಕ್ಸರ್ಸ್ ತಂಡದ ಸಮವಸ್ತ್ರವನ್ನ ಅಧಿಕೃತವಾಗಿ ಅನಾವರಣಗೊಳಿಸುವಂತಹ ಸಮಯ. ಇದೀಗ ವೇದಿಕೆಯಲ್ಲಿ ಕುಕ್ಕೆ ಸಿಕ್ಸರ್ಸ್ ತಂಡದ ಮಾಲಕರಾಗಿರತಕ್ಕಂಥ ಪ್ರಕಾಶ್ ಬೆಂಗಳೂರು ನಮ್ಮೊಂದಿಗಿದ್ದಾರೆ. ಇದೀಗ ವೇದಿಕೆಯಲ್ಲಿ ಕುಕ್ಕೆ ಸಿಕ್ಸರ್ಸ್ ತಂಡದ ಸಮವಸ್ತ್ರವನ್ನು ಅಧಿಕೃತವಾಗಿ ಅನಾವರಣಗೊಳಿಸುವಂತಹ ಸಮಯ. ವೇದಿಕೆಯಲ್ಲಿರತಕ್ಕಂತಹ ಟೆನ್ ಮೀಡಿಯಾದವರ ಕ್ಯಾಮರಾ ಕಣ್ಗಳ ವೇದಿಕೆಯತ್ತ ತಮ್ಮ ಕ್ಯಾಮರಾವನ್ನು ಇಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಇದೀಗ ವೇದಿಕೆಯಲ್ಲಿ ಪ್ರಕಾಶ್ ಬೆಂಗಳೂರು ಇದ್ದಾರೆ. ಕುಕ್ಕೆ ಸಿಕ್ಸರ್ಸ್ ತಂಡದ ಮಾಲಕರು ವೇದಿಕೆಯಲ್ಲಿ ಅಧಿಕೃತವಾಗಿ ಕುಕ್ಕೆ ಸಿಕ್ಸರ್ಸ್ ತಂಡದ ಸಮವಸ್ತ್ರವನ್ನು ಅನಾವರಣಗೊಳಿಸುವಂತಹ ಸಮಯ. ಒಂದು ಸುಂದರ ಕ್ಷಣಗಳಿಗೆ ಸಾಕ್ಷಿಯಾಗಲಿಕ್ಕಿದೆ ಈ ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ತಂಡದ ಗಾಂಗೆಯ ಟ್ರೋಫಿ 2023. ಇದೀಗ ಅಧಿಕೃತವಾಗಿ ಕುಕ್ಕೆ ಸಿಕ್ಸರ್ಸ್ ತಂಡದ ಜೆರ್ಸಿಯ ಅನಾವರಣಗೊಳ್ತಾ ಇದೆ. ತಂಡದ ಕಪ್ತಾನಿಗೆ ಜೆರ್ಸಿಯನ್ನು ನೀಡುವ ಮೂಲಕ ಅಧಿಕೃತವಾಗಿ ಗಾಂಗೆಯ ಸುಬ್ರಹ್ಮಣ್ಯ ತಂಡದ ಅಧ್ಯಕ್ಷರು ರವೀಂದ್ರ ಕುಮಾರ್ ರುದ್ರಪಾದ, ಕುಕ್ಕೆ ಸಿಕ್ಸರ್ ತಂಡದ ಮಾಲಕರು ಪ್ರಕಾಶ್ ಬೆಂಗಳೂರು, ಹರ್ಷಿದ್ ದಿದೆ ಮತ್ತು ಮನ್ಸೂರ್ ಕಾರ್ಕಳ ಇವರೆಲ್ಲರ ಸಮ್ಮುಖದಲ್ಲಿ ಅಧಿಕೃತವಾಗಿ ಜೆರ್ಸಿಯ ಅನಾವರಣಗೊಂಡಿದೆ. ಅಭಿನಂದನೆಗಳು. ಓವರ್ ಟು ಯು ಸತೀಶ್ ಸರ್. Thank you very much. Start of the over number second. First ball, the batter Azim went for the reverse sweep. He got a single for that. With that single, scored Namuzan to 9 on the board for the loss of 1 wicket in the over number second is in progress. Bowler introduced from the commentary box and Rauf, one more very talented young cricketer for the side of Zaman Boys Kalladka, bowling away from us, the leg spinner. This time going for the drive, ball is in there, and ball which is landed safely. Oh my goodness, it's really the opportunity which is created for the huge wicket, but the fielder in the cover point and backward point not really charging for the catch, isn't it? It's a big problem. Whenever you are having the fielders inside the ring, they need to be very quick enough, isn't it? They need to convert that catches into wickets. But unfortunately, ball which is landed safely. Driven that one down to deep long on boundary. And the fielder then the mid wicket not quite able to get the ball there. Ball just defeating the trying end of the fielder. And down to deep long on boundary for 4 runs. Thank you very much, BS Band, and what a time to get the boundary here. Just clearing the infield. Not a pretty ordinary attempt there from the fielder at mid-on, but a good attempt by the long-on fielder to get that one, but fails to stop the boundary. Meanwhile, a couple of runs again. Azim is looking so good in this power play over. So again, he got a couple of runs by playing the switch it down to deep backward point region. With that couple of runs, cover Namuzan to 16 on the board. Important runs which is coming in this second over of the power play. The Rauf with a very useful leg spin bowler, very young talented bowler, bowling away from us. Right arm over the wicket delivers. This time swings that one, but not quite able to get that one right from the middle of the bat. Just a single for the batter Azim there. With that single, cover Namuzan to 17 on the board. Zaman Boys Kalladka, the one team has got a lot of name and fames as far as the cricket is concerned in the region like Putturu, Bantwal, Panemangaluru, Sulya Taluk. But even in UCG cricket ground, in the Mangaluru Urva cricket ground, in this particular year, they managed to qualify for the final and they become the runner-up. So that Zaman Boys Kalladka definitely got a very good season so far. Meanwhile, one more single has been taken, but Kukke Sixers knows that they're playing against one of the best team, and the best performance is in progress in 2 hours, which certainly belongs to their team. Kukke Sixers have managed to get 18 runs for the loss of 1 wicket. So third over is going to start. It looks like
Looks like Majid is the one more leg spinner is brought into attack. Majid also got some good tournament from his bowling and is now become very popular leg spinner. So Majid will going to bowl his first over, third over. After that power play, we can see that so first run of the over, and Rajesh Ubar after picking up a singles is not happy with his bat, so he wanted to change his bat. So he's just walking towards the pavilion to get a new another bat. To wait and see how we'll going to help him to get some score here. But just we're talking about this man, Majid is one of the trump card bowler for the side of Zaman Boys Kalarka, very different leg spin bowler, one who have got a variety in his bowling. Right arm over the wicket balls. This time beautifully bowled. That's what I'm talking about. The consistency, the line and length, definitely going to be a key for the success of Majid. Bowled beautiful deliveries again, and batsman Azim couldn't manage to get that one. And again, a ball went straight to the hands of a fielder. Majid again bowling right arm over the wicket to Azim. Azim tries that one again. Didn't got enough bat onto that, but sudden single for Azim there before Rashid Baba from backward point region to collect that one. Both the batters are collected single here. With that single, Skoban moves on to 20 on the board. A good score on the board for Cookie Sixers. If they goes on to get that similar run rate, they're going to get almost 48 to 50 runs. It's going to be a good score because Zaman Boys Kalarka have to chase those runs with 1 hour less, because the 5 hours they need to chase the run, whatever the runs Sixers will going to get, Cookie Sixers will going to get. This time reverse strokes comes into play, but protection has been given for that reverse stroke down to deep cover point region. So batter Rajesh how to settle for the single. With that single score numbers on to 21 on the board. Different atmosphere today compared to yesterday. Today I think the weather condition is also so good so far, not that much of hot, and even the wind is so good in the ground, and altogether it's electrifying atmosphere because of BS band just joining this cricket tournament in the final day. Lovely shot, beautifully driven, but just a single for that. But even the single for that particular cricketing stroke, that cricketing stroke will give a lot of confidence for the batsman. The Azim plays it quite beautifully just over the top of that mid-off fielder and got a single down to deep long off. With that single, Skoban moves on to 22 on the board, 22 for the loss of 1 wicket. Majid again, right arm over the wicket, this time down the wicket, and again even a change of the bat for Rajesh. Again, it's very difficult for him to get the timing behind the stroke, because Majid is, just like mentioned earlier, is a quite difficult leg spin bowler for any batter, and once again he justifying why he's got a good season in his bowling. Majid completes his first over after completion of over number 3, searching for the right track. 23 on the board, Cookie Sixers, and they're going just under 8 runs per over. Wait and see how many runs they will going to get in the remaining 3 overs. And for that remaining 3 overs, I would like to invite my friend Mr. Gopi to take over the microphone in our national language in Hindi. Welcome, Gopi. And Cookie Sixers, definitely they got a very good start here from Azim as well as Rajesh is a very recognized batsman for the side. And Gopi is a problem here for team Kalarka is that whatever the runs they will going to get, they need to get within 5 overs, not in the 6 hours. That's very important for Kalarka, that remaining 3 overs they need to bowl some economical overs if they wanted to win the match. Exactly, Satish. जैसा कि आपने कहा, इस वक्त कुकी सिक्सर्स had made a pretty good start. In fact, they managed to score 23 runs in first 3 overs. और जहाँ तक सवाल है लक्ष्य का, तो सतीश आपने फरमाया बिल्कुल सही बात. 5 ओवर में जमान बॉयज का लड़का को इस लक्ष्य को पार करना है. जितना भी रन यहाँ पर कुकी सिक्सर्स
बनाएगा। तो देखते हैं क्या होता है। चौथे ओवर की पहली गेंद, इस बार रिवर्स शॉट, जस्ट वांटेड टू प्ले दैट वन रिवर्स शॉट एट द लास्ट मोमेंट। इस बार दिस कुड बी इन ट्रबल इफ द थ्रो वाज डायरेक्टली टू द स्टंप्स एट द नॉन स्ट्राइकर, लेकिन अंतिम क्षण में गेंद इससे पहले के स्टंप पर टकराए, गेंदबाज ने गेंद को फील्ड कर लिया था और इस वजह से कोई क्षति नहीं। इस वक्त 23 रन बन चुके हैं। क्रीज पर मौजूद बल्लेबाज राजेश उबर और हाजिम इस वक्त जो कि बल्लेबाजी करते हुए, और जहां तक सवाल है इस वक्त अगली गेंद का, तो गेंदबाज इस वक्त गेंदबाज यहां पर आगे बढ़ाते हुए दाहिने हाथ राउंड द विकेट इस वक्त गेंदबाजी करते हुए बाएं हाथ के बल्लेबाज राजेश के लिए ये गेंद इस बार स्क्वायरली प्लेड, दिस कुड बी इन ट्रबल, यस इट डज, राजेश इज नाउ बैकिंग टू पवेलियन। तो राजेश की पारी इस वक्त समाप्त हो चुकी है। जस्ट वांटेड टू प्ले दैट वन स्क्वायर ऑफ द विकेट इन द लास्ट मोमेंट, कांट फाइंड द गैप एज वेल एंड कंफर्टेबली हेल्ड जस्ट इनसाइड द फेंस एट डीप कवर पॉइंट बाय द फील्डर। और राजेश का विकेट का पता निस्संदेह कुछ हद तक ड्रॉबैक इस वक्त साबित हो सकता है क्योंकि सिक्सर्स के लिए 9 रन राजेश ने बनाए। एंड नाउ आफ्टर द डिपार्चर ऑफ राजेश उबर, नंबर 4 बैट्समैन इज नाउ कम्स आउट टू द मिडल। प्रसाद नए बल्लेबाज इस वक्त क्रीज पर मौजूद और वो इस वक्त सामना करेंगे इस वक्त गेंदबाजी का। शाकिर गेंदबाजी इस वक्त आगे बढ़ाते हुए और फील्डिंग में कुछ हद तक जमावट यहां पर चलते हुए। डीप बैकवर्ड स्क्वायर लेग, डीप मिड विकेट, लॉन्ग ऑन लॉन्ग ऑफ, डीप कवर पॉइंट ठीक सीमा रेखा के पास इस वक्त तैनात और अपनी ओवर की अगली गेंद लेकर इस वक्त तैयार शाकिर गेंदबाज यहां पर आगे बढ़ाते हुए। नए बल्लेबाज इस वक्त सामना करते हुए। प्रसाद शाकिर की गेंदों का ये गेंद इस बार स्वीप करना चाहा, नॉट क्वाइट मिडलिंग इट एट द लास्ट मोमेंट। विकेट कीपर के हाथों में गेंद पहुंचे और जहां पर गेंद को फील्ड कर लिया गया जस्ट बिहाइंड द स्टंप्स बाय विकेट कीपर एट द लास्ट मोमेंट और रन इस बीच बल्लेबाज को नहीं मिलेगा। तो स्कोर रुक चुका है 23 रनों पर। एक बेहतर ओवर अब तक शाकिर का साबित हो चुका है जिसमें सिर्फ 3 गेंदों में उन्होंने कोई रन प्रदान नहीं किया यहाँ पर। और चौथा ओवर इस वक्त प्रगति पर उनके पारेगा और गेंदबाज इस वक्त तैयार शाकिर अपनी ओर की अगली गेंद लेकर दाहिने हाथ राउंड द विकेट गेंदबाजी करते हुए। प्रसाद के लिए रिवर्स शॉट, इस बार इंप्रोवाइजेशन एंड ही फाइंड्स द गैप एज वेल। ही हैज गॉट अ बाउंड्री फॉर दैट एंड दैट इज एन एब्सोल्युटली परफेक्ट स्ट्रोक। धन्यवाद बीएस बैंड पुत्तूर के एक बार फिर से अभिवादन करते हुए आगे की ओर बढ़ते हैं। तो यहाँ पर इम्प्रोवाइजेशन करते हुए गेंद को खूबसूरती के साथ विद ट्विस्टेड बैट इस वक्त खेला था डीप थर्ड मैन सीमा रेखा से बाहर 4 रनों के लिए। बल्लेबाज प्रसाद ने 27 रनों पर स्कोर बोर्ड पहुंच चुका है, 27 फॉर द लॉस ऑफ 2 विकेट। और गेंदबाज इस वक्त शाकिर अपनी ओर की अगली गेंद लेकर तैयार, दाहिने हाथ राउंड द विकेट इस वक्त गेंदबाजी करते हुए। बाएं हाथ के बल्लेबाज इस वक्त प्रसाद सामना करने के लिए तैयार, अपनी ओर की 5वीं गेंद। ये गेंद इस बार रिवर्स शॉट टॉप है जस्ट ओवर द इनफील्ड। In fact, he gets on a single. They come back for the second. In fact, they're looking for the third and they come back for the third and get it comfortably. 3 रन यहां पर प्राप्त कर चुके हैं और थ्रो जो फेंका गया था थर्ड मैन फील्डर का काफी धीमी गति से विकेट कीपर की ओर आता हुआ और इस स्पिन बल्लेबाज के पास पर्याप्त समय था कि 3 रन बेहतरीन रनिंग बिटवीन द विकेट के जरिए पूरा कर सके और इन 3 रनों के साथ स्कोर बढ़कर अब पहुंच चुका है 30 रनों पर। 2 विकेट के नुकसान पर एक बेहतरीन मैच यहाँ पर इस वक्त जारी है कुके सिक्सर्स और जमन बॉयज का लड़का के बीच में। और जहां तक सवाल है गेंदबाजी का तो शाकिर इस वक्त गेंदबाजी करेंगे, दाहिने हाथ के बल्लेबाज हाजिम इस वक्त सामना करने के लिए तैयार। और कुल मिलाकर 4 खिलाड़ी 20 गज के दायरे के अंदर मौजूद और अपनी ओर की अगली गेंद लेकर इस वक्त शाकिर तैयार, दाहिने हाथ राउंड द विकेट गेंदबाजी करते हुए स्विंग्स अवे बट स्ट्रेट इन फैक्ट इट्स गॉन ओवर द फैन। ओह ब्रिलियंट, एब्सोल्युटली ब्रिलियंट, मैग्निफिसेंट पीस ऑफ फील्डिंग पेड बाय द डीप मिड विकेट फील्डर जस्ट इनसाइड द फेंस। और जैसे ही उन्होंने भापा अपने ऊपर की ओर छलांग लगाकर गेंद को लपकने के बाद कि वो सीमा रेखा को पार कर जाएंगे, तुरंत उन्होंने गेंद को अंदर की ओर फेंक दिया और खुद सीमा रेखा के बाहर चले गए। और इस बेहतरीन फील्डिंग की बदौलत बल्लेबाज को सिर्फ रन इस गेंद पर मिले 2 रन।
तो इन 2 रनों के साथ स्कोर बढ़कर पहुंच चुका है 32 रन। एब्सोल्युटली मैग्निफिसेंट फील्डिंग परफॉर्मेंस शोन बाय द डीप कवर पॉइंट फील्डर और 2 रनों के साथ 32 रनों पर स्कोर बोर्ड पहुंच चुका है। 4 ओवर की समाप्ति हो चुकी है। 4 overs completed, 32 runs on the board. One more good over in Cookie Sixers point of view came to an end. 9 runs came from this over. और 2 ओवर का खेल अभी भी बाकी उनकी पारी में। Just talking about the next match. Next match, Sumuka Associates will takes over Swastik Padayur, and because of that I request all the players of these 2 teams to please report to the stage immediately to make a sign in the official chart. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಸುಮುಖ ಅಸೋಸಿಯೇಟ್ಸ್ ಲೆಕ್ಕಾಡಿ ಹಾಗೂ ಸ್ವಸ್ತಿಕ್ ಪಡಯೂರ್ ತಂಡದ नायकರು ದಯವಿಟ್ಟು ಟಾಸ್ಗಾಗಿ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ। और जहां तक सवाल है इस मैच का, तो गेंदबाज इस वक्त गेंदबाज यहां पर आगे बढ़ाते हुए द बॉलर wearing a number 55 jersey starts the fresh proceedings from the commentator box end. मजीद इस वक्त गेंदबाजी शुरू करते हुए और प्रसाद इस वक्त सामना करने के लिए तैयार। फील्डिंग में कुछ हद तक जमावट इस वक्त करते हुए गेंदबाज शॉर्ट थर्ड मैन फील्डर को थोड़ा सा स्क्वायर इस वक्त तैनात किया गया है। और जहां तक सवाल है इस वक्त गेंदबाजी का, तो मजीद इस वक्त ओवर की पहले गेंद लेकर तैयार। दाहिना राउंड द विकेट, ये गेंद रिवर्स शॉट खूबसूरती के साथ निकाला बैकवर्ड थर्ड मैन सीमा रेखा से बाहर 4 रनों के लिए। Absolutely perfect strike. He just played that one with a twisted bat and got that one for a boundary. Perfect strike. तो प्रसाद इस वक्त विद अ रिवर्स शॉट ही प्लेड दैट वन एंड ही फाइंड्स द गैप एज वेल। और जहां तक सवाल है चौके का, तो प्रसाद चौका इस वक्त प्राप्त कर चुके, अपनी अगली गेंद का सामना करने के लिए तैयार। मजीद दाहिने हाथ राउंड द विकेट गेंदबाजी करते, फुल टॉस, पुल दैट वन एंड दिस इज गॉन ऑल द वे। वन मोर बाउंड्री, कंसेक्यूटिव बाउंड्रीज फॉर द लेफ्ट हैंडेड बैट्समैन। So consecutive boundaries for the batsman प्रसाद। इस बार उन्होंने तिरछे बल्ले के सहारे खेला था, डीप कवर पॉइंट पर कोई फील्डर वहां पर मौजूद नहीं और गेंद आसानी के साथ सीमा रेखा को पार कर गए 4 रनों के लिए। बेहतरीन स्ट्रोक। एक बार फिर से माजिद तैयार, अगेन रिवर्स शॉट, अगेन ही प्लेड, दिस टाइम इट टेकन आउट, ड्रॉप्ड इट, ही ड्रॉप्ड इट। That was in a difficult chance at the last moment. और जब तक गेंद तक वो पहुंचे, गेंद तक पहुंच गए थे कहना पड़ेगा, लेकिन अपने दोनों हाथों से गेंद को वो दबोचने में असफल है और आखिरकार गेंद उनके हाथों से छूटती हुई और बल्लेबाज इस बीच जीवदान के साथ साथ 2 रन यहां पर प्राप्त करते हैं। लेकिन बेहतरीन प्रयत्न, absolutely fantastic effort made by the deep backward third man fitter to grab that ball, but unfortunately for him he just dropped the ball at the last moment and because of that the batsman got couple run for that stroke और इन 2 रनों के साथ स्कोर बढ़कर अब पहुंच चुका है 42 रनों पर। कुल मिलाकर 5वां ओवर उनकी पारी का प्रगति पर। तो प्रसाद इस वक्त एक बेहतरीन बल्लेबाजी का सिलसिला यहां पर जारी रखते हुए इस बैटिंग ऑन 17 इन फैक्ट और अगली गेंद का सामना करने के लिए तैयार। फिर से एक बार रिवर्स शॉट खेलना चाहे, इस बार परिवर्तन के तौर पर धीमी गेंद थी, गेंद जब तक विकेट कीपर पहुंचे बल्लेबाज के पास मौका था 1 रन प्राप्त करने का। 1 more run added to the total and with that single run the scoreboard moving up to 43 for the loss of 2 wickets। 43 रन बन चुके हैं 2 विकेट के नुकसान पर। एक बेहतरीन प्रगति यहां पर कुक्के सिक्सर्स करता हुआ और इस ओवर के बाद 1 ओवर का खेल अभी भी बाकी उनकी पारी में। लॉन्ग ऑफ थोड़ा सा वाइडर इस वक्त आता और डीप कवर पॉइंट ठीक सीमा रेखा के पास मौजूद। अगली गेंद के लिए तैयार माजिद, फुल टॉस, गेंद को इस वक्त खेला, नॉट क्वाइट मिडलिंग एट द लास्ट मोमेंट और गेंद बॉटम ऑफ हिज बैट, बल्ले का निचला हिस्सा लगने के बाद सीधे बैक टू द बॉलर की दिशा में आई और बैक टू द बॉलर की दिशा में गेंद को फील्ड कर लिया। फॉलो थ्रू में इस वक्त गेंदबाज ने रन बल्लेबाज को नहीं मिला। एक बार फिर से माजिद गेंदबाज यहां पर आगे बढ़ाते हुए दाहिना तो ओवर द विकेट स्विंग्स, जस्ट वांटेड टू swings it away on the onside, not connected that one properly. He's got a single for that stroke। 1 रन मिलेगा इस बीच और 1 रन के साथ स्कोर बढ़कर अब पहुंच चुका 44 रनों पर और कुल मिलाकर 5वां ओवर समाप्त हो चुका है। 5 gone, it's 44 for the loss of 2 wicket with a run rate of exactly 8.80 runs per over scored by Cookie Sixers, looking in a commanding situation।
सो जस्ट लास्ट ओवर रिमाइनिंग इन द इनिंग्स, अंतिम ओवर का खेल बाकी। और देखते हैं इस बचे हुए अंतिम ओवर में यहाँ पर उनके बल्लेबाज और कितने रन बटोर पाते हैं। इस बार अंपायर ने इशारा किया कि उनके निगदित समय स्टिपुलेटेड टाइम इस वक्त पूर्ण हो चुका है, तो एक खिलाड़ी को इस वक्त 20 गज के दायरे के अंदर बुला लिया जाएगा डीप से। वन फील्डर ब्रॉट इनटू द 20-yard सर्कल, द स्टिपुलेटेड टाइम इज नाउ कंप्लीटेड। और कुल मिलाकर इस वक्त 5 खिलाड़ी को 20 गज के दायरे के अंदर तैनात होना जरूरी है इस वक्त। और देखते हैं यहाँ पर अंतिम ओवर जो शुरू होने जा रहा है, उस अंतिम ओवर में गेंदबाज किस तरीके की गेंदबाज यहाँ पर अपनाते हैं। तो तची इस वक्त नया ओवर प्रारंभ करते हुए और पहली गेंद का सामना करने के लिए तैयार इस वक्त हाजिम। और फील्डिंग में जमावट यहाँ पर चलती हुई अंतिम ओवर शुरू होता हुआ यहाँ पर कुके सिक्सर्स के पारी में। और इस बीच जहाँ तक का सवाल है 20 गज के दायरे के अंदर के फील्डिंग का, तो 5 खिलाड़ी इस वक्त 20 गज के दायरे के अंदर मौजूद। सिर्फ 3 मात्र खिलाड़ी 20 गज के दायरे के बाद ठीक सीमा रेखा के पास तैनात। डीप एक्स्ट्रा कवर, लॉन्ग ऑफ और डीप बैकवर्ड स्क्वायर लेग। और ओवर की पहली गेंद लेकर इस वक्त अच्छी तैयार दाहिना तो ऊपर द विकेट गेंदबाजी करते हुए आजिम इस वक्त सामना करते हुए ये गेंद इस बार गेंद को ड्राइव कर दिया खूबसूरती के साथ डीप इन विकेट पर क्लीन कलेक्शन, स्लाइड बिट ऑफ फंबल देयर। इनफैक्ट द बैट्समैन कम बैक फॉर द सेकंड रन बिकॉज ऑफ दैट फंबल। 2 रन इस बीच मिलेगा और इन 2 रनों के साथ स्कोर बोर्ड बढ़कर अब पहुंच चुका 46 रनों पर। इट्स 46 फॉर द लॉस ऑफ 2 विकेट इन द ओवर नंबर 6 एंड द लास्ट स्टार्टेड जस्ट शॉट फाइल एगो। और जहां तक गेंदबाजी का सवाल है, इस वक्त गेंदबाजी आगे बढ़ाते हुए गेंदबाज तच्ची अपनी ओर की अगली गेंद लेकर तैयार आजिम के लिए। फुल टॉस, पुल दैट वन दिस टाइम, आई थिंक इट कुड बी टेकन बट इट्स अ नो बॉल कॉल्ड बाय अंपायर एंड ही ड्रॉप दैट वन आल्सो। सो दे कम बैक फॉर द थर्ड रन एंड गेट इट comfortably at last. 3+1, 4 runs added to the total in this delivery, and with that 4 runs, the 50 comes up for Cook Sixers. 50 रन यहाँ पर पूर्ण हो चुके हैं। बीमर गेंद थी और इस बीमर गेंद पर गेंद को उछाला था इस वक्त डीप बैकवर्ड स्क्वायर लेग पर और 4 रन इस वक्त कुक सिक्सर्स के खाते में जुड़ता हुआ। 50 कम्स अप, 50 रन बन चुके हैं और कुल मिलाकर 5 गेंदे अभी भी बाकी उनकी पारी में। प्रसाद इज नाउ बैक ऑन स्ट्राइक, इस वक्त स्ट्राइक लेने के लिए तैयार और गेंदबाज इस वक्त गेंदबाज यहां पर आगे बढ़ाते हुए दाहिना राउंड द विकेट। फुल टॉस, पुल दैट वन दिस टाइम हाई इन द एयर, दिस कुड बी अ चांस फॉर द फील्डर। इन फैक्ट इट taken brilliantly inside defense by the fielder, but it's a free hit delivery and because of that the batsman survived. तो यहाँ पर लंगोन पर गेंद को लपक लिया गया था जरूर, लेकिन फ्री हिट गेंद होने की वजह से बल्लेबाज यहाँ पर बच चुके हैं और कुल स्कोर बढ़कर इस वक्त पहुंच चुका है 52 रनों पर। इट्स 52 फॉर द लॉस ऑफ 2 विकेट। और गेंदबाज अपनी ओर की अगली गेंद लेकर इस वक्त तैयार बल्लेबाज प्रसाद के लिए। ये गेंद रिवर्स शॉट गेंद को खेला, नॉट क्वाइट मिडलिंग इट एट द लास्ट मोमेंट, इज गॉट अ सिंगल फॉर दैट स्ट्रोक और 1 रन के साथ स्कोर अब बढ़कर पहुंच चुका है 53 रनों पर। इट्स 53 फॉर द लॉस ऑफ 2 विकेट। फैंटास्टिक थर्ड विकेट पार्टनरशिप इज नाउ बिल्डिंग अप हियर बिटवीन हाजिम एंड प्रसाद and still in overall calculation it's going to be 3 balls remaining in their innings। और गेंदबाज इस वक्त गेंदबाज यहाँ पर आगे बढ़ाते हुए एक बार फिर से फील्डिंग में कुछ हद तक जमावट यहाँ पर चलती हुई और गेंदबाज तच्ची इस वक्त तैयार अपनी ओर की अगली गेंद लेकर तैनात ओवर द विकेट इस वक्त गेंदबाजी करते हुए। और विकेट कीपर जो कि इस वक्त फील्डिंग में जमावट कर रहे थे तो इस वजह से अंपायर ने गेंदबाज को रोक लिया और अपनी अगली गेंद लेकर इस वक्त गेंदबाज यहाँ पर आगे बढ़ाते हुए दाहिना तो ओवर द विकेट। ये गेंद उछालना चाहा, गेंद पहुंची इस वक्त शॉर्ट थर्ड मैन पर, विकेट कीपर ठीक से समझ नहीं पाए कि गेंद कहां पर गई है और जब तक शॉर्ट थर्ड मैन फील्डर गेंद को फील्ड करे बल्लेबाज के पास मौका था 1 रन प्राप्त करने का। इट्स 54 और 31 रनों की साझेदारी बन चुकी है आजिम और प्रसाद के बीच में इस श्रृंखला इस टूर्नामेंट की सबसे ज्यादा साझेदारी, हाईएस्ट पार्टनरशिप ऑफ द टूर्नामेंट। इनफैक्ट द बॉल स्टक टू हिज टॉपर ऑफ हिज लेग, इनफैक्ट इट मीटिंग जस्ट was the off stump at the last moment, leg by declared by umpire 55 and now last ball of the innings is now coming up। अंतिम गेंद लेकर गेंदबाज इस वक्त तैयार तच्ची और सामना करने के लिए इस वक्त आजिम 32 रनों की साझेदारी हो चुके हैं। इस श्रृंखला इस टूर्नामेंट का सर्वाधिक साझेदारी पार्टनरशिप इस वक्त बना चुके हैं आजिम और प्रसाद। और अंतिम गेंद द लास्ट बॉल
टची इस वक्त आजिम के लिए ये गेंद इस बार उछालना चाहा, गेंद पहुंची शॉर्ट फाइन लेग पर, नॉट मोर देन अ सिंगल इन फैक्ट, एंड विद दैट सिंगल द इनिंग्स इज अप फॉर देम. दे फिनिश विद 56 फॉर द लॉस ऑफ 2 विकेट. अब 56, अब तक 56 रन बन चुके हैं कुके सिक्सर्स के, एंड नाउ दे सेट अ ह्यूज टारगेट इन फ्रंट ऑफ Zaman boys का लड़का, और 57 runs they have to score in their stipulated 6 overs with a required run rate of exactly 9.5 runs per over. They have to score for victory with the help of 10 wicket. The present equation shows for them 57 रन बनाने हैं, 57 द टारगेट. और देखते हैं यहाँ पर किस तरीके की बल्लेबाज जमन बॉयज का लड़का के बल्लेबाज अपनाते हैं. 6 नहीं, उन्हें 5 ओवर दिया जाएगा. दे हैव टू स्कोर 57 रन इन देयर 5 ओवर्स. 1 ओवर उनके लिए घटा दिया गया है, तो एग्जैक्टली रिक्वायर्ड रन रेट 11.40. और देखते हैं वो किस तरीके की बल्लेबाज यहाँ पर अपनाते हैं. 57 रनों के चुनौती भरे लक्ष्य तक पहुंचने के लिए निर्धारित 5 ओवर में उनकी पारी की शुरुआत यहाँ पर होती हुई. तब तक एक छोटा सा ब्रेक लेते हैं, और एक छोटे से ब्रेक के बाद राइट आफ्टर द शॉर्ट ब्रेक हम आपके सामने उपस्थित होंगे मेरे एक और काबिल दोस्त राज्य भाषा कन्नड़ में सुकुमार के साथ, जब उनकी पारी की शुरुआत यहाँ पर होगी. एंड नाउ इट्स टाइम फॉर ब्रेक, एंड ऑल्सो इट्स टाइम फॉर BS पैन पुत्तूर. प्लीज प्ले. थैंक यू. ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮೊಂದಿಗೆ ಸುಬ್ರಹ್ಮಣ್ಯ ಠಾಣಾಧಿಕಾರಿಗಳಾದಂಥ ಮಂಜುನಾಥ್ ಇವರು ಸೇರಿಕೊಳ್ತಾ ಇದ್ದಾರೆ. ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ASI ಕರುಣಾಕರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಮೂವತ್ತು ಎಸೆತಗಳಲ್ಲಿ 57 ರನ್ನಿನ ವಿಜಯದ ಗುರಿಗಿದೆ. ಪ್ರಥಮ ಇನ್ನಿಂಗ್ಸ್ 6 ಓವರ್ಗೆ ಸೀಮಿತವಾಗಿದ್ದು, ನಿಗದಿತ ಸಮಯಕ್ಕೆ ಸರಿಯಾಗಿ ಪಂದ್ಯಾಕೂಟದಲ್ಲಿ ಆಗಮಿಸದ ಕಾರಣ ಜಮನ್ ಬಾಯ್ಸ್ ಕಲ್ಲಡ್ಕ ತಂಡಕ್ಕೆ 1 ಓವರ್ನಂತೂ ಕಡಿತಗೊಳಿಸಲಾಗಿದೆ. ಆ ಕಾರಣಕ್ಕಾಗಿ 30 ಎಸೆತಗಳ ಮುಂದೆ 57 ರನ್ನಿನ ವಿಜಯದ ಗುರಿಗಿದೆ. ಓವರೊಂದಕ್ಕೆ ಸರಾಸರಿ 11.4 ರನ್ ಗಳಿಸಿಕೊಳ್ಳಬೇಕಾಗಿದೆ. ಈ ಪಂದ್ಯವನ್ನ ಗೆದ್ದುಕೊಳ್ಳಬೇಕಾದರೆ ಸಮನ್ ಬಾಯ್ಸ್ ಕಲ್ಲಡ್ಕ ಆರಂಭಿಕ ದಾಂಡಿಗನಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತ ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ಎಂದೇ ಗುರುತಿಸಿಕೊಂಡಂತಹ ದಾಂಡಿಗ ಸಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದಾಗ ರಶೀದ್ ಬಾಬಾ ಜೊತೆಗೂಡುತ್ತಾ ಅಜೀಂ, ಎಸೆತಗಾರಿಕೆ ಭಾಗದಲ್ಲಿ ಅಲ್ತಾಫ್ ಬಸವನಗುಡಿ ಮತ್ತೋರ್ವ ಅನುಭವಿ ಎಸೆತಗಾರ, ಅನುಭವ್ ಆಲ್ರೌಂಡ್ ಆಟಗಾರ ಕುಕ್ಕೆ ಸಿಕ್ಸರ್ ತಂಡದ ಪರವಾಗಿ 30 ಎಸೆತಗಳಲ್ಲಿ 57 ರನ್ಗಳನ್ನು ಗಳಿಸಿಕೊಳ್ಳುವುದು ಸುಲಭ ಸಾಧ್ಯವಲ್ಲ. ಆದರೆ ರಶೀದ್ ಬಾಬಾ ತನ್ನ ನೈಜ ಆಟವನ್ನ ಈ ಮೈದಾನದಲ್ಲಿ ಪ್ರದರ್ಶಿಸಿದ್ದೇ ಆದಲ್ಲಿ ಪಂದ್ಯಾಟವನ್ನು ಗೆದ್ದುಕೊಳ್ಳುವಂತ ಸಾಧ್ಯತೆ ಇದೆ ಸಮನ್ ಬಾಯ್ಸ್ ಕಲ್ಲಡ್ಕ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಬಂದಿತ್ತು ರಾಜೇಶ್ ಉಬರ್ ಜೊತೆಗೂಡುತ್ತಾ ಹಸೀಂ, ಹಾಗೇನೆ ಅಂತಿಮ ಹಂತದಲ್ಲಿ ಪ್ರಸಾದ್ ಕೂಡ ಜವಾಬ್ದಾರಿಯುತ ಆಟದಿಂದಾಗಿ 56 ರನ್ ಗಳಿಸಿಕೊಂಡಿದ್ದೀಗ ದ್ವಿತೀಯ ಇನ್ನಿಂಗ್ಸ್ನ ಚಾಲ್ತಿಯಲ್ಲಿ ಪ್ರಥಮ ಓವರ್ನ ಪ್ರಥಮ ಚೆಂಡು ಎಸೆತಗಾರಿಕೆ ಭಾಗದಲ್ಲಿ ಅಲ್ತಾಫ್ ಬಸವನಗುಡಿ, ಸ್ಟ್ರೈಕ್ ವಿಭಾಗದಲ್ಲಿ ಹಸೀಂ. ಜಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಆರಂಭಿಕ ದಾಂಡಿಗ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಆರಂಭಿಕ 2 ಓವರ್ ಪವರ್ ಪ್ಲೇ. ಪ್ರಥಮ ಚೆಂಡಿಗೆ ಬಿಗಿ ಪ್ರಾರ, ಈ ಬಾರಿ ನೇರವಾಗಿ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದಂತಹ ಹಸೀಂ 57 ರನ್ಗಳನ್ನು ಬೆನ್ನತ್ತುವಂತಹ ಸಂದರ್ಭದಲ್ಲಿ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟುವ ಮೂಲಕ ಇಲ್ಲಿ ಅತ್ಯುತ್ತಮವಾದ ಆರಂಭವನ್ನ ಪಡೆದುಕೊಳ್ತಾ ಇದೆ ಜಮನ್ ಬಾಯ್ಸ್ ಕಲ್ಲಡ್ಕ. ಎಲ್ಲರ ಚಿತ್ತ ವಿಸ್ಫೋಟಕ ದಾಂಡಿಗ ರಶೀದ್ ಬಾಬಾ ಅವರ ಕಡೆಗಿದ್ರೆ ಇಲ್ಲಿ ಪ್ರಥಮ ಎಸೆತವನ್ನೇ ಬೌಂಡರಿ ಸಿಕ್ಸರ್ ಗಟ್ಟಿದಂತಹ ಹಸೀಂ ತಂಡದ ವೈಯಕ್ತಿಕ ತಂಡದ ಖಾತೆ ಕೂಡ ಆರಂಭವಾಗಿದೆ. 29 ಎಸೆತಗಳ ಮುಂದೆ 51 ರನ್ನಿನ ಅವಶ್ಯಕತೆ ಇದೆ. ಮತ್ತೊಮ್ಮೆ ಅಲ್ತಾಫ್ ತನ್ನ ಬವರನ್ನು ಮುಂದುವರಿಸುತ್ತಾ ಈ ಬಾರಿ ಮತ್ತೊಂದು ಹೊಡೆತ, ಬಲವಾದ ಹೊಡೆತ, ಸತತ 2 ಎಸೆತ
ಎಸೆತಗಳಲ್ಲಿ 2 ಸಿಕ್ಸರ್ ಅನ್ನು ಗಳಿಸಿಕೊಂಡಾಗ ಆರಂಭಿಕ ಹಂತದಿಂದಲೇ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ಜಮನ್ ಬಾಯ್ಸ್ ಕಲ್ಲಡ್ಕ. ಸತತವಾಗಿ 2 ಸಿಕ್ಸರ್ ಪಂದ್ಯಾಕೂಟದಲ್ಲಿ ಇದುವರೆಗೆ ಒಂದು ಇನ್ನಿಂಗ್ಸಿನ ಪ್ರಥಮ 2 ಎಸೆತಗಳಿಗೆ ಸಿಕ್ಸರ್ ಗಟ್ಟಿದಂತ ಏಕೈಕ ದಾಂಡಿಗ ಹಸೀಂ. ಇದೀಗ ಮತ್ತೊಮ್ಮೆ ಅಲ್ತಾಫ್ ಬಸವನಗುಡಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ 3ನೇ ಬಾರಿ ಹ್ಯಾಟ್ರಿಕ್ ಸಿಕ್ಸರ್ ಸಿಡಿಸಬಲ್ಲರೆ ಹಸೀಂ. ಈ ಬಾರಿ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು, ಉತ್ತಮವಾಗಿರ್ತಕ್ಕಂಥ ಹೊಡೆತ. ಅವಳಿ ಸಿಕ್ಸರ್ಗಳ ಬಳಿಕ 1 ರನ್ನಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 13ರಲ್ಲಿದೆ. ಇನ್ನು ಕೂಡ 44 ರನ್ನಿನ ವಿಜಯದ ಗುರಿ ಇದೆ 27 ಎಸೆತಗಳ ಮುಂದೆ. ಈ 2 ಸಿಕ್ಸರ್ಗಳು ಪಂದ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಲಿಕ್ಕಿದೆ. ಇಲ್ಲಿ ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಅಲ್ತಾಫ್ ಬಸವನಗುಡಿ, ಸ್ಟ್ರೈಕ್ ವಿಭಾಗದಲ್ಲಿ ರಶೀದ್ ಬಾಬಾ. 4ನೇ ಬಾರಿ ಎಸೆಯಬೇಕಾಗಿದೆ ಅರೌಂಡ್ ದ ವಿಕೆಟ್. ಈ ಬಾರಿ ದೊಡ್ಡ ಹೊಡೆತ ನೇರವಾಗಿ ಚೆಂಡು ಗಾಳಿಯಲ್ಲಿದೆ. ಇದು ರಶೀದ್ ಬಾಬಾ ದೊಡ್ಡ ಹೊಡೆತಗಳಿಗೆ ಹೆಸರುವಾಸಿ ಈತ. ಚೆಂಡು ಬಹಳಷ್ಟು ಸುಲಭವಾಗಿತ್ತು, ಬಹಳಷ್ಟು ಹೊತ್ತು ಗಾಳಿಯಲ್ಲಿತ್ತು. ಒಂದು ಹಂತದಲ್ಲಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ರಾಜೇಶ್ ಉಮರ್ ಕೈ ಸೇರಬಹುದನ್ನುವ ನಿರೀಕ್ಷೆ ಇತ್ತು, ಆದರೆ ಎಲ್ಲರ ನಿರೀಕ್ಷೆ ಕೂಡ ಇಲ್ಲಿ ಹುಸಿಯಾಯಿತು. ಆರಂಭಿಕ 4 ಎಸೆತ 19 ರನ್ ಅನ್ನು ಗಳಿಸಿಕೊಂಡಿದೆ ಜಮನ್ ಬಾಯ್ಸ್ ಕಲ್ಲಡ್ಕ. 1 ಓವರನ್ನು ಕಡಿತಗೊಂಡರೂ ಕೂಡ ಇಲ್ಲಿ ಎದುರಾಳಿ ತಂಡದ ಬಲಿಸ್ಟರ್ 6 ಮತ್ತು 1 ಬೌಂಡರಿಯೊಂದಿಗೆ 24 ರನ್ ಅನ್ನು ಗಳಿಸಿಕೊಂಡಂತ ರಶೀದ್ ಬಾಬಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರೆ ಮತ್ತೋರ್ವ ದಾಂಡಿಗ ಹಸೀಂ ಕೂಡ ಅತ್ಯಮೂಲ್ಯ 13 ರನ್ ಅನ್ನು ಗಳಿಸಿಕೊಂಡಿದ್ರು. ಇದರೊಂದಿಗೆ ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ ಜಮನ್ ಬಾಯ್ಸ್ ಕಲ್ಲಡ್ಕ. 4.1 ಓವರ್ನಲ್ಲಿ ಬೃಹತ್ ಮತ್ತು 57 ರನ್ಗಳನ್ನ ಬೆನ್ನತ್ತುವ ಮೂಲಕ ಪಂದ್ಯಾಟದಲ್ಲಿ ಒಂದು ಬಲಿಷ್ಠ ತಂಡವಾಗಿ ಗುರುತಿಸಿಕೊಳ್ತಾ ಇದೆ ಜಮನ್ ಬಾಯ್ಸ್ ಕಲ್ಲಡ್ಕ. ಮುಂದಿನ ಪಂದ್ಯಕ್ಕಾಗಿ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ಮತ್ತು ಸ್ವಸ್ತಿಕ್ ಬಡ್ಡಯೂರು ಕಳೆದ ಬಾರಿಯ ಚಾಂಪಿಯನ್ ತಂಡವನ್ನ ಎದುರಿಸಲಿಕ್ಕಿದೆ. ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನು ಗೆದ್ದಂತಹ ಅಲೆಕ್ಕಾಡಿ ತಂಡದ ಕಪ್ತಾನ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಆದಷ್ಟು ಬೇಗ ತಮ್ಮ ಆಯ್ಕೆಗಳಿಗನುಸಾರವಾಗಿ ಅಂಕಣವನ್ನು ಪ್ರವೇಶಿಸಿ. ಸಮಯಕ್ಕೆ ಸರಿಯಾಗಿ ಆಗಮಿಸದೆ 5 ಓವರ್ನ ಪಂದ್ಯಾಟವಾಗಿದ್ದರೂ ಕೂಡ ಪಂದ್ಯವನ್ನ ಇಲ್ಲಿ 4.1 ಓವರ್ಗಳಲ್ಲಿ ಗೆದ್ದುಕೊಂಡು ಬಲಿಷ್ಠ ತಂಡವಾಗಿ ಗುರುತಿಸಿಕೊಳ್ತಾ ಇದೆ ಜಮನ್ ಬಾಯ್ಸ್ ಕಲ್ಲಡ್ಕ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದು 2 ಸಿಕ್ಸ್ ಮತ್ತು 2 ಬೌಂಡರಿಯೊಂದಿಗೆ ವೈಯಕ್ತಿಕವಾಗಿ 25 ರನ್ಗಳನ್ನು ಗಳಿಸಿಕೊಂಡು ಬೃಹತ್ ಮೊತ್ತವಾದ 57 ರನ್ ಅನ್ನು ಕೂಡ 25 ಎಸೆತಗಳಲ್ಲಿ ಬೆನ್ನಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ರಶೀದ್ ಬಾಬಾರವರ ಪಾಲಾಗಿದೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ 57 ರನ್ಗಳನ್ನು ಬೆನ್ನಟ್ಟುವಂತಹ ಸಂದರ್ಭದಲ್ಲಿ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದ್ರು. ಬಹಳಷ್ಟು ನಿರೀಕ್ಷೆ ಇತ್ತು ರಶೀದ್ ಬಾಬಾ ಬ್ಯಾಟ್ನ ಮುಖೇನ 25 ರನ್ಗಳನ್ನು ವೈಯಕ್ತಿಕವಾಗಿ ಗಳಿಸಿಕೊಂಡ್ರು. 2 ಸಿಕ್ಸ್ ಮತ್ತು 2 ಬೌಂಡರಿಯೊಂದಿಗೆ ಪಂದ್ಯವನ್ನ ಗೆದ್ದುಕೊಂಡಾಗಿದೆ. ಇದೀಗ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಎದುರಾಳಿ ಕುಕ್ಕೆ ಸಿಕ್ಸರ್ಸ್ ತಂಡದ ಮಾಲಕರಾಗಿರತಕ್ಕಂತಹ ಪ್ರಕಾಶ್ ಪಾಟೀಲ್ ಬೆಂಗಳೂರು ಇವರು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಶೀದ್ ಬಾಬಾರವರ ಮೇಲಿಟ್ಟಂತಹ ಭರವಸೆ ಇಲ್ಲಿ ಹುಸಿಯಾಗಲಿಲ್ಲ. ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನಕ್ಕಾಗಿ ಅರ್ಹವಾಗಿಯೇ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪ್ರಕಾಶ್ ಪಾಟೀಲ್ ಬೆಂಗಳೂರು ಅವರ ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಇವರು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮ ಕುಟುಂಬ ಸಮೇತರಾಗಿ ಒಂದು ಪಂದ್ಯಾಕೂಟಕ್ಕೆ ಬಂದಿರತಕ್ಕಂಥ ತಮ್ಮನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗಾಂಗಯ್ಯ ಸುಬ್ರಹ್ಮಣ್ಯ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಮಗೆ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಪಂದ್ಯಕ್ಕಾಗಿ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ತಂಡದ ವಿರುದ್ಧವಾಗಿ ಸ್ವಸ್ತಿಕ್ ಪಡ್ಡಯೂರು ಮುಂದಿನ ಪಂದ್ಯಾಟದ ವೀಕ್ಷಕ ವಿವರಣೆಯನ್ನ ಆಂಗ್ಲ ಭಾಷೆಯಲ್ಲಿ ನೀಡಲಿಕ್ಕಿದ್ದಾರೆ. ಸತೀಶ್ ಸಾಲಿಯಾನ್ ಮಂಗಳೂರು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
Welcome back. Thank you very much, Sukumar. Gaangeya cricketers Subramanya presenting this Gaangeya Trophy 2023. Meanwhile, we have a chief guest for this final day of this cricket tournament. One of the sponsor of this cricket tournament. I request respected Anand Gowda, the businessman, please have the seat, sir. Warm welcome on behalf of Gaangeya cricketers Subramanya. ದಯಮಾಡಿ ಆನಂದ ಗೌಡ ಸರ್ ಅವರು ದಯಮಾಡಿ ವೇದಿಕೆಗೆ ಬಂದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ತಮಗಿದು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇವೆ. ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾಪಟುಗಳ ಪರವಾಗಿ ಆನಂದ್ ಗೌಡ ಇವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇವೆ. ವಾರ್ಮ್ ವೆಲ್ಕಮ್ ಫಾರ್ ದಿಸ್ ದ ಕ್ರಿಕೆಟ್ ಟೂರ್ನಮೆಂಟ್ ಫಾರ್ ಆನಂದ್ ಗೌಡ. And prestigious Gaangeya Trophy 2023 is progressing very well. And now it's a one more big match is coming up. And team Swastik Padayur, the defending champion, not only defending champion, consecutive 2 times they become the champion, and they started their journey in this particular season, particular 4th edition of this Gaangeya Trophy 2023. And wait and see, will they able to get the hat-trick titles, and wait and see, and how well Sumukha Associates Alakadi will going to give the fight for very formidable Swastik Padayuru. Ravi Salian Padayuru is just came into middle and got the single. It's not from the bat, but in the form of extra, 2 without loss of any wicket in the over number. The first is in progress. Sanath bowled outside the line of off-stump. Problem continues here for Sanath as he bowls wide outside the line of off-stump. Nothing much to do with the delivery. And batter Arsha Padayuru, one more fantastic left-hand batter. It just left the ball, and rightly so, wide call by umpire. Again, one more wide. 3 consecutive wide deliveries bowled there by the bowler Sanath. Little bit under pressure situation. We can see that the bowler feeling the pressure only because they are bowling against one of the top the players like Arsha Padayuru as well as Ravi Salian Padayuru, and it's not so easy to handle the pressure, and that's the result what the bowler is finding difficult to get his line and length. This time lofted at one, up and over, down to deep long of one bounce. Looks like we just wanted to see that where the fielder is looks like, just wait for the umpire's signal. Looks like I want to see it in it's very complicated, maybe it's very complicated. We want to see that. So umpire just want to refer for the third umpire because it's a very close call, and because of course he's pulls the ball, but I want to see when he was landing to the ground, outside the ground, whether he has got a contact with the ball. That's what I want umpire want to see, because sometimes it's happening in cricket. It's very difficult to say about that decision for even for the field umpires, even for the line umpires. Very difficult to say because it's a very close one, and of course he pulls the ball into the playing area, but umpire have to see that whether the fielder has got a contact with the ball when he's touching the ground, and that's very important in cricket to see that that boundary is saved or not. But I think it's a fantastic effort by the fielder, no doubt at all. The fielder done a great job, and even he never knows whether he's saved or not. But the third umpire will going to give the decision whether it's going to be boundary or not. So coming back to this cricket tournament, just like I mentioned earlier, this is one of the most prestigious cricket tournament you are witnessing here. After that, very successful day number 1, and which is systematically organized, and thanks to all the teams which is participating in this particular tournament. They're the responsible for the success of day number 1, because they're in the right time, they're following the time sense, everything is smoothly organized the first day of this cricket tournament, and we are hoping for the same cooperation from all the teams which is participating in this particular day number 2. And altogether, just talking about this team, Swastik Padayuru, the team which has got back-to-back 2 titles of this Gaangeya Trophy, the last edition, 3rd as well as the 2nd edition, they become the champion, and they're just looking for the 3rd consecutive time hat-trick. Can they make it hat-trick in this particular season?
the third umpire, and Arish Padil, just getting some help from the technicians of 10 Media. And so far 10 Media we are talking about, it's a lovely coverage so far in a day number 1 and day number 2. I request fielders, and here is talking about 10 Media, and we have a lot of feedbacks in a day number 1 itself. It's going to be a fantastic and very good quality live coverage so far for this 4th edition of Gaangeya Trophy 2023, which is proudly organized by Gaangeya cricketers Subramanya, in the memory of late Krishna Kumar Rudrapada, one more unforgettable personality. One is served the society, and unfortunately, definitely is got opportunity being the one of the top leader, but is not with us. But his sweet memory is always with the people of Subramanya. It's a boundary signal by umpire. After that, clarification what they got from third umpire as well as technicians of 10 Media. The boundary which is signaled, with that boundary score numbers on to 8 on the board. It's not a good start there from Sanat, but a very good start there for team Swastika Padayuru. And Asha has got his first run from the boundary, and scoreboard is 8 on the board without loss of any wicket. Sanat again bowling with a short run off. Right arm round the wicket balls. Asha swings at one but missed it completely, but umpire not missing the opportunity. Mohan Ayadi to call that wide. And that's a true spirit of cricket. Absolutely, I love that. Really needed some round of applause for Asha Padayuru, saying that yes, I got a contact with the bat, and umpire taking the decision back. This is always going to be needed, isn't it? There's someone like top players like Asha Padayuru, Ravi Salian Padayuru. They are the models. They are the models for the youngsters. When they're following that the true spirit of cricket, then everyone is going to follow. This is very important for each and every player. Getting the talent, having a talent is not quite enough, but along with the talent, you are just following the true spirit of cricket is so important. That will going to give you more popularity. This time, lovely shot across the line, swings that one down to deep mid wicket. Once again, excellent piece of fielding by the fielder, the same fielder who tried for the saving the boundary in the previous 2-3 deliveries before, and Arun Raj again. Anuraj there in the mid-wicket region done a great job saving certain boundary, and he saved a couple of runs for his team. This is about a commitment which lifts the spirit of the bowler, and whenever the fielders are putting them 100% in the field and saving the runs for the team, and scoreboard is 11 on the board without loss of any wicket. Right above the wicket, Salian drives that one. Helicopter shot comes into play down to deep long on range, and now misfilled by the fielder. Just like I mentioned, that the fielding is one of the most important unique part of the cricket, and the unique part of cricket, and the fielder in the deep long on couldn't manage to stop the boundary, but a fantastic wrist work there from Ravi. Thank you, BS Band, and have a look at the wrist work. Absolutely, if you want to see the helicopter shot, how to play, this is a perfect example of how Ravi Salian played that wrist work. Absolutely magnificent stroke down to deep long on boundary for 4 runs, and scoreboard numbers on to 15 on the board without loss of any wicket. Right above the wicket bounce again across the line, swings at one, but ball went straight to the hands of Squala. Good piece of fielding by the fielder, but both of the batters has got a fantastic understanding between the wicket. No hesitation to cross off for a single. With a single, scoreboard numbers on to 16 on the board without loss of any wicket. Absolutely over completed. The first over which is completed, over completed because one wide which is taken back, and that's what umpire, a little bit confusion. And over number 1 completed, and good start here for Swastik Padayur, being the defending champion, 2 times champion. Number 16 without loss of any wicket. The very good start for team Swastik Padayur, but it's not a good start from the bowler Sanat for the team Sumukha Associates Alekadi. Sumukha Associates Alekadi, actually they played a very good game of cricket. For the first match they defeated their opposition very well.
Sri Raksha Subramanya in the first round. They defeated that team. And they're playing their second match. But Swastik Padayur has got bye in the first round, so that they're playing their first match, but it's a second round match for both the team. Bowler Dhanush brought into attack. Dhanush will go into ball second over of the innings and last over of the power play. And in that power play, not more than two fielders outside the circle, one at wideish long on almost in the mid wicket, and one fielder we can see that down at deep long off. Here is around the wicket first ball. This time nicely driven down to mid wicket, wideish long on in fact, and the fielder a little bit fumble, and because of uneven bounce for the fielder, you can't blame for that. And couple of runs has been taken in between. With that couple of runs, Kobo Namuzan to 17 on the board for the loss, without loss of any wicket in the over number second in progress. A perfect start for Swastik Padayur from these two dangerous opening pair, left and right combination. So far doing a fantastic job for the Swastik, and it's very important for Dhanush to restrict the runs in the second over. This time against line, wanted to swing that one, ball is in there for a while, but luckily that ball landed between the two fielders. And before the fielder from square leg to pick that one, ample time for the batter to complete the single. With that single, Skubana moves on to 18 on the board without loss of any wicket. That brings Ravi Salyan Padayuru into strike. Now he's batting on 6 with the help of one boundary, and he's batting on 8 runs with the help of one boundary, and very good delivery indeed. Dhanush bowled a very tidy line. Ravi wanted to get a big shot in the occasion, but again that line is so good in the occasion there from Dhanush, so that Ravi fails to make any impact in that delivery. Right arm round the wicket, and bowler looks like someone is shouting from the mid-off region, so that he is just stopping his run up and back to his bowling mark. Dhanush 4 time in this over. Right arm round the wicket, pass umpire Suresh Mudabidri. This time loose delivery, hits that one down to square leg region. Long chase here for the fielder. I don't think we are going to win the race. The fielder will going to win the race, but ball winning the race. And the second boundary comes up here for Ravi Salyan. Thank you. Loose delivery all the time in the world for Ravi to hit the ball. This time he lofted. And he just will going to get. Oh my goodness! Now I think he's already crossed. He's already crossed the boundary line. It's definitely going to be a boundary. He just crossed the boundary line. Then he's got attempt, and I think. So umpire have to see that, and line umpires to talk with umpires. They are called for the third umpire, and of course they all up to the third umpire to decide. Sometimes it's very difficult, but in the naked eye it looks like he's just first he's crossed the boundary line, then he got attempt, and might be umpire asking for the third umpire. Now wait and see how, as per the rules and regulation of the cricket is concerned, how will going to be whether it's going to be a boundary or not. The third umpire will going to decide. So boundary signaled, and the scoreboard now moves on to 26. 26. And the bowler Dhanush and
Ravi Salyan hitting back-to-back 2 boundaries. One down to square leg, one down to deep long on region. But great attempt there by the fielder, but not quite enough to stop the boundary for Ravi Salyan. Dhanush again, right arm round the wicket to Ravi. Ravi drives that one straight down the ground. This time protection has been given in the long off region, so batter have to settle for the single. With that single, Skoban moves on to 27 on the board for the loss of, without loss of any wicket. So Dinesh is the bowler. 2 overs completed. 27, 13.5 runs per over. The run rate progressing here for Swastik Padayuru. And it looks like it's going to be a testing time for the bowlers of team Sumuka Associates Alakadi. They need to get one good over. They need to get the partnership. Need to break this partnership as quick as possible if they wanted to restrict the Swastik Padayuru's flow of the runs. Runs are coming very freely so far in this 2 over of the power play. But after that power play, it's not so easy. And wait and see how well the bowlers of team Sumuka will going to bounce back. But here is not a good start for the 3rd over. It starts with a huge no ball. It's a huge no ball in the sense it's a full touch which is going over the top of even the wicket keeper. Ball running down to deep 3rd man boundary, and just inside the boundary the fielder will go in to stop that one. But here is the batter completed 2 runs and 2 plus 1, 3 no balls, and Skoban moves on to 30 on the board. 30 without loss of any wicket. Bowler Dinesh, right arm round the wicket, balls this time. Lofted that one, mistimed cricketing stroke, and he will going to face a penalty for that. But it's a no ball and free hit delivery, which is a no ball is free as previous delivery, the free hit delivery, so that no danger of getting out here for Ravi Padayuru is safe there. And again the short pitch delivery ball there by Dinesh, and scoreboard is 31 on the board without loss of any wicket. Dinesh again back to his body mark, keeping one fielder in the deep square leg for Asha Padayuru, one at deep mid wicket, one at deep long off, deep extra cover. The 4 fielders, we can see 3 fielders in the onside region, one deep long one is there. This time reverse stroke comes into play. Asha plays it very fine. Down to deep 3rd man boundary for 4 runs. Again the juicy full toss. The batsman is get ready to dispatch that one down to deep 3rd man boundary for 4 runs. So again that juicy full toss, and Asha capitalizing that one by playing the switch it down to deep 3rd man vacant area, and boundary comes up here for Asha Padayuru. Again, now once again he repeat the shot, no need to run for that. Ball went like a tracer bullet down to deep 3rd man boundary for 2 consecutive boundaries. So thank you very much, and 2 back-to-back consecutive boundaries coming from the blade of Asha Padayuru. The same switch it which comes into play, and the scores are raising here of team Swastik. One more dotted delivery, and much required dotted delivery from Dinesh. Exactly after conceding 2 boundaries, he need to bounce back, and he bowled dotted delivery. But plenty of runs which is conceded. 39 already in the board. Again, lovely shot. Driven that one down to deep square leg boundary for 4 runs. Runs are coming like a fast flowing waters of the Kumaradwara river.
So runs are coming like fast flowing waters of the rivers of Kumaradwara, and here is Dinesh really getting some punishment. 4 boundaries already conceded, and Asha Padir is responsible for that. Again went for the wrist wicket. This time Asha couldn't manage to make a contact with the bat, but expensive over which is comes in, and after completion of over number 3, and Swastik Padir, the defending champion, are looking so solid in the middle. 43 on the board, and 3 overs remaining, and before the one of the highest partnership for the first wicket so far in this tournament from these 2 batters, and before the next over will go into comments, time to change in commentary box as well. It's over to Gopi, and before that I request Reliable Mujingao as well as Star Friends Mani, please report here immediately to sign the official chart. Reliable Mujingao ಹಾಗೂ ಸ್ಟಾರ್ ಫ್ರೆಂಡ್ಸ್ ಮಾಣಿ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಇಲ್ಲಿ ಬಂದು ನಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಿದ್ದೇವೆ. ಇಟ್ಸ್ ಓವರ್ ಟು ಗೋಪಿ ಫಾರ್ ದಿ ಫರ್ದರ್ ಎಕ್ಸ್ಪ್ಲನೇಷನ್ ಆಫ್ ದ ಮ್ಯಾಚ್ ಇನ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ. ಥ್ಯಾಂಕ್ ಯು. धन्यवाद सतीश. तो मैच इस वक्त चल रहा है. स्वस्तिक पड्डायूर एक बेहतर स्थिति में नजर आता हुआ 45 रन जोड़ चुका है. दे आर नाउ 45 at the start of the 4th over, and this is an absolutely outstanding progressing year for them. स्ट्राइक पर रवि पड्डायूर, और इस बीच इस गेंद को इस वक्त ऑन साइड पर उछालना चाहता मिसफील्ड, और गेंद पहुंचती हुई इस वक्त डीप मिड विकेट पर, नॉट मोर देन अ सिंगल. जहाँ तक सवाल है, रवि पड्डायूर और हर्षा पड्डायूर दोनों इस वक्त एक बेहतरीन साझेदारी निभाते हुए 46 रन अब तक जोड़ चुके हैं, कुल मिलाकर 3.2 ओवर्स में. और अपनी अगली गेंद लेकर गेंदबाज इस वक्त तैयार. दाहिने हाथ राउंड द विकेट गेंदबाजी करते हुए स्वीप किया इस वक्त खूबसूरती के साथ, इम्प्रोवाइजेशन करते हुए फाइनल की दिशा में गेंद जाती हुई. लंबा दौड़ लगाने के बावजूद गेंद को जब तक फील्ड किया जाता, बल्लेबाज के पास मौका था 2 रन प्राप्त करने का, और इन 2 रनों के साथ स्कोर अब बढ़कर पहुंच चुका है 48 रनों पर. 48 without loss, and this is an absolutely outstanding progressing year for them. और गेंदबाज इस वक्त सनत गेंदबाज यहां पर आगे बढ़ाते हुए सिर्फ 2 रन मात्र अपने अर्धशतक साझेदारी से दूर इस वक्त. ये गेंद रिवर्स शॉट, इम्प्रोवाइजेशन and brilliantly taken. So at last the partnership has been broken. 48 runs opening stand has been came to an end. तो 48 रन इस वक्त पहला विकेट खो चुका है, और 48 रन की साझेदारी यहां पर टूट चुकी है हर्षा पड्डायूर के रूप में. एक बेहतरीन पारी अपने टीम के लिए खेलने के बाद पेविलियन वापस लौटते हुए. जहां तक हर्षा पड्डायूर का सवाल है, इस बीच उन्होंने बनाए कुल मिलाकर 20 रन, 20 रन scored by Harsha Padayur, and after being playing a fantastic knock for their side, he is back to pavilion, and at last स्वस्तिक पड्डायूर lost their first wicket. It's 48 for 1. नए बल्लेबाज इस वक्त क्रीज पर मौजूद मुख्तार, और वो इस वक्त सामना करने के लिए तैयार था. राउंड द विकेट, यह गेंद उछाला लेकिन नॉट क्वाइट मिड विकेट, बट ही गॉट अ सिंगल फॉर दैट स्ट्रोक. गेंद को जब तक मिड ऑन पर फील्ड किया जाता, 1 रन का इजाफा यहाँ पर हो चुका है. 1 रन के इजाफे के साथ स्कोर बोर्ड मूविंग अप टू 49 फॉर द लॉस ऑफ 1 विकेट इन द ओवर नंबर 4 इन प्रोग्रेस इन देयर इनिंग्स. रवि पड्डायूर इस वक्त स्ट्राइक पर आ चुके हैं, और देखते हैं इस गेंद पर वो क्या करते हैं. दाहिना हाथ राउंड द विकेट, रिवर्स शॉट, स्विच हिट खेलना चाहा, नॉट क्वाइट मिडलिंग इट, बट ही गेट्स अ सिंगल फॉर दैट स्वीपर आउट देयर, डीप एक्स्ट्रा कवर, एंड दैट सिंगल ब्रिंग्स 50 अप फॉर स्वस्तिक पड्डायूर. 50 comes up. 50 came in exactly 4 overs for losing just a single wicket, and this is an absolutely fantastic progressing year for them. 2 overs remaining in overall calculation in their innings. 2 ओवर का खेल बाकी. निस्संदेह का लंबे स्कोर की ओर इस वक्त बढ़ता हुआ स्वस्तिक का पड्डायूर. तो इस वक्त मैच इस वक्त चल रहा है सुमुका एसोसिएट्स अलकारी और स्वस्तिक पड्डायूर के बीच, और यहाँ पर तो अलकारी ने
टॉस जीतने के बाद पहले फील्डिंग करने का निर्णय लिया था और इस वक्त उनका निर्धार काफी हद तक गलत साबित होता हुआ, क्योंकि इस वक्त एक लंबे स्कोर की ओर अग्रसर होता हुआ स्वस्तिक पटायूर 5वें ओवर की पहली गेंद पर कोई रन नहीं बना। दाहिने हाथ इस बार चिप दैट वन एंड इनटू द फेंस फॉर अ ह्यूज वन। तो यहां पर स्ट्रोक इस वक्त जा चुका है, लेग स्टंप से बाहर की ओर निकलती हुई वाइड का इशारा और रवि पटायूर ने गेंद को खूबसूरती के साथ उछाला था डीप मिड विकेट सीमा रेखा से बाहर छक्के के लिए। तो इस बीच गेंदबाज अपनी ओर की अगली गेंद लेकर तैयार। ये गेंद इस बार गेंद को उछालना चाहा, नॉट क्वाइट मिडलिंग इट बट ही गॉट अ सिंगल फॉर दैट स्ट्रोक और 1 रन के साथ स्कोर अब बढ़कर पहुंच चुका है 58 रनों पर। इट्स 58 नाउ फॉर द लॉस ऑफ 1 विकेट इन द ओवर नंबर 5 इन प्रोग्रेस। गेंदबाज एक बार फिर से तैयार, तैनात राउंड द विकेट। ये गेंद उछाला इस बार जस्ट वाइड ऑफ अवर कमेंटेटर बॉक्स एंड फॉर अ ह्यूज वन, दिस टाइम फ्रॉम मुख्तार। So 2 balls left in this over and a fantastic struck came from the bat of Mukhtar. Hit that one just wide of our committed box, and it long on for 6, and with that 6 the scoreboard is now jumping up to 64. 64 for the loss of 1 wicket. 2 balls left in this over. जहाँ तक अगले मैच का सवाल है, तो 2 गेंदें इस ओवर में बाकी और गेंदबाज की ओर की अगली गेंद लेग स्टंप से बाहर की ओर निकलते हुए वाइड का इशारा, 1 रन का इजाफा। स्कोरबोर्ड मूविंग अप टू 65 नाउ विद दैट सिंगल रन। और फिर से एक बार गेंदबाजी आगे बढ़ाते हैं। अगेन ए बॉल टू फॉर सादी लेग स्टंप, अगेन वाइड एंड अगेन अ सिंगल रन एडेड इन द फेस ऑफ एक्स्ट्रास। डबल 6, 66 फॉर द लॉस ऑफ 1 विकेट एंड दिस इज जस्ट 5th ओवर इन प्रोग्रेस इन देयर रिंग्स। इस बार ओवर द विकेट गेंदबाजी करते हुए दाहिने हाथ के बल्लेबाज मुख्तार के लिए ये गेंद इस बार उछालना चाहा, गेंद को ठीक तरह से खेल नहीं पाए और गेंद सीधे पहुंची विकेट कीपर के हाथों में। रन इस बीच बल्लेबाज को नहीं मिला, स्कोर रुक चुका है इस वक्त 66 रनों पर। अपनी अगली गेंद लेकर गेंदबाज इस वक्त तैयार, दाहिने हाथ ओवर द विकेट। ये गेंद उछालना चाहा, नॉट क्वाइट मिड विकेट, इन फैक्ट ही इज गॉट अ सिंगल फॉर दैट। गेंद पहुंची डीप मिड विकेट पर, इन फैक्ट दे कम बैक फॉर दिस सेकंड, दिस कुड बी इन ट्रबल। थ्रो केम जस्ट लिटिल bit wider and because of that the batsman completed a second run very safely in the end. 5th over has been came student, 68 for the loss of 1 wicket. They are heading towards to a huge total. Next match, reliable Mujagao will take over a Star Friends Mani, and because of that I request all the players of these two teams to please report to the stage immediately to make a sign in the official chart. ಮುಂದಿನ ಪಂದ್ಯಕ್ಕಾಗಿ ರಿಲಯಬಲ್ ಮುಜಗಾಂವ್ ಹಾಗೂ ಸ್ಟಾರ್ ಫ್ರೆಂಡ್ಸ್ ಮಾನಿ ತಂಡದ ಎಲ್ಲ ಸದಸ್ಯರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ಅಫಿಷಿಯಲ್ ಹಾಳೆಯಲ್ಲಿ ತಮ್ಮ ತಂಡದ ಎಲ್ಲ ಸದಸ್ಯರ ಹಸ್ತಾಕ್ಷರಗಳನ್ನು ದಾಖಲಿಸಬೇಕಾಗಿ ವಿನಂತಿ. ದಯವಿಟ್ಟು ಎರಡು ತಂಡದ ಆಟಗಾರರು ಗಮನಿಸಬೇಕು. So 6th over starts. The bowler starts a fresh proceedings is Mithun. First ball outside the next. This is a huge one. Again a struck came from Ravi Patayur. So again, that time driven that one down to deep mid wicket and just a single, and Ravi Patayur moving up to 36 now with that single, and the total is now moving up to 75. The platinum jubilee is up for them. Just gone for a big one, misses by Mukhtar and collected by wicketkeeper behind the stumps. 3 गेंदें बाकी अब उनकी पारी में, just 3 balls now left in their innings. और एक बार फिर से गेंदबाज मिथुन गेंदबाजी आगे बढ़ाते हुए यह गेंद उछाला मुख्तार ने 6 रनों के लिए। अनडाउटफुली इट्स गॉन ओवर द फेंस, इट्स गॉन ओवर द फेंस। जिस तरीके से गेंद बल्ले पर टकराई तभी मैंने अंदाजा लगा लिया कि गेंद सीमा रेखा को पार कर गई। 6 रनों के लिए 81 for the loss of 1 wicket now. Just 2 balls now left in their innings. Again lofted, again a big one,
This time even bigger. Consecutive sixes for Mukhtar. So the last ball of their innings is now coming up. And the score is 87. This time, and he finished the innings in a style with a six. Hat-trick six came from the bat of Mukhtar. And the innings is up. They finished with 93 for the loss of 1 wicket. And now a stupendous task in front of Sumuka Associates Alekadi. They have to score 94 runs in 6 overs. And as far as the required run rate is concerned, exactly 15.67 runs per over. Absolutely stupendous task. 94 they have to score for victory. And let's see can they reach the target or not. और जहाँ तक सवाल है किस तरीके की बल्लेबाज यहाँ पर अपनाते हैं सुमुका एसोसिएट्स अलकाड़ी के बल्लेबाज देखना पड़ेगा इन 94 रनों के लक्ष्य तक पहुंचने के लिए निर्धारित 6 ओवर में उनकी पारी की शुरुआत होगी। तब तक एक छोटा सा ब्रेक लेते हैं और छोटे से ब्रेक के बाद हम आपके सामने उपस्थित होंगे राज्य भाषा कन्नड़ में सुकुमार के साथ जब सुमुका एसोसिएट्स अलकाड़ी की पारी की शुरुआत यहाँ पर होगी। तो अब वक्त है एक ब्रेक का। एंड नाउ इट्स टाइम फॉर ब्रेक। थैंक यू, धन्यवाद। ಮುಂದಿನ ಪಂದ್ಯವನ್ನಾಡುವಂತಹ ರಿಲಯಬಲ್ ಮೊಜಂಗಾವು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ರಿಲಯಬಲ್ ಮೊಜಂಗಾವು ತಮಗೆ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ರಿಲಯಬಲ್ ಮೊಜಂಗಾವು ತಂಡದ ಸರ್ವ ಸದಸ್ಯರು ಆದಷ್ಟು ಬೇಗ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಂಡಿದೆ. ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ತಂಡದ ಎದುರು ಬೃಹತ್ ಮೊತ್ತವಿದೆ. 94 ರನ್ನಿನ ವಿಜಯದ ಗುರಿಗಿದೆ. 36 ಎಸೆತಗಳ ಮುಂದೆ ಎಸೆತಗಾರಿಕೆ ಭಾಗದಲ್ಲಿ ಹನೀಫ್ ಸ್ಟ್ರೈಕ್ ವಿಭಾಗದಲ್ಲಿ ವಿಕ್ಕಿ ಪಾಲ್ತಾಡ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸುದೇಶ್. ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಓವರ್ನ ಪ್ರಥಮ ಎಸೆತ. ಹನೀಫ್ ಪ್ರಥಮ ಎಸೆತಕ್ಕೆ ಬಿಗಿ ಪ್ರಹಾರ. ಈ ಬಾರಿ ನೇರವಾಗಿ ಕ್ಷೇತ್ರ ರಕ್ಷಕನ ಕೈ ಸೇರಿದಾಗ ವಿಕೆಟ್ ನಂಬರ್ 1 ಪತನವಾಗಿದೆ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ತಂಡದಲ್ಲಿ. ಪ್ರಥಮ ಎಸೆತದಲ್ಲಿ ಸಿಕ್ಸರ್ ಗಟ್ಟುವಂತಹ ಸರ್ವ ಪ್ರಯತ್ನವನ್ನು ಮಾಡಿದಂತಹ ವಿಕ್ಕಿ ಪಾಲ್ತಾಡ್ ವಿಕೆಟ್ ಅನ್ನು ಕೈಗೊಪ್ಪಿಸಿದಾಗ ಆರಂಭಿಕ ಆಘಾತವನ್ನು ಕಂಡುಕೊಂಡಿದೆ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ತಂಡ. ಹೊಸ ದಾಂಡಿಗ ಗಣೇಶ್ ಆಗಮನವಾಗಿದೆ. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಗಣೇಶ್, ಮತ್ತೊಂದು ಕಡೆ ಸುದೇಶ್. 35 ಎಸೆತಗಳ ಮುಂದೆ 94 ರನ್ನಿನ ವಿಜಯದ ಗುರಿಗಿದೆ. ಎಸೆತ ಬಂದಕ್ಕೆ ಸರಿಸುಮಾರು 3 ರಂತೆ ರನ್ ಗಳಿಸಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ ನಲ್ಲಿ ರವಿ ಪಡ್ಡ ಇವರು 35 ರನ್ಗಳನ್ನು ವೈಯಕ್ತಿಕವಾಗಿ ಗಳಿಸಿಕೊಂಡ್ರೆ ಮತ್ತೋರ್ವ ಆರಂಭಿಕ ದಾಂಡಿಗ ಹರ್ಷ ಪಡ್ಡ ಇವರು 20 ರನ್ಗಳನ್ನು ಗಳಿಸಿಕೊಂಡ್ರು. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದಂತಹ ಮುಕ್ತಾರ್ ಕೂಡ ಹ್ಯಾಟ್ರಿಕ್ 6 ನೊಂದಿಗೆ 27 ರನ್ಗಳನ್ನು ಗಳಿಸಿಕೊಂಡಾಗ
3 ರನ್ಗಳನ್ನು ಗಳಿಸಿಕೊಂಡಿದೆ. ಇದೀಗ ಮತ್ತೊಮ್ಮೆ ಅಚ್ಚಾಬನ್ನೂರ್ ಸೊಗಸಾದ ಎಸೆತಗಾರಿಕೆ, ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ 1 ರನ್ ಗಳಿಸಿಕೊಳ್ತಾ ಆಗಿದೆ. ತಂಡದ ಖಾತೆ ಆರಂಭವಾಗಿದೆ. ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ತಂಡದ ಖಾತೆ ಆರಂಭವಾಗಿದೆ. ಆರಂಭಿಕ 2 ಎಸೆತದಲ್ಲಿ 1 ರನ್ ಗಳಿಸಿಕೊಂಡು 1 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ಬೃಹತ್ ಮೊತ್ತವಿದೆ, ಕಠಿಣ ಗುರಿಗಿದೆ. 34 ಎಸೆತ 93 ರನ್ನಿನ ವಿಜಯದ ಗುರಿ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಅಚ್ಚಾಬನ್ನೂರ್ ತನ್ನ ಓವರ್ನ ಮುಂದುವರಿಸುತ್ತಾ ಸುದೇಶ್ ಅವರ ಕಡೆಗೆ ಔಟ್ ಆಫ್ ದ ಲೆಗ್ ಸಂಬಿತ. ಈ ಬಾರಿ ಚೆಂಡು 1+1 2 ರನ್ನಿನ ಸೀಮಿತ. ರನ್ಔಟ್ಗಾಗಿ ಮನವಿ ಇತ್ತು, ಆದರೆ ತಿರಸ್ಕಾರ. ಈ ಬಾರಿ 1+1 ಅಗಲ ಎಸೆದ ಮೂಲಕ ಹೆಚ್ಚುವರಿ ರನ್ನುಗಳು ಸೇರ್ಪಡೆಯಾದಾಗ ತಂಡದ ಮೊತ್ತ 3ಕ್ಕೆ ಏರಿಕೆಯಾಗಿದೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿದೆ, ಪವರ್ ಪ್ಲೇ ಕೂಡ ಚಾಲ್ತಿಯಲ್ಲಿದೆ. 2 ಎಸೆದ ಮುಕ್ತಾಯಕ್ಕೆ 3 ರನ್ನಿಗೆ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ. ದ್ವಿತೀಯ ದಿನದ ಆಟದ 5ನೇ ಪಂದ್ಯಾಟ ಮುಂದುವರಿತಾ ಇದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಅಚ್ಚಾಬನ್ನೂರ್ ತನ್ನ ಓವರ್ನ ಮುಂದುವರಿಸುತ್ತಾ 3ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸೊಗಸಾದ ಎಸೆತಗಾರಿಕೆಗೆ ಸೌಂದರ್ಯತೆ ಕವರ್ ಡ್ರೈವ್. ಈ ಬಾರಿ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಅತ್ಯುತ್ತಮವಾದ ಪ್ರದರ್ಶನ. 2 ವಿಕೆಟ್ಗಳ ಮಧ್ಯೆ 2 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 5. ಜಮಾಲ್ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಲಾಂಗ್ ಆಫ್ ವಿಭಾಗದಲ್ಲಿ 2 ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ 5. ಇನ್ನು ಕೂಡ 4 ಎಸೆದ ಮುಕ್ತಾಯ. 4ನೇ ಬಾರಿ ಮತ್ತೊಮ್ಮೆ ಸುಂದರತೆ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೊಮ್ಮೆ ಜಮಾಲ್ ರವರ ಕೈಯಲ್ಲಿ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 6ಕ್ಕೆ ಏರಿಕೆಯಾಗಿದೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಇನ್ನೂ ಕೂಡ 2 ಎಸೆದ ಬಾಕಿ ಇದೆ. ಮುಂದಿನ ಪಂದ್ಯಾಟದ ನಾಣ್ಯ ಚುಮ್ಮಗೆಗಾಗಿ ರಿಲಯೇಬಲ್ ಮೊಜಂಗಾವ್ ಸ್ಟಾರ್ ಫ್ರೆಂಡ್ಸ್ ಮಾಣಿ ತಂಡಗಳ ಕಪ್ತಾನರಿಗಿದು ಅಂತಿಮ ಕರೆ. ಮುಂದಿನ ಪಂದ್ಯಾಟದ ನಾಣ್ಯ ಚುಮ್ಮಗೆಗಾಗಿ ಮತ್ತೊಮ್ಮೆ ಅಚ್ಚಾಬನ್ನೂರ್ ಸೊಗಸಾದ ದಾಳಿಗೆ ಸರಿಯಾದ ಉತ್ತರ, ಆದರೆ ಕೇವಲ 1 ಅಂಕವನ್ನು ಗಳಿಸಿಕೊಳ್ತಾ ಆಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 7ಕ್ಕೆ ಏರಿಕೆಯಾಗಿದೆ. 93 ರನ್ನ ಬೆನ್ನತ್ತುವಂತಹ ಸಂದರ್ಭದಲ್ಲಿ 94 ರನ್ನ ಬೆನ್ನತ್ತುವಂತಹ ಸಂದರ್ಭದಲ್ಲಿ ಆ 2 ಪವರ್ ಪ್ಲೇಯ ಓವರ್ಗಳು ಬಹಳಷ್ಟು ನಿರ್ಣಾಯಕವಾಗಲಿಕ್ಕಿದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಅಂತಿಮ ಬಾರಿ ಅಚ್ಚಾಬನ್ನೂರ್ ತನ್ನ ಓವರ್ನ ಮುಂದುವರಿಸುತ್ತಾ ಶಕಿ ಭಾಗದಲ್ಲಿ ಸುದೇಶ್ ಸೊಗಸಾದ ಎಸೆತಗಾರಿಕೆ. ನೇರವಾಗಿ ಸುಹಾನ್ ರವರ ಕೈಯಲ್ಲಿದೆ ಚೆಂಡು. ಇಬ್ಬರು ದಾಂಡಿಗರ ಮಧ್ಯೆ ಹೊಂದಾಣಿಕೆ ವೈಫಲ್ಯ. ಅಂತಿಮವಾಗಿ ಸುದೇಶ್ ಅವರ ವಿಕೆಟ್ ಪತನವಾಗಿದೆ. ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದ ಗಣೇಶ್ ಅವರ ವಿಕೆಟ್ ಪತನವಾಗಿದೆ. ಇಲ್ಲಿ ತಂಡದ ಮೊತ್ತ 7ರಲ್ಲಿದೆ. 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. 30 ಎಸೆತಗಳ ಮುಂದೆ ಇನ್ನು ಕೂಡ 87 ರನ್ನಿನ ವಿಜಯದ ಗುರಿಗಿದೆ. ಹೊಸ ದಾಂಡಿಗ ಸನತ್ ರವರ ಆಗಮನವಾಗಿದೆ. ಮುಂದಿನ ಪಂದ್ಯಾಟದ ನಾಣ್ಯ ಚುಮ್ಮಗೆಗಾಗಿ ರಿಲಯೇಬಲ್ ಮುಜಂಗಾಬು ತಂಡದ ಕಪ್ತಾನಿಗೆ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಮೂವತ್ತು ಎಸೆತಗಳ ಮುಂದೆ 87 ರನ್ನಿನ ಬೃಹತ್ ಗುರಿ ಇದೆ. ಒಂದು ಕಡೆಗಿಂದ ಇಲ್ಲಿ ಗಾಂಗೆಯ ಟ್ರೋಫಿ ನಡೆದರೆ, ಮತ್ತೊಂದು ಕಡೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ಟೆಸ್ಟ್ ಪಂದ್ಯಾಟದಲ್ಲಿ ಈಗಾಗಲೇ ಶತಕದ ಸನಿಹದಲ್ಲಿ ವಿರಾಟ್ ಕೊಹ್ಲಿ 98 ರನ್ಗಳನ್ನು ಗಳಿಸಿಕೊಂಡು ಶತಕಕ್ಕೆ 2 ರನ್ಗಳಷ್ಟೇ ಬಾಕಿ ಇದೆ. ರನ್ ಮೆಷಿನ್ ಅಂತಾನೆ ಕರೆಯಲ್ಪಡುವಂತಹ ವಿರಾಟ್ ಕೊಹ್ಲಿಯ ಬ್ಯಾಟ್ನ ಮುಖೇನ ಮತ್ತೊಂದು ಶತಕ ಕೂಡ ದಾಖಲಾಗುವ ನಿರೀಕ್ಷೆಯಲ್ಲಿ ಸಹಸ್ರಾರು ಕ್ರೀಡಾಭಿಮಾನಿಗಳು. ಇದೀಗ ಎಸೆತಗಾರಿಕಾ ಭಾಗದಲ್ಲಿ ನಿತಿನ್ ಉರ್ಲಾಂಡಿ ಮತ್ತೋರ್ವ ಅನುಭವಿ ಎಸೆತಗಾರ ಸ್ವಸ್ತಿಕ್ ಪಡ್ಡಯೂರು ತಂಡದ ಪರವಾಗಿ ನಿತಿನ್ ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ಪ್ರಥಮ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ನಿತಿನ್ ಟು ಪ್ರಥಮ ಚೆಂಡು. ಈ ಬಾರಿ ಫುಲ್ ಟಾಸ್ ಆಗಿ ಬಂದಿತ್ತು. ನಿತಿನ್ ರವರ ಪ್ರಥಮ ಚೆಂಡು. ಪವರ್ ಪ್ಲೇ ಕೂಡ ಚಾಲ್ತಿಯಲ್ಲಿತ್ತು. ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಸೀಮಾ ರೇಖೆಯಿಂದ ಹೊರಭಾಗದಲ್ಲಿ ದ್ವಿತೀಯ ಓವರಿನ ಪ್ರಥಮ ಎಸೆತವೇ ಫುಲ್ ಟಾಸ್ ಆಗಿ ಬಂದಿತ್ತು. ಆ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದಂತ ಆರಂಭಿಕ ದಾಂಡಿಗ ಸುದೇಶ್ ಇದೀಗ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ನಿತಿನ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶೈಕ್ ವಿಭಾಗದಲ್ಲಿ ಸುದೇಶ್ ದ್ವಿತೀಯ ಬಾರಿ. ಈ ಬಾರಿ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು, ಆದರೆ ಯಾವುದೇ ಅವಕಾಶವಿಲ್ಲ. ನೇರವಾಗಿ ಮುಕ್ತಾರ್ ಕುಂಬ್ರಾರ್ ಅವರ ಕೈಯಲ್ಲಿದೆ. ರನ್ನಿಗಂತೂ ಇಲ್ಲಿ ಅವಕಾಶವಿಲ್ಲ. ತಂಡದ ಮೊತ್ತ
13ರಲ್ಲಿದೆ. 1.2 ಓವರ್ ಮುಕ್ತಾಯವಾಗಿದೆ. ಮತ್ತೆ 3ನೇ ಬಾರಿ ನಿತಿನ್ ಎಸೆಯಬೇಕಾಗಿದೆ. ಸ್ಟ್ರೈಕ್ ವಿಭಾಗದಲ್ಲಿ ಸುದೇಶ್ ತನ್ನ ಬವರ್ನ ಮುಂದುವರೆಸ ಈ ಬಾರಿ ದೊಡ್ಡ ಹೊಡೆತ. ಚೆಂಡು ಬಹಳಷ್ಟು ಒತ್ತು ಗಾಳಿಯಲ್ಲಿ ಜಮಾಲ್ ರವರ ಕೈ ಸೇರಿದಾಗ ವಿಕೆಟ್ ನಂಬರ್ 3 ಪತನವಾಗಿದೆ. ಆರಂಭಿಕ ದಾಂಡಿಗ ಸುದೇಶ್ ದ್ವಿತೀಯ ಓವರಿನ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದ್ರು. ಆ ಬಳಿಕ ಅತ್ಯುತ್ತಮ ಕಂಬ್ಯಾಕ್ ಮಾಡಿದಂತ ನಿತಿನ್ ಡಾಟ್ ಬಾಲ್ ಅನ್ನು ಎಸೆದ್ರು. ಮರು ಎಸೆತದಲ್ಲಿ ಮತ್ತೊಂದು ಸಿಕ್ಸರ್ ಗಟ್ಟುವಂತ ಪ್ರಯತ್ನದಲ್ಲಿ ಎಡವಿದ್ರು. ನೇರವಾಗಿ ಜಮಾಲ್ ರವರ ಕೈ ಸೇರಿದ ವಿಕೆಟ್ ನಂಬರ್ 3 ಪತನವಾಗಿದೆ. ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ತಂಡ ಬೃಹತ್ ಮೊತ್ತವನ್ನ ಬೆನ್ನತ್ತುವಂತಹ ಸಂದರ್ಭದಲ್ಲಿ ದ್ವಿತೀಯ ಓವರಿನಲ್ಲೇ 3 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದೆ. ಇದೀಗ ಹೊಸ ದಾಂಡಿಗ ಮಿಥುನ್, ಕಳೆದ ಪಂದ್ಯದ ಹೀರೋ ಮಿಥುನ್. ಸ್ಟ್ರೈಕ್ ವಿಭಾಗದಲ್ಲಿ ನಿತಿನ್ ಟು ಮಿಥುನ್. ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ್ತು ಚೆಂಡು, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮತ್ತೊಂದು ಡಾಟ್ ಬಾಲ್. ಪ್ರತಿಯೊಂದು ಡಾಟ್ ಬಾಲ್ಗಳನ್ನು ಇಲ್ಲಿ ಎಸೆದಾಗ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡವು ಹೆಚ್ಚಾಗಲಿಕ್ಕಿದೆ. ಅಗತ್ಯವಿರುವ ರನ್ ಧಾರಣೆ ಕೂಡ ಹೆಚ್ಚಾಗ್ತದೆ. ಇಲ್ಲಿ 5ನೇ ಬಾರಿ ಎಸೆಯಬೇಕಾಗಿದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ನಿತಿನ್ ತನ್ನ ಓವರ್ನ ಮುಂದುವರಿಸುತ್ತಾ ಸೊಗಸಾದ ಎಸೆತಗಾರಿಕೆ. ಮತ್ತೊಮ್ಮೆ ಗೂಟ ರಕ್ಷಕ ರವಿ ಪಡ್ಡಯೂರ್ ಅವರನ್ನ ವಂಚಿಸ್ತಾ ಇದೆ ಚೆಂಡು, ಆದರೆ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಚುರುಕಿನ ಕ್ಷೇತ್ರ ರಕ್ಷಣೆ. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಹರ್ಷ ಪಡ್ಡಯೂರು, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಅಂತಿಮ ಬಾರಿ ಎಸೆಯಬೇಕಾಗಿದೆ ನಿತಿನ್ ತನ್ನ ಓವರ್ನ ಮುಂದುವರಿಸುತ್ತಾ ಸ್ಟ್ರೈಕ್ ವಿಭಾಗದಲ್ಲಿ ಮಿಥುನ್. ಮತ್ತೆ ಸೊಗಸಾದ ಎಸೆಗಾರಿಕೆ, ಆದರೆ ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು. ಅಂತಿಮ ಎಸೆತದಲ್ಲಿ 1 ರನ್ ಅನ್ನು ಕಲೆ ಹಾಕುವ ಮೂಲಕ ಓವರ್ ನಂಬರ್ 2 ಮುಕ್ತಾಯವಾಗಿದೆ. 2ನೇ ಓವರ್ನಲ್ಲಿ 7 ರನ್ ಅನ್ನು ಗಳಿಸಿದಾಗ ಒಟ್ಟಾರೆಯಾಗಿ 14 ರನ್ನಿಗೆ ಈಗಾಗಲೇ 3 ವಿಕೆಟ್ ಕಳೆದುಕೊಂಡಿದೆ. ಇನ್ನುಳಿದ 24 ಎಸೆತ 80 ರನ್ನಿನ ಅವಶ್ಯಕತೆಗಿದೆ. ಓವರೊಂದಕ್ಕೆ ಸರಾಸರಿ 20 ರನ್ ಗಳಿಸಬೇಕಾಗಿದೆ. ಈ ಪಂದ್ಯವನ್ನ ಗೆದ್ದುಕೊಂಡು ಕ್ವಾರ್ಟರ್ ಫೈನಲ್ ಹಂತಕ್ಕೆ ಏರಬೇಕಾದರೆ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಂತ ಸ್ವಸ್ತಿಕ್ ಪಡ್ಡಯೂರು ಪ್ರಥಮ ಮತ್ತು 3ನೇ ಆವೃತ್ತಿಗಳಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. ಇದೀಗ 3ನೇ ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತಹ ತವಕದಲ್ಲಿದೆ. ಮತ್ತೊಂದು ಕಡೆಯಿಂದ ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ಪ್ರಥಮ ಪಂದ್ಯವನ್ನ ಶ್ರೀರಕ್ಷಾ ಸುಬ್ರಹ್ಮಣ್ಯ ತಂಡದ ಎದುರು ಗೆಲುವನ್ನು ಸಾಧಿಸಿತು. ಇಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಇಬ್ರಾಹಿಂ, ಸ್ವಸ್ತಿಕ್ ಪಡ್ಡಯೂರು ತಂಡದ ಮತ್ತೋರ್ವ ಪ್ರಮುಖ ಎಸೆತಗಾರ. ಸ್ಟ್ರೈಕ್ ವಿಭಾಗದಲ್ಲಿ ಮಿಥುನ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸನ್ನದ್. 3ನೇ ಓವರ್ನ ಚಾಲ್ತಿಯಲ್ಲಿದೆ. 24 ಎಸೆತ 80 ರನ್ನಿನ ಅವಶ್ಯಕತೆ. ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಎಸೆತಗಾರಿಕೆ. ಈ ಬಾರಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ, ಆದರೆ ಕೇವಲ 1 ರನ್ನಷ್ಟೇ ಗಳಿಸಿಕೊಳ್ತಾ ಇದೆ. 1-2 ರನ್ಗಳು ಇಲ್ಲಿ ಯಾವುದೇ ರೀತಿಯ ಉಪಯುಕ್ತವಾಗಿ ಕಂಡು ಬರ್ತಾ ಇಲ್ಲ. ಕಾರಣ ಪ್ರತಿಯೊಂದು ಓವರಿಗೂ ಕನಿಷ್ಠ 2-3 ದೊಡ್ಡ ಹೊಡೆತಗಳ ಅವಶ್ಯಕತೆ ಇದೆ. ಸುಮುಖ ಅಸೋಸಿಯೇಟ್ಸ್ ಅಲೆಕ್ಕಾಡಿ ತಂಡಕ್ಕೆ ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಇಬ್ರಾಹಿಂ ತನ್ನ ಓವರ್ನ ಮುಂದುವರಿಸುತ್ತಾ ಈ ಬಾರಿ ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನ, ಸ್ವಿಚ್ ಹಿಟ್ಗೆ ಪ್ರಯತ್ನವನ್ನ ಪಟ್ಟರು, ಆದರೆ ಅವಕಾಶವಿಲ್ಲ. ಮತ್ತೊಂದು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಇಬ್ರಾಹಿಂ ತನ್ನ ಓವರ್ನ ಮುಂದುವರಿಸುತ್ತಾ ಸೊಗಸಾದ ಹೊಡೆತ. ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸುಹಾನ್, ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಕೇವಲ 1 ರನ್ನಷ್ಟೇ ಗಳಿಸಿಕೊಳ್ತಾ ಇದೆ. ತಂಡದ ಮೊತ್ತ 16. ನಿಧಾನವಾಗಿ ಪಂದ್ಯದ ಮೇಲೆ ಹಿಡಿತವನ್ನ ಕಳೆದುಕೊಳ್ತಾ ಇದೆ. 94 ರನ್ ಬೆನ್ನತ್ತುವಂತ ಸಂದರ್ಭದಲ್ಲಿ 2.3 ಅವರಿಗೆ ಕೇವಲ 16 ರನ್ ಗಳಿಸಿಕೊಂಡಿದೆ. ಮತ್ತೊಮ್ಮೆ ಇಬ್ರಾಹಿಂ ಈ ಬಾರಿ ಸೊಗಸಾದ ಹೊಡೆತ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಅಚ್ಚ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 17ಕ್ಕೆ ಏರಿಕೆಯಾಗಿದೆ. ಅಂತಿಮ 2 ಎಸೆತ ಬಾಕಿ ಇದೆ 3ನೇ ಓವರ್ನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಇಬ್ರಾಹಿಂ ಈ ಬಾರಿ ಎಡಗೈ ದಾಂಡಿಗಿನಿಂದ ಉತ್ತಮವಾಗಿರತಕ್ಕಂಥ ಹೊಡೆತ. ಲಾಂಗ್ ಆನ್ ವಿಭಾಗದಲ್ಲಿ ಜಮಾಲ್, ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ 1 ರನ್ ಅನ್ನು ಗಳಿಸಿಕೊಂಡಿದೆ. ಆರಂಭಿಕ 5 ಎಸೆತ 4 ರನ್ ಅನ್ನು ಗಳಿಸಿಕೊಂಡಂತಹ ಇದೀಗ ಇಬ್ರಾಹಿಂ ಎಸೆಯಬೇಕಾಗಿದೆ ಅಂತಿಮ ಬಾರಿ. ಇದರೊಂದಿಗೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಶತಕವನ್ನ ಕೂಡ ದಾಖಲಿಸಿದ್ದಾರೆ ಭಾರತೀಯ ತಂಡದ ಪರವಾಗಿ. ಇದೀಗ ಮತ್ತೊಂದು ಉತ್ತಮವಾಗಿರತಕ್ಕಂಥ ಹೊಡೆತ. ಇಲ್ಲಿ ಸುಹಾನ್ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ, ಓರ್ವ ಅತ್ಯುತ್ತಮ ಆಟಗಾರ, ಆದರೆ ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಕೂಡ ಎಡವಿದ್ರು. ಇದರೊಂದಿಗೆ ವಿರಾಟ್ ಕೊಹ್ಲಿ ಕೂಡ ಇಲ್ಲಿ ಶತಕವನ್ನ ಪೂರೈಸಿದಂತ ಆಸ್ಟ್ರೇಲಿಯಾ ತಂಡದ ಎದುರಾಡುವಂತಹ ಸಂದರ್ಭದಲ್ಲಿ ಶತಕವನ್ನ ಪೂರೈಸಿದಂತಹ ವಿರಾಟ್ ಕೊಹ್ಲಿ ಇನ್ನುಳಿದ 18 ಎಸೆತಗಳ ಮುಂದೆ ಇನ್ನೂ ಕೂಡ 64 ರನ್ನಿನ ವಿಜಯದ ಗುರಿಗಿದೆ. ಮುಂದಿನ 74 ರನ್ನಿನ ವಿಜಯದ ಗುರಿಗಿದೆ. ಮುಂದಿನ
ದ್ವಿತೀಯ ಇನ್ನಿಂಗ್ಸ್ನ 3 ಓವರ್ಗಳ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾನೆ. ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರ ಸತೀಶ್ ಸರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಬಂದಿರತಕ್ಕಂಥ ಎಲ್ಲ ಆಟಗಾರರಿಗೂ ಹಾಗೇನೆ ಕ್ರೀಡಾಭಿಮಾನಿಗಳಿಗೆ ಈಗಾಗಲೇ ಮಧ್ಯಾಹ್ನದ ಭೋಜನ ತಯಾರಾಗಿದೆ. ಕುಕ್ಕ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಈಗಾಗಲೇ ಅನ್ನಪ್ರಸಾದ ಆಗಮಿಸಿದ ತಾವೆಲ್ಲರೂ ಆದಷ್ಟು ಬೇಗ ತಮ್ಮ ಭೋಜನವನ್ನ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಸತೀಶ್ ಸರ್, ಮಂಗಳೂರು. Thank you very much, Sukumar. So that we are coming to the match. The over number 3rd and the over number 4th. One more wicket is back in the pavilion. Thank you very much. So one more wicket is back in the pavilion, and right arm over the wicket bowls, and nicely driven down to long off revision for a single. With that single, score moves on to 22 on the board. Still, it's a long way to go. And just now, Virat Kohli is scored his 28 Test centuries. Altogether, 75 centuries in international cricket. What an outstanding cricketer he's been. 46 in one-day international cricket, and he's got one century in a T20 formative game, and he got its 28th century. Again, one more wicket is back into pavilion, and it's 23 for the loss of 5 wickets back into pavilion. So what an outstanding, that's what we're talking about. Virat Kohli is a proud moment for all of Indians that Virat Kohli has got his 75th centuries altogether in international cricket in all format, and 28th century, and so far is scored for India in test format of games. And here is the match between Swastik Padayuru, and looks like it's a long way to go for the team to cross to climb that mountain of runs. Absolutely, it's a mountain of runs. One of the highest total score of this tournament, scored by Padayuru, Swastik Padayuru, 93 runs, and the team, which is Sumuka Associates, struggling to get the runs against a disciplined bowling performance by the bowler. One more wicket is back into pavilion. Looks like not a wicket, it's over which is comes to an end. Over number 4 which is comes to an end, and chasing 94 to win this match. It's 23 on the board, 23 for the loss of 5 wickets back into pavilion. So he is the only one player in the planet, Virat Kohli, who got opportunity to defeat the record of to cross the record of Sachin Tendulkar. This time again driven that one in the form of reverse stroke, and picked up a single for that. With that single, score numbers on to 24 on the board for the loss of 5 wicket. Again the bowler Sharis bowls outside the line of off time. Batsman went for the drive, misses the line completely, and there is no chance at all for any run now. For the next match, I request if 2 teams please get ready. So one more wicket is back into pavilion here. So reliable Mujunga and Star Friends, please get ready for the next match. So meanwhile, one more wicket is back into pavilion here. So looks like there's just a 4 minutes left in this game.
So 94, which is the highest total score, and even 35 and 20 runs respectively scored by Ravi Padayuru as well as Arsha Padayuru, and the highest first wicket partnership which is recorded in this same match. And Mukhtar is the one who scored 27 valuable runs, quick fired to 27 runs, and because of that, three top order batsmen have performed very well. Sasek Padayuru looking in top. Saris, right arm balls, and again that going to be a fair delivery because batsman going for the reverse stroke. And as per the rules and regulation for cricket is concerned, the bowler can bowl outside the run of stump and batsman going for the switch hit. So one more over completed after completion of over number 5. Still it's a long way to go. I think just a format is left in this game. Last over remaining, but I think there's a plenty of runs required. But I want to say the how many runs required is a 67 runs required for the victory in the last over. 68 runs required from the last over. First ball, driven that one down to mid-wicket region for a single, and with that single, Skoban moves on to 27 on the board. One more single added to total. Last 4 deliveries left in this particular match. Right arm over the wicket drives the run down to deep long off region for a easy single, walkable single, and with that single, Skobana moves on to 29 on the board. 29. 65 more runs required for the victory. Again, ball went far outside the line of stump, and 1 plus 1, 2 more to the total in the form of wide. With that extra, Skobana moves on to 31 on the board, and 63 required from last 3 deliveries. Wide plus 1, and the overthrow comes into play. The bowler bowling so many wide balls in that last over, even though plenty of runs required for the victories, fails to get this line and length 4 times in this over. Anif balls. Again the wide plus 1. Again they're going for the run. Reliable Mujingao coming from our Kasaragod district. They are representing for this prestigious Gaangeya Trophy 2023. Went for the reverse sweep, and one more single in the form of bye there. And with that, Texas Coburn moves on to 37 on the board. Huge victory as far as number of runs victory is concerned. One of the record number of victory which is registered will go Gaangeya in Gaangeya Trophy. And this time going to be a chance here for the long on fielder to take the catch, and he completes the catch. So one more wicket is back into pavilion. Last 1 ball remaining. Thank you, BS Bands Puttur, for that entertainment for the spectators. A very good number of spectators enjoying the game of cricket here in this very beautiful college cricket ground here in Subramanya. Right arm over the wicket, last ball. And that's it. Looks like ball is going to miss the leg stump. Comprehensive victory for team Swastik Padayuru, the defending champion. They starts well with a huge victory, and against Sumukha Associates Alakadi.
And now it's a time for the announcement of the man of the match award. And now it's a time for the announcement of the man of the match. And the batsman who's got the highest run in this man who got a highest run in the batting department of Swastik Padayuru. It's one and only the Ravi Salyan Padayuru has become the man of the match for his 35 runs. So I request Ravi Salyan Padayuru to please come and collect your man of the match from Mohan of Gaangeya. I request to present this man of the match award. ದಯಮಾಡಿ ರವಿ ಸಾಲಿಯನ್ ಪಡೆಯೂರು ಅವರು ವೇದಿಕೆ ಬರಬೇಕು. ಪ್ರೆಸೆಂಟೇಷನ್ ಡಯಸ್ಗೆ ಬಂದು ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಮೋಹನ್ ಗಾಂಗೆಯ ಇವರಿಂದ ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ತಮ್ಮ ಅತ್ಯುತ್ತಮ 35 ರನ್ನಿನ ಕೊಡುಗೆ. ಮೊದಲ ಪಂದ್ಯಾಟದಲ್ಲಿ ರವಿ ಸಾಲಿಯನ್ ಪಡೆಯೂರು ತಮ್ಮ ಫಾರ್ಮ್ ಅನ್ನು ಮತ್ತೊಮ್ಮೆ ಈ ಒಂದು ಪಂದ್ಯಾಟದಲ್ಲಿ ಮುಂದುವರಿಸಿ 35 ಅಮೂಲ್ಯ ರನ್ಗಳನ್ನು ತಮ್ಮ ಬ್ಯಾಟ್ ಮೂಲಕ ಗಳಿಸಿ ಮೋಹನ್ ಗಾಂಗೆಯ ಇವರಿಂದ ಈ ಒಂದು ಪ್ರಶಸ್ತಿಯನ್ನು ಇಲ್ಲಿ ನಮ್ಮ ಮುಖ್ಯ ವೇದಿಕೆಯಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ ರವಿ ಪಡೆಯೂರು ಫಾರ್ ಯುವರ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಫಾರ್ ದಿಸ್ prestigious Gaangeya Trophy 2023. Now it's a time for the change in committee box. And before the match will going to start, I request Mr. Gopi to take over the microphone in our national language Hindi. Thank you. ಈಗಾಗಲೇ ಈ ಒಂದು ಗಾಂಗೆಯ ಟ್ರೋಫಿ 2023 ಈ ದಿವಸದ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಈಗಾಗಲೇ ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಇವರು ಈಗಾಗಲೇ ಮಾಡಿರುತ್ತಾರೆ. ದಯಮಾಡಿ ಎಲ್ಲ ಆಟಗಾರರು ಆದಷ್ಟು ಬೇಗ ತಮ್ಮ ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಿದ್ದೇವೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಪ್ರಸಾದ ಕೂಡ ಆಗಿರುತ್ತದೆ. ಮತ್ತೊಮ್ಮೆ ದೇವಸ್ಥಾನದ ಆಡಳಿತ ಮಂಡಳಿಗೆ ಸಂಘಟಕರ ಪರವಾಗಿ ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಪರವಾಗಿ ಮತ್ತೊಮ್ಮೆ ನಾವು ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ದಯವಿಟ್ಟು ಎಲ್ಲರೂ ಈ ಒಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಹಾಗೆ ಸ್ಟಾರ್ ಮಾನಿ ಫ್ರೆಂಡ್ಸ್ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲಿ ಬರಬೇಕು. ರಿಲಯಬಲ್ ತಂಡದ ಇತರ ಆಟಗಾರರು ಕೂಡ ಇಲ್ಲಿ ಬರಬೇಕು. ರಿಲಯಬಲ್, ಎಸ್, ಥ್ಯಾಂಕ್ ಯು. ಸೊ ಸ್ಟಾರ್ ಫ್ರೆಂಡ್ಸ್ ಮಾನಿ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲಿ ಬರಬೇಕು ದಯಮಾಡಿ. ಇಟ್ಸ್ ಓವರ್ ಟು ಗೋಪಿ. ಥ್ಯಾಂಕ್ ಯು. Dhanyawad Satish. So the match number 6 of the day 2 of Gaangeya Trophy 2023 is now going to start. First ball, lofted that one in the air and comfortably taken. First ball, golden dismissal for the batsman for Star Friends Mani, and now they are not for one.
So Irshad the man dismissed. First ball dismissal, golden duck dismissal for him. And newcomer number 3 batsman is now comes out to the middle. और जहां तक सवाल है इस मैच का, इस बार सबसे बाहर की ओर गेंद निकलते हुए वाइड का इशारा, और वाइड किस रन के साथ रनों का सिलसिला शुरू हो चुका है। और अगली गेंद के लिए तैयार ये गेंद बेहतर गेंद थी, गेंद को इस बार तो उछालना चाह, नॉट क्वाइट मिडल एट द लास्ट मोमेंट, स्लिम डाउन फील्डर कलेक्टेड द बॉल, देयर इज नो पॉसिबिलिटी ऑफ एनी रन। रिलायबल मुजगांव ने टॉस जीतने के बाद पहले फील्डिंग करने का निर्णय लिया है स्टार फ्रेंड्स माने के खिलाफ, तो पहला विकेट स्टार फ्रेंड्स माने अपने पहले ओवर में खो चुका है। अगली गेंद, इस बार गेंद को खेला शॉर्ट कवर की दिशा में, जब तक गेंद को वहां पर फील्ड किया जाता 1 रन का इजाफा यहां पर हो चुका है, और 1 रन के इजाफे के साथ स्कोर बढ़कर अब पहुंच चुका है 2 रनों पर बिना किसी नुकसान के। 2 विदाउट लॉस इन द ओवर नंबर फर्स्ट इन प्रोग्रेस, और एक बेहतर गेंदबाजी का सिलसिला गेंदबाज शमशू इस वक्त जारी रखते हुए, और अपनी ओर की अगली गेंद लेकर तैयार, बाएं हाथ राउंड द विकेट, अगेन दिस इज गॉन ऑल द वे, यस इट डज, इट्स अ मेनी अ माइल्स, इट्स अ बिग। So absolutely perfect struck this time, came from the bat of Akshay, और इस बार गेंद को डिस्पैच किया खूबसूरती के साथ डीप मिड विकेट सीमा रेखा से बाहर, छक्के के मिड विकेट, एंड ही टुक द कैच सक्सेसफुली, फैंटास्टिक जजमेंट, एंड फाइनली ही हेल्ड द कैच। सो सेकंड विकेट लॉस, अक्षय द मैन आउट। छक्का लगाने के बाद अगली गेंद पर लगातार दूसरा छक्का लगाना चाहा, लेकिन काफी ऊंचा उछाला गेंद को, और एक बेहतरीन जजमेंट के साथ वाइड स्लॉन्ग ऑन पर जो फील्डर खड़े हुए थे संतोष, जिन्होंने इस कैच को लपका कम से कम 10 से 12 कदम दौड़ लगाते हुए एक बेहतरीन जजमेंट के साथ, और 8 रनों पर दूसरा विकेट खो चुका है यहाँ पर स्टार फ्रेंड्स माने। और कुल मिलाकर पहला ओवर उनका यहाँ पर प्रगति पर। अंतिम गेंद लेकर गेंदबाज इस वक्त तैयार, शमशू गेंदबाज इस वक्त आगे बढ़ाते हुए नए बल्लेबाज सामना करने के लिए तैयार, और हवा का रुख काफी तेज तरीके की हवा जो कि मैदान के दाई से बाई और इस वक्त गुजर रही है। बाएं हाथ राउंड द विकेट, ये गेंद अच्छी गेंद, एक्स्ट्रा क्विकर गेंद थी, गेंद को इस वक्त खेलना चाह, खेल नहीं पाए ठीक तरह से, शॉर्ट फाइन लेग पर गेंद को फील्ड किया गया। ओवर की समाप्ति, फर्स्ट ओवर कंप्लीटेड इन स्टार फ्रेंड्स मानी's innings, and after being losing the toss and put it to bat by Reliance Mujgaon in the match number 6 of the day 2 of Gaangeya Trophy 2023, mixed start made by Star Friends Mani. It's 8 for the loss of 2 wicket after completion of first over. तो पहला ओवर इस वक्त पूर्ण हो चुका है, 8 रन 2 विकेट के नुकसान पर बन चुके हैं, और कुछ हद तक बातचीत इस वक्त जारी खिलाड़ियों के बीच रिलायबल मुजगांव के कि अगला ओवर किसको दिया जाए, और बातचीत इस वक्त करने के बाद देखते हैं ये है कि गेंदबाजी की जिम्मेदारी किसको इस वक्त सौंपी जाती है। और गेंदबाजी इस वक्त कमेंटेटर बॉक्स एंड की ओर से गेंदबाजी शुरू करते हुए नया ओवर इस वक्त प्रारंभ होता हुआ, और ओवर की पहली गेंद लेकर तैयार काफी तेज हवा मैदान पर इस वक्त चलती हुई, और ये जो तेज हवा इस वक्त गुजर रही है काफी हद तक इस भीषण गर्मी से न सिर्फ खिलाड़ियों को बल्कि दर्शकों को भी राहत दिलाती हुई,
और प्रखर धूप जो कि मैदान पर इस वक्त छा चुकी है। नई ओवर की पहली गेंद लेकर गेंदबाज तैयार, इस बार चिप किया लॉन्ग ऑन की दिशा में, फीडर गेंद के नीचे आते हुए और एक और विकेट यहां पर गिर चुका है। So Star Friends Mani are now looking in trouble. They lost their 3 top enders wicket for adding just 8 runs on the board, and this is a really testing time continuing here for the batsmen of Star Friends Mani. In this critical circumstances, the batsman number 5 is now comes out to the middle. और नंबर 5 बल्लेबाज इस वक्त जकरिया क्रीज पर मौजूद। आसिफ का विकेट पिछले गेंद पर गिर चुका है और इस वक्त गेंदबाज तैयार था, इन्हें ओवर द विकेट गेंदबाजी करते हुए ये गेंद ऑन साइड पर स्विंग किया। इस बार मौका जरूर था लेकिन लगभग गेंद गोली की रफ्तार में उनके हाथों को चीरती हुई निकली इस वक्त डीप बैकवर्ड स्क्वायर लेग पर फीडर के हाथों को, और इस बीच बल्लेबाज के पास मौका था कुल मिलाकर 2 रन इस गेंद पर प्राप्त करने का। काफी तेज तरीके से गेंद को इस वक्त स्विंग किया था स्क्वायर लेग, फील्डर ने जी तोड़ कोशिश की जरूर लेकिन काफी तेज रफ्तार के साथ गेंद उनके हाथों को चीर कर निकल गई डीप बैकवर्ड स्क्वायर लेग पर, और बल्लेबाज इस वक्त 2 रन यहां पर प्राप्त करते हुए, और एक बार फिर से गेंदबाज इस वक्त आगे बढ़ाते हुए मारन इस वक्त गेंदबाजी आगे बढ़ाते हुए दाहिने हाथ ओवर द विकेट गेंदबाजी करते हुए इस बार स्विंग करना चाहा, पैरों पर टकराई, कुछ हद तक ऑफ स्टंप से बाहर की ओर निकलते हुए, और सिर्फ गेंदबाज ने इस गेंद पर अपील की थी तो अंपायर ने इसे नकार दिया सही तरीके से, और 1 रन के साथ स्कोर बढ़कर अब पहुंच चुका है 11। मर्दान गेंदबाज इस वक्त मजान गेंदबाज है, तो इस वक्त गेंदबाज यहां पर आगे बढ़ाते हुए और मजान अपनी ओर की अगली गेंद लेकर इस वक्त तैयार, यह गेंद चिप किया, दिस इज अ क्लीन हिट, यस इट डज, 6 रन्स इनटू द अकाउंट ऑफ द बैट्समैन। तो बेहतरीन स्ट्रोक इस वक्त सिनान के बल्ले से लगता हुआ और गेंद को इस वक्त लॉन्ग ऑन सीमा रेखा से बाहर उछाला छक्के के लिए, और एक बार फिर से गेंदबाज मजान इस वक्त तैयार, ड्राइव किया इस वक्त स्ट्राइक डाउन द ग्राउंड लेकिन फील्डर मौजूद वहां पर लॉन्ग ऑफ पर, नॉट मोर देन अ सिंगल, और 1 रन के साथ स्कोर बढ़कर अब पहुंच चुका है 18 रनों पर 3 विकेट के नुकसान पर। हालांकि 3 विकेट जरूर गिर चुके हैं इस वक्त स्टार फ्रेंड्स मानी के, लेकिन एक बेहतर प्रगति वो यहां पर करता हुआ, और मजान इस वक्त गेंदबाजी आगे बढ़ाते हुए दाहिने हाथ ऊपर द विकेट गेंदबाजी करते हुए ये गेंद ऑफ स्टंप से बाहर की ओर निकलते हुए, ऑफ स्टंप से काफी बाहर, वाइड का इशारा, और वाइड के इस रन के साथ स्कोर बढ़कर अब पहुंच चुका है 19 रनों पर 3 विकेट के नुकसान पर। इट्स 19 फॉर द लॉस ऑफ 3 विकेट इन द ओवर नंबर 2 इन प्रोग्रेस। मजान फिर से एक बार गेंदबाज यहां पर आगे बढ़ाते हुए दाहिना तो ओवर द विकेट, ये गेंद इस बार गेंद को उछाला लॉन्ग ऑन की दिशा में, फील्डर जी नहीं, गेंद को सीमा रेखा के अंदर रोकने में असफल। तो यहां पर बेहतरीन स्ट्रोक जकरिया का, और वहां पर मिस जजमेंट लॉन्ग ऑन फील्डर द्वारा, पहले सोचा कि गेंद तक पहुंचा जाए लेकिन अंतिम क्षण में देखा कि गेंद उनके आगे टिप्पा खाने वाली है, अपने दौड़ को रोक लिया और गेंद का इंतजार किया, लेकिन गेंद पहले टिप्पे के बाद आफ्टर फर्स्ट बाउंस उनके सिर के ऊपर से निकल गई, उनके हाथों को टकराने के बाद। तो 2 ओवर की समाप्ति, बेहतरीन प्रगति यहां पर करता हुआ 3 विकेटों को खोने के बावजूद स्टार फ्रेंड्स मानी 23 रन जोड़ चुका है। इट्स 23 फॉर द लॉस ऑफ 3 विकेट scored by Star Friends Mani, except they lost their 3 wicket, they are progressing along nicely। और गेंदबाज संतोष बंटवाल इस वक्त गेंदबाजी पर उतरते हुए और ओवर की पहली गेंद लेकर इस वक्त तैयार, जबकि स्ट्राइक इस वक्त लेते हुए सिनन्ना। तो
फील्डिंग में जमावट इस वक्त चलती हुई 2 ओवर के खेल के पश्चात फील्डिंग के प्रतिबंध हट चुके हैं, पावर प्ले समाप्त हो चुका है और फील्डर इस वक्त मैदान पर छा चुके हैं। 4 खिलाड़ी कुल मिलाकर 20 गज के दायरे के अंदर मौजूद और संतोष बंटवाल ओवर की पहली गेंद लेकर इस वक्त तैयार। दाहिने हाथ ओवर द विकेट इस वक्त गेंदबाजी करते हुए, फील्डिंग में जमावट यहां पर करते हुए लॉन्ग ऑन फील्डर को थोड़ा सा वाइडर इस वक्त तैनात किया गया है, जबकि लॉन्ग ऑफ भी थोड़ा सा वाइडर, एक्स्ट्रा कवर, डीप मिड विकेट और डीप बैकवर्ड स्क्वायर लेग इस वक्त मौजूद। फुल टॉस पुल किया इस वक्त, मौका लॉन्ग ऑन फील्डर के लिए। ओह मिस जजमेंट, दिस इज एन एब्सोल्युटली मिस जजमेंट। एक फील्डर ने सोचा कि दूसरे फील्डर गेंद को लपकेंगे, दूसरे ने सोचा कि पहले फील्डर कैच को लपकेंगे और इस मिसअंडरस्टैंडिंग की बदौलत गेंद दोनों के बीच टिप्पा खाती हुई और आखिरकार 2 रन बल्लेबाज यहां पर प्राप्त करते हुए और मिस जजमेंट की बदौलत यहाँ पर मिसकम्युनिकेशन कहना पड़ेगा और यहाँ पर 2 रन बल्लेबाज प्राप्त कर चुके अपनी ओर की। अगली गेंद लेकर इस वक्त तैयार। ये गेंद इस वक्त गेंद को ड्राइव करना चाहा, गेंद पहुंची शॉर्ट मिड विकेट पर, 1 रन का इजाफा एंड विद दैट सिंगल रन द स्कोरबोर्ड इज नाउ मूविंग अप टू 26 नाउ फॉर द लॉस ऑफ 3 विकेट्स इन द ओवर नंबर 3 इन प्रोग्रेस। और संतोष एक बार फिर से गेंदबाज यहाँ पर आगे बढ़ाते हुए दाहिने हाथों पर द विकेट। यह गेंद इस बार हल्के से गेंद को बल्ले तक आने दिया, हल्के से पुश कर दिया गेंद को, लॉन्ग ऑफ फील्डर काफी पीछे, एकमात्र रन बल्लेबाज को मिलेगा और 1 रन के साथ स्कोर अब बढ़कर पहुंच चुका है कुल मिलाकर 27 रनों पर। इट्स 27 फॉर द लॉस ऑफ 3 विकेट्स इन द ओवर नंबर 3 इन प्रोग्रेस। गुड प्रोग्रेसिंग ईयर फॉर स्टार फ्रेंड्स मॉनी। और इस बीच गेंदबाज संतोष की ओर की अगली गेंद, ये गेंद स्विंग किया बैकवर्ड स्क्वायर लेग के ऊपर से 4 रनों के लिए। So 2.4 overs completed. They are looking in a good commanding situation. 31 for the loss of 3 wicket and a fantastic 4th wicket partnership is now building up here between Sinan and Zakaria. और अगली गेंद एक बार फिर से उछालना चाहा, गेंद इस वक्त टकरा चुकी है स्टंप्सों पर और इसी के साथ विकेट यहां पर गिर चुका है सिनान का। 4th विकेट गॉन। इट्स 31 for 4. तो यहां पर सिनान का विकेट गिर चुका है, 14 रन बनाए उन्होंने। एक बेहतर पारी खेलने के बाद पेविलियन वापस लौट चुका है। नए बल्लेबाज अजित इस वक्त स्ट्राइकर एंड पर तैयार। संतोष अपनी ओर की अंतिम गेंद लेकर इस वक्त गेंदबाजी करते हुए फील्डिंग में कुछ हद तक जमावट करने के बाद अपनी ओर की अंतिम गेंद लेकर इस वक्त दाहिने हाथ के बल्लेबाज अजित को फेंकने के लिए तैयार। 3 से 4 बार गेंद को जमीन पर टिप्पा खिलाने के बाद ये गेंद संतोष की रिवर्स शॉट खेलना चाहा, नॉट क्वाइट मिड विकेट। इनफैक्ट संतोष फॉलो थ्रू में अपनी बाईं ओर जाकर गेंद तक लपके जरूर, लेकिन गेंद को ठीक तरह से फील्ड करने में असफल और इस बीच 1 रन का इजाफा यहां पर हो चुका है। 3 overs completed, half the way mark, 32 runs on the board and 3 wickets lost, 4 wickets lost in fact for them and 3 overs remaining in overall calculation in their rings। तो देखते हैं इन बचे हुए 3 ओवर में उनकी पारी में और कितने रन यहाँ पर स्टार फ्रेंड्स मानी के बल्लेबाज बटोर पाते हैं। तो इससे पहले कि अगला ओवर प्रारंभ हो, माइक्रोफोन पर अब मैं आमंत्रित करना चाहूंगा राज्य भाषा कन्नड़ में सुकुमार को आगे का आंखों देकार सुनाने के लिए। इनफैक्ट खुद मैं इस वक्त आंखों देखाल सुनाता हूं आपको, क्योंकि सुकुमार और सतीश इस वक्त तक खाने को गए हुए हैं, तो भोजन ग्रहण करने के लिए गए हुए हैं। तो जहां तक सवाल है, इस वक्त 3 ओवर का खेल बाकी। उन्नी कृष्णन गेंदबाजी इस वक्त शुरू करते हुए दाहिने हाथों पर विकेट, पहले गेंद बेहतर गेंद इस वक्त ऑफ कटर गेंद, गेंद को ऑन साइड पर उछालना चाहा लेकिन ठीक तरह से उछाल नहीं पाए और गेंद पैरों पर टकराने के बाद शॉर्ट थर्ड मैन पर जब तक फील्ड हो 1 रन का इजाफा यहाँ पर हो चुका है और 1 रन के इजाफे के साथ स्कोर बढ़कर अब पहुंच चुका है 33 रनों पर। 33 नाउ अगेन लेग स्टंप से बाहर, वाइड डिक्लेयर्ड बाय अंपायर और वाइड के रन के साथ अब रन संख्या बढ़कर पहुंच चुकी है 34 रनों पर।
और उन्नी कृष्णन एक बार फिर से तैयार, उछालना चाहा, बेहतर गेंदबाजी, बेहतर ऑफ कटर गेंद थी, गेंद के लाइन पर नहीं आ पाए और इस बीच स्ट्रोक यहाँ पर ठीक तरह से खेल नहीं पाए। और एक बार फिर से उन्नी कृष्णन गेंदबाजी यहाँ पर आगे बढ़ाते हुए ये गेंद इस बार ऑन साइड पर उछालना चाहा, लेग स्टंप से बाहर की ओर गेंद निकलते हुए इनके बैक लेग पर जरूर टकराई, लेकिन गेंद लेग स्टंप को छोड़ते हुए और आखिरकार बल्लेबाज को एक रन मिला इस गेंद पर और एक रन के साथ स्कोर बढ़कर अब पहुंच चुका है 35 रनों पर, जबकि चौथा ओवर उनके पारी का यहाँ पर प्रगति पर यह गेंद लेग स्टंप से बाहर। 1 more run added, in fact they gone through for a single, 1+1, 2 runs added to the total और इन 2 रनों के साथ स्कोर बढ़कर अब पहुंच चुका है 37 रनों पर, 37 for the loss of 4 wickets। इस बार बेहतर गेंद थी ನಮ್ಮ ಇಂದಿನ ಕ್ರಿಕೆಟ್ ಪಂದ್ಯಾವಳಿಗೆ ಶ್ರೀಯುತ ಕರುಣಾಕರ್ ASI ಸುಬ್ರಹ್ಮಣ್ಯ ಇವರು ಈಗಾಗಲೇ ಆಗಮಿಸಿದ್ದಾರೆ। ಇವರಿಗೆ ನಮ್ಮ ಗಾಂಗೆಯ ಟ್ರೋಫಿ ಸಂಘಟಕರ ಹಾಗೂ ಸರ್ವ ಕ್ರೀಡಾ ಪ್ರೇಮಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ। ದಯವಿಟ್ಟು ಅವರು ವೇದಿಕೆ ಹತ್ತ ತೆರಳಿ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಹಾಗೂ ಪಂದ್ಯವನ್ನು ವೀಕ್ಷಿಸಬೇಕಾಗಿ ವಿನಂತಿ। ತಮಗಿದು ಆದರದ ಸ್ವಾಗತಗಳು ಸರ್। ನವಭಾರತ್ ಸಾಲ್ಮರ ತಂಡದ ಎಲ್ಲ ಸದಸ್ಯರು ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಬೇಕು ಹಸ್ತಾಕ್ಷರಕ್ಕಾಗಿ। तो यहाँ पर श्रीमान करुणाकर इनका आगमन हो चुका है, एक बार फिर से उनका हृदयपूर्वक स्वागत हम करते हैं। और जहाँ तक सवाल है इस वक्त जो BS बैंड पुतूर की ओर से जो इस वक्त बजा रहे मधुर धुन इस वक्त हम सुन रहे हैं, वहाँ पर बैंड सेट पर उनके सुपुत्र श्रीमान करुणाकर के सुपुत्र इस वक्त वहाँ पर बैंड है जो कि बजाते हुए, और एक बार फिर से हम उनका अभिवादन करते हैं और सारे ग्रुप को अभिवादन करते हैं। और जहाँ तक सवाल है इस मैच का, तो एक गेंद अभी भी उनका बाकी, स्कोर रुक चुका है 38 रन 4 विकेट के नुकसान पर। और 4 ओवर की समाप्ति, 38 रन बन चुके हैं। 38 for the loss of 4 wickets after completion of 4 overs, and still in overall calculation it's going to be 2 overs remaining in their innings. Next match, Navbharat Salmara will take over Swastik Padayur. And because of that, I request all the players of these two teams to please report to the stage immediately to make a sign in the official chart. 5वां ओवर इस वक्त शुरू होता हुआ और गेंदबाज इस वक्त गेंदबाजी शुरू करते हुए दाहिने हाथ ऊपर तब बाएं हाथ राउंड द विकेट। पहली गेंद इस बार गेंद को ड्राइव कर दिया खूबसूरती के साथ लॉन्ग ऑफ की दिशा में बल्लेबाज ने, और जब तक गेंद को वहां पर फील्ड किया जाता 1 रन का इजाफा यहाँ पर हो चुका है और 1 रन के इजाफे के साथ तो कुल स्कोर अब बढ़कर पहुंच चुका है 39 रनों पर 4 विकेट के नुकसान पर। 39 for the loss of 4 wickets. Again the bowler balls missing outside the off stump, wide declared by umpire। 1 रन फिर से मिलेगा और 1 रन के साथ स्कोर बढ़कर इस वक्त पहुंच चुका है 40 रनों पर 4 विकेट के नुकसान पर, जबकि 5वां ओवर उनकी पारी का यहाँ पर शुरू हो चुका है। गेंदबाज इस बीच अगली गेंद ड्राइव किया लॉन्ग ऑफ की दिशा में, क्लीन कलेक्शन, 1 रन फिर से मिलेगा और स्कोर 1 रन के साथ बढ़कर पहुंच चुका है। इस बार रन आउट हो चुका है स्ट्राइकर एंड पर। So still in overall calculation, it's going to be 10 balls remaining in their innings, and the number 7 batsman for Star Friends Mani is now comes out to the middle. और जहाँ तक सवाल है इस वक्त
दो गेंदें इस ओवर में फेंकी जा चुकी है और गेंदबाज हरीश अपनी ओवर की अगली गेंद इस बार उछाला लॉन्ग ऑफ पर एंड बीट द फील्डर 6 रन्स। So fantastic struck came from the bat of the batsman. Just got that one right from the middle of the bat and lofted that one in a style over long offense. And the scoreboard is now jumping up to 48 now. 47 in fact. 47 for the loss of 5 wickets. और गेंदबाज एक बार फिर से तैयार। ये गेंद ऑन साइड पर स्विंग करना चाहा, पैरों पर गेंद टकराई, लाइन के बाहर टिप्पा खाते हुए और रन्स इस बीच बल्लेबाज को नहीं मिला। दो गेंदें इस ओवर में बाकी है। Just 2 balls now left in this over. हरीश गेंदबाजी इस वक्त आगे बढ़ाते हुए बाएं हाथ राउंड द विकेट गेंदबाजी करते हुए रिवर्स शॉट इस वक्त गेंद को खेला, ठीक तरह से इम्प्रोवाइजेशन नहीं कर पाया और इस बीच एक्स्ट्रा कवर पर जब तक गेंद को फीड किया जाता 1 रन का इजाफा यहाँ पर हो चुका। 48 now. Still a ball left in this over. And 5th over of their innings is now progressing here. Harish for the last time in this over गेंदबाजी करते हुए ये गेंद इस बार गेंद को ड्राइव किया बल्लेबाज ने लॉन्ग ऑन पर 1 रन का इजाफा और इस 1 रन के साथ स्कोर बढ़कर पहुंच चुका है 49 रनों पर। 49 फॉर द लॉस ऑफ 5 विकेट्स, फॉर द लॉस ऑफ 6 wickets in fact. 49 for the loss of 6 wickets and 5 overs has been completed. Last over left in their innings. Shamshu starts the fresh proceedings from the commentator box on his second over. और छठा और अंतिम ओवर शुरू होता हुआ उनके पारी में और दाहिने हाथ के बल्लेबाज इस वक्त सामना करने के लिए तैयार इरशाद। और ओवर की पहली गेंद इस वक्त शमशू तैयार लेकर रिलायबल मुजंगाव की ओर से पहली गेंद बाएं हाथ राउंड द विकेट इस बार स्टार्ट्स ऑफ विद द वाइड एंड विद दैट वाइड रन द 50 कम्स अप फॉर स्टार फ्रेंड्स मानी। 50 for the loss of 6 wicket in the over number last and 6th and last started just shot वाले को outside the off stump। इस बार गेंद को आक्रामक दिशा देना चाहा लेकिन गेंद को कनेक्ट नहीं कर पाए और गेंद सीधे पहुंचे विकेट कीपर के हाथों में। रन्स बल्लेबाज को नहीं मिलेगा। एक बार फिर से गेंदबाज इस वक्त आगे बढ़ाते हुए ये गेंद बेहतर गेंद एक्स्ट्रा क्विकर अलॉन्ग द कार्पेट बिल्कुल जमीन के सारे आते हुए स्ट्रोक्स खेलने में चूके विकेट कीपर भी ठीक तरह से गेंद को गैदर नहीं कर पाए, विकेटों के पीछे कलेक्ट नहीं कर पाए, ठीक तरह से 1 रन का इजाफा 22 का इशारा। इट्स 51 नाउ फॉर द लॉस ऑफ 6 wickets with just 4 balls now remaining in the innings। 4 गेंदें बाकी और गेंदबाज की ओर की अगली गेंद ये गेंद उछाला इस वक्त लगोल पर फील्डर जी नहीं, गेंद सीमा रेखा से बाहर 6 रनों के लिए। तो यहाँ पर अंपायर ने इशारा किया कि उनके निगदित समय जो है स्टिपुलेटेड टाइम समाप्त हो चुका, तो एक अतिरिक्त खिलाड़ी को इस वक्त 20 गज के दायरे के अंदर बुला लिया गया और बेहतरीन स्ट्रोक पिछले गेंद पर इरशाद के बल्ले से लग चुका था 6 रनों के लिए। 3 गेंदें अब बाकी उनके पारी में। जस्ट 3 balls नाउ लेफ्ट इन दैट इनिंग्स। गेंदबाज इस वक्त तैयार शमशू गेंदबाज यहाँ पर आगे बढ़ाते हुए बाएं हाथ राउंड द विकेट गेंदबाजी करते हुए ये गेंद इस बार दिस टाइम 2 squarer। In fact it could be taken inside the fence. Yes, taken by the fielder. So 57 for the loss of 7 wickets and number 9 batsman wearing number 18 jerseys now comes out to the middle for Star Friends Mani। और वो इस वक्त स्ट्राइकर रन की ओर कदम बढ़ाते हुए और वो सामना करेंगे इस वक्त गेंदबाज शमशू की ओर की बची हुई 2 गेंदों का। और देखते हैं इन बचे हुए 2 गेंदों में वो किस तरीके की बल्लेबाजी अपनाते हैं। और शमशू
इस वक्त अपनी गेंदबाजी आगे बढ़ाते हुए बाएं हाथ राउंड द विकेट गेंदबाजी करते हुए यह गेंद इस बार गेंद को ड्राइव कर दिया, गेंद जाती हुई मिड विकेट पर एक रन मिलेगा, क्लीन कलेक्शन नहीं, थोड़ी सी मिसफील्ड, लेकिन बल्लेबाज दूसरा रन यहाँ पर नहीं लेना चाहते। हालांकि नॉन स्ट्राइकिंग के बल्लेबाज खास दिलचस्पी उन्होंने नहीं ली थी दूसरा रन पूरे करने में लेने में, और एक रन के साथ 58 रनों पर स्कोर बोर्ड पहुंच चुका था। लास्ट बॉल ऑफ देयर इनिंग्स इज नाउ कमिंग अप, लेफ्ट आर्म ये गेंद इस बार ऑफ द टोज, स्कूप लेते हुए, और यहाँ पर कोई फील्डर नहीं, एक रन मिलेगा, दूसरा रन भी मिलेगा, शायद तीसरा भी मिल सकता है। फील्डर डीप बैक ऑन स्क्वायर लेग पर जब तक गेंद को फील्ड करे, बल्लेबाज के पास मौका 2 रन प्राप्त करने का। So the innings is up and star friends Mani finished with exactly 60 runs for losing 7 wickets in the stipulated six overs. In fact, 60 for the loss of 8 wickets they scored in the stipulated 6 overs, and they set a challenging target in front of reliable Mujgaon of 61. 61 reliable have to score with the required run rate of exactly 10.17 runs per over. 61 the target for them, and their inning starts within just short while. तब तक एक छोटा सा ब्रेक हम लेते हैं, और एक छोटे से ब्रेक के बाद हम आपके सामने उपस्थित होंगे राज्य भाषा कन्नड़ में सुकुमार के साथ, जब रिलायबल मुजगांव की पारी की शुरुआत यहाँ पर होगी। तो अब वक्त है एक ब्रेक का, एंड नाउ इट्स टाइम फॉर BS बैंड टू प्ले सम म्यूजिक। ಧನ್ಯವಾದಗಳು BS ಬ್ಯಾಂಡ್ ಪುತ್ತೂರು. ಎಸ್, ಇದೀಗ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. ಪ್ರಥಮ ಇನ್ನಿಂಗ್ಸ್ನಲ್ಲಿ ನಿರ್ಧರಿತ 6 ಓವರ್ಗಳಲ್ಲಿ ಸರಾಸರಿ 10 ರಂತೆ 61 ರನ್ಗಳನ್ನು ಗಳಿಸಿಕೊಂಡಿದೆ. 60 ರನ್ಗಳನ್ನು ಗಳಿಸಿಕೊಂಡು 61 ರನ್ನಿನ ವಿಜಯದ ಗುರಿಗಿದೆ. 36 ಎಸೆತಗಳ ಮುಂದೆ ಶೈಕ್ ವಿಭಾಗದಲ್ಲಿ ಸಂತು ಬಂಟ್ವಾಳ್, ನಾನ್ ಶೈಕ್ ವಿಭಾಗದಲ್ಲಿ ಗಿರೀಶ್, ಎಸೆತಗಾರಿಕೆ ವಿಭಾಗದಲ್ಲಿ ತೌಸೀಫ್. ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತ ಓರ್ವ ಅತ್ಯುತ್ತಮ ಆಟಗಾರ ಸಂತು ಬಂಟ್ವಾಳ್ ಶೈಕನ್ನು ಆಕ್ರಮಿಸಿಕೊಂಡ್ರೆ ಓವರೊಂದಕ್ಕೆ ಸರಾಸರಿ 10.16 ರಂತೆ ರನ್ ಗಳಿಸಬೇಕಾಗಿದೆ. ಈ ಪಂದ್ಯವನ್ನ ಗೆದ್ದುಕೊಂಡು ಮುಂದಿನ ಹಂತಕ್ಕೆ ಏರಬೇಕಾದರೆ ರಿಲಯಬಲ್ ಮುಜಂಗಾವ್ ಕಳೆದ ಆವೃತ್ತಿಯಲ್ಲಿ ಗಾಂಗೆಯ ಟ್ರೋಫಿ 2022ರಲ್ಲಿ ದ್ವಿತೀಯ ಬಹುಮಾನವನ್ನು ತನ್ನ ಬಗಲಿಗೆ ಹಾಕಿಕೊಂಡಿತ್ತು ರಿಲಯಬಲ್ ಮುಜಂಗಾವ್. ಇದೀಗ ಮತ್ತೊಮ್ಮೆ 6 ಓವರ್ 61 ರನ್ನಿನ ವಿಜಯದ ಗುರಿಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಎಸೆಗಾರಿಕೆ ಭಾಗದಲ್ಲಿ ತೌಸೀಫ್, 2 ಆರಂಭಿಕ 2 ಓವರ್ ಪವರ್ ಪ್ಲೇ. ಈ ಬಾರಿ ಚೆಂಡು ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು, ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು. ಇದರೊಂದಿಗೆ ಪ್ರಥಮ ರನ್ಗಳನ್ನು ದಾಖಲಿಸಿದ ರಿಲಯಬಲ್ ಮುಜಂಗಾವು 36 ಎಸೆತ 60 ರನ್ನಿನ ಅವಶ್ಯಕತೆ ಇದೆ. ಓವರೊಂದಕ್ಕೆ ಸರಾಸರಿ 10 ರಂತೆ ರನ್ ಗಳಿಸಬೇಕಾಗಿದೆ ಮುಜಂಗಾವ್. ಮತ್ತೊಮ್ಮೆ ತೌಸೀಫ್ ತನ್ನ ಬೌರ್ನ ಮುಂದುವರಿಸುತ್ತಾ ಈ ಬಾರಿ ಸೊಗಸಾದ ದಾಳಿ ಇತ್ತು. ಬ್ಯಾಟ್ಸ್ಮನ್ ಸಂತು ಬಂಟ್ವಾಳ್ ರವನ್ನ ಕಟ್ಟಿ ಹಾಕಿದಂತ ಚೆಂಡು ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಅತ್ಯುತ್ತಮವಾದ ಕಂಬ್ಯಾಕ್, ಕಳೆದ ಎಸೆತ ಅಗಲ ಎಸೆತವಾಗಿತ್ತು, ಬಹಳಷ್ಟು ಉತ್ತಮವಾದ ಕಂಬ್ಯಾಕ್. ಇಲ್ಲಿ ಮತ್ತೊಂದು ಡಾಟ್ ಬಾಲ್. ಇದೀಗ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ತೌಸೀಫ್ ತನ್ನ ಬೌರ್ನ ಮುಂದುವರಿಸುತ್ತಾ ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ. ಈ ಬಾರಿ ಸಂತು ಬಂಟ್ವಾಳ್ ದೊಡ್ಡ ಹೊಡೆತ, ಬಲವಾದ ಹೊಡೆತ, ನೇರವಾಗಿ ಇಲ್ಲಿ ಸೊಗಸಾದ ಹಿಡಿತ. ಇಬ್ಬರು ಕ್ಷೇತ್ರ ರಕ್ಷಕರ ಮಧ್ಯೆ ಹೊಂದಾಣಿಕೆಯ ಕ್ಷೇತ್ರ ರಕ್ಷಣೆ. ಇದರೊಂದಿಗೆ ಸಂತು ಬಂಟ್ವಾಳ್ ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ ಅತ್ತ
ಸ್ಲಾಟ್ ಅಲ್ಲಿ ಇದ್ದಂತಹ ಚೆಂಡನ್ನ ಸಿಕ್ಸರ್ ಗಟ್ಟುವಂತಹ ಸರ್ವ ಪ್ರಯತ್ನವನ್ನ ಮಾಡಿದ್ರು ಸಂತು ಬಂಟ್ವಾಳ್. ಆದರೆ ಲಾಂಗ್ ಆನ್ ವಿಭಾಗದ ಕ್ಷೇತ್ರ ರಕ್ಷಕನ ಒಂದು ಸಮಯೋಚಿತ ಕ್ಷೇತ್ರ ರಕ್ಷಣೆ, ಅದರ ಜೊತೆಗೆ ಲಾಂಗ್ ಆಫ್ ಕ್ಷೇತ್ರ ರಕ್ಷಕನ ಸರ್ವ ಪ್ರಯತ್ನದಲ್ಲಿ ವಿಕೆಟ್ ನಂಬರ್ 1 ಪತನವಾಗಿದೆ. ನಿರ್ಣಾಯಕ ಘಟ್ಟ ಪಂದ್ಯದ ಫಲಿತಾಂಶವನ್ನ ಬದಲಾಯಿಸಬಲ್ಲ ಸಮರ್ಥವನ್ನ ಹೊಂದಿರದಂತಹ ಆಟಗಾರ, ಸಾಮರ್ಥ್ಯವಿರುವಂತಹ ಆಟಗಾರನ ವಿಕೆಟ್ ಅನ್ನ ಇಲ್ಲಿ ಕಳೆದುಕೊಂಡಿದೆ ರಿಲಯಬಲ್ ಮೊಜಂಗಾವ್. ಆರಂಭಿಕ ಆಘಾತವನ್ನಂತೂ ಅನುಭವಿಸಿದೆ. 6 ಎಸೆತಗಳಲ್ಲಿ 6 ಓವರ್ಗಳಲ್ಲಿ 61 ರನ್ ಬೆನ್ನತ್ತುವಂತಹ ಸಂದರ್ಭದಲ್ಲಿ ಆರಂಭಿಕ ದಾಂಡಿಗರು ಜವಾಬ್ದಾರಿಯುತವಾಗಿ ಬ್ಯಾಟಿಂಗ್ ಅನ್ನು ನಡೆಸಬೇಕಿದ್ದಾದರೆ ಇಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಾಗ ವಿಕೆಟ್ ನಂಬರ್ 1 ಪತನವಾಗಿದೆ. ಇದರೊಂದಿಗೆ ಆರಂಭಿಕ ಆಘಾತದಲ್ಲಿದೆ ಹೊಸ ದಾಂಡಿಗ ಸಂಶು. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಸಂಶೂರವರ ಆಗಮನವಾಗಿದೆ ರಿಲಯಬಲ್ ಮೊಜಂಗಾವು ತಂಡದ ಪರವಾಗಿ. ದ್ವಿತೀಯ ಎಸೆತ ಮುಕ್ತಾಯವಾಗಿದೆ. 3ನೇ ಬಾರಿ ತೌಸೀಫ್ ತನ್ನ ಓವರ್ನ ಮುಂದುವರಿಸಿದ ಈ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ 1 ಡೌನ್ ಬ್ಯಾಟ್ಸ್ಮನ್ ಸಂಶು. ಸ್ಟ್ರೈಕ್ ವಿಭಾಗದಲ್ಲಿ ಫುಲ್ ಟಾಸ್ ಆಗಿ ಬಂದಿತ್ತು. ಸುಂದರತೆ ಹೊಡೆತ ಕವರ್ಸ್ ವಿಭಾಗದಲ್ಲಿ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಒಂಟಿ ಬಳಿಕ ಅವಳಿ ಬಳಿಕ ತ್ರಿವಳಿ ಕೂಡ ಇಲ್ಲಿ ಸುಲಭವಾಗಿದೆ. ಎದುರಿಸಿದಂತಹ ಪ್ರಥಮ ಎಸೆತದಲ್ಲಿ 3 ರನ್ಗಳನ್ನು ಕಲೆ ಹಾಕುವ ಮೂಲಕ ತಂಡದ ಮೊತ್ತ 4ಕ್ಕೆ ಏರಿಕೆಯಾಗಿದೆ. ಆರಂಭಿಕ ಓವರಿನ 3 ಎಸೆತ ಮುಕ್ತಾಯವಾಗಿದೆ. ಅತ್ಯುತ್ತಮವಾದ ಹೊಡೆತವಾಗಿತ್ತು. ಪವರ್ ಪ್ಲೇ ಕೂಡ ಚಾಲ್ತಿಯಲ್ಲಿತ್ತು. ಒಬ್ಬ ಕ್ಷೇತ್ರ ರಕ್ಷಕ ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ವಿಭಾಗದಲ್ಲಿದ್ದಾಗ ಎಕ್ಸ್ಟ್ರಾ ಕವರ್ ಕ್ಷೇತ್ರವನ್ನು ಗುರಿಯಾಗಿಸಿಕೊಂಡು ಉತ್ತಮವಾಗಿರತಕ್ಕಂತಹ ಹೊಡೆತ 3 ರನ್ಗಳಿಗೆ ಸೀಮಿತವಾದಾಗ ತಂಡದ ಮೊತ್ತ 4ಕ್ಕೆ ಏರಿಕೆಯಾಗಿದೆ. ಪ್ರಥಮ ಓವರಿನ ಚಾಲ್ತಿಯಲ್ಲಿ 4ನೇ ಬಾರಿ ಎಸೆಯಬೇಕಾಗಿದೆ. ಮತ್ತೊಮ್ಮೆ ತೌಸೀಫ್ ಸ್ಟ್ರೈಕ್ ವಿಭಾಗದಲ್ಲಿ ಆರಂಭಿಕ ದಾಂಡಿಗ ಗಿರಿ ಪ್ರಥಮ ಬಾರಿಗೆ ಸ್ಟ್ರೈಕಿಂಗ್ ಅನ್ನು ಆಕ್ರಮಿಸಿಕೊಂಡಾಗ ಇಲ್ಲಿ 4ನೇ ಬಾರಿ ಎಸೆಯಬೇಕಾಗಿದೆ ತೌಸೀಫ್. ಈ ಬಾರಿ ಸುಂದರತೆ ಹೊಡೆತ ಮತ್ತೆ ಚೆಂಡು ಗಾಳಿಯಲ್ಲಿದೆ. ಮತ್ತೊಂದು ವಿಕೆಟ್ ಕೂಡ ಪತನವಾಗಿದೆ. ತಂಡದ ಆರಂಭಿಕ ದಾಂಡಿಗರಿಬ್ಬರು ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ ಅತ್ತ. ಅರವತ್ತ ರನ್ ಬೆನ್ನತ್ತುವಂತಹ ಸಂದರ್ಭದಲ್ಲಿ ಪ್ರಥಮ ಓವರಿನ 4ನೇ ಎಸೆತದಲ್ಲಿ 2ನೇ ವಿಕೆಟ್ ಅನ್ನು ಕಳೆದುಕೊಂಡು ಮತ್ತಷ್ಟು ಸಂಕಷ್ಟದಲ್ಲಿದೆ ರಿಲಯಬಲ್ ಮೊಜಂಗಾವ್. ಇಬ್ಬರು ಆರಂಭಿಕ ದಾಂಡಿಗರು ಕೂಡ ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದ್ರೆ ಹೊಸ ದಾಂಡಿಗನ ಆಗಮನವಾಗಿದೆ ಪೃಥ್ವಿರಾಜ್. ಪ್ರತಿಷ್ಠಿತ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಆಟಗಾರ. ಈ ಬಾರಿ ರಿಲಯಬಲ್ ಮುಚಂಗಾವು ತಂಡವನ್ನು ಪ್ರತಿನಿಧಿಸಿದಾಗ ಒತ್ತಡದಲ್ಲಿದ್ದಂಥ ತಂಡವನ್ನು ಯಾವ ರೀತಿ ಮೇಲೆತ್ತಬಹುದು ಪೃಥ್ವಿ ಅನುಭವಂತೂ ಇದೆ, ಸಾಮರ್ಥ್ಯ ಕೂಡ ಇದೆ. ಇಲ್ಲಿಗೆ 5ನೇ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ, ಆದರೆ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. 1 ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ತಂಡದ ಮೊತ್ತ 5ಕ್ಕೆ ಏರಿಕೆಯಾಗಿದೆ. ಆರಂಭಿಕ ಓವರಿನ 4 ಎಸೆತ ಮುಕ್ತಾಯಕ್ಕೆ 5ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ತೌಸೀಫ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಪೃಥ್ವಿ ಅವರ ಕಡೆಗೆ ಸೊಗಸಾದ ಎಸೆತಗಾರಿಕೆ. ಯಾವುದೇ ರನ್ಗೆ ಅವಕಾಶವಿಲ್ಲ. ಆರಂಭಿಕ 5 ಎಸೆತ ಮುಕ್ತಾಯವಾಗಿದೆ. 5 ರನ್ನಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದೆ ರಿಲಯಬಲ್ ಮೊಜಂಗಾವ್. ಕಳೆದ ಬಾರಿಯ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡಂತ ತಂಡ ಆರಂಭಿಕ ಪಂದ್ಯದಲ್ಲಿ ಸಂಕಷ್ಟದಲ್ಲಿದೆ. ಇದೀಗ ಮತ್ತೊಮ್ಮೆ ತೌಸೀಫ್. ಸೊಗಸಾದ ಎಸೆತಗಾರಿಕೆಗೆ ಉತ್ತಮವಾಗಿರ್ತಕ್ಕಂಥ ಹೊಡೆದ ವಿಕೆಟ್ಗಳ ಮಧ್ಯೆ ಬಹಳಷ್ಟು ಚುರುಕಿನ ಓಡಾಟ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿನ ವೈಫಲ್ಯವಿತ್ತು. ರನ್ಔಟ್ಗೆ ಅವಕಾಶವನ್ನ ಕಳೆದುಕೊಂಡ್ರು. ಇದರೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. ಪವರ್ ಪ್ಲೇಯ ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 6. 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ರಿಲಯಬಲ್ ಮೊಜಂಗಾವ್. ಇನ್ನೂ ಕೂಡ ಇನ್ನು 55 ರನ್ನಿನ ವಿಜಯದ ಗುರಿಗಿದೆ ಇನ್ನುಳಿದ 30 ಎಸೆತಗಳ ಮುಂದೆ. ಓವರೊಂದಕ್ಕೆ ಸರಾಸರಿ 11ರಂತೆ ರನ್ ಗಳಿಸಬೇಕಾಗಿದೆ. ಈ ಪಂದ್ಯವನ್ನು ಗೆದ್ದುಕೊಂಡು ಮುಂದಿನ ಹಂತಕ್ಕೇರಲು ರಿಲಯಬಲ್ ಮೊಜಂಗಾವ್ ತಂಡಕ್ಕೆ. ಆರಂಭಿಕ ಓವರ್ ಬಹಳಷ್ಟು ಲಯಬದ್ಧವಾಗಿತ್ತು. ತೌಸೀಫ್ ಇಬ್ಬರು ಆರಂಭಿಕ ದಾಂಡಿಗರನ್ನ ಪೆವಿಲಿಯನ್ಗೆ ಅಟ್ಟಿದಾಗ ಇಲ್ಲಿ ಆರಂಭಿಕ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದೆ ರಿಲಯಬಲ್ ಮೊಜಂಗಾವ್. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಸ್ಟಾರ್ ಫ್ರೆಂಡ್ಸ್ ಮಾಣಿ ತಂಡದ ಪರವಾಗಿ ದ್ವಿತೀಯ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ ಜೆರ್ಸಿ ನಂಬರ್ 17
ಎಸೆತಗಾರಿಕೆ ಭಾಗದಲ್ಲಿ ವಿಶಾಲ್ ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ಪ್ರಥಮ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್. ಈ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ, ಆದರೆ ಕವರ್ಸ್ ಭಾಗದಲ್ಲಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ದ್ವಿತೀಯ ಓವರಿನ ಪ್ರಥಮ ಎಸೆತ ಕೂಡ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಪ್ರತಿಯೊಂದು ಡಾಟ್ ಬಾಲುಗಳು ಕೂಡ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡವನ್ನ ಹೇರಲಿದೆ. ಇಲ್ಲಿ ಮತ್ತೊಮ್ಮೆ ದ್ವಿತೀಯ ಬಾರಿ ಸೊಗಸಾದ ಎಸೆತಗಾರಿಕೆ, ಬಲವಾದ ಮನವಿ, ಲೆಗ್ ಬಿಫೋರ್ಗಾಗಿ ಬಲವಾದ ಮನವಿ ಇತ್ತು, ಆದರೆ ಔಟ್ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ಇತ್ತು ಚೆಂಡು. ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಆರಂಭಿಕ 2 ಎಸೆತ ಕೂಡ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಮೂರನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ವಿಶಾಲ್ ತನ್ನ ಬವರ್ನ ಮುಂದುವರಿಸುತ್ತ ಮೂರನೇ ಬಾರಿ ಸೊಗಸಾದ ಎಸೆತಗಾರಿಕೆ, ಮತ್ತೊಮ್ಮೆ ಬಲವಾದ ಮನವಿಗೆ ಈ ಬಾರಿ ಪುರಸ್ಕಾರ. ಭರವಸೆಯ ದಾಂಡಿಗ ಪೃಥ್ವಿ, ಮತ್ತೋರ್ವ ದಾಂಡಿಗ 1 ರನ್ ಗಳಿಸಿಕೊಂಡು ಪೆವಿಲಿಯನ್ಗೆ ಹೆಜ್ಜೆ ಹಾಕಿದಾಗ ಮತ್ತೊಮ್ಮೆ ಆಘಾತದಲ್ಲಿದೆ ರಿಲಯಬಲ್ ಮುಜಂಗಾವು. ಒಂದು 1.3 ಓವರ್ ಮುಕ್ತಾಯಕ್ಕೆ 6 ರನ್ಗಳನ್ನು ಗಳಿಸಿಕೊಂಡು ಅತ್ಯಮೂಲ್ಯ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಹೊಸ ದಾಂಡಿಗ, ಅನುಭವಿ ದಾಂಡಿಗ ಉನ್ನಿಕೃಷ್ಣನ್ ಆಗಮನವಾಗಿದೆ. ರಿಲಯಬಲ್ ಮುಜಂಗಾವು ತಂಡದ ಓರ್ವ ಅನುಭವಿ ಅತ್ಯುತ್ತಮ ಆಟಗಾರ ಉನ್ನಿಕೃಷ್ಣನ್. ಆರಂಭಿಕ ವಿಕೆಟ್ ಸಂತೋಷ್ ಅವರ ರೂಪದಲ್ಲಿ ಕಳೆದುಕೊಂಡಿತ್ತು. ಆ ಬಳಿಕ ದ್ವಿತೀಯ ವಿಕೆಟ್ನ ರೂಪದಲ್ಲಿ ಗಿರೀಶ್ ವಿಕೆಟ್ ಅನ್ನು ಕಳೆದುಕೊಂಡಿತು. ಮೂರನೇ ವಿಕೆಟ್ ರೂಪದಲ್ಲಿ ಪೃಥ್ವಿ ಅವರ ವಿಕೆಟ್ ಅನ್ನು ಕಳೆದುಕೊಂಡ 3 ಜನ ಅತ್ಯುತ್ತಮ ದಾಂಡಿಗರ ವಿಕೆಟ್ ಅನ್ನು ಕಳೆದುಕೊಂಡಿದೆ ರಿಲಯಬಲ್ ಮುಜಂಗ. ಒಂದು ಅತ್ಯುತ್ತಮವಾದ ಜೊತೆಯಾಟದ ನಿರೀಕ್ಷೆಯಲ್ಲಿದೆ. ಮತ್ತೊಂದು ಕಡೆ ರನ್ಗಳ ಮೇಲೆ ರನ್ಗಳನ್ನು ಗಳಿಸಬೇಕಾಗಿದೆ ರಿಲಯಬಲ್ ಮುಜಂಗಾವ್. ಇದೀಗ 4ನೇ ಬಾರಿ ಮತ್ತೊಮ್ಮೆ ವಿಶಾಲ್ ತನ್ನ ಬವರ್ನ ಮುಂದುವರಿಸುತ್ತಾ ಸುಂದರತೆಯ ದಾಳಿಗೆ ಉತ್ತಮವಾಗಿರತಕ್ಕಂಥ ಪ್ರತ್ಯುತ್ತರ. ಈ ಬಾರಿ ಕೌ ಕಾರ್ನರ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಸೀಮಿತವಾದಾಗ ಎದುರಿಸಿದಂತಹ ಪ್ರಥಮ ಎಸೆತದಲ್ಲಿ ತನ್ನ ವೈಯಕ್ತಿಕ ಖಾತೆಯನ್ನು ಆರಂಭಗೊಳಿಸಿದಂತ ಉನ್ನಿಕೃಷ್ಣನ್ ತಂಡದ ಮೊತ್ತ 7ಕ್ಕೆ ಏರಿಕೆಯಾಗಿದೆ. 1.4 ಓವರ್ ಮುಕ್ತಾಯವಾಗಿದೆ. 5ನೇ ಬಾರಿ ಮತ್ತೊಮ್ಮೆ ವಿಶಾಲ್ ಸ್ಟ್ರೈಕ್ ವಿಭಾಗದಲ್ಲಿ 1 ಡೌನ್ ಬ್ಯಾಟ್ಸ್ಮನ್ ಸಂಶು. ಮತ್ತೊಮ್ಮೆ ರೈಟ್ ಆರ್ಮ್ ಒಂದು ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗನ ಕಡೆಗೆ ಪವರ್ ಪ್ಲೇಯ ಅಂತಿಮ 2 ಎಸೆತಗಳು ಬಾಕಿ ಇದೆ. ಕನಿಷ್ಠ ಒಂದು ದೊಡ್ಡ ಹೊಡೆತದ ಅವಶ್ಯಕತೆ ಇದೆ ರಿಲಯಬಲ್ ಮುಚಂಗಾವು ತಂಡಕ್ಕೆ. ಮತ್ತೊಮ್ಮೆ 5ನೇ ಬಾರಿ ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ಉತ್ತಮವಾಗಿರ್ತಕ್ಕಂಥ ಹೊಡೆತ ಈ ಬಾರಿ ಆನ್ ಸೈಡ್ ವಿಭಾಗದಲ್ಲಿ 1 ಟೇಬಲ್ ಸ್ಕ್ವೇರ್ ಲೆಗ್ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಇತ್ತು ಚೆಂಡು. 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಿದೆ. ಫುಲ್ ಟಾಸ್ ಆಗಿ ಬಂದಂತ ಚೆಂಡಿಗೆ ಉತ್ತಮವಾಗಿರ್ತಕ್ಕಂಥ ಹೊಡೆತವಿತ್ತು. ಆದರೆ ಆ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಚೆಂಡನ್ನು ಹೊಡೆದ ಕಾರಣ ಚೆಂಡು ನಿರೀಕ್ಷಿತ ದೂರವನ್ನಂತೂ ಕ್ರಮಿಸಲಿಲ್ಲ. 2 ರನ್ನನ್ನು ಗಳಿಸಿಕೊಂಡಾಗ ತಂಡದ ಮೊತ್ತ 9ಕ್ಕೆ ಏರಿಕೆಯಾಗಿದೆ. 1.5 ಓವರ್ ಮುಕ್ತಾಯಕ್ಕೆ ಇದೀಗ ಅಂತಿಮ ಬಾರಿ ಪವರ್ ಪ್ಲೇಯ ಅಂತಿಮ ಎಸೆತ. ಪವರ್ ಪ್ಲೇಯಲ್ಲೂ ಕೂಡ ಬೌಲರ್ಗಳು ತಮ್ಮ ಮೇಲುಗೈಯನ್ನು ಸಾಧಿಸಿದಾಗ ಅಂತಿಮ ಬಾರಿ ಸೊಗಸಾದ ಎಸೆತಗಾರಿಕೆ ಮಾತ್ರ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಲಾಂಗ್ ಆಫ್ ವಿಭಾಗದಲ್ಲಿ ಸೀಮಾರೇಖೆ ಹೊರಭಾಗದಲ್ಲಿದ್ದ ಚೆಂಡು 6 ರನ್ ಗಳಿಸಿಕೊಂಡಾಗ ದ್ವಿತೀಯ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 15. ಇಪ್ಪತ್ನಾಲ್ಕು ಎಸೆತಗಳ ಮುಂದೆ 46 ರನ್ನಿನ ವಿಜಯದ ಗುರಿಗಿದೆ. ಓವರೊಂದಕ್ಕೆ ಸರಾಸರಿ 11.5ರಂತೆ ರನ್ ಗಳಿಸಬೇಕಾಗಿರತಕ್ಕಂಥ ಅನಿವಾರ್ಯತೆಗಿದೆ ರಿಲಯಬಲ್ ಮುಜಂಗಾವು ತಂಡಕ್ಕೆ. ಕಠಿಣ ಗುರಿಗಿದೆ. ಒಂದು ಕಡೆಯಿಂದ ನಿರಂತರವಾಗಿ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಪಂದ್ಯಾಕೂಟದಲ್ಲಿ ಒಂದು ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಿತ್ತು. ಆದರೆ ಆರಂಭಿಕ ಆಘಾತವನ್ನ ಕಂಡಂತ ತಂಡ ಇನ್ನು ಕೂಡ ಚೇತರಿಕೆ ಹಾದಿಯನ್ನು ಕಂಡುಕೊಳ್ಳುತ್ತಾಗಿಲ್ಲ. ಆರಂಭಿಕ ದಾಂಡಿಗರ ವಿಕೆಟ್ ಪತನವಾದ ಬಳಿಕ ಇಲ್ಲಿ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದಂತಹ ಸಂಶು ಜೊತೆಗೂಡಿದ ಉನ್ನಿಕೃಷ್ಣನ್ ತಂಡವನ್ನ ಮೇಲೆತ್ತುವಂತಹ ಸರ್ವ ಪ್ರಯತ್ನದಲ್ಲಿ 24 ಎಸೆತ ಬಾಕಿ ಇದೆ. 46 ರನ್ನಿನ ವಿಜಯದ ಗುರಿಗಿದೆ. ಕಠಿಣ ಗುರಿಯೂ ಅಲ್ಲ, ಸುಲಭ ಗುರಿಯೂ ಅಲ್ಲ ಅನ್ನುವಂತಿದೆ ಈ ಪಂದ್ಯಾಟ. ಬೌಲರ್ಗಳು ಇದುವರೆಗೆ ಮೇಲುಗೈಯನ್ನು ಸಾಧಿಸಿದಾಗ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ತಾಗಿದೆ.
ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡ ಮೂರನೇ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ ಜಯರಾಮ್. ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡದ ಪರವಾಗಿ ಜಯರಾಮ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಉನ್ನಿಕೃಷ್ಣನ್ ರವರ ಕಡೆಗೆ ಮೂರನೇ ಓವರ್ನ ಪ್ರಥಮ ಎಸೆತ. ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು. ನಿರ್ಣಾಯಕರಿಂದ ಆಗಲೇ ಎಸೆತದ ತೀರ್ಪು. 1 ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 16. ತಂಡದ ಮೊತ್ತ 16. 45 ರನ್ನಿನ ವಿಜಯದ ಗುರಿಗಿದೆ. 24 ಎಸೆತಗಳ ಮುಂದೆ ರಿಲಯಬಲ್ ಮುಚಂಗಾವು ತಂಡಕ್ಕೆ ಮತ್ತೊಮ್ಮೆ ದ್ವಿತೀಯ ಬಾರಿ ಪವರ್ ಪ್ಲೇ ಮುಕ್ತಾಯವಾಗಿದೆ. 5 ಜನ ಕ್ಷೇತ್ರ ರಕ್ಷಕರು 30 ಗಜಗಳಿಗಿಂತ ಹೊರಭಾಗದಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್, ಲಾಂಗ್ ಆಫ್, ಲಾಂಗ್ ಆನ್, ಡೀಪ್ ಮಿಡ್ ವಿಕೆಟ್ ಮತ್ತು ಡೀಪ್ ಸ್ಕ್ವೇರ್ ಲೆಗ್ ಅನ್ನು ಗುರಿಯಾಗಿರಿಸಿಕೊಂಡು ಎಸ್ತಗಾರಿಕೆ ಭಾಗದಲ್ಲಿ ಪ್ರಥಮ ಬಾರಿ ಎಸೆಯಬೇಕಾಗಿದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಉತ್ತಮವಾಗಿರತಕ್ಕಂಥ ಎಸೆತ ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ್ತು. ಯಾವುದೇ ರನ್ಗೆ ಇಲ್ಲಿ ಅವಕಾಶವಿಲ್ಲ. ಪ್ರತಿಯೊಂದು ಡಾಟ್ ಬಾಲ್ ಕೂಡ ಇಲ್ಲಿ ರನ್ ಅಗತ್ಯವಿರುವ ರನ್ಗಳ ಧಾರಣೆ ಹೆಚ್ಚಾಗಲಿಕ್ಕಿದೆ. ಇಲ್ಲಿ ನಿರಂತರವಾಗಿ ಡಾಟ್ ಬಾಲ್ ಅನ್ನು ಕೂಡ ಎದುರಿಸ್ತಾ ಇದೆ ರಿಲಯಬಲ್ ಮುಜಂಗಾಬು ತಂಡ. ಮತ್ತೊಮ್ಮೆ ಜಯರಾಮ್ ತನ್ನ ಓವರ್ನ ಮುಂದುವರಿಸುವುದು. ದ್ವಿತೀಯ ಬಾರಿ ಶೈಕ್ ವಿಭಾಗದಲ್ಲಿ ಉನ್ನಿಕೃಷ್ಣನ್. ಒಂದೆರಡು ಸಿಕ್ಸರ್ಗಳು ಅಥವಾ ಬೌಂಡರಿಗಳು ಬಂದದೇ ಆದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳಬಹುದು ಮುಜಂಗಾಬು ತಂಡ. ಇದೀಗ ಮತ್ತೊಮ್ಮೆ ದ್ವಿತೀಯ ಬಾರಿ ಜಯರಾಮ್ ತನ್ನ ಓವರ್ನ ಮುಂದುವರಿಸುತ್ತಾ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಉನ್ನಿಕೃಷ್ಣನ್ ಕಡೆಗೆ. ಈ ಬಾರಿ ಮತ್ತೊಮ್ಮೆ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು. ಚೆಂಡು ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಮತ್ತೊಂದು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗ್ತಾ ಇದೆ. ಸತತವಾಗಿ 2 ಡಾಟ್ ಬಾಲ್. ಅತ್ಯುತ್ತಮವಾದ ಕಂಬ್ಯಾಕ್. ಆರಂಭಿಕ ಎಸೆತವನ್ನ ಅಗಲ ಎಸೆತವಾಗಿ ಎಸೆದಂತ ಎಸೆತಗಾರ ಜಯರಾಮ್. ಆ ಬಳಿಕ ಅತ್ಯುತ್ತಮವಾದ ಕಂಬ್ಯಾಕ್. ಇದೀಗ ಮೂರನೇ ಬಾರಿ ಎಸೆಯಬೇಕಾಗಿದೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಉನ್ನಿಕೃಷ್ಣನ್ ಕಡೆಗೆ. ಮತ್ತೊಮ್ಮೆ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು. ನಿರ್ಣಾಯಕರಿಂದ ಮತ್ತೊಂದು ಅಗಲ ಎಸೆತದ ತೀರ್ಪು. ಪ್ರಥಮ ಅಗಲ ಎಸೆತ ಬಳಿಕ 2 ಡಾಟ್ ಬಾಲ್. ಇದೀಗ ಮತ್ತೊಂದು ಅಗಲ ಎಸೆತ. ತಂಡದ ಮೊತ್ತ 17. ಉಪಯುಕ್ತ ರನ್ಗಳನ್ನ ಹೆಚ್ಚುವರಿಯಾಗಿ ಪಡೆದುಕೊಳ್ತಾ ಇದೆ ರಿಲಯಬಲ್ ಮುಜಂಗಾಬು. ಇದೀಗ ಮತ್ತೊಮ್ಮೆ ಮೂರನೇ ಬಾರಿ ತನ್ನ ಓವರ್ನ ಮುಂದುವರಿಸುತ್ತಾ ಜಯರಾಮ್ ಎಸೆಯಬೇಕಾಗಿದೆ ಮೂರನೇ ಬಾರಿ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಉನ್ನಿಕೃಷ್ಣನ್ ಕಡೆಗೆ. ಮತ್ತೆ ಉತ್ತಮವಾಗಿರ್ತಕ್ಕಂಥ ಎಸೆತಗಾರಿಕೆ. ಅಷ್ಟೇ ಉತ್ತಮವಾದ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕೇವಲ 1 ರನ್ನಿಗಷ್ಟೇ ಸೀಮಿತವಾಗಿದೆ. ನಿಧಾನಗತಿಯಲ್ಲಿ ಎಸೆತವೊಂದಕ್ಕೆ ರನ್ನಂತೆ ಗಳಿಸಿಕೊಂಡಾಗ ಇಲ್ಲಿ 18 ರನ್ಗಳನ್ನು ಗಳಿಸಿಕೊಂಡಿದೆ. ಇನ್ನೂ ಕೂಡ ಸರಿಸುಮಾರು 43 ರನ್ಗಳ ವಿಜಯದ ಗುರಿಗಿದೆ 21 ಎಸೆತಗಳ ಮುಂದೆ. ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತವನ್ನಂತೂ ಇದುವರೆಗೆ ಸಾಧಿಸಿದೆ ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡ. ಪ್ರಥಮ ಪಂದ್ಯದಲ್ಲಿ ಬಲಿಷ್ಠ ಸಕ್ಸಸ್ ಕುಕ್ಕರಬೆಟ್ಟು ತಂಡವನ್ನ ಸೋಲಿಸಿತು. ಇದೀಗ ಈ ಪಂದ್ಯದಲ್ಲಿ ಗೆದ್ದುಕೊಂಡದ್ದೇ ಆದಲ್ಲಿ 4ನೇ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆಯಲಿಕ್ಕಿದೆ. ಅಲ್ಲಿ ಎದುರಾಳಿ ಜಮನ್ ಬಾಯ್ಸ್ ಕಲ್ಲಡ್ಕ. ಮುಂದಿನ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ನವಭಾರತ ಸಾಲ್ಮಾರ ಮತ್ತು ಸ್ವಸ್ತಿಕ್ ಪಡ್ಡಯೂರು ತಂಡದ ಕಪ್ತಾನ್ ನಾಣ್ಯ ಚಿಮ್ಮಗೆಯಾಗಿ ಬನ್ನಿ. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ ಕವರ್ಸ್ ವಿಭಾಗದಲ್ಲಿ 1 ಬೌನ್ಸ್ ಓವರ್ ದ ರೋಪ್. ಉಪಯುಕ್ತ ಬೌಂಡರಿಗಳನ್ನು ಗಳಿಸಿಕೊಳ್ತಾ ಇದೆ ರಿಲಯಬಲ್ ಮುಜಂಗಾಬು. ಒಂದು ಕಡೆಯಿಂದ ವಿಕೆಟ್ ಕಳೆದುಕೊಳ್ತಾ ಇದೆ ರಿಲಯಬಲ್ ಮುಜಂಗಾಬು. ಮತ್ತೊಂದು ಕಡೆ ತಂಡದ ಪರವಾಗಿ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಆಗಮಿಸಿದಂತಹ ಸಂಶು ಈಗಾಗಲೇ 1 ಸಿಕ್ಸರ್ ಮತ್ತು 1 ಬೌಂಡರಿಯೊಂದಿಗೆ ತನ್ನ ತಂಡವನ್ನ ವಿಜಯದತ್ತ ಕೊಂಡೊಯ್ಯುವಲ್ಲಿ ಸರ್ವ ಪ್ರಯತ್ನವನ್ನ ಪಟ್ಟಾಗ ಇದೀಗ 5ನೇ ಬಾರಿ ಎಸೆಯಬೇಕಾಗಿದೆ. 5ನೇ ಬಾರಿ ಎಸೆಯಬೇಕಾಗಿದೆ. 3ನೇ ಓವರ್ನ ಜಾಲದಲ್ಲಿ ಸೊಗಸಾದ ಹೊಡೆತ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯಲ್ಲಿತ್ತು. ಆದರೆ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಸುಲಭವಾಗಿ ಕ್ಯಾಚ್ ಅನ್ನ ಕೂಡ ಕೈ ಚೆಲ್ಲಿದ್ರು. ಅಲ್ಲಿ ಡೀಪ್ ಮಿಡ್ ವಿಕೆಟ್ ವಿಭಾಗದ ಕ್ಷೇತ್ರ ರಕ್ಷಕ ಸುಲಭವಾಗಿ 2 ರನ್ಗಳನ್ನು ಕೂಡ ಗಳಿಸಿಕೊಳ್ಳಬಹುದಿತ್ತು ರಿಲಯಬಲ್ ಮುಜಂಗಾಬು. ಅವಕಾಶವನ್ನ ಕೈ ಚೆಲ್ಲಿತು. ಇಲ್ಲಿ ಜೀವದಾನ ಲಭಿಸ್ತಾ ಇದೆ ಸಂಶು ಅವರಿಗೆ. ಯಾವ ರೀತಿ ಸಂಶು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬಲ್ಲರು. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 23ಕ್ಕೆ ಏರಿಕೆಯಾಗಿದೆ. ಇನ್ನು ಕೂಡ 38 ರನ್ನಿನ ವಿಜಯದ ಗುರಿಗಿದೆ. ಉಳಿದಿರತಕ್ಕಂಥ 19 ಎಸೆತಗಳ ಮುಂದೆ ಮತ್ತೊಮ್ಮೆ ತನ್ನ ಓವರ್ನ ಮುಂದುವರಿಸುತ್ತಾ ಅಂತಿಮ ಬಾರಿ ಎಸೆಯಬೇಕಾಗಿದೆ ಜಯರಾಮ್. ಶೈಕ್ ವಿಭಾಗದಲ್ಲಿ ಉನ್ನಿಕೃಷ್ಣನ್. ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ಒತ್ತಡವಂತೂ ಇದೆ ಎಸೆತಗಾರರ ಮೇಲೆ. 24 ರನ್ ಈಗಾಗಲೇ ಗಳಿಸಿಕೊಂಡಿದೆ ರಿಲಯಬಲ್ ಮುಜಂಗಾಬು. ಉಪಯುಕ್ತ ಜೊತೆಯಾಟವನ್ನು ನಿಭಾಯಿಸಿದ ಉನ್ನಿಕೃಷ್ಣನ್ ಮತ್ತು
ಸಂಶು ಈ ಬಾರಿ ಮತ್ತೊಮ್ಮೆ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತು. ಇದು ಉನ್ನಿಕೃಷ್ಣನ್ ಸೊಗಸಾದ ಹೊಡೆತ. ವೈಡ್ ಇಸ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಬೌಂಡರಿಯೊಂದಿಗೆ ಓವರ್ ನಂಬರ್ 3 ಮುಕ್ತಾಯ. ಓವರೊಂದಕ್ಕೆ ಸರಾಸರಿ 11 ರನ್ ಅನ್ನು ಗಳಿಸಿಕೊಳ್ಳಬೇಕಾಗಿತ್ತು ರಿಲಯಬಲ್ ಮುಜಂಗಾವ್. ಈ ಮೂರನೇ ಓವರ್ನಲ್ಲಿ ಉಪಯುಕ್ತ 2 ಬೌಂಡರಿಗಳನ್ನು ಗಳಿಸಿಕೊಂಡಾಗ 18 ಎಸೆತಗಳಲ್ಲಿ 33 ರನ್ನಿನ ಅವಶ್ಯಕತೆ ಇದೆ. ಓವರೊಂದಕ್ಕೆ ಸರಾಸರಿ 11 ರನ್ ಗಳಿಸಬೇಕಾಗಿದೆ ರಿಲಯಬಲ್ ಮುಜಂಗಾವ್. ಪಂದ್ಯಕ್ಕಂತೂ ಇಲ್ಲಿ ರೋಚಕ ತಿರುವು ಲಭಿಸಿದೆ. ಮುಂದಿನ 3 ಓವರ್ಗಳಲ್ಲಿ ಯಾವ ರೀತಿ ರಿಲಯಬಲ್ ಮುಜಂಗಾವ್ ಈ ಮೊತ್ತವನ್ನು ಬೆನ್ನತ್ತಬಹುದಾ ಅಥವಾ ಎದುರಾಳಿ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕಬಹುದಾ? ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡದ ಎಸೆತಗಾರರು ಅನ್ನುವುದನ್ನು ಆಂಗ್ಲ ಭಾಷೆಯಲ್ಲಿ ವಿವರಿಸಲು ಸತೀಶ್ ಸಾಲಿಯನ್ ಮಂಗಳೂರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. Thank you very much, Sukumar, and good afternoon, cricket lovers. And excitement of this game is still alive, and because of two very good batters of Reliable, really fighting hard for the victory. And Unnikrishnan is one of the most experienced campaigner for the side of Reliable Mujangao. They're desperately wanted to win this match against Star Friends Samani. So with that, couple of runs, Coburn moves on to 30 on the board, and target which is 61. That means 31 more runs required for the victory. This time going for the expansive drive, and the ball went towards a deep wideish long on region for a walkable single. With that single, Coburn moves on to 31 on the board. 31 for the loss of 3 wickets, and the partnership which is slowly building up between Unnikrishnan and Samshu. Samshu is a batter who really wanted to get the partnership along with his senior partner Unnikrishnan. One more single has been added to total, and with that single score moves on to 32 on the board. So here is an announcement from our respected ASI that if Reliable able to win this match, and he will go into present a 500 rupees cash prize as far as encouragement for the player of Reliable Mujingao. So golden opportunity for the batter to get that encash the opportunity rupees 500. And for the hat-trick 6, another 500 rupees. Once again, which is came from the president of Gaangeya cricketers, Subramanya, Ravindra Rudrapada, announcing that cash prize up is 500 for the hat-trick 6. So altogether, there was a lot of prize money for Reliable Mujingao. But first priority here for the team is that they wanted to get the victory run here. And nicely driven die by Unnikrishnan down to deep long on region for one more single. So far, I think in this particular over, bowler bowled a very tidy line. Vishal is not really giving any opportunity for the batsman to freeze their arm with this tidy line and length, so that the batsman's just dealing with the singles and couples so far. A final time in this over, Vishal. Right arm. Round the wicket to Sham. So this time, short pitch delivery. Absolutely, that ball is a short pitch enough for the batter to hit the big shot. Here, coming back for the second, and they completed a couple of runs. Little bit laziness from the outfield, so both the batters are grabbing that laziness of the fielder, and there came to the couple of runs, and they completed that couple of runs. 36 on the board after completion of over number 4. So here is announcement. After that, lot of announcement made for Reliable. One supporter who is supported for Star Friends. If Star Friends able to get a hat-trick wicket, any bowler, and Mahesh, the captain of Gaangeya's cricketers, will go into present 500 rupees. So 1000 rupees. So 1000 for the hat-trick wicket for the bowlers of Star Friends money. So opportunities for both the teams to grab
in this particular match. But more than a hat-trick wicket, more than a hat-trick sixes, I think both the teams will go into fight hard for the victory, which is very important, more than the hat-trick sixes and hat-trick boundaries, hat-trick wickets. And wait to see how well this team will go into fight. So 26 required in remaining 12 balls. The asking run rate is exactly 13 runs per over. Required, let me correction. 25 required from 12 balls, and asking run rate is exactly 12.5 runs per over. Akshay brought into attack. Akshay will go into ball round the wicket to Unnikrishnan. Akshay balls round the wicket. Pass umpire Mohan Ayadi. And Unnikrishnan. Unnikrishnan, for Unnikrishnan, one at deep square leg, one at deep mid wicket, one at wideish long on, one at deep long on, one at deep long off. The fielders are fielders which is set for Unnikrishnan. A lot of protection has been given in the onside region. Just the reason behind the flow of the wind, which is towards the onside region. So that lot of protection has been given in the onside region, and limited protection has been given in the offside region because of the direction of the wind. Akshay right arm. This time Unnikrishnan just a little bit coming down the track, tried to use his feet, but going against the line of the delay, swings the bat, missed the ball, hitting his leg by call by umpire. With that extra score, moves on to 37 on the board, 37. That means another 24 more runs required for the victory in 11 balls. Each and every economical delivery makes the thing a little bit harder for reliable Mujingao to back on this game. And reliable Mujingao, the team which is came from our neighboring state, the neighboring district, Kasaragod district, and wait and see how well they will go into justify from long way they came here. And juicy full toss, and he lofted that one handsomely down to deep backwards call like for a huge six, and a no ball call by umpire. 7 runs. ಈಗಾಗಲೇ ನಮ್ಮ ಈ ಒಂದು ಪಂದ್ಯಾಟಕ್ಕಾಗಿ ಜೆ.ಸಿ. ಚಂದ್ರಶೇಖರ್ ನಾಯರ್ ಹಿರಿಯ ಕ್ರಿಕೆಟ್ ಆಟಗಾರರು, ಪೂರ್ವ ನಿರ್ದೇಶಕರು, ಭಾರತೀಯ ಜೆಸಿಸ್ ಇವರು ಆಗಮಿಸಿದ್ದಾರೆ. ಇವರಿಗೆ ಸಂಘಟಕರ ಪರವಾಗಿ ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದೆ. ಸರ್, ವಾರ್ಮ್ ವೆಲ್ಕಮ್ ಫಾರ್ ದಿಸ್ prestigious Gaangeya Trophy 2023. Meanwhile, white ball call by umpire. That means a free hit delivery will go into continue. The free hit delivery will go into continue, and it's a golden opportunity for the team reliable Mujingao to bounce back to this match. And Samshu is got opportunity to play that free hit delivery. This time he lofted, but not quite getting that one middle of the bat ball, which is landed safely between the fielders. Just a single for that ball. With that single, score moves on to 46 on the board. The target 61. That means another 15 runs required for the victory. What a match. The match is evenly poised. 10 balls remaining. 10 ball remaining, 15 runs required for the victory. Match is evenly poised. It's going to be anybody's game. Unnikrishnan is on strike. Unnikrishnan looking for the expansive drive, and misfield there by the fielder because of that uneven bounces which is in front of that short mid-wicket fielder. Couldn't manage to tackle with the bounce, and Unnikrishnan has got opportunity to cross off for a single. With that single, score moves on to 48 on the board. 47 on the board, lead correction. So that 14 more runs required for the victory in remaining 9 deliveries. This time, lovely delivery, beautifully bowled by Akshay. Of course, a lot of the gutsiness is required to bowl that flighted delivery, but he's just umpire just signaling here that there's a fielding team, the crossing their the stipulated time, so that they have to put one fielder inside the 20-yard circle as far as the penalty is concerned, because the slow bowling rate by the
star friends money, so that one fielder they need to put inside the boundary line. It's an opportunity for chasing team to utilize this time again. The ball is in there again. The cow point fielder, late reaction there from that cow point fielder. The ball is in there for a plenty of time, but cow point fielder thought the ball is just coming to him, so that is reacted late for that catch, and batsman survives. One more single has been taken. What a match is going on here. 48 on the board. 13 more runs required for the victory. 7 balls remaining. Seven ball. 13 runs required for the victory. The difference between run and ball exactly the 6. 1-6 will go to change the complexion of this match. Akshay. Right arm. Balls beautifully balled. Appeal for leg before wicket. Ball pitching outside the line of leg stump. Rightly so. Umpire says that ball is absolutely pitching outside the line of leg stump. And fantastic finish for the over there from Akshay. A very good over indeed. Now last over remaining. 6 ball. 13 runs required for the victory. It's going to be anybody's game, because having Unni Krishnan in the middle, having subtle batsman Samshu in the middle, looks like the match which is not yet over. Match which is not yet over. Both the teams has got a golden opportunity. Ajit will go into ball that very important last over. Very important last over. The 13 more runs required for the victory in the last over. 13. Samshu is on strike. Decider over. 1-6, 500 rupees is the sponsor. Again for Unni Krishnan. Again outside the line of off stump. Batsman missed it. Umpire not missing opportunity to signal the bye. 5 balls, 12 runs required for the victory. If Unni Krishnan will going to get 1-6 in this last over, he will going to get 500 rupees. Again from announcement coming from Shukesh Kuppal. Suresh Kuppal Kasargod announcing that 500 rupees for the 6 for Unni Krishnan. But it's a 12 runs required from 5 balls. Now Unni Krishnan, he wanted to change his bat. He wanted to change his bat because he wanted a bat where you can get the 6 for that. And so far in this particular bat which is used already, you got only boundary for that the previous bat, so that he wanted to get a 6. He wanted to change his bat. And wait and see, by changing his bat, can you change the complexion of this match? And wait and see, Unni Krishnan back into strike now. The big man, as far as underarm cricket is concerned, Unni Krishnan is famously known as a very, very good finisher. One who represented for Gori Young Boys for a long time. But here is a bowler, Akshay. Ajit is also a very experienced campaigner. And is known as one of the best bowler in the slog overs. So that is going to be a very good competition between these two. Ajit. Right arm over the wicket. Short pitch delivery, but ball is going away. Ball which is going away from the outside the line of off stump. So that wide call by umpire. One more addition. 50 comes up. 12 to get from 5 balls. 11 to get, left correction. 11 to get from 5 balls. This time Unni lofted that one. He lofted handsomely and he got the distance. That's what I am talking about. He is a muscle man. He is a muscle man of the underarm cricket, and he muscles that one down to straight deep long on for a huge 6. So 500 rupees straight away into the pocket of Unni Krishnan. Not only the 500 which is goes into his pocket, but he takes his team to total score into 56. And that means just 5 runs required for the victory in remaining 4 deliveries. Ajit balls, Unni lofted and he finished the match in a style. The Unni Krishnan once again justifying why he is one of the danger batsmen in underarm cricket. And he finishes the match in a style by hitting a 6 down to cow corner. Consecutive 2 sixes.
So congratulations for the winners. Hard luck team Star Friends Mani. ಖಂಡಿತವಾಗಿ ಅವರಿಗೆ ಅಭಿನಂದನೆ ಸಲ್ಲಲೇಬೇಕು. ಉತ್ತಮವಾದ ಆಟವನ್ನು ಆಡಿದ್ದೀರಿ. ಖಂಡಿತವಾಗಿ ಸೋಲು ಗೆಲುವು ಅದು ಇದ್ದದ್ದೇ, ಆದರೆ ವಿರೋಚಿತವಾಗಿ ನೀವು ಸೋತಿದ್ದೀರಿ. ಉತ್ತಮವಾದ ಬೌಲಿಂಗ್ ಸಂಘಟನೆ ಕಟ್ಟಿದ್ರು ಕೂಡ ಸ್ವಲ್ಪ ಒಂದು 2 ಓವರ್ನಲ್ಲಿ ರನ್ನನ್ನು ಕೊಟ್ಟಿದ್ದ ರನ್ ಸ್ವಲ್ಪ ದುಬಾರಿಯಾಗಿ ಪರಿಣಮಿಸಿದೆ. ಸೊ they played a very good game of cricket. Congratulations for both the teams. Congratulations Reliable Bhujangaon for the great victory. ಮತ್ತೊಂದು ವಿಷಯವನ್ನು ಖಂಡಿತವಾಗಿ ಇಲ್ಲಿ ಸ್ಪಷ್ಟಪಡಿಸಬೇಕು. ಈ ಒಂದು ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ನಡೆಸಿದಂಥ ಎಲ್ಲ 3 ವರ್ಷದ ಕ್ರಿಕೆಟ್ ಪಂದ್ಯಾಟದಲ್ಲಿ ಕ್ಲಬ್ದ ಸಮಯಕ್ಕೆ ಬಂದು ಪಂದ್ಯಾಟವನ್ನು ಆಡಿದಂಥ ಗೌರವವನ್ನು ಹೊಂದಿದ್ರೆ ಖಂಡಿತವಾಗಿಯೂ ಅದು ಸ್ಟಾರ್ ಫ್ರೆಂಡ್ಸ್ ಮಾಣಿ ತಂಡ. ಖಂಡಿತವಾಗಿ ಅವರಿಗೆ ಚಪ್ಪಾಳೆ ಬರಲೇಬೇಕು. Discipline is so important in cricket. So one of the best discipline team what Star Friends Mani. So thank you very much Star Friends Mani for your cooperation. Thank you for coming here and taking part in this cricket tournament. And now is the time for the announcement of Man of the Match award. So now is the time for announcement of man of the match. The man of the match which is goes to only for the all-rounders. Only for the all-rounders, one who bowled very good over, picked up 2 wickets and he got valuable runs. It's a some show of Reliable Bhujangaon scored 20 runs and picked up 3 wickets, and ASI Karunakar sir will go into present this man of the match award. 28 runs and 3 valuable wickets. Samshu is getting the man of the match award from ASI Karunakar sir. At the same time, I request Unni Krishnan. Please go for report here in the presentation dais for the 500 rupees for the 6 in the last over. 1000 rupees, 2 sixes, 500 plus 500 for 1 6 and 1000 altogether, 1000 for 2 sixes. So 2 sixes and 1000 rupees for Unni Krishnan for his outstanding batting performance, and at the same time the team will go to get 500 rupees for winning this match. Sukesh Kopal, who is awarded 500 rupees for the 6, and now it's a time to invite the captain of the side. I request the captain of Reliable Bhujangaon, please come forward. Otherwise, Unni Krishnan, please, on behalf of Captain Unni Krishnan, will go into collect 500 rupees from ASI Ratnakar sir for outstanding performance. Congratulations, Karunakar. ASI Karunakar sir presenting this 500 rupees for Unni Krishnan for the victory. ಚಂದ್ರಶೇಖರ್ ನಾಯರ್ ಕ್ರಿಕೆಟ್ ಆಟಗಾರರು ಮತ್ತೆ ಜೆಸಿಸ್ ಭಾರತೀಯ The first ball and time to change in commentary box, and before the first wicket which is back into pavilion, the first ball of the innings, first wicket is back into pavilion. A good start for team. Looks like Swastik Padayuru lost their huge wicket. Ravi Salian Padayuru is returned back to pavilion. One who scored 35 valuable runs and is unfortunately first ball is back into pavilion, and a fantastic start here for now Bharat Salmar got a huge wicket of Ravi Salian. So
Time to change in commentary box. It's over to Gopi. Thank you. धन्यवाद सतीश। तो यहाँ पर स्वस्तिक पटायूर और नवभारत सलमारा के बीच मैच शुरू हो चुका है और पहली गेंद पर स्वस्तिक पटायूर की ओर से रवि पटायूर का बड़ा विकेट यहाँ पर गिर चुका। बिग विकेट लॉस्ट इन द वेरी फर्स्ट डिलीवरी बाय रवि पटायूर एंड नाउ दे आर 1 फॉर द लॉस ऑफ 1 विकेट और not for 1 in fact. They are still yet to get off the mark and this is the first over in progress. Harsha Padayur or Mukhtar is the new man, is now comes out to the middle after the departure of Ravi Padayur. It's not for 1 in the first over. Match number 7 started now just short while ago. और गेंदबाज इस वक्त गेंदबाज यहाँ पर आगे बढ़ाते हुए मनोज is now continuing the proceedings from the commentator box and 7 fielders stood inside the 20-yard circle as far as the power play is concerned और ओवर की पहली गेंद लेकर अगली गेंद लेकर इस वक्त तैयार दाहिने हाथ राउंड द विकेट। ये गेंद इस बार उछालना चाहा, गेंद पहुंची सिली मिडॉन पर और जब तक गेंद को फील्ड किया जाता रन इस बीच बल्लेबाज को नहीं मिला। तो स्टिल दे आर येट टू गेट ऑफ द मार्क। इट्स नॉट फॉर 1 इन द फर्स्ट ओवर। और जहां तक सवाल है इस वक्त गेंदबाजी का, तो गेंदबाज इस वक्त मनोज गेंदबाजी आगे बढ़ाते हुए, काफी तेज हवा मैदान पर इस वक्त चल रही है, इसकी वजह से विकेट के ऊपर रखे हुए बेल्स इस वक्त गिरते हुए और यहाँ पर बेल्स को सही करने के बाद एक बार खेल फिर से आगे बढ़ता हुआ ऑफ स्टंप से बाहर की ओर निकलती हुई वाइट का इशारा और वाइट के रन के साथ स्कोर बढ़कर अब पहुंच चुका है 1 रन। इट्स ऑफ द मार्क इन फैक्ट फॉर स्वस्तिक पटायूर। इट्स 1 फॉर द लॉस ऑफ 1 विकेट इन द ओवर नंबर फर्स्ट इन प्रोग्रेस। और गेंदबाज की ओर की अगली गेंद दाहिने हाथ राउंड द विकेट गेंदबाजी करते हुए ऑन साइड पर गेंद को उछालना चाहा, गेंद पहुंची इस वक्त शॉर्ट थर्ड मैन पर 1 रन फिर से मिला इस बीच और 1 रन के साथ स्कोर बढ़कर पहुंच चुका है 2 रनों पर 1 विकेट के नुकसान पर। निस्संदेह जहां तक एक बेहतर शुरुआत करने का सवाल है, स्वस्तिक पटायूर को इस वक्त चाहिए एक बेहतर शुरुआत और खासकर रवि पटायूर का विकेट गिर जाने के बाद जो दबाव इस वक्त उनके बल्लेबाजों के ऊपर क्रिएट हो चुका है, उस दबाव को अगर हटाना है तो एक बेहतरीन पार्टनरशिप के जरिए अपने टीम को एक बेहतर स्कोर की ओर इस वक्त ले जाना होगा हर्षा पटायूर और मुख्तार को। तो पिछले मैच में तीनों बल्लेबाजों ने बेहतर प्रदर्शन दिया था, रवि पटायूर, हर्षा पटायूर और मुख्तार ने, और इस मैच में दुर्भाग्यवशात पहली गेंद पर रवि पटायूर का विकेट गिर जाने के बाद अब काफी बड़ी जिम्मेदारी यहां पर आन पड़ी है बल्लेबाज हर्षा पटायूर और मुख्तार के ऊपर। और गेंदबाज एक बार फिर से गेंदबाज यहां पर आगे बढ़ाते हुए अंतिम गेंद लेकर इस वक्त तैयार, बाएं हाथ राउंड द विकेट इस वक्त गेंदबाजी करते हुए गेंदबाज मनोज। यह गेंद उछाला लंगोन की दिशा में और गेंद सीधे फील्डर के हाथों में। Placement was too wrong and because of that he paid the penalty for that. Second wicket fallen in fact. And the man dismissed is Harsha Padayur. And now they are looking in trouble. It's 2 for the loss of 2 wicket after the completion of first over and a fantastic over bowled by Manoj. He conceded just 2 runs in the first over and got the wicket of Ravi and Harsha in fact. And now they are in trouble and a fantastic start given by Manoj in the bowling department for Navbharat Salmara. So first over completed, 5 overs left in overall calculation in their innings. जहाँ तक इस मैच का सवाल है तो तृतीय क्वार्टर फाइनल में, थर्ड क्वार्टर फाइनल मैच ऑफ दिस टूर्नामेंट इज नाउ प्रोग्रेसिंग हियर। और इस वक्त फील्डिंग में जमावट चलती हुई
नया ओवर प्रारंभ होता हुआ इस वक्त कमेंटेटर बॉक्स एंड की ओर से। और इस बीच सामना करने के लिए तैयार बल्लेबाज मुख्तार, जबकि नए बल्लेबाज हनीफ अच्छा इज नाउ कम्स आउट टू द मिडिल एज अ नंबर 4 बैट्समैन। और ओवर की पहली गेंद लेकर गेंदबाज इस वक्त तैयार, दाहिने हाथ ओवर द विकेट इस वक्त गेंदबाजी करते हुए दाहिने हाथ के बल्लेबाज के लिए ये गेंद। इस बार गेंद को उछालना चाहा, गेंद स्टंप्स पर टकराई और इसी के साथ एक और विकेट यहां पर गिर चुका है और मुख्तार की भी पारी समाप्त। और अब ऐसा कहना पड़ेगा नव भारत सालमरा आर नाउ लुकिंग राइट ऑन टॉप, 3 top enders batsmen back into the pavilion, Ravi Padayur, Harsha Padayur and now the Mukhtar. And that is the absolutely shackling start for Swastik Padayur now. 2 for the loss of 3 wicket at the start of the second over in fact. और 3 टॉप एंडर्स बहुमूल्य विकेट गिर जाने के बाद, बल्लेबाजों के विकेट गिर जाने के बाद इस वक्त सहज रूप से दबाव इस वक्त बल्लेबाजों के ऊपर दिखाई देता हुआ। और जहां तक सवाल है गेंदबाजों का, तो अब तक गेंदबाज जो 2 इस्तेमाल किए गए हैं नव भारत सालमारा की ओर से, उन्होंने अपनी गेंदबाजी बेहतर तरीके से की है अब तक कहना पड़ेगा। तो इस बीच एक साझेदारी यानी पार्टनरशिप की सख्त जरूरत स्वस्तिक पटायूर के बल्लेबाजों को। ये गेंद ड्राइव किया इस वक्त, नॉट क्वाइट मिडलिंग इट, इन फैक्ट द बॉल वेंट इनटू द हैंड्स ऑफ शॉर्ट एक्स्ट्रा कवर फील्डर, इन फैक्ट ही हैज गॉट अ सिंगल फॉर दैट स्ट्रोक। और 1 रन के साथ स्कोर बढ़कर पहुंच चुका है 3 रनों पर 3 विकेट के नुकसान पर, जबकि पहला ओवर उनकी पारी का यहां पर प्रगति पर। और अपनी ओर की अगली गेंद लेकर इस वक्त गेंदबाजी यहां पर आगे बढ़ाते हुए दाहिने हाथ ओवर द विकेट गेंदबाजी करते हुए ये गेंद, इस बार गेंद को उछाला है मिड विकेट के ऊपर से 6 रनों के लिए। He just caught that one right from the middle of the bat and lofted that one in a style over deep mid wicket fence. और इस छक्के की बदौलत अब ऐसा कहना पड़ेगा जो दबाव क्रिएट हो चुका था 3 चोटी के बल्लेबाजों के विकेट गिर जाने के बाद, वो दबाव को कुछ हद तक कम कर चुके हैं यहाँ पर हनीफ। अच्छा छक्का लगाने के बाद एक बार फिर से ये गेंद फुल टॉस, गेंद को ड्राइव कर दिया स्लिप डाउन पर, रन्स नहीं मिलेगा। स्कोर इस वक्त रुक चुका है 9 रन 3 विकेट के नुकसान पर। इट्स 9 फॉर द लॉस ऑफ 3 विकेट इन द ओवर नंबर 2 in progress. Still the batsmen of Swastik Padayur searching for the right track. और गेंदबाज इस वक्त एजाज गेंदबाजी आगे बढ़ाते हुए ये गेंद एक बार फिर से उछालना चाहा, गेंद पहुंची मिड विकेट पर, तब तक गेंद को थोड़ा सा अपनी बाईं ओर दौड़कर जाकर फील्ड करे। फील्डर बल्लेबाज के पास मौका था 1 रन प्राप्त करने का और 1 रन के साथ स्कोर बढ़कर अब पहुंच चुका है 2 अंकों पर, 10 रन 3 विकेट के नुकसान पर। और 3 बेहतरीन बल्लेबाजों के विकेट गिर जाने के बाद इस वक्त बहुत ही बड़ी जिम्मेदारी आन पड़ी है क्रीज पर मौजूद है दोनों बल्लेबाजों के ऊपर, हनीफ अच्छा और सुहान के ऊपर। और यहाँ पर ये गेंद ड्राइव कर दिया इस वक्त मिड विकेट पर, नॉट मोर देन अ सिंगल। और 1 रन के साथ स्कोर बढ़कर अब पहुंच चुका है 11 रनों पर 3 विकेट के नुकसान पर। और दूसरा ओवर यहाँ पर समाप्त हो चुका, 9 रन इस ओवर में बने और 1 विकेट भी गिरा। और 2 ओवर के बाद अभी भी ऐसा कहना पड़ेगा स्वस्तिक पटायूर के बल्लेबाज अपनी सही राह को तराशते हुए। 4 ओवर का खेल बाकी और देखते हैं इन बचे हुए 4 ओवर में उनकी पारी में और कितने रन यहाँ पर स्वस्तिक पटायूर के बल्लेबाज बना पाते हैं। मैच नंबर 7 दिन नंबर 2 गांगेया ट्रॉफी 2023 का इस वक्त प्रगति पर। और तृतीय क्वार्टर फाइनल मैच, तीसरा क्वार्टर फाइनल मैच इस श्रृंखला इस टूर्नामेंट के अंतर्गत यहाँ पर खेला जाता है। फील्डिंग में जमावट यहाँ पर चलती हुई, डीप एक्स्ट्रा कवर, लॉन्ग ऑफ लॉन्ग ऑन इस वक्त मौजूद, डीप मिड विकेट, डीप बैकवर्ड स्क्वायर लेग इस वक्त तैनात। और 4 खिलाड़ी इस वक्त 20 गज के दायरे के अंदर मौजूद इस श्रृंखला के नियमानुसार। और 2 ओवर के खेल के पश्चात फील्डिंग के प्रतिबंध हट चुके हैं, पावर प्ले समाप्त हो चुका है और फील्डर इस वक्त मैदान पर छा चुके हैं अपनी पहली गेंद लेकर तैयार। ये गेंद ऑफ स्टंप से बाहर की ओर निकलती हुई वाइड का इशारा और वाइड के इस रन के साथ स्कोर बढ़कर अब पहुंच चुका है 11 रनों पर 3 विकेट के नुकसान पर। 12 रनों पर स्कोर बोर्ड पहुंच चुका है 3 विकेट के नुकसान पर। इस बीच उछाला और मिड ऑफ पर इस कैच को लपक लिया गया, तो एक और विकेट यहां पर गिर चुका है। गेंद को इस वक्त उछालना चाहता है, ऐसा कहना पड़ेगा नॉट क्वाइट मिडलिंग इट एट द लास्ट मोमेंट एंड फाइनली मिड ऑफ फील्डर मेड नो मिस्टेक, 1 मोर विकेट फॉलन
और चौथा विकेट गिर चुका है 12 रनों के वक्त पर। ರಿಲಯಬಲ್ ಮುಜಗಾಂವ್ ಹಾಗೂ ಜಮನ್ ಬಾಯ್ಸ್ ಕಲ್ಲಡ್ಕ ತಂಡಗಳ ನಡುವೆ ಮುಂದಿನ ಪಂದ್ಯವು ನಡೆಯಲಿದೆ. ಈ ಪಂದ್ಯಾವಳಿಯ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಜಮನ್ ಬಾಯ್ಸ್ ಕಲ್ಲಡ್ಕ ಹಾಗೂ ರಿಲಯಬಲ್ ಮುಜಗಾಂವ್ ತಂಡಗಳ ನಡುವೆ ನಡೆಯಲಿದೆ. ಆದ್ದರಿಂದ ಎರಡೂ ತಂಡದ ಆಟಗಾರರು ದಯವಿಟ್ಟು ವೇದಿಕೆಯನ್ನು ಸಂಪರ್ಕಿಸಿ ಅಫಿಷಿಯಲ್ ಹಾಳೆಯಲ್ಲಿ ತಮ್ಮ ತಂಡದ ಸದಸ್ಯರ ಹಸ್ತಾಕ್ಷರಗಳನ್ನು ನೋಂದಾಯಿಸಬೇಕಾಗಿ ವಿನಂತಿ. ಸೊ 2 balls gone in this over, and third time in this over the bowler comes. Naya ballebaz, the new man is now comes out to the middle. Haris सारिश नए बल्लेबाज के रूप में इस वक्त क्रीज पर मौजूद, और इस वक्त पुट्टा जो कि गेंदबाज है, गेंदबाज यहाँ पर आगे बढ़ाते हुए दाहिने हाथ ओवर द विकेट गेंदबाजी करते हुए तैयार. ये गेंद रिवर्स शॉट इस वक्त गेंद को खेलना चाहा, चूंकि गेंद सीधे पहुंची विकेट कीपर के हाथों में रन्स बल्लेबाज को नहीं मिलेगा. और स्कोर इस वक्त रख चुका है 12 रनों पर, जबकि तीसरा ओवर उनकी पारी का यहाँ पर प्रगति पर. और अपनी अगली गेंद लेकर गेंदबाज इस वक्त तैयार, दाहिना हाथ ओवर द विकेट. यह गेंद फॉलो थ्रू में गेंद इस वक्त छूट चुकी है गेंदबाज के हाथों से. ऑन साइड पर गेंद को मोड़ना चाहा था, गेंद लगभग बल्ले का बाहरी किनारा टकराने के बाद, बाहरी हिस्सा टकराने के बाद गेंदबाज की दिशा में आए थे. फॉलो थ्रू में इस कैच को लपकने में सफल, 1 रन बल्लेबाज को मिला और 1 रन के साथ स्कोर बढ़कर पहुंच चुका 13 रनों पर. इट्स 13 फॉर द लॉस ऑफ 4 विकेट्स नाउ. इस बार ऑफ स्टंप से बाहर वाइड, 14 फॉर द लॉस ऑफ 4 विकेट. With that wide run, the scoreboard is now moving up to 3 balls gone in this over, and the scoreboard stays at 14 for the loss of 4 wicket. और अपनी अगली गेंद लेकर गेंदबाज इस वक्त तैयार, ये गेंद ड्राइव कर दिया इस वक्त मिड ऑन की दिशा में, गेंद सीमा रेखा से बाहर 4 रनों के लिए. लॉन्ग ऑन थोड़ा सा सीधा, डीप मिड विकेट थोड़ा सा वाइडर, और उन दोनों के बीच से गेंद को इस वक्त निकाला. डीप मिड विकेट सीमा रेखा से बाहर 4 रनों के लिए. बेहतर तरीके से बल्लेबाज ने, हालांकि डीप मिड विकेट के फील्डर ने जितोड़ कोशिश जरूर की थी इस वक्त गेंद तक पहुंचने की, लेकिन आखिरकार गेंद तक पहुंचने में सफल. और स्कोर इस चौके के साथ बढ़कर अब पहुंच चुका है 18 रनों पर. इट्स 18 फॉर द लॉस ऑफ 4 विकेट इन द ओवर नंबर 3 इन प्रोग्रेस. एक बार फिर से गेंदबाज अपनी ओर की अगली गेंद लेकर तैयार, दाहिने हाथ ओवर द विकेट गेंदबाजी करते हुए दाहिने हाथ के बल्लेबाज के लिए ऑफ स्टंप से बाहर वाइड. रन नंबर 7, इनफैक्ट रन नंबर 8 केम इन दिस ओवर. और स्कोर बढ़कर पहुंच चुका है 19 रनों पर, 4 विकेट के नुकसान पर. अगली गेंद लेकर गेंदबाज इस वक्त तैयार, दाहिने हाथ ओवर द विकेट गेंदबाजी करते हुए दाहिने हाथ के बल्लेबाज के लिए. ये गेंद ऑन साइड पर गेंद को मोड़ा, गेंद पहुंची मिड विकेट पर. 1 रन फिर से मिलेगा, बल्लेबाज को दूसरा रन लेना चाहते हैं लेकिन नहीं मिलेगा, थ्रो पहुंच चुका है. और 1 रन के साथ स्कोर अब बढ़कर पहुंच चुका है 20 रनों पर, 4 विकेट के नुकसान पर. 20 फॉर द लॉस ऑफ 4 विकेट इन द ओवर नंबर 3 इन प्रोग्रेस. स्टिल अ बॉल लेफ्ट इन दिस ओवर. और गेंदबाज अपनी ओर की अगली गेंद लेकर इस वक्त तैयार, दाहिने हाथ ओवर द विकेट गेंदबाजी करते हुए. ये गेंद इस वक्त गेंद को उछाला, नॉट क्वाइट मिड विकेट, इनफैक्ट ही हैज गॉट अ सिंगल फॉर दैट स्ट्रोक. 21 नाउ फॉर द लॉस ऑफ 4 wicket, and third over has been came straight, and 3 overs completed, half the way mark, 21 on the board, 4 wicket lost. 3 ओवर का खेल बाकी उनकी पारी में, और देखते हैं इन बचे हुए 3 ओवर में उनके बल्लेबाज और कितने रन यहाँ पर बटोर पाते. तो इससे पहले कि चौथा ओवर प्रारंभ हो, माइक्रोफोन पर अब मैं आमंत्रित करना चाहूंगा आगे का आंखों देकाल सुनाने के लिए राज्य भाषा कन्नड़ में सुकुमार को. आइए सुकुमार. ಇದೀಗ ಎಸಗಾರಿಕೆ ಭಾಗದಲ್ಲಿ ಹ್ಯಾರಿಸ್ ಪ್ರಥಮ ಚೆಂಡು, ಬಲವಾದ ಹೊಡೆತ. ಈ ಬಾರಿ ಸಾರೀಶ್ ನೇರವಾಗಿ ಲಾಂಗ್ ಆನ್ ವಿಭಾಗದ ಕ್ಷೇತ್ರ ರಕ್ಷಕನ ಕೈ ಸೇರಿದಾಗ ವಿಕೆಟ್ ನಂಬರ್ 5 ಪತನವಾಗ್ತಾ ಇದೆ. ಸ್ವಸ್ತಿಕ್ ಪಡ್ಡಯೂರು ತಂಡದ 5ನೇ ವಿಕೆಟ್ ಪತನವಾದಾಗ ರನ್ಗಳ ಸಂಖ್ಯೆ 21. 2ನೇ ಓವರ್ನಲ್ಲಿ ಇಜಾಜ್ 1 ವಿಕೆಟ್ ಅನ್ನ ಪಡೆದುಕೊಂಡಿದ್ರು. ಅಲ್ಲಿ ಅವರಿಗೆ 500 ರೂಪಾಯಿಯ ನಗದು ಬಹುಮಾನ ಕೂಡ ಘೋಷಣೆಯಾಗಿದೆ. ಕುಕ್ಕೆ ಸಿಕ್ಸರ್ ತಂಡದ ಮಾಲಕರಾಗಿರತಕ್ಕಂತಹ ಜಯಕುಮಾರ್ ಇವರಿಂದ 500 ರೂಪಾಯಿ ನಗದು ಬಹುಮಾನ ಘೋಷಣೆಯಾಗಿದೆ. ಇಲ್ಲಿ ಮತ್ತೋರ್ವ ಹೊಸ ದಾಂಡಿಗ ಜಾನ್
ಜಾನ್ ಆಗಮನವಾಗಿದೆ. ಜಾನ್ ರವರ ಜೊತೆಗೂಡುತ್ತಾ ಮತ್ತೊಂದು ಕಡೆ ಅಚ್ಚಾ ಬನ್ನೂರ್. ತಂಡದ ಮೊತ್ತ 21. ಪ್ರಥಮ ಓವರಿನ ಪ್ರಥಮ ಎಸೆತದಲ್ಲಿ ರವಿಯವರ ವಿಕೆಟ್ ಅನ್ನು ಕಳೆದುಕೊಂಡಿತ್ತು. ಆ ಬಳಿಕ ನಿರಂತರವಾಗಿ ವಿಕೆಟ್ಗಳ ಮೇಲೆ ವಿಕೆಟ್ಗಳನ್ನು ಕಳೆದುಕೊಂಡು ಬಲಾಢ್ಯ ಬ್ಯಾಟಿಂಗ್ ಪಡೆಯನ್ನು ಹೊಂದಿದಂತಹ ಸ್ವಸ್ತಿಕ್ ಪಡ್ಡಯೂರು ತಂಡ ಕೂಡ ಆಘಾತದಲ್ಲಿದೆ. ಆದರೆ ಮುಂದಿನ 17 ಎಸೆತಗಳು ಬಹಳಷ್ಟು ನಿರ್ಣಾಯಕವಾಗಲಿಕ್ಕಿದೆ ಸ್ವಸ್ತಿಕ್ ಪಡ್ಡಯೂರು ತಂಡಕ್ಕೆ. ಕನಿಷ್ಠ 45ರಿಂದ 50 ರನ್ಗಳನ್ನು ಗಳಿಸಿಕೊಂಡದ್ದೇ ಆದಲ್ಲಿ ಎದುರಾಳಿ ತಂಡವನ್ನ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನ ಪಡಬಹುದು ಇಲ್ಲಿ ಎಸೆತಗಾರರು. ಹರೀಶ್ ತನ್ನ ಬವರನ್ನ ಮುಂದುವರಿಸುವ ದ್ವಿತೀಯ ಬಾರಿ. ಸೊಗಸಾದ ಎಸೆತಗಾರಿಕೆ, ಸುಂದರತೆ ಹೊಡೆತ. ಈ ಬಾರಿ ಮಿಡ್ ವಿಕೆಟ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ಜಾನ್ ತಾನೆದುರಿಸಿದಂತಹ ಪ್ರಥಮ ಎಸೆತದಲ್ಲೇ ತನ್ನ ವೈಯಕ್ತಿಕ ಖಾತೆಯನ್ನು ಆರಂಭಗೊಳಿಸಿದಾಗ 3.2 ಓವರ್ ಮುಕ್ತಾಯಕ್ಕೆ 22 ರನ್ಗಳನ್ನು ಗಳಿಸಿಕೊಂಡಿದೆ ಸ್ವಸ್ತಿಕ್ ಪಡ್ಡಯೂರು. 3 ಆವೃತ್ತಿಗಳಲ್ಲಿ 2 ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂತಹ ಸ್ವಸ್ತಿಕ್ ಪಡ್ಡಯೂರು ಇದೀಗ ಎಸೆತಗಾರಿಕೆ ಭಾಗದಲ್ಲಿ ಹರೀಶ್, ಶೇಖ್ ಭಾಗದಲ್ಲಿ ಅಚ್ಚಾ ಬನ್ನೂರ್. ಈ ಬಾರಿ ಸುಲಭ ಚೆಂಡಾಗಿತ್ತು, ಬ್ಯಾಟ್ ಮೇಲೆ ಹಂಚಿಕೆ ಮಾಡಿದಿತ್ತು. ಗೂಟ ರಕ್ಷಕನ ವೈಫಲ್ಯ, ಒಂದು ಜೀವದಾನ ಇಲ್ಲಿ ಲಭಿಸ್ತಾ ಇದೆ ಅಚ್ಚಾ ಬನ್ನೂರ್ ಇವರಿಗೆ. ಸುಲಭ ಚೆಂಡಾಗಿತ್ತು, ಸಿಕ್ಸರ್ ಗಟ್ಟುವಂತ ಸರ್ವ ಪ್ರಯತ್ನವನ್ನ ಮಾಡಿದ್ರು. ಆದರೆ ಬ್ಯಾಟಿನ ಮೇಲಂಚಿಗೆ ಬಡಿದಂತ ಚೆಂಡು ನೇರವಾಗಿ ಗೂಟ ರಕ್ಷಕನ ವೈಫಲ್ಯದಿಂದ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ 23. ಮತ್ತೊಮ್ಮೆ 4ನೇ ಬಾರಿ ಹರೀಶ್. ಈ ಬಾರಿ ಲೋವರ್ ಫುಲ್ ಟಾಸ್ ಆಗಿ ಬಂದಿದ್ದು, ದೊಡ್ಡ ಹೊಡೆತ ಈ ಜಾನ್ ರವರ ಬ್ಯಾಟ್ನ ಮುಖೇನ. ಸೊಗಸಾದ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್ ಅನ್ನಷ್ಟೇ ಗಳಿಸಿಕೊಳ್ತಾ ಇದೆ. ವಿಕೆಟ್ಗಳ ಮಧ್ಯೆ ನಿಧಾನಗತಿಯ ಓಡಾಟ. 1 ರನ್ ಅನ್ನು ಕಲೆ ಹಾಕಿದಾಗ ತಂಡದ ಮೊತ್ತ 24. 3.4 ಓವರ್ ಮುಕ್ತಾಯವಾಗಿದೆ. ಮುಂದಿನ ಪಂದ್ಯದ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಜಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಆಟಗಾರರು ಮುಕ್ತಾಯಗೊಳಿಸಬೇಕು. ಆದಷ್ಟು ಬೇಗ ತಮಗಿದು ಅಂತಿಮ ಕರೆ. ಜಮನ್ ಬಾಯ್ಸ್ ಕಲ್ಲಡ್ಕ ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಈ ಬಾರಿ ದೊಡ್ಡ ಹೊಡೆತ. ಚೆಂಡು ಬಹಳಷ್ಟು ಹೊತ್ತು ಗಾಡಿಗಳಿದೆ, ನೇರವಾಗಿ ಕ್ಷೇತ್ರ ರಕ್ಷಕನ ಕೈ ಸೇರಿದಾಗ ವಿಕೆಟ್ ನಂಬರ್ 6 ಪತನವಾಗಿದೆ. ಸ್ವಸ್ತಿಕ್ ಪಡ್ಡಯೂರು ತಂಡದ ಭರವಸೆಯ ದಾಂಡಿಗ ಅಚ್ಚಾ ಬನ್ನೂರ್ ರವರ ವಿಕೆಟ್ ಕೂಡ ಇಲ್ಲಿ ನಿರ್ಣಾಯಕ ಘಟ್ಟದಲ್ಲಿ ಕಳೆದುಕೊಳ್ತಾ ಇದೆ. ತಂಡದ ಮೊತ್ತ 24ರಲ್ಲಿದೆ. 3.5 ಓವರ್ ಮುಕ್ತಾಯವಾಗಿದೆ. ಇದುವರೆಗೆ ಸರಾಸರಿ 6ರ ಸನಿಹದಲ್ಲಿ ರನ್ ಅನ್ನು ಗಳಿಸಿಕೊಂಡಂತಹ ತಂಡ ಸ್ವಸ್ತಿಕ್ ಪಡ್ಡಯೂರು. ಹೊಸ ದಾಂಡಿಗ ನಿತಿನ್ ಉರ್ಲಾಂಡಿ ಹೊಸ ದಾಂಡಿಗ. ಮತ್ತೊಂದು ಕಡೆ ಜಾನ್. ಅಂತಿಮ 13 ಎಸೆತ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ. ಬಲಿಷ್ಠ ತಂಡವಾದಂತಹ ಸ್ವಸ್ತಿಕ್ ಪಡ್ಡಯೂರು ತಂಡದ ದಾಂಡಿಗರಿಗೂ ಕೂಡ ಸವಾಲೊಡ್ಡುವಂತಹ ಎಸೆತಗಳನ್ನು ಎಸೆದಂತಹ ನವಭಾರತ ಸಾಲ್ಮಾರ ತಂಡ ಒಂದು ಹಂತದಲ್ಲಿ ಇದೀಗ ಮೇಲುಗೈಯನ್ನ ಸಾಧಿಸ್ತಾ ಇದೆ. ರಿಲಯಬಲ್ ಮುಜಂಗಾವು ಕೂಡ ತಮ್ಮ ತಂಡದ ಸರ್ವ ಸದಸ್ಯರ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಮುಕ್ತಾಯಗೊಳಿಸಬೇಕು. ಹಾಗೇನೆ ಜಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಸದಸ್ಯರು ಕೂಡ ತಮ್ಮ ಹಸ್ತಾಕ್ಷರ ಮುಕ್ತಾಯಗೊಳಿಸಬೇಕು. ಈ ಬಾರಿ ರಿವರ್ಸ್ ಸ್ವೀಪ್ ಹೊಡೆತ, ಸೌಂದರ್ಯತೆ ಹೊಡೆತ. ವಿಕೆಟ್ಗಳ ಮಧ್ಯೆ ಒಂಟಿ ಬಳಿಕ ಆ ಬಳಿ ಕೂಡ ಸುಲಭವಾಗಿದೆ. 2 ರನ್ಗಳನ್ನು ಗಳಿಸಿಕೊಂಡಾಗ ಓವರ್ ನಂಬರ್ 4 ಮುಕ್ತಾಯಕ್ಕೆ ತಂಡದ ಮೊತ್ತ 26. ಓವರೊಂದಕ್ಕೆ ಸರಾಸರಿ 6.5ರಂತೆ ರನ್ ಅನ್ನು ಗಳಿಸಿಕೊಳ್ತಾ ಇದೆ ಸ್ವಸ್ತಿಕ್ ಪಡ್ಡಯೂರು. ಇದು ಗಾಂಗೆಯ ಟ್ರೋಫಿ 2023ರ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ. 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ರಿಲಯಬಲ್ ಮುಜಂಗಾಬು ಮತ್ತು ಜಮನ್ ಬಾಯ್ಸ್ ಕಲ್ಲಡ್ಕ ಮತ್ತೊಂದು ಜಿದ್ದಾಜಿದ್ದಿನ ಹೋರಾಟಕ್ಕೆ ಅಂಕಣ ಸಜ್ಜಾಗಲಿಕ್ಕಿದೆ. ಪ್ರತಿಷ್ಠಿತ 2 ತಂಡಗಳು ಕಳೆದ ಬಾರಿಯ ರನ್ನರ್ ಅಪ್ ಪ್ರಶಸ್ತಿಯನ್ನು ತನ್ನ ಬಗಲಿಗೆ ಹಾಕಿಕೊಂಡಂತ ರಿಲಯಬಲ್ ಮುಜಂಗಾಬು ಮತ್ತೊಂದು ಕಡೆ 30 ಎಸೆತಗಳಲ್ಲಿ 57 ರನ್ಗಳ ಅವಶ್ಯಕತೆ ಇದ್ದಾಗ 4.1 ಓವರಿನಲ್ಲೇ ಪಂದ್ಯದ ಚಿತ್ರಣವನ್ನು ಬದಲಾಯಿಸಿದ ಜಮನ್ ಬಾಯ್ಸ್ ಕಲ್ಲಡ್ಕ. 2 ತಂಡಗಳ ಮಧ್ಯೆ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀಲಿಕ್ಕಿದೆ. ಈ ಪಂದ್ಯಾಟದ ಮುಕ್ತಾಯದ ಬಳಿಕ ಆದಷ್ಟು ಬೇಗ 2 ತಂಡಗಳ ಆಟಗಾರರು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಇದೀಗ ಎಸೆಗಾರಿಕೆ ಭಾಗದಲ್ಲಿ 5ನೇ ಓವರ್ನ ಎಸೆಯುವ ಜವಾಬ್ದಾರಿ ಮನೋಜ್. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಉಲ್ಟಾ ದಂಡಿಗೆ ಪ್ರಯೋಗ, ಆದರೆ ಯಾವುದೇ ಅವಕಾಶವಿಲ್ಲ. ಪ್ರಥಮ ಎಸೆತವೇ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ನಿಧಾನಗತಿಯ ಚೆಂಡಾಗಿತ್ತು, ಆದರೆ ಗುರುತಿಸುವಲ್ಲಿ ದಾಂಡಿಗ ಜಾನ್ ವೈಫಲ್ಯರಾದಾಗ ತಂಡದ ಮೊತ್ತ 26ರಲ್ಲಿದೆ. ಮತ್ತೊಮ್ಮೆ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ಎಸೆಗಾರಿಕೆ ಭಾಗದಲ್ಲಿ ಮನೋಜ್ ತನ್ನ ಮೊಬರ್ನ ಮುಂದುವರಿಸುತ್ತಾ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಜಾನ್ ರವರ ಕಡೆಗೆ ಸೊಗಸಾದ ಹೊಡೆತ, ಸೌಂದರ್ಯತೆ ಕವರ್. ಈ ಬಾರಿ ಫಾನ್ ಬೌನ್ಸ್ ಓವರ್ ದ ರೋಪ್.
ರನ್ ಅನ್ನ ಗಳಿಸಿಕೊಳ್ಳುವಲ್ಲಿ ಹಿನ್ನಡೆಯನ್ನ ಕಂಡುಕೊಂಡಿದ್ದ ಸ್ವಸ್ತಿಕ್ ಪಟ್ಟಯೂರು ತಂಡಕ್ಕೆ 5ನೇ ಓವರ್ನ ದ್ವಿತೀಯ ಎಸೆದಲ್ಲಿ ಜಾನ್ ಸುಂದರತೆ ಕವರ್ ಡ್ರೈವ್ ಹೊಡೆಯುವ ಮೂಲಕ ತಂಡದ ಮೊತ್ತ 30ಕ್ಕೆ ಏರಿಕೆಯಾಗಿದೆ. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ಮನೋಜ್ ರೈಟ್ ಆರ್ಮ್ ಒಂದು ವಿಕೆಟ್. ಈ ಬಾರಿ ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನ, ಚೆಂಡು ಮತ್ತು ಬ್ಯಾಟ್ನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಬೈಸ್ ಮೂಲಕ 1 ಅಂಕವನ್ನು ಗಳಿಸಿಕೊಳ್ತಾ ಇದೆ. ಚೆಂಡು ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು, ಆದರೆ ಸ್ವಿಚ್ ಇಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಎಡವಿದ್ರು ಬ್ಯಾಟ್ಸ್ಮನ್ ಜಾನ್. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತೆ 31. 4.3 ಓವರ್ ಮುಕ್ತಾಯವಾಗಿದೆ. ಅಂತಿಮ 9 ಎಸೆತವಿದೆ. ಕನಿಷ್ಠ 15-20 ರನ್ಗಳನ್ನು ಗಳಿಸಲೇಬೇಕಾಗಿದೆ ಇಲ್ಲಿ ಸ್ವಸ್ತಿಕ್ ಪಟ್ಟಯೂರು. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ಮನೋಜ್ ತನ್ನ ಓವರ್ನ ಮುಂದುವರಿಸುತ್ತಾ ಈ ಬಾರಿ ನಿತಿನ್ ಒಳ್ಳಾಣೆ ದೊಡ್ಡ ಹೊಡೆತ ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸ. ಚೆಂಡನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿಕೊಂಡಂತಹ ನಿತಿನ್ ಸಿಕ್ಸರ್ ಗಟ್ಟುವ ಮೂಲಕ ತಂಡದ ಮೊತ್ತ 37ಕ್ಕೆ ಏರಿಕೆಯಾಗಿದೆ. 5ನೇ ಬಾರಿ 5ನೇ ಓವರ್ನ ಚಾಲ್ತಿಯಲ್ಲಿ ಎಸೆಯಬೇಕಾಗಿದೆ ಮನೋಜ್. ಮತ್ತೊಮ್ಮೆ ರಿವರ್ಸ್ ಮಾಡುವಂತ ಪ್ರಯತ್ನ, ಈ ಬಾರಿ ಸುಂದರತೆ ಹೊಡೆತ 6 ಬಳಿಕ ಬೌಂಡರಿ ಎತ್ತ ಚೆಂಡು, ಆದರೆ ಸೊಗಸಾದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಬಹಳಷ್ಟು ಚುರುಕಿನ ಓಡಾಟ. ಒಂಟಿ ಬಳಿಕ ಅವಳಿ ಬಳಿಕ ಕೂಡ ಇಲ್ಲಿ ತ್ರಿವಳಿ. 3 ಉಪಯುಕ್ತ ಅಂಕಗಳನ್ನು ಗಳಿಸಿಕೊಳ್ತಾ ಇದೆ ಸ್ವಸ್ತಿಕ್ ಪಟ್ಟಯೂರು. ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಿದೆ. ವಿಕೆಟ್ಗಳ ಮೇಲೆ ವಿಕೆಟ್ ಕಳೆದುಕೊಂಡರೂ ಕೂಡ ತಂಡದ ಆಟಗಾರರ ಜವಾಬ್ದಾರಿಯುತ ಪ್ರದರ್ಶನದಿಂದ ಇದೀಗ ಸ್ಪರ್ಧಾತ್ಮಕ ಮೊತ್ತದತ್ತ ಮುನ್ನುಗ್ತಾ ಇದೆ. 40 ರನ್ಗಳನ್ನು ಗಳಿಸಿಕೊಂಡಿದೆ. ಅಂತಿಮ 1 ಎಸೆತ ಬಾಕಿಗಿದೆ 5ನೇ ಓವರ್ನ ಮುಕ್ತಾಯಕ್ಕೆ. ಸ್ಲಾಗ್ ಓವರ್ನಲ್ಲಿ ಇದುವರೆಗೆ 14 ರನ್ನನ್ನು ಕೂಡ ಗಳಿಸಿಕೊಂಡಿದೆ ಮನೋಜ್ ರವರ ಓವರ್ನಲ್ಲಿ. ಅಂತಿಮ ಎಸೆತ ಬಾಕಿಗಿದೆ. ಮತ್ತೊಮ್ಮೆ ಸ್ಟ್ರೈಕ್ ವಿಭಾಗದಲ್ಲಿ ಜಾನ್. ಈ ಬಾರಿ ಸುಂದರತೆ ಕವರ್ ಡ್ರೈವ್, ಮತ್ತೊಮ್ಮೆ ಸೊಗಸಾದ ಹೊಡೆತ, ಅಷ್ಟೇ ಸುಂದರತೆ ಕ್ಷೇತ್ರ ರಕ್ಷಣೆ. ಒಂಟಿ ಬಳಿಕ ಅವಳಿ ಕೂಡ ಸುಲಭವಾಗಿದೆ. 2 ರನ್ಗಳನ್ನು ಗಳಿಸಿಕೊಂಡಾಗ ಓವರ್ ನಂಬರ್ 5 ಮುಕ್ತಾಯ. 16 ರನ್ಗಳನ್ನು ಬಿಟ್ಟುಕೊಟ್ಟಂತಹ ಮನೋಜ್ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬಹಳಷ್ಟು ದುಬಾರಿಯಾದ ಓವರ್ನ ಎಸೆದಾಗ ತಂಡದ ಮೊತ್ತ 42. ಓವರೊಂದಕ್ಕೆ ಸರಾಸರಿ 8.4 ರನ್ನನ್ನು ಗಳಿಸಿಕೊಂಡು ಅತ್ಯುತ್ತಮವಾದ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕುವಲ್ಲಿ ಸ್ವಸ್ತಿಕ್ ಪಟ್ಟಯೂರು ತಂಡಕ್ಕೆ ಆಸರೆಯಾಗಿ ಪರಿಣಮಿಸಿದಂತಹ ಜಾನ್ ಜೊತೆಗೂಡುತ್ತಾ ನಿತಿನ್. ದಯವಿಟ್ಟು ಗಮನಿಸಿಕೊಳ್ಳಿ, ಜಮನ್ ಬಾಯ್ಸ್ ಕಲ್ಲಡ್ಕ ಮತ್ತು ರಿಲಯಬಲ್ ಮೊಶಂಗಾವು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಪ್ರಥಮ ಇನ್ನಿಂಗ್ಸ್ನ ಮುಂಚಿತವಾಗಿ ಈಗಾಗಲೇ ಪ್ರಥಮ ಪಂದ್ಯದಲ್ಲಿ 1 ಓವರ್ನ ಕಡಿತಗೊಳಿಸಲಾಗಿದೆ. ಗಮನಿಸಿಕೊಳ್ಳಿ, ಮುಂದೆ ಇದೇ ರೀತಿ ಮುಂದುವರೆದಲ್ಲಿ ಮತ್ತೆ ಸಂಘಟಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಜಮನ್ ಬಾಯ್ಸ್ ಕಲ್ಲಡ್ಕ, ರಿಲಯಬಲ್ ಮೊಶಂಗಾವು. ಜಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಸರ್ವ ಸದಸ್ಯರು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿದ್ದಾರೆ. ರಿಲಯಬಲ್ ಮೊಶಂಗಾವು ತಂಡಕ್ಕೆ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಆದಷ್ಟು ಬೇಗ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿ. ರಿಲಯಬಲ್ ಮೊಶಂಗಾವು. ಅಂತಿಮ 6 ಚೆಂಡಿನ ಆಟ ಬಾಕಿಗಿದೆ ಪ್ರಥಮ ಇನ್ನಿಂಗ್ಸ್ ನಲ್ಲಿ. ಎಸೆತಗಾರಿಕೆ ಭಾಗದಲ್ಲಿ ಸಿಯಾಬ್. ತಂಡದ ಮೊತ್ತ 42. 50ರ ಗಡಿಯನ್ನು ದಾಟಿದ್ದೇ ಆದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವಂತ ಅವಕಾಶವಿದೆ ಸ್ವಸ್ತಿಕ್ ಪಟ್ಟಯೂರು ತಂಡಕ್ಕೆ. ಎಸೆತಗಾರಿಕೆ ಭಾಗದಲ್ಲಿ ಸಿಯಾಬ್ ಅಂತಿಮ ಓವರ್ನ ಕೈಗೆತ್ತಿಕೊಂಡು ಪ್ರಥಮ ಚೆಂಡು ಫುಲ್ ಟಾಸ್ ಆಗಿ ಬಂದಿತ್ತು. ನಿರ್ಣಾಯಕರಿಂದ ನೋ ಬಾಲ್ ಎನ್ನುವಂತಹ ತೀರ್ಪು. 1 ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ಅದರ ಜೊತೆಗೆ ಫ್ರೀ ಹಿಟ್ ಅವಕಾಶವಿದೆ. ಇಲ್ಲಿ ಸಮಯ ಕೂಡ ಮುಗಿದಿದೆ. ಪ್ರಥಮ ಇನ್ನಿಂಗ್ಸ್ಗೆ ನಿಗದಿಯಾದ ಸಮಯ ಕೂಡ ಮುಗಿದಿದೆ. ಒಬ್ಬ ಕ್ಷೇತ್ರ ರಕ್ಷಕನನ್ನ 30 ಗಜಗಳಿಗಿಂತ ಒಳಭಾಗದಲ್ಲಿ ನಿಯೋಜಿಸಲೇಬೇಕಾಗಿರತಕ್ಕಂಥ ಅನಿವಾರ್ಯತೆಗಿದೆ. ಪಂದ್ಯದಲ್ಲಿ ಸಮಯದ ಪರಿಪಾಲನೆ ಅದೆಷ್ಟು ಮುಖ್ಯವೆಂಬುದನ್ನು ಗಾಂಗೆಯ ಟ್ರೋಫಿ 2023ರಲ್ಲಿ ನಿರೂಪಿಸ್ತಾ ಇದೆ. ಬಹಳಷ್ಟು ಶಿಸ್ತಿಗೆ ಸಮಯಕ್ಕೆ ಪ್ರಾತಿನಿಧ್ಯವನ್ನು ನೀಡಿದಂತಹ ಪಂದ್ಯಾಟವಿದು. ಪ್ರತಿಯೊಂದು ತಂಡಕ್ಕೂ ಕೂಡ ಇಲ್ಲಿ ಸಮಯದ ಅವಶ್ಯಕತೆಯನ್ನು ತಿಳಿಯಪಡಿಸ್ತಾ ಇದೆ. ಗಾಂಗೆಯ ಟ್ರೋಫಿ 40 ವರ್ಷಗಳ ಇತಿಹಾಸವಿದ್ದಂತಹ ಸಂಸ್ಥೆ ಇದು. ಇದೀಗ ಫ್ರೀಹಿಟ್ಗೆ ಅವಕಾಶ, ದೊಡ್ಡ ಹೊಡೆತಕ್ಕೆ ಪ್ರಯತ್ನ ವೈಫಲ್ಯ. ಯಾವ ರೀತಿ ಗಾಂಗೆಯ ತಂಡ 40 ವರ್ಷಗಳಲ್ಲಿ ಕ್ರಿಕೆಟ್ ಆಡಿದಂಥ ಸಂದರ್ಭದಲ್ಲಿ ಶಿಸ್ತು ಮತ್ತೆ ಸಮಯಕ್ಕೆ ಪ್ರಥಮ ಪ್ರಾತಿನಿಧ್ಯವನ್ನು ನೀಡಿತ್ತು, ಅದೇ ರೀತಿ ಪಂದ್ಯಾಟವನ್ನು ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ಅದೇ ನಿಯಮಗಳು ಜಾರಿಯಾಗ್ತಾ ಇದೆ. ಇಲ್ಲಿ ಈ ಬಾರಿ ಚೆಂಡು ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಅತ್ಯುತ್ತಮವಾದ ಕಮ್ ಬ್ಯಾಕ್ ಎಸೆತಗಾರನಿಂದ ತಂಡದ ಮೊತ್ತ
43ರಲ್ಲಿದೆ. ಬಹಳಷ್ಟು ಕಠಿಣವಿದೆ. ಪ್ರತಿಯೊಂದು ಇನ್ನಿಂಗ್ಸ್ ಕೂಡ ಸಮಯವನ್ನು ನಿಗದಿಪಡಿಸಲಾಗಿದೆ. ನಿಗದಿತ ಸಮಯಕ್ಕೆ ಮುಂಚಿತವಾಗಿ ಇನ್ನಿಂಗ್ಸ್ ಮುಕ್ತಾಯವಾಗಿಲ್ಲ. ಗರಿಷ್ಠವಾಗಿ 4 ಜನ ಕ್ಷೇತ್ರ ರಕ್ಷಕರು ಮಾತ್ರ. 30 ಗಜಗಳಿಂದ ಹೊರಭಾಗದಲ್ಲಿ ಈ ಬಾರಿ ದೊಡ್ಡ ಹೊಡೆತ. ನಿತಿನ್ ನೇರವಾಗಿ ಲಾಂಗ್ ಆನ್ ವಿಭಾಗದ ಕೈ ಸೇರಿದಾಗ ಚೆಂಡು ವಿಕೆಟ್ ನಂಬರ್ 7 ಪತನವಾಗಿದೆ. ಸ್ವಸ್ತಿಕ್ ಪಡ್ಡ ಇವರು. ವಿಕೆಟ್ ಅನ್ನು ಕಳೆದುಕೊಂಡಿದೆ. 7ನೇ ವಿಕೆಟ್ ಕೂಡ ಕಳೆದುಕೊಂಡಿದೆ. ಅಂತಿಮ ಓವರ್ನಲ್ಲಿ ಕೊಂಚ ಮಟ್ಟಿನಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನ ಕಳೆದುಕೊಳ್ತಾ ಇದೆ. ಸ್ವಸ್ತಿಕ್ ಪಡೆಯಿರಿ ಬಾರಿ ಮುಂದಕ್ಕೆ ಬಾರಿಸಿದ ಪ್ರಯತ್ನ ಉತ್ತಮವಾಗಿರ್ತಕ್ಕಂಥ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಒಂಟಿ ಬಳಿಕ ಆ ಬಳಿಗೆ ಸೊಗಸಾದ ಕ್ಷೇತ್ರ ರಕ್ಷಣೆ. ಜಾನ್ ಅಂತೂ ವಿಕೆಟ್ಗಳ ಮಧ್ಯೆ ಬಹಳಷ್ಟು ವೇಗವಾದ ಓಡಾಟ. 2 ರನ್ಗಳನ್ನು ಗಳಿಸಿಕೊಂಡಾಗ ತಂಡದ ಮೊತ್ತ 45. 5 ಓವರ್ ಮುಕ್ತಾಯಕ್ಕೆ 42 ರನ್ಗಳನ್ನು ಗಳಿಸಿಕೊಂಡಿತ್ತು ಸ್ವಸ್ತಿಕ್ ಪಡ್ಡ ಇವರು. 50 ರನ್ಗಳ ಗಡಿಯನ್ನು ದಾಟಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇತ್ತು. ಆದರೆ ಎಸೆತಗಾರಿಕೆ ಭಾಗದಲ್ಲಿ ಸಿಯಾಬ್ ತೋರ್ಪಡಿಸಿದಂತ ಅದ್ಭುತ ರೀತಿಯ ಕೈಚಳಕ. 5ನೇ ಬಾರಿ ಮತ್ತೆ ಮುಂದಕ್ಕೆ ಬೆಸಬಂತ. ಈ ಬಾರಿ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಸೀಮಾ ರೇಖೆ ಹೊರಭಾಗದಲ್ಲಿ 6. 50ರ ಗಡಿಯನ್ನು ದಾಟಿದೆ ಸ್ವಸ್ತಿಕ್ ಪಡ್ಡ ಇವರು. ಗಾಳಿಯ ವೇಗ ಕೂಡ ಅದೇ ದಿಕ್ಕಿನಲ್ಲಿತ್ತು. ಸರಿಯಾದ ದಿಕ್ಕಿನಲ್ಲಿ ಚೆಂಡನ್ನು ಗುರುತಿಸಿಕೊಂಡಿದ್ರು ಇಲ್ಲಿ ಹೈದರ್. ಅಂತಿಮ ಬಾರಿ ಎಸೆಯಬೇಕಾಗಿದೆ. ಮತ್ತೆ ಮುಂದಕ್ಕೆ ಬಾರಿಸುವ ಪ್ರಯತ್ನ. ಈ ಬಾರಿ ನೇರವಾಗಿ ಕ್ಷೇತ್ರ ರಕ್ಷಕರ ಒಂದು ಸೊಗಸಾದ ಪ್ರಯತ್ನವಿತ್ತು. ವಿಕೆಟ್ಗಳ ಮಧ್ಯೆ 2 ರನ್ಗಳನ್ನು ಗಳಿಸಿಕೊಂಡಾಗ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಸ್ವಸ್ತಿಕ್ ಪಡ್ಡ ಇವರು ತಂಡ ಸ್ಪರ್ಧಾತ್ಮಕ 53 ರನ್ಗಳನ್ನು ಗಳಿಸಿಕೊಂಡು 54 ರನ್ನಿನ ವಿಜಯದ ಗುರಿಗಿದೆ. ಒಂದು ಕಡೆಯಿಂದ ನಿರಂತರವಾಗಿ ವಿಕೆಟ್ ಅನ್ನು ಕಳೆದುಕೊಂಡಿತ್ತು ಸ್ವಸ್ತಿಕ್ ಪಡ್ಡ ಇವರು. ಅಲ್ಲಿ ಅಚ್ಚಾ ಬನ್ನೂರು ಒಂದು 6 ಮತ್ತು ಬೌಂಡರಿಗಳನ್ನು ಗಳಿಸಿಕೊಂಡಿದ್ರು. ಜಾನ್ ಕೂಡ ಒಂದು ಉಪಯುಕ್ತ ಬೌಂಡರಿ, ನಿತಿನ್ ಕೂಡ ಒಂದು 6. ಅಂತಿಮವಾಗಿ ಹೈದರ್ ಕೂಡ ಅತ್ಯುತ್ತಮವಾದ ರನ್ಗಳನ್ನು ಗಳಿಸಿಕೊಂಡಾಗ ಅಲ್ಪ ಮೊತ್ತಕ್ಕೆ ಎದುರಾಳಿ ತಂಡವನ್ನ ಕಟ್ಟಿ ಹಾಕಬಹುದಾದ ನಿರೀಕ್ಷೆಯಲ್ಲಿದ್ದಂತಹ ನವಭಾರತ್ ಸಾಲ್ಮಾರ ತಂಡದ ಆಸೆಗೆ ಇಲ್ಲಿ ಕೊಂಚ ಮಟ್ಟಿನಲ್ಲಿ ಹಿನ್ನಡೆಯಾಗಿದೆ. 53 ರನ್ಗಳನ್ನು ಗಳಿಸಿಕೊಂಡು 54 ರನ್ನಿನ ವಿಜಯದ ಗುರಿಗಿದೆ. 36 ಎಸೆತಗಳ ಮುಂದೆ ಓವರೊಂದಕ್ಕೆ 9 ರನ್ಗಳನ್ನು ಗಳಿಸಬೇಕಾಗಿದೆ. ಈ ಪಂದ್ಯವನ್ನು ಗೆದ್ದುಕೊಂಡು ಸೆಮಿಫೈನಲ್ ಹಂತಕ್ಕೆ ಏರಲು ನವಭಾರತ್ ಸಾಲ್ಮಾರ ತಂಡಕ್ಕೆ. ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಉತ್ತಮ ಗೂಟ ರಕ್ಷಕ ರೂಪಾಯಿ 1,000 ನಗದು ಮತ್ತು ಶಾಶ್ವತ ಬಲಕವನ್ನು ನೀಡಿದಂತಹ ಶ್ರೀ ನವೀನ್ ಶೆಟ್ಟಿ ಕುಕ್ಕೆಶಿ ಟೂರ್ಸ್ ಅಂಡ್ ಟ್ರಾವೆಲ್ ಸುಬ್ರಹ್ಮಣ್ಯ ಇವರನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಗಾಂಗೆಯ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ಸ್ವಾಗತಿಸಿದ ತಮ್ಮನ್ನ ಭವ್ಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಗೆಯದು ರಿಲಯಬಲ್ ಮುಜಂಗಾಬು ಮತ್ತು ಜಮನ್ ಬಾಯ್ಸ್ ಕಲ್ಲಡ್ಕ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯದ ನಾಣ್ಯ ಚಿಮ್ಮಗೆಗಾಗಿ ಅಂತಿಮ ಕರೆ ರಿಲಯಬಲ್ ಮುಜಂಗಾಬು ಮತ್ತು ಜಮನ್ ಬಾಯ್ಸ್ ಕಲ್ಲಡ್ಕ 2 ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮಗೆಗಾಗಿ ವೇದಿಕೆಯ ಬಳಿ ಬನ್ನಿ. ಮುಂದಿನ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಯಾವ ರೀತಿ ಸ್ವಸ್ತಿಕ್ ಪಡ್ಡ ಇವರು ತಂಡ 53 ರನ್ಗಳನ್ನು ತಡೆ ಹಿಡಿಯಬಹುದಾ ಅಥವಾ 54 ರನ್ಗಳನ್ನು ಗಳಿಸಿಕೊಂಡು ದ್ವಿತೀಯ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆಯಬಹುದಾ? ನವಭಾರತ್ ಸಾಲ್ಮಾರ ಅನ್ನುವ ಪ್ರಶ್ನೆಗೆ ಉತ್ತರ ಲಭಿಸಲಿಕ್ಕಿದೆ. 36 ಎಸೆದ 54 ರನ್ನಿನ ವಿಜಯದ ಗುರಿಯೊಂದಿಗೆ ಈ ಬಾರಿ ಜುಗಲ್ಬಂದಿ ವೀಕ್ಷಕ ವಿವರಣೆಯಲ್ಲಿ ಆಂಗ್ಲ ಭಾಷೆಯಲ್ಲಿ ಸತೀಶ್ ಆಲಿಯಾನ್ ಮತ್ತು ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ಗೋಪಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
Thank you very much, Sukumar. And we are into the chasing now. It's going to be a very interesting match. First ball of the over. Right arm over the wicket balls, and the batsman going for the drive, missing the line completely. Then wicketkeeper behind the stump, back to bowler. I request the captain of Zaman Boys Kalladka as well as reliable Mujingao captain, please report here for the tossing ceremony. Abhi this time drives that one down to short extra coverage and for a single. With that single, they started their journey, and wait and see how this journey will going to be for team Nava Bharat Salmara. Now Bharat Salmara, actually they did a great job in the bowling department. It's not so easy against formidable batting department of Swastik Padayuru, but Swastik Padayuru at last they managed to get a 54 runs and set a target of 55 to win this match. Again, nice bit of fielding there by the fielder at a short square leg region, so that the batsman got no opportunity to cross, no opportunity at all for any run, and the score remains on 1 on the board without loss of any wicket. Acha, so far is looking so good. 3 balls, there is just a single and 4 time in this over. Bowling from the commentary box end. Right arm over the wicket to the right hand batter, Hussain. Again, nicely bowled outside the line of off stump, and one more dotted delivery. And there is just a single run. So far it's a good over from Acha, and as he bowls a very tidy line and length, and the batsman really struggling against the bowling of Acha. The power play over is on. There's no power pull stroke so far in this over. Again, outside the leg stump. Good judgment by the batters. Just left the ball to the hands of wicketkeeper. Wicketkeeper fails to collect the ball. 1 press man, 1, 2 extra runs, which is added to total. 3 on the board without loss of any wicket. Again, a bowler bowling away from us. Right arm over the wicket, ball is going for the drive. Missing everyone. The ball is missing everyone. Ball running out to deep third man region, but ball definitely going to cut it off by the fielder. But here is a couple of runs in the form of bye, and Ravi behind the stump fails to collect the ball, and they got an important couple of runs. 5 on the board. Might be the ball is just a whisker, that ball missing the stump. It's very close to the stumps, and that's why everyone is surprised. Even wicketkeeper thought that it ball will go and hit the stump, and the ball just misses the stump. It's lucky escape here for the batter, and with that couple of runs, Koban moves on to 5 on the board. All that we can see that extras helping the total score to get 5 runs for now Bharat Salmara in the first over. Again looking for the reverse sweep, missed it completely. First over completed. After completion now for first over, chasing 55 to qualify for the semi-final. 54 to qualify for the semi-final, and searching for the right track. Now Bharat Salmar has got 5 runs on the board, and Gopi 5 runs in the first ball. Looks like it's a slow start, but as a comparison between these two teams, Gopi, even Swastik Padayuru has definitely they also got a slow start, because 2 opening batters, Ravi Padayuru as well as Arsa Padayuru, the 2 opening batters are got out in the first over, but after that they made a recovery. That's a different story. But I think the 5 runs in the first over, I think is a good start there by the captain, by the bowler, the opening bowler Acha for Swastik Padayuru. बिल्कुल सही बात आपने फरमाया सतीश। पहले ओवर में एक बेहतर शुरुआत गेंदबाजी के जरिए दे चुके हैं स्वस्तिक पड्डायूर को, और जहां तक सवाल है एक धीमी शुरुआत के बाद एक बेहतर स्कोर स्वस्तिक पड्डायूर खड़ा करने में सफल हो चुका है, और इस वक्त गेंदबाजी में एक बेहतर शुरुआत गेंदबाज दे चुके हैं। 5 रन पहले ओवर में प्रदान करना, खासकर पावर प्ले ओवर में एक बेहतर शुरुआत यहां पर कहलाई गई। अब 50 रन बनाने 7 ओवर में, यानी रिक्वायर्ड रन रेट 7.17 और 49 इनफैक्ट दे हैड टू स्कोर। और यहाँ पर एक विकेट गिर चुका है। देखिए किस तरीके से यहाँ पर विकेट गिरता हुआ, और विकेट नंबर 1 यहाँ पर गिर चुका है।
So exactly, Gopi, and just like we were mentioning about the another 49 runs required for the victory in the remaining 5 overs, a lot of hard work required from the team to wanted to get back into the semi-final team. Now Bharat Salmar and need to long way to go, and their first wicket is back into pavilion. The first ball of the over, and Saris picked up a first wicket, and Hussein is a batter is back into pavilion. This time again, they're going to be a leg before wicket. No, it's a bowled out. Yes, it's a bowled out. It's not a leg before wicket. It's cleaned him up. The back-to-back 2 wickets here for 2 wickets back into pavilion. Now 5 for the loss of 2 wicket. At one stage there, 5 for the loss of 1 wicket. And Saris picked up 2 wickets in the 2 consecutive deliveries. That means he's on hat-trick. And now Bharat Salmara are looking in a deep trouble. And one more new batter is walking towards the middle. Sandeep is walking towards the middle. And absolutely it was shackling start here for team now Bharat Salmara. And for the next match, last quarter final, the captain of Zaman Boys Kalladka won the toss, and looks like they elected to field first. Going for the drive, ball missing the wicketkeeper's hand, and it's going to be a one more single. It's from the bat of the batsman, so that they crossed off for a single. Sandeep picked up a single, and that brings Abhi into strike now. Abhi came as an opener for the side, but this time going for the expansive drive. Abhi knows that is the last over of the power play. Needed some powerful hittings, but in that occasion, the bowler not really. Saris not giving any opportunity for the batter to settle for the big shot. This time drives and powerfully, but again the protection has been given in the deep in the long on region, so batter have to settle for the single. One more fantastic over is in progress for Swastik Padayuro, defending champion. Not only the defending champion, that twice they become the champion, the second edition and third edition, and they're looking so good so far in this over. Appeal for leg before wicket, but an extra bounce might be saving the batsman from the leg before wicket. Right decision there for Marish Padil. 2 overs, 54 to win this match. It's a 7 for the loss of 2 wicket, and Gopi 7 for the loss of 2 wicket. Looks like team now Bharat struggling a little bit in the middle, and that's only because they're playing against the defending champion. The defending champion, Gopi, they're justifying why the defending champion, because of not only they are pretty good in batting, but they have got a very good bowling department and even a very good fielding department. एग्जैक्टली सतीश, जैसा कि आपने फरमाया, और डिफेंडिंग चैंपियन जो रहे हैं इस वक्त नव भारत, माफ़ कीजिए, स्वस्तिक पढ़ाई। और जहाँ तक सवाल है इस वक्त पहले 2 ओवर में जो कि स्कोर है इस वक्त 7 रन, तो 55 से 7 घटा दिया जाए तो 48 रन और बनाना है, 48 runs more. Now they have to score for victory in remaining 4 overs and the required run rate is gone up to exactly 12 runs per over. यहाँ पर सतीश कम बैक करना है, तो निस्संदेह उन्हें इस वक्त चंद चौके और छक्के यहाँ पर लगाने होंगे इस मैच में अपनी वापसी करने के लिए। और देखते हैं किस तरीके से वापसी करते हैं बचे हुए 4 ओवर में 48 रन बनाने के लिए। Exactly, Gopi. They desperately wanted to bounce back to this match after that. A slow start, shackling started. 2 wickets back into pavilion in this 2 overs for just 7 runs. Hippo ball out into attack and full toss delivery. The batsman absolutely missing the golden opportunity. No ball called by umpire. Anyhow, the free hit delivery for the batter. But that is a juicy full toss, almost in the good height where batsman can hit the ball down to square leg. But batsman completely missed out that delivery. Abhilash just coming down the track using his feet, but not quite getting that one from the middle of the bat. Mid wicket fielder is in the right orthodox field position down at mid wicket, so that just a single for the batter. With that single, Skobar Namuzan to 9 on the board for the loss of 2 wicket, chasing 54 to qualify for the semi-final of this prestigious Gaangeya Trophy 2023, which is proudly organized by Gaangeya cricketer Subramanya under the memory of late Krishna Kumar Rudrapada
in this most beautiful Subramanya College cricket ground. And so far it's a bright sunny afternoon, absolutely very hot condition. This time again across the line of the delivery batter, tried to swing that one but didn't got enough bat onto that Sandeep. Maybe it's the intention of Sandeep to get that one over the mid-wicket region. Again the line is so good, not so easy for batter to get the ball into the fence. And Iba again bowling right arm round the wicket. Scoreboard is 10 on the board, double figure for the loss of 2 wicket. Sandeep balls, batsman again forcing that one, again not getting the timing behind the stroke. That's only because of discipline in the line and length what the bowlers of Swastik Padayuru so far, they're doing a great job. And in this particular also the very good performance continues. This time Joshi lollipop short pitch, a wonderful catch has been taken. My goodness, what could be a certain 6. The treatment which is required for that delivery, the batter fails to get the distance. Thank you. And thank you. One more wicket is back into pavilion, and Gopi, one more dismissal. Gori Tera Gaon Bada Pyara. Jesudas sung that beautiful song, and absolutely it's a gaon which is very beautiful. The Subramanya we are talking about. That's why the BS band has got that beautiful the lyrics what the Jesudas has sung quite beautifully. Gori Tera Gaon Bada Pyara. So it's a 10 on the board, 10 for the loss of 3 wicket, and the wicket number 2 which is back into pavilion, and 3 wickets back into pavilion, and Iba is got that wicket outside the leg stump, and going for the sweep shot, and one more extra, one more wide. So comeback is so important here for Nav Bharat. They needed to get back in this game with the partnership, which is so important. And so far we are not finding that partnership, and even the runs are which is not coming from the bat of the batters of Nav Bharat. Scoreboard is remains on 11 on the board for the loss of 3 wicket in the over number 3 is in progress. This time going for the drive, and beautifully plays it down to short mid wicket for a easy single, but the bowler will not going to bother about that single. Then one more good over completed after completion of over number 3, searching for the right track, struggling in the middle. Now Bharat only got 12 runs by losing 3 wickets. And welcome back, Gopi. Once again the remaining 3 overs, 12 which is deducted from 54. That means another 42 runs required for the victory in 18 balls, and target which is looking tougher and stiffer, isn't it? Because not only they wanted to get the partnership going, Gopi, but main problem here is the asking run rate, which is really creeping up for each and every economical over. Now I think it's a do or die situation for team Nav Bharat if they wanted to win this match. एग्जैक्टली सतीश, जैसा कि आपने फरमाया, इस वक्त 42 रन बनाने 3 ओवर में 14 रन प्रति और 14 runs required in every over, and this is going to be a difficult task but not impossible. छक्के और चौके की इस वक्त ज़रूरत है कम बैक करने के लिए. ये गेंद इस बीच इस बार गेंद को ड्राइव कर दिया लॉन्ग ऑफ की दिशा में. 1 रन का इजाफा यहाँ पर हो चुका है. 1 रन के इजाफे के साथ स्कोर बढ़कर पहुँच चुका है 43 रनों पर. It's 13 now for the loss of 3 wickets in the over number at the start of the 4th over. In fact, 17 गेंदें बाकी हैं इस वक्त. 41 रन चाहिए. 41 to get from 17 deliveries. और अपनी ओर की अगली गेंद लेकर इस वक्त गेंदबाज तैयार. तैनात ओवर द विकेट. रिवर्स शॉट इस वक्त खेलना चाहे. शॉट फाइन लेग की दिशा में गेंद पहुंची. रन इस बीच मिलेंगे. एक निशाना दागा था लेकिन निशाना चूकता और 1 रन के साथ स्कोर अब बढ़कर पहुंच चुका है 14 रनों पर. 14 रन अभी भी सिंगल्स के रूप में बनते हुए. और जहाँ तक सवाल है इस वक्त लक्ष्य तक पहुँचने का, तो ऐसा कहना पड़ेगा सिर्फ छक्के या चौके अब यहाँ पर उनको इस मैच में वापस ला सकते हैं. तैनात ओवर द विकेट ऑफ द टॉस. गेंद को इस वक्त टर्न कर दिया और गेंद इस वक्त पहुंची स्क्वायर लेग पर. 1 रन का इजाफा यहाँ पर हो चुका है. It's 15 now for the loss of 3 wickets in the over number 4 in progress. Still they have to score exactly 40 runs more for victory in 2+ overs. और इस बीच
गेंदबाज अपने ओर की अगली गेंद लेकर तैयार। दाहिने हाथों पर द विकेट गेंदबाजी करते हुए इस वक्त दाहिने हाथ के बल्लेबाज के लिए अगली गेंद लेकर तैयार। ये गेंद हल्के से गेंद को इस वक्त फ्लिक कर दिया, डिफ्लेक्ट कर दिया, ऑफ द टोस गेंद जाती हुई मिड विकेट पर, नॉट मोर देन अ सिंगल। और 1 रन के साथ स्कोर बढ़कर पहुंच चुका है 16 रनों पर, 3 विकेट के नुकसान पर। इट्स 16 फॉर द लॉस ऑफ 3 विकेट्स। रन्स आर हार्ड टू कम बाय द सिचुएशन फॉर द बैट्समैन ऑफ नवभारत सालमरा। और गेंदबाज एक बेहतर गेंदबाजी का प्रदर्शन यहाँ पर जारी रखते हुए अपनी ओवर की अगली गेंद लेकर गेंदबाज इस वक्त तैयार। दाहिने हाथों पर द विकेट गेंदबाजी करते हुए ये गेंद इस बार गेंद को उछालना चाहा, पैरों पर गेंद टकराई। सर्टेनली द बॉल गोइंग डाउन द लेग साइड एट द लास्ट मोमेंट। और जहाँ तक रनों का सवाल है तो रन्स इस बीच नहीं मिलेंगे। और इस ओवर में भी एक बेहतर गेंदबाजी का सिलसिला यहाँ पर जारी रखते हुए गेंदबाज अच्छा। तो जहाँ तक बचे हुए गेंद का सवाल है, अंतिम गेंद इस ओवर में बाकी 13 balls left in their innings and in remaining 13 balls still they have to score 41 more runs for victory. Absolutely difficult task in remaining 13 deliveries, 16 the score, 38 more runs now they have to score for victory. और फिर से एक बार गेंदबाज यहाँ पर आगे बढ़ाते हुए लेग स्टंप पर आती हुई गेंद पैरों पर टकराई। सर्टेनली गोइंग डाउन द लेग साइड वंस अगेन। इन फैक्ट दे गेट्स अ सिंगल, दे कम बैक फॉर द सेकंड रन एंड दिस टाइम दे गेट इट कंफर्टेबली एट लास्ट। थोड़ी सी वहां पर मिसफील्ड, और इस मिसफील्ड का फायदा उठाकर बल्लेबाज ने दूसरा रन यहाँ पर प्राप्त कर लिया। 18 रन बन चुके हैं, 18 फॉर द लॉस ऑफ 3 विकेट्स, 4 ओवर्स कंप्लीटेड। और सतीश जहां तक सवाल है बचे हुए 2 ओवर का, तो 18 डिडक्टेड into 54, 36 more runs now they have to score for victory and the required run rate is now gone up to exactly 18 runs per over। यहाँ पर ऐसा कहना पड़ेगा सिर्फ चौके छक्के ही अब नव भारत को इस मैच में वापस ला सकते हैं। Well, Gopi, and as coming back to this possibility of getting that 36 runs at the requirement of 18 runs per hour, I think the condition is still it's favorable for the batters. But the question raising here is that against the bowling department of Swastik, that's maybe the big problem here for the team now Bharat, that they playing against one of the formidable bowling department. That's a big problem here, Gopi. And getting 18 runs per hour might be the impossible, might be the difficult one, but it's not impossible in cricket. एग्जैक्टली सतीश, मुश्किल ज़रूर है लेकिन नामुमकिन नहीं है। और क्रिकेट में कुछ भी नामुमकिन नहीं होता है, और हर नामुमकिन को मुमकिन करना ज़रूरी होता है। और यहाँ पर देखते हैं इस मुश्किल से लक्ष्य को किस तरह प्राप्त कर पाते हैं, इस मुश्किल से लक्ष्य तक किस तरह पहुंच पाते हैं बचे हुए 2 ओवर में। ओवर की पहली गेंद इस बार गेंद को उछालना चाहा, गेंद पहुंची मिड विकेट पर, सिर्फ एक मात्र रन बल्लेबाज को मिलेगा। इट्स 19 नाउ फॉर द लॉस ऑफ 3 विकेट। अभी भी रन सिंगल्स के रूप में यहाँ पर बनते हुए, और सवाल है इस वक्त बचे हुए रन का, तो 35 रन और चाहिए 11 गेंदों पर। 35 मोर रन्स दे हैव टू स्कोर फॉर विक्ट्री इन रिमाइनिंग 11 डिलीवरीज। और अगली गेंद ऑफ स्टंप पर आती हुई वाइड, 1 more run added to the total, and with that wide run the scoreboard moving up to 20 now for the loss of 3 wickets in the over number 5 in progress। और अगली गेंद इस बार गेंद को उछाला लॉन्ग ऑफ पर, लेकिन गेंद में इतना पर्याप्त दम नहीं कि सीमा रेखा को पार कर सके। So the new batsman Arif is now comes out to the middle। और जहाँ तक सवाल है 10 गेंदें अब बाकी हैं, रन से चाहिए 34, 34 to get from remaining 10 balls। गेंदबाज अपनी ओवर की पहली अगली गेंद लेकर तैयार, फुल टॉस, गेंद को उछाला मिड विकेट पर 6 रनों के लिए। और ऐसा ही चंद स्ट्रोक्स की इस वक्त जरूरत है वापिस आने के लिए नव भारत के बल्लेबाजों को। तो 9 गेंदें इस वक्त बाकी और रन्स चाहिए 28, 28 रन्स टू गेट फ्रॉम रिमाइनिंग 9 बॉल्स। और फुल टॉस एक बार फिर से फुल किया, लेकिन फील्डर वहां पर मौजूद लॉन्ग ऑफ पर, और इस बार एक और विकेट यहां पर गिर चुका है।
So 8 balls remaining and 28 runs more now they have to score for victory. They badly required a couple of boundary or sixes at this stage to get back into this match. और इस बीच गेंदबाज यहाँ पर आगे बढ़ाते हुए दाहिने हाथ राउंड द विकेट ये गेंद बेहतर गेंद थी इस वक्त ऑफ स्टंप पर आती हुई जहाँ तक सवाल है रनों का तो रन इस बीच नहीं मिलेंगे. हैदर गेंदबाज इस वक्त आगे बढ़ाते हुए 7 गेंदें 7 चौकों की जरूरत है. 28 टू गेट फ्रॉम 7 बॉल्स नाउ. और अगली गेंद इस बार गेंद को उछाला मिड विकेट पर गेंद पहुंची 1 रन का इजाफा. 27 द स्कोर नाउ. और अंतिम ओवर में 27 रन चाहिए तो सतीश अंतिम ओवर में 27 रन चाहिए. 27 रिक्वायर्ड ऑफ लास्ट ओवर. 27 दे स्कोर्ड इन द फर्स्ट 5 ओवर एंड 27 दे हैव टू गेट फ्रॉम लास्ट ओवर. और निस्संदेह यहाँ पर मुश्किल लक्ष्य और छक्के और चौकों की तलाश में इस वक्त बल्लेबाज नव भारत के. और इस वक्त छक्का या चौका लगाना उन्हें बेहद जरूरी इस मैच में बन चुका इस अंतिम ओवर में. Exactly, Gopi. The disappointment factor in this chasing is that, Gopi, just like even Swastik Padayura has also started very slowly. The disappointment, the wickets of tumbling, but in the middle order, Nishit, Acha, and everyone is contributed from the bat to get that total score of 53. But here is Nav Bharat. I think they not only they got a partnership here, fails to make a partnership, but at the same time they fails to get a run. So really not looking for the rotation of strike, even the lack of boundaries and sixes. Exactly सतीश. यहाँ पर इतनी बेहतर गेंदबाजी इस वक्त की है स्वस्तिक पड्डयूर के गेंदबाजों ने कि उनकी टीम इस वक्त अपने मंजिल के अति निकट आकर खड़े हो चुकी है. और 26 रन चाहिए 5 गेंदों पर. और यहाँ पर सिर्फ 5 छक्के ही अंतिम गेंद में विजय दिला सकते हैं बल्लेबाज को. ये गेंद उछाला गेंदबाज के सिर के ऊपर से स्ट्रेट ऑन द ग्राउंड लॉकऑन की दिशा में. नॉट मोर देन अ सिंगल. और 1 रन के साथ स्कोर अब बढ़कर पहुंच चुका है 29 रनों पर. नाउ द लास्ट चांस. 4 सिक्सेस रिक्वायर्ड इन द लास्ट 4 डिलीवरीज नॉट फॉर विक्ट्री बट फॉर टाई. और 4 गेंदों में 4 छक्कों की जरूरत विजय के लिए. और गेंद देखते हैं यहाँ पर अगली गेंद पर क्या होता है. तो गेंदबाज इस वक्त नितिन गेंदबाजी इस वक्त आगे बढ़ाते हुए दाहिने हाथ ऊपर द विकेट गेंदबाजी करते हुए तैयार दाहिने हाथ के बल्लेबाज के लिए. ये गेंद बीमर गेंद थी इस वक्त. नो बॉल का इशारा पुल करना चाहा चूके. और एक फ्री हिट गेंद इस वक्त मिलेगी जरूर. 4 गेंदों में बनाने हैं 24 रन. 4 छक्के जरूरत विजय के लिए. अंतिम 4 गेंदों में फ्री हिट गेंद लेकर गेंदबाज इस वक्त तैयार दाहिने हाथ ऊपर द विकेट गेंदबाजी करते हुए इस वक्त. ये गेंद बेहतर गेंद थी. एब्सोल्युटली फैंटास्टिक वन. द बॉल केम अलोंग द कार्पेट एंड वेंट इनटू द हैंड्स ऑफ विकेट कीपर एंड देयर इज नो पॉसिबिलिटी ऑफ एनी रन. और 3 गेंदें अब बाकी हैं. 3 गेंदों में चाहिए 24 रन. इस बार चूके सिर्फ 1 रन. 31 द स्कोर नाउ. 23 रिक्वायर्ड इन 2 बॉल्स. और यहाँ पर अगर गेंदबाज कोई नो बॉल या वाइड ना फेंकते तो निस्संदेह यहाँ पर स्वस्तिक पड्डयूर की विजय यहाँ पर निश्चित है. खिलाड़ी को इस वक्त 20 गज के दायरे के अंदर बुला लिया जा रहा है. उनके स्टिपुलेटेड टाइम इस वक्त समाप्त हो चुके हैं. और 2 गेंदों में चाहिए अब विजय के लिए 23 रन. 23 टू गेट इन रिमेनिंग 2 बॉल्स. और गेंदबाज एक बार फिर से तैयार दाहिने हाथ ऊपर द विकेट. हल्के से रक्षात्मक तरीके का खेल. बैक टू द बॉलर की दिशा में गेंद को पुश किया. रन से नहीं मिलेंगे. लास्ट बॉल 23 रन. एब्सोल्युटली इम्पॉसिबल टास्क नाउ. और गेंदबाज इस वक्त तैयार. इस बार गेंद को खेल दिया मिड ऑफ पर. दैट्स इट. 22 रन्स कॉम्प्रिहेंसिव विक्ट्री फॉर स्वस्तिक पड्डयूर अगेंस्ट नव भारत सालमारा. एंड विद दैट 22 रन्स कॉम्प्रिहेंसिव विक्ट्री दे आर थ्रू टू द सेमीफाइनल ऑफ दिस कॉम्पिटिशन. नेक्स्ट मैच Zaman Boys का लड़का will takes over Reliable Mujgaon in the last quarter final match. They will play and that match starts now within just short while. तो देखते हैं अंतिम क्वार्टर फाइनल मैच में चतुर्थ सेमीफाइनलिस्टों को और कौन सी टीम यहाँ पर प्रवेश करेगी. तो उनके पारी की शुरुआत होगी. अगला मैच शुरू होगा अंतिम क्वार्टर फाइनल मैच के छोटे से अंतराल के बाद. तब तक एक छोटा सा ब्रेक हम लेते हैं. और एक छोटे से ब्रेक के बाद राइट आफ्टर द शॉर्ट ब्रेक हम आपके सामने उपस्थित होंगे राज्य भाषा कन्नड़ में सुकुमार के साथ जब अंतिम क्वार्टर फाइनल मैच की शुरुआत यहाँ पर होगी. धन्यवाद. थैंक यू. ಪುತ್ತೂರಿಂದ BC ರೋಡ್ಗೆ ಎಷ್ಟು ಗಂಟೆ ತನಕ ಬಸ್ ಟೈಮ್ ಎಷ್ಟು ಗಂಟೆವರೆಗೆ ಲಾಸ್ಟ್ ಬಸ್
ಅಲ್ಲ ಇವ್ರಿಗೆ ಬಸ್ ಸಿಗ್ತದ, ಇವ್ರಿಗೆ ಬಸ್ ಸಿಗುತ್ತಾ? ಡೈರೆಕ್ಟ್ ಇಲ್ಲ, ಅಲ್ಲ ಮಂಗಳೂರು ಸಿಗ್ತದ? ಅಲ್ಲ ಬಸ್ ಡೈರೆಕ್ಟ್ ಸಿಗುತ್ತಾ? ಇಲ್ಲಿಂದ 6 ಗಂಟೆಗೆ ಲಾಸ್ಟ್, 6 ಗಂಟೆಗೆ ಲಾಸ್ಟ್. ಬಾಣಮಂಗ್ಳೂರು ನನಗೂ ಇಲ್ಲ ಅಂತ ಬಸ್ ಅದೇ ಹೇಳ್ತಿದ್ರು. ಗುಂಡ್ಯ ಅಂತ ಬರುತ್ತೆ, ಅಲ್ಲಿ ಹೋದ್ರೆ ಬಸ್ ಮಂಗಳೂರು ಸಿಗುತ್ತೆ ಡೈರೆಕ್ಟ್. ಗುಂಡ್ಯ ಅದೆಲ್ಲಿಂದ ಬರೋದು ಬಸ್? ಅದು ಬೆಂಗಳೂರಿಂದ ಬರೋದು. ಸ್ಟಾಪ್ ಇದೆ, ಚೆಕ್ ಪೋಸ್ಟ್ ಅದು. ಗಾಂಗೆಯ ಟ್ರೋಫಿ 2023ರ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಸಮನ್ ಬಾಯ್ಸ್ ಕಲ್ಲಡ್ಕ ಮತ್ತು ರಿಲಯಬಲ್ ಮುಜಂಗಾವು. ನಾಣ್ಯ ಚಿಮ್ಮುಗೆಯನ್ನು ಗೆದ್ದಂತಹ ಸಮನ್ ಬಾಯ್ಸ್ ಕಲ್ಲಡ್ಕ ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದೆ. 2 ಪ್ರತಿಷ್ಠಿತ ತಂಡಗಳು ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾದಾಗ ಈ ಪಂದ್ಯದಲ್ಲಿ ಗೆಲ್ಲುವಂತಹ ತಂಡ ದ್ವಿತೀಯ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಳ್ಳಲಿಕ್ಕಿದೆ. ಅಲ್ಲಿ ಶಸ್ತಿಕ ಪಡ್ಡಯೂರು ತಂಡದ ವಿರುದ್ಧ ಫೈನಲ್ ಹಂತಕ್ಕಾಗಿ ಸೆಣಸಾಟ ನಡೆಯಲಿಕ್ಕಿದೆ. ನಿರ್ಣಾಯಕರಾಗಿ ನಮ್ಮೊಂದಿಗೆ ಈ ಒಂದು ಪಂದ್ಯಾಟದಲ್ಲಿ ಮೋಹನ್ ಎಯಾಡಿ ಮಂಗಳೂರು ಮತ್ತು ಸುರೇಶ್ ಮೂಡಬಿದ್ರೆಯವರು ಸಹಕರಿಸಲಿಕ್ಕಿದ್ದಾರೆ. ಹಲೋ ಹಲೋ ಎರಡು ತಂಡದ ತಲಬೋರ್ವ ಇತರ ಆಟಗಾರರು ವೇದಿಕೆ ಬಳಿ ಬನ್ನಿ. ಸಮನ್ ಬಾಯ್ಸ್ ಕಲ್ಲಡ್ಕ ಮತ್ತು ರಿಲಯಬಲ್ ಮುಜಂಗಾವು 2 ತಂಡದ ತಲಬೋರ್ವ ಇತರ ಆಟಗಾರ ಕಡ್ಡಾಯವಾಗಿ ವೇದಿಕೆ ಬಳಿ ಆಗಮಿಸಬೇಕು ಎಂದು ಕೇಳಿಕೊಳ್ತಾ ಇದ್ದಾನೆ. ಶೈಕಿಂಗ್ ಭಾಗದಲ್ಲಿ ಸಂತು ಬಂಟ್ವಾಳ್, ನಾನ್ ಶೈಕಿಂಗ್ ಭಾಗದಲ್ಲಿ ಗಿರಿ, ಎಸ್ತಗಾರಿಕೆ ಭಾಗದಲ್ಲಿ ತೌಫೀಕ್. 6 ಓವರ್ನ ಈ ಪಂದ್ಯಾಟ ಪ್ರಥಮ 2 ಓವರ್ ಪವರ್ ಪ್ಲೇ. ಕಳೆದ ಪಂದ್ಯದಲ್ಲಿ ಯಾವುದೇ ರನ್ ಗಳಿಸಿದಂತಹ ಸಂತು ಬಂಟ್ವಾಳ್ ಇದೀಗ ನಿರ್ಣಾಯಕ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಟ್ರೈಕನ್ನು ಆಕ್ರಮಿಸಿಕೊಂಡ್ರೆ ನಾನ್ ಸ್ಟ್ರೈಕ್ ಭಾಗದಲ್ಲಿ ಗಿರಿ, ಎಸ್ತಗಾರಿಕೆ ಭಾಗದಲ್ಲಿ ತೌಫೀಕ್ ಸಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಪರವಾಗಿ. ಬ್ಯಾಟಿಂಗ್ ನಲ್ಲಿ ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ಹೊಂದಿದಂತಹ ಸಮನ್ ಬಾಯ್ಸ್ ಕಲ್ಲಡ್ಕ, ಹಾಗೇನೆ ಮತ್ತೊಂದು ಕಡೆ ಕಾಸರಗೋಡು ಪರಿಸರದ ಒಂದು ಬಲಿಷ್ಠ ತಂಡ ರಿಲಯಬಲ್ ಮುಜಂಗಾವು. ಕಳೆದ ಬಾರಿ ರನ್ನರ್ ಅಪ್ ತಂಡ, ಮತ್ತೊಂದು ಕಡೆ ಸಮನ್ ಬಾಯ್ಸ್ ಕಲ್ಲಡ್ಕ. ಪ್ರಥಮ ಓವರ್ನ ಪ್ರಥಮ ಚೆಂಡು ತೌಫೀಕ್, ಸೊಗಸಾದ ಎಸೆತಗಾರಿಕೆ, ಔಟ್ಸೈಡ್ ಆಫ್ ದಿ ಆಪ್ಷನ್ ಬಿಟ್ಟು ಯಾವುದೇ ರನ್ನಿಗೆ ಅವಕಾಶವಿಲ್ಲ. ನೆಲಮಟ್ಟದಲ್ಲಿ ಬಂದಂತಹ ಚೆಂಡು, ಅತ್ಯುತ್ತಮವಾದ ಆರಂಭವನ್ನು ತೌಫೀಕ್ ಅತ್ಯುತ್ತಮ ಆರಂಭ. ಪ್ರಥಮ ಎಸೆತದಲ್ಲೇ ಯಾವುದೇ ರನ್ ದಾಖಲಾಗಿಲ್ಲ. ಇದೀಗ ದ್ವಿತೀಯ ಬಾರಿ ಮತ್ತೆ ತನ್ನ ಓವರ್ನ ಮುಂದುವರಿಸುತ್ತಾ ಸಂತೂರವರ ಕಡೆಗೆ ಮುಜಂಗಾವು ತಂಡದ ಆರಂಭಿಕ ದಾಂಡಿಗ. ಈ ಬಾರಿ ಸ್ವಿಚ್ ಹಿಟ್ ಸಂತೋಷ್ ಎದುರಿಸಿದಂತಹ ದ್ವಿತೀಯ ಎಸೆತದಲ್ಲೇ ಸ್ವಿಚ್ ಹಿಟ್ ಹೊಡೆಯುವ ಮೂಲಕ ಮುಜಂಗಾವು ತಂಡದ ಖಾತೆ ಆರಂಭವಾಗಿದೆ. ಒಂದೊಳಗಿಂದ ಸಿಕ್ಸರ್ನೊಂದಿಗೆ ತಂಡದ ಖಾತೆಯನ್ನು ಆರಂಭಿಸಿದಾಗ ಇಲ್ಲಿ ಬಿಸಿಲಿನ ಕಾವು ಕೂಡ ಹೆಚ್ಚಾಗ್ತಾ ಇದೆ. 40 ಡಿಗ್ರಿ ಕೂಡ ದಾಖಲಾಗಿದೆ. ಉರಿ ಬಿಸಿಲಿನಲ್ಲೂ ಕೂಡ ಆಟಗಾರರು ಅತ್ಯುತ್ತಮ ಪ್ರದರ್ಶನವನ್ನು ತೋರ್ಪಡಿಸುವಲ್ಲಿ ಸರ್ವ ಪ್ರಯತ್ನವನ್ನು ಪಟ್ಟಾಗ ಇಲ್ಲಿ ತೌಫೀಕ್ ಎಸೆಯಬೇಕಾಗಿದೆ. 3ನೇ ಬಾರಿ ರೈಟ್ ಆರ್ಮ್ ಅರೌಂಡ್ ದ ಓವರ್ ದ ವಿಕೆಟ್ ಮುಖೇನವಾಗಿ ಸೊಗಸಾದ ಹೊಡೆತ. ಮತ್ತೊಮ್ಮೆ ಸಂತು ಬಂಟ್ವಾಳ್, ಈ ಬಾರಿ ಸೊಗಸಾದ ಕ್ಷೇತ್ರ ರಕ್ಷಣೆ. ಸಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಪರವಾಗಿ ಜರ್ಸಿ ನಂಬರ್ 7. ಈ ರೀತಿಯ ಕ್ಷೇತ್ರ ರಕ್ಷಣೆಗಳು ಬಹಳಷ್ಟು ಉಪಯುಕ್ತವಾಗಲಿಕ್ಕಿದೆ. 2 ರನ್ಗಳನ್ನು ಇಲ್ಲಿ ತಡೆ ಹಿಡಿದಂತಹ ತಂಡದ
ಕ್ಷೇತ್ರ ರಕ್ಷಕ ತಂಡದ ಮೊತ್ತ 8ಕ್ಕೆ ಏರಿಕೆಯಾಗಿದೆ. ಆರಂಭಿಕ ಓವರ್ನ 3 ಎಸೆತ ಮುಕ್ತಾಯವಾಗಿದೆ. 4ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ತೌಫೀಕ್. ಈ ಪಂದ್ಯದಿಂದ ಬಳಿಕ ಮುಂದಿನ ಹ್ಯಾಟ್ರಿಕ್ 6, ಹ್ಯಾಟ್ರಿಕ್ ಬೌಂಡರಿ ಮತ್ತು ಹ್ಯಾಟ್ರಿಕ್ ವಿಕೆಟ್ಗೆ ತಲಾ 500 ರೂಪಾಯಿಯ ನಗದು ಬಹುಮಾನ ಘೋಷಣೆಯಾಗಿದೆ. ಕೀರ್ತೇಶ್ ಗಾಂಗೆಯ ಸುಬ್ರಹ್ಮಣ್ಯ ತಂಡದವರಿಂದ ಈ ಬಾರಿ ಮತ್ತೊಂದು ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಸೀಮಿತವಾಗಿದೆ. ಎದುರಿಸಿದಂತಹ 4 ಎಸೆತಗಳಲ್ಲಿ ಸ್ಟ್ರೈಕ್ ರೇಟ್ 225ರಂತೆ 9 ರನ್ನ ಕಲೆ ಹಾಕಿದಂತಹ ಸಂತು ಬಂಟ್ವಾಳ್ ಕಳೆದ ಪಂದ್ಯದಲ್ಲಿ ನಿರೀಕ್ಷಿತ ಪ್ರದರ್ಶನ ಬರದೇ ಇದ್ದರೂ ಕೂಡ ಈ ನಿರ್ಣಾಯಕ ಪಂದ್ಯದಲ್ಲಿ ತನ್ನ ಬ್ಯಾಟಿಂಗ್ ವೈಭವವನ್ನು ಮುಂದುವರಿಸಿದಾಗ ಸುಭದ್ರ ಸತಿಯತ್ತ ರಿಲಯಬಲ್ ಮುಚಂಗಾವ್ ಇದೀಗ ತೌಫೀಕ್. ಸೊಗಸಾದ ಎಸೆತಗಾರಿಕೆ ಉತ್ತಮವಾಗಿರತಕ್ಕಂಥ ಹೊಡೆತ ವೈಡಿಶ್ ಫೈನ್ ಲೆಗ್ ವಿಭಾಗದಲ್ಲಿ ಚುರುಕಿನ ಓಡಾಟ ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ 1 ರನ್ನ ಕಲೆ ಹಾಕಿದಾಗ ತಂಡದ ಮೊತ್ತ 2 ಅಂಕಿಯತ್ತ 10ಕ್ಕೆ ಏರಿಕೆಯಾಗಿದೆ. 5 ಎಸೆತ ಮುಕ್ತಾಯವಾಗಿದೆ. ಅಂತಿಮ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ತೌಫೀಕ್. ಅಂತಿಮ ಬಾರಿ ಎಸೆಯಬೇಕಾಗಿದೆ. ಇದರೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. 10 ರನ್ ಗಳಿಸಿಕೊಂಡು ಯಾವುದೇ ವಿಕೆಟ್ ಅನ್ನು ಕಳೆದುಕೊಳ್ಳದೆ ಸುಭದ್ರ ಸ್ಥಿತಿಯಲ್ಲಿದೆ ರಿಲಯಬಲ್ ಮುಜಂಗಾಬ್. ಮತ್ತೊಂದು ಕಡೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ನಡೆಯುವಂತಹ ಟೆಸ್ಟ್ ಪಂದ್ಯಾಟದಲ್ಲಿ ಈಗಾಗಲೇ 500 ರನ್ಗಳನ್ನು ಕೂಡ ಗಳಿಸಿಕೊಂಡಿದೆ ಟೀಮ್ ಇಂಡಿಯಾ. ಅದರ ಜೊತೆಗೆ ವಿರಾಟ್ ಕೊಹ್ಲಿ ಕೂಡ ಬರೋಬ್ಬರಿ 150 ರನ್ಗಳನ್ನು ಗಳಿಸಿಕೊಂಡು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ರನ್ ಮೆಷಿನ್ ಎಂದೇ ಖ್ಯಾತಿವೆತ್ತಂತಹ ವಿರಾಟ್ ಕೊಹ್ಲಿ 75ನೇ ಶತಕವನ್ನ ಸಂಭ್ರಮಿಸಿಕೊಂಡಾಗ ದ್ವಿಶತಕದತ್ತ ಕೂಡ ದಾಪುಗಾಲಿಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ. ಮತ್ತೆ ಈ ಪಂದ್ಯಾಟವನ್ನು ಮುಂದುವರಿಸಿದಾಗ ಈಗಾಗಲೇ ಈ ಒಂದು ಪಂದ್ಯಾಟಕ್ಕೆ ಡಗ್ಔಟ್ ಅನ್ನ ಕೊಡುಗೆಯಾಗಿ ನೀಡಿದಂತಹ ಶ್ರೀ ವಿನೋದ್ ಹಾಡಿಕಲ್ಲು, ಅಕ್ಷಯ್ ಮೊಬೈಲ್ ಸುಬ್ರಹ್ಮಣ್ಯ ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಗಾಂಗೆಯ ಟ್ರೋಫಿ 2023ಕ್ಕೆ ಆತ್ಮೀಯವಾಗಿ ಸಂಘಟಕರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಪಂದ್ಯಾಕೂಟ ಬಹಳಷ್ಟು ಯಶಸ್ವಿಯಾಗಿ ಮುಂದುವರಿತಾ ಇದೆ. ಗಾಂಗೆಯ ಟ್ರೋಫಿಯ ಆವೃತ್ತಿ 4 ಇದು. ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ದ್ವಿತೀಯ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ ರೌಫ್ ಸಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಪರವಾಗಿ ದ್ವಿತೀಯ ಓವರ್ನ ಪ್ರಥಮ ಎಸೆತ ರೈಟ್ ಆರ್ಮ್ ಓವರ್ ದ ವಿಕೆಟ್. ಸೊಗಸಾದ ಹೊಡೆತ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಪ್ರಥಮ ವಿಕೆಟ್ ಪತನವಾಗ್ತಾ ಇದೆ. ಆರಂಭಿಕ ದಾಂಡಿಗನಾಗಿ ಆಗಮಿಸಿದಂತಹ ಗಿರಿ ಕೇವಲ 1 ರನ್ ಅನ್ನು ಗಳಿಸಿಕೊಂಡು ದ್ವಿತೀಯ ಓವರಿನ ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ರಿಲಯಬಲ್ ಮುಜಂಗಾವ್. ಕಳೆದ ಪಂದ್ಯದಲ್ಲಿ ಯಾವುದೇ ರನ್ ಅನ್ನು ಗಳಿಸಿಕೊಂಡಿರಲಿಲ್ಲ ಗಿರಿ. ಈ ದ್ವಿತೀಯ ಪಂದ್ಯದಲ್ಲೂ ಕೂಡ ಕೇವಲ 1 ರನ್ ಅನ್ನು ಗಳಿಸಿಕೊಂಡು ತನ್ನ ಬ್ಯಾಟಿಂಗ್ ವೈಫಲ್ಯ ಈ ಪಂದ್ಯಾಕೂಟದಲ್ಲಿ ಮತ್ತೆ ಮುಂದುವರಿತಾ ಇದೆ. ಹೊಸ ದಾಂಡಿಗನ ಆಗಮನವಾಗಿದೆ. ಕಳೆದ ಪಂದ್ಯದ ಹೀರೋ ವೈಯಕ್ತಿಕವಾಗಿ 28 ರನ್ ಅನ್ನು ಗಳಿಸಿಕೊಂಡಿದ್ರು. ಅದರ ಜೊತೆಗೆ ಬೌಲಿಂಗ್ ನಲ್ಲೂ ಕೂಡ 3 ವಿಕೆಟ್ ಅನ್ನು ಕಬಳಿಸಿಕೊಂಡು ಆಲ್ರೌಂಡರ್ ಪ್ರದರ್ಶನಕ್ಕಾಗಿ ಕಳೆದ ಪಂದ್ಯದಲ್ಲಿ ಬಲಿಷ್ಠ ಸ್ಟಾರ್ ಫ್ರೆಂಡ್ಸ್ ಮಾಡಿ ತಂಡದ ಎದುರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತಹ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಂತಹ ದಾಂಡಿಗ ಸಂಶು ಮತ್ತೊಂದು ಸವಾಲಿದೆ. 1 ಡೌನ್ ಆಟಗಾರರ ಮೇಲೆ ಬಹಳಷ್ಟು ನಿರೀಕ್ಷೆಗಳಿದೆ. ಈ ನಿರೀಕ್ಷೆಗಳನ್ನು ಯಾವ ರೀತಿ ನಿಜಗೊಳಿಸಬಲ್ಲರು ಸಂಶು. ಮತ್ತೊಂದು ಕಡೆ ಸಂತು ಬಂಟ್ವಾಳ್ ಅನುಭವಿ ಇಬ್ಬರು ಆಟಗಾರರು ಅಂಕಣದಲ್ಲಿದ್ದಾಗ ಕ್ಷೇತ್ರ ರಕ್ಷಕರಿಗೆ ಮತ್ತು ಎಸೆತಗಾರರಿಗೆ ಸವಾಲು ಸರಿ. ಇದೀಗ ಎಸೆತಗಾರಿಕೆಯನ್ನು ಮುಂದುವರಿಸುತ್ತಾ ರೌಫ್ ತಾನೆಸೆದಂತಹ ಪ್ರಥಮ ಎಸೆತದಲ್ಲಿ ಆರಂಭಿಕ ದಾಂಡಿಗ ಗಿರಿ ಅವರ ವಿಕೆಟ್ ಅನ್ನು ಕಬಳಿಸಿದಾಗ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ಎಡಗೈ ಮತ್ತು ಬಲಗೈ ದಾಂಡಿಗರು ಅಂಕಣದಲ್ಲಿ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ರೌಫ್ ಸೊಗಸಾದ ಎಸೆತಗಾರಿಕೆ. ಈ ಬಾರಿ ಡೌನ್ ದ ಲೆಗ್ ಸೈಡ್ ಉತ್ತಮವಾಗಿರತಕ್ಕಂಥ ಹೊಡೆತ. ವೈಡಿಶ್ ಫೈನ್ ಲೆಗ್ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಒಂಟಿ ಬಳಿಕ ಆ ಬಳಿ ಕೂಡ ಸುಲಭವಾಗಿದೆ. ಚುರುಕಿನ ಓಡಾಟ. ಎದುರಿಸಿದಂತಹ ಪ್ರಥಮ ಎಸೆತದಲ್ಲಿ 2 ರನ್ ಅನ್ನು ಕಲೆ ಹಾಕುವ ಮೂಲಕ ಸಂಶೂರ್ ಅವರ ವೈಯಕ್ತಿಕ ಖಾತೆ ಕೂಡ ಆರಂಭವಾಗಿದೆ. 1.2 ಓವರ್ ಮುಕ್ತಾಯಕ್ಕೆ 12 ರನ್ಗಳನ್ನು ಗಳಿಸಿಕೊಂಡು 1 ವಿಕೆಟ್ ಈಗಾಗಲೇ ಕಳೆದುಕೊಂಡಿದೆ ರಿಲಯಬಲ್ ಮುಜಂಗಾವ್. ಈ ಪಂದ್ಯವನ್ನ ಗೆದ್ದಂತಹ ತಂಡ ನೇರವಾಗಿ ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕೆ ಅರ್ಹತೆಯನ್ನು ಪಡೆದುಕೊಳ್ಳಲಿಕ್ಕಿದೆ. ಅಲ್ಲಿ ಎದುರಾಳಿ ಸ್ವಸ್ತಿಕ್ಕೆ ಪಡ್ಡ ಇವರು. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ರೌಫ್ 3ನೇ ಬಾರಿ ಸಂಶೂರ್ ಅವರ ಕಡೆಗೆ ಔಟ್ಸೈಡ್ ಆಫ್ ದ ಲೆಗ್ ಸಾಂಬಿದ ಬಲವಾದ ಮನವಿಗಿದೆ. ಲೆಗ್ ಬಿಫೋರ್ಗಾಗಿ
ಲೆಗ್ ಬೈಸ್ ಮೂಲಕ ಒಂದು ಅಂಕವನ್ನ ಕಲೆ ಹಾಕಿದೆ ರಿಲಯಬಲ್ ಮುಜಂಗಾವು. ತಂಡದ ಮೊತ್ತ 13, 1.3 ಓವರ್ ಮುಕ್ತಾಯವಾಗಿದೆ. ಕನಿಷ್ಠ 45ರಿಂದ 50 ರನ್ಗಳನ್ನು ಗಳಿಸಿಕೊಳ್ಳಲೇಬೇಕಾಗಿದೆ. ಬೆಳಗಿನ 3 ಪಂದ್ಯಗಳು ಮಾತ್ರ ಕೊಂಚ ಮಟ್ಟಿನಲ್ಲಿ ರನ್ ಅನ್ನು ಗಳಿಸಿಕೊಳ್ಳುವಲ್ಲಿ ಬ್ಯಾಟ್ಸ್ಮನ್ಗಳು ವೈಫಲ್ಯವನ್ನ ಕಂಡುಕೊಂಡಿದ್ರು. ಆದರೆ ಬಿಸಿಲಿನ ಕಾವು ಹೆಚ್ಚಾದಂತೆ ಬೌಂಡರಿ ಸಿಕ್ಸರ್ಗಳ ಸುರಿಮಳೆಗೈದಂತಹ ದಾಂಡಿಗರು ಓವರೊಂದಕ್ಕೆ ಸರಾಸರಿ 9-10 ಆಸುಪಾಸಿನಲ್ಲಿ ರನ್ ಅನ್ನು ನಿರಂತರವಾಗಿ ಗಳಿಸಿಕೊಂಡಾಗ ಈ ಪಂದ್ಯದಲ್ಲೂ ಕೂಡ ಕನಿಷ್ಠ 55 ರನ್ ಅನ್ನು ಗಳಿಸಿಕೊಳ್ಳಬೇಕಾಗಿದೆ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಲು ರಿಲಯಬಲ್ ಮುಜಂಗಾವ್. ಸೊಗಸಾದ ಎಸೆತಗಾರಿಕೆ ಮತ್ತೊಮ್ಮೆ ಸಂತು ಬಂಟ್ವಾಳ್ ಬ್ಯಾಟ್ ನ ಮುಖೇನ ದಾಖಲಾಗಿದೆ ದ್ವಿತೀಯ ಸಿಕ್ಸ. ಚೆಂಡನ್ನು ತಡೆಹಿಡಿಯುವಂತ ಸರ್ವ ಪ್ರಯತ್ನವನ್ನು ಪಟ್ಟರು, ಆದರೆ ಅತ್ಯುತ್ತಮವಾದ ಹೊಡೆತ. ಸಂತು ಬಂಟ್ವಾಳ್ ಎಷ್ಟು ಹೊತ್ತು ಕ್ರೀಸ್ ಅನ್ನು ಆಕ್ರಮಿಸಿಕೊಳ್ತಾರೋ ಅಷ್ಟು ಹೊತ್ತು ಕ್ಷೇತ್ರ ರಕ್ಷಕರ ಮತ್ತು ಎಸೆತಗಾರರ ಪಾಲಿಗಂತೂ ಸವಾಲೇ ಸರಿ. ಇಲ್ಲಿ ತನ್ನ ಬ್ಯಾಟ್ ಮುಖೇನ ದಾಖಲಾಗಿದೆ ದ್ವಿತೀಯ ಸಿಕ್ಸ್. ಒಟ್ಟಾರೆಯಾಗಿ ತಂಡದ ಮೊತ್ತ 19ಕ್ಕೆ ಏರಿಕೆಯಾಗಿದೆ. ಮತ್ತೊಮ್ಮೆ ಸಂತು ಬಂಟ್ವಾಳ್ ಎದುರಿಸಬೇಕಾಗಿದೆ. ಈ ಬಾರಿ ಸುಂದರತೆ ಕವರ್ ಡ್ರೈವ್ ದೀಪಕ್ಷ ಕವರ್ಸ್ ವಿಭಾಗದಲ್ಲಿದೆ, ಮಜೀದ್ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ, ಆದರೆ ಯಾವುದೇ ಅವಕಾಶವಿಲ್ಲ. ಚೆಂಡು ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್, 6 ಬಳಿಕ ಒಂದು ಬೌಂಡರಿ. ತಂಡದ ಮೊತ್ತ 22ಕ್ಕೆ 23ಕ್ಕೆ ಏರಿಕೆಯಾಗಿದೆ. ತಂಡದ ಮೊತ್ತ ಕಳೆದ ಪಂದ್ಯದಲ್ಲಿ ಯಾವುದೇ ರನ್ ಅನ್ನು ಗಳಿಸದೆ ಶೂನ್ಯ ಸಂಪಾದನೆ ಮಾಡಿದರೆ ಇಲ್ಲಿ ಸಂತು ಬಂಟ್ವಾಳ್. ಆದರೆ ಈ ನಿರ್ಣಾಯಕ ಕ್ವಾರ್ಟರ್ ಫೈನಲ್ 4ರಲ್ಲಿ ಈಗಾಗಲೇ 2 ಸಿಕ್ಸ್ ಮತ್ತು 1 ಬೌಂಡರಿಯೊಂದಿಗೆ ವೈಯಕ್ತಿಕವಾಗಿ 18 ರನ್ ಅನ್ನು ಗಳಿಸಿಕೊಂಡಾಗ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಈ ಬಾರಿ ಸುಂದರತೆ ಹೊಡೆತ ಮತ್ತೊಂದು ಚೆಂಡು, 1 ಬೌನ್ಸ್ ಓವರ್ ದ ರೋಪ್. ಸಂತೂರ್ ಅವರ ಬ್ಯಾಟಿಂಗ್ ವೈಭವ ಇಲ್ಲಿ ಮುಂದುವರಿತಾ ಇದೆ. ಬೌಂಡರಿಯ ಮೂಲಕ ಓವರ್ ನಂಬರ್ 2 ಮುಕ್ತಾಯ. ಈಗಾಗಲೇ ಸತತವಾಗಿ 2 ಎಸೆತಗಳಲ್ಲಿ 2 ಬೌಂಡರಿ ಅಟ್ಟಿದಂತಹ ಸಂತು ಬಂಟ್ವಾಳ್ ತಾನೆದಿರಿಸುವ ಮುಂದಿನ ಎಸೆತದಲ್ಲಿ ಬೌಂಡರಿ ಗಳಿಸಿಕೊಂಡದೇ ಆದಲ್ಲಿ ಕೀರ್ತೇಶ್ ಗಾಂಗೆಯ ಸುಬ್ರಹ್ಮಣ್ಯ ಇವರು ನೀಡುವಂತಹ ನಗದು ಬಹುಮಾನ 500 ರೂಪಾಯಿಯನ್ನು ತನ್ನ ಬಗಲಿಗೆ ಹಾಕಿಕೊಳ್ಳಲಿದ್ದಾರೆ ಸಂತು ಬಂಟ್ವಾಳ್. ಜವಾಬ್ದಾರಿಯುತ ಆಟ, ತನ್ನ ಅನುಭವಕ್ಕೆ ತಕ್ಕಂತೆ ಅದೆಷ್ಟೋ ಪಂದ್ಯಾಕೂಟಗಳಲ್ಲಿ ಭಾಗವಹಿಸಿದ ಅನುಭವವನ್ನು ಇಲ್ಲಿ ದಾರ ಎರೆಯುತ್ತ ಸಂತು ಬಂಟ್ವಾಳ್ ದ್ವಿತೀಯ ಓವರ್ನ ಮುಕ್ತಾಯಕ್ಕೆ 27 ರನ್ಗಳನ್ನು ಗಳಿಸಿಕೊಂಡಿದೆ. ಓವರೊಂದಕ್ಕೆ ಸರಾಸರಿ 13.5ರಂತೆ ರನ್ ಗಳಿಸಿಕೊಂಡಿದೆ ರಿಲಯಬಲ್ ಮುಜಂಗಾವ್. ಮತ್ತೆ 3ನೇ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ ತೌಫೀಕ್ ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರ್ ತಂಡದ ಪರವಾಗಿ 3ನೇ ಓವರ್ ಪವರ್ ಪ್ಲೇ ಮುಕ್ತಾಯದ ಬಳಿಕ 5 ಜನ ಕ್ಷೇತ್ರ ರಕ್ಷಕರು 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಗೆ ನಿಯೋಜನೆಗೊಂಡಾಗ ಡೀಪ್ ಸ್ಕ್ವೇರ್ ಲೆಗ್, ಡೀಪ್ ಮಿಡ್ ವಿಕೆಟ್, ಲಾಂಗ್ ಆನ್ ಲಾಂಗ್ ಆಫ್ ಮತ್ತು ಡೀಪ್ ಎಕ್ಸ್ಟ್ರಾ ಕವರ್ ಕ್ಷೇತ್ರ ರಕ್ಷಕನ ಗುರಿಯಾಗಿರಿಸಿಕೊಂಡು ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಥಮ ಬಾರಿ 3ನೇ ಓವರ್ನ ಚಾಲ್ತಿಯಲ್ಲಿ ಶೈಕ್ ವಿಭಾಗದಲ್ಲಿ ಸಂಶು 3ನೇ ಓವರ್ನ ಚಾಲ್ತಿಯಲ್ಲಿ ಪ್ರಥಮ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸೊಗಸಾದ ಎಸೆತಗಾರಿಕೆ ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ್ತು. ಎದುರಾಳಿ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕುವಂತಹ ಪ್ರಯತ್ನದಲ್ಲಿ ಮತ್ತೊಮ್ಮೆ ತಂಡದ ಕಪ್ತಾನ ತೌಫೀರ್ ಅವರಿಗೆ ವೈಯಕ್ತಿಕ ದ್ವಿತೀಯ ಓವರ್ನ ನೀಡಿದಾಗ ಪ್ರಥಮ ಎಸೆತವೇ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಈ ಒಂದು ವಿಕೆಟ್ ಈ ಜತೆಯಾಟವನ್ನು ಮುರಿಯಲೇಬೇಕಾಗಿದೆ. ಮತ್ತೊಮ್ಮೆ ತಂಡದ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ಳಲು ಸೊಗಸಾದ ಎಸೆತಗಾರಿಕೆ, ಸುಂದರತೆ ಹೊಡೆತ. ಈ ಬಾರಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಮತ್ತೆ 20 ರನ್ ಅನ್ನು ಕಲೆ ಹಾಕಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತೆ 28ಕ್ಕೆ ಏರಿಕೆಯಾಗಿದೆ. 2.2 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ ತೌಫೀಕ್ ಶೈಕ್ ವಿಭಾಗದಲ್ಲಿ ಸಂತು ಈ ಎಸೆತವನ್ನ ಬೌಂಡರಿ ಗಟ್ಟಿದೆ. ಆದಲ್ಲಿ ಕೀರ್ತೇಶ್ ಕೊಡಬಾಡುವಂತ 500 ರೂಪಾಯಿ ನಗದು ಬಹುಮಾನವನ್ನ ಕೂಡ ಪಡೆದುಕೊಳ್ಳಲಿಕ್ಕಿದ್ದಾರೆ ಸಂತು ಬಂಟ್ವಾಳ್. ತಂಡದ ಜವಾಬ್ದಾರಿಯನ್ನು ಅರಿತು ಅಂತಿಮ ಹಂತದವರೆಗೆ ಕ್ರೀಸ್ ಅನ್ನ ಸಂತು ಆಕ್ರಮಿಸಿಕೊಂಡದ್ದೇ ಆದಲ್ಲಿ 60ರ ಗಡಿಯನ್ನ ಕೂಡ ದಾಟಬಹುದಾಗಿದೆ ಇಲ್ಲಿ ರಿಲಯಬಲ್ ಮುಜಂಗಾವ್. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ತೌಫಿ ತನ್ನ ಓವರ್ನ ಮುಂದುವರಿಸುತ್ತಾ ಸ್ವಿಚ್ ಗೆ ಪ್ರಯತ್ನವನ್ನ ಪಟ್ಟರು. ಬಲವಾದ ಮನವಿಗೆ ಪುರಸ್ಕಾರ ಲಭಿಸಲಾಗಿದೆ. ನಿರ್ಣಾಯಕ ಘಟ್ಟದಲ್ಲಿ
ಜಮನ್ ಬಾಯ್ಸ್ ಕಲ್ಲಡಕ ತಂಡದ ಕಪ್ತಾನ ವಿಕೆಟ್ ಅನ್ನು ಪಡೆಯುವಂತಹ ತರಾತುರಿಯಲ್ಲಿ ಮೂರನೇ ಓವರ್ ಅನ್ನ ಮತ್ತೊಮ್ಮೆ ತೌಫೀರ್ ಅವರಿಗೆ ನೀಡಿದಾಗ ಇಲ್ಲಿ ದ್ವಿತೀಯ ಮೂರನೇ ಎಸೆತದಲ್ಲಿ ಸಂತು ಬಂಟ್ವಾಳ್ ವಿಕೆಟ್ ಅನ್ನ ಕಬಳಿಸಿದಾಗ ಒಂದು ಅತ್ಯಮೂಲ್ಯ ವಿಕೆಟ್ ಅನ್ನು ಕೂಡ ಪಡೆದುಕೊಳ್ತಾ ಇದೆ ಜಮನ್ ಬಾಯ್ಸ್ ಕಲ್ಲಡ್ಕ. ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ಹೊಂದಿದಂತಹ ಜಮನ್ ಬಾಯ್ಸ್ ಕಲ್ಲಡ್ಕದ ಎದುರು ಕನಿಷ್ಠ 55-60 ರನ್ಗಳನ್ನು ಗಳಿಸಿಕೊಳ್ಳಬೇಕಾಗಿದೆ. ರಿಲಯಬಲ್ ಮುಜಂಗಾವ್ ಮತ್ತೋರ್ವ ಹೊಸ ದಾಂಡಿಗ ಪೃಥ್ವಿರಾಜ್ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಆಗಮಿಸಿದಂತಹ ಪೃಥ್ವಿರಾಜ್ ಜೊತೆಗೂಡುತ್ತಾ ಮತ್ತೊಂದು ಕಡೆ ಸಂಶು ತಂಡದ ಮೊತ್ತ ಈಗಾಗಲೇ 28ಕ್ಕೆ ಏರಿಕೆಯಾಗಿದೆ. 2.3 ಓವರ್ ಮುಕ್ತಾಯಕ್ಕೆ 4ನೇ ಬಾರಿ ಎಸೆತಗಾರಿಕೆ ಭಾಗದಲ್ಲಿ ತೌಫೀಕ್ ತನ್ನ ಒಬ್ಬರನ್ನು ಮುಂದುವರಿಸುತ್ತಾ ಹೊಸ ದಾಂಡಿಗ ಪೃಥ್ವಿ ಅವರ ಕಡೆಗೆ. ಈ ಬಾರಿ ಮತ್ತೊಂದು ಸೇಫ್ ಶಾಟ್ ಎದುರಿಸಿದಂತಹ ಪ್ರಥಮ ಎಸೆತದಲ್ಲಿ ರನ್ ಅನ್ನು ಗಳಿಸಿಕೊಂಡಾಗ ವೈಯಕ್ತಿಕ ಖಾತೆ ಕೂಡ ಆರಂಭವಾಗಿದೆ. ಪೃಥ್ವಿ ಕಳೆದ ಪಂದ್ಯದಲ್ಲೂ ಪೃಥ್ವಿ ಕೂಡ ಹಿನ್ನಡೆಯನ್ನು ಅನುಭವಿಸಿದ್ರು, ವೈಫಲ್ಯವನ್ನು ಅನುಭವಿಸಿದ್ರು. ಆದರೆ ಈ ನಿರ್ಣಾಯಕ ಪಂದ್ಯದಲ್ಲಿ ತನ್ನ ಜವಾಬ್ದಾರಿ ಅರಿತುಕೊಂಡು ಬ್ಯಾಟ್ ಮುಂದುವರಿಸಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ತೌಫೀಕ್ ಎಸೆಯಬೇಕಾಗಿದೆ. 5ನೇ ಬಾರಿ 3ನೇ ಓವರ್ನ ಚಾಲ್ತಿಯಲ್ಲಿದೆ. ತಂಡದ ಮೊತ್ತ 29, 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ರಿಲಯಬಲ್ ಮುಜಂಗಾವ್. ಇದೀಗ 5ನೇ ಬಾರಿ ಡೌನ್ ದ ಲೆಗ್ ಸೈಡ್ ಇತ್ತು. ನಿರ್ಣಾಯಕರು ಈ ಬಾರಿ ಔಟ್ಸೈಡ್ ದ ಲೆಗ್ ಸಂಬಿತ್ತು, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮತ್ತೊಂದು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. 3ನೇ ಓವರ್ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಂತ ತೌಫೀಕ್ 5 ಎಸೆತಗಳಲ್ಲಿ 2 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸಿದಾಗ ನಿಧಾನಗತಿಯಲ್ಲಿ ಪಂದ್ಯದ ಮೇಲೆ ವಾಪಸತ್ತನ್ನು ಮಾಡುವಲ್ಲಿ ಯಶಸ್ವಿಯಾಗಿದೆ ಜಮನ್ ಬಾಯ್ಸ್ ಕಲ್ಲಡ್ಕ. ಅಂತಿಮವಾಗಿ ಎಸೆಯಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ತೌಫೀಕ್ 3ನೇ ಓವರ್ನ ಚಾಲ್ತಿಯಲ್ಲಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸೊಗಸಾದ ಎಸೆತಗಾರಿಕೆಗೆ ಬಲವಾದ ಮನವಿಗೆ ಪುರಸ್ಕಾರ ಲಭಿಸಲಾಗಿದೆ. ವಿಕೆಟ್ ನಂಬರ್ 3 ಕೂಡ ಇಲ್ಲಿ ಭದ್ರವಾಗಿದೆ. ಕಬಳಿಸುವಂತಹ ನಿಟ್ಟಿನಲ್ಲಿ ತೌಫೀಕ್ ರವರಿಗೆ ಜಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಕಪ್ತಾನ ಚೆಂಡನ್ನು ನೀಡಿದ್ರು. 3ನೇ ಓವರ್ನಲ್ಲಿ ಕೇವಲ 2 ರನ್ ಅನ್ನು ನೀಡಿ 2 ವಿಕೆಟ್ ಅನ್ನು ಕಬಳಿಸಿದಾಗ ಮತ್ತೆ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ ರಿಲಯಬಲ್ ಮುಜಂಗಾವ್. ಹೊಸ ದಾಂಡಿಗ ಹರೀಶ್ ರವರ ಆಗಮನವಾಗಿದೆ. ಮುಂದಿನ ಈ ಪ್ರಥಮ ಇನ್ನಿಂಗ್ಸಿನ ಅಂತಿಮ 3 ಓವರ್ಗಳ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ. ಮುಂದೆ ಪಂದ್ಯಾಟವನ್ನು ಮುಂದುವರಿಸುತ್ತ 4ನೇ ಓವರ್ನ ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಮಜೀದ್, ಸ್ಟ್ರೈಕಿಂಗ್ ಭಾಗದಲ್ಲಿ ಪೃಥ್ವಿ ಅವರ ಜೊತೆಗೂಡುತ್ತಾ ಮತ್ತೊಂದು ಕಡೆ ಹೊಸ ದಾಂಡಿಗ ಹರೀಶ್. ತಂಡದ ಮೊತ್ತ 29 ಓವರೊಂದಕ್ಕೆ ಸರಾಸರಿ 9.67 ರಂತೆ ಇದುವರೆಗೆ ರನ್ ಗಳಿಸಿಕೊಂಡಿದೆ ಜಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಎದುರು ರಿಲಯಬಲ್ ಮುಜಂಗಾವ್. ಅಂತಿಮ 3 ಓವರ್ 18 ಎಸೆತಗಳ ಬಾಕಿಗಿದೆ. ಕನಿಷ್ಠ 25-30 ರನ್ಗಳನ್ನು ಗಳಿಸಿಕೊಂಡದೇ ಆದಲ್ಲಿ ಖಂಡಿತವಾಗಿ ಕೂಡ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಬಹುದು ರಿಲಯಬಲ್ ಮುಜಂಗಾವ್. ಈ ಪಂದ್ಯದಲ್ಲಿ ಗೆಲ್ಲುವಂತಹ ತಂಡ ಮುಂದಿನ ದ್ವಿತೀಯ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆಯಲಿಕ್ಕಿದೆ. ಅಲ್ಲಿ ಎದುರಾಳಿ ಸ್ವಸ್ತಿಕ್ ಪಡ್ಡಯೂರು. ಎಸೆತಗಾರಿಕೆ ಭಾಗದಲ್ಲಿ ಮಜೀದ್ ತನ್ನ ಓವರ್ನ ಮುಂದುವರಿಸುತ್ತಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ 4ನೇ ಓವರ್ನ ಪ್ರಥಮ ಚೆಂಡು ಪೃಥ್ವಿ ಅವರ ಕಡೆಗೆ. ಸೊಗಸಾದ ಎಸೆತಗಾರಿಕೆ ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ್ತು, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಅತ್ಯುತ್ತಮವಾದ ಆರಂಭ 4ನೇ ಓವರ್ನಲ್ಲಿ ಮಜೀದ್ ತನ್ನ ಓವರ್ನ ಮುಂದುವರಿಸುತ್ತಾ ದ್ವಿತೀಯ ಬಾರಿ 4ನೇ ಓವರ್ನ ಚಾಲ್ತಿಯಲ್ಲಿದೆ. ಸ್ಟ್ರೈಕಿಂಗ್ ಭಾಗದಲ್ಲಿ ಪ್ರತಿಷ್ಠಿತ ಚೆಡಿ ಬಾಯ್ಸ್ ಬಂಟ್ವಾಳ ತಂಡದ ಆಟಗಾರ ಪೃಥ್ವಿ. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ್ತು, ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ತಂಡದ ಮೊತ್ತ 30ಕ್ಕೆ ಏರಿಕೆಯಾಗಿದೆ. 3.1 ಓವರ್ ಮುಕ್ತಾಯಕ್ಕೆ ಸರಾಸರಿ 10 ರಂತೆ ರನ್ ಅನ್ನು ಗಳಿಸಿಕೊಂಡಿದೆ ರಿಲಯಬಲ್ ಮುಜಂಗಾವ್. ಇದೀಗ ಮತ್ತೆ ದ್ವಿತೀಯ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ. ಇಲ್ಲಿ ಬಲವಾದ ಮನವಿ ಕಾಟನ್ ಬೌಲ್ಗಾಗಿ ಬಲವಾದ ಮನವಿ, ನಿರ್ಣಾಯಕರಿಂದ ತಿರಸ್ಕಾರ. ಅತ್ಯುತ್ತಮವಾದ ಎಸೆತಗಾರಿಕೆ, ಅದೇ ರೀತಿ ಸರಿಯಾದ ರೀತಿಯಲ್ಲೂ ಕೂಡ ಚೆಂಡನ್ನು ತಡೆ ಹಿಡಿದಿದ್ರು ಮಜೀದ್. ತಂಡದ ಮೊತ್ತ 30ರಲ್ಲಿದೆ. 3.2 ಓವರ್ ಕೂಡ ಮುಕ್ತಾಯವಾಗಿದೆ. 3ನೇ ಬಾರಿ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಮಜೀದ್, ಸ್ಟ್ರೈಕಿಂಗ್ ಭಾಗದಲ್ಲಿ ಪೃಥ್ವಿ. ತನ್ನ ಓವರ್ ಅನ್ನು ಮುಂದುವರಿಸುತ್ತಾ 3ನೇ ಬಾರಿ ಎಸೆಯಬೇಕಾಗಿದೆ ಮಜೀದ್. ಸ್ಟ್ರೈಕಿಂಗ್ ಭಾಗದಲ್ಲಿ ಪೃಥ್ವಿರಾಜ್.
ಈ ಬಾರಿ ಮತ್ತೊಮ್ಮೆ ಸೌಂದರ್ಯತೆ ಎಸೆದ ಔಷಧ ಸಂಪೌಟ್ಗಾಗಿ ಬಲವಾದ ಮನವಿ. ಸತತವಾಗಿ 3 ಡಾಟ್ ಬಾಲ್ ಅನ್ನು ಎದುರಿಸಿದಂತಹ ಪೃಥ್ವಿ ಕಳೆದ ಪಂದ್ಯದಲ್ಲೂ ಕೂಡ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡುವಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡಿದ್ರು. ಈ ಪಂದ್ಯದಲ್ಲೂ ಕೂಡ ಅದೇ ರೀತಿಯ ಪ್ರದರ್ಶನ ಮುಂದುವರಿತಾ ಇದೆ. ಆರಂಭಿಕ ದಾಂಡಿಗೆ ಸಂತು ಬಂಟ್ವಾಳ ಹಾಕಿಕೊಂಡ ಭದ್ರ ಅಡಿಪಾಯವನ್ನು ಮುಂದುವರಿಸುವಲ್ಲಿ ಕೊಂಚ ಮಟ್ಟಿನ ವೈಫಲ್ಯತೆಯಲ್ಲಿದೆ. ಈ ಬಾರಿ ಸುಲಭ ಚೆಂಡಿಗೆ ಉತ್ತಮವಾಗಿರತಕ್ಕಂಥ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ಚುರುಕಿನ ಕ್ಷೇತ್ರ ರಕ್ಷಣೆ ಕೇವಲ 1 ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ 31. ಆರಂಭಿಕ ದಾಂಡಿಗೆ ಸಂತು 2 ಸಿಕ್ಸ್ ಮತ್ತು 2 ಬೌಂಡರಿಯೊಂದಿಗೆ ವೈಯಕ್ತಿಕವಾಗಿ 22 ರನ್ಗಳನ್ನು ಕಲೆ ಹಾಕಿ ತಂಡಕ್ಕೆ ಅತ್ಯುತ್ತಮ ಆರಂಭವನ್ನಂತೂ ನೀಡಿದ್ರು. ಆದರೆ ಆ ಬಳಿಕ ದಾಂಡಿಗರು ಕೊಂಚ ಮಟ್ಟಿನ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ ಸುಲಭವಾಗಿ ರನ್ ಗಳಿಸಿಕೊಳ್ಳಲು. ಇದೀಗ ಸ್ಟ್ರೈಕಿಂಗ್ ನಲ್ಲಿ ಹರೀಶ್ ಪ್ರಥಮ ಬಾರಿ ಎದುರಿಸುತ್ತಾ ಉತ್ತಮವಾಗಿರತಕ್ಕಂಥ ಹೊಡೆತ ಪ್ರಥಮ ಎಸೆತವನ್ನೇ ಸಿಕ್ಸರಿಗೆ ಅಟ್ಟಿದಂತ ಹರೀಶ್. ಒಂದೆಡೆಯಿಂದ ರನ್ ಅನ್ನು ಗಳಿಸಿಕೊಳ್ಳುವಲ್ಲಿ ಪೃಥ್ವಿ ವೈಫಲ್ಯವನ್ನ ಕಂಡುಕೊಂಡಿದ್ದಾಗ ಮತ್ತೊಂದು ಕಡೆ ಎದುರಿಸಿದಂತಹ ಪ್ರಥಮ ಎಸೆತವನ್ನೇ ಸಿಕ್ಸರ್ಗಟ್ಟಿದಂತಹ ಹರೀಶ್ ತಂಡದ ಮೊತ್ತದಲ್ಲಿ ಮತ್ತೆ ಚೇತರಿಕೆಯನ್ನು ಕಂಡುಕೊಳ್ಳುತ್ತಾ 37ಕ್ಕೆ ಏರಿಕೆಯಾಗಿದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಮಜೀದ್. ಅಂತಿಮ ಬಾರಿ 4ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಒಂಟಿ ಬಳಿಕ ಅವಳಿಗೆ ಅವಕಾಶವಿಲ್ಲ. ಸೊಗಸಾದ ಕ್ಷೇತ್ರ ರಕ್ಷಣೆಯ ಮೂಲಕ ಓವರ್ ನಂಬರ್ 4 ಮುಕ್ತಾಯ. 4ನೇ ಓವರ್ನಲ್ಲಿ 9 ರನ್ ಅನ್ನು ಬಿಟ್ಟುಕೊಟ್ಟಂತಹ ಮಜೀದ್. ಒಟ್ಟಾರೆಯಾಗಿ ತಂಡದ ಮೊತ್ತ 38. ಓವರ್ ಒಂದಕ್ಕೆ ಸರಾಸರಿ 9.5ರಂತೆ ರನ್ ಗಳಿಸಿಕೊಳ್ತಾ ಇದೆ. ಜಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಎದುರು ರಿಲಯಬಲ್ ಮುಜಂಗಾಬು. ಮುಂದಿನ ದ್ವಿತೀಯ ಸೆಮಿಫೈನಲ್ ಪಂದ್ಯದ ಹಸ್ತಾಕ್ಷರ ಪ್ರಕ್ರಿಯೆಗಾಗಿ ಪಡ್ಡಯೂರು ತಂಡದ ಆಟಗಾರರಿಗಾಗಲೇ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೂಡ ಮುಕ್ತಾಯಗೊಳಿಸಿದ್ದಾರೆ. ಈ ಪಂದ್ಯದಲ್ಲಿ ವಿಜಯಶಾಲಿಯಾಗುವಂತ ತಂಡದ ಎದುರು ದ್ವಿತೀಯ ಸೆಮಿಫೈನಲ್ ಪಂದ್ಯದಲ್ಲಿ ಫೈನಲ್ ಪ್ರವೇಶಕ್ಕಾಗಿ ಹಣಾಹಣಿ ನಡೆಯಲಿಕ್ಕಿದೆ. ನಿನ್ನೆಯ ದಿನವಂತೂ ಆ ಸೆಮಿಫೈನಲ್ ಪಂದ್ಯ ನಡೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಮನವನ್ನ ಗೆದ್ದಿತ್ತು. 36 ಎಸೆತಗಳ ಮುಂದೆ 39 ರನ್ನಿನ ವಿಜಯದ ಗುರಿಗಿತ್ತು ಶ್ರೀರಾಮ ಪೆರ್ಜಿ ತಂಡಕ್ಕೆ. ಆದರೆ ಅಲ್ಲಿ ಚಕ್ರವರ್ತಿ 8 ತಂಡ ಅಂತಿಮವಾಗಿ ಒತ್ತಡವನ್ನು ಸಮರ್ಥವಾಗಿ ನಿಭಾಯಿಸಿ ಕೇವಲ 1 ರನ್ನಿನಿಂದ ಪಂದ್ಯವನ್ನು ಗೆದ್ದುಕೊಳ್ಳುವ ಮೂಲಕ ಪ್ರಥಮ ತಂಡವಾಗಿ ಗಾಂಗೆಯ ಟ್ರೋಫಿ 2023ರ ಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದಿದೆ. ಇಂದಿನ ದ್ವಿತೀಯ ಗುಂಪಿನಲ್ಲಿ 10 ತಂಡಗಳ ಮಧ್ಯೆ ಅಗ್ರಗಣ್ಯಯಾಗಿ ಯಾವ ತಂಡ ಫೈನಲ್ಗೆ ಪ್ರವೇಶಿಸಬಹುದು? ಉಳಿದಿರುವುದು 3 ತಂಡಗಳು. ಒಂದು ಸಸ್ಯಕ್ಕೆ ಪಡ್ಡಯೂರು, ರಿಲಯಬಲ್ ಮೊಜಂಗಾವು ಮತ್ತು ಸಮನ್ ಬಾಯ್ಸ್ ಕಲ್ಲಡುಕ. ಈ 3 ತಂಡಗಳಲ್ಲಿ ಯಾವ ತಂಡ ಗಾಂಗೆಯ ಟ್ರೋಫಿ 2023ರ ಫೈನಲ್ ಪಂದ್ಯಕ್ಕೆ ದ್ವಿತೀಯ ತಂಡವಾಗಿ ಪ್ರವೇಶವನ್ನ ಪಡೆಯಬಹುದು? ಕಾದು ನೋಡಬೇಕಾಗಿದೆ. ಇದೀಗ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ 5ನೇ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ ಶಾಕೀರ್. ಸ್ಲಾಗ್ ಓವರ್ ಚಾಲ್ತಿಯಲ್ಲಿದೆ. ಶಾಕೀರ್ ಅವರ ಕೈಯಲ್ಲಿದೆ ಚೆಂಡು. ಸ್ಟ್ರೈಕ್ ವಿಭಾಗದಲ್ಲಿ 1 ಸಿಕ್ಸ್ನೊಂದಿಗೆ ಬ್ಯಾಟಿಂಗ್ ಅನ್ನು ಮುಂದುವರಿಸುವಂತಹ ಹರೀಶ್. ಅಂತಿಮ 12 ಎಸೆತ ಬಹಳಷ್ಟು ನಿರ್ಣಾಯಕವಾಗಲಿಕ್ಕಿದೆ 2 ತಂಡಗಳಿಗೂ. ಎಸೆತಗಾರಿಕೆ ಭಾಗದಲ್ಲಿ ಶಾಕೀರ್ ತನ್ನ ಓವರ್ನ ಮುಂದುವರಿಸಿದ ಪ್ರಥಮ ಚೆಂಡು. ಸೊಗಸಾದ ಎಸೆತಗಾರಿಕೆಗೆ ಬಲವಾದ ಹೊಡೆತ 1 ರನ್ನಿಗೆ ಸೀಮಿತವಾಗಿದೆ. ಮಜೀದ್ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಪ್ರತಿಯೊಂದು ಎಸೆತಗೂ ಕೂಡ ದೊಡ್ಡ ಹೊಡೆತಕ್ಕೆ ಹೊಡೆಯುವಂತಹ ಪ್ರಯತ್ನವನ್ನ ಪಡುವಂತಹ ಹರೀಶ್ ಬೃಹತ್ ಮೊತ್ತವನ್ನು ದಾಖಲಿಸುವ ಮುನ್ಸೂಚನೆಯೊಂದಿಗೆ ಇಲ್ಲಿ ರಿಲಯಬಲ್ ಮುಜಂಗಾವ್. ಅಂತಿಮ 11 ಎಸೆತವಿದೆ. ಮತ್ತೊಮ್ಮೆ ಶಾಕೀರ್ ತನ್ನ ಓವರ್ನ ಮುಂದುವರಿಸಿದ ರೈಟ್ ಅಮರ್ ಒಂದು ವಿಕೆಟ್ ಮುಖೇನವಾಗಿ ಸ್ಟ್ರೈಕ್ ವಿಭಾಗದಲ್ಲಿ ಪೃಥ್ವಿ. 5ನೇ ಓವರಿನ ದ್ವಿತೀಯ ಚೆಂಡು ನಿರ್ಣಾಯಕ ಮೋಹನ್ ಯಯ್ಯಾಡಿಯವರ ಬಿಟ್ಟು ಮತ್ತೊಂದು ಸೊಗಸಾದ ಹೊಡೆತ ಕವರ್ ರವಿ. ಈ ಬಾರಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ 1 ರನ್ ಅನ್ನು ಸುಲಭವಾಗಿ ಗಳಿಸಿಕೊಂಡಿದೆ. ಮತ್ತೆ ಸ್ಟ್ರೈಕಿಂಗ್ ನಲ್ಲಿ ಹರೀಶ್. ದೊಡ್ಡ ಹೊಡೆತಗಳಿಗೆ ಮನಸ್ಸು ಮಾಡಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ. ಈಗಾಗಲೇ 40 ರನ್ಗಳನ್ನು ಗಳಿಸಿಕೊಂಡು ಸುಭದ್ರ ಸ್ಥಿತಿಯಲ್ಲಿದೆ. ಮುಂದಿನ 10 ಎಸೆತಗಳಿಗೆ ಕನಿಷ್ಠ 15-20 ರನ್ಗಳನ್ನು ಗಳಿಸಿಕೊಂಡದೇ ಆದಲ್ಲಿ
ರಿಲಯಬಲ್ ಮುಜಂಗಾವು ತಂಡಕ್ಕೆ ಮುಂದಿನ ಹಂತಕ್ಕೆ ಏರುವಂತ ಅವಕಾಶವಿದೆ. ಇಲ್ಲಿ ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ಶಾಕೀರ್ ತನ್ನ ಒಬ್ಬರನ್ನ ಮುಂದುವರಿಸುತ್ತ ಮೂರನೇ ಬಾರಿ ಶಕ್ತಿ ಭಾಗದಲ್ಲಿ ಹರೀಶ್. ಈ ಬಾರಿ ಮತ್ತೊಂದು ಉತ್ತಮವಾಗಿರ್ತಕ್ಕಂಥ ಹೊಡೆತವಾಗಿತ್ತು. ಆದರೆ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 41ಕ್ಕೆ ಏರಿಕೆಯಾಗಿದೆ. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ಶಾಕೀರ್ ತನ್ನ ಒಬ್ಬರನ್ನ ಮುಂದುವರಿಸಿದ ಸ್ಟ್ರೈಕ್ ವಿಭಾಗದಲ್ಲಿ ಪೃಥ್ವಿ. ಈ ಬಾರಿ ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಎಸೆತ ಸೊಗಸ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ ನೇರ ಥ್ರೋ ಬಲವಾದ ಮನವಿ ತಿರಸ್ಕಾರವಿದೆ. 1 ರನ್ ಅನ್ನು ಕಲೆ ಹಾಕಿಕೊಂಡಾಗ ತಂಡದ ಮೊತ್ತ 42. ಪ್ರತಿಷ್ಠಿತ ಬ್ರ್ಯಾಂಡ್ ಸ್ಪೋರ್ಟ್ಸ್ ಸೀತಂಗೋಳಿ ತಂಡದ ಮಾಲಕ ಇವರು ಹರೀಶ್. ಅದೆಷ್ಟೋ ಪಂದ್ಯಾಕೂಟಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಹಲವಾರು ಶಾಶ್ವತ ಪದಕವನ್ನು ನೀಡಿದಂತಹ ಬ್ರ್ಯಾಂಡ್ ಸ್ಪೋರ್ಟ್ಸ್ ಸೀತಂಗೋಳಿ ಇದರ ಮಾಲಕರಾಗಿರತಕ್ಕಂತಹ ಹರೀಶ್ ಇದೀಗ ರಿಲಯಬಲ್ ಮುಚಂಗಾಬು ತಂಡದ ಪರವಾಗಿ ಶೈಕನ್ನು ಆಕ್ರಮಿಸಿಕೊಂಡಾಗ ತಂಡದ ಮೊತ್ತದಲ್ಲಿ 42. 5ನೇ ಬಾರಿ ಮತ್ತೆ ಶಾಕೀರ್ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಶೈಕ್ ಭಾಗದಲ್ಲಿ ಹರೀಶ್ ಈಗಾಗಲೇ 1 6 ನೊಂದಿಗೆ ತನ್ನ ಬ್ಯಾಟಿಂಗ್ ಅನ್ನು ಮುಂದುವರಿಸುತ್ತಾ 5ನೇ ಬಾರಿ ಎದುರಿಸಬೇಕಾಗಿದೆ. ಮತ್ತೊಂದು ಸೊಗಸಾದ ಎಸೆತಗಾರಿಕೆಗೆ ಹೊಡೆತ ಬಂದು ಅತ್ಯುತ್ತಮವಾಗಿತ್ತು. ಆದರೆ ಲಾಂಗ್ ಆಫ್ ವಿಭಾಗದಲ್ಲಿದೆ. ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ. ಅತ್ಯುತ್ತಮವಾದ ಓವರ್ ಶಾಕೀರ್ 5 ಎಸೆತಗಳಿಗೆ ತಲಾ 1ರಂತೆ 5 ರನ್ಗಳನ್ನು ಬಿಟ್ಟುಕೊಟ್ಟಾಗ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಶಾಕೀರ್ ತಂಡದ ಮೊತ್ತ 43. ಈಗಾಗಲೇ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ ರಿಲಯಬಲ್ ಮುಚಂಗಾವು. ಅಂತಿಮ ಬಾರಿ ಎಸೆಯಬೇಕಾಗಿದೆ ಶಾಕೀರ್. ತನ್ನ ಜವಾಬ್ದಾರಿನ ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದಂತ ಎಸೆತಗಾರನಿತ ಅಂತಿಮ ಬಾರಿ ತನ್ನ ಓವರ್ನ ಮುಂದುವರಿಸುತ್ತಾ 5ನೇ ಓವರ್ನ ಚಾಲ್ತಿಯಲ್ಲಿ ಫುಲ್ ಟಾಸ್ ಆಗಿ ಬಂದಿತ್ತು. ಈ ಬಾರಿ ಪೃಥ್ವಿ ಬ್ಯಾಟ್ ನ ಮುಖಾನ ದಾಖಲಾಗಿದೆ ಪ್ರಥಮ 6. ಬ್ಯಾಟಿಂಗ್ ನಲ್ಲಿ ಕೊಂಚ ಮಟ್ಟಿನ ವೈಫಲ್ಯತೆಯನ್ನು ಕಂಡುಕೊಂಡಿದ್ರು ಪೃಥ್ವಿ. ಆದರೆ 5ನೇ ಓವರಿನ ಅಂತಿಮ ಎಸೆದ ಫುಲ್ ಟಾಸ್ ಆಗಿ ಬಂದಿತ್ತು. ಆ ಚೆಂಡನ್ನು ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಹೊಡೆಯುವ ಮೂಲಕ ಸಿಕ್ಸರ್ನೊಂದಿಗೆ 5ನೇ ಓವರ್ನ ಮುಕ್ತಾಯವಾದಾಗ ರಿಲಯಬಲ್ ಮುಚಂಗಾಬು ತಂಡ ಗಳಿಸಿಕೊಂಡಿದೆ 49. ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನಂತ ಹೊಂದಿದೆ ಇಲ್ಲಿ ಜಮನ್ ಬಾಯ್ಸ್ ಕಲ್ಲಡ್ಕ. ರಶೀದ್ ಬಾಬಾ, ಹಸೀಂ, ಅವಿನಾಶ್ ಹಲವಾರು ಆಟಗಾರ ಅತ್ಯುತ್ತಮ ದಾಂಡಿಗರ ಪಡೆಯನ್ನೇ ಹೊಂದಿದಂತಹ ಬಲಿಷ್ಠ ಜಮನ್ ಬಾಯ್ಸ್ ಕಲ್ಲಡ್ಕ ತಂಡಕ್ಕೆ ಸ್ಪರ್ಧಾತ್ಮಕ ಮೊತ್ತವನ್ನು ಒಡ್ಡುವಂತಹ ಸರ್ವ ಪ್ರಯತ್ನದಲ್ಲಿ 49 ರನ್ ಅನ್ನು ಗಳಿಸಿಕೊಂಡಿದೆ. ಓವರ್ ಒಂದಕ್ಕೆ ಸರಾಸರಿ 9.8 ರನ್ ಗಳಿಸಿಕೊಳ್ತಾ ಇದೆ. ಅಂತಿಮ ಓವರ್ನ ಎಸೆಯಲು ಎಸೆತಗಾರಿಕೆ ಭಾಗದಲ್ಲಿ ಹ್ಯಾರೀಸ್ ರೈಟ್ ಆರ್ಮ್ ಒಂದು ವಿಕೆಟ್ ಮುಖೇನವಾಗಿ ಶೇಕ್ ಭಾಗದಲ್ಲಿ ಹರೀಶ್ ತಂಡದ ಮೊತ್ತ 49. ಉತ್ತಮವಾಗಿರತಕ್ಕಂಥ ಹೊಡೆದ ಈ ಬಾರಿ ನೇರವಾಗಿ ಲಾಂಗ್ ಆನ್ ವಿಭಾಗದ ಕ್ಷೇತ್ರ ರಕ್ಷಣೆಯ ಕೈ ಸೇರಿದಾಗ ಹರೀಶ್ ಅವರ ಇನ್ನಿಂಗ್ಸ್ ಗೆಲ್ಲಿ ಮುಕ್ತಾಯವಾಗ್ತಾ ಇದೆ. ಒಂದು 6 ನೊಂದಿಗೆ ವೈಯಕ್ತಿಕವಾಗಿ 10 ರನ್ ಗಳಿಸಿಕೊಂಡಂತಹ ಹರೀಶ್ ಫೆವಿಲಿಯನ್ ಅಂತ ಹೆಜ್ಜೆ ಹಾಕಿದ್ರೆ ಕಳೆದ ಪಂದ್ಯಕ್ಕೆ ರೋಚಕ ತಿರುವನ್ನು ನೀಡಿದಂತ ಓರ್ವ ಅನುಭವಿ ದಾಂಡಿಗ ಉನ್ನಿಕೃಷ್ಣನ್ ಸತತವಾಗಿ 2 ಎಸೆತಗಳಿಗೆ 2 6 ಅನ್ನು ಹೊಡೆಯುವ ಮೂಲಕ ಸೋಲಿನಂಚಿಗೆ ಬಂದ ತಂಡವನ್ನು ಗೆಲುವಿನ ದಡ ಸೇರಿಸಿದಂತ ಉನ್ನಿಕೃಷ್ಣನ್ ಇದೀಗ ಅಂತಿಮ 5 ಎಸೆತಗಳಲ್ಲಿ ಯಾವ ರೀತಿ ಬ್ಯಾಟಿಂಗ್ ಅನ್ನು ಮುಂದುವರಿಸಬಹುದು ಕಾದು ನೋಡಬೇಕಾಗಿದೆ. ನಿರ್ಣಾಯಕ ಘಟ್ಟವಿದು. ಅಂತಿಮ 5 ಎಸೆತ ಬಾಕಿ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಹ್ಯಾರೀಸ್ ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನು ಕಬಳಿಸಿಕೊಂಡು ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ಹೊಸ ದಾಂಡಿಗ ಉನ್ನಿಕೃಷ್ಣನ್ ಕಡೆಗೆ. ಈ ಬಾರಿ ಪ್ರಥಮ ಎಸೆತವನ್ನು ಸಿಕ್ಸರ್ ಕಟ್ಟುವ ಪ್ರಯತ್ನದಲ್ಲಿ ಎಡವಿದ್ರು. ಈ ಬಾರಿ
ಉನ್ನಿಕೃಷ್ಣನ್ ಶೂನ್ಯ ಸಂಪಾದನೆಯೊಂದಿಗೆ ನೇರವಾಗಿ ಪೆವಿಲಿಯನ್ ನತ್ತ ಸತತ 2 ಎಸೆತಗಳಲ್ಲಿ 2 ವಿಕೆಟ್ ಕಳೆದುಕೊಂಡಿದ್ದ ರಿಲಯಬಲ್ ಮೊಜಂಗಾವ್. ಸತತವಾಗಿ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡಿದ್ದ ರಿಲಯಬಲ್ ಮೊಜಂಗಾವು ಒಂದು ಹಂತದಲ್ಲಿ 60ರ ಗಡಿಯನ್ನು ದಾಟಬಹುದು ಅನ್ನುವಂತ ನಿರೀಕ್ಷೆಗಿತ್ತು. ಆದರೆ ಇಲ್ಲಿ ಅಂತಿಮ ಓವರಿನ 2 ಎಸೆತದಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡಾಗ ಸಂಕಷ್ಟದಲ್ಲಿದೆ. 49 ರನ್ ಅನ್ನು ಇದುವರೆಗೆ ಗಳಿಸಿಕೊಂಡಿದೆ. ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ಜಮನ್ ಬಾಯ್ಸ್ ಕಲ್ಲಡ್ಕ. ಇದೀಗ ಹ್ಯಾಟ್ರಿಕ್ ಅವಕಾಶದಲ್ಲಿ ಎಸೆತಗಾರ ಹ್ಯಾರೀಸ್ ಹ್ಯಾಟ್ರಿಕ್ ವಿಕೆಟ್ ಪಡೆದುಕೊಳ್ಳಬಲ್ಲರೆ ಕಾದು ನೋಡಬೇಕಾಗಿದೆ. ಪಡೆದುಕೊಂಡದ್ದಾದಲ್ಲಿ 500 ರೂಪಾಯಿ ನಗದು ಬಹುಮಾನ ಲಭಿಸಲಿಕ್ಕಿದೆ. ಕೀರ್ತೇಶ್ ಗಾಂಗಯ್ಯ ಸುಬ್ರಹ್ಮಣ್ಯ ಇವರಿಂದ ಎಸೆತಗಾರಿಕೆ ಭಾಗದಲ್ಲಿ ತನ್ನ ಬೊಬ್ಬರನ್ನ ಮುಂದುವರಿಸುತ್ತಾ 3ನೇ ಬಾರಿ ರೈಟ್ ಅಮರ್ ಒಂದು ವಿಕೆಟ್ ಮುಖೇನವಾಗಿ ಹೊಸ ದಾಂಡಿಗನ ಕಡೆಗೆ. ಈ ಬಾರಿ ನೇರವಾಗಿ ಮತ್ತೊಂದು ವಿಕೆಟ್ ನ ಪತನವಾಗ್ತಾ ಇದೆ. ಇದರೊಂದಿಗೆ ಹ್ಯಾಟ್ರಿಕ್ ವಿಕೆಟ್ ಕೂಡ ಲಭಿಸ್ತಾ ಇದೆ ಹ್ಯಾರಿ. ಹ್ಯಾಟ್ರಿಕ್ ವಿಕೆಟ್ ಪಡೆದಂತಹ ಪ್ರಪ್ರಥಮ ಬೌಲರ್ ಈ ಹ್ಯಾರೀಸ್. ಗಾಂಗೆಯ ಟ್ರೋಫಿ 2023ರಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದಂತಹ ಪ್ರಪ್ರಥಮ ಎಸೆತಗಾರ ಈ ಹ್ಯಾರೀಸ್. 500 ರೂಪಾಯಿಯ ನಗದು ಬಹುಮಾನ ಕೂಡ ಲಭಿಸ್ತಾ ಇದೆ. ಕೀರ್ತೇಶ್ ಸುಬ್ರಹ್ಮಣ್ಯ ಗಾಂಗೆಯ ಸುಬ್ರಹ್ಮಣ್ಯ ಇವರಿಂದ ದ್ವಿತೀಯ ದಿನದಾಟದಲ್ಲಿ ಹ್ಯಾಟ್ರಿಕ್ 6 ಕೂಡ ದಾಖಲಾಗಿತ್ತು. ಮುಕ್ತಾರ್ ಕುಮ್ರಾ ಬ್ಯಾಟ್ನ ಮುಖೇನ ಪ್ರತಿಷ್ಠಿತ ಸ್ವಸ್ತಿಕ ಪಡ್ಡ ಇವರು ತಂಡದ ಪರವಾಗಿ. ಈ ಬಾರಿ ಮತ್ತೊಂದು ಫುಲ್ ಟಾಸ್ ಆಗಿ ಬಂದಿದೆ. ಸತತವಾಗಿ ಇಲ್ಲಿ 4ನೇ ವಿಕೆಟ್ ಪಡೆದುಕೊಳ್ತಾ ಇದ್ದಾರೆ ಹ್ಯಾರೀಸ್. ನಾಲ್ಕು ಕ್ಯಾಚ್ಗಳು ಕೂಡ ಲಾಂಗ್ ಆಫ್ ವಿಭಾಗದ ಕ್ಷೇತ್ರ ರಕ್ಷಕ ಪಡೆದುಕೊಂಡಾಗ ಇಲ್ಲಿ ಅಂತಿಮ ಓವರಿನಲ್ಲಿ ಹಿನ್ನಡೆಯನ್ನ ಕಂಡುಕೊಳ್ತಾ ಇದ್ದ ರಿಲಯಬಲ್ ಮೊಜಂಗಾವು ಒಂದು ಹಂತದಲ್ಲಿ 60ರ ಗಡಿಯನ್ನು ದಾಟಬಹುದು ಅನ್ನುವಂತ ಮುನ್ಸೂಚನೆ ಇತ್ತು. ಆದರೆ ಆ ಎಲ್ಲ ನಿರೀಕ್ಷೆಗಳು ಇಲ್ಲಿ ಹುಸಿಯಾಗಿದೆ. ಅಂತಿಮ ಓವರಿನಲ್ಲಿ ನಿರೀಕ್ಷೆಗೂ ಮೀರಿದಂತಹ ಪ್ರದರ್ಶನ ಇಲ್ಲಿ ಎಸೆತಗಾರ ಹ್ಯಾರೀಸ್ 4 ಎಸೆತಗಳಲ್ಲಿ 4 ವಿಕೆಟ್ ಅನ್ನು ಕಬಳಿಸಿಕೊಂಡಾಗ 5ನೇ ಬಾರಿ ಎಸೆಯಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಹ್ಯಾರೀಸ್ ಹೊಸ ದಾಂಡಿಗನಾರು. 5ನೇ ಬಾರಿ ರೈಟ್ ಅಮರ್ ಒಂದು ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಈ ಬಾರಿ ಮತ್ತೊಂದು ಎಸೆತ ಸೌಂದರತೆ ಎಸೆತ. ಆದರೆ ಇಲ್ಲಿ ಕೂಟ ರಕ್ಷಕನ ವೈಫಲ್ಯ. ಬೈಸ್ ಮೂಲಕ 1 ರನ್ ಅನ್ನು ಕಲೆ ಹಾಕಿದಾಗ ಅರ್ಧ ಶತಕದ ಗಡಿಯನ್ನು ದಾಟಿದ ಇಲ್ಲಿ ರಿಲಯಬಲ್ ಮೊಜಂಗಾವು. ಅಂತಿಮ 1 ಎಸೆತ ಬಾಕಿಗಿದೆ. ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನ ಕಟ್ಟಿ ಹಾಕಬಹುದೇ ರಿಲಯಬಲ್ ಮೊಜಂಗಾವ್. 57 ರನ್ಗಳನ್ನು ಕೇವಲ 4.1 ಓವರ್ಗಳಲ್ಲಿ ಕಳೆದ ಪ್ರಥಮ ಸುತ್ತಿನಲ್ಲಿ ಸಮನ್ ಬಾಯ್ಸ್ ಕಲ್ಲಡ್ಕ ತಂಡ ಗಳಿಸಿಕೊಂಡಿತ್ತು. ಆದರೆ ಇಲ್ಲಿ 50ರ ಗಡಿಯನ್ನು ದಾಟಿದ ರಿಲಯಬಲ್ ಮೊಜಂಗಾವ್ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಹ್ಯಾರೀಸ್ ತನ್ನ ಬೊಬ್ಬರನ್ನ ಮುಂದುವರಿಸುತ್ತಾ ಸ್ಟ್ರೈಕಿಂಗ್ ನಲ್ಲಿ ಪೃಥ್ವಿ ಸಿಡಿಸಬಲ್ಲರೆ ಸಿಕ್ಸರ್ ನೊಂದಿಗೆ ಇನ್ನಿಂಗ್ಸ್ ಮುಕ್ತಾಯ ಆಗಬಹುದೇ? ಸೊಗಸಾದ ಎಸೆತಗಾರಿಕೆ ದೊಡ್ಡ ಹೊಡೆತ. ಇಲ್ಲಿ ವಿಕೆಟ್ ನಂಬರ್ 5 ಕೂಡ ಪತನವಾಗಿದೆ. 1 ಓವರಿನಲ್ಲಿ 5 ವಿಕೆಟ್ ಕಬಳಿಸಿದಂತ ಎಸೆತಗಾರ ಹ್ಯಾರಿ. ಐದು ಓವರ್ ಮುಕ್ತಾಯಕ್ಕೆ 49 ರನ್ ಗಳಿಸಿಕೊಂಡು ಸುಭದ್ರ ಸ್ಥಿತಿಯಲ್ಲಿತ್ತು. ಆದರೆ ಅಂತಿಮ ಓವರ್ ಎಸೆದಂತಹ ಹ್ಯಾರೀಸ್
ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದ್ರು. 6 ಎಸೆತ 1 ರನ್ ನೀಡಿ 5 ವಿಕೆಟ್ ಅನ್ನ ಕಬಳಿಸಿಕೊಂಡಂತ ಹ್ಯಾರಿಸ್ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದ್ರು. ಈ ಒಂದು ಪಂದ್ಯಕೂಟದ ಪ್ರಾಯೋಜಕರಲ್ಲಿ ಓರ್ವರಾಗಿರತಕ್ಕಂಥ ಶ್ರೀಯುತ ಮೋಹನ್ ದಾಸ್ ರೈ, ನಿರ್ದೇಶಕರು ಸುಬ್ರಹ್ಮಣ್ಯ ಐನಕಿದು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನ ಗಾಂಗೆಯ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ಸಂಘಟಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನ ಕಟ್ಟಿ ಹಾಕಬಹುದೇ ರಿಲಯಬಲ್ ಮುಜಂಗಾವ್. 36 ಎಸೆತ 51 ರನ್ನಿನ ಅವಶ್ಯಕತೆ. ಒಬ್ಬರೊಂದಕ್ಕೆ ಸರಾಸರಿ 8.5 ರಂತೆ ರನ್ ಗಳಿಸಬೇಕಾಗಿದೆ. ಈ ಪಂದ್ಯವನ್ನ ಗೆದ್ದುಕೊಂಡು ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆಯಲು ಜಮನ್ ಬಾಯ್ಸ್ ಕಲ್ಲಡ್ಕ ಯಾವ ರೀತಿ ದ್ವಿತೀಯ ಇನ್ನಿಂಗ್ಸ್ ಅಲ್ಲಿ ಪಂದ್ಯಾಟ ಮುಂದುವರಿಯಬಹುದು, ಯಾವ ತಂಡ ಮುಂದಿನ ಹಂತಕ್ಕೆ ಏರಬಹುದು, ಎದುರಾಳಿ ತಂಡವನ್ನ ಕಟ್ಟಿ ಹಾಕಬಹುದೇ ರಿಲಯಬಲ್ ಮುಜಂಗಾವ್ ಅಥವಾ ಎದುರಾಳಿ ತಂಡ ನೀಡಿದಂತ ಸವಾಲನ್ನ ಯಶಸ್ವಿಯಾಗಿ ಬೆನ್ನತ್ತಬಹುದೇ ಜಮನ್ ಬಾಯ್ಸ್ ಕಲ್ಲಡ್ಕ ಅನ್ನುವುದನ್ನು ಮುಂದೆ ಆಂಗ್ಲ ಭಾಷೆಯಲ್ಲಿ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ. ಸತೀಶ್ ಸಾಲಿಯಾನ್ ಮಂಗಳೂರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. So thank you very much, Sukumar, and we are into the very interesting match. Two very good teams are having a contest for the place in the semi-final of this prestigious Gaangeya Trophy 2023, which is proudly organized by Gaangeya cricketers Subramanya in this most beautiful venue, Subramanya College Cricket Ground here in Subramanya, Sulya Taluk. Everything is set here for the target for Zaman Boys Kaladka, and Zaman Boys Kaladka, they got a 51 target, but I remind you, in the first match they got a target almost similar. They chased down within 5 overs, so that it's going to be a very, very good contest. Of course, they're playing with another team. It's not it's the same team what they played for the first round, because reliable Mujingaon, of course, they got some good bowling department, so that this match seems to be very, very interesting. And Gopi 51 certainly is going to be the total which you can feel that it's a winning total if they bowl well and field well. And but seeing that the batting department in the naked eye of Zaman Boys Kaladka, they got some fantastic, outstanding batting department. So that Gopi, job which is not yet over. I think the bowlers of reliable Mujingaon have to work hard if they wanted to win this match. एग्जैक्टली सतीश, जैसा कि आपने कहा, पिछले मैच में जिस तरीके से जमन बॉयज का लड़का के दोनों सलामी बल्लेबाजों ने लक्ष्य पीछा किया था, सिर्फ 5 ओवर में उन्होंने 50 रन से ऊपर उन्होंने मारा था और इस मैच को जीता था. और इस बात को मद्देनजर रखते हुए यहाँ पर गेंदबाजों को रिलायबल के काफ़ी सतर्की के साथ गेंदबाजी करनी होगी उनके पारी के पहली गेंद से. और इस बार देखिए गेंद को फ्लिक किया था, लेकिन मिड विकेट पर गेंद पहुंचे. और अगर रशीद बाबा और हाजिम जैसे आरंभिक बल्लेबाजों को बांध कर रखना है, तो कुछ विशेष रणनीति, डिफरेंट टैक्टिक के साथ इस वक्त गेंदबाजी करनी होगी रिलायबल के गेंदबाजों को. सतीश. Absolutely, Gopi. And these two opening pass in the previous match, I think both the batters really played well. Rashid Baba and this man who's really started very well, Azim, and we didn't see how he'll going to start here. First dotted delivery, and second time in this over, some show bowling away from us. Left arm round the wicket. Again, that ball is right on the money, right on the target. That's what I'm talking about, Gopi. Against the different bowling department, isn't it? Reliable Mujingaon, they got some fantastic bowling department, and against their formidable bowling department, I think something different technique need to be implemented for the batters of Zaman Boys Kaladka if they wanted to get that 51 runs to win this match. Zaman Boys Kaladka in the last 2 weeks back, when the big tournament which is organized at UCG Cricket Ground, lots of Undam cricket, that is BK Champions Trophy, they becomes a runner-off, and altogether in this particular season they got a good season, and that's why the team definitely is going to be one of the favorite team to coming to the semi-final of this prestigious cricket tournament. But reliable Mujingaon, there are also some the good players in the side, so that they will not going to give this match very cheaply for the opposition. Driven that one, misfield there by the fielder, absolutely a bad miss. It's really going to be a disaster. The boundary comes up here for the batter
Azim, it's a lucky boundary. Thank you very much. And just like in IPL, we are having a cheer girl, but here is some small cheer boys are dancing in front of our community box, getting some entertainment for the cricket lovers. Thank you very much because they are really one of the main reason for the success of this cricket tournament. These children's definitely getting the atmosphere very well, and it's going to be a festival and electrifying atmosphere out here in Subramanya and in this Gaangeya Trophy 2023. Meanwhile, boundary comes up. That's just I'm talking about. If they wanted to win the match, reliable out to tighten up the screws in their fielding department as well, and misfield by the fielder, costing a huge run of 4 runs, which is came from the bat of Azim. Samshu bowling away from us, right arm, left arm, round the wicket to Azim. This time going down the leg stump, punishable from the umpire, not from the batter, and it's going to be a little margin for error whenever the bowlers try to bring the ball around the legs. If the ball just missing the leg stump, it's going to be wide, and wide signal, frustration and pressure straight away for the bowler, and 5 runs on the board without loss of any wicket in the over number first is in progress. Samshu again bowling away from us, left arm round the wicket, one of the best all-rounder for the side of reliable Mujinga is bowling this time. Apple Flam in front of wicket, no doubt at all. Ball pitched in a line, Azim going against the line, tried to swing that on a non-side region, missed it completely. The band is finding himself right in front of middle stump. So thank you very much for that melodious the music. Thank you very much BS Bands Puturu and Gopi, the huge wicket and wicket of Azim, one of the very destructive batsmen as far as the opposition team. Reliable Mujinga, definitely they will going to enjoy this wicket of Azim, which is the wicket which is taken by the bowler Samshu. I think is flummy in front of wicket because he played that one against the line of the delivery. You need to connect the ball if you wanted to get the success. If you miss the ball, he definitely is in danger of getting like before wicket, and a huge wicket for team reliable Mujinga. Absolutely सतीश, this is really a big wicket. और जहाँ तक सवाल है आजिम का, तो पिछले मैच में बेहतरीन प्रदर्शन उन्होंने दिया था रशीद बाबा के साथ मिलकर. अब उनका विकेट पहले ही ओवर में गिर जाने के बाद दबाव इस वक्त जमान बॉयज का लड़का के ऊपर दिखाई देता है, और नए बल्लेबाज का जो आगमन इस वक्त हुआ है वो देखना यह है कि रशीद बाबा के साथ मिलकर किस तरीके की साझेदारी यहाँ पर निभाता है. और जहाँ तक 51 रन के लक्ष्य तक पहुंचने का सवाल है सतीश, रशीद बाबा की उपस्थिति इस वक्त उनके लिए बेहद जरूरी है. Absolutely, Gopi. The presence of Rashid Baba always going to be useful for team colored card. This time, what a shot! Magnificent strike! This is the stroke of the day. Outstanding cricketing stroke. Outstanding cricketing stroke there from the new batsman. Nothing wrong with us. Line of the delivery off the back foot. Lofted that one beautifully. Inside out cricketing stroke, and he got the distance and they got the runs what they really wanted. It looks like Avinash is a batsman. He came as a number 3 batter. They get riser and a very clean hit. Very clean hit. Avinash hitting the ball nicely. Pressure for the fielder in the outfield. Little bit fumble. Grabbing the opportunity to come back for the second. Productive over which is comes to an end. And chasing 51 to this match. Zaman boys colored Kagopi. Even they lost the wicket of Azim. They know exactly they're chasing 51 to this match. They're not really bothered about how many wickets they're going to lose. But only they're bothered about how many runs they wanted to get in this power play overside. And it's going to be a positive start, Gopi. The boundary and the sixes make a made a big difference in this particular over number 1.
एग्जैक्टली सतीश, यहाँ पर पहले ओवर में विकेट खोने के बावजूद 13 रन वो जोड़ चुका है। जब उन्होंने पारी की शुरुआत की थी, द रिक्वायर्ड रेट फॉर देम इज 8.50 व्हेन दे स्टार्टेड देयर इनिंग्स, एंड आफ्टर फर्स्ट ओवर एक्सेप्ट दे लॉस्ट देयर वन विकेट इन द फेस ऑफ आजिम, दे मैनेज्ड टू स्कोर 13 रन्स ऑन द बोर्ड, एंड दिस इज एन रियली एब्सोल्युटली गुड स्टार्ट फॉर देम। और पहले पावर प्ले ओवर का फायदा यहाँ पर उठा चुके हैं, और बचे हुए एक और पावर प्ले का ओवर जो है उसमें अगर वो 10 से 12 रन बटोरते हैं तो निश्चित रूप से यहाँ पर एक बेहतरीन प्लेटफॉर्म उनके सलामी बल्लेबाज यहाँ पर तय कर सकते हैं। फिलहाल ये पावर प्ले का फायदा उन्हें उठाना होगा। जहां तक सवाल है इस वक्त रिलायबल के गेंदबाजों का, तो इस वक्त उन्हें कम बैक करना है। दे हैज टू कम बैक इन दिस ओवर, और खासकर उन्हें विकेट यहाँ पर उखाड़नी होगी। इस जोड़ी को यहाँ पर उन्हें तोड़ना होगा अगर उन्हें कम बैक करना है तो। Exactly, Gopi. The real test for reliable bowling department will definitely going to be the second over, because it's the last over of the power play. Batsman Rashid Baba certainly will go looking for some acceleration of run rate in the second over. Harish is the bowler brought in to attack the leg spinner. The first ball itself is hoisting it over, not quite getting hold of that one properly, but still managed to get that over the infield. They're going for the second. In comes the throw. Unnikrishnan. It's been a fantastic work by Unnikrishnan. Once again, he's showing he's one of the best wicket keeper and very athletic and gymnastic wicket keeper as far as present cricket is concerned. And Gopi, very difficult to get away from the wicket keeper Unnikrishnan every time, isn't it? Just like mentioned earlier, one which is cotton ball attempt is become a viral in social media. That tournament which is held at UCG cricket ground of the real estate organized that tournament, United Trophy. And here is again Gopi. Look at the Unnikrishnan way he is that collecting the ball well in front of the stumps. He is almost away from the stump, so he knows that if he wanted to get the ball into the stump, it's going to be too late. So himself holding the ball, jumping to the stumps and uprooting the stumps. It's a magnificent work there from Unnikrishnan. एब्सोल्युटली मैग्निफिसेंट सतीश। और जैसे ही उन्होंने भापा थ्रो को रिसीव करने के बाद वो वहां पर स्टंप्स पर गेंद को नहीं लगा सकते, उन्होंने डाइविंग लगाई, और जब उन्होंने डाइविंग लगाई थी तब उनका संपूर्ण शरीर, हिज कंप्लीट बॉडी वाज इन द एयर, और निस्संदेह एक बेहतरीन यहाँ पर रनआउट उन्होंने किया। और इस रनआउट के बदौलत रशीद बाबा का विकेट यहाँ पर गिर चुका, और रशीद बाबा का विकेट का पता उन्होंने यहाँ पर बिल्कुल उनके लिए ड्रॉबैक साबित हो सकता है। ये गेंद एक बार फिर से जस्ट यहाँ पर मनाते हुए एक और विकेट यहाँ पर गिर चुका है, और 2 गेंदे 2 विकेट। अब ऐसा कहना पड़ेगा जमन बॉयज का लड़का आर नाउ लुकिंग इन ट्रबल। And well, Gopi, back-to-back wickets are back into pavilion of Zaman Boys Kaladka. Reliable, just like I mentioned, real test for reliable in the second over. And looks like in the first 3 deliveries, they passed that test, what they really got in this second over, because of the outstanding fielding, outstanding bowling performance by Harish, and 2 wickets are back into pavilion. Now, I think reliable first time in this match, looks like they are completely controlled over this match, but not at over, not fully, but they controlled because they picked up 2 valuable wickets back into pavilion. Again Harish balls, it is driven that one nicely down to wideish long on boundary for 4 runs. Just like I mentioned, Gopi, the team Zaman Boys Kaladka, the kind of team, they never really bother about how many wickets they lost, but they only bother about how much runs they wanted to get in this power play over. Even the loss of wickets, the attention over that accelerating the run rate in the power play remains the same. And the new batsman just came into middle and is dispatching that one down to deep wideish long on boundary for 4 runs. Harris is the batter. Is sent by the captain saying that don't bother about the wicket, you just go and play your stroke making game, and he's just justifying that one. Scoreboard Namuzan to white call by umpire. With that extra scoreboard Namuzan to 19 on the board, 19 for the loss of
3 wickets. They lost 3 wickets, but have a look at the scoreboard. Nothing much wrong with that scoreboard. Again, Harish, so far it's looking so good, even excluding that boundary in that over. That's why I'm going for the expansive drive, but against the line of the delivery, beautifully bowled there by Harish in delegation. Harish who contributed very well from the bat, and even now he's tried to contribute from the ball in this very important second over of the power play. Harish again bowling left arm. Around the wicket he bowls beautifully bowled, and again one more dotted delivery, and each and every dot ball will go into create the problem here. The batsman after getting a boundary, Harris looks like he just lost the momentum in the last 2 deliveries, and good comeback here by Harish. 19 on the board for the loss of 3 wicket. Harish again bowls. They're going for the expansive drive. They're going for the single chance of run out in the strikers, and this time throw which is not up to the mark. At the same time, the wicketkeeper fails to collect the ball, and the batters succeeded to collect the run, and scoreboard is now 20 on the board after completion of over number 2, and Gopi much better over. So compared to the previous one, 13 runs which just came from the first over, 7 in the second over, and more than anything else in that second over, Harish picked up 2 valuable wickets, one in the form of run out, one in the form of catch out. एग्जैक्टली सतीश, ये ओवर बेहतर रहा पहले ओवर के मुकाबले रिलायबल के पॉइंट ऑफ व्यू दृष्टिकोण से देखा जाए, जिसमें सिर्फ 7 रन हरीश ने प्रदान किए। एक विकेट गिरा राशिद बाबा का रनआउट के रूप में, और एक विकेट गिरा यहाँ पर अविनाश का तो बोल्ड आउट के रूप में। तो 2 विकेट यहाँ पर गिर चुके इस ओवर में, और इस ओवर की बदौलत कुछ हद तक इस मैच में वापस आ चुका है रिलायबल। लेकिन अगर स्ट्रेट अवे जस्ट लुकिंग टू द ओवरऑल इक्वेशन, तो 51 minus 20, that means 31 more runs now they have to score for victory in remaining 4 overs. That means in 24 balls the required run rate for them is exactly 7.75 runs per over. तो कुछ ज़्यादा कठिन सा लक्ष्य नहीं है, और मैं समझता हूँ जिस तरीके की गेंदबाजी इस ओवर में की है, 2 विकेट इस वक्त प्राप्त की है गेंदबाजों ने, तो उसी तरीके की गेंदबाजी आने वाले 1 या 2 ओवर में करनी होगी। ना सिर्फ विकेट उखाड़ने होंगे, बल्कि किफायती गेंदबाजी भी करनी होगी रिलायबल के गेंदबाजों को, अगर उन्हें यहाँ पर बल्लेबाजों पर नियंत्रण प्राप्त करना है तो। Absolutely, Gopi, and of course Harish is the one is just opened the gate here for the team. Reliable Mujinga after getting a huge wicket of Rashid Baba, and one more wicket of Avinash. But still now I think reliable Mujinga knows that this much of effort which is not enough to win the match, so that straight away Unni Krishnan he got a ball in his hand, so that he can get one good over here. The wait and see. Right arm over the wicket, ball number. This time chip that one, half-hearted stroke there from the batter, but quite enough for them to come back to get the single down to deep extra cover region. With that single, scope numbers on to 21 on the board. Harris is the batter who got a single then, and striker now Tawfiq is on strike. Unni Krishnan, right arm over the wicket, balls this time a little bit coming down the track, tried to use his feet, but missed it completely from the bat. Leg by call by umpire. One more addition to total with the addition of that single. Scope numbers under 22 on the board. Unni Krishnan knows that the opposition team definitely wanted to get one big shot in each and every over, so that they are able to get that catching rate. And rightly Gopi was said, mentioning about the 7.7 runs per over in present cricket is not a big ask, because the condition is low, looks to be so good for the batting, and the wind is always going to be favorable for the batter. Nicely driven down to mid-wicket region. Protection has been given in the dip, so that batsmen have to settle for the single, and with that single score moves on to 23 on the board. ಈಗಾಗಲೇ ನಮ್ಮ ಈ ಒಂದು ಪಂದ್ಯಾಟಕ್ಕಾಗಿ ಶ್ರೀ ಸುರೇಶ್ ಉಚಿರಡ್ಕ, ನಿರ್ದೇಶಕರು ಸುಬ್ರಹ್ಮಣ್ಯ, ಐನಕಿದು ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಇವರು ಆಗಮಿಸಿದ್ದಾರೆ. ಇವರಿಗೆ ಮತ್ತೊಮ್ಮೆ ಸಂಘಟಕರ ಪರವಾಗಿ ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. The warm welcome for Shri Suresh Hujiradka for this prestigious Gaangeya Trophy 2023. Meanwhile, one more delivery, which is the batsman fails to get any kind of runs. Score remains on 23 on the board. This time bowling, cleared him up. Unni Krishnan has got a huge wicket. The wicket of Harris is back into pavilion.
Thank you very much, BS Band. And Taufik is the batter, is back into pavilion. The new batsman in Imtiaz is walking towards the middle. The wickets are tumbling. Even the runs are coming, but wickets are tumbling here for team Kalarka, Zaman Boys Kalarka. And very good competition is on here. Reliable Mujingao know exactly the kind of competition they're facing from the against team. They got a fantastic batting department and a job which is not yet over. But Unni Krishnan straight away he's got a wicket here, and a huge wicket for Unni Krishnan. Beautifully bowled, unplayable delivery for the batter. And Taufik is back into pavilion now. Scoreboard is at 23 on the board, 23 for the loss of 4 wickets. And new batsman just came into middle is Imtiaz. For Imtiaz, one fielder at deep mid wicket, one at deep long on, one at deep long off. Deep cover point is situated, and one fielder at a square leg. Short third man Prithviraj, short cover point, short extra cover, short mid on, short square leg. Improvisation by pedaling the ball down to square leg region, but Shamshuddin is the batter fielder there in the deep square leg region. Fields the ball, ample time for the batter to complete the single. Fantastic over which is comes in and there from Unni Krishnan. And in this particular over, I think only 4 runs came from that over, and outstanding over which is comes in and from Unni Krishnan. And Gopi, Unni Krishnan justifying that experience is not important, but converting that experience into performance is so important. And Unni Krishnan is leading from the front, responsible for the fantastic run out, and responsible for the team in this round, because he's the one finished the match in the previous match we are talking about, and now once again is contributing from ball. That means the Unni Krishnan is a complete package. एब्सोल्युटली सतीश, उन्नी कृष्णन इज द कंप्लीट पैकेज और अपार अनुभव है, कई सालों से वो क्रिकेट खेलते हुए आ रहे हैं और यहाँ पर जिस तरीके की उन्होंने रन आउट की थी काबिल तारीफ है। और उसके बाद इस ओवर में तौफीक का विकेट उन्होंने उखाड़ा, ना सिर्फ तौफीक का विकेट उन्होंने उखाड़ा बल्कि सिर्फ 4 रन इस ओवर में प्रदान किए। और मैं समझता हूँ अंतिम 2 ओवर में यहाँ पर रिलायबल इस मैच में वापस आ चुका है। पहले ओवर में 13 रन बने थे, उसके बाद दूसरे ओवर में बने 7, इस ओवर में उन्नी कृष्णन ने सिर्फ 4 रन दिए हैं। तो अब 3 ओवर का खेल बाकी है और 27 रन चाहिए विजय के लिए। 27 to get from 18 deliveries, and now at this situation it could be anybody's game at this situation. जहाँ तक सवाल है इस वक्त गेंदबाजी का, तो गेंदबाजी इस वक्त शुरू करते हुए रोशी ओवर की पहली गेंद लेकर इस वक्त वो तैयार। इस वक्त ओवर की पहली गेंद रोशी फेंकने के लिए तैयार, जबकि स्ट्राइक इस वक्त लेते हुए बाएं हाथ के बल्लेबाज इस वक्त स्ट्राइक लेते हुए इम्तियाज। और ओवर की पहली गेंद लेकर गेंदबाज रोशी तैयार, दाहिना राउंड द विकेट इस वक्त गेंदबाजी करते हुए बाएं हाथ के बल्लेबाज इम्तियाज के लिए ओवर की पहली गेंद लेकर तैयार। फील्डिंग में कुछ हद तक जमावट यहाँ पर करते हुए चलते हुए, और जहां तक सवाल है 4 खिलाड़ी अभी भी 20 गज के दायरे के अंदर तैनात। रोशी अपनी पहली गेंद लेकर इस वक्त तैयार। तो ओवर की पहली गेंद इस बार स्वीप किया गेंद को और गेंद पहुंची डीप बैकवर्ड स्क्वायर लेग पर। जब तक गेंद को फील्ड किया जाता 1 रन का इजाफा हो चुका है और 1 रन के इजाफे के साथ स्कोर बढ़कर अब पहुंच चुका है कुल मिलाकर 25 रनों पर। 25 now for the loss of 4 wicket. In fact, at the start of the 4th over, 17 balls to go and 26 more runs now they have to score for victory. गेंदबाज इस वक्त रोशी तैयार, जबकि स्ट्राइक इस वक्त लेते हुए एरिस। फील्डिंग में एक बार फिर से कुछ जमावट करते हुए, हालांकि लेफ्ट राइट का कॉम्बिनेशन यहाँ पर मौजूद है और इस वजह से हर गेंद के बाद फील्डिंग में जमावट करते हुए इस वक्त कप्तान रिलायबल के और रोशी इस वक्त गेंदबाजी आगे बढ़ाते हुए तैनात राउंड द विकेट गेंदबाजी करते हुए। गेंद इस बार ऑन साइड पर गेंद को उछालना चाहा, अपील होती हुई लेकिन अपील को नकार दिया अंपायर ने और आखिरकार 1 रन बल्लेबाज को इस गेंद पर मिला और 1 रन के साथ स्कोर बढ़कर पहुंच चुका है 26 रनों पर 4 विकेट के नुकसान पर। दूसरे रन के लिए बल्लेबाज दौड़ पड़े यहाँ पर, ओवर थ्रो होता हुआ और यहाँ पर कहते हुए फील्डर की यहाँ पर ओवर थ्रो नहीं हुआ है, लेकिन अंपायर ने कहा कि जी हाँ यहाँ पर ओवर थ्रो हो चुका है और 2 रन यहाँ पर उनके खाते में जोड़े जाएंगे और 2 रन के साथ स्कोर बढ़कर पहुंच चुका है 27 रनों पर 4 विकेट के नुकसान पर। जबकि
ओवर नंबर 4 की प्रगति यहाँ पर होती हुई। एक बार फिर से गेंदबाज यहाँ पर आगे बढ़ाते हुए दाहिने हाथ राउंड द विकेट रोशी दाहिने हाथ के बल्लेबाज के लिए इस वक्त सामना करते हुए ऑन साइड पर गेंद को चालना चाहा, बेहतर गेंद थी, रनआउट का खतरा इस वक्त नॉन स्ट्राइक पर थ्रो पहुंचा, मिसअंडरस्टैंडिंग की बदौलत यहाँ पर यह विकेट गिर चुका है। ಈಗಾಗಲೇ ನಮ್ಮ ಈ ಒಂದು ಪಂದ್ಯಾಟದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯೆ ಸುಬ್ರಹ್ಮಣ್ಯ ಭಾರತಿ ದಿನೇಶ್ ಇವರು ಇಲ್ಲೊಂದು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ದಯಮಾಡಿ ಅವರು ವೇದಿಕೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸಂಘಟಕರ ಪರವಾಗಿ ತಮಗೆ ಆತ್ಮೀಯವಾದ ಸ್ವಾಗತ. ದಯಮಾಡಿ ವೇದಿಕೆ ಆಗಮಿಸಬೇಕು. ಭಾರತಿ ದಿನೇಶ್, ಗ್ರಾಮ ಪಂಚಾಯತ್ ಸದಸ್ಯೆ ಸುಬ್ರಹ್ಮಣ್ಯ. धन्यवाद। तो इस तरह से नए बल्लेबाज शाकिर इज नाउ कम्स आउट टू द मिडल एज अ नंबर 7 बैट्समैन फॉर रिलायबल। और जहां तक सवाल है इस वक्त बचे हुए रन्स का तो 24 रन और बनाने हैं विजय के लिए, जबकि गेंदें बाकी है 15। इस बीच गेंद इस बार ऑन साइड पर गेंद को चलना चाहा, बेहतरीन गेंदबाजी, एब्सोल्युटली फैंटास्टिक पीस ऑफ बॉलिंग परफॉर्मेंस कंटिन्यूइंग हियर फ्रॉम द बॉलर रोशी। इस वक्त 4 बेहतर गेंदें इस ओवर में फेंक चुके हैं। अब इक्वेशन सीम्स टू बी डिफिकल्ट लिटिल बिट, 24 टू गेट इन रिमेनिंग 14 डिलीवरीज। और जहां तक सवाल है इस वक्त गेंदबाजी तो रोशी इस वक्त गेंदबाजी आगे बढ़ाते हुए यह गेंद ऑन साइड पर उछाला, गेंद जाती हुई बैकवर्ड स्क्वायर लेग सीम मारेगा से बाहर। इट्स अ बिगी। निस्संदेह बेहतरीन स्ट्रोक अंडर प्रेशर हैरिस के बल्ले से लगता हुआ, और इस छक्के के साथ ऐसा कहना पड़ेगा रिलायबल अपने संघर्ष को यहां पर बरकरार रख चुका है। स्कोर बढ़कर पहुंच चुका है 33 रन। अब गेंदें बाकी हैं 13 और रन चाहिए 18, 18 टू गेट फ्रॉम 13 डिलीवरीज। और गेंदबाज रोशी इस वक्त गेंदबाजी आगे बढ़ाते हुए सामना इस वक्त करते हुए हैरिस एक बार फिर से छक्का जड़ने के बाद काफी आत्मविश्वास भरे नजर आते हुए। और इस ओवर में रोशी दाहिना तो बढ़ता विकेट गेंदबाजी करते हुए यह गेंद इस बार गेंद को उछालना चाहा, ऑन साइड पर गेंद गई, बल्ले के टॉप एज पर टकराने के बाद लॉन्ग ऑन पर, और हैरिस स्ट्राइक अपने पास रखना चाहते हैं। 1 रन का इजाफा, 34 रन बन चुके हैं। 34 फॉर द लॉस ऑफ 4 विकेट, 4 ओवर्स कंप्लीटेड, 17 टू गेट फ्रॉम 2 ओवर्स, दैट मींस इन 12 बॉल्स। और सतीश, मैं समझता हूं हैरिस का जो छक्का लग चुका है वो छक्का इस वक्त रिलायबल को इस मैच में काफी हद तक ला चुका है। Absolutely, Gopi. That was a much required blow coming from the bat of Harris. And because of that 6, Gopi, the match is evenly poised. It's going to be anybody's game. Just like I mentioned, Gopi, in this present cricket, it's very difficult to predict over the match. It's an unpredictable game. And especially one big shot in a over. And definitely will going to change the complexion of this match. 17 to get from 2 overs, Gopi, and required run rate is exactly 8.5 runs per over, and 8.5 runs per over. I think it's not a big ask because Saman Boys Kaladka knows exactly they got 5 wickets in hand and batsmen like Harris in the middle, and they definitely going to try for that one. So that Gopi, reliable Mujingao need to get one good over who can not only wanted to get an economical over, Gopi, but more than anything else, I think the wicket of Harris is going to be very crucial here for reliable Mujingao to back into this game. एग्जैक्टली सतीश, जैसा कि आपने फरमाया यहाँ पर हैरिस का विकेट उनके लिए बहुत ही महत्वपूर्ण है, और यहाँ पर हैरिस का विकेट वो प्राप्त करते हैं तो निस्संदेह उनका तख्ता भारी हो जाएगा। लेकिन जहां तक जमन बॉयज सकल लड़का का सवाल है, हैरिस की उपस्थिति उनके लिए बेहद जरूरी है। हैरिस प्रेजेंस इज द मोस्ट इंपॉर्टेंट इन दिस सिचुएशन। 17 टू गेट फ्रॉम 12 डिलीवरीज, इट कुड बी एनीबॉडीज गेम। एक चौका या छक्का इस वक्त मैच को पलट सकता है जमन बॉयज के ऊपर। और जहां तक सवाल है इस वक्त रिलायबल का, तो इस वक्त उन्हें करनी है किफायती गेंदबाजी, इकोनॉमिकल बॉलिंग जिसे अंग्रेजी में कहते हैं, और खासकर हैरिस को उन्हें खामोश रखना होगा। देखते हैं क्या होता है इस ओवर में। और गेंदबाजी शुरू करते इस वक्त हरीश, जिन्होंने अपना पहला ओवर बेहतर फेंका था, और ओवर की पहली गेंद लेकर इस वक्त तैयार बाएं हाथ राउंड द विकेट गेंदबाजी करते हुए हरीश के लिए इस बार अपील, जोरदार अपील, लेकिन इस अपील को नकार दिया इस बार अंपायर ने। और इस बीच 1 रन का इजाफा यहां पर हो चुका है लेग बाई के रूप में। और साइड पर थोड़ी सी
पीछे शफल होते हुए गेंद को ऑन साइड पर उछालना चाहता, शायद गेंद कुछ हद तक लेग स्टंप से बाहर की ओर निकल रही थी, तो इसकी वजह से अंपायर ने यहाँ पर इस अपील को पुरस्कृत नहीं किया। तो 1 रन मिलेगा, 16 रन चाहिए और गेंदें बाकी हैं इस वक्त तक 11। गेंदबाज कुछ हद तक नाखुश इस वक्त दिखाई देते हुए अपनी अगली गेंद लेकर तैयार। हरीश गेंदबाजी इस वक्त आगे बढ़ाते हुए स्ट्राइक पर इस वक्त आ चुके हैं शाकिर और अपनी ओर की अगली गेंद लेकर तैयार। यह गेंद इस वक्त शाकिर के लिए गेंद को ड्राइव कर दिया, गेंद पहुंची इस वक्त शॉर्ट मिड विकेट पर, नॉट मोर देन अ सिंगल फील्डर गेंद तक पहुंचते हुए और इससे पहले की गेंद को वहां पर वो फील्ड करे। बल्लेबाज के पास मौका था 1 रन प्राप्त करने का और 1 रन के साथ स्कोर अब बढ़कर पहुंच चुका है कुल मिलाकर 36 रनों पर। 15 रन चाहिए, 10 गेंदें बाकी और अभी भी बराबर का टक्कर इस वक्त जारी और हरीश इस वक्त तैयार तो अपनी अगली गेंद लेकर बाएं हाथ राउंड द विकेट गेंदबाजी करते हुए दाहिने हाथ के बल्लेबाज हरीश के लिए इस वक्त यह गेंद, हरीश ने गेंद को उछाला है लॉन्ग ऑन पर, ब्रिलियंट, absolutely magnificent piece of fielding this time, certainly that was an 6 और जिस तरीके से उन्होंने छलांग लगाई इलेक्ट्रीफाइंग सतीश, और यहाँ पर ऐसा कहना पड़ेगा जैसे ही उन्होंने ऊपर की ओर छलांग लगाई गेंद को तुरंत उन्होंने ढकेला और तुरंत गेंद को ढकेलते इन फ्रैक्शन ऑफ सेकंड यहाँ पर उनका पैर लैंड कर चुका था सीमा रेखा पर, तो निस्संदेह कहना पड़ेगा इस छक्के को उन्होंने बचाया और बेहतरीन एब्सोल्युटली मैग्निफिसेंट पीस ऑफ फील्डिंग इस वक्त की है लॉन्ग ऑन के फील्डर ने। Outstanding effort, Gopi. Not only this time, Gopi, throughout the tournament, we are witnessing some fantastic and unbelievable fielding performance by all the players. Oh, bowled him. This time, I think Harish got the wicket. The wicket of Shakir is back in the pavilion. Thank you. And Gopi, just have a look at that. The fielding effort that from the field, the Giri, whenever the fielder is responding very well, and that will going to galvanize the level of confidence of the bowler. After that save from Giri, what could be a certain 6. Then very next ball, Harris has got a wicket. This is what you call, Gopi. Absolutely, the fielder is definitely going to be the key for the success of the bowler. And because of that effort, that the bowler has got a confidence back in the favor, and he bowled a magnificent delivery, got a wicket. And now, Gopi, still it's going to be anybody's game. Exactly, सतीश, उस बेहतरीन फील्डिंग के बदौलत यहाँ पर सहज रूप से अगली गेंद पर गेंदबाज का आत्मविश्वास बढ़ा और उन्होंने विकेट प्राप्त किया। अब 8 गेंदें यहाँ पर बाकी है, 13 रन चाहिए। नए बल्लेबाज रजाक का आगमन हो चुका है और वो इस वक्त सामना करने के लिए तैयार है हरीश की गेंदों का। तो इस वक्त गेंदबाज और टीम के अन्य खिलाड़ी कुछ बातचीत करते हुए और नॉन स्ट्राइकर के बल्लेबाज हरीश से गेंद की परीक्षा करने के बाद उन्होंने गेंद को यहाँ पर गेंदबाज के हाथों में लौटाया और हरीश इस वक्त गेंदबाजी यहाँ पर आगे बढ़ाते हुए बाएं हाथ राउंड द विकेट गेंदबाजी करते हुए दाहिने हाथ के बल्लेबाज रजाक इस वक्त सामना करने के लिए तैयार। ये गेंद इस वक्त गेंद को उछाला है लॉन्ग ऑफ की दिशा में, फीडर गेंद के नीचे आते हुए और इस गेंद को लपकने में सफल सीमा रेखा के अंदर और इसी के साथ एक और विकेट यहां पर गिर चुका है। तो यहां पर यह विकेट गिर चुका है। लॉन्ग ऑफ फील्डर ने बेहतरीन तरीके से गेंद को लपका, 2 गेंदें 2 विकेटें और इन 2 लगातार विकेटों के पतन की वजह से अब कुछ हद तक लक्ष्य समान बॉयज का लड़का के लिए कठिन होता हुआ, लेकिन नहीं, एक छक्का इस वक्त उन्हें इस मैच में वापस ला सकता है। 7 गेंदें बाकी, 13 रन चाहिए विजय के लिए। इस ओवर में अंतिम गेंद का सामना करने के लिए इस वक्त बल्लेबाज इस वक्त तैयार अंतिम गेंद का सामना करने के लिए। इस बार यह गेंद को इस वक्त खेलना चाहा, चूंकि गेंद सीधे पहुंचे विकेट कीपर के हाथों में। बेहतरीन ओवर की समाप्ति। तो हरीश एक बार फिर से उन्होंने साबित किया कि वो कितने बेहतरीन गेंदबाज है। सिर्फ 4 रन इस ओवर में उन्होंने प्रदान किए और उनकी इस ओवर की बदौलत सतीश अब यहाँ पर मैं समझता हूं अंतिम ओवर में तख्ता यहाँ पर रिलायबल का भारी लग चुका है। 13 रन चाहिए अंतिम ओवर में।
fantastic Gopi, and the first wicket what he got through fantastic delivery, which is bowled out. But the second over Gopi, it's absolutely prize wicket, because that was of course that ball is an off volley, juicy off volley for the batter, and batter couldn't manage to get that distance down to deep long off, and because of that 2 wickets, Harish is the one is really brought strongly reliable Mujingaon into this match, because the final over Gopi, 13 runs required for the victory, and bowler Santosh Bantwal will going to bowl that last over. It's going to be a very interesting Gopi, because Santu Bantwal bowling the last over, might be a little bit gambling, but he's got a lot of experience. बिल्कुल सतीश, और संतोष इस वक्त नया ओवर आरंभ करते हैं। पहली गेंद इस वक्त गेंद को उछाला है लंगोल की दिशा में, गेंद सीमा रेखा से बाहर 4 रनों के लिए, और इस चौके के साथ जमन बॉयज अपने संघर्ष को बरकरार रख चुका है। हैरिस का छक्का चौका इस वक्त उनके उम्मीदों को बरकरार रख चुका है, और बेहतरीन प्लेसमेंट था। लंगोन और डीप मिड विकेट के बीच जो खाली क्षेत्र था, उस क्षेत्र से गेंद को उछाला इस वक्त, और जीतोड़ कोशिश करने के बावजूद इस वक्त फील्डर गेंद को रोक नहीं पाए, और गेंद सीमा रेखा को पार कर चुकी है 4 रनों के लिए। तो इस चौके के साथ स्कोर बढ़कर पहुंच चुका है 42 रनों पर। 9 रन चाहिए, 5 गेंदें बाकी, 9 टू गेट फ्रॉम 5 डिलीवरीज। और एक बार फिर से संतोष तैयार, दाहिना तो ओवर द विकेट, ये गेंद इस बार गेंद को खेल दिया है, गेंद जाती हुई वाइड लंगोन की दिशा में, गेंद क्लीन कलेक्शन, सिर्फ एकमात्र बल्लेबाज को इस बीच मिलेगा। थ्रो पहुंच चुका है, स्ट्राइकर पर हैरिस खुद स्ट्राइक अपने पास रखना चाहते हैं, और रखने में सफल हो चुके हैं यहां पर, और स्ट्राइक पर हैरिस वापस आ चुके हैं, लेकिन यहां पर विकेट गिर चुका है तशीर का, लेकिन ये विकेट का पतन कुछ ज्यादा उन पर फर्क नहीं पड़ेगा सतीश, क्योंकि हैरिस इज नाउ बैक ऑन स्ट्राइक। This is what you call Gopi, presence of mind there from Harris. He quickly realizing that the fielder is returning the ball towards the hands of wicketkeeper, and wicketkeeper Unikishan slightly fumbled, and he's grabbing the opportunity to come back for the strikers, and coming back to the strikers end, Harris means reliable. Suddenly they're not happy to see him in the strikers end, because he's the one so far is keeping a hope of winning this match for team Zaman Boys Kaladka alive. But here the real testing time for the bowler Santu Bantwal, how well he managed to restrict the 8 runs in remaining 4 deliveries. एग्जैक्टली सतीश, एरिस स्ट्राइक पर वापस आ चुके हैं। अब देखना यह है कि संतोष किस तरह इन बचे हुए 4 गेंदों में एरिस को रोक पाते हैं। फिलहाल 8 रन चाहिए, 7 फॉर टाई, 8 फॉर विन, 4 बॉल्स टू गो। संतोष इस वक्त तैयार, दाहिने हाथ ओवर द विकेट इस वक्त गेंदबाजी करते हुए, दाहिने हाथ के बल्लेबाज एरिस इस वक्त सामना करने के लिए तैयार, और संतोश की गेंद इस बार एरिस के लिए उछालना चाहो, बेहतरीन गेंदबाजी, गेंद सीधे पहुंची विकेट कीपर के हाथों में। एब्सोल्युटली फैंटास्टिक पीस ऑफ बॉलिंग परफॉर्मेंस। अंडर प्रेशर इस वक्त उन्होंने गेंद को फेंकी, थोड़ी सी टॉस की गई थी गेंद, ऑन साइड पर गेंद को उछालना चाहा, चूंकि गेंद सीधे पहुंची विकेट कीपर के हाथ में। 3 गेंदें 8 रन। अब संतोष इस वक्त तैयार, दाहिना तो बढ़ता विकेट, गेंदबाजी करते हुए यह गेंद इस बार एरिस के लिए, चूंकि एक बार फिर से बेहतरीन गेंदबाजी, कंसेक्यूटिव 2 डॉट बॉल्स, और अब इन 2 डॉट गेंदों की बदौलत तख्ता यहां पर रिलायबल का भारी हो चुका है। अब ऐसा कहना पड़ेगा सिर्फ चौका या छक्का ही इस इन बचे हुए अंतिम 2 गेंदों में जमन बॉयज का लड़का को विजय दिला सकता है, लेकिन यहाँ पर उम्मीदें अभी भी समाप्त नहीं हुई, मौका जरूर है इस वक्त जमन बॉयज का लड़का के बल्लेबाजों को कम बैक करने का। और देखते हैं यहाँ पर संतोष किस तरीके की गेंदबाजी करते हैं, और एरिस किस तरह की बल्लेबाजी यहाँ पर करते हैं। दाहिना तो ओवर द विकेट, संतोष की गेंद, यह गेंद ढीली गेंद, इस बार गेंद को उछाल नहीं पाए, गेंद पहुंची इस वक्त शॉर्ट मैन पर, 1 रन मिलेगा, दूसरा रन नहीं मिलेगा। अब लास्ट बॉल, 6 for tie, 7 for win, and the last chance in front of the batsman। और नंबर 10 बल्लेबाज इस वक्त तैयार, माजिद, और ऐसा कहना पड़ेगा संतोष इस वक्त गेंदबाजी करने के लिए तैयार। रिलायबल का भविष्य संतोष के हाथों में, जबकि जमन बॉयज का लड़का का भविष्य माजिद के हाथों में। 6 रिक्वायर्ड फॉर टाई, 7 फॉर विक्ट्री। लास्ट बॉल, हियर वी गो, ये गेंद उछाला इस वक्त लंगोल की दिशा में, गेंद पहुंचती हुई लंगोल पर इस कैच को लपक लिया गया है, और इसी के साथ रिलायबल आर वॉन द मैच बाय 6 runs thrillingly।
पर बेहतरीन मैच समाप्त हो चुका है और जमान बॉयज का लड़का द स्ट्रॉन्ग contender for the title of Gaangeya Trophy 2023 were out of the tournament and a thrilling victory, 6-run thrilling victory for Reliable Mujgaon, and with that 6-run thrilling victory, Reliable are through to the semi-final of this competition. And now Satish, the second semi-final of this competition is now going to start between Reliable and Swastik Padayur will take over Reliable Mujgaon in the next match, and that second semi-final match is now going to start within just a short while. So a fantastic match ended, and the second semi-final match is now going to start within just short while. Until then, we are taking a short break, and we'll be back right after the short break with my friend Sukumar in our state language, sweet language Kannada, when the second semi-final match will going to start. And now it's time for break. Thank you. Dhanyavad. ಈಗಾಗಲೇ ನಮ್ಮ ಈ ಒಂದು ಪಂದ್ಯಾಟಕ್ಕಾಗಿ ಶ್ರೀ ನವೀನ್ ಶೆಟ್ಟಿ ಗಾಂಗೆಯ ತಂಡದ ಹಿರಿಯ ಆಟಗಾರರು ಕುಕೇಶಿ ಕಾರ್ಸ್ ಸುಬ್ರಹ್ಮಣ್ಯ ಇವರು ಆಗಮಿಸಿದ್ದಾರೆ. ಇವರಿಗೆ ಸಂಘಟಕರ ಪರವಾಗಿ ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ವೆಲ್ಕಮ್ ಶ್ರೀ ಫಾರ್ ನವೀನ್ ಶೆಟ್ಟಿ, ಫಾರ್ಮರ್ ಕ್ರಿಕೆಟರ್ ಆಫ್ Gaangeya cricketers, and Kukishi Cards Subramanya for this prestigious cricket tournament Gaangeya Trophy 2023. So congratulations for the winners, and Zaman boys Kaladka couldn't manage to get this total of 51. They fought hard, but really finding a little bit short to get the total of 51 to win this match. But all we can see that the man who really contributed for the victory for team Reliable Mujgaon is the one who is contributed from the bat, one who contributed from the ball. I think the man who picked up 3 valuable wickets and scored a valuable 10 runs with the help of 1-6. It's none other than Harish of Reliable Mujgaon, who's judged as a man of the match. So I request Harish of Reliable Mujgaon, please come here and collect your man of the match award from our chief guest. ದಯಮಾಡಿ ಹರೀಶ್ ಅವರು ವೇದಿಕೆಗೆ ಬರಬೇಕು, ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ತಮ್ಮ ಆಲ್ರೌಂಡರ್ ನಿರ್ವಹಣೆಗಾಗಿ, ಸವ್ಯಸಾಚಿ ನಿರ್ವಹಣೆಗಾಗಿ, ತಮ್ಮ ಬ್ಯಾಟಿಂದ ಅತ್ಯಮೂಲ್ಯ 10 ರನ್ಗಳನ್ನು ಗಳಿಸಿದರು ಹಾಗೂ 2 ಓವರ್ನಲ್ಲಿ ಕೇವಲ 9 ರನ್ನನ್ನು ನೀಡಿ 3 ಅಮೂಲ್ಯ ವಿಕೆಟನ್ನು ಪಡೆದಂಥ ಹರೀಶ್ ಅವರು ವೇದಿಕೆಗೆ ಬಂದು ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನಮ್ಮ ಗಾಂಗೆಯ ಕ್ರಿಕೆಟರ್ಸ್ ಇದರ ಅಧ್ಯಕ್ಷರಾದಂಥ ಗೌರವಾನ್ವಿತ ರವೀಂದ್ರ ರುದ್ರಪ್ರಸಾದ್ ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ದಯವಿಟ್ಟು ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಇದರ ಅಧ್ಯಕ್ಷರಾದಂಥ ರವೀಂದ್ರ ರುದ್ರಪ್ರಸಾದ್ ಇವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಹರೀಶ್ ಇವರಿಗೆ ನೀಡಿ ಗೌರವಿಸುತ್ತಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್, ದ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಫ್ರಮ್ ಹರೀಶ್, and he deserves this man of the match award and for his outstanding all-round performance. Thank you very much. So time for changing commentary box, and I request Mr. Sukumar to take over the microphone in our state language, sweet language Kannada. It's over to Sukumar. Thank you very much. ನಿಮ್ಮ ಗ್ರೂಪಲ್ಲೆಲ್ಲ ಎಲ್ಲದನ್ನೆಲ್ಲ ಹಾಕತ್ತಾರೆ, ಅದೇ ಅವ್ರ ಗ್ರೂಪಲ್ಲೆಲ್ಲ ಅವ್ರದ್ದೇ ಹಾಕ್ತಾರೆ. ಇವತ್ತು ಬರೀ ಪ್ಯಾಂಟ್ ಹಾಕಿರೋದು. ಅಲ್ಲಿ ರಿಲಯಬಲ್ ಮುಜ್ಗಾಂವ್ ತಂಡದ ಸದಸ್ಯರು ದಯವಿಟ್ಟು ವೇದಿಕೆ ಆಗಮಿಸಿ ತಮ್ಮ ಹಸ್ತಾಕ್ಷರಗಳನ್ನು ಅಫಿಷಿಯಲ್ ಹಾಳೆಯಲ್ಲಿ ದಾಖಲಿಸಬೇಕಾಗಿ ವಿನಂತಿ. ಈಗಾಗಲೇ ಸ್ವಸ್ತಿಕ್ ಪಡಯೂರ್ ತಂಡದ ಸದಸ್ಯರು ತಮ್ಮ ಹಸ್ತಾಕ್ಷರಗಳನ್ನು ನೋಂದಾಯಿಸಿರುತ್ತಾರೆ. ಆದ್ದರಿಂದ ರಿಲಯಬಲ್ ಮುಜ್ಗಾಂವ್ ತಂಡದ ಎಲ್ಲ ಸದಸ್ಯರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ತಮ್ಮ ಹಸ್ತಾಕ್ಷರಗಳನ್ನು ಅಫಿಷಿಯಲ್ ಹಾಳೆಯಲ್ಲಿ ನೋಂದಾಯಿಸಬೇಕಾಗಿ ವಿನಂತಿ.
ಅದೇ ರೀತಿ ನಮ್ಮ ಇಂದಿನ ಈ ಕ್ರಿಕೆಟ್ ಪಂದ್ಯಾವಳಿಗೆ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಶ್ರೀ ಗಣೇಶ್ ಪ್ರಸಾದ್ ಎನ್ ಅಧ್ಯಕ್ಷರು ಅನುಗ್ರಹ ಎಜುಕೇಷನ್ ಟ್ರಸ್ಟ್ ಇವರು ಈಗಾಗಲೇ ಆಗಮಿಸಿದ್ದಾರೆ. ಇವರಿಗೆ ಗಾಂಗೆಯ ಟ್ರೋಫಿ ಸಂಘಟಕರ ಹಾಗೂ ಸರ್ವ ಕ್ರೀಡಾ ಪ್ರೇಮಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ದಯವಿಟ್ಟು ಅವರು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ತಮಗಿದು ಆಧಾರದ ಸ್ವಾಗತಗಳು ಸರ್, ಧನ್ಯವಾದಗಳು, ಥ್ಯಾಂಕ್ ಯು. ಗಾಂಗೆಯ ಟ್ರೋಫಿ 2023 ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕಾಗಿ ಸ್ವಸ್ತಿಕ್ ಪಡ್ಡಯೂರು ಮತ್ತು ರಿಲಯಬಲ್ ಮುಚಂಗವ್ ಈಗಾಗಲೇ ಅರ್ಹತೆಯನ್ನು ಪಡೆದುಕೊಂಡಿದೆ. ಆದಷ್ಟು ಬೇಗ ನಾಣ್ಯ ಚುಮ್ಮುಗೆಗಾಗಿ ಎರಡು ತಂಡಗಳ ಆಟಗಾರರು ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಿಸರ್ಗ ಯುವಕ ಮಂಡಳ ರಿಜಿಸ್ಟರ್ಡ್ ಐನಕ್ಕಿದು. ಇದರ ಆಶ್ರಯದಲ್ಲಿ ಹಿಂದೂ ಬಾಂಧವರ 7 ಜನರ 30 ಗಜಗಳ ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಾಟ ಮುಂದಿನ ಆದಿತ್ಯವಾರ ದಿನಾಂಕ 19/3/2023 ಪೂರ್ಣ ಗಂಟೆ 7:30ಕ್ಕೆ ಐನಕ್ಕಿದು ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಎಲ್ಲ ಆಟಗಾರರು ಹಾಗೇನೆ ಕ್ರೀಡಾಭಿಮಾನಿಗಳನ್ನ ಸಂಘಟಕರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ದಿನಾಂಕ 19/3/2023 ಆದಿತ್ಯವಾರ ನಿಸರ್ಗ ಯುವಕ ಮಂಡಳ ರಿಜಿಸ್ಟರ್ಡ್ ಐನಕ್ಕಿದು. ಇದರ ಆಶ್ರಯದಲ್ಲಿ ಹಿಂದೂ ಬಾಂಧವರ 7 ಜನರ 30 ಗಜಗಳ ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಾಟ ನಡೆಯಲಿಕ್ಕಿದೆ. ಸ್ವಸ್ತಿಕ್ ಪಡ್ಡಯೂರು ತಂಡದ ಕಪ್ತಾನ ಆದಷ್ಟು ಬೇಗ ನಾಣ್ಯ ಚುಮ್ಮಗೆಗಾಗಿ ಬನ್ನಿ. ಹ್ಯಾಟ್ರಿಕ್ ವಿಕೆಟ್ ಪಡೆದಂತಹ ಜಮನ್ ಬಾಯ್ಸ್ ಕಲ್ಲಡ್ಕ ತಂಡದ ಎಸೆಗಾರನಿಗೆ 500 ರೂಪಾಯಿಯ ನಗದು ಬಹುಮಾನ ಘೋಷಣೆಯಾಗಿತ್ತು. ಅದನ್ನು ನೀಡಿ ಸಹಕರಿಸಿದರೆ ಕೀರ್ತೇಶ್. ಅಂತಿಮ ಓವರ್ನಲ್ಲಿ ಕೇವಲ 1 ರನ್ ಅನ್ನು ನೀಡಿ 5 ವಿಕೆಟ್ ಅನ್ನು ಕಬಳಿಸಿದರು. ಪ್ರಪ್ರಥಮ ಬಾರಿಗೆ ಪಂದ್ಯಾಕೂಟದಲ್ಲಿ ಒಬ್ಬ ಎಸೆಗಾರ 1 ಓವರ್ನಲ್ಲಿ 5 ವಿಕೆಟ್ ಅನ್ನು ಕಬಳಿಸಿದ್ದು ನಾಣ್ಯ ಚುಮ್ಮಗೆಯನ್ನು ಗೆದ್ದುಕೊಂಡಂತಹ ಸ್ವಸ್ತಿಕ್ ಪಡ್ಡಯೂರು ತಂಡದ ಕಪ್ತಾನ ಜಮಾಲ್ ನಿರೀಕ್ಷೆಯಂತೆ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆದಷ್ಟು ಬೇಗ ಎರಡು ತಂಡಗಳ ಆಟಗಾರರು ಅಂಕಣವನ್ನು ಪ್ರವೇಶಿಸಬೇಕು. ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಬೇಕಾಗಿದೆ. ಸ್ವಸ್ತಿಕ್ ಪಡ್ಡಯೂರು ಕಳೆದ ಆವೃತ್ತಿಯ ಚಾಂಪಿಯನ್ ತಂಡ, ಹಾಗೆಯೇ ಪ್ರಥಮ ಆವೃತ್ತಿಯಲ್ಲೂ ಕೂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. 2 ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂತಹ ಸ್ವಸ್ತಿಕ್ ಪಡ್ಡಯೂರು ಒಂದು ಕಡೆಯಾದರೆ ಮತ್ತೊಂದು ಕಡೆ ಕಳೆದ ಬಾರಿ ಬಲಿಷ್ಠ ಸ್ವಸ್ತಿಕ್ ಪಡ್ಡಯೂರು ತಂಡದ ವಿರುದ್ಧ ಅಂತಿಮ ಫೈನಲ್ ಪಂದ್ಯದಲ್ಲಿ ಪರಾಭವಗೊಂಡಂತಹ ರಿಲಯಬಲ್ ಮೊಚಂಗಾಬು ತಂಡ ಕಳೆದ ವರ್ಷ ಫೈನಲ್ ನಲ್ಲಿ ಮುಖಾಮುಖಿಯಾಗಿತ್ತು. ಆದರೆ ಈ ವರ್ಷ ಸೆಮಿಫೈನಲ್ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದೆ. ಕಳೆದ ವರ್ಷದ ಫೈನಲ್ ಪಂದ್ಯಾಟದ ಸೋಲಿಗೆ ಸೇಡನ್ನು ತೀರಿಸಿಕೊಳ್ಳಬಲ್ಲದೆ ರಿಲಯಬಲ್ ಮೊಚಂಗಾವು ಅಥವಾ ಮತ್ತೊಮ್ಮೆ ವಿಜಯವನ್ನ ದಾಖಲಿಸಬಹುದೇ ಸ್ವಸ್ತಿಕ್ ಪಡ್ಡಯೂರು ಅನ್ನುವುದನ್ನು ನಿರ್ಧರಿಸುವಂತಹ ಈ ಪಂದ್ಯಾಟವಿದು. ಆ ಬಳಿಕ ಎಲ್ಲರ ನಿರೀಕ್ಷೆಯ ಗಾಂಗೆಯ ಟ್ರೋಫಿ 2023 ಫೈನಲ್ ಪಂದ್ಯಾಟ ಪ್ರಾರಂಭಗೊಳ್ಳಲಿಕ್ಕಿದೆ. ಈಗಾಗಲೇ 2 ತಂಡಗಳು ಸಜ್ಜಾಗಿವೆ ಸೆಮಿಫೈನಲ್ ಪಂದ್ಯಕ್ಕಾಗಿ. ಒಂದು ಕಡೆ ಬಲಿಷ್ಠ ಕಾಸರಗೋಡು ಕಂಡಂತಹ ಒಂದು ಬಲಿಷ್ಠ ತಂಡ, ಕಾಸರಗೋಡು ಜಿಲ್ಲೆಯ ಬಲಿಷ್ಠ ತಂಡ, ಕಾಸರಗೋಡು ಮತ್ತು ಕೇರಳ ಜಿಲ್ಲೆಯ ಹೆಸರಾಂತ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಆಟಗಾರರೊಳಗೊಂಡಂತಹ ರಿಲಯಬಲ್ ಮೊಚಂಗಾಬು ತಂಡ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಪುತ್ತೂರಿನ ಪ್ರತಿಷ್ಠಿತ ತಂಡ, ದಕ್ಷಿಣ ಕನ್ನಡ ಜಿಲ್ಲೆಗಳ ಹಲವಾರು ಪ್ರಶಸ್ತಿಗಳನ್ನು ತನ್ನ ಬಗಲಿಗೆ ಹಾಕಿಕೊಂಡಂತಹ ಸ್ವಸ್ತಿಕ್ ಪಡ್ಡಯೂರು. 2 ತಂಡಗಳ ಮಧ್ಯೆ ದ್ವಿತೀಯ ತಂಡವಾಗಿ ಫೈನಲ್ಗೆ ಪ್ರವೇಶವನ್ನು ಪಡೆಯುವಂತ ತಂಡ ಯಾವುದು ಅನ್ನುವುದನ್ನು ನಿರ್ಧರಿಸುವಂತ ಈ ಸೆಮಿಫೈನಲ್ ನಂಬರ್ 2 ಸೆಮಿಫೈನಲ್ ಪಂದ್ಯ ನಿರ್ಣಾಯಕರಾಗಿ ಹರೀಶ್ ಪಡೀಲ್ ಮತ್ತು ಮೋಹನ್ ಯಾಡಿಯವರ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ನಿರಂತರವಾಗಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಬಹಳಷ್ಟು ಅತ್ಯುತ್ತಮವಾದ ತೀರ್ಪುಗಾರಿಕೆಯನ್ನು ನೀಡಿ
ಈ ಪಂದ್ಯಾಕೂಟದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಇಬ್ಬರು ತೀರ್ಪುಗಾರರೊಂದಿಗೆ ಮತ್ತೊಬ್ಬ ತೀರ್ಪುಗಾರರು ವಿಶ್ರಾಂತ ತೀರ್ಪುಗಾರರಾಗಿ ನಮ್ಮೊಂದಿಗಿದ್ದಾರೆ ಸುರೇಶ್ ಮೂಡಬಿದ್ರೆ. ಹಾಗೆಯೇ ಪಂದ್ಯಾಕೂಟದ ಎಲ್ಲ ಚಿತ್ರಣಗಳನ್ನ ತಮ್ಮ ಕ್ಯಾಮೆರಾ ಕಣ್ಣುಗಳ ಮೂಲಕ ಸೆರೆ ಹಿಡಿದು ಯೂಟ್ಯೂಬ್ ನೇರ ಪ್ರಸಾರದಲ್ಲಿ ಪಂದ್ಯಾಟವನ್ನು ವೀಕ್ಷಿಸಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಅತ್ಯುತ್ತಮ ಗುಣಮಟ್ಟದ ನೇರ ಪ್ರಸಾರವನ್ನು ನೀಡ್ತಾ ಇದೆ 10 ಮೀಡಿಯಾ. ಹೆಚ್ಚು ಜನ 10 ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಪಂದ್ಯಾಕೂಟಗಳ ಬಗ್ಗೆ ನಿಮಗೆ ಹಲವಾರು ಮಾಹಿತಿಗಳು ಕೂಡ ಇಲ್ಲಿ ಲಭಿಸಲಿಕ್ಕಿದೆ. ಬಹಳಷ್ಟು ಅತ್ಯುತ್ತಮ ಗುಣಮಟ್ಟದ ಕವರೇಜ್, ಅತ್ಯುತ್ತಮ ಗುಣಮಟ್ಟದ ನೇರ ಪ್ರಸಾರವನ್ನು ನೀಡುವ ಮೂಲಕ ಈ ಗಾಂಗೆಯ ಟ್ರೋಫಿ 2023ರ ಮೆರುಗನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ 10 ಮೀಡಿಯಾ. ಈಗಾಗಲೇ ಆರಂಭಿಕ ದಾಂಡಿಗರು ಕೂಡ ಅಂಕಣವನ್ನು ಪ್ರವೇಶಿಸಿದಾಗ ಸ್ಟ್ರೈಕ್ ವಿಭಾಗದಲ್ಲಿ ಸಂತು ಬಂಟ್ವಾಳ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಗಿರಿ ಇಬ್ಬರು ಆರಂಭಿಕ ದಾಂಡಿಗರು ಅಂಕಣದಲ್ಲಿ. ಒಂದು ಏರ್ಪೋರ್ಟ್ ಕಳೆದು ಹೋಗಿದೆ. ಯಾರಿಗಾದರೂ ಸಿಕ್ಕಿದಲ್ಲಿ ದಯವಿಟ್ಟು ವೇದಿಕೆ ಬಳಿ ತಂದು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ರೆ. ಐಫೋನ್ ಏರ್ಪೋರ್ಟ್ ಒಂದು ಕಳೆದು ಹೋಗಿದೆ. ದಯವಿಟ್ಟು ಯಾರಾದರೂ ತಮಗೆ ಸಿಕ್ಕಿದಲ್ಲಿ ವೇದಿಕೆ ಬಳಿ ತಂದು ಕೊಡಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಎಸ್ತಗಾರಿಕೆ ಭಾಗದಲ್ಲಿ ಅಚ್ಚ ಬನ್ನೂರ್ ಅಚ್ಚಾಯನ ಹನೀಫ್ ಬನ್ನೂರು ಎಸೆಗಾರಿಕೆ ಭಾಗದಲ್ಲಿ ಸುಸ್ತಿಕ್ಪಟ್ಟಗಿರು ತಂಡದ ಪರವಾಗಿ ಪ್ರಥಮ ಓವರನ್ನು ಕೈಗೆತ್ತಿಕೊಂಡಂತಹ ಎಸೆತಗಾರ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕ್ ವಿಭಾಗದಲ್ಲಿ ಸಂತು ಬಂಟ್ವಾಳ್ ಪ್ರಥಮ ಓವರಿನ ಪ್ರಥಮ ಎಸೆತ, ಸೆಮಿಫೈನಲ್ ಪಂದ್ಯದ ಪ್ರಥಮ ಎಸೆತ. ಸೊಗಸಾದ ಎಸೆತಗಾರಿಕೆ, ಸುಂದರತೆ ಹೊಡೆತ ಇಲ್ಲಿ ಸಂತು ಬಂಟ್ವಾಳ್ ಕವರ್ಸ್ ವಿಭಾಗದಲ್ಲಿ ಚೆಂಡನ್ನು ಹೊಡೆಯುವ ಮೂಲಕ ಬೌಂಡರಿಯೊಂದಿಗೆ ಇನ್ನಿಂಗ್ಸ್ ನಂಬರ್ 1 ಪ್ರಾರಂಭಗೊಳ್ತಾ ಇದೆ. ಸಂತು ಬಂಟ್ವಾಳ್ ಬ್ಯಾಟ್ ಮುಖೇನ ದಾಖಲಾಗಿದೆ ಪ್ರಥಮ ಬೌಂಡರಿ. ಎದುರಿಸಿದಂತಹ ಪ್ರಥಮ ಎಸೆತಕ್ಕೆ ಬೌಂಡರಿ ಗಟ್ಟಿದ್ದ ಸಂತು ಬಂಟ್ವಾಳ್ ಪ್ರಥಮ ಪಂದ್ಯದಲ್ಲಿ 0 ಸಂಪಾದನೆ ಮಾಡಿದರು. ದ್ವಿತೀಯ ಪಂದ್ಯದಲ್ಲಿ ವೈಯಕ್ತಿಕವಾಗಿ 18 ರನ್ಗಳನ್ನು ಕೂಡ ಗಳಿಸಿಕೊಂಡಿದ್ರು. ಆದರೆ ಇಲ್ಲಿ 22 ರನ್ಗಳನ್ನು ದ್ವಿತೀಯ ಪಂದ್ಯದಲ್ಲಿ ಗಳಿಸಿಕೊಂಡಿದ್ರು. ನಿರ್ಣಾಯಕ ಪಂದ್ಯದಲ್ಲಿ ಬೌಂಡರಿ ಗಳಿಸಿಕೊಂಡು ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಡೀಪ್ ವಿಕೆಟ್ ವಿಭಾಗದಲ್ಲಿ ಹರ್ಷ ಪಡ್ಡಯೂರು ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಒಂಟಿ ಬಳಿಕ ಅವಳಿರನ್ನು ಕೂಡ ಸುಲಭವಾಗ್ತಾ ಇದೆ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 6ಕ್ಕೆ ಏರಿಕೆಯಾಗಿದೆ. ಪ್ರಥಮ ಓವರ್ನ 2 ಎಸೆತ ಮುಕ್ತಾಯಕ್ಕೆ 3ನೇ ಬಾರಿ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಹನೀಫ್ ಅಶ್ಶಬನ್ನೂರು ತನ್ನ ಓವರನ್ನು ಮುಂದುವರಿಸುತ್ತಾ 3ನೇ ಬಾರಿ ಸ್ಟ್ರೈಕಿಂಗ್ ನಲ್ಲಿ ಮತ್ತೆ ಸಂತು ಬಂಟ್ವಾಳ್ 2 ಎಸೆತಗಳಲ್ಲಿ 6 ರನ್ ಗಳಿಸಿಕೊಂಡು ಸ್ಟ್ರೈಕಿಂಗ್ ಅನ್ನು ಕಾಯ್ದಿರಿಸಿಕೊಳ್ಳುತ್ತಾ 3ನೇ ಬಾರಿ ಎದುರಿಸಬೇಕಾಗಿದೆ. ಈ ಬಾರಿ ರಿವರ್ಸ್ ಮಾಡುವಂತಹ ಪ್ರಯತ್ನ, ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು, ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ಔಟ್ಸೈಡ್ ಆಫ್ ದ ಲೆಗ್ ಸಂಬೇತು ಚೆಂಡು, ತಂಡದ ಮೊತ್ತ 7ಕ್ಕೆ ಏರಿಕೆಯಾಗಿದೆ. 2 ಎಸೆತವಷ್ಟೇ ಮುಕ್ತಾಯವಾಗಿದೆ. ಫೈನಲ್ ಹಂತಕ್ಕೆ ಏರಲು ಹಣಾಹಣಿ ಆರಂಭಗೊಂಡಿದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಅಚ್ಚ ಬನ್ನೂರು ತನ್ನ ಬವರ್ನ ಮುಂದುವರಿಸುತ್ತಾ 3ನೇ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್, ಓವರ್ ದ ವಿಕೆಟ್. ಈ ಬಾರಿ ಸ್ವೀಪ್ ಶಾಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಎಡಬಿದ್ರು. ಮತ್ತೊಂದು ಡಾಟ್ ಬಾಲ್. 3 ಎಸೆತಗಳಲ್ಲಿ 7 ರನ್ ಗಳಿಸಿಕೊಂಡಿದೆ. ರಿಲಯಬಲ್ ಮೊಚಂಗಾಬು ಹೆಸರಾಂತ ಜಿಲ್ಲೆಯ ಹೆಸರಾಂತ ಆಟಗಾರ ಸಂತು ಬಂಟ್ವಾಳ್ ಸ್ಟ್ರೈಕಿಂಗ್ ಅನ್ನು ಆಕ್ರಮಿಸಿಕೊಂಡಾಗ 4ನೇ ಬಾರಿ ಎದುರಿಸಬೇಕಾಗಿದೆ. ಅಚ್ಚ ಬನ್ನೂರು ಕಡೆಯಿಂದ ಸಂತು ಬಂಟ್ವಾಳ್ ತಂಡದ ಮೊತ್ತ 7. ಮತ್ತೊಮ್ಮೆ ಈ ಬಾರಿ ಬ್ಯಾಟಿನ ಮೇಲಂಚಿಗೆ ಬಡಿಯಿತು. ಗೂಟ ರಕ್ಷಕನ ವೈಫಲ್ಯ. ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಸಾರೀಶ್ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಜೀವದಾನ ಕೂಡ ಲಭಿಸ್ತಾ ಇದೆ ಇಲ್ಲಿ ಸಂತು ಬಂಟ್ವಾಳ್ ರವರಿಗೆ. ವಿಕೆಟ್ಗಳ ಮಧ್ಯೆ 2 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 9ಕ್ಕೆ ಏರಿಕೆಯಾಗಿದೆ. ಆರಂಭಿಕ ಓವರಿನ 4 ಎಸೆತ ಮುಕ್ತಾಯಕ್ಕೆ ಆರಂಭವಂತೂ ಅತ್ಯುತ್ತಮವಾಗಿದೆ. ರಿಲಯಬಲ್ ಮೊಜಂಗಾವ್
ಅಂತಿಮ 2 ಎಸೆತ ಬಾಕಿಗಿದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಒಬ್ಬ ಕ್ಷೇತ್ರ ರಕ್ಷಕ ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೋರ್ವ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ತನ್ನ ಓವರ್ನ ಮುಂದುವರಿಸುತ್ತಾ ಅಚ್ಚ ಬನ್ನೂರ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. 5ನೇ ಬಾರಿ ಸಂತು ಕಡೆಗೆ ರಿವರ್ಸ್ ಮಾಡುವಂತಹ ಪ್ರಯತ್ನ, ಚೆಂಡನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ವೈಫಲ್ಯ, ಮತ್ತೊಮ್ಮೆ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಆದರೆ ಈ ಬಾರಿ ಕೇವಲ 1 ರನ್ನಿಗೆ ಸೀಮಿತವಾದಾಗ 5ನೇ ಎಸೆತ ಮುಕ್ತಾಯವಾಗಿದೆ. ತಂಡದ ಮೊತ್ತ 2 ಅಂಕಿಯತ್ತ 10 ರನ್ ಗಳಿಸಿಕೊಂಡಿದೆ. 10ರಲ್ಲಿ ವೈಯಕ್ತಿಕವಾಗಿ 9 ರನ್ಗಳನ್ನು ಸಂತು ಗಳಿಸಿಕೊಂಡಾಗ ಅಂತಿಮ ಬಾರಿ ಎದುರಿಸಬೇಕಾಗಿದೆ ಗಿರಿ. ಈ ಸೆಮಿಫೈನಲ್ ಪಂದ್ಯದಲ್ಲಿ ಪ್ರಥಮ ಬಾರಿಗೆ ಹನೀಫ್ ರವರ ಎಸೆತವನ್ನು ಎದುರಿಸುತ್ತಾ ಗಿರಿ ಸ್ಟ್ರೈಕ್ ವಿಭಾಗದಲ್ಲಿ ಪ್ರಥಮ ಓವರ್ನ ಅಂತಿಮ ಎಸೆತ ಚಾಲ್ತಿಯಲ್ಲಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮತ್ತೊಮ್ಮೆ ಅಚ್ಚ ಬನ್ನೂರ್. ರಿವರ್ಸ್ ಸ್ವೀಪ್ ಶಾಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಎಡವಿದ್ರು. ಇದರೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. ಪ್ರಥಮ ಓವರಿಗೆ 10 ರನ್ ಗಳಿಸಿಕೊಂಡು ಅತ್ಯುತ್ತಮವಾದಂತಹ ಸ್ಥಿತಿಯಲ್ಲಿದೆ ರಿಲಯಬಲ್ ಮುಚಂಗಾಬು. ನಿನ್ನೆಯ ದಿನ ಪ್ರಥಮ ತಂಡವಾಗಿ ಫೈನಲ್ ಪ್ರವೇಶಿಸಿದಂತಹ ಚಕ್ರವರ್ತಿ 8 ತಂಡದ ಸರ್ವ ಸದಸ್ಯರು ಆದಷ್ಟು ಬೇಗ ಸಂಘಟಕರ ಬಳಿ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಬೇಕು. ಹಾಗೆಯೇ ತಂಡದ ಸರ್ವ ಸದಸ್ಯರ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಮುಕ್ತಾಯಗೊಳಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಚಕ್ರವರ್ತಿ 8 ತಂಡದ ಸರ್ವ ಸದಸ್ಯರು ಆದಷ್ಟು ಬೇಗ ಬಂದು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಎಸೆಗಾರಿಕೆ ಭಾಗದಲ್ಲಿ ಬಹಳಷ್ಟು ಸಮಾಲೋಚನೆಯೊಂದಿಗೆ ತಂಡದ ಕಪ್ತಾನ ಜಮಾಲ್ ದ್ವಿತೀಯ ಓವರ್ನ ಎಸೆಯುವಂತಹ ಅವಕಾಶವನ್ನು ಸಾರೀಶ್ ಅವರಿಗೆ ನೀಡಿದಾಗ ಅಂತಿಮ ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿದೆ. 6 ಎಸೆತ ಪವರ್ ಪ್ಲೇಯ ಚಾಲ್ತಿಯಲ್ಲಿದೆ. ಪ್ರಥಮ ಓವರ್ನಲ್ಲಿ 10 ರನ್ ಗಳಿಸಿಕೊಂಡು ಸುಭದ್ರ ಸ್ಥಿತಿಯಲ್ಲಿದೆ ರಿಲಯಬಲ್ ಮೊಚಂಗಾಬು. ಕಳೆದ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡಗಳಲ್ಲೊಂದಾದ ಜಮನ್ ಬಾಯ್ಸ್ ಕಲ್ಲಡ್ಕ ತಂಡವನ್ನ ಅಂತಿಮ ಹಂತದಲ್ಲಿ 6 ರನ್ಗಳಿಂದ ಸೋಲಿಸುವ ಮೂಲಕ ಸೆಮಿಫೈನಲ್ ಅರ್ಹತೆಯನ್ನು ಪಡೆದುಕೊಂಡಿದೆ ರಿಲಯಬಲ್ ಮೊಚಂಗಾಬು ತಂಡ. ಅದೇ ರೀತಿ ಕಳೆದ ಪಂದ್ಯದಲ್ಲಿ ನವಭಾರತ್ ಸಾಲ್ಮಾರ ತಂಡವನ್ನ ಕ್ವಾರ್ಟರ್ ಫೈನಲ್ 3ರಲ್ಲಿ ಸೋಲಿಸಿದಂತಹ ಸ್ವಸ್ತಿಕ್ ಪಡ್ಡ ಇವರು ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಂಡಾಗ 3ನೇ ಬಾರಿ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆಯಬಹುದಾ ಸ್ವಸ್ತಿಕ್ ಪಡ್ಡಯೂರು ಅಥವಾ 2ನೇ ಬಾರಿ ಫೈನಲ್ಗೆ ಪ್ರವೇಶವನ್ನ ಪಡೆಯಬಹುದಾ ರಿಲಯಬಲ್ ಮೊಚಂಗಾವ್. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಸಾರೀಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್. ನಿಧಾನಗತಿಯ ಚೆಂಡಿಗೆ ಉತ್ತಮವಾಗಿರತಕ್ಕಂಥ ಹೊಡೆತ. ಅದರಲ್ಲಿ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಹರ್ಷ ಪಡ್ಡಯೂರು ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 1 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ತನ್ನ ಓವರ್ನ ಮುಂದುವರಿಸಿದ ಸಾರೀಶ್ ಟು ಗಿರೀಶ್. ರಿವರ್ಸ್ ಪಡೆಯುವಂತಹ ಪ್ರಯತ್ನ, ಸ್ವಿಚ್ಗೆ ಪ್ರಯತ್ನವನ್ನ ಪಟ್ಟರು. ಆದರೆ ನೇರ ಥ್ರೋ ಬಂದದ್ದೇ ಆದಲ್ಲಿ ರನ್ಔಟ್ಗೆ ಕೂಡ ಅವಕಾಶವಿತ್ತು. ಆದರೆ ಇಲ್ಲಿ ಅವಕಾಶವನ್ನ ಕಳೆದುಕೊಂಡ್ರು. ಸಮಯೋಚಿತ ಆಟ ರವಿ ಪಡ್ಡಯೂರು. ಆದರೆ ನೇರ ಥ್ರೋ ವಿಕೆಟ್ಗೆ ಕೂಡ ಇಲ್ಲಿ ಬಿದ್ದಿಲ್ಲ. ಒಂದು ವೇಳೆ ನೇರ ಥ್ರೋ ಬಂದದ್ದೇ ಆದಲ್ಲಿ ಇಲ್ಲಿ ವಿಕೆಟ್ ಕೂಡ ಪತನವಾಗಿತ್ತು. ಬಹಳಷ್ಟು ಸಮಯೋಚಿತ ಆಟ. ಅಂತಿಮ ಹಂತದಲ್ಲಿ ಯಾವುದೇ ರನ್ ಅನ್ನು ಗಳಿಸಿಕೊಂಡಿಲ್ಲ ರಿಲಯಬಲ್ ಮೊಚಂಗಾವ್. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಸಾರೀಶ್ ತನ್ನ ಓವರ್ನ ಮುಂದುವರಿಸುತ್ತ 3ನೇ ಬಾರಿ ಗಿರಿ ಅವರ ಕಡೆಗೆ ಉತ್ತಮವಾಗಿರತಕ್ಕಂಥ ಹೊಡೆತ. ಇದರೊಂದಿಗೆ ವಿಕೆಟ್ ನಂಬರ್ 1 ಪತನವಾಗಿದೆ ರಿಲಯಬಲ್ ಮೊಚಂಗಾವು. ಅವರ ಬ್ಯಾಟಿಂಗ್ ವೈಫಲ್ಯ ಮತ್ತೆ ಕೂಡ ಮುಂದುವರಿತಾ ಇದೆ. ಆಡಿದಂತಹ ಪ್ರಥಮ ಪಂದ್ಯದಲ್ಲಿ ಸ್ಟಾರ್ ಫ್ರೆಂಡ್ಸ್ ಬಾಣಿ ತಂಡದ ಎದುರು 0 ಸಂಪಾದನೆ ಗಳಿಸಿಕೊಂಡಿದ್ರು. 2ನೇ ಪಂದ್ಯ ಸಮನ್ ಬಾಯ್ಸ್ ಕಲ್ಲಡ್ಕ ತಂಡ ಎದುರು ಕೇವಲ 1 ರನ್ ಅನ್ನು ಗಳಿಸಿಕೊಂಡಿದ್ರು. ಆದರೆ ಈ ನಿರ್ಣಾಯಕ ಸೆಮಿಫೈನಲ್ ನಂಬರ್ 2ರಲ್ಲಿ ಮತ್ತೆ 0 ಸಂಪಾದನೆ. ಆಡಿದಂತಹ 3 ಪಂದ್ಯಗಳಲ್ಲಿ ಕೇವಲ 1 ರನ್ ಅನ್ನಷ್ಟೇ ಗಳಿಸಿಕೊಂಡಂತಹ ದಾಂಡಿಗ ಗಿರಿ ತನ್ನ ವೈಫಲ್ಯ ಮತ್ತೆ ಮುಂದುವರಿಸುತ್ತಾ ಇಲ್ಲಿ ಎಸೆಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಸಾರೀಶ್ ಹೊಸ ದಾಂಡಿಗನ ಆಗಮನವಾಗಿದೆ. ಸಂಶುಮ್ ಅತ್ಯುತ್ತಮವಾದ ಓರ್ವ ದಾಂಡಿಗ 1 ಡೌನ್ ಬ್ಯಾಟ್ಸ್ಮನ್ ಜವಾಬ್ದಾರಿಯನ್ನು ಬಹಳಷ್ಟು ಯಶಸ್ವಿಯಾಗಿ ನಿಭಾಯಿಸಿದಾಗ 4ನೇ ಬಾರಿ ಎದುರಿಸಬೇಕಾಗಿದೆ ಸಾರೀಶ್ ರವರ ಕಡೆಗಿಂದ ಸಾರೀಶ್ ಟು ಸಂಶುಮ್. ಉತ್ತಮವಾಗಿರತಕ್ಕಂಥ ಎಸೆತ, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮತ್ತೊಂದು ಡಾಟ್ ಬಾಲ್, ಸತತವಾಗಿ 3 ಡಾಟ್ ಬಾಲ್. ಸಾರೀಶ್ ತನ್ನ ಸಂಪೂರ್ಣ ಅನುಭವದೊಂದಿಗೆ ಇದೀಗ 5ನೇ ಬಾರಿ ಇಂದಿನ ಬರ್ಬೇಕಿತ್ತು ನಿನ್ನೆ ಪ್ಯಾಕ್ ಮಾಡ್ಲಿಕ್ಕೆ.
ಮತ್ತೊಮ್ಮೆ ಬಲವಾದ ಮನವಿ ಇದೆ ರನ್ ಔಟ್ಗಾಗಿ. ಆದರೆ ಇಲ್ಲಿ ಮೂರನೇ ಅಂಪೈರ್ಗೆ ಕೂಡ ಕರೆ ಬಂದಿದೆ. ಆದರೆ ಆ ಕರೆಗೆ ಕಾಯುವ ಮೊದಲೇ ಇಲ್ಲಿ ಫೆವಿಲಿಯನ್ ಹೆಜ್ಜೆ ಹಾಕುವಲ್ಲಿ ಸಂತು ಬಂಟ್ವಾಳ್. ಆದರೆ ಇನ್ನೂ ಕೂಡ ಮೂರನೇ ತೀರ್ಪುಗಾರರ ನಿರ್ಣಾಯಕ ಇಲ್ಲಿ ಕಾಯುವತ್ತ ಮೂರನೇ ಅಂಪೈರ್ಗೆ ಕರೆಯಂತೂ ಬಂದಿದೆ. ನಿರ್ಣಾಯಕ ವಿಕೆಟ್ ಆಗಬಲ್ಲದೆ ಇದು ಕಾದು ನೋಡಬೇಕಾಗಿದೆ. ಇಂದಿನ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಕರಲ್ಲಿ ಓರ್ವರಾಗಿರತಕ್ಕಂತಹ ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ ಸುಬ್ರಹ್ಮಣ್ಯ ಇದರ ಅಧ್ಯಕ್ಷರಾಗಿ ಕೂಡ ಹೌದು ರೋಟರಾಕ್ಟ್ ಉಮೇಶ್ KN ಈಗಾಗಲೇ ನಮ್ಮೊಂದಿಗಿದ್ದಾರೆ. ಅವರಿಗೆ ಗಾಂಗೆಯ ಟ್ರೋಫಿ 2023ಕ್ಕೆ ಗಾಂಗೆಯ ತಂಡದ ಸರ್ವ ಸದಸ್ಯರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಬಹಳಷ್ಟು ನಿರ್ಣಾಯಕ ಘಟ್ಟವಿದು. ನಿರ್ಣಾಯಕ ಘಟ್ಟದಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ಳಬಹುದೇ ರಿಲಯಬಲ್ ಮೊಜಂಗಾಬು. ಬಹಳಷ್ಟು ಸಂತು ಬಂಟ್ವಾಳ್ ರವರ ವಿಕೆಟ್ ಈ ಒಂದು ಪಂದ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಲಿಕ್ಕಿದೆ. ಎಲ್ಲರ ಚಿತ್ತ ಇದೀಗ ಮೂರನೇ ಅಂಪೈರ್ನತ್ತ. ಇದುವರೆಗೆ 1.4 ಓವರ್ನಲ್ಲಿ 11 ರನ್ ಅನ್ನು ಗಳಿಸಿಕೊಂಡು 1 ವಿಕೆಟ್ ಅನ್ನು ಕಳೆದುಕೊಂಡಿದೆ. 5ನೇ ಎಸೆತದಲ್ಲಿ ರನ್ ಔಟ್ ಅಂತೂ ಆಗಿದೆ. ಇಲ್ಲಿ ಕಾದು ನೋಡಬೇಕಾಗಿದೆ ಮೂರನೇ ನಿರ್ಣಾಯಕರ ತೀರ್ಪಿಗಾಗಿ. ನಿನ್ನೆಯ ದಿನ ಫೈನಲ್ಗೆ ಪ್ರವೇಶಿಸಿದಂತ ಚಕ್ರವರ್ತಿ 8 ತಂಡದ ಸರ್ವ ಸದಸ್ಯರು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಆದಷ್ಟು ಬೇಗ ಸಂಘಟಕರ ಬಳಿ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಬೇಕು. ಹಾಗೇನೆ ಬಹುಮಾನ ವಿತರಕರಲ್ಲಿ ಒಬ್ಬರಾಗಿರತಕ್ಕಂಥ ಶ್ರೀಯುತ ಗಿರಿಧರ್ ಸ್ಕಂದ ಉದ್ಯಮಿಗಳು ಮತ್ತು ಗಾಂಗೆಯ ತಂಡದ ಮಾಜಿ ಆಟಗಾರರು ಈಗಾಗಲೇ ಈ ಒಂದು ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿದರೆ ತಮ್ಮನ್ನ ಗಾಂಗೆಯ ಟ್ರೋಫಿ 2023ಕ್ಕೆ ಸಂಘಟಕರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡುತ್ತಾ ಅಷ್ಟೇ ಪ್ರೀತಿಪೂರ್ವಕವಾಗಿ ತಮ್ಮನ್ನ ಭವ್ಯ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇನೆ. ಮೂರನೇ ತೀರ್ಪುಗ ನಿರ್ಧಾರ ಸಂತು ಬಂಟ್ವಾಳ್ ರನ್ಔಟ್ ರೂಪದಲ್ಲಿ ಪೆವಿಲಿಯನ್ಗೆ ಹೆಜ್ಜೆ ಹಾಕಿದಾಗ ಮತ್ತೆ ಆಘಾತವನ್ನು ಅನುಭವಿಸಿದೆ ರಿಲಯಬಲ್ ಮೊಜಂಗಾಬು. ಆರಂಭಿಕ ಇಬ್ಬರು ದಾಂಡಿಗರು ಕೂಡ ಪೆವಿಲಿಯನ್ಗೆ ಹೆಜ್ಜೆ ಹಾಕಿದಾಗ ಪ್ರಥಮ ಇನ್ನಿಂಗ್ಸ್ನ ಪ್ರಥಮ ಎಸೆತಕ್ಕೆ ಬೌಂಡರಿಯನ್ನ ಗಳಿಸಿಕೊಂಡು ಪ್ರಥಮ ಓವರ್ನಲ್ಲೇ 10 ರನ್ಗಳನ್ನು ಗಳಿಸಿಕೊಂಡಾಗ ಅತ್ಯುತ್ತಮ ಆರಂಭವನ್ನು ಪಡೆದುಕೊಂಡಿದ್ದ ತಂಡವನ್ನ ಕಟ್ಟಿ ಹಾಕುವಂತ ಸರ್ವ ಪ್ರಯತ್ನದಲ್ಲಿ ಯಶಸ್ವಿಯಾದಂತಹ ಎಸೆತಗಾರ ಇಬ್ರಾಹಿಂ. ಹೊಸ ದಾಂಡಿಗ ನಾನ್ ಸ್ಟ್ರೈಕ್ ವಿಭಾಗದತ್ತ ನಿರ್ಣಾಯಕ 2ನೇ ಓವರಿನಲ್ಲಿ ಕೇವಲ 1 ರನ್ ನೀಡಿ ಈಗಾಗಲೇ 1 ವಿಕೆಟ್ ಕಬಳಿಸಿದಂತಹ ಇಬ್ರಾಹಿಂ ಎಸೆಯಬೇಕಾಗಿದೆ ಅಂತಿಮ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಬಗ್ಗೆ ತೀರ್ಪುಗಾರನ ಬಿಟ್ಟು ಎಸ್ತಗಾರಿಕೆ ಭಾಗದಲ್ಲಿ ಇಬ್ರಾಹಿಂ. ಹೊಸ ದಾಂಡಿಗ ರಶೀದ್ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಪವರ್ ಪ್ಲೇ ಅಂತಿಮ ಎಸೆತ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ಭಾಗದಲ್ಲಿ ಎಡಗೈ ದಾಂಡಿಗ ಸಂಶು. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಂತ ಸಂಶು ಅಂತಿಮ ಬಾರಿ ಎದುರಿಸಬೇಕಾಗಿದೆ ದ್ವಿತೀಯ ಓವರಲ್ಲಿ. ಸೊಗಸಾದ ಹೊಡೆತ ಈ ಬಾರಿ ಡಿಪೆಕ್ಷ ಕಬರ್ಸ್ ವಿಭಾಗದಲ್ಲಿ 3 ಜನ ಕ್ಷೇತ್ರ ರಕ್ಷಕರು ಚೆಂಡನ್ನ ತಡೆ ಹಿಡಿಯುವ ಸರ್ವ ಪ್ರಯತ್ನದಲ್ಲಿ ಎಡಬಿದ್ರು. ಪವರ್ ಪ್ಲೇ ಅಂತಿಮ ಎಸೆತದಲ್ಲಿ ಬೌಂಡರಿಯನ್ನು ಗಳಿಸಿಕೊಳ್ಳುವ ಮೂಲಕ ಓವರ್ ನಂಬರ್ 2 ಮುಕ್ತಾಯಕ ತಂಡದ ಮೊತ್ತ 15, 2 ವಿಕೆಟ್ ನಷ್ಟಕ್ಕೆ. ಈಗಾಗಲೇ ಸತೀಶ್ ಅವರು ತಿಳಿಸಿದಂತೆ IPL ನಲ್ಲಿ ಚಿಯರ್ ಗರ್ಲ್ಸ್ ಇದ್ರೆ ಇಲ್ಲಿ ಚಿಯರ್ ಬಾಯ್ಸ್, ಚಿಯರ್ ಕಿಡ್ಸ್, ಯಂಗ್ ಬಾಯ್ಸ್. ಅದ್ವೈತ್ರವರಿಂದ ನಿರಂತರವಾಗಿ ಆಟಗಾರರ ಹುರಿದುಂಬಿಸುವಂತ ಪ್ರಯತ್ನ ತಂಡದ ಮೊತ್ತ 15ರಲ್ಲಿದೆ. 15 7.5 ಓವರ್ ಮುಕ್ತಾಯವಾಗಿದೆ. 7.5 ಸರಾಸರಿಯಂತೆ 15 ರನ್ ಅನ್ನು ಗಳಿಸಿಕೊಂಡಿದೆ ರಿಲಯಬಲ್ ಮೊಜಂಗಾಬು. ಈಗಾಗಲೇ 2 ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ
ಓವರ್ ಅನ್ನು ಕೈಗೆತ್ತಿಕೊಂಡ ಎಸೆತಗಾರ ಹೈದರ್. ಸ್ವಸ್ತಿಕ್ ಪಟ್ಟಗಿರು ತಂಡದ ಪರವಾಗಿ ಹೈದರ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಸ್ಟ್ರೈಕ್ ಅನ್ನು ಆಕ್ರಮಿಸಿಕೊಂಡಂತ ದಾಂಡಿಗ ರಶೀದ್ ತಂಡದ ಪರವಾಗಿ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಂತಹ ಆಟಗಾರ. 3ನೇ ಓವರ್ನ ಚಾಲ್ತಿಯಲ್ಲಿದೆ. ಪ್ರಥಮ ಬಾರಿ ಎಸೆಯಬೇಕಾಗಿದೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ. ಸೊಗಸಾದ ದಾಳಿಗೆ ಉತ್ತಮವಾಗಿರತಕ್ಕಂಥ ಹೊಡೆತ ಕವರ್ಸು ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಜಾನ್ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ ಹೈದರ್ ರಶೀದ್ ರವರ ವೈಯಕ್ತಿಕ ಖಾತೆ ಕೂಡ ಆರಂಭವಾಗಿದೆ. ಹೈದರ್ ಎಸೆದಂತಹ ಪ್ರಥಮ ಎಸೆತದಲ್ಲಿ 1 ಅಂಕವನ್ನು ಕಲೆ ಹಾಕುವ ಮೂಲಕ ತಂಡದ ಮೊತ್ತ 16ಕ್ಕೆ ಏರಿಕೆಯಾಗಿದೆ. ಮತ್ತೊಮ್ಮೆ ಹೈದರ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕ್ ಭಾಗದಲ್ಲಿ 1 ಡೌನ್ ಬ್ಯಾಟ್ಸ್ಮನ್ ಸಂಶು. ಈಗಾಗಲೇ ಕಳೆದ ಓವರಿನ ಅಂತಿಮ ಎಸೆತದಲ್ಲಿ 1 ಬೌಂಡರಿನ ಗಳಿಸಿಕೊಂಡು ತಂಡಕ್ಕೆ ಚೇತರಿಕೆ ಹಾದಿಯನ್ನು ತೋರಿದಂತಹ ಸಂಶು ಸ್ಟ್ರೈಕ್ ಭಾಗದಲ್ಲಿ ಈ ಬಾರಿ ಲೆಗ್ ಬಿಫೋರ್ಗಾಗಿ ಮನವಿ ಇತ್ತು, ಆದರೆ ತಿರಸ್ಕಾರ. ಚೆಂಡು ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು. ಲೆಗ್ ಬೈಸ್ ಮೂಲಕ 1 ರನ್ ಅನ್ನು ಕಲೆ ಹಾಕಿದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 17. 2.2 ಓವರ್ ಮುಕ್ತಾಯವಾಗಿದೆ. ಮತ್ತೆ 3ನೇ ಬಾರಿ ಎಸೆಯಬೇಕಾಗಿದೆ ಹೈದರ್. ಬಲಿಷ್ಠ 2 ತಂಡಗಳು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಯ 2 ಪ್ರದೇಶದ ತಂಡಗಳು ಸುಬ್ರಹ್ಮಣ್ಯದ ಮಣ್ಣಿನಲ್ಲಿ ಸೆಣಸಾಡಿದಾಗ ಯಾವ ತಂಡ ಫೈನಲ್ಗೆ ಇರಬಹುದು? ಉತ್ತಮವಾಗಿರತಕ್ಕಂಥ ಹೊಡೆದ ಮತ್ತೊಮ್ಮೆ ಡಿಪೇಕ್ಷ ಕವರ್ ಭಾಗದಲ್ಲಿ ಜಾನ್ ಮತ್ತೊಮ್ಮೆ ಕ್ಷೇತ್ರ ರಕ್ಷಣಾ ಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗ್ತಾ ಇದೆ. 1 ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ 18. 2.5 ಓವರ್ ಮುಕ್ತಾಯವಾಗಿದೆ. ಎಡಗೈ ಬಲಗೈ ದಾಂಡಿಗರು ಅಂಕಣದಲ್ಲಿದ್ದಾಗ ಕ್ಷೇತ್ರ ರಕ್ಷಕರಿಗಂತೂ ಒಂದು ರೀತಿಯ ಸವಾಲೇ ಸರಿ. ಎಸೆತಗಾರರಿಗೂ ಕೂಡ ಅಷ್ಟೊಂದು ಸುಲಭವಲ್ಲ ಎಸೆತಗಳನ್ನು ಎಸೆಯುವುದು. ಇದೀಗ 4ನೇ ಬಾರಿ ಹೈದರ್ ತನ್ನ ಓವರ್ನ ಮುಂದುವರಿಸುತ್ತಾ ಸಂಶು ಈ ಬಾರಿ ಚೆಂಡನ್ನ ಸ್ಕ್ವೇರ್ ಲೆಗ್ ಕಡೆಗೆ ಹೊಡೆಯುವಂತಹ ಪ್ರಯತ್ನದಲ್ಲಿ ಎಡಬಿದ್ರು. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮುಕ್ತಾರ್ ಕುಮ್ರಾ 1 ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 19. ಅಂತಿಮ 2 ಎಸೆತ ಬಾಕಿ ಇದೆ. ಹೈದರ್ ಮತ್ತೊಮ್ಮೆ ತನ್ನ ಓವರ್ನ ಮುಂದುವರಿಸುತ್ತಾ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ರಶೀದ್ ರವರ ಕಡೆಗೆ 5ನೇ ಬಾರಿ ಮತ್ತೊಮ್ಮೆ ಸುಂದರತೆಯ ಹೊಡೆತ, ಕಲಾತ್ಮಕ ಶೈಲಿಯ ಹೊಡೆತ. ಈ ಬಾರಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ನಿತಿನ್ 1 ರನ್ನಿಗೆ ಸೀಮಿತವಾಗ್ತಾಗಿದೆ. ಇದರೊಂದಿಗೆ ತಂಡದ ಮೊತ್ತ 20ಕ್ಕೆ ಏರಿಕೆಯಾಗಿದೆ. 2.5 ಓವರ್ ಮುಕ್ತಾಯಕ್ಕೆ ಅಂತಿಮ ಬಾರಿ ಎಸೆಯಬೇಕಾಗಿದೆ ಹೈದರ್. ತನ್ನ ಓವರ್ನ ಮುಂದುವರಿಸುತ್ತಾ ಹೈದರ್ 3ನೇ ಓವರ್ನ ಚಾಲ್ತಿಯಲ್ಲಿದೆ. ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಮತ್ತೊಮ್ಮೆ ಈ ಬಾರಿ ಸುಂದರತೆ ಹೊಡೆತ, ಬಲವಾದ ಹೊಡೆತ, ಅದರ ನೇರವಾಗಿ ಜಾನ್ ರವರಿಂದ ಒಂದು ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ. 4 ರನ್ ಕೂಡ ತಂಡಕ್ಕಾಗಿ ತಡೆ ಹಿಡಿದಂತಹ ಜಾನ್ ಸಮಯೋಚಿತವಾದ ಕ್ಷೇತ್ರ ರಕ್ಷಣೆ. ಇಂತಹ ಕ್ಷೇತ್ರ ರಕ್ಷಣೆಯ ಪ್ರಯತ್ನಗಳೇ ತಂಡವನ್ನು ಮುಂದಿನ ಹಂತಕ್ಕೇರಿಸಬಹುದು. ಇದರೊಂದಿಗೆ ಓವರ್ ನಂಬರ್ 3 ಮುಕ್ತಾಯವಾಗಿದೆ. 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಸರಾಸರಿ 7.33 ರಂತೆ 22 ರನ್ಗಳನ್ನು ಗಳಿಸಿಕೊಂಡಿದೆ ರಿಲಯಬಲ್ ಮೊಜಂಗಾವ್. ನಿನ್ನೆಯ ದಿನ ಫೈನಲ್ ಅನ್ನು ಪ್ರವೇಶಿಸಿದಂತಹ ಚಕ್ರವರ್ತಿ 3 ತಂಡದ ಸದಸ್ಯರು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ಹಾಗೆಯೇ ತಮ್ಮ ತಂಡದ ಇರುವಿಕೆಯನ್ನು ಆದಷ್ಟು ಬೇಗ ಗುರುತಿಸಿಕೊಳ್ಳಿ. ಪ್ರಥಮ ಇನ್ನಿಂಗ್ಸ್ನ ಮುಂಚಿತವಾಗಿ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕಡ್ಡಾಯವಾಗಿ ಮುಕ್ತಾಯಗೊಳಿಸಲೇಬೇಕು, ಗಮನಿಸಿಕೊಳ್ಳಿ. ಇಲ್ಲದಿದ್ದಲ್ಲಿ ಮುಂದೆ ಸಂಘಟಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಇದೀಗ ಎಸೆತಗಾರಿಕೆ ಭಾಗದಲ್ಲಿ ಸಾರೀಶ್ 4ನೇ ಓವರ್ನ ಕೈಗೆತ್ತಿಕೊಂಡಂತ ಎಸೆತಗಾರ. ಸ್ವಸ್ತಿಕ್ ಪಟ್ಟಗಿರು ತಂಡದ ಪರವಾಗಿ ಪ್ರತಿಯೊಂದು ಇನ್ನಿಂಗ್ಸ್ ಕೂಡ ಸಮಯ ನಿಗದಿಯಾಗಿದೆ. 4ನೇ ಓವರ್ನ ಚಾಲ್ತಿಯಲ್ಲಿದೆ. ಸ್ಟ್ರೈಕಿಂಗ್ ಭಾಗದಲ್ಲಿ ರಶೀದ್. ಪ್ರಥಮ ಎಸೆತ ಈ ಬಾರಿ ಕ್ಯಾಚ್ ಅನ್ನು ಪಡೆಯುವಂತಹ ಪ್ರಯತ್ನವನ್ನು ಪಟ್ಟರು ಇಬ್ರಾಹಿಂ ಕವರ್ಸ್ ವಿಭಾಗದಲ್ಲಿ, ಆದರೆ ಕೂದಲೇ ಅಂತರದಿಂದ ಅವಕಾಶ ತಪ್ಪಿಸಿಕೊಂಡ್ರು. ಇಲ್ಲಿ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಜಮಾಲ್ 1 ರನ್ನಿಗೆ ಸೀಮಿತವಾಗಿದೆ. 4ನೇ ಓವರ್ನ ಪ್ರಥಮ ಎಸೆತ. ಮತ್ತೊಮ್ಮೆ ದ್ವಿತೀಯ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸಾರೀಶ್ ಟು ಸಂಶು. ಮತ್ತೊಮ್ಮೆ ಈ ಬಾರಿ ಸೌಂದರ್ಯತೆ ಹೊಡೆದ ಈ ಬಾರಿ ಚೆಂಡುಗಾಳಿದ ಹರ್ಷ ಪಡ್ಡಯೂರು ಚೆಂಡನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿದ್ರು. ಲಾಂಗ್ ಆಫ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡೆಯುವ ಮೂಲಕ 1 ಡೌನ್ ಬ್ಯಾಟ್ಸ್ಮನ್ ಸಂಶೂರ್ ಅವರ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯವಾಗ್ತಾ ಇದೆ.
ಮೂರನೇ ವಿಕೆಟ್ ಕಳೆದುಕೊಂಡಿದೆ. ಇದೀಗ ಹೊಸ ದಾಂಡಿಗ ಅನುಭವಿ ದಾಂಡಿಗ ಉನ್ನಿಕೃಷ್ಣನ್ ಮತ್ತೊಮ್ಮೆ ಅಂಕಣದತ್ತ. ಒಟ್ಟಾರೆಯಾಗಿ ಇದುವರೆಗೆ 3.2 ಓವರ್ ಮುಕ್ತಾಯಕ್ಕೆ 23 ರನ್ಗಳನ್ನು ಗಳಿಸಿಕೊಂಡು 3 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಆರಂಭಿಕ ವಿಕೆಟ್ ಗಿರಿ ಅವರ ರೂಪದಲ್ಲಿ, ಆ ಬಳಿಕ ಸಂತು ಬಂಟ್ವಾಳ್, ತದನಂತರ ಸಂಶೂರ್ ಅವರ ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ. 3 ಜನ ಅತ್ಯುತ್ತಮ ದಾಂಡಿಗರು ಪೆವಿಲಿಯನ್ ಅತ್ತ. ಇದೀಗ ಹೊಸ ದಾಂಡಿಗ ಉನ್ನಿಕೃಷ್ಣನ್ ಪ್ರಥಮ ಪಂದ್ಯದಲ್ಲಿ 2 ಸಿಕ್ಸರ್ ರೊಂದಿಗೆ ತಂಡವನ್ನು ಗೆಲ್ಲಿಸಿಕೊಟ್ಟು ಇದೀಗ ಸೆಮಿಫೈನಲ್ ನಿಂದ ಫೈನಲ್ಗೆ ಏರಿಸಬಲ್ಲದೆ ಉನ್ನಿಕೃಷ್ಣನ್. ಪ್ರಥಮ ಎಸೆತದಿಂದಲೇ ಬಿಗಿ ಪ್ರಯಾಣ ಪ್ರಾರಂಭಗೊಂಡಿದೆ. ಈ ಬಾರಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಮತ್ತೊಮ್ಮೆ ಹರ್ಷ, ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತಗೊಂಡಾಗ 3.3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 24. ಅಂತಿಮ 3 ಎಸೆತ ಬಾಕಿ ಇದೆ. 4ನೇ ಓವರ್ನಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಸಾರೀಶ್. ಮುಂದಿನ 2 ಪಂದ್ಯಗಳಲ್ಲಿ ಹ್ಯಾಟ್ರಿಕ್ ಬೌಂಡರಿ, ಹ್ಯಾಟ್ರಿಕ್ ಸಿಕ್ಸರ್ ಹಾಗೆ ಹ್ಯಾಟ್ರಿಕ್ ವಿಕೆಟ್ ಪಡೆದುಕೊಂಡಂತ ಆಟಗಾರರಿಗೆ ನಗದು ಬಹುಮಾನ 500 ಲಭಿಸಲಿಕ್ಕಿದೆ. ಕೀರ್ತೇಶ್, ಗಾಂಗೆಯ, ಸುಬ್ರಹ್ಮಣ್ಯ ಇವರಿಂದ ಇದೀಗ ಮತ್ತೊಮ್ಮೆ ತನ್ನ ಓವರ್ನ ಮುಂದುವರಿಸುತ್ತಾ ಸಾರೀಶ್ ದೊಡ್ಡ ಹೊಡೆತ ಇಲ್ಲಿ ನೇರವಾಗಿ ಸುಹಾನ್ ಬನ್ನೂರ್ ಅವರ ಕೈ ಸೇರ್ತಾ ಇದೆ ಚೆಂಡು. ಈಗಾಗಲೇ 3.5 ಓವರ್ ಮುಕ್ತಾಯಕ್ಕೆ 24 ರನ್ನಿಗೆ ಮತ್ತೊಂದು ವಿಕೆಟ್. ಒಟ್ಟಾರೆಯಾಗಿ 4 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದೆ ರಿಲಯಬಲ್ ಮೊಜಂಗಾವು. ಆರಂಭಿಕ ಪಂದ್ಯದಿಂದಲೂ ಕೂಡ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಕಳೆದುಕೊಂಡು ಬಂದಿದ್ದಂತಹ ತಂಡ ಅಂತಿಮ ಹಂತದಲ್ಲಿ ಚೇತರಿಕೆಯನ್ನ ಕಂಡುಕೊಂಡಿತ್ತು. ಆದರೆ ಈ ಸೆಮಿಫೈನಲ್ ಪಂದ್ಯದಲ್ಲಿ ಇದೀಗ ಹೊಸ ದಾಂಡಿಗ ಪೃಥ್ವಿರಾಜ್ ಉತ್ತಮವಾಗಿರತಕ್ಕಂಥ ಹೊಡೆತ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಮತ್ತೆ 1 ರನ್ನಿಗೆ ಸೀಮಿತವಾದಾಗ ಓವರ್ ನಂಬರ್ 4 ಮುಕ್ತಾಯವಾಗಿದೆ. ಸರಾಸರಿ 6.25ರಂತೆ 25 ರನ್ ಗಳಿಸಿಕೊಂಡು 4 ವಿಕೆಟ್ ಅನ್ನು ಕಳೆದುಕೊಂಡಿದೆ. ನಿರ್ಣಾಯಕ ಸೆಮಿಫೈನಲ್ ಪಂದ್ಯಾಟವಿದು. ಈ ಸೆಮಿಫೈನಲ್ ಪಂದ್ಯಾಟದಲ್ಲಿ ಅಂತಿಮ 12 ಎಸೆತಗಳಲ್ಲಿ ಅದೆಷ್ಟು ರನ್ಗಳನ್ನು ಗಳಿಸಿಕೊಳ್ಳಬಲ್ಲದು ರಿಲಯಬಲ್ ಮೊಜಂಗ. ಕನಿಷ್ಠ 45ರ ಗಡಿಯನ್ನಂತೂ ದಾಟಲೇಬೇಕಾಗಿದೆ. ಬಲಿಷ್ಠ ಬ್ಯಾಟ್ಸ್ಮನ್ಗಳನ್ನು ಒಳಗೊಂಡಿರತಕ್ಕಂತಹ ಸ್ವಸ್ತಿಕ ಪಡ್ಡಯೂರು, ಆರಂಭಿಕ ದಾಂಡಿಗರು ರವಿ ಜೊತೆಗೂಡುತ್ತಾ ಹರ್ಷ ಪಡ್ಡಯೂರು, ಆ ಬಳಿಕ ಅಚ್ಚಾ ಬನ್ನೂರ್, ಸುಹಾನ್, ಬಹಳಷ್ಟು ಅನುಭವಿ ದಾಂಡಿಗರನ್ನು ಒಳಗೊಂಡ ಮುಕ್ತಾರ್ ಕುಂಬ್ರಾರಂತಹ ಬಲಿಷ್ಠ ದಾಂಡಿಗರನ್ನು ಒಳಗೊಂಡಂತಹ ಸ್ವಸ್ತಿಕ ಪಡ್ಡಯೂರು 3ನೇ ಬಾರಿ ಗಾಂಗೆಯ ಟ್ರೋಫಿಯ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವ ತವಕದಲ್ಲಿದೆ. ಪ್ರಥಮ ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವ ನಿರೀಕ್ಷೆಯಲ್ಲಿದೆ ರಿಲಯಬಲ್ ಮೊಜಂಗಾವ್. ಇದೀಗ ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಅಚ್ಚಾ ಬನ್ನೂರು ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರಲ್ಲಿ ಸೇಫ್ ಶಾಟ್ ಹೊಡೆಯುವಲ್ಲಿ ಎಡಬಿದ್ರು ಪೃಥ್ವಿ. ಮತ್ತೊಂದು ಪಂದ್ಯದಲ್ಲಿ ವೈಫಲ್ಯ ಮುಂದುವರಿತಾ ಇದೆ ಪೃಥ್ವಿರಾಜ್. ಮುನ್ನುಗ್ಗಿ ಬಂದು ಸ್ವೀಪ್ ಶಾಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಎಡವಿದ್ರು ಪೃಥ್ವಿರಾಜ್. ವಿಕೆಟ್ಗಳ ಹಿಂಭಾಗದಲ್ಲಿ ಚುರುಕಿನ ಆಟ, ಈ ಮೂಲಕ ಆಟಗಾರನ ಸಪೋರ್ಟ್ ಮಾಡುವುದರೊಂದಿಗೆ ವಿಕೆಟ್ ನಂಬರ್ 5 ಪತನವಾಗಿದೆ. ಮತ್ತೊಮ್ಮೆ ನಿರ್ಣಾಯಕ ಘಟ್ಟದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡಿದ್ದ ರಿಲಯಬಲ್ ಮೊಜಂಗಾವ್. ತಂಡದ ಮೊತ್ತ 25, 5 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಸರಾಸರಿ 6ರಂತೆ ರನ್ ಗಳಿಸಿಕೊಂಡಿದೆ ರಿಲಯಬಲ್ ಮೊಜಂಗಾವ್. ಅಂತಿಮ 11 ಎಸೆತ ಬಾಕಿಗಿದೆ. ಪ್ರತಿಯೊಂದು ಇನ್ನಿಂಗ್ಸ್ ಕೂಡ ಸಮಯ ನಿಗದಿಯಾಗಿದೆ. ಇದೀಗ ಅಂತಿಮ 11 ಚೆಂಡಿನಾಟ ಬಾಕಿಗಿದೆ. ಹೊಸ ದಾಂಡಿಗ ಹರೀಶ್ ಕಳೆದ ಪಂದ್ಯದಲ್ಲಿ ಒಂದು 6 ಅನ್ನು ಸಿಡಿಸಿ ತನ್ನ ತಂಡ ಅತ್ಯುತ್ತಮ ಮೊತ್ತವನ್ನು ದಾಖಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು. ಕಳೆದ ಪಂದ್ಯದ ಹೀರೋ ಈ ಪಂದ್ಯದಲ್ಲೂ ಕೂಡ ಹೀರೋ ಆಗಿ ಪರಿಣಮಿಸಬಲ್ಲರೆ ರಿಲಯಬಲ್ ಮೊಜಂಗಾವ್ ತಂಡಕ್ಕೆ ಮತ್ತೊಮ್ಮೆ ಅಚ್ಚಾ ಬನ್ನೂರ್. ಸೊಗಸಾದ ಎಸೆತ. ಈ ಬಾರಿ ಕೋಟ ರಕ್ಷಕನ ವೈಫಲ್ಯ. ರನ್ಔಟ್ಗಾಗಿ ಬಲವಾದ ಮನವಿ ಅಂತೂ ಇತ್ತು.
ಆದರೆ ಇಲ್ಲಿ ಬೈಸ್ ಮೂಲಕ 1 ರನ್ ಅನ್ನು ಕಲೆ ಹಾಕಿಕೊಂಡಾಗ ತಂಡದ ಮೊತ್ತ 26ಕ್ಕೆ ಏರಿಕೆಯಾಗಿದೆ. ಬಹಳಷ್ಟು ರನ್ಔಟ್ಗಾಗಿ ಪ್ರಯತ್ನವನ್ನಂತೂ ಪಟ್ಟರು ಇಲ್ಲಿ ಎಸೆತಗಾರ ಅಚ್ಚ ಬನ್ನೂರ್. 3ನೇ ಬಾರಿ ಎಸೆಯಬೇಕಾಗಿದೆ ಮತ್ತೊಮ್ಮೆ ಅಚ್ಚ. ಸ್ಟ್ರೈಕ್ ಭಾಗದಲ್ಲಿ ಹುನ್ನಿ ಕೃಷ್ಣನ್ ಮತ್ತೋರ್ವ ಅನುಭವಿ ದಾಂಡಿಗ ರಿಲಯಬಲ್ ಮುಜಂಗಾವು ತಂಡದ ಪರವಾಗಿ ಅಂತಿಮ 10 ಎಸೆತಗಳಲ್ಲಿ ಅದೆಷ್ಟು ರನ್ಗಳನ್ನು ಗಳಿಸಬಹುದು ರಿಲಯಬಲ್ ಮುಜಂಗಾವ್. 3ನೇ ಬಾರಿ ಅಚ್ಚ ಬನ್ನೂರ್. ಸೊಗಸಾದ ಎಸೆತಗಾರಿಕೆ ಬಿಗಿ ಪ್ರಹಾರ. ಈ ಬಾರಿ ಸುಹಾನ್ ಮತ್ತೊಮ್ಮೆ ಸುಂದರತೆಯ ಕ್ಷೇತ್ರ ರಕ್ಷಣೆ. 5 ರನ್ಗಳನ್ನು ಕೂಡ ಇಲ್ಲಿ ತಡೆಹಿಡಿದ್ರು. ಸುಹಾನ್ ಉತ್ತಮವಾಗಿ ಸರಿಯಾಗಿ ಚೆಂಡನ್ನು ಗುರುತಿಸಿಕೊಂಡ್ರು. ಚೆಂಡನ್ನು ತಡೆ ಹಿಡಿಯುವ ಮೂಲಕ ಉತ್ತಮವಾಗಿರತಕ್ಕಂಥ ಕ್ಷೇತ್ರ ರಕ್ಷಣೆ. ಇಲ್ಲಿ ಕಳೆದ ಓವರಿನಲ್ಲಿ ಕಳೆದ 2 ಓವರ್ಗಳ ಹಿಂದೆ ಇದೇ ರೀತಿಯ ಕ್ಷೇತ್ರ ರಕ್ಷಣೆನ ಜಾನ್ ಕೂಡ ತೋರ್ಪಡಿಸಿದ್ರು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ. ಇದೀಗ ಲಾಂಗ್ ಆನ್ ವಿಭಾಗದಲ್ಲಿ ಸುಹಾನ್ ಮತ್ತೊಮ್ಮೆ ಓವರನ್ನು ಮುಂದುವರಿಸುತ್ತಾ ಅಚ್ಚ ಬನ್ನೂರು 4ನೇ ಬಾರಿ ಸೊಗಸಾದ ಹೊಡೆತ. ಈ ಬಾರಿ ಲಾಂಗ್ ಆಫ್ ವಿಭಾಗದಲ್ಲಿ ಜಮಾಲ್ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಕೇವಲ 1 ರನ್ನಿಗೆ ಅವಕಾಶವಿದೆ. ತಂಡ ಪಂದ್ಯದ ಮೇಲೆ ನಿಧಾನವಾಗಿ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಸ್ವಸ್ತಿಕ್ ಪಡ್ಡಯೂರು ತಂಡದ ಮೊತ್ತ 28ಕ್ಕೆ ಏರಿಕೆಯಾಗಿದೆ. 2 ಎಸೆತ ಬಾಕಿ ಇದೆ. 4 ಎಸೆತ ಮುಕ್ತಾಯಗೊಂಡಿದೆ. ಮತ್ತೊಮ್ಮೆ ಅಚ್ಚ ಬನ್ನೂರ್ ತನ್ನ ವೈಯಕ್ತಿಕ ಓಟದ ದ್ವಿತೀಯ ಓವರ್ನ ಮುಂದುವರಿಸುತ್ತಾ ಸೊಗಸಾದ ಎಸೆತಗಾರಿಕೆಗೆ ಮತ್ತೊಮ್ಮೆ ಮಿಡ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಜಮಾಲ್ ಮತ್ತೆ 1 ರನ್ನಿನ ಸೀಮಿತವಾದಾಗ ತಂಡದ ಮೊತ್ತ 29. ಸರಾಸರಿ 6 ರಂತೆ ರನ್ ಅನ್ನು ಗಳಿಸಿಕೊಳ್ಳುತ್ತಾಗಿದೆ. ರಿಲಯಬಲ್ ಮುಜಂಗಾಬು ಅಂತಿಮ ಬಾರಿ ಎಸೆಯಬೇಕಾಗಿದೆ ತನ್ನ ವೈಯಕ್ತಿಕ ಕೋಟದ ದ್ವಿತೀಯ ಓವರ್. ತಂಡದ ಪರವಾಗಿ 5ನೇ ಓವರ್ನ ಎಸೆಯಲು ಅಂತಿಮ ಬಾರಿ ಎಸೆಯಬೇಕಾಗಿದೆ. ಅಚ್ಚ ಬನ್ನೂರು ಸ್ಟ್ರೈಕಿಂಗ್ ನಲ್ಲಿ ಹರೀಶ್. ಮತ್ತೆ ಉತ್ತಮವಾಗಿರತಕ್ಕಂಥ ಹೊಡೆತ. ಆದರೆ ಇಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ. ಚುರುಕಿನ ಕ್ಷೇತ್ರ ರಕ್ಷಣೆ ವಿಕೆಟ್ಗಳ ಮಧ್ಯೆ ಬಹಳಷ್ಟು ಹೊಂದಾಣಿಕೆ ಓಡಾಟ. 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಾಗ ಓವರ್ ನಂಬರ್ 5 ಮುಕ್ತಾಯವಾಗಿದೆ. 5 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 31. 6.2 ರಂತೆ ರನ್ ಗಳಿಸಿಕೊಳ್ತಾಗಿದೆ. ರಿಲಯಬಲ್ ಮುಜಂಗಾವು ಬಲಿಷ್ಠ ತಂಡಗಳು ಅಂಕಣದಲ್ಲಿ ಸೆಣಸಾಡಿದಾಗ ಪ್ರತಿಯೊಂದು ಸಣ್ಣ ತಪ್ಪುಗಳು ಕೂಡ ಪಂದ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಲಿಕ್ಕಿದೆ. ಅಂತಿಮ ಓವರ್ನ ಎಸೆಯುವಂತ ಎಸೆತಗಾರ ನಿತಿನ್ ಓರ್ಲಾಂಡಿ ಮತ್ತೋರ್ವ ಅನುಭವಿ ಎಸೆತಗಾರ ಸ್ವಸ್ತಿಕ್ ಪಡ್ಡಯೂರು ತಂಡದ ಪರವಾಗಿ ಅಂತಿಮ 6 ಚೆಂಡಿನಾಟ ಬಾಕಿಗಿದೆ ಪ್ರಥಮ ಇನ್ನಿಂಗ್ಸ್ ನಲ್ಲಿ. ಅಂತಿಮ 6 ಎಸೆತ ಬಾಕಿಗಿದೆ. ರಿಲಯಬಲ್ ಮುಜಂಗಾವು ತಂಡ ಸ್ಪರ್ಧಾತ್ಮಕ ಮೊತ್ತ 45 ಗಳಿಸಿಕೊಳ್ಳಬಹುದೇ ಅಥವಾ ಎದುರಾಳಿ ತಂಡವನ್ನು 40 ರನ್ಗಳ ಒಳಗಾಗಿ ಕಟ್ಟಿ ಹಾಕಬಹುದೇ. ಸ್ವಸ್ತಿಕ್ ಪಡ್ಡಯೂರು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಅಂತಿಮ ಓವರ್ನ ಚಾಲ್ತಿಯಲ್ಲಿ ನಿತಿನ್ ಓರ್ಲಾಂಡಿ ಪ್ರಥಮ ಎಸೆತ. ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು ಸುಹಾನ್. ಇಲ್ಲಿ ಇಬ್ಬರು ಕ್ಷೇತ್ರ ರಕ್ಷಕರ ಮಧ್ಯೆ ಹೊಂದಾಣಿಕೆ ವೈಫಲ್ಯ. ಜಮಾಲ್ ಕ್ಯಾಚ್ ಅನ್ನು ಪಡೆಯಬಲ್ಲರು ಅನ್ನುವಂತ ನಿರೀಕ್ಷೆಯಲ್ಲಿ ಸುಹಾನ್ ಕೈ ಚೆಲ್ಲಿದ್ರು. ಕ್ಷೇತ್ರ ರಕ್ಷಕರ ವೈಫಲ್ಯದಲ್ಲಿ 6 ರನ್ ಅನ್ನು ಗಳಿಸಿಕೊಂಡಿದೆ ರಿಲಯಬಲ್ ಮುಜಂಗಾವು. ಕ್ಷೇತ್ರ ರಕ್ಷಕರ ಮಧ್ಯೆ ಹೊಂದಾಣಿಕೆ ಅದೆಷ್ಟು ಮುಖ್ಯ ಎನ್ನುವುದು ಇಲ್ಲಿ ಮತ್ತೆ ಸಾಬೀತಾಗ್ತಾ ಇದೆ. ಯಾವ ಆಟಗಾರರು ಕ್ಯಾಚ್ ಅನ್ನು ಪಡೆಯಬಲ್ಲರು ಎನ್ನುವುದರಲ್ಲಿ ಇಬ್ಬರಲ್ಲೂ ಕೂಡ ವೈಫಲ್ಯವಿದ್ದ ಕಾರಣ ಇಲ್ಲಿ ಪ್ರಥಮ ಇನ್ನಿಂಗ್ಸ್ಗೆ ನಿಗದಿಯಾದ ಸಮಯವಂತೂ ಮುಕ್ತಾಯವಾಗಿದೆ. ಮತ್ತೊಬ್ಬ ಕ್ಷೇತ್ರ ರಕ್ಷಕ 30 ಗಜಗಳಿಗಿಂತ ಒಳಭಾಗದಲ್ಲಿ ನಿಯೋಜಿಸಲೇಬೇಕಾಗಿದೆ. ನಿರ್ಧರಿತ ಸಮಯದ ಮುಂಚಿತವಾಗಿ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸದ ಕಾರಣ ಇಲ್ಲಿ ಕೇವಲ 4 ಜನ ಕ್ಷೇತ್ರ ರಕ್ಷಕರು ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ. ಇದು ಗಾಂಗೆಯ ಟ್ರೋಫಿ ನಿಯಮಗಳು. ಯಾವ ತಂಡವಾಗಿದ್ದರೂ ಕೂಡ ಎಲ್ಲರಿಗೂ ಕೂಡ ಒಂದೇ. ಇದೀಗ ಮತ್ತೊಮ್ಮೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಆದರೆ ಮತ್ತೊಮ್ಮೆ ಲಾಂಗ್ ಆನ್ ವಿಭಾಗದಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ. ಹರ್ಷ ಪಡ್ಡಯೂರು ನೇರವಾಗಿ ವಿಕೆಟ್ಗೆ ಗುರಿ ಬಂದಿತ್ತು. ಆದರೆ ಇಲ್ಲಿ ಓವರ್ ಥ್ರೋ ಮೂಲಕ ಮತ್ತೊಂದು ರನ್ ಸೇರ್ಪಡೆಯಾದಾಗ ಅಂತಿಮ ಹಂತದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನ ಕಳೆದುಕೊಳ್ತಾ ಇದೆ. ರಿಲಯಬಲ್ ಮುಜಂಗಾವು ತಂಡದ ಎದುರು ಸ್ವಸ್ತಿಕ್ ಪಡ್ಡಯೂರು ಪ್ರಥಮ ಎಸೆತದಲ್ಲಿ ಸುಲಭವಾಗಿ ಕ್ಯಾಚ್ ಅನ್ನು ಪಡೆದುಕೊಳ್ಳಬಹುದಿತ್ತು. ಆದರೆ
ಅವಕಾಶವನ್ನ ಕೈ ಚೆಲ್ಲಿದಂತಹ ಕ್ಷೇತ್ರ ರಕ್ಷಕರು ದ್ವಿತೀಯ ಎಸೆತದಲ್ಲೂ ಕೂಡ ಕೇವಲ 1 ರನ್ನಿನ ಅವಕಾಶವಿತ್ತು. ಆದರೆ ಓವರ್ ಥ್ರೋ ಮೂಲಕ ಮತ್ತೊಂದು ರನ್ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 39. ಮತ್ತೊಮ್ಮೆ ನಿತಿನ್ ತನ್ನ ಬವರನ್ನ ಮುಂದುವರಿಸುತ್ತಾ 3ನೇ ಬಾರಿ ಉಣ್ಣಿ ಅವರ ಕಡೆಗೆ. ಸೊಗಸಾದ ಎಸೆತಗಾರಿಕೆ ಈ ಬಾರಿ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿನ ವೈಫಲ್ಯ. ಮುಕ್ತಾರ್ ರನ್ಔಟ್ಗೂ ಕೂಡ ಅವಕಾಶವಿತ್ತು. 1 ರನ್ ಗಳಿಸಿಕೊಂಡಾಗ ತಂಡದ ಮೊತ್ತ 40. ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕಿದ ಇಲ್ಲಿ ರಿಲಯಬಲ್ ಮುಚಂಗಾಬು. ಅಂತಿಮ 3 ಎಸೆತ ಕನಿಷ್ಠ 1 ಸಿಕ್ಸರ್ ಅವಶ್ಯಕತೆಗಿದೆ. ರಿಲಯಬಲ್ ಮುಚಂಗಾಬು ತಂಡಕ್ಕೆ ಪಂದ್ಯಾಕೂಟದಲ್ಲಿ ವಾಪಸ್ ಮಾಡಲು ಮತ್ತೊಮ್ಮೆ ನಿತಿನ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಈ ಬಾರಿ ಹರೀಶ್ ನೇರವಾಗಿ ಸುಹಾನ್ ರವರ ಕೈ ಸೇರಿದಾಗ ವಿಕೆಟ್ ನಂಬರ್ 6 ಪತನವಾಗಿದೆ. ನಿರ್ಣಾಯಕ ಘಟ್ಟದಲ್ಲಿ ಹರೀಶ್ ವಿಕೆಟ್ ಪತನವಾದಾಗ ಹೊಸ ದಾಂಡಿಗ ಮರ್ಜನ್ ಜೊತೆಗೂಡುತ್ತಾ ಮತ್ತೊಂದು ಕಡೆ ಉನ್ನಿಕೃಷ್ಣನ್. ಅಂತಿಮ 2 ಎಸೆತ ಬಾಕಿಗಿದೆ. 40 ರನ್ ಗಳಿಸಿಕೊಂಡಿದೆ ರಿಲಯಬಲ್ ಮುಚಂಗಾಬು. ಒಂದು ಹಂತದಲ್ಲಿ ಕೇವಲ 31 ರನ್ ಗಳಿಸಿಕೊಂಡಿದ್ದು 5ನೇ ಓವರಿನ ಮುಕ್ತಾಯಕ್ಕೆ. ಅಂತಿಮ ಓವರ್ನ 5ನೇ ಎಸೆತ ಫುಲ್ ಟಾಸ್ ಆಗಿ ಬಂದಿತ್ತು. ಚೆಂಡು ಎಕ್ಸ್ಟ್ರಾ ಕವರ್ ಭಾಗದಲ್ಲಿ ತಂಡದ ಕಪ್ತಾನನ ಕೈ ಸೇರಿದಾಗ ಮತ್ತೊಂದು ವಿಕೆಟ್ ಪತನವಾಗಿದೆ. ಇದರೊಂದಿಗೆ ವಿಕೆಟ್ ನಂಬರ್ 7 ಕಳೆದುಕೊಳ್ತಾ ಇದೆ ರಿಲಯಬಲ್ ಮುಚಂಗಾವ್. ಅಂತಿಮ ಎಸೆತದಲ್ಲಿ ಉನ್ನಿಕೃಷ್ಣನ್ ಅವರಿಗೆ ಸ್ಟ್ರೈಕ್ ಅನ್ನು ನೀಡುವಂತಹ ಅವಕಾಶವಿತ್ತು. ಆದರೆ ಇಲ್ಲಿ ಸಮಯ ಪ್ರಜ್ಞೆ ಇಲ್ಲದೆ ಅಸುಲಭವಾದ ಚೆಂಡನ್ನ ಕ್ಷೇತ್ರ ರಕ್ಷಕನ ಕೈಗೆ ನೀಡಿದ್ರು. ಒಂದು ವೇಳೆ ಉನ್ನಿಕೃಷ್ಣನ್ ಅಂತಿಮ ಎಸೆತದಲ್ಲಿ ಸ್ಟ್ರೈಕ್ ಅನ್ನು ಆಕ್ರಮಿಸಿಕೊಂಡದೇ ಆದಲ್ಲಿ ಒಂದು ದೊಡ್ಡ ಹೊಡೆತದ ನಿರೀಕ್ಷೆ ಕೂಡ ಇತ್ತು. ಆದರೆ ಇಲ್ಲಿ ಎಲ್ಲ ಲೆಕ್ಕಾಚಾರಗಳು ಬುಡ ಮೇಲಾಗಿದೆ. ಅಂತಿಮ 1 ಎಸೆತ ಬಾಕಿ ಇದೆ. 40 ರನ್ಗಳನ್ನು ಇದುವರೆಗೆ ಗಳಿಸಿಕೊಂಡಿದೆ ರಿಲಯಬಲ್ ಮುಜಂಗಾವು. ನಿತಿನ್ ಉಳ್ಳಾಂಡಿ ಈ ಬಾರಿ ಔಟ್ ಆಫ್ ದಿ ಆಫ್ ಸಂಬಿತ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಇಲ್ಲಿ ಮತ್ತೊಮ್ಮೆ ಸಮಯ ಪ್ರಜ್ಞೆಯ ವೈಫಲ್ಯ. ರನ್ಔಟ್ ರೂಪದಲ್ಲಿ ಉನ್ನಿಕೃಷ್ಣನ್ ವಿಕೆಟ್ ಪತನಗೊಳ್ತಾ ಇದೆ. ಅಂತಿಮ ಎಸೆತದಲ್ಲಿ ಸ್ಟ್ರೈಕ್ ಅನ್ನು ಕಾಯ್ದಿರಿಸಿಕೊಳ್ಳುವ ಸರ್ವ ಪ್ರಯತ್ನದಲ್ಲಿ ಅಗಲ ಎಸೆತದಲ್ಲೂ ಕೂಡ ಎಡವಿದ್ರು. ಸಮಯ ಪ್ರಜ್ಞೆಯ ಕೊರತೆ ಇತ್ತು. ಇಬ್ಬರು ದಾಂಡಿಗರು ಕೂಡ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ವಿಕೆಟ್ ನಂಬರ್ 8 ನೆಲಕ್ಕುರುಳ್ತಾ ಇದೆ. ಅಂತಿಮ 1 ಎಸೆತ ಬಾಕಿ ಇದೆ. ಎಸೆಗಾರಿಕೆ ಭಾಗದಲ್ಲಿ ನಿತಿನ್ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಹೊಸ ದಾಂಡಿಗ ಪ್ರಶಾಂತ್ ಅಂತಿಮ 1 ಎಸೆತದಲ್ಲಿ 6 ರನ್ ಗಳಿಸಿಕೊಳ್ಳಬಹುದೇ ರಿಲಯಬಲ್ ಮುಚಂಗಾವು. ಕೇವಲ 4 ಜನ ಕ್ಷೇತ್ರ ರಕ್ಷಕರು ಮಾತ್ರ ಇಲ್ಲಿ 30 ಗಜಗಳಿಗಿಂತ ಹೊರಭಾಗದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ನಿತಿನ್ ಉಳ್ಳಾಂಡಿ ತನ್ನ ಬವರನ್ನು ಮುಂದುವರಿಸುತ್ತಾ ಅಂತಿಮ ಬಾರಿ ಸೊಗಸಾದ ಹೊಡೆತ ನೇರವಾಗಿ ಹರ್ಷ ಸೊಗಸಾದ ಕ್ಯಾಚ್ ಪಡೆದುಕೊಳ್ಳುವ ಮೂಲಕ ಇನ್ನಿಂಗ್ಸ್ ನಂಬರ್ 1 ಮುಕ್ತಾಯ. ಅಂತಿಮ 4 ಎಸೆತಗಳಲ್ಲಿ 4 ವಿಕೆಟ್ ಅನ್ನು ಕೂಡ ಇಲ್ಲಿ 3 ಎಸೆತಗಳಲ್ಲಿ 4 ವಿಕೆಟ್ ಅನ್ನು ಕೂಡ ಕಳೆದುಕೊಳ್ತಾ ಇದೆ. ವೈಡ್ ನಲ್ಲಿ ಒಂದು ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡಿದೆ. ನಿರಂತರವಾಗಿ 4 ವಿಕೆಟ್ ಅನ್ನು ಕಳೆದುಕೊಂಡು ಅಂತಿಮ ಹಂತದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನ ಕಳೆದುಕೊಂಡಿದೆ ರಿಲಯಬಲ್ ಮುಜಂಗಾಬು. 41 ರನ್ ಸ್ಪರ್ಧಾತ್ಮಕ ಮೊತ್ತವೇ ಸರಿ. 40
2 ರನ್ಗಳನ್ನು 36 ಎಸೆತಗಳ ಮುಂದೆ ಗಳಿಸಿಕೊಳ್ಳಬಲ್ಲದೆ ಸ್ವಸ್ತಿಕ್ ಪಡ್ಡಯೂರು. ಓವರೊಂದಕ್ಕೆ ಸರಾಸರಿ 7ರಂತೆ ರನ್ ಗಳಿಸಿಕೊಳ್ಳಬೇಕಾಗಿದೆ. ನಿನ್ನೆಯ ದಿನದ ಸೆಮಿಫೈನಲ್ ಪಂದ್ಯ 1ರ ಚಿತ್ರಣವನ್ನು ನೋಡುವುದಾದರೆ ಈ ರನ್ಗಳನ್ನು ಕೂಡ ತಡೆ ಹಿಡಿಯುವಂತ ಸಾಧ್ಯತೆ ಇದೆ ರಿಲಯಬಲ್ ಮೊಚಂಗಾವು. ದಯವಿಟ್ಟು ಗಮನಿಸಿಕೊಳ್ಳಿ, ಈಗಾಗಲೇ ಬಹಳಷ್ಟು ಬಾರಿ ಕರೆಯನ್ನು ನೀಡಿದ್ದೇವೆ. ಚಕ್ರವರ್ತಿ 3 ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಪ್ರಥಮ ಇನ್ನಿಂಗ್ಸ್ನ ಮುಂಚಿತವಾಗಿ ಅಂತ ಬಹಳಷ್ಟು ಬಾರಿ ಕರೆಯನ್ನು ನೀಡಿದ್ದರೂ ಕೂಡ ಸರಿಯಾದ ರೀತಿಯಲ್ಲಿ ನಿಮ್ಮಿಂದ ಸ್ಪಂದನೆ ಬಂದಿಲ್ಲ. ಮುಂದೆ ಸಂಘಟಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು, ಗಮನಿಸಿಕೊಳ್ಳಿ. ದ್ವಿತೀಯ ಇನ್ನಿಂಗ್ಸ್ನ ವೀಕ್ಷಕ ವಿವರಣೆ ನೀಡಲು ಸತೀಶ್ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. 36 ಎಸೆತ 42 ರನ್ನಿನ ಅವಶ್ಯಕತೆ. ತಡೆ ಹಿಡಿಯಬಲ್ಲದೆ ರಿಲಯಬಲ್ ಮೊಚಂಗಾವು ಅಥವಾ ಮತ್ತೊಮ್ಮೆ ಫೈನಲ್ಗೆ ಪ್ರವೇಶವನ್ನು ಪಡೆಯಬಹುದೇ ಸ್ವಸ್ತಿಕ್ ಪಡ್ಡಯೂರು. ಬಿಸಿ ಆಗ್ತಾ ಇದೆ. So thank you very much, Sukumar, and we are in the semi-final, the last semi-final of this prestigious Gaangeya Trophy 2023, and the target in front of Swastik Padayuru, the defending champion, need to get 42 runs to win this match to qualify for the consecutive third time they wanted to qualify for the final of this Gaangeya Trophy 2023. But for that, I think they need to bat well, especially against a formidable bowling department of reliable Mujingao. I think there's some kind of different technique need to be implemented, just like Sukumar is mentioned about in the last semi-final, yesterday's semi-final, the 41 runs which is defended, so that it's not like that it's going to be easy total for Swastik Padayuru, but they needed to bat well, especially these two opening batters in the middle, left and right combination have to get a good start here. At the same time, if Reliable wanted to win this match, they need to start well with especially the first 2 hours of the power play is going to be key for the success for both the team. Shamsuddin starts the first shot, lovely shot, what a shot that from Ravi Salian Padayuru, typical Ravi Salian signature stroke. Thank you. What a shot there from Ravi Salian. Just stretching his front foot and hitting the ball right from the middle of the bat, right in the gap towards the deep square leg boundary for 4 runs. So good start, the positive start here from Ravi Salian, and pressure for bowler straight away. Again, try to repeat that one. This time lack of placement, even lack of timing as well there from Ravi, and this time ball went straight to the hands of square leg. Of course, intention of Ravi that there is no fielder in the deep square leg, so that he wanted to defeat the infield so that he can get one more boundary there. But this time Samshu bowled a little bit short pitch which is outside the line of off stump. Very difficult for Ravi to drag the ball from outside the line of off stump. Samshu bowling away from us, the left arm around the wicket, and this time again Ravi fails to make getting a connection proper in that occasion. Again he wanted to repeat that shot. This is what you're talking about, the controlling your emotion after getting a boundary. After he got a boundary, he wanted to repeat the stroke, but bowler so clever, you know exactly what Ravi Salian will going to do, so he's not allowing the batsman to go for that kind of slog. Sweep shot. Again Samshu back to its bowling mark with a short run off, bowling away from us, left arm round the wicket. Again that ball is a quicker one, but dripping from the line. Of course nothing wrong with the pace what generated by Samsu, but something wrong with the line what he has bowled, which is outside the line of leg stump, and wide call by umpire. With that extra score Namuzanto 5 on the board without loss of any wicket, chasing 42 to qualify for the final of this prestigious Gaangeya Trophy 2023. Again
Shamshu bowling with a short run of left arm balls. Lovely shot, beautifully driven, but protection has been given for that stroke down at a deep wideish long off. So before the long off fielder to run across his left to field the ball, ample time for the batter to complete the single. With that single, Skobana Muzanto 6 on the board without loss of any wicket. Now first time Harsha Padayuru, the left hand batter, has got a strike, and for him one at deep long off, one at wideish long on. There's a fielder in the deep and inside the ring, square leg behind the square and in front of the square, two fielders. One fielder standing at mid on, one at short fine leg, short third man back at point, short extra cover, and something which is a very good field set here for the left hand batter. And wait and see how Samshu will going to finish the over. Last time in this over, left arm balls, oh my goodness, indiscipline, absolutely indiscipline. When you're debating the total score of 42 to win the match for the opposition, these kind of extras need to be restricted if you wanted to win the match. Extra delivery, extra runs, and Skobana moves on to 7 on the board without loss of any wicket. Samshu again searching for the right line, searching for the breakthrough, bowling away from us to Asha. This time appeal for leg before wicket. Umpire rightly so not interested. Pitching outside the line of leg stump, so that umpire rightly so not interested. So one more dotted delivery. So final time in this over. It's a prolonged over, isn't it? He bowled up 2 wide deliveries in this particular over, so that you have to bowl 2 extra deliveries in this over. And Asha once again just examining the field set and get ready to face the last delivery of this over. Samshu away from us. Round the wicket delivers again, going for the expansive off drive, beautifully bowled, beaten by the pace. Wicket keeper also fails to collect the ball neatly, but no question about a run there, and a good comeback here by the bowler Samshu after completion of over number first. It's 7 on the board, and Gopi boundary in the first ball. And then all we can see that the batters a little bit dripping from the game plan. Just imagine, Gopi, 4 in the first ball, then 2 wide ball in that over, so 6 runs, but unless the 4 dotted deliveries in this over, and that means might be a little bit absence of mind from the batter of Sastik Patel, because even just they were able to rotate the strike, it's going to be 12 runs in that over. But it is just a calculation we are talking about, but I think the bowler bounced back very well after that boundary in that first over. बिल्कुल सतीश, यहाँ पर एक बेहतरीन गेंदबाजी किया। हालांकि पहली गेंद पर चौका उन्होंने जरूर प्रदान किया था, बेहतरीन स्ट्रोक था रवि पटायूर का, स्वीप करके उन्होंने बैकवर्ड स्क्वायर लेग पर चौका लगाया था, लेकिन उसके बाद बेहतरीन कमबैक किया और 4 डॉट गेंदें उन्होंने फेंकी, उसमें से 2 वाइड को एक्सक्लूड करके देखा जाए तो 5 गेंदों में सिर्फ 1 रन उन्होंने बल्ले के जरिए प्रदान किया है, और पहले गेंद और 2 वाइड को एक्सक्लूड करके देखा जाए तो निस्संदेह बेहतरीन गेंदबाजी यहाँ पर शमशू ने की है। 7 रन पहले ओवर में प्रदान कर चुके हैं, दूसरा ओवर यहाँ पर शुरू होता हुआ। Absolutely. Now started with the wide delivery, and the man who is responsible for the victory in the previous match, Harish, brought into attack, and he starts with the wide, and with that extra score numbers on to 8 on the board. 42 is the target. That means another 34 more runs required for the victory. Left arm bounce and swings it hard down to deep square leg. 1 bounce, 2 bounce into the fence for 4 runs. This is the Ravi Pandya for you. Thank you. What an outstanding cricketing stroke there from Ravi Salian. He is a master of playing that slog sweep shot. Just nothing wrong with the line of the delivery. And have a look at that, how far he is stretching his front foot. That's a key for the success of that slog sweep shot. Whenever you're stretching your front foot, you are almost very close to that line of the ball. And just closing the face of the bat with exquisite timing, dispatching that one down to deep square leg boundary for 4 runs. It's one of the strongest scoring zone of Ravi, square leg and deep long on one of his scoring zone, and he's getting some runs in that area. 12 on the board without loss of any wickets. I'm using his feet, inside out cricketing stroke down to deep extra cover boundary for 4 runs. Magnificent and glorious lofted extra cover drive there from Ravi Salyan Padayuru.
Absolutely classical cricketing stroke, isn't it? Nothing wrong with the line of the delivery. The way that Ravi Salyan using his feet beautifully, and you know exactly all the fielders inside the ring in the offside region. There is no protection has been given in the offside region. Just using his feet, getting that one right from the middle of the bat over the top of extra cover boundary for 4 runs. That will going to release the pressure straight away from the batters. And scoreboard now jumped into 16 on the board. Harish has been punished so far. This time again beautifully bowled. A good comeback. This time sharp incoming delivery there from Harish. You know exactly what Ravi Salyan will going to do in this particular delivery. After that, one slog sweep shot, one extra cover drive. You know exactly Ravi Salyan is in aggressive frame of mind. So he bowled a little bit slower one and defeat the bat of Ravi. This time Ravi on fire. Absolutely terrific shot. Magnificent stroke there from Ravi Salyan Padayuru. One of the hunting ground. We are talking about Ravi Salyan. This is a speciality of him, especially in this Gaangeya trophy. So Ravi Salyan is on fire, and 2 boundaries and 6s in this over so far. Again going for the slog sweep shot. This time he didn't got enough didn't got bat onto that. We just wait for the umpire signal. Leg by call by umpire rightly so. And with that leg by scoreboard numbers on to 23 on the board for the without loss of any wicket. They're just cruising towards the victory. The 42 which is the target. They got 23 runs. That means another 19 more runs required for the victory. Now totally the complete control over the match by Swastik Padayur from these 2 opening batters, especially the Ravi Salyan Padayur is looking unstoppable. Harish again. Harish bowls. This time Divan. This time Harsha Padayur joining the party. Expensive over his comes man. And Gopi straight away the pressure is off, and the hero of the previous match is become very expensive. Harish has bowled magnificent 2 overs, responsible for the Florida team to the semi-final, and he's become expensive. That means this match totally almost 90% is out of the hands of team reliable Mujingaon. Exactly, Satish. 2 ओवर में 27 रन और दूसरे ओवर में 20 रन बने. 20 runs scored in the second over, and they are looking in a commanding situation. Just 15 more to get, and 4 overs to go. The required run rate is now coming down to exactly 3.75 runs per over. अब ऐसा कहना पड़ेगा सतीश, कुछ चमत्कारी गेंदबाजी, मैजिकल बॉलिंग जिसे कहते हैं, कुछ मैजिकल बॉलिंग ही इस वक्त यहाँ पर रिलायबल को इस मैच में वापस ला सकते हैं. निस्संदेह सतीश, रवि पड्डयूर ने इस पावर प्ले 2 ओवर में एक एक्सप्लोसिव बैटिंग, विध्वंसक बल्लेबाजी का प्रदर्शन उन्होंने दिया. फलस्वरूप उनकी टीम इस वक्त बुलंदियों पर नजर आती हुई. Exactly, Gopi, and explosive innings which is continues. Explosive innings is continues from the over number 3rd as well. Doesn't look like the right-handed batsman hitting the ball. Just looks like the Harsha Padayur hitting that one left-hand batsman. The similar reaction which is came from the bat of Ravi Salyan, and plays it beautifully down to deep sky leg for a huge 6. One more, second sixer of the over, and he wanted to finish the match in a quick time. Just the 2 runs required for the victory. 3 runs required for the victory. This time their appeal for leg before wicket, but umpire certainly knows that ball just going to miss the off stump. And what an explosive batting performance here from Ravi Salyan. Absolutely entertainment innings, and he played some enterprising cricketing stroke. This time he lofted. That's it. Winning stroke. The match finished in a style by Ravi Salyan. Once again, he's showing that he is a one batter who is enjoying the condition of this cricket ground and in this cricket tournament. He's hunting. This is a hunting which is continuous. Hunting in the sense hunting the runs in this particular tournament, which is continuous, and he scored a 35. Second time he's scoring 35 and remains unbeaten. And team Swastik Padayur are true to the final of this prestigious cricket tournament. May I request the captain of Swastik Padayur, only the captain I request to please come here to sign the official chart. ದಯಮಾಡಿ ಸ್ವಸ್ತಿಕ್ ಪಡೆಯೂರು ತಂಡದ ನಾಯಕ ಇಲ್ಲಿ ಬರಬೇಕು. ತಮ್ಮ ನಾಯಕ ಇಲ್ಲಿ ಬಂದು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕಾಗಿ ವಿನಂತಿಸಿಕೊಳ್ಳದೆ. ಒನ್ ಇಸ್ ದ ಕ್ಯಾಪ್ಟನ್ ಐ ರಿಕ್ವೆಸ್ಟ್ ಟು ಕಮ್ ಹಿಯರ್, ಅಂಡ್ ಇಟ್ಸ್ ಬಿನ್ dominated batting performance here from Swastik Padayur, especially Ravi Salyan Padayur leading from the front.
is getting some runs. 35 unbeaten, and this is the second 35 for him. In the first match he scored 35, and in the big semi-final also he scored 35. And his man is now definitely is in a terrific form. Now it's a time for the mega final of this prestigious Gaangeya Trophy 2023, and which is proudly organized by Gaangeya cricketers Subramanya, with the memory of sweet memory of late Krishna Kumar Rudrapada. And we are witnessing some outstanding cricket matches so far. Now only one step which is remaining, that is the mega final of this prestigious cricket tournament. In a short while we'll going to start big final, the mega final of this prestigious Gaangeya Trophy 2023 between Chakravarti and more, the team which is qualified for the final yesterday, and now they're playing against Swastik Padayuru. And we will see, can Swastik Padayuru going to lift the Gaangeya Trophy? Hat-trick chances here for Swastik Padayuru after winning a couple of times, 2 consecutive times they won the prestigious tournament. Now this is a little correction. First year they become the champion, and third year they become the champion. Will it going to be a third victory? Will it going to be a third victory of Swastik Padayuru? Wait and see. For that, I think they need to wait for another 1 hour to get the result of this prestigious Gaangeya Trophy 2023. Will it going to be a Chakravarti? Will it going to be a Swastik Padayuru? Now time for mega final, and for that I request Mr. Sukumar to take over the microphone in our state language, sweet language, Kannada. Thank you. Thanks a lot. ಆಮೇಲೆ ಅವ್ರದ್ದು ಬ್ಯಾಟಿಂಗ್ ಹಲೋ. ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ಇದರ ಆಶ್ರಯದಲ್ಲಿ ದಿವಂಗತ ಕೃಷ್ಣಕುಮಾರ್ ರುದ್ರಪಾದ ಸ್ಮರಣಾರ್ಥ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಆಹ್ವಾನಿತ ಪ್ರತಿಷ್ಠಿತ 20 ತಂಡಗಳ ದ್ವಿದಿನಗಳ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಗಾಂಗೆಯ ಟ್ರೋಫಿ 2023ರ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಈಗಾಗಲೇ ನಿನ್ನೆಯ ದಿನ ಬಲಿಷ್ಠ ಚಕ್ರವರ್ತಿ 8 ತಂಡ ಫೈನಲ್ಗೆ ಪ್ರವೇಶಿಸಿದ್ರೆ, ಇಂದಿನ ದಿನ ಗ್ರೂಪ್ ಬಿ ವಿಭಾಗದಲ್ಲಿ ಅಗ್ರಗಣ್ಯವಾಗಿ ಹೊರಹೊಮ್ಮಿದಂತಹ ಸ್ವಸ್ತಿಕ್ ಪಡ್ಡಯೂರು ಈಗಾಗಲೇ ಅಧಿಕೃತವಾಗಿ ಫೈನಲ್ಗೆ ಪ್ರವೇಶವನ್ನು ಪಡೆದಿದೆ. 2 ತಂಡಗಳು ಫೈನಲ್ ಪ್ರವೇಶಿಸಿದಾಗ ಫೈನಲ್ ಅನ್ನು ಈಗಾಗಲೇ ಅಧಿಕೃತವಾಗಿ ಪ್ರವೇಶಿಸಿದೆ. ಸೊ ಫೈನಲ್ ಪಂದ್ಯಕ್ಕೆ ಮುಂಚಿತವಾಗಿ ಫೈನಲ್ಗೆ ಪ್ರವೇಶಿಸುವಂತಹ 2 ತಂಡಗಳ ಆಟಗಾರರಿಗೆ ಶುಭವನ್ನು ಹಾರೈಸುವಂತಹ ಸಮಯ. ಆ ಬಳಿಕ ರಾಷ್ಟ್ರಗೀತೆಯೊಂದಿಗೆ ಈ ಒಂದು ಫೈನಲ್ ಪಂದ್ಯಾಟ ಪ್ರಾರಂಭಗೊಳ್ಳಲಿದೆ. ಈಗಾಗಲೇ ಈ ಒಂದು ಸುಂದರ ಪಂದ್ಯಾಟವನ್ನು ಸತತವಾಗಿ 4ನೇ ವರ್ಷ ಕೂಡ ಆಯೋಜನೆ ಬಂದಿರತಕ್ಕಂತಹ ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ, ದಿವಂಗತ ಕೃಷ್ಣಕುಮಾರ್ ರುದ್ರಪಾದ ಇವರ ಸ್ಮರಣಾರ್ಥ ಗಾಂಗೆಯ ಟ್ರೋಫಿ 2023 ಪ್ರತಿಯೊಂದು ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಯಶಸ್ವಿಯಾಗಿ ಈ ಒಂದು ಪಂದ್ಯಾಟ ಕೂಟ ಆಯೋಜನೆಗೊಂಡು ಬರ್ತಾ ಇದೆ. ಪ್ರಥಮ ವರ್ಷ RSB ಕಾರ್ಕಳ ತಂಡವನ್ನ ಫೈನಲ್ ಪಂದ್ಯದಲ್ಲಿ ಸೋಲಿಸಿ ಸ್ವಸ್ತಿಕ್ ಪಡ್ಡಯೂರು ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. ದ್ವಿತೀಯ ವರ್ಷ ಜಾಂಜಗರ್ ಸುಳ್ಯ ತಂಡವನ್ನು ಸೋಲಿಸಿ ಪ್ರತಿರೂಪ ಡಿಜಿಟಲ್ಸ್ ಸುಬ್ರಹ್ಮಣ್ಯ ತಂಡ ಪ್ರಶಸ್ತಿಯನ್ನು ತನ್ನ ಬಗಲಿಗೆ ಹಾಕಿಕೊಂಡಿತು. ಕಳೆದ ವರ್ಷ ರಿಲಯಬಲ್ ಮುಜಗಾಂವ್ ತಂಡವನ್ನು ಸೋಲಿಸಿ ಮತ್ತೊಮ್ಮೆ ದ್ವಿತೀಯ ಬಾರಿಗೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು ಸ್ವಸ್ತಿಕ್ ಪಡ್ಡಯೂರು. ಈ ಬಾರಿ
ಈ 4ನೇ ವರ್ಷ ಮತ್ತೊಮ್ಮೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬಹುದಾ ಸ್ವಸ್ತಿಕ್ ಪಡ್ಡಯೂರು ಅಥವಾ 4ನೇ ವರ್ಷದಲ್ಲಿ ಹೊಸ ಚಾಂಪಿಯನ್ ತಂಡದ ಉದಯ ಆಗಬಹುದಾ ಅನ್ನುವುದನ್ನು ನಿರೀಕ್ಷಿಸುವಂತಹ ಈ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪ್ರತಿಷ್ಠಿತ ಪಂದ್ಯಾಟವಿದು. ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ ಜಿಲ್ಲೆಗಳ ಹೆಸರಾಂತ ಆಟಗಾರರ ಹೆಸರಾಂತ ತಂಡಗಳನ್ನು ಒಳಗೊಂಡಂತಹ 20 ತಂಡಗಳು ಈ ಮೈದಾನದಲ್ಲಿ 2 ದಿನಗಳ ಕಾಲ ನಿರಂತರವಾಗಿ ಸೆಣಸಾಡಿದಾಗ ಅಂತಿಮವಾಗಿ ಗ್ರೂಪ್ ಎ ವಿಭಾಗದಲ್ಲಿ ಚಕ್ರವರ್ತಿ 83 ಮತ್ತು ಗ್ರೂಪ್ ಬಿ ವಿಭಾಗದಲ್ಲಿ ಸ್ವಸ್ತಿಕ್ ಪಡ್ಡಯೂರು ಈಗಾಗಲೇ ಪ್ರಶಸ್ತಿ ಸುತ್ತಿಗೆ ಪ್ರವೇಶವನ್ನು ಪಡಿತಾ ಇದೆ. ಫೈನಲ್ಗೆ ಪ್ರವೇಶವನ್ನು ಪಡೆದಂತಹ ಸ್ವಸ್ತಿಕ್ ಪಡ್ಡಯೂರು ಮತ್ತು ಚಕ್ರವರ್ತಿ 83 ಎರಡೂ ತಂಡಗಳ ಆಟಗಾರರು ದಯವಿಟ್ಟು ವೇದಿಕೆ ಅಂಕಣದ ಬಳಿ ಬಂದು ಸಾಲಾಗಿ ನಿಂತು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸ್ವಸ್ತಿಕ್ ಪಡ್ಡಯೂರು ಮತ್ತು ಚಕ್ರವರ್ತಿ 83 ಎರಡೂ ತಂಡಗಳ ಆಟಗಾರರು ಮೈದಾನದ ಒಳಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು. ಅದರ ಜೊತೆಗೆ ಈ ಒಂದು ಸುಂದರ ಪಂದ್ಯಾಟವನ್ನು ಆಯೋಜನೆಗೊಳಿಸಿದಂತಹ ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳನ್ನ ಒಂದು ಫೈನಲ್ ಪಂದ್ಯಾಟಕ್ಕೆ ಅಂಕಣದ ಒಳಭಾಗಕ್ಕೆ ಕರೆತರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಆಟಗಾರರಿಗೆ ಈಗಾಗಲೇ ಆಗಮಿಸಿರತಕ್ಕಂತಹ ಎಲ್ಲ ಗಣ್ಯ ಅತಿಥಿಗಳು ಹಾಗೆಯೇ ಅದರ ಜೊತೆಗೆ ಒಂದು ಸುಂದರ ಪಂದ್ಯಾಟವನ್ನು ಆಯೋಜಿಸಿರತಕ್ಕಂಥ ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು ಕೂಡ ಆಟಗಾರರಿಗೆ ಶುಭವನ್ನು ಹಾರೈಸುವಂತಹ ಸಮಯವಿದೆ. ಮೊದಲನೇದಾಗಿ ಇಂದು 2 ದಿನಗಳ ಕಾಲ ನಡೆದಂತಹ ಕ್ರಿಕೆಟ್ ಪಂದ್ಯಾಟದಲ್ಲಿ ಬಹುಶಃ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನಿರ್ಣಾಯಕರೊಂದಿಗೆ ನಮ್ಮೊಂದಿಗೆ ಸಹಕರಿಸಿ ಎಂದು ಕ್ರಿಕೆಟ್ ಪಂದ್ಯಾಟದ ಮೆರುಗನ್ನು ಹೆಚ್ಚಿಸಿದವರು ತೀರ್ಪುಗಾರರು. ಯಾವುದೇ ಒಂದು ಕಪ್ಪು ಚುಕ್ಕೆಗಳಿಂದ ತೀರ್ಪನ್ನು ನೀಡಿ ಗಾಂಗೆಯ ಟ್ರೋಫಿ ಕ್ರಿಕೆಟ್ ಪಂದ್ಯಾಟದ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಿದಂತಹ 3 ಜನ ತೀರ್ಪುಗಾರರನ್ನ ಜೋರಾದ ಚಪ್ಪಾಳೆಯೊಂದಿಗೆ ಅಂಕಣಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹರೀಶ್ ಪಡೀಲ್ ಫ್ರಮ್ ಮಂಗಳೂರು, ಮೋಹನ್ ಯಯ್ಯಾಡಿ ಫ್ರಮ್ ಮಂಗಳೂರು ಮತ್ತು ಸುರೇಶ್ ಫ್ರಮ್ ಮೂಡಬಿದ್ರೆ. ಈ 3 ಜನ ತೀರ್ಪುಗಾರರು ವೇದಿಕೆ ಬರಬೇಕು. ಅದರ ಜೊತೆಗೆ 2 ದಿನಗಳ ಕಾಲ ನಡೆದಂತಹ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಆಂಗ್ಲ ಭಾಷೆಯಲ್ಲಿ ವೀಕ್ಷಕ ವಿವರಣೆ ನೀಡಿದಂತಹ ಸತೀಶ್ ಸಾಲಿಯಾನ್ ಮಂಗಳೂರು ಮತ್ತು ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ವೀಕ್ಷಕ ವಿವರಣೆ ನೀಡಿದಂತಹ ಗೋಪಿ ಸರ್ ಮಂಗಳೂರು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ನಿರಂತರವಾಗಿ ಆಫ್ಲೈನ್ ಸ್ಕೋರರ್ ಆಗಿ ನಮ್ಮೊಂದಿಗೆ ಸಹಕರಿಸಿದ ಭರತೇಶ್ ಬೂದಿಪಳ್ಳ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. 2 ತಂಡಗಳ ಆಟಗಾರರು ಶಾಶ್ವತ ಫಲಕದ 2 ಬದಿಗಳಲ್ಲಿ ಸಾಲಾಗಿ ನಿಂತು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಒಂದು ಕಡೆ 3ನೇ ಬಾರಿ ಪ್ರಶಸ್ತಿ ಗೆಲ್ಲುವ ತವಕದಲ್ಲಿದೆ ಸ್ವಸ್ತಿಕ್ ಪಡ್ಡಯೂರು, ಮತ್ತೊಂದು ಕಡೆ ಚೊಚ್ಚಲ ಬಾರಿ ಪ್ರಶಸ್ತಿಯನ್ನ ಪಡೆಯುವ ತವಕದಲ್ಲಿದೆ ಚಕ್ರವರ್ತಿ 83. ಈಗಾಗಲೇ ಅಂಕಣಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ ಸ್ವಸ್ತಿಕ್ ಪಡ್ಡಯೂರು ಮತ್ತು ಚಕ್ರವರ್ತಿ 83 ತಂಡದ ಆಟಗಾರರು. ಹಾಗೆಯೇ ನಿರಂತರವಾಗಿ ನಿರ್ಣಾಯಕರಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ತೀರ್ಪುಗಾರರು ಹಾಗೆಯೇ ವೀಕ್ಷಕ ವಿವರಣೆಗಾರರು ಕೂಡ ಅವರೊಂದಿಗೆ ಜೊತೆಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗಾಂಗೆಯ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳನ್ನ ಅಂಕಣದ ಒಳಭಾಗಕ್ಕೆ ಕರೆತರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರತಕ್ಕಂಥ ಶ್ರೀಯುತ ವೇಣುಗೋಪಾಲ್ NS, ಮೋಹನ್ ದಾಸ್ ರೈ, ಭಾರತಿ ದಿನೇಶ್, ನವೀನ್ ಶೆಟ್ಟಿ ಮತ್ತು ಗಿರಿಧರ ಸ್ಕಂದ, ಉಮೇಶ್ KN ತಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ನಾನು ಆಟಗಾರರಿಗೆ ಶುಭವನ್ನು ಹಾರೈಸಲು ಅತ್ಯಂತ ಪ್ರೀತಿಪೂರ್ವಕವಾಗಿ ಮೈದಾನದ ಒಳಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಭಾನುಪ್ರಸಾದ್ ಅಶ್ವಮೇಧ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಗಾಂಗೆಯ ತಂಡದ ಸರ್ವ ಸದಸ್ಯರು ತಾವು ಅಂಕಣದ ಮುಂಭಾಗಕ್ಕೆ ಬಂದು ಆಟಗಾರರಿಗೆ ಶುಭವನ್ನು ಹಾರೈಸಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಕ್ಷರ ಸುಬ್ರಹ್ಮಣ್ಯ, ಆದಿಶಿ ಸುಬ್ರಹ್ಮಣ್ಯ ಮತ್ತು ಅಶ್ವಮೇಧ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು ಕೂಡ ಬರಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಪಂದ್ಯಾಟದ ಯಶಸ್ಸಿಗೆ ನಿರಂತರವಾಗಿ 2 ದಿನಗಳ ಕಾಲ ನಮ್ಮೊಂದಿಗೆ ಸಹಕರಿಸಿದ ಸರ್ವರು ಕೂಡ ಅಂಕಣದ ಒಳಭಾಗಕ್ಕೆ ಬಂದು ಆಟಗಾರರಿಗೆ ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗಾಂಗೆಯ ಸುಬ್ರಹ್ಮಣ್ಯ ತಂಡದ ಜೊತೆಗೆ ಆದಿಶಿ ಸುಬ್ರಹ್ಮಣ್ಯ, ಅಕ್ಷರ ಸುಬ್ರಹ್ಮಣ್ಯ ಮತ್ತು ಅಶ್ವಮೇಧ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು ಆದಷ್ಟು ಬೇಗ ಅಂಕಣದ ಒಳಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೆಲವೇ ಕ್ಷಣಗಳಲ್ಲಿ ಒಂದು ರಾಷ್ಟ್ರಗೀತೆಯೊಂದಿಗೆ ಆ ಬಳಿಕ ಆಟಗಾರರಿಗೆ ಶುಭವನ್ನು ಹಾರೈಸಿ ಫೈನಲ್ ಪಂದ್ಯಾಟಕ್ಕೆ ಮುನ್ನುಡಿ ಬರಲೇಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ವೇದಿಕೆಯ ಒಳಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಈಗಾಗಲೇ ಅಂಕಣದ ಒಳಭಾಗದಲ್ಲಿ ತೀರ್ಪುಗಾರರು ಫೈನಲ್ಗೆ ಪ್ರವೇಶವನ್ನು ಪಡೆದಂತಹ ಸ್ವಸ್ತಿಕ ಬಂಡಯ್ಯರು ಮತ್ತು ಚಕ್ರವರ್ತಿ 73 ಹಾಗೆಯೇ ಗಾಂಗೆಯ ತಂಡದ ಸರ್ವ ಸದಸ್ಯರು ಕೂಡ ಅಂಕಣದಲ್ಲಿದ್ದಾರೆ. ಹರಿಪ್ರಸಾದ್ ನಾಯರ್ ಮಲ್ಲಾಜೆ ತಮ್ಮನ್ನ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಅಂಕಣದ ಒಳಭಾಗಕ್ಕೆ ಆಹ್ವಾನಿಸ್ತಾ ಇದ್ದಾನೆ. ಎಲ್ಲರ ಸಮ್ಮುಖದಲ್ಲಿ ರಾಷ್ಟ್ರಗೀತೆಯೊಂದಿಗೆ ಈ ಒಂದು ಫೈನಲ್ ಪಂದ್ಯಾಟ ಪ್ರಾರಂಭಗೊಳ್ಳಲಿದೆ. 2 ದಿನಗಳ ಕಾಲ ಅದ್ದೂರಿಯಾಗಿ ನಡೆದಂತಹ ಗಾಂಗೆಯ ಟ್ರೋಫಿ 2023ರ ಅಂತಿಮ ಸುಂದರ ಕ್ಷಣಗಳಿಗೆ ಮೈದಾನ ಸಾಕ್ಷಿ ಆಗ್ತಾ ಇದೆ. ಎಲ್ಲರೂ ಒಂದು ಬಾರಿ ಎದ್ದು ನಿಂತು ನಮ್ಮೊಂದಿಗೆ ಸಹಕರಿಸಬೇಕು. ಇದೀಗ ರಾಷ್ಟ್ರಗೀತೆಗಾಗಿ ತಾವೆಲ್ಲರೂ ಒಂದು ಬಾರಿ ಎದ್ದು ನಿಂತು ರಾಷ್ಟ್ರಕ್ಕೆ ನಮನವನ್ನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಒಂದು ಬಾರಿ ಎದ್ದು ನಿಂತು ಈ ರಾಷ್ಟ್ರಗೀತೆಗಾಗಿ ನಮ್ಮೊಂದಿಗೆ ಸಹಕರಿಸಬೇಕು. ಆಗ ಬಳಿಕ ಅತಿಥಿಗಳು ಆಟಗಾರರಿಗೆ ಶುಭವನ್ನು ಹಾರೈಸುವ ಮುಖಾಂತರ ಪಂದ್ಯಾಕೂಟಕ್ಕೆ ಬಂದು ಅಧಿಕೃತವಾಗಿ ಫೈನಲ್ ಪಂದ್ಯಾಟಕ್ಕೆ ಅಧಿಕೃತ ಚಾಲನೆ ಕೂಡ ಲಭಿಸಲಿಕ್ಕಿದೆ. ಇದೀಗ ಪ್ರತಿಷ್ಠಿತ ಗಾಂಗೆಯ ಕ್ರೀಡಾ ಸುಬ್ರಹ್ಮಣ್ಯ ಇದರ ಆಶ್ರಯದಲ್ಲಿ ದಿವಂಗತ ಕೃಷ್ಣಕುಮಾರ್ ರುದ್ರಪಾದ ಸ್ಮರಣಾರ್ಥ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಆಹ್ವಾನಿತ ಪ್ರತಿಷ್ಠಿತ 20 ತಂಡಗಳ ಮಧ್ಯೆ 2 ದಿನಗಳ ಕಾಲ ನಡೆದಂತಹ ಈ ಒಂದು ಗಾಂಗೆಯ ಟ್ರೋಫಿ 2023ರ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಇದೀಗ ಫೈನಲ್ಗೆ ಪ್ರವೇಶವನ್ನ ಪಡೆದಿದೆ. ಒಂದು ಕಡೆ ಚಕ್ರವರ್ತಿ 73 ಮತ್ತೊಂದು ಕಡೆ ಸ್ವಸ್ತಿಕ ಬಂಡಯ್ಯರು ಅವರ ಜೊತೆಗೆ ಒಂದು ಸುಂದರವಾದ ಪಂದ್ಯಾಟವನ್ನು ಆಯೋಜಿಸಿದಂತಹ ಗಾಂಗೆಯ ಕ್ರೀಡಾ ಸುಬ್ರಹ್ಮಣ್ಯದಲ್ಲಿ ಸರ್ವ ಸದಸ್ಯರು ಒಂದು ಜೋರಾದ ಚಪ್ಪಾಳೆ ಬರಲಿ. ಪ್ರತಿಷ್ಠಿತ ಪಂದ್ಯಾಟವಿದು, ಶಿಸ್ತಿಗೆ ಸಮಯಕ್ಕೆ ಎಲ್ಲದಕ್ಕೂ ಕೂಡ ಪ್ರಾಮುಖ್ಯತೆ ನೀಡಿದಂತಹ ಒಂದು ಸುಂದರ ಪಂದ್ಯಾಟವಿದು. ಯಾವ ರೀತಿ ಒಂದು ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಈ ಪಂದ್ಯವನ್ನು ತಾವು ವೀಕ್ಷಿಸಬಹುದು. ಪ್ರತಿ ಒಂದು ಪಂದ್ಯಕ್ಕೂ ಕೂಡ ಸಮಯವನ್ನು ನಿಗದಿಪಡಿಸಿ ಆ ಸಮಯದ ವೇಳಾಪಟ್ಟಿಯಂತೆ ಪಂದ್ಯಾಕೂಟ ಕೂಡ ಈಗ ಅಂತಿಮ ಹಂತದಲ್ಲಿದೆ. ಅದರ ಜೊತೆಗೆ ಪಂದ್ಯಾಕೂಟಕ್ಕೆ ಸಹಕರಿಸಿದಂತಹ ಆದಿಶಿ ಸುಬ್ರಹ್ಮಣ್ಯ ಇರಬಹುದು, ಅಕ್ಷರ ಸುಬ್ರಹ್ಮಣ್ಯ ಇರಬಹುದು, ಅಶ್ವಮೇಧ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು ಹಾಗೇನೆ ಆಗಮಿಸಿರತಕ್ಕಂಥ ಎಲ್ಲ ಅತಿಥಿಗಳು, ನೆರೆದಿರತಕ್ಕಂತಹ 100 ಕ್ರೀಡಾಭಿಮಾನಿಗಳು, ನೇರ ಪ್ರಸಾರದಲ್ಲಿ 10 ಮೀಡಿಯಾದಲ್ಲಿ ಏನು ಪಂದ್ಯಾಟದ ಸುಂದರ ಕ್ಷಣಗಳನ್ನು ಕಣ್ತುಂಬಿಸಿಕೊಂಡು ಎಲ್ಲ ಕ್ರೀಡಾಭಿಮಾನಿಗಳನ್ನ ಈ ಫೈನಲ್ ಪಂದ್ಯಾಕೂಟಕ್ಕೆ ಒಂದು ಆತ್ಮೀಯವಾಗಿ ಗಾಂಗೆಯ ತಂಡದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಗೀತೆಯೊಂದಿಗೆ ಏನು ಫೈನಲ್ ಪಂದ್ಯಾಟಕ್ಕೆ ಮುನ್ನುಡಿ ಬರೆಯುವುದಾದರೆ ಆ ಬಳಿಕ ಎಲ್ಲ ಅತಿಥಿಗಳು ಆಟಗಾರರಿಗೆ ಶುಭವನ್ನು ಹಾರೈಸುವ ಮೂಲಕ ಈ ಫೈನಲ್ ಪಂದ್ಯಾಟಕ್ಕೆ ಅಂಕಣ ಸಜ್ಜಾಗಲಿಕ್ಕಿದೆ. 2 ದಿನಗಳ ಕಾಲ ಇದೀಗ 2 ತಂಡಗಳ ಆಟಗಾರರಿಗೆ ಆಗಮಿಸಿರತಕ್ಕಂಥ ಎಲ್ಲ ಅತಿಥಿಗಳು, ಗಾಂಗೆಯ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು ಹಾಗೇನೆ ಈ ಒಂದು ಪಂದ್ಯಾಕೂಟದ ಯಶಸ್ಸಿಗೆ ಸಹಕರಿಸಿದಂತ ಸುಬ್ರಹ್ಮಣ್ಯ, ಅಕ್ಷರ ಸುಬ್ರಹ್ಮಣ್ಯ ಅದರ ಜೊತೆಗೆ ಅಶ್ವಮೇಧ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು ಫೈನಲ್ ಪಂದ್ಯಾಟಕ್ಕೆ ಮುಂಚಿತವಾಗಿ ಆಟಗಾರರಿಗೆ ಇದೀಗ ಶುಭವನ್ನು ಹಾರೈಸಲಿಕ್ಕಿದ್ದಾರೆ. ಮುಂದೆ ನಡೆಯುವಂತಹ ಆ ಒಂದು ಫೈನಲ್ ಪಂದ್ಯಾಟ ಸುಬ್ರಹ್ಮಣ್ಯದ ಈ ಕುಮಾರದರ ಮೈದಾನದಲ್ಲಿ ಎಂದಿಗೂ ಅಚ್ಚಳಿಯದ ಪಂದ್ಯವಾಗಲಿ, 2 ತಂಡಗಳ ಮಧ್ಯೆ ಜಿದ್ದಾಜಿದ್ದಿನ ಹೋರಾಟದಿಂದ ಕೂಡಲಿ ಅನ್ನುವಂಥ ಶುಭವನ್ನು ಹಾರೈಸಿದ ಮುಂದೆ ಯಾವ ತಂಡ ಗೆದ್ದರು ಯಾವ ತಂಡ ಸೋತರು ಅಂತಿಮವಾಗಿ ಕ್ರಿಕೆಟ್ ಎನ್ನುವ ಆಟ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಇದೀಗ ಆಟಗಾರರಿಗೆ ಶುಭವನ್ನು ಹಾರೈಸುತ್ತಾ ಮುಂಚೂಣಿಯಾಗಿ ಗಾಂಗೆಯ ಕ್ರೀಡಾ ಸುಬ್ರಹ್ಮಣ್ಯ ತಂಡದ ಅಧ್ಯಕ್ಷರಾಗಿರತಕ್ಕಂತಹ ರವೀಂದ್ರ ಕುಮಾರ್ ರುದ್ರಪಾದ ಹಾಗೇನೆ ನೆರೆದಿರತಕ್ಕಂಥ ಎಲ್ಲ ಅತಿಥಿಗಳು, ಗಾಂಗೆಯ ಕ್ರೀಡಾ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು, ಸರ್ವ ಪದಾಧಿಕಾರಿಗಳು, ಹಾಗೇನೆ ಈ ಭಾಗದ ಆದಿಶಿ ಸುಬ್ರಹ್ಮಣ್ಯ, ಅಕ್ಷರ ಸುಬ್ರಹ್ಮಣ್ಯ ಮತ್ತು ಅಶ್ವಮೇಧ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು ಇದೀಗ ಆಟಗಾರರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ.
ನಾಣ್ಯ ಚಿಮ್ಮುಗೆಗಾಗಿ ಸ್ವಸ್ತಿಕಪಟ್ಟ ಇವರು ಮತ್ತು ಚಕ್ರವರ್ತಿ 8-3 ತಂಡದ 2 ಆಟಗಾರರು ನಿರ್ಣಾಯಕರ ಬಳಿ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ನಿರ್ಣಾಯಕರು ಈ ಒಂದು ಪಂದ್ಯದ ಫೈನಲ್ ಪಂದ್ಯದ ನಾಣ್ಯ ಚಿಮ್ಮುಗೆಯನ್ನು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. 2 ತಂಡದ ಕಪ್ತಾನರು ಒಂದು ಕಡೆ ಸ್ವಸ್ತಿಕಪಟ್ಟ ಇವರು ಮತ್ತು ಮತ್ತೊಂದು ಕಡೆ ಚಕ್ರವರ್ತಿ 8-3. ಬಲಿಷ್ಠ 2 ತಂಡಗಳ ಮಧ್ಯೆ ಗಾಂಗೆಯ ಟ್ರೋಫಿ 2023ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತಹ ತಂಡಗಳು ಯಾವುದು ಎನ್ನುವುದನ್ನು ನಿರ್ಧರಿಸುವಂತಹ ಪಂದ್ಯಾಟವಿದು. ಅಂತಿಮ ಪಂದ್ಯಕ್ಕೆ ಅಂಕಣ ಸಾಕ್ಷಿ ಆಗ್ಲಿಕ್ಕೆ ಒಂದು ಕಡೆ ಚಕ್ರವರ್ತಿ 8-3, ಮತ್ತೊಂದು ಕಡೆ ಸ್ವಸ್ತಿಕಪಟ್ಟ ಇವರು. ಚಕ್ರವರ್ತಿ 8-3 ತಂಡದ ಜಮಾಲ್, ಸ್ವಸ್ತಿಕಪಟ್ಟ ತಂಡದ ಜಮಾಲ್, ಅದರ ಜೊತೆಗೆ ಚಕ್ರವರ್ತಿ 8-3 ತಂಡದ ಶ್ರವಣ್, ದಯವಿಟ್ಟು ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆ ಬಳಿ ಬನ್ನಿ. ನಿರ್ಣಾಯಕರು ಈ ಒಂದು ನಾಣ್ಯ ಚಿಮ್ಮುಗೆಯನ್ನು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾಣ್ಯ ಚಿಮ್ಮುಗೆಯಿಂದ ಮುಂಚಿತವಾಗಿ 2 ಆಟಗಾರರ ಬಂದ ತಾವು ಅವರ ಅಭಿಪ್ರಾಯಗಳನ್ನು, ಅವರ ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತಾರೆ. ಒಂದು ಕಡೆ ಪ್ರತಿಷ್ಠಿತ ತಂಡ ಸ್ವಸ್ತಿಕಪಟ್ಟ ಇವರು, ಮತ್ತೊಂದು ಕಡೆ ಚಕ್ರವರ್ತಿ 8-3. ಮಾತಾಡಿಸೋದು ಬೇಡ. ನಾಣ್ಯ ಚಿಮ್ಮುಗೆಯನ್ನ ನಿರ್ಣಾಯಕರಾಗಿರತಕ್ಕಂತಹ ಮೋಹನ್ ಹೇಳಿ ಅವರು ನಡೆಸಿಕೊಡ್ತಾ ಇದ್ದಾರೆ. ಹೆಡ್ ಇಸ್ ಅ ಕಾಲ್ ಫ್ರಮ್ ಸ್ವಸ್ತಿಕಪಟ್ಟ ಇವರು ಅಂಡ್ ಇಟ್ಸ್ ಅ ಹೆಡ್. ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಿದೆ. ನಿಮ್ಮ ಆಯ್ಕೆ ಫೀಲ್ಡಿಂಗ್. ಎದುರಾಳಿ ತಂಡ ಚಕ್ರವರ್ತಿ 8-3 ನಿನ್ನೆಯ ದಿನ ಬಹಳಷ್ಟು ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಿತು. ಯಾವ ರೀತಿ ಈ ಫೈನಲ್ ಪಂದ್ಯಕ್ಕೆ ನಿಮ್ಮಲ್ಲಿ ಒಂದು ಗೇಮ್ ಪ್ಲಾನ್ ಇದೆ? 35ರಿಂದ 40 ರನ್ ಒಳಗೆ ಕಟ್ಟಿ ಹಾಕುವುದು. 30ರಿಂದ 45 ರನ್. 35ರಿಂದ 40 ರನ್ಗೆ ಕಟ್ಟಿ ಹಾಕುವಂತ ಪ್ರಯತ್ನವಿದೆ. ಪ್ರಥಮ ವರ್ಷ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರಿ, 3ನೇ ವರ್ಷ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರಿ. ಇದೀಗ 3ನೇ ಬಾರಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತ ತವಕದಲ್ಲಿ ನೀವಿದ್ದೀರಾ. ಯಾವ ರೀತಿ ಎದುರಾಳಿ ತಂಡವನ್ನು ಕಟ್ಟಿ ಹಾಕುವಂತ ಗೇಮ್ ಪ್ಲಾನ್ ಇದೆ? ತಂಡದಲ್ಲಿ ಹೊಸ ಮುಖವಾದ ಅಚ್ಚ ಪನ್ನೂರ್ ಇದ್ದಾರೆ ಬೌಲಿಂಗ್ ಅಲ್ಲಿ, ಹಾಗೂ ಇಬ್ಬನ ಮೇಲೆ ತುಂಬಾ ನಿರೀಕ್ಷೆಯನ್ನು ಇಟ್ಟಿದ್ದೇನೆ. ಅದೇ ರೀತಿ ಹೈದರ್ ಒಳ್ಳೆ ಬೌಲಿಂಗ್ ನಲ್ಲಿ 3 ಜನ ಎಸೆತಗಾರರ ಮೇಲೆ ನಿಮಗೆ ಬಹಳಷ್ಟು ನಿರೀಕ್ಷೆ ಇದೆ. ಬ್ಯಾಟಿಂಗ್ ಪಡೆಯನ್ನು ನೋಡಿದಾಗ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಆಟಗಾರರ ದಂಡ ಇದೆ. ಯಾವ ರೀತಿ ಈ ಒಂದು ಎದುರಾಳಿ ತಂಡವನ್ನು ನೀವು ಕಟ್ಟಿ ಹಾಕಿ ಆ ರನ್ಗಳನ್ನು ಸುಲಭವಾಗಿ ಬೆನ್ನತ್ತುವಂತಹ ನಿರೀಕ್ಷೆ ಇದೆಯಾ? ಬ್ಯಾಟಿಂಗ್ ನಲ್ಲಿ ಕೂಡ ರವಿ ಪಡ್ಯಾಯವರು ಇದ್ದಾರೆ ಹಾಗೂ ಹರ್ಷ ಪಡ್ಯಾಯವರು, ಇವರ ಮೇಲೆ ತುಂಬಾ ನಿರೀಕ್ಷೆಯನ್ನು ಇಟ್ಟಿದ್ದೇನೆ. ಅದೇ ರೀತಿ ಸುಹಾನ್ ಬನ್ನೂರ್ ಇದ್ದಾರೆ, ಅಚ್ಚ ಬನ್ನೂರ್ ಇದ್ದಾರೆ, ಜಾನ್ ಇದ್ದಾರೆ, ಹೈದರ್ ನಿಖಿಲಾಡ್ ಇದ್ದಾರೆ. ಇವರ ಮೇಲೆ ತುಂಬ ಎಸ್ ಜಮಾಲ್ ಅವರ ಕಪ್ತಾನದಲ್ಲಿ ಮತ್ತೊಮ್ಮೆ ಸ್ವಸ್ತಿಕಪಟ್ಟ ಇವರು ಚಾಂಪಿಯನ್ ಆಗಿ ಮೂಡಿ ಬರಲಿರುವ ಶುಭವನ್ನ ಹಾರೈಸಬಹುದು. ಆಲ್ ದ ವೆರಿ ಬೆಸ್ಟ್. ಮತ್ತೊಂದು ಕಡೆ ಚಕ್ರವರ್ತಿ 8-3 ತಂಡದಲ್ಲಿ ಶ್ರವಣ್ ರವರಿದ್ದಾರೆ. ಶ್ರವಣ್ ಹೇಳಿ ಎದುರಾಳಿ ಪ್ರತಿಷ್ಠಿತ ಸ್ವಸ್ತಿಕಪಟ್ಟ ಇವರು ಪ್ರಥಮ ಬಾರಿ ಫೈನಲ್ಗೆ ಪ್ರವೇಶವನ್ನು ಪಡೆದಿದ್ದ ಈ ಪಂದ್ಯಕೂಟದ ಬಗ್ಗೆ ಯಾವ ರೀತಿ ನಿಮಗೆ ಒಂದು ಅನಿಸ್ತಾ ಇದೆ? ಒಳ್ಳೆ ಪಂದ್ಯಕೂಟ, ಬಟ್ ಎದುರಾಳಿ ಬಲಿಷ್ಠ ತಂಡ, ಬಟ್ ನಮಗೆ 50+ ಸ್ಕೋರ್ ಮಾಡುವಂತ ಇದ್ದೀವಿ. ಸೊ ಯಾವ ಆಟಗಾರರ ಮೇಲೆ ನಿಮಗೆ ಹೆಚ್ಚಿನ ಭರವಸೆ ಇದೆ, ವಿಶೇಷವಾಗಿ ಬ್ಯಾಟಿಂಗ್ ವಿಭಾಗದಲ್ಲಿ? ಪ್ರಜ್ವಲ್ and ಕಿರಣ್ and ಚೆಲ್ಲಿ and ನಿಸಾರಲ್ಲ. ಎಸ್ ಎದುರಾಳಿ ತಂಡ ಬಲಿಷ್ಠವಾಗಿರಬಹುದು, ಆದರೆ ಇದು ಕ್ರಿಕೆಟ್ ನಲ್ಲಿ ಎಲ್ಲವೂ ಕೂಡ ಸಾಧ್ಯವಿದೆ. ಖಂಡಿತವಾಗಿ ಕೂಡ ಪ್ರಥಮ ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಲು ನಿಮಗೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ. ಆಲ್ ದ ವೆರಿ ಬೆಸ್ಟ್. ಎಸ್ ಹಿಯರ್ ಇಸ್ ದ ನ್ಯೂಸ್ ಫ್ರಮ್ ದ ಸೆಂಟರ್. ಸ್ವಸ್ತಿಕಪಟ್ಟ ಇವರು won the toss and they elected to field first. ಅದೃಷ್ಟದ ನಾಣ್ಯ ಬಗೆಯನ್ನು ಗೆದ್ದುಕೊಂಡಿದೆ ಸ್ವಸ್ತಿಕಪಟ್ಟ ಇವರು. ನಿರೀಕ್ಷೆಯಂತೆ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಆದಷ್ಟು ಬೇಗ ತಮ್ಮ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿ. ಹಾಗೆ ಅದರ ಜೊತೆಗೆ ಚಕ್ರವರ್ತಿ 8-3 ತಂಡದ ಆರಂಭಿಕ ದಾಂಡಿಗರು ಕೂಡ ಅಂಕಣವನ್ನು ಪ್ರವೇಶಿಸುವ ಬಗ್ಗೆ ಕೇಳಿಕೊಳ್ತಾ ಇದ್ದೇನೆ.
So thank you very much, Sukumar. After that, of course, the formalities of before the mega final of introduction of the players, along with the respect to the national anthem, we are into the final. After that final toss, the toss which is won by the captain of Swastik Padayuru, and no hesitation in the mind of the captain, straight away is elected to field first. And that means team Chakravarti and more, they will go into bat first. And Gopi winning the toss, I think it's going to be the benefits, especially when you are playing in small format of games like 6-over format of games. I always, winning the toss is going to be very important, especially the teams like Swastik Padayur. So far, they're only one match they batted first and scored 95 runs, one of the highest total score of this tournament. And after that, they chased 2 times very comfortably because they got some fantastic batting department. Now Gopi, playing in the first round, playing in the quarter-final, semi-final is a different story. But playing in the final, especially the team against the team which is also came to the final yesterday, Chakravarti and Moro, you cannot underestimate the strength of Chakravarti and Moro. Just like what the name they got as Chakravarti, they really played like a king. And suddenly the one more opportunity for team Chakravarti and Moro to clinch this prestigious title, because they are also wanted to be the winner of this prestigious cricket tournament. Altogether, Gopi, we are expecting some great battle between these two very good teams in the mega final. बिल्कुल सतीश, यहाँ पर स्वस्तिक पड्डयूर ने बेहतरीन प्रदर्शन देकर फाइनल में पहुंचा और दूसरे विभाग से अगर देखा जाए तो चक्रवर्ती एनमूर ने भी बेहतर प्रदर्शन दिया. तो दोनों संतुलित टीमें हैं और वी आर एक्सपेक्टिंग सम गुड बैटल इन दिस ग्रैंड फिनाले ऑफ गांगेया ट्रॉफी 2023. और दोनों टीमों के पास संतुलित बॉलिंग, बैटिंग और फील्डिंग का विभाग है. तो हम उम्मीद अपेक्षा कर सकते हैं कि एक बेहतरीन क्रिकेट इस ग्रैंड फिनाले मेगा फाइनल मैच में देखने को मिलेगा इस फाइनल मैच के दौरान. सतीश, Exactly, Gopi. Whoever going to win, we're going to win the match. But I think eventually the cricket will go and be the winner in the mega final. The first ball right on the money, right on the target, but impact of the line, which is outside the line of off stump. That's why umpire Suresh Mudavitri may be thinking about that ball just going down the leg stump, and batsman Kiran a little bit across the line of the delivery and plays it quite dangerously, and the ball might be having an extra deviation and getting the benefit of that doubt, and umpire says it's not out. So leg by call by umpire. First run comes off here for Chakravarti and more. Kiran might be couldn't manage to get the ball into his bat, but he's out of the strike. That brings the danger man Prajwal back into strike. Right arm over the wicket, bounce this time. Again the appeal for leg, but it's given him, is gone across the line, swinging the bat, missing the line, right in front of middle stump. Danger man Prajwal departs. So Prajwal finding himself plumb in front of wicket, right across the line of the delivery, tried to swing that one, misses the line completely, and finding himself right in front of middle stump, and first wicket is back into pavilion. Hanif strikes in the first over itself. That is a huge wicket, Gopi, isn't it? The wicket of Prajwal. So far he's got a fantastic tournament from the bat. In the mega final he fails to contribute from the bat. That means it's not a good start. It's not a good sign as well for team Chakravarti. Exactly, Satish. Prajwal ने इस श्रृंखला में बेहतरीन प्रदर्शन दिया है बल्लेबाजी में, और यहाँ पर फाइनल मैच में पहली गेंद पर गोल्डन डक के रूप में उनका विकेट गिर चुका है. सो दिस इज गोइंग टू बी अ ड्रॉबैक फॉर चक्रवर्ती एनमूर. और जहां तक सवाल है, अब क्रीज पर आगमन हो चुका है नए बल्लेबाज निसार का, और देखना है कि वो किस तरह किरण का साथ यहाँ पर निभाकर एक साझेदारी, बेहतर साझेदारी निभाते हैं. Absolutely good way, but the partnership is a key for the success. Again, going against the line of the delivery, going for the big single. This time might
be the bowler is just tried to collect the throw in front of wicket, Gopi. It's absolutely not a good technique, isn't it? If he allow the ball to, it's a stump, a possibility of run out, isn't it? But the bowler tried to catch the ball in front of the stump so that the batter survives from that run out. Nisar is a lucky man. He's just survived from that run out. Anyhow, single is taken, and with that single, Skobana moves on to 2 on the board. Nisar is off the mark with that single. Kiran back on strike now. Kiran also got a very good tournament from the bat. 1 or 2 matches he's contributed from the bat, but after losing Prajwal's wicket, all the responsibility in the shoulder of Kiran. This is a nicely driven, but lack of placement straight to the hands of short cow point region. Nothing wrong with the stroke, but something wrong with the placement in that occasion. Exquisite timing, but the placement which is not good, and that only because of the power play we can find so many fielders inside the ring, very difficult to get the placement right. 2 without loss of any wicket. Good start there for Manif. Right arm over the wicket, swings it hard between the 2 fielders, down to deep bracket, square leg boundary for 4 runs. First boundary of the mega final came from the bat of Kiran. So at last is breaking the shackle in the right time. Kiran, exactly in this particular over didn't got enough runs on the board, and he got the boundary by playing that slog sweep shot quite beautifully down to deep backward square leg, and with that boundary score jumps into 6 on the board without for the loss of 1 wicket. Anif again bowling with a short run up, searching for the wicket. Right arm round the wicket, this time outside the line of off stamp. Good thinking that by Kiran, just shuffling across the line of the delivery. All in sudden he realized that ball is almost going away from the bat. He just left the bat, left the ball, and just getting away from the line of the ball, and rightly so umpire called that wide. Scoreboard now moves on to 7 on the board with that extra. Anif again with a short run up, right arm around the wicket to Kiran. Kiran again going for the drive. Much better line. Looks like a little bit excitement coming behind the stump. No ball called by umpire. No ball called by umpire. I think behind the popping crease there is a 3 fielders. Behind the popping crease there is a 3 fielders. As per the rules and regulation of cricket is concerned, you can't keep 3 fielders behind the popping crease, and that's what umpire Ishpari straight away called that no ball, and it's going to be a really the bonus for team Chakravarti Enmoro to take the advantage of that free hit delivery. No ball in the sense the batter definitely will going to get the benefit of hitting the free hit delivery. And wait to see how Kiran will going to get the big shot, and wait to see how Anif will going to survive from that no ball. 8 on the board for the loss of 1 wicket. Anif again, right arm on the wicket, he balls outside the line of off stamp. The problem continues here for Manif. This is not a good sign. You are playing in the evening. The time is exactly 5 past 40, and any score around 45, it's going to be a good score to depend, especially in the evening when there is no wind in the ground. This time driven that one powerfully, but protection has been given in the deep long off region, so that Kiran have to settle for the single. With that single, first over which is completed after completion of first over, and team looks like Enmoro Chakravarti has got runs what they really wanted, Gopi. 10 runs in the first over. Lot of indisciplined bowling performance in this particular over, excluding that boundary, but I think some extras which is really helping that team Enmoro to get back into this game, even they lost the wicket of Prajwal. एग्जैक्टली सतीश, इस पहले ओवर में काफी अतिरिक्त रन एक्स्ट्रा रूप हनीफ ने प्रदान किया गेंदबाज ने, तो इसकी वजह से इस वक्त 10 रन जोड़ चुका, और खासकर वो जो स्ट्रोक था किरण का, काबिल तारीफ स्ट्रोक, और पहले ओवर में 1 विकेट खोने के बावजूद 10 रन यहां पर बना चुका चक्रवर्ती एनमोर। तो ऐसा कहना पड़ेगा पावर प्ले का फायदा लगभग वो उठा चुके 1 विकेट खोने के बावजूद। और देखना यह है कि दूसरे पावर प्ले ओवर जो शुरू होने इस वक्त जा रहा है, इस दूसरे पावर प्ले ओवर में वो किस तरीके की बल्लेबाजी अपनाते हैं। तो अब दूसरे पावर प्ले ओवर में अगर कम से कम 10 से 12 भी रन वो बटोर लेते हैं तो निस्संदेह दोनों पावर प्ले ओवर्स में एक बेहतर
बल्लेबाजी करने के बाद एक बेहतर स्कोर की ओर वो अग्रसर हो सकते हैं। फिलहाल देखते हैं इस दूसरे पावर प्ले ओवर में उनके बल्लेबाज क्या करते हैं। Exactly, Gopi. Each and every team definitely wanted to dominate that power play because it's one of the golden opportunity for each and every team to capitalize that fielding restriction in the power play over. This time he lofted in the vacant area into the fence. One bounce for 4 runs. Magnificent stroke there from Kiran. Again, the placement is so good. It's been outstanding and imperious lofted drive towards a deep long on the vacant area. There is a long on, but it's the widest long on, and Kiran plays it very straight down the ground. One bounce into the fence for second boundary. So here is again Kiran tries that one, but this time didn't got enough bat onto that, so that batsman out to settle for the single, looking for the 2 for the overthrow, but at last they are not interested because Nisar is too far away across in the strikers end. So hat-trick 6, hat-trick boundaries and hat-trick wickets. We will go into every players will going to get 500 rupees cash prize. From Kirti Subramanya, that the prize, this is a cash prize which is announced for a hat-trick boundary, hat-trick 6 and a hat-trick wicket. Right up over the wicket balls. This time going for the big shot again, straight to the answer field. A chance of not in the long cycles, and umpire rightly says it's not out. The batsman well he's made it. And rightly so, Arish Patel is in the right position to judge that one. The right tradition also, because the fielder throws the ball, but looks like a bowler couldn't manage to complete the work properly there, and the batsman completed that single, and with that single Skobana moves on to 16 on the board in the over number 2 is in progress. That brings Kiran back on strike now. 4 time in this over. Ibrahim keeping one fielder in the deep long on, one fielder in the deep long off. Short pitch delivery, easy pick, smashes that one into the fence for a huge 6. Well, Gopi. Looks like just a batting practice is given by the bowler for Kiran to freeze his arm, to test his strength, what he has got to hitting the ball. Just like a juicy lollipop delivery outside the line of leg stamp, and the batsman capitalizing that one down to deep square leg for 4 runs. Scoreboard moves on to 22 on the board. Again, Kiran Drive's lack of placement, a good face of failing dive by the short mid-on, a shot at the Euro, and there is no chance of any run. Score remains on 22 on the board without loss of a little bit correction for the loss of Prajwal's wicket. Ibrahim again right arm round the wicket to Kiran. Kiran again looking for the big shot on the onside region. This is a good comeback here by Ibrahim, but what the kind of treatment which is required in this second over. After completion of over number 2, it's a 22 on the board and go up 11 runs per over, and much better over compared to the previous one. 12 runs came from that over, and one which is a huge mistake by the Ibrahim bowling that juicy tossed up delivery, inviting the batsman to go for the big shot. Otherwise it's going to be a better over, but I think the team Chakravarti and Moro, they capitalize that, dominate that 2 over of the power play. Exactly सतीश, इस ओवर के पहले शुरुआत से पहले हमने कहा था कि इस ओवर में कम से कम 10 से 12 रन बनाता है तो पावर प्ले का फायदा वो उठा सकते हैं, और यहाँ पर दूसरे ओवर में 12 रन उन्होंने बटोरे, पहले ओवर में 10 रन बटोरे थे, 22 रन 2 ओवर में, और खासकर वो एक छक्का किरण का जो इस वक्त लगाया गया था काफी ढीली गेंद पर, उस छक्के की बदौलत ऐसा कहना पड़ेगा, जैसा कि आपने कहा बेहतर शुरुआत पावर प्ले में कर चुके हैं और पावर प्ले का फायदा यहाँ पर उठा चुके हैं। 4 ओवर का खेल बाकी है और देखते हैं इन 4 ओवर में और कितने रन वो बटोर पाते हैं। And again nicely driven that one to mid-on region for a single. With that single scope, moves on to 23 on the board, 23 for the loss of 1 wicket. A new bowler brought into attack, Saris, and wait and see how Saris I think is so far he's got a good tournament from the ball so far, and wait and see how he will go into continue his bowling performance in this particular mega final of this prestigious cricket tournament. Meanwhile,
The bowler will going to continue from the commentary box and right arm. The went for the reverse sweep. A good stop. Absolutely good stop. Fantastic effort there from the fielder. It's not so easy because the fielder is thinking that ball is going towards his right. Immediately seeing that ball is in his left side, he's just diving to his left, changing his position, and fantastic save by the fielder. Just a single for Kiran. With that single, score moves on to 24 on the board for the loss of 1 wicket. Wide outside the line of off stamp. One more single. ಈಗಾಗಲೇ ನಮ್ಮ ಈ ಒಂದು ಪಂದ್ಯಾಟಕ್ಕಾಗಿ ಶ್ರೀಕೃಷ್ಣ ಶರ್ಮಾ ಹಿರಿಯ ಕ್ರಿಕೆಟ್ ಆಟಗಾರರು ಮತ್ತು ನಿವೃತ್ತ ಮುಖ್ಯ ಗುರುಗಳು ಆಗಮಿಸಿದ್ದಾರೆ. ಇವರಿಗೆ ಸಂಘಟಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. This time again their appeal for leg before wicket and umpire saying you are right in front of me, how can I see that leg before wicket, and once again this is a big problem and for the bowler that is coming right in front of umpire, the protected area, so that they're missing the opportunity to getting leg before wicket. Sharis again bowling right arm around the wicket to the left hand batter Kiran this time going for the reverse sweep. One more dotted delivery. This is really a good comeback by the bowler Sharis so far in this over, and one more dotted delivery. Again the bowler bowls right arm around the wicket. Again one more single. This time they're going for the single. Little bit fumble from the fielder. The batsman just got a single for that. With that single, score moves on to 27 on the board. 27 for the loss of 1 wicket in the over number third is in progress. Sharis bowls final time in this over. Right over the wicket, beautifully bowled. One more good delivery. So very good over indeed. Wide call by umpire. Going down the leg stump, and looks like the batsman saying that he's got a bat onto that. The fielder saying that they got a bat onto that. The batsman saying I'm not having any bat onto that. And the umpire says if it is not a bat, it's definitely going to be a wide. So wide signal from umpire. They stick with their decision, rightly so. 29 on the board for the loss of 1 wicket. Maybe the batsman hits a bat into the ground. That might be the sound heard by the closing fielders. But ball just missing the bat and pad of. This time again outside the line of off stamp. One more wide delivery, one more extras, and this is a good sign. Discipline is so important in cricket. Saris bowled very tidy line, but unfortunately scoreboard now moves on to 30 on the board for the loss of 1 wicket. Again this time Kiran across the line of the delivery, tried to swing that one, missed it completely. One more dotted delivery. After completion of over number 3, it's 30 for the loss of 1 wicket. ಈಗಾಗಲೇ ನಮ್ಮ ಈ ಒಂದು ಪಂದ್ಯಾಟಕ್ಕಾಗಿ ಶ್ರೀ ದಿನೇಶ್ BS ಉದ್ಯಮಿಗಳು ಇವರು ಆಗಮಿಸಿದ್ದಾರೆ. ಇವರಿಗೆ ಗಾಂಗೆಯ ಕ್ರಿಕೆಟರ್ಸ್ ಸುಬ್ರಹ್ಮಣ್ಯ ಇವರ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. And Gopi, it's going to be a 3 overs maybe dominated by the team Chakravarti and more. They got a 30 runs on the board, and there is one announcement for the players. Hat-trick 6, there will be a rupees 3,000 and that prize which is announced by Jayakumar Enekal only for the hat-trick 6s. There the players will go to get 3,000. And Gopi, first 3 overs as totally belongs to the team Chakravarti and more. They dominated because in this condition 10 runs per over, absolutely it's handy, and it was a healthy run rate for any team. एग्जैक्टली सतीश, पहले 3 ओवर में इन हालातों में अंडर दिस कंडीशन इट्स गोइंग टू बी हेल्दी रन रेट, और बेहतर शुरुआत इस वक्त कर चुका है, और खासकर किरण और निसार इस वक्त बेहतर बल्लेबाजी करते हुए। चौथे ओवर की पहली गेंद, इस बार गेंद को उछालना चाहा हेलीकॉप्टर शॉट के तौर पर, लेकिन यहाँ पर गेंद को ठीक तरह से उछाल नहीं पाए। दूसरा रन न लेना चाहते लेकिन नहीं मिलेगा, बैकअप वहां पर होता हुआ, और 1 रन यहाँ पर बल्लेबाज को मिला। 31 रन पहले 3 ओवर में बेहतरीन बल्लेबाजी का प्रदर्शन दिया, खासकर किरण जिन्होंने 2 चौके और 1 छक्का उन्होंने लगाया। कुल मिलाकर 18 रनों के व्यक्तिगत स्कोर पर वो बल्लेबाजी करते हुए, और उनकी उपस्थिति चक्रवर्ती एनमूर के लिए बेहद जरूरी है, जहां तक एक बेहतर स्कोर खड़ा करने का सवाल है। अगली गेंद, इस बार गेंद को उछाला है और गेंद डीप मिड विकेट सीमा रेखा से बाहर, 6 रनों के लिए। So one more six came from the bat of Kiran, and this time he just got that one right from the middle of the bat. Juicy lollipop delivery, and he dispatched it in a style. और एक बार फिर से गेंद को रिवर्स शॉट खेलना चाहा, लेकिन इस बार just tagged on to the stumps. रिवर्स शॉट खेलने के प्रयास में चूके और बोल्ड आउट के रूप में पेविलियन वापस लौटते हुए।
यहाँ पर किरण की पारी समाप्त हो चुकी है. 24 runs and a fantastic innings came from Kiran, including 2 boundary and 2 sixes. And after being playing a fantastic knock for their side, he is back into pavilion after being done his job very well. And the second wicket gone for चक्रवर्ती एंड मूर, एंड नाउ दे आर 37 फॉर द लॉस ऑफ 2 विकेट. लेकिन एक बेहतर प्लेटफॉर्म इस वक्त किरण ने सजा कर दी. फलस्वरूप इस वक्त चक्रवर्ती एंड मूर एक लंबे स्कोर की ओर अग्रसर होता हुआ. और यहां पर किरण का विकेट जरूर गिर चुका है, लेकिन देखना यह है कि आने वाले बल्लेबाज जो है सलीम निसार के साथ मिलकर किस तरीके की बल्लेबाजी यहां पर अपनाते हैं. और पहला विकेट अपना प्राप्त कर चुके हैं हैदर, और इस बीच अपनी ओर की अगली गेंद लेकर इस वक्त तैयार. और इस बीच गेंद को हल्के से मोड़ दिया इस वक्त शॉर्ट मिड विकेट पर 1 रन के लिए. 38 नाउ. ನಮ್ಮ ಇಂದಿನ ಈ ಕ್ರಿಕೆಟ್ ಪಂದ್ಯಾವಳಿಗೆ ನಗದು ಹಾಗೂ ಟ್ರೋಫಿ ಕೊಡುಗೆಯನ್ನು ನೀಡಿದಂತಹ ಶ್ರೀಯುತ ಗಂಗಾಧರ್ ಹೊಸಮಠ, ಭದ್ರತಾ ಸಿಬ್ಬಂದಿಗಳು, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಇವರು ಈಗಾಗಲೇ ನಮ್ಮೊಂದಿಗೆ ಇಲ್ಲಿ ಉಪಸ್ಥಿತರಿದ್ದಾರೆ. ದಯವಿಟ್ಟು इस बार गेंद को उछाला 6 रनों के लिए 6 रन्स. ಶ್ರೀಯುತ ಗಂಗಾಧರ್ ಹೊಸಮಠ, ಭದ್ರತಾ ಸಿಬ್ಬಂದಿಗಳು, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಇವರು ಈಗಾಗಲೇ ನಮ್ಮೊಂದಿಗೆ ಇಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಗಾಂಗೆಯ ಟ್ರೋಫಿ ಸಂಘಟಕರ ಹಾಗೂ ಸರ್ವ ಕ್ರೀಡಾ ಪ್ರೇಮಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಇಲ್ಲಿ ಕೋರ್ತಾ ಇದ್ದೇವೆ. ತಮಗಿದು ಆದರದ ಸ್ವಾಗತಗಳು ಸರ್. तो यहाँ पर गेंद को खेला बैक टू द बॉलर की दिशा में. सो 4 overs completed. In fact, after 4 overs they are looking in a commanding situation. In fact, 44 runs they scored after completion of 4 over, losing the 2 wicket. Kiran and Prajwal और निस्संदेह सतीश, one more good over came to an in point of your Chakravarti and more. 14 runs came from this over. और अब ऐसा कहना पड़ेगा निस्संदेह अगर बचे हुए 2 ओवर में चक्रवर्ती के बल्लेबाजों को रनों के बहाव को अगर रोकना है तो स्वस्तिक पडयूर के गेंदबाजों को कुछ विशेष रणनीति यहाँ पर अपनानी होगी गेंदबाजी में. Exactly, Gopi. They got 11 runs per over and outstanding progress here from the batters of Chakravarti and Mora. And rightly so, Gopi, that 2 overs are definitely going to be crucial for team Swastik Patayur. They need to restrict the flow of the runs. This time they are appealing for the leg before wicket. They're going for the single and a little bit hesitation for the run there, and batsman survive from that run out. And rightly, Gopi, the 2 overs going to be very crucial for Swastik Patayur, because Gopi, in the last session, the team Swastik Patayur will go into play. Then last session, when it's time 6 passing, it's not so easy to chasing a total score of 50 plus runs on the board. So important here for Swastik Patayur. At least they wanted to restrict the runs in the last 2 overs. Exactly, सतीश. देखते हैं किस तरीके से गेंदबाज बल्लेबाजों पर अंकुश प्राप्त करते हैं. इस बीच अगली गेंद के लिए तैयार. गेंद को उछाला इस वक्त लॉन्ग ऑन की दिशा में. क्लीन कलेक्शन आफ्टर 1 बाउंस, नॉट मोर देन अ सिंगल, और 1 रन के साथ स्कोर बढ़कर अब पहुंच चुका है कुल मिलाकर 45 रनों पर. ग्रैंड फिनाले मेगा फाइनल मैच गांगेया ट्रॉफी 2023 के अंतर्गत यहाँ पर खेला जाता है, जिस इस श्रृंखला का शानदार तरीके से आयोजन किया गांगेया क्रिकेटर सुब्रमण्यन अपने 4थे वर्षगांठ पर. और इस बीच फाइनल मैच इस वक्त प्रगति पर. दाहिना तो बढ़ता विकेट. ये गेंद इस बार एक्स्ट्रा क्विकर गेंद थी, ऑफ स्टंप से कुछ बाहर की ओर निकलती हुई. स्क्वायर ऑफ द विकेट गेंद को इस वक्त खेलना चाहता चूके, और गेंद सीधे पहुंची विकेट कीपर के हाथों में. रन से बल्लेबाज को नहीं मिलेगा. हैट्रिक छक्के के लिए 3000 रुपए का नगद पुरस्कार इस वक्त घोषित किया गया है जय कुमार येनेकल द्वारा, और उसके बाद 2000 और दिए जाएंगे. कुल मिलाकर 5000 रुपए हैट्रिक छक्के के लिए इस फाइनल मैच में दिए जाएंगे बल्लेबाजों को. यह गेंद ऑफ स्टंप से काफी बाहर. वाइड का इशारा. इस बीच वाइड के रन के साथ स्कोर बढ़कर पहुंच चुका 46 रन. 46 फॉर द लॉस ऑफ 2 विकेट्स इन द ओवर नंबर 5 इन प्रोग्रेस. एक बेहतर स्कोर की ओर अग्रसर होता हुआ. और जहां तक सवाल है गेंदबाजी का, तो गेंदबाजी इस वक्त हनीफ गेंदबाजी आगे बढ़ाते हुए. यह गेंद इस बार बेहतर. एब्सोल्युटली फैंटास्टिक. द बॉल वाज जस्ट वाइड ऑफ द स्टंप्स एट द लास्ट मोमेंट एंड द बैट्समैन सर्वाइव्ड इन दिस डिलीवरी. लकीली द बॉल डजंट हिट द स्टंप्स, और लकी एस्केप फॉर द बैट्समैन. और बेहतर गेंदबाजी का सिलसिला यहां पर जारी रखते हुए गेंदबाज हनीफ दाहिने हाथ ऊपर द विकेट. एक बार फिर से गेंदबाजी करते हुए दाहिने हाथ के बल्लेबाज इस वक्त सामना करने के लिए तैयार. ये गेंद इस वक्त गेंद को उछालना चाहा, लेकिन ठीक तरह से उछाल नहीं पाए. गेंद पहुंची लॉन्ग ऑन की दिशा में. 1 रन मिलेगा, और 1 रन के साथ कुल स्कोर बढ़कर अब पहुंच चुका है 47 रनों पर. 47 फॉर द लॉस ऑफ 2 विकेट. फैंटास्टिक प्रोग्रेसिंग हियर नाउ फॉर चक्रवर्ती एंड मूर. और फिर से एक बार गेंदबाज हनीफ इस वक्त गेंदबाज यहां पर आगे बढ़ाते हुए दाहिने हाथ ऊपर द विकेट गेंदबाजी करते हुए. दाहिने हाथ के बल्लेबाज के लिए यह गेंद आक्रामक स्ट्रोक खेलना चाहा, प्लम्ब इन फ्रंट घोषित, और इसी के साथ यह विकेट यहां पर गिर चुका है.
So 5 overs completed. Our Satish pehla better over. This over, Hanif conceded just 3 runs in this over, and the first good over came to an end in Swastik Padayur's innings. और जैसा कि हमने इस ओवर से पहले फरमाया था, कम से कम रन प्रदान करने होंगे, और यहाँ पर अब कम से कम रन प्रदान कर चुके 3 रन. अंतिम ओवर भी जो गेंदबाजी शुरू करने जा रहे हैं उन्हें भी ऐसे ही किफायती गेंदबाजी करनी होगी अंतिम ओवर में. Exactly, Gopi. First better over, and an over of just 3 runs, especially in the slog overs, Gopi. Having a subtle batsman in the middle and batsman looking for the big shot, I think Zanif really managed very well to handle the pressure in that crucial over. But one more over, Gopi. It's going to be very crucial now for both the teams. इस बार गेंद को ड्राइव कर दिया, मिड विकेट पर मोड़ दिया था कहना पड़ेगा, और इससे पहले की गेंद को वहां पर फील्ड किया जाता, 1 रन का इजाफा यहां पर हो चुका. तो बिल्कुल सही बात आपने कहा सतीश, इस अंतिम ओवर में भी किफायती गेंदबाजी इस वक्त करनी होगी गेंदबाज को. ನಮ್ಮ ಇಂದಿನ ಈ ಕ್ರಿಕೆಟ್ ಪಂದ್ಯಾವಳಿಗೆ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಶ್ರೀಯುತ ಶೇಖರ್ ಕೇದಿಗೆ ಬನ್ನ ಇವರು ಆಗಮಿಸಿದ್ದಾರೆ. ಇವರಿಗೆ ಕೂಡ ಸಂಘಟಕರ ಹಾಗೂ ಸರ್ವ ಕ್ರೀಡಾ ಪ್ರೇಮಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಇಸ್ ಬಾರ್ ಆಫ್ ದ ಟೋಸ್, ಲೆಫ್ಟೆಡ್, ಅಂಡ್ ಇಟ್ಸ್ ಅ ಬಿಗಿ. Absolutely effortless struck came from the bat of Shravan, the skipper of their side. और इस स्ट्रोक को आपने देखा होगा तो निस्संदेह ज्यादा ताकत नहीं डालता, तकनीकी तौर पर गेंद को स्कूप किया था इस वक्त. ऑफ द टो, जस्ट chip that one, and he finds the gap as well at deep mid wicket for a huge one. 54. और अगली गेंद पर रन्स नहीं बने तो 3 गेंदें अब बाकी उनकी पारी में. गेंदबाज एक बार फिर से लेग स्पिन, बीमर गेंद थी, नो बॉल का इशारा. गेंद को इस वक्त स्क्वायर ऑफ द विकेट कट करना चाहता चूके, और 1 रन उनके खाते में जुड़ता हुआ. 55 now. 3 balls still left. Free hit delivery for the batsman. और देखने हैं कि इस फ्री हिट गेंद का किस तरह फायदा उठाते हैं बल्लेबाज. एक बार फिर से गेंदबाज तैयार था, तो ओवर द विकेट ये गेंद कदमों का इस्तेमाल करते हुए आगे निकले, गेंद को खेल दिया इस वक्त डीप मिड विकेट पर. गेंद जाती हुई 1 रन मिलेगा, क्लीन कलेक्शन, दूसरा रन लेना चाहते हैं, थ्रो इस वक्त पहुंच चुका है, और आखिरकार बल्लेबाज 1 रन के साथ संतुष्ट हो चुके हैं. 56. अब तक 56 रन बन चुके हैं. निर्धारित समय इस वक्त समाप्त हो चुका है. देयर स्टिपुलेटेड टाइम हैज बीन केम्स टू एन एंड, और एक फील्डर को इस वक्त 20 गज के दायरे के अंदर बुला लिया जाएगा, और जो वाइडिश लॉन्ग ऑफ पर जो फील्डर खड़े हुए थे उन्हें इस वक्त बुला लिया गया. वाइडिश लॉन्ग ऑफ, वाइडिश मिड ऑफ और एक्स्ट्रा कवर के दरमियान. और कुल मिलाकर अब उनकी पारी में गेंदें बाकी हैं 2, और गेंदबाज इस वक्त तैयार. नितिन गेंदबाज इस वक्त आगे बढ़ाते हुए दाहिने हाथ ओवर द विकेट गेंदबाजी करते हुए, यह गेंद इस बार गेंद को उछालना चाहा, गेंद आफ्टर फर्स्ट पहुंच इस वक्त पहुंची विकेट कीपर के हाथों में. मेरे ख्याल से आई थिंक द बैट्समैन आउट इन द फेस ऑफ कॉट बिहाइंड. कॉट बिहाइंड, या So the batsman departed, caught behind the wicket by wicketkeeper, and the last ball remaining in their innings. और अंतिम गेंद का सामना करने के लिए नंबर 555 जर्सी पहने हुए बल्लेबाज इस वक्त स्ट्राइकर एंड की ओर कदम बढ़ाते हुए, और उनकी पारी की अंतिम गेंद का वो सामना करेंगे. गेंदबाज नितिन इस वक्त गेंदबाजी आगे बढ़ाते हुए अंतिम गेंद लेकर तैयार. द लास्ट बॉल ऑफ देयर इनिंग्स इज नाउ कमिंग अप, और दाहिने हाथ के गेंदबाज नितिन अंतिम गेंद लेकर तैयार. यह गेंद फुल टॉस, टॉप एज, रन नहीं मिलेगा, रन मिलेगा जरूर, 1 रन. दूसरे रन के लिए दौड़ पड़े, नॉन स्ट्राइक रन पर आसान सा रन आउट इस वक्त हो सकता है, और आसान सा रन आउट हो चुका है. और इसी के साथ इनिंग्स इज अप. They finished with 57 for the loss of 4 wicket by Chakravarti Enmore, and now the target for Swastik Padayur is 58 to clinch the prestigious Gaangeya Trophy 2023 for the 4th time. और जहां तक सवाल है, for the 3rd time in fact, और जहां तक सवाल है 58 the score, 6 overs they have to score, required run rate Satish exactly 6.66 runs per over in exactly calculation. और 58 रन में समझता रवि पडायूर, हर्षा पडायूर, ये दोनों आरंभिक बल्लेबाज इस टूर्नामेंट में, इस श्रृंखला में बेहतरीन प्रदर्शन देते हुए हैं. और जहां तक 58 रनों के लंबे से लक्ष्य तक पहुंचने का सवाल है, मैं समझता हूं सतीश, मैं समझता नहीं, यकीन के साथ कहूंगा उनको आरंभिक साझेदारी इस वक्त बेहतर तरीके से निभानी होगी, एक विस्फोटक का शुरुआत देनी होगी, पावर प्ले का फायदा उठाना होगा अगर उन्हें 58 रनों के लंबे से लक्ष्य तक पहुंचना है तो. Well, Gopi, and rightly so, because I think it's a brave and gutsy batting from Chakravarti, because it's not so easy when you're playing against teams like Swastik Padayur, being the champion 2 times in this Gaangeya Trophy. And I think the batsmen of Swastik Padayur, batsmen of Chakravarti and more, they did the job. And at the same time, Gopi,
And if we wanted to justify the effort of the batters, what did for team Chakravarti. ಈ ಒಂದು ಗಾಂಗೆಯ ಟ್ರೋಫಿ 2023ರ ಈ ಒಂದು ಪಂದ್ಯಕೂಟದ ವೇದಿಕೆಯಲ್ಲಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ನಮ್ಮೂರಿನ ಪ್ರತಿಭೆಯಾದಂಥ ಪತ್ರಿಕೋದ್ಯಮದಲ್ಲಿ ಶ್ರೇಷ್ಠ ಮಟ್ಟದ ಸಾಧನೆ ಮಾಡಿ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಬಳಿಗೆ ಒದಗಿಸಿಕೊಂಡಂತ ಟಿ.ಬಿ. ಹರೀಶ್ ರೈ ಅವರು ಈಗ ಆಗಮಿಸ್ತಾ ಇದ್ದಾರೆ. ಸರ್, ತಮ್ಮನ್ನು ಗಾಂಗೆಯ ಟ್ರೋಫಿ 2023ರ ಪರವಾಗಿ ತುಂಬ ಹೃದಯದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಇಲ್ಲಿ ಉಪಸ್ಥಿತರಿರುವಂತಹ ಜೆಸಿನ ಪೂರ್ವ ಅಧ್ಯಕ್ಷರಾದಂತಹ ಜೆಸಿ ಪ್ರಭಾಕರ್ ಪಡ್ರೆ ಅವರ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸುತ್ತಿದ್ದೇವೆ. So thank you very much and welcome for all the dignitaries for this prestigious Gaangeya Trophy 2023 and last innings which is going to be going to start here, and Gopi rightly so dominated by the batters of team Chakravarti, but if they wanted to justify the effort, the bowlers of Chakravarti need to bowl very well because they play bowling against one of the best batting department of this cricket tournament and we are expecting some great battle between these two teams, and wait and see how well these two teams will going to fight for the big title Gaangeya Trophy 2023. So time for the change in commentary box as well. Once again I welcome Sukumar for the first 3 over of the innings of Swastik Padayuru. Thank you very much. ಧನ್ಯವಾದಗಳು ಸತೀಶ್ ಸರ್ ಮತ್ತು ಗೋಪಿ ಸರ್. ಇದೀಗ ದ್ವಿತೀಯ ಇನ್ನಿಂಗ್ಸ್ನ ಪ್ರಾರಂಭಗೊಂಡಿದೆ. ಗಾಂಗೆಯ ಟ್ರೋಫಿ 2023ರ ಚಾಂಪಿಯನ್ ಪಟ್ಟಕ್ಕೇರಲು ಸ್ವಸ್ತಿಕ ಪಡ್ಡಯೂರು ತಂಡಕ್ಕೆ ನಿಗದಿತ 36 ಎಸೆತಗಳ ಮುಂದೆ 58 ರನ್ನಿನ ವಿಜಯದ ಗುರಿಗಿದೆ. ಓವರೊಂದಕ್ಕೆ ಸರಾಸರಿ 9.66 ರನ್ ಗಳಿಸಬೇಕಾಗಿದೆ. ಎಸೆಗಾರಿಕೆ ಭಾಗದಲ್ಲಿ ತಂಡದ ಕಪ್ತಾನ ಚಕ್ರವರ್ತಿ 8 ತಂಡದ ಕಪ್ತಾನ ಶ್ರವಣ್. ಪ್ರಥಮ ಚೆಂಡು ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಸ್ಟ್ರೈಕ್ ಭಾಗದಲ್ಲಿ ಈ ಪಂದ್ಯಾಕೂಟ ಗುರುತಿಸಿಕೊಂಡಂತ ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ರವಿ ಪಡ್ಡಯೂರು ಅವರ ಜೊತೆಗೂಡುತ್ತಾ ಮತ್ತೊಂದು ಕಡೆ ಹರ್ಷ ಪಡ್ಡಯೂರು. ಪಡ್ಡಯೂರು ತಂಡ ಕಂಡಂತಹ ಇಬ್ಬರು ಅತ್ಯುತ್ತಮ ದಾಂಡಿಗರು ಅಂಕಣದಲ್ಲಿದ್ದಾಗ ಎಸೆಗಾರಿಕೆ ಭಾಗದಲ್ಲಿ ಚಕ್ರವರ್ತಿ 8 ತಂಡದ ಕಪ್ತಾನ ಶ್ರವಣ್ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ರವಿ ಅವರ ಕಡೆಗೆ. ಸೊಗಸಾದ ಎಸೆಗಾರಿಕೆ, ಆದರೆ ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಗೊಂಡಿದೆ. ಇದರೊಂದಿಗೆ ಸ್ವಸ್ತಿಕ ಪಡ್ಡಯೂರು ತಂಡದ ಖಾತೆ ಆರಂಭವಾಗಿದೆ. ಇನ್ನುಳಿದ 35 ಎಸೆತಗಳ ಮುಂದೆ 57 ರನ್ನಿನ ವಿಜಯದ ಗುರಿಗಿದೆ ಸ್ವಸ್ತಿಕ ಪಡ್ಡಯೂರು ತಂಡದ ಎದುರು. ಮತ್ತೊಮ್ಮೆ ದ್ವಿತೀಯ ಬಾರಿ ಶ್ರವಣ್ ತನ್ನ ಬೆವರನ್ನು ಮುಂದುವರಿಸುತ್ತಾ ರವಿ ಅವರ ಕಡೆಗೆ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ರವಿ ಅವರ ವಿಕೆಟ್ ಕಳೆದುಕೊಳ್ತಾಗಿದೆ ಸ್ವಸ್ತಿಕ ಪಡ್ಡಯೂರು. ಕಳೆದ ನಿರ್ಣಾಯಕ ಸೆಮಿಫೈನಲ್ ಪಂದ್ಯದಲ್ಲಿ ಎದುರಾಳಿ ರಿಲಯಬಲ್ ಮುಚಂಗಾವು ತಂಡದ ಎದುರು 41 ರನ್ಗಳನ್ನು ಗಳಿಸುವಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿ 3 ಸಿಕ್ಸರ್ ಹಾಗೂ 3 ಬೌಂಡರಿಯೊಂದಿಗೆ 35 ರನ್ಗಳನ್ನು ಗಳಿಸಿಕೊಂಡಂತಹ ರವಿ ಪಡ್ಡಯೂರು ನಿರ್ಣಾಯಕ ಫೈನಲ್ ಪಂದ್ಯದಲ್ಲಿ ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ಗೆ ಹೆಜ್ಜೆ ಹಾಕಿದಾಗ ಆರಂಭಿಕ ಹಂತದಿಂದಲೂ ಕೂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಚಕ್ರವರ್ತಿ 3. ಆವೃತ್ತಿ 1 ಮತ್ತು ಆವೃತ್ತಿ 3ರಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ಸ್ವಸ್ತಿಕ ಪಡ್ಡಯೂರು 3ನೇ ಬಾರಿ ಚಾಂಪಿಯನ್ ಪಟ್ಟಕ್ಕೇರಬಹುದಾ ಅಥವಾ ಹೊಸ ಚಾಂಪಿಯನ್ ತಂಡದ ಉದಯ ಆಗಬಹುದಾ ಗಾಂಗೆಯ ಟ್ರೋಫಿ 2023ರಲ್ಲಿ. ಮತ್ತೊಮ್ಮೆ ಹೊಸ ದಾಂಡಿಗೆ ಈ ಬಾರಿ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಮುಕ್ತಾರ್ ಕುಮ್ರಾ. ಈ ಬಾರಿ ಹೈ ಫುಲ್ ಟಾಸ್ ಆಗಿ ಬಂದಿತ್ತು ನಿರ್ಣಾಯಕರಿಂದ ನೋ ಬಾಲ್ ಎನ್ನುವಂತಹ ತೀರ್ಪು. ನೋ ಬಾಲ್, ಅದರ ಜೊತೆಗೆ ಇಲ್ಲಿ ಫ್ರೀ ಹಿಟ್ಗೆ ಕೂಡ ಅವಕಾಶವಿದೆ. ತಂಡದ ಮೊತ್ತದಲ್ಲಿ ಹೆಚ್ಚುವರಿಯಾಗುತ್ತಾ 2. ಈಗಾಗಲೇ 1 ಎಸೆತ
2 ಎಸೆತ ಮುಕ್ತಾಯವಾಗಿದೆ. 1 ವಿಕೆಟ್, ಪ್ರಮುಖ ವಿಕೆಟ್ ಕೂಡ ಕಳೆದುಕೊಂಡಿದೆ ಸ್ವಸ್ತಿಕ್ ಪಡ್ಡಯೂರು. ಮತ್ತು ಬೇಸ್ತಗಾರಿಕೆ ಭಾಗದಲ್ಲಿ ಶ್ರವಣ್ ತನ್ನ ಓವರ್ನ ಮುಂದುವರಿಸಿದ 3ನೇ ಬಾರಿ ಶೈಕಿ ವಿಭಾಗದಲ್ಲಿ ಮುಕ್ತಾರ್. ಫ್ರೀ ಹಿಟ್ಗೆ ಅವಕಾಶವಿತ್ತು, ಆದರೆ ಇಲ್ಲಿ ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, 1 ರನ್ ಅನ್ನು ಗಳಿಸಿಕೊಂಡಿದೆ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 3. ಪ್ರಥಮ ಓವರಿನ 3 ಎಸೆತ ಮುಕ್ತಾಯವಾಗಿದೆ. ಇನ್ನೂ ಕೂಡ 33 ಎಸೆತಗಳ ಮುಂದೆ 55 ರನ್ನಿನ ವಿಜಯದ ಗುರುಗಿದೆ. ನಿನ್ನೆಯ ಸೆಮಿಫೈನಲ್ ಪಂದ್ಯವನ್ನು ವೀಕ್ಷಿಸುವುದಾದರೆ ಚಕ್ರವರ್ತಿ 3 ತಂಡ ಬಲಿಷ್ಠ ಶ್ರೀರಾಮ ಪೆರ್ಚಿ ತಂಡದ ಎದುರು ಕೇವಲ 1 ರನ್ನಿನ ಅಂತರದಿಂದ ಗೆಲುವನ್ನು ಸಾಧಿಸಿತು. 6 ಓವರ್ 36 ಎಸೆತಗಳ ಮುಂದೆ 39 ರನ್ ಗುರಿಯಿತ್ತು ಶ್ರೀರಾಮ ಪೆರ್ಚಿ ತಂಡಕ್ಕೆ. ಆದರೆ ಅಂತಿಮ ಹಂತದಲ್ಲಿ 1 ರನ್ನಿನಿಂದ ಸೋಲುವ ಮೂಲಕ ಸೆಮಿಫೈನಲ್ ಹೊರನಡೆಯಿತು. ಇಲ್ಲಿ ಮತ್ತೆ ಫೈನಲ್ಗೆ ಪ್ರವೇಶವನ್ನು ಪಡೆದ ಚಕ್ರವರ್ತಿ 3. ಎಸ್ತಗಾರಿಕೆ ಭಾಗದಲ್ಲಿ ಶ್ರವಣ್, ಶೈಕ್ ವಿಭಾಗದಲ್ಲಿ ಹರ್ಷ ಪಡ್ಡಯೂರು. ಫುಲ್ ಟಾಸ್ ಆಗಿ ಬಂದಿತ್ತು. ಈ ಬಾರಿ ಸಂಪೂರ್ಣ ಲಯವನ್ನು ಕಳೆದುಕೊಂಡ ಎಸೆತಗಾರ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಶಾರ್ಟ್ ಫೈಲ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. 1+1 2 ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 5. ಆರಂಭಿಕ ಓವರ್ನಲ್ಲಿ ಸಂಪೂರ್ಣ ತನ್ನ ಲಯವನ್ನು ಕಳೆದುಕೊಂಡಂತಹ ತಂಡದ ಕಪ್ತಾನ, ಓರ್ವ ಅತ್ಯುತ್ತಮ ಎಸೆತಗಾರನ್ನು ಗುರುತಿಸಿಕೊಂಡಂತಹ ಚಕ್ರವರ್ತಿ 3 ತಂಡದ ಕಪ್ತಾನ ಜವಾಬ್ದಾರಿಯನ್ನು ಹೊತ್ತುಕೊಂಡು ಪ್ರಥಮ ಓವರ್ನ ಎಸೆಯುವಂತಹ ಜವಾಬ್ದಾರಿಯಲ್ಲಿ ಕೊಂಚ ಮಟ್ಟಿಗೆ ಎಡವಿದಂತಹ ಎಸೆತಗಾರ ಶ್ರವಣ್ ಎಸೆಯಬೇಕಾಗಿದೆ ತನ್ನ ಓವರಿನ 4ನೇ ಎಸೆತ. ಈಗಾಗಲೇ 5 ರನ್ ಅನ್ನು ಗಳಿಸಿಕೊಂಡಿದೆ ಸ್ವಸ್ತಿಕ್ ಪಡ್ಡಯೂರು. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಶ್ರವಣ್. ಈ ಬಾರಿ ನಿಧಾನಗತಿಯ ಚೆಂಡು ಆಗಿದ್ದು ಬ್ಯಾಟ್ಸ್ಮನ್ ಅನ್ನು ವಂಚಿಸ್ತಾ ಇದೆ. ಬೌಂಡರಿ ಸಿಕ್ಸರ್ ಅನ್ನು ಹೊಡೆಯುವಂತ ಅವಕಾಶ ಬಿದ್ದ ಕಾರಣ ಪವರ್ ಪ್ಲೇ ಕೂಡ ಚಾಲ್ತಿಯಲ್ಲಿದೆ. ಆದರೆ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳುವಲ್ಲಿ ಮುಕ್ತಾರ್ ವೈಫಲ್ಯವಾದಾಗ ಮತ್ತೊಂದು ಡಾಟ್ ಬಾಲ್. 4 ಎಸೆತ 5 ರನ್ ಗಳಿಸಿಕೊಂಡಿದೆ. ಇನ್ನುಳಿದ 32 ಎಸೆತಗಳ ಮುಂದೆ 53 ರನ್ನಿನ ವಿಜಯದ ಗುರುಗಿದೆ ಸ್ವಸ್ತಿಕ್ ಪಡ್ಡಯೂರು ತಂಡದ ಎದುರು. ಮತ್ತೊಮ್ಮೆ ಶ್ರವಣ್. ಫುಲ್ ಟಾಸ್ ಆಗಿ ಬಂದಿತ್ತು. ಫುಲ್ ಟಾಸ್ ಚೆಂಡಿಗೆ ದಂಡಿಸುವಲ್ಲಿ ವೈಫಲ್ಯ. 2 ಸುಲಭ ಚೆಂಡನ್ನ ಕೈ ಚೆಲ್ಲಿದ್ರು. ಈ ಬಾರಿ ಚೆಂಡನ್ನು ಗುರುತಿಸುವಲ್ಲಿ ವೈಫಲ್ಯವನ್ನ ಕಂಡುಕೊಂಡಂತಹ ಮುಕ್ತಾರ್ ಕುಮ್ರಾ, ಆ 1 ಡೌನ್ ಬ್ಯಾಟ್ಸ್ಮನ್ ಜವಾಬ್ದಾರಿಯ ತಕ್ಕಂತೆ ಇಲ್ಲಿ ಬ್ಯಾಟ್ ಬೀಸಬೇಕಾಗಿದೆ. ಅಂತಿಮ ಬಾರಿ ಶ್ರವಣ್ ತನ್ನ ಲಯವನ್ನ ಕಂಡುಕೊಳ್ಳುತ್ತಾ ಅಂತಿಮ ಬಾರಿ ಎಸೆಯಬೇಕಾಗಿದೆ. ತೀರ್ಪುಗಾರನ ಬಿಟ್ಟು ಪ್ರಥಮವನ್ನು ಚಾಲ್ತಿಯಲ್ಲಿ ಅಂತಿಮ ಬಾರಿ. ಸೊಗಸಾದ ಎಸೆತಗಾರಿಗೆ ಸತತವಾಗಿ 3 ಡಾಟ್ ಬಾಲ್ ನೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. ತಂಡದ ಕಪ್ತಾನನ ಜವಾಬ್ದಾರಿಯನ್ನು ಹೊತ್ತಂತ ಶ್ರವಣ್ 7 ರನ್ ಅನ್ನು ಬಿಟ್ಟುಕೊಟ್ಟು 5 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸಿದಾಗ ದ್ವಿತೀಯ ಇನ್ನಿಂಗ್ಸ್ ನಲ್ಲೂ ಕೂಡ ತನ್ನ ಪ್ರಾಬಲ್ಯವನ್ನು ಮೆರೆಯುತ್ತಾ ಇದೆ ಚಕ್ರವರ್ತಿ 3. ಇನ್ನುಳಿದ 30 ಎಸೆತ 53 ರನ್ನಿನ ವಿಜಯದ ಗುರಿಗಿದೆ. ಓವರೊಂದಕ್ಕೆ ಸರಾಸರಿ 10.6 ರಂತೆ ರನ್ ಗಳಿಸಬೇಕಾಗಿದೆ ಸ್ವಸ್ತಿಕ್ ಪಡ್ಡಯೂರು. ನಿನ್ನೆಯ ದಿನದಂತೆ ಇಂದಿನ ದಿನ ಕೂಡ ಆರಂಭಿಕ 3 ಪಂದ್ಯಗಳಲ್ಲಿ ಬ್ಯಾಟ್ಸ್ಮನ್ಗಳು ರನ್ ಗಳಿಸುವಲ್ಲಿ ವೈಫಲ್ಯತೆಯನ್ನು ಕಂಡಾಗ ಆ ಬಳಿಕದ ಎಲ್ಲ ಪಂದ್ಯಗಳಲ್ಲೂ ಕೂಡ ರನ್ ಅನ್ನು ಗಳಿಸಿಕೊಂಡಿದ್ದರು ದಾಂಡಿಗರು. ಆದರೆ ಅಂತಿಮ ನಿನ್ನೆಯ ಸೆಮಿಫೈನಲ್ ಪಂದ್ಯ ನೆರೆದಿರತಕ್ಕಂಥ ಎಲ್ಲ ಪ್ರೇಕ್ಷಕರ ಮನವನ್ನ ಗೆದ್ದಿತ್ತು. ಅಲ್ಲಿ ಕೇವಲ 1 ರನ್ನಿನಿಂದ ಪಂದ್ಯವನ್ನು ಗೆದ್ದುಕೊಂಡಿತ್ತು ಚಕ್ರವರ್ತಿ 3. ಇಲ್ಲೂ ಕೂಡ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ನಲ್ಲಿ ಮತ್ತು ದ್ವಿತೀಯ ಇನ್ನಿಂಗ್ಸ್ ನ ಪ್ರಥಮ ಓವರ್ ನಲ್ಲಿ ಪ್ರಾಬಲ್ಯವನ್ನು ಮೆರೆದಂತಹ ಚಕ್ರವರ್ತಿ 3. ಎಸೆತಗಾರಿಕೆ ಭಾಗದಲ್ಲಿ ರೋಹಿತ್ ದ್ವಿತೀಯ ಓವರ್ ನ ಕೈಗೆತ್ತಿಕೊಂಡು ಪ್ರಥಮ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್, ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ ಹರ್ಷ ಪಡ್ಡಯೂರು ಕಡೆಗೆ. ಸೊಗಸಾದ ಎಸೆತಗಾರಿಕೆ. ನೆಲಮಟ್ಟದಲ್ಲಿ ಬಂದಂತಹ ಚೆಂಡಿಗೆ ಪ್ರತ್ಯುತ್ತರ ನೀಡುವಲ್ಲಿ ಹರ್ಷ ಪಡ್ಡಯೂರು ವೈಫಲ್ಯ. ಈ ಮೆಗಾ ಫೈನಲ್ ಪಂದ್ಯದಲ್ಲಿ ತಂಡದ ಜವಾಬ್ದಾರಿಯನ್ನು ಹೊರುವಂತಹ ದಾಂಡಿಗ ಯಾರು? ಎಲ್ಲ ದಾಂಡಿಗರು ಕೂಡ ಬಲಿಷ್ಠ ದಾಂಡಿಗರೇ. ಹರ್ಷ ಪಡ್ಡಯೂರು, ಮುಕ್ತಾರ್ ಕುಮ್ರಾ, ಸುಹಾನ್, ಇಚ್ಛಾ ಬನ್ನೂರು ಬಹಳಷ್ಟು ದಾಂಡಿಗರ ಪಡೆಯನ್ನೇ ಹೊಂದಿರತಕ್ಕಂತಹ ಸ್ವಸ್ತಿಕ್ ಪಡ್ಡಯೂರು. ಇಲ್ಲಿ ಬ್ಯಾಟಿನ ಮೇಲಂಚಿಗೆ ಬಡಿದಂತಹ ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಸೀಮಿತವಾದಾಗ ಹರ್ಷ ಪಡ್ಡಯೂರು ಅವರ ವೈಯಕ್ತಿಕ ಖಾತೆ ಕೂಡ ಆರಂಭವಾಗಿದೆ. ತಂಡದ ಮೊತ್ತ 6. 1.2 ಓವರ್ ಮುಕ್ತಾಯಕ್ಕೆ ಮತ್ತೊಮ್ಮೆ 3ನೇ ಬಾರಿ ಎಸೆಯಬೇಕಾಗಿದೆ ರೋಹಿತ್. ಮತ್ತೋರ್ವ ಅನುಭವಿ ಎಸೆತಗಾರ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಒಬ್ಬ ಕ್ಷೇತ್ರ ರಕ್ಷಕ ಲಾಂಗ್ ಆಫ್ ಮತ್ತು ಡೀಪ್ ಮಿಡ್ ವಿಕೆಟ್ ಕ್ಷೇತ್ರವನ್ನು ಗುರಿಯಾಗಿಸಿಕೊಂಡ ಎಸೆತಗಾರಿಕೆ ಭಾಗದಲ್ಲಿ ತನ್ನ ಓವರ್ನ ಮುಂದುವರಿಸುತ್ತಾ ರೋಹಿತ್. ಸೊಗಸಾದ ಎಸೆತಕ್ಕೆ ಮುಕ್ತಾರ್ ಕುಮ್ರಾ ಇನ್ನಿಂಗ್ಸ್ ಗೆಲ್ಲಿ ಮುಕ್ತಾಯವಾಗಿದೆ. ರನ್ಗಳನ್ನು ಗಳಿಸುವಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡಂತಹ ಮುಕ್ತಾರ್ ವಿಕೆಟ್ ಗೆಲ್ಲಿ ಪತನವಾಗ್ತಾ ಇದೆ.
ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಂತಹ ಮುಕ್ತಾರ್ ಕುಂಬ್ರಾ ನಿರೀಕ್ಷಿತ ಪ್ರದರ್ಶನವನ್ನು ನೀಡದೆ ಪೆವಿಲಿಯನ್ಗೆ ಹೆಜ್ಜೆ ಹಾಕಿದಾಗ ಅವರ ಸ್ಥಾನವನ್ನು ತುಂಬಲು ಹನೀಫ್ ಅಚ್ಚಾ ಬನ್ನೂರು ಆಗಮನವಾಗಿದೆ. ಅಚ್ಚಾ ಬನ್ನೂರು ಜೊತೆಗೂಡುತ್ತಾ ಮತ್ತೊಂದು ಕಡೆ ಹರ್ಷ ಪಡ್ಡಯೂರು. ಮೂರನೇ ವಿಕೆಟ್ನ ಜೊತೆಯಾಟದಲ್ಲಿ ಯಾವ ರೀತಿ ತಂಡವನ್ನ ಮೇಲೆತ್ತಬಹುದು ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಇಲ್ಲಂತೂ ಆರಂಭಿಕ ಹಂತದಿಂದಲೇ ಸಂಪೂರ್ಣ ಪಂದ್ಯವನ್ನ ತನ್ನ ಬಿಗಿ ಹಿಡಿತದಲ್ಲಿ ಇಟ್ಟುಕೊಂಡಂತಹ ಚಕ್ರವರ್ತಿ 1.3 ಓವರ್ ಮುಕ್ತಾಯ 6 ರನ್ನಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದೆ ಸ್ವಸ್ತಿಕ್ ಪಡ್ಡಯೂರು. ಇನ್ನುಳಿದ 27 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 52 ರನ್ಗಳನ್ನ. ಕಠಿಣ ಗುರಿಯಂತೂ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ರೋಹಿತ್. ಸೊಗಸಾದ ಎಸೆತಗಾರಿಕೆ ಇಲ್ಲಿ ಕ್ಲೀನ್ ಬೌಲ್ಡ್ ರೂಪದಲ್ಲಿ ವಿಕೆಟ್ ನಂಬರ್ 3 ಇದೆ. ಸತತವಾಗಿ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಸ್ವಸ್ತಿಕ್ ಪಡ್ಡಯೂರು. ಅಚ್ಚಾ ಬನ್ನೂರು ಎದುರಿಸಿದಂತಹ ಪ್ರಥಮ ಎಸೆತದಲ್ಲಿ ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ ಅಂತ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ದಾಂಡಿಗ ಸುಹಾನ್. ಬಲಿಷ್ಠ ಹೊಡೆತಗಳಿಗೆ ಹೆಸರುವಾಸಿ ಈತ. ಈ ಮೆಗಾ ಫೈನಲ್ ಪಂದ್ಯದಲ್ಲಿ ಯಾವ ಮಟ್ಟದಲ್ಲಿ ತನ್ನ ಬ್ಯಾಟ್ ಅನ್ನು ಬೀಸಬಹುದು ಕಾದು ನೋಡಬೇಕಾಗಿದೆ. ಪ್ರತಿಷ್ಠಿತ ಪಂದ್ಯಾಕೂಟಗಳಲ್ಲಿ ಭಾಗವಹಿಸುವ ಅನುಭವ ಕರಾವಳಿ ಬನ್ನೂರು ತಂಡದ ಕಾಯಂ ಸದಸ್ಯನೇತ ಇದೀಗ ಸ್ವಸ್ತಿಕ್ ಪಡ್ಡಯೂರು ತಂಡವನ್ನ ಪ್ರತಿನಿಧಿಸಿದಾಗ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ 5ನೇ ಬಾರಿ ಎಸೆಯಬೇಕಾಗಿದೆ. ರೋಹಿತ್ ತನ್ನ ಓವರನ್ನು ಮುಂದುವರಿಸುತ್ತಾ ಶೈಕು ಭಾಗದಲ್ಲಿ ಹೊಸ ದಾಂಡಿಗ ಸುಖಾನ್ ಔಷಧದ ಲಕ್ಷ್ಯಂಬಿತ ಈ ಬಾರಿ ನಿರ್ಣಾಯಕರಿಂದ ಆಗಲ ಹೆಸರದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 7ಕ್ಕೆ ಏರಿಕೆಯಾಗಿದೆ. 3 ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ. ಇನ್ನುಳಿದ 26 ಎಸೆತ 51 ರನ್ನಿನ ವಿಜಯದ ಗುರಿಗಿದೆ. ಸರಿಸುಮಾರು ಎಸೆತ 1ಕ್ಕೆ 2 ರನ್ ಗಳಿಸಬೇಕಾಗಿದೆ ಸ್ವಸ್ತಿಕ್ ಪಡ್ಡಯೂರು. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ರೋಹಿತ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸುಲಭ ಚೆಂಡಿಗೆ ರಕ್ಷಣಾತ್ಮಕ ಶೈಲಿ ಆಟ. ವಿಕೆಟ್ಗಳ ಮಧ್ಯೆ ಬಹಳಷ್ಟು ಚುರುಕಿನ ಓಡಾಟ. ಅಷ್ಟೇ ಸೊಗಸಾದ ಕ್ಷೇತ್ರ ರಕ್ಷಣೆ. 20 ರನ್ನಿನ ಸಂಪಾದನೆಯೊಂದಿಗೆ ತಂಡದ ಮೊತ್ತ 8ಕ್ಕೆ ಏರಿಕೆಯಾಗಿದೆ. ಇನ್ನೂ ಕೂಡ 25 ಎಸೆತ 50 ರನ್ನಿನ ಅವಶ್ಯಕತೆ ಇದೆ. ಕಠಿಣ ಗುರಿಗಿದೆ ಸ್ವಸ್ತಿಕ್ ಪಡ್ಡಯೂರು ತಂಡದ ಎದುರು. ಸುಲಭ ಸಾಧ್ಯವಲ್ಲ. ಬೌಲರ್ಗಳ ಕೈಚಳಕ, ಬೌಲರ್ಗಳು ಮೇಲುಗೈ ಸಾಧಿಸಿದಂತ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಮುನ್ನಡೆಯಲ್ಲಿದೆ. ಈ ಮೆಗಾ ಫೈನಲ್ ಪಂದ್ಯದಲ್ಲಿ ಚಕ್ರವರ್ತಿ 8 ಅಂತಿಮ ಬಾರಿ ಎಸೆಯಬೇಕಾಗಿದೆ ರೋಹಿತ್. ಖಂಡಿತವಾಗಿ ಕೂಡ ಪಂದ್ಯಾಕೂಟ ಕಂಡಂತವರು ಅತ್ಯುತ್ತಮ ಎಸೆತಗಾರ ಈ ರೋಹಿತ್. ಅಂತಿಮ ಬಾರಿ ಎಸೆಯಬೇಕಾಗಿದೆ. ಸೊಗಸಾದ ಎಸೆತಗಾರಿಕೆಗೆ ಸೌಂದರ್ಯತೆ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಬೌಂಡರಿ ದಾಖಲಾದಾಗ ಓವರ್ ನಂಬರ್ 2 ಮುಕ್ತಾಯ. ದ್ವಿತೀಯ ಓವರಿನ ಮುಕ್ತಾಯಕ್ಕೆ ಸರಾಸರಿ 6 ರಂತೆ 12 ರನ್ಗಳನ್ನು ಗಳಿಸಿಕೊಂಡಿದೆ ಸ್ವಸ್ತಿಕ್ ಪಡ್ಡಯೂರು ತಂಡ. ಇನ್ನುಳಿದ 24 ಎಸೆತಗಳ ಮುಂದೆ 46 ರನ್ನಿನ ವಿಜಯದ ಗುರಿಯಿದೆ. ಓವರೊಂದಕ್ಕೆ ಸರಾಸರಿ 11.5 ರಂತೆ ರನ್ ಗಳಿಸಿಕೊಳ್ಳಬೇಕಾಗಿದೆ. 3ನೇ ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಲು ಸ್ವಸ್ತಿಕ್ ಪಡ್ಡಯೂರು. ಪ್ರಥಮ ಆವೃತ್ತಿಯಲ್ಲಿ RSB ಕಾರ್ಕಳ ತಂಡವನ್ನು ಸೋಲಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದು ಸ್ವಸ್ತಿಕ್ ಪಡ್ಡಯೂರು. ಆದರೆ ದ್ವಿತೀಯ ವರ್ಷ ಪ್ರತಿಷ್ಠಿತ ಜಾಂಜಿಗರ್ ಸುಳ್ಯ ತಂಡವನ್ನ ಸೋಲಿಸಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿತು ಪ್ರತಿರೂಪ ಡಿಜಿಟಲ್ಸ್. 3ನೇ ವರ್ಷ ಮತ್ತೆ ಪ್ರತಿಷ್ಠಿತ ರಿಲಯಬಲ್ ಮೊಚಂಗಾಬು ತಂಡವನ್ನ ಸೋಲಿಸಿ ಚಾಂಪಿಯನ್ ಪಟ್ಟಕ್ಕೇರಿತು ಸ್ವಸ್ತಿಕ್ ಪಡ್ಡಯೂರು. ಈ ಬಾರಿ ಹೊಸ ಚಾಂಪಿಯನ್ ಉದಯ ಆಗಬಹುದಾ? ಚಕ್ರವರ್ತಿ 8 ಚಾಂಪಿಯನ್ ಪಟ್ಟಕ್ಕೇರಬಹುದಾ ಅಥವಾ 3ನೇ ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬಹುದಾ ಸ್ವಸ್ತಿಕ್ ಪಡ್ಡಯೂರು? ಈಗಾಗಲೇ ಪಂದ್ಯಾಟವನ್ನು ವೀಕ್ಷಿಸಲು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಸದಸ್ಯರಾಗಿರತಕ್ಕಂತಹ ಗಿರೀಶ್ ಆಚಾರ್ಯ ಆಗಮಿಸಿದ್ದಾರೆ. ಅವರಿಗೆ ನೆರೆದಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೇನೆ ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ತಂಡದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ. ಎಸೆತಗಾರಿಕೆ ಭಾಗದಲ್ಲಿ ಚಮ್ಮು 24 ಎಸೆತಗಳ ಮುಂದೆ
46 ರನ್ನಿನ ವಿಜಯದ ಗುರಿಗಿದೆ. ಪಂದ್ಯವನ್ನು ಗೆದ್ದುಕೊಳ್ಳಲು ಸ್ವಸ್ತಿಕ್ ಪಡ್ಡಯೂರು ತಂಡಕ್ಕೆ 2 ಬಲಿಷ್ಠ ದಾಂಡಿಗರು, ಎಡಗೈ ಬಲಗೈ ದಾಂಡಿಗರು ಅಂಕಣದಲ್ಲಿ. ಚಮ್ಮು ಪ್ರಥಮ ಬಾರಿ ಸೊಗಸಾದ ಎಸೆತಗಾರಿಕೆ, ಸುಂದರತೆಯ ಹೊಡೆತ. ಈ ಬಾರಿ ಮಿಡ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. 1 ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ 13ಕ್ಕೆ ಏರಿಕೆಯಾಗಿದೆ. ಇನ್ನು ಕೂಡ 45 ರನ್ನಿನ ವಿಜಯದ ಗುರಿಗಿದೆ. 23 ಎಸೆತಗಳ ಮುಂದೆ ಬಹಳಷ್ಟು ಕಠಿಣ ಗುರಿ ಇದೆ. ಪ್ರತಿಯೊಂದು ಡಾಟ್ ಬಾಲ್ ಕೂಡ ದಾಂಡಿಗರ ಮೇಲೆ ಹೆಚ್ಚಿನ ಒತ್ತಡವನ್ನ ಇಲ್ಲಿ ತಂದೊಡ್ಡಲಿದೆ. ಪ್ರತಿಯೊಂದು ಓವರಿಗೆ 1 ಅಥವಾ 2 ಬೌಂಡರಿಗಳನ್ನು ಸಿಡಿಸಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಇಬ್ಬರು ಪ್ರತಿಷ್ಠಿತ ತಂಡಗಳಲ್ಲಿ ಭಾಗವಹಿಸಿದ ಅನುಭವವನ್ನು ಹೊಂದಿರತಕ್ಕಂತಹ ಜಿಲ್ಲೆ ಕಂಡಿರತಕ್ಕಂಥ ಅತ್ಯುತ್ತಮ ದಾಂಡಿಗರು ಕೂಡ ಹರ್ಷ ಪಡ್ಡಯೂರು ಮತ್ತು ಸುಹಾನ್. ಸುಂದರತೆಯ ದಾಳಿಗೆ ಸುಂದರತೆ ಹೊಡೆದ. ಈ ಬಾರಿ ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ. ಆರಂಭಿಕ 3ನೇ ಓವರ್ನ ಆರಂಭಿಕ 2 ಎಸೆತಗಳಲ್ಲಿ 2 ರನ್ ಗಳಿಸಿಕೊಂಡಾಗ ತಂಡದ ಮೊತ್ತ 14, ಸರಾಸರಿ 6 ರಂತೆ ರನ್ ಗಳಿಸಿಕೊಳ್ತಾ ಇದೆ ಸ್ವಸ್ತಿಕ್ ಪಡ್ಡಯೂರು. ಮತ್ತೊಮ್ಮೆ 3ನೇ ಬಾರಿ ಚಮ್ಮು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶೇಕ್ ವಿಭಾಗದಲ್ಲಿ ಸುಹಾನ್. ಸೊಗಸಾದ ಎಸೆತಗಾರಿಕೆ. ಈ ಬಾರಿ ಮತ್ತೊಮ್ಮೆ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿ ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ. 1-2 ಬೌಂಡರಿಗಳ ಅವಶ್ಯಕತೆ ಇದೆ. ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಇದರ ಸದಸ್ಯರಾಗಿರತಕ್ಕಂತಹ ರಾಜೇಶ್ ಎನ್ಎಸ್ ರವರಿಗಾಗಲೇ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿದ ತಮ್ಮನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಭವ್ಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಬಾರಿ ಲೆಫ್ಟ್ ಬಲವಾದ ಮನವಿ, ಆದರೆ ನಿರ್ಣಾಯಕರಿಂದ ತಿರಸ್ಕಾರ. ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಮತ್ತೊಂದು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಇನ್ನುಳಿದ 20 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 43 ರನ್ಗಳನ್ನ. ಕಠಿಣ ಗುರಿ ಇದೆ. ಪ್ರತಿಯೊಂದು ಎಸೆತದಿಂದ ಎಸೆತಕ್ಕೆ ಪಂದ್ಯದ ಮೇಲೆ ಹಿಡಿತವನ್ನು ನಿಧಾನಗತಿಯಲ್ಲಿ ಕಳೆದುಕೊಳ್ತಾ ಇದೆ ಸ್ವಸ್ತಿಕ್ ಪಡ್ಡಯೂರು. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಚಮ್ಮು 5ನೇ ಬಾರಿ ಎಸೆಯಬೇಕಾಗಿದೆ ಹರ್ಷ ಕಡೆಗೆ. ಸೊಗಸಾದ ಎಸೆಗಾರಿ. ಈ ಬಾರಿ ಚೆಂಡು ಕೆಲಕಾಲ ಗಾಳಿಯಲ್ಲಿತ್ತು, ಆದರೆ 1 ರನ್ ಗಳಿಸಿಕೊಂಡಾಗ 2.5 ಓವರ್ಗೆ ಮುಕ್ತಾಯವಾಗಿದೆ. ಈಗಾಗಲೇ 16 ರನ್ ಗಳಿಸಿಕೊಂಡಿದೆ ಸ್ವಸ್ತಿಕ್ ಪಡ್ಡಯೂರು. ಅಂತಿಮ ಬಾರಿ ಚಮ್ಮು ಈವರೆಗೆ 5 ಎಸೆತಗಳನ್ನು ಎಸೆದು 4 ರನ್ ಬಿಟ್ಟುಕೊಟ್ಟಾಗ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಒಂದು ಎಕನಾಮಿಕಲ್ ಓವರ್ ಪಂದ್ಯದ ಗತಿಯನ್ನೇ ಬದಲಾಯಿಸಬಹುದು. ಅದೇ ರೀತಿ 20 ರನ್ಗಳ 1 ಓವರ್ನ ಅವಶ್ಯಕತೆ ಇದೆ ಸ್ವಸ್ತಿಕ್ ಪಡ್ಡಯೂರು ತಂಡಕ್ಕೆ ಪಂದ್ಯಾಟದಲ್ಲಿ ವಾಪಸ್ ಹತ್ತನ್ನು ಮಾಡಲು. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ತನ್ನ ಓವರ್ನ ಮುಂದುವರಿಸಿದ ಅಂತಿಮ ಬಾರಿ. ಸುಂದರತೆ ಹೊಡೆದ. ಈ ಬಾರಿ ನೇರವಾಗಿ ಲಾಂಗ್ ಆನ್ ವಿಭಾಗದ ಕ್ಷೇತ್ರ ರಕ್ಷಕ ಶ್ರವಣ್ ತಂಡದ ಕಪ್ತಾನನ ಕೈಗೆ ಚೆಂಡು 1 ರನ್ನಿಗೆ ಸೀಮಿತವಾದಾಗ ಓವರ್ ನಂಬರ್ 3 ಮುಕ್ತಾಯ. ತಂಡದ ಮೊತ್ತ 17. ಈಗಾಗಲೇ ಈ ಒಂದು ಪಂದ್ಯಾಕೂಟಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಶ್ರೀ ದೀಪಕ್ HB ಷಣ್ಮುಖ ಕಂಫರ್ಟ್ ಸುಬ್ರಹ್ಮಣ್ಯ ಆಗಮಿಸಿದರೆ ಅವರಿಗೆ ಸಂಘಟಕರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆ ತಮ್ಮನ್ನ ಭವ್ಯ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ಇನ್ನುಳಿದ 18 ಎಸೆತ 41 ರನ್ನಿನ ವಿಜಯದ ಗುರಿಗಿದೆ. ಯಾವ ರೀತಿ 41 ರನ್ನನ್ನ 18 ಎಸೆತಗಳಲ್ಲಿ ಬೆನ್ನತ್ತಬಹುದಾ ಸ್ವಸ್ತಿಕ್ ಪಡ್ಡಯೂರು, ಅಥವಾ ಎದುರಾಳಿ ತಂಡವನ್ನ 41 ರನ್ನಿನ ಒಳಗಾಗಿ ಕಟ್ಟಿಹಾಕಿ ಪ್ರಥಮ ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬಹುದಾ ಅನ್ನುವುದನ್ನು ಮುಂದೆ ವೀಕ್ಷಕ ವಿವರಣೆ ನೀಡಲಿಕ್ಕೆ ಸತೀಶ್ ಸರ್ ಮತ್ತು ಗೋಪಿ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. So thank you very much, Sukumar, and the struggle time continues here from the batters of Swastik Padiuru. Just like me and Gopi just earlier, just so I have a prediction over this match. If any score around 50 plus, Gopi, it's difficult to chase down, especially in the evening. The last session is a very difficult condition for the chasing team, and we are seeing that 3 overs which is dominated by team Chakravarti. This time he lofted, but I don't think he will go to get the distance, but he gets the fielder there in the square leg region. One more wicket is back into pavilion. And
Thank you very much. Thank you very much. So that's a big problem, Gopi. And if just I'm talking about the last session is a so difficult condition for the batter. Even though I think is that stroke, if he played it in before 4 o'clock, it's going to be maximum. And there is a huge wind passing in the middle of the ground. And because of there is no wind at all in this particular evening, the late in the evening, it looks like the batsman need to pay the penalty for that. And wicket number 4 is back into play. Again, looking for the big shot down to mid-wicket region. But there is a lot of protection in the deep, so that batsman have to settle for the single. With the single, score numbers on to 18 on the board for the loss of wicket. 4 wicket, and looks like Gopi, it looks like it's a very dangerous condition out here for Swastik Padayuru, defending champion, looking in tremendous pressure. But Harsha Padayuru absolutely is the one, is going to be the last hope for Swastik Padayuru to win this match. This time beautifully plays it down to square leg region boundary, and fantastic piece of fielding there by Prajwal, I think so, down at deep, and batsmen have to settle for the couple of runs. Excellent stop there from Prajwal, who is standing in a deep mid-wicket region. Almost is covering the ground from a mid-wicket to square leg. And at last, when ball is just going to reach the boundary line, and he just got a fantastic chasing, and he stops the boundary for his team and chasing, saving couple of runs for his team, and score moves on to 20 on the board. This time, a full toss delivery, and Harsha Padayuru looks like he's just wanted to play the switch it, and he just pays the penalty for that. And I think it's a bad shot selection in the relegation. He can hit the ball anywhere in the mid-wicket and square leg region, and he just misses the golden opportunity to swing his bat, and he couldn't manage to get a more than single in the relegation. 21 on the board, and they have to get another 37 runs to win this match. Again, the batsman trying hard, but not getting that what they really wanted, and these singles will not going to help team Swastik Padayuru to become the champion. But Chakravarti and Moro, they are just cruising towards a victory, and each and every economical deliveries takes the match away from Swastik Padayuru. Needed 1 or 2 big shots straight away if Swastik Padayuru wanted to win this match to become the champion of this prestigious Gaangeya Trophy 2023. Here is again right arm round the wicket bounce. Again Harsha wanted to swing his bat. Again, the look at the line, and then so impressive leg by call by umpire along the carpet. The bowler bowls and making difficult for the batters to hit a big shot. 1 more over completed, 4 overs completed. After completion of over number 4, it's a 23 on the board, and Gopi, 2 hours remaining. What do you think about this 2 hours do or die situation, isn't it, for a team defending champions Swastik Padayuru? The downfall started here for Swastik Padayuru, Gopi, when they lost the wicket of Ravi Salyan Padayuru. Once Ravi Salyan Padayuru, without making an impact from his bat, then it's all looks like it's a trouble. It's one-man army, looks like in this particular situation. Even Harsha Padayuru is there in the middle, but so far he fails to talk with his bat. एग्जैक्टली सतीश, पारी के पहले ओवर में विकेट गिरा था रवि पड्डायूर का, तो उनका विकेट गिर जाने के बाद अब तक संभल नहीं पाया है यहाँ पर, ऐसा कहना पड़ेगा स्वस्तिक पडायूर। और 2 ओवर में 35 रन चाहिए, 35 दे हैव टू स्कोर इन रिमेनिंग 2 ओवर्स। एब्सोल्युटली डिफिकल्ट टास्क, एग्जैक्टली 17 एंड हाफ रन्स पर ओवर दे हैव टू स्कोर फॉर विक्ट्री। और जैसा कि आपने फरमाया, बिल्कुल सही बात है, रवि पडायूर के आउट होने के बाद भी हर्षा पडायूर अंतिम उम्मीद है इस वक्त स्वस्तिक पडायूर के लिए। और निस्संदेह यहाँ पर ऐसा कहना पड़ेगा सतीश, कुछ मैजिकल गेंदबाजी, चमत्कारी गेंदबाजी ही अब उन्हें इस मैच में ला सकती है। और यहाँ पर हर्षा पडायूर का स्ट्रोक और गेंद लॉन्ग ऑन पर, और अब ऐसा कहना पड़ेगा सतीश, दे आर लुकिंग डीप इन ट्रबल। Thank you, BS Bands, for your absolutely melodious
bands to entertain the cricket crowd, the repercussion entertaining the crowds here in this most beautiful Subramanya cricket ground. And we are in the last session of this match, and looks like Swastik Padayura are deep in trouble, and Chakravarti and more just looks like they're almost very close to become the champion of this prestigious tournament. One more wicket, the opportunity for the fielder at deep long off, and shove on the captain of the side, completes the catch, and the wicket is tumbling like a pack of cards of Swastik Padayuru. Thank you very much for that melodious Badukidu Jatakabandi, and same cricket is also Jatakabandi, Gopi, because the Swastik Padayura so far they dominated in this particular tournament, but in the final everyone looks like it's a very simple. That's one reason that Gopi Chakravarti they dominated in the all department, fielding department, bowling department, even in the batting department, and if they were able to win this title, Gopi, they deserve become the champion of this prestigious Gaangeya Trophy 2023, because they're playing against one of the top team, Swastik Padayura. Hat-trick ball here for the bowler Kishan. This time they appeal for leg before wicket, going for the run, but here is a run out taken place. Of course, 3 consecutive wickets, but not a hat-trick. And 3 consecutive wickets, but not a hat-trick. But this time is a run out which is taken place. Now Swastik Padayura looks like they are almost a curtain in front of Swastik Padayura to become the champion of this prestigious Gaangeya Trophy 2023. So wickets are tumbling like a pack of cards. So that shows the pressure what Swastik Padayura is facing here, and wickets are tumbling only because they're trying for the big shot, and they're just throwing the wicket. Now umpire calling one fielder to bring inside the 20-yard circle because of their exceeds the time what is allotted for the fielding team to complete their 6 overs quota. So as a penalty, one fielder coming inside the ring. Again, they're going for the big shot, but not getting at much of enough placement to get any kind of big stroke like a boundaries and 6. But these singles will not going to help Swastik Padayura to win this match, but takes Chakravarti and more very close to the victory here. And just as less looks like it's a celebration which has remained say in this particular match. One more dotted delivery takes a match away from the team Swastik Padayura. Scoreboard remains on 24 on the board. Still it's a long way to go. 58 is going to be target, and they now get 34 runs and one more wicket. One more wicket is back into pavilion. Kishan is really enjoying his bowling in this condition. Picked his 3rd wicket in that over, and 5 overs completed. After completion of over number 5, it's a 24 for the loss of 7 wickets, 8 wickets. So 31 more runs required for the victory in the last over. Do-or-die situation here for team Swastik Padayura because they are expecting their 31 runs from the tailenders, and tailenders definitely it's going to be a huge ask for the tailenders to get 31 runs in this last over. 5 sixes which is required for the victory, and a single run will going to make the things for Swastik Padayura to win the match. But I think Chakravarti 99.9% they are in the door of becoming the knocking the door of Champions Trophy of this prestigious Gaangeya Trophy 2023, and just 6 balls which is remaining. What Krishna Kumar Rudrapada and which is comes in, and the first time looks like the team Chakravarti they're lifting this prestigious Gaangeya Trophy 2023, and again third time Swastik Padayura they came into the final, but this time there becomes the runner-up. Congratulations for the winner, congratulations for the runner-up. Now it's a time for celebration and for the fireworks which is begins here in this prestigious Subramanya cricket ground of this Gaangeya Trophy 2023. Congratulations for champions Chakravarti and more. Congratulations even for the Swastik Padayura. Thank you very much.
ಹಲೋ 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 ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದಂಥ ಹಿರಿಯರು ಕಲಾವಿದರಾದಂಥ ಶ್ರೀಯುತ ಯಜ್ಞೇಶಾಚಾರ್ ಸರ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ಕ್ರೀಡಾಭಿಮಾನಿಗಳು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇವೆ. ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆಗೆ ಮುಂಭಾಗದಲ್ಲಿ ಆಸನವನ್ನು ನಾವು ನಿಗದಿಪಡಿಸಿದ್ದೇವೆ. ದಯಮಾಡಿ ಎಲ್ಲ ಕ್ರೀಡಾ ಪ್ರೇಮಿಗಳು ಪಟುಗಳು ಕೂಡ ದಯಮಾಡಿ ವೇದಿಕೆಯ ಮುಂಭಾಗದ ಆಸನದಲ್ಲಿ ಆಸೀನರಾಗಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇವೆ.
ಹಲ್ ಹಲ್ ಲೆಪ್ಪೋಡ ಹಲ್ ಹಲ್ ಇಂದಿನ ಗಾಂಗೆಯ ಟ್ರೋಫಿ 2023 ಈ ಒಂದು ಸಮಾರೋಪ ಸಮಾರಂಭ ಮತ್ತು ಸಮಾರೋಪ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡಲಿರುವ ಶ್ರೀಯುತ PB ಹರೀಶ್ ರೈ ಸುಬ್ರಹ್ಮಣ್ಯ ಕರ್ನಾಟಕ ಸರ್ಕಾರದಿಂದ ಪ್ರತಿಷ್ಠಿತ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ತಮ್ಮನ್ನ ಈ ಸಮಾರೋಪ ಸಮಾರಂಭದ ಭವ್ಯ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಹಿಂದಿನ ಸನ್ಮಾನಿತರನ್ನ ಸನ್ಮಾನ ಮಾಡಲಿರುವಂತಹ ಮುಂದೆ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ರೋಟರಾಕ್ಟ್ ಉಮೇಶ್ KN ಅಧ್ಯಕ್ಷರು, ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ ಸುಬ್ರಹ್ಮಣ್ಯ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಕೊಡುಗೈ ದಾನಿಗಳಿಗೆ ನಮ್ಮೊಂದಿಗೆ ಸಹಕರಿಸಿದಂತಹ ನವೀನ್ ಶೆಟ್ಟಿ, ಕುಕ್ಕೇಶ್ರೀ ಟ್ರಾವೆಲ್ ಸುಬ್ರಹ್ಮಣ್ಯ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಬಹುಮಾನ ವಿತರಣೆಯಲ್ಲಿ ಉಪಸ್ಥಿತರಿರತಕ್ಕಂಥ ಶ್ರೀ ಗಿರಿಧರ ಸ್ಕಂದ ಉದ್ಯಮಿಗಳು ಮತ್ತು ಗಾಂಗೆಯ ತಂಡದ ಮಾಜಿ ಆಟಗಾರರು ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಗಿರಿಧರ ಸ್ಕಂದ ಇವರು ಬಸವೇಶ್ವರ ದೇವಸ್ಥಾನ ಸುಬ್ರಹ್ಮಣ್ಯ ಇದರ ಅಧ್ಯಕ್ಷರು ಕೂಡ ಹೌದು. ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಗಾಂಗೆಯ ತಂಡದ ಹಿರಿಯ ಆಟಗಾರರು ಶ್ರೀ ಕೃಷ್ಣ ಶರ್ಮಾ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ದಿನೇಶ್ BN ಉದ್ಯಮಿಗಳು ಮತ್ತು ಗಾಂಗೆಯ ತಂಡದ ಮಾಜಿ ನಾಯಕರು ತಮ್ಮನ್ನು ಕೂಡ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಗ್ರಾಮ ಪಂಚಾಯತ್ ಸುಬ್ರಹ್ಮಣ್ಯ ಇದರ ಸದಸ್ಯೆಯಾಗಿರತಕ್ಕಂಥ ಶ್ರೀಮತಿ ಭಾರತಿ ದಿನೇಶ್ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಭವ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಕುಕ್ಕಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಇದರ ಭದ್ರತಾ ಸಿಬ್ಬಂದಿಗಳಾಗಿರತಕ್ಕಂಥ ಶ್ರೀ ಗಂಗಾಧರ ಹೊಸಮಠ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಭವ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಟ್ಯಾಕ್ಸಿ ಯೂನಿಯನ್ ಸುಬ್ರಹ್ಮಣ್ಯ ಇದರ ಅಧ್ಯಕ್ಷರಾಗಿರತಕ್ಕಂಥ ಮೋಹನ್ ದಾಸ್ ರೈ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಭವ್ಯ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಗಾಂಗೆಯ ತಂಡದ ಅಭಿಮಾನಿಗಳಾಗಿದ್ದು ಗಾಂಗೆಯ ತಂಡವನ್ನು ನಿರಂತರವಾಗಿ ಪ್ರೋತ್ಸಾಹಿಸಿಕೊಂಡು ಬಂದಿರತಕ್ಕಂಥ ಶ್ರೀ ಪ್ರಸಾದ್ ರೈ ಸೇನಾನಿ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಗೌರವ ಉಪಸ್ಥಿತಿಯನ್ನು ಅಲಂಕರಿಸಲಿರುವ ಶ್ರೀ ಮಹೇಶ್ ಎಸ್ ಸುಬ್ರಹ್ಮಣ್ಯ ನಾಯಕರು ಗಾಂಗೆಯ ಸುಬ್ರಹ್ಮಣ್ಯ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ಹರಿಪ್ರಸಾದ್ ನಾಯರ್ ಮಲ್ಲಾಜೆ ಸುಬ್ರಹ್ಮಣ್ಯದಲ್ಲಿ ಉದ್ಯಮಿಗಳಾಗಿರುವಂಥವರು ತಮ್ಮನ್ನು ಕೂಡ ಸಮಾರೋಪ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂಥ ವೇದಿಕೆಯಲ್ಲಿ ಬಂದು ಆಸೀನರಾಗಿರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ 2 ದಿನಗಳ ಕಾಲ ನಡೆದಂತಹ ಈ ಕ್ರಿಕೆಟ್ ಪಂದ್ಯಾಟದ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಿದಂತಹ 3 ಜನ ನಿರ್ಣಾಯಕರನ್ನ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ಹರೀಶ್ ಪಡೀಲ್ ಮಂಗಳೂರು, ಮೋಹನ್ ಯಯ್ಯಾಡಿ ಮಂಗಳೂರು, ಹಾಗೆಯೇ ಸುರೇಶ್ ಮೂಡಬಿದ್ರೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಅದರ ಜೊತೆಗೆ 2 ದಿನಗಳ ಕಾಲ ನಡೆದಂತಹ ಈ ಕ್ರಿಕೆಟ್ ಪಂದ್ಯಾಟದ ವೀಕ್ಷಕ ವಿವರಣೆಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರ ಸತೀಶ್ ಸಾಲಿಯಾಣ್ ಮಂಗಳೂರು ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಅವರ ಜೊತೆಗೆ ಶ್ರೀಯುತ ಗೋಪಿ ಸರ್ ಮಂಗಳೂರು ರಾಷ್ಟ್ರಭಾಷೆ ಹಿಂದಿಯ ವೀಕ್ಷಕ ವಿವರಣೆಗಾರರು ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದೆ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಅತಿಥಿಗಳನ್ನು ಈ ಸಮಾರೋಪ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ರತ್ನಾಕರ್ ಸರ್ ಸುಬ್ರಹ್ಮಣ್ಯ ಗಾಂಗೆಯ ತಂಡದ ಆಟಗಾರರು ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಇದರ ಆಶ್ರಯದಲ್ಲಿ ಸತತ 4ನೇ ವರ್ಷದ ಗಾಂಗೆಯ ಟ್ರೋಫಿ 2023 ದಿವಂಗತ ಕೃಷ್ಣಕುಮಾರ್ ರುದ್ರಪಾದ ಸ್ಮರಣಾರ್ಥವಾಗಿ ಇದೀಗ ಸಂಪನ್ನಗೊಂಡಿದೆ. ಈ ಒಂದು ಮಹೋನ್ನತ ಕ್ರಿಕೆಟ್ ಪಂದ್ಯಾಟದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗಾಂಗೆಯ ತಂಡದ ಅಧ್ಯಕ್ಷರಾದಂಥ ಶ್ರೀಯುತ ರವೀಂದ್ರ ಕುಮಾರ್ ರುದ್ರಪಾದ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ
ಈ ಒಂದು ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವವರು ತಂಡದ ಮಾರ್ಗದರ್ಶಕರು. ಬಹಳ ಹಿಂದೆ ನಾವು ಆಟವಾಡುವಂಥ ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನು ಬಹಳಷ್ಟು ಪತ್ರಿಕೆಗಳ ಮೂಲಕ ಪ್ರೋತ್ಸಾಹಿಸಿ ಹುರಿದುಂಬಿಸಿದವರು. ಅವರಿಗೆ ಈ ಬಾರಿ ಕರ್ನಾಟಕ ಸರ್ಕಾರದಿಂದ ಕೊಡಮಾಡುವಂತಹ ಪ್ರತಿಷ್ಠಿತ ಮಾಧ್ಯಮ ಅಕಾಡೆಮಿ ಪುರಸ್ಕಾರ ಬಂದಿದೆ. ಈ ಒಂದು ಪುರಸ್ಕಾರವನ್ನು ಪಡೆದಂತಹ ನಮ್ಮವರೇ ಆದಂಥ ಶ್ರೀ PB ಹರೀಶ್ ರೈ ಸರ್, ತಮಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಗಾಂಗೆಯ ತಂಡದ ಹಿರಿಯ ಆಟಗಾರರು ಮತ್ತು ಕಲಾವಿದರಾದಂಥ ಶ್ರೀ ಕೆ ಯಜ್ಞೇಶ್ ಆಚಾರ್ ಸರ್, ತಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಚಾಂಪಿಯನ್ ಪುರಸ್ಕಾರವನ್ನು ಪ್ರದಾನ ಮಾಡಲಿರುವಂತಹ ಗಾಂಗೆಯ ತಂಡದ ಮಾಜಿ ನಾಯಕರಾದಂಥ ಶ್ರೀಯುತ ವೇಣುಗೋಪಾಲ್ NS ಸರ್, ತಮಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಮಾರಂಭದಲ್ಲಿ ಸನ್ಮಾನವನ್ನು ನೆರವೇರಿಸಲಿರುವಂತಹ ಗುರುಗಳು ಮತ್ತು ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘದ ಅಧ್ಯಕ್ಷರೂ ಆದಂಥ ರೊಟೇರಿಯನ್ ಉಮೇಶ್ KN ಸರ್, ತಮಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಗಾಂಗೆಯ ತಂಡದ ಮಾಜಿ ಆಟಗಾರರು ಮತ್ತು ಐತಿಹಾಸಿಕ ಶ್ರೀ ಬಸವೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಆದಂಥ ಶ್ರೀಯುತ ಗಿರಿಧರ್ ಸ್ಕಂದ ಸರ್, ತಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಮಾರಂಭದಲ್ಲಿ ಬಹುಮಾನವನ್ನು ವಿತರಿಸಲಿರುವಂತಹ ಕುಕ್ಕೇಶ್ವರ ಸುಬ್ರಹ್ಮಣ್ಯ ದೇವಸ್ಥಾನದ ಭದ್ರತಾ ಸಿಬ್ಬಂದಿಗಳು ಮತ್ತು ಕ್ರೀಡಾ ಪ್ರೋತ್ಸಾಹಕರಾದಂಥ ಶ್ರೀಯುತ ಗಂಗಾಧರ್ ಹೊಸಮಠ ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ತಂಡದ ನಮ್ಮ ಹಿರಿಯ ಆಟಗಾರರು, ಅದೇ ರೀತಿ ಶ್ರೀ ಬಿಳಿನೆಲೆ ಗೋಪಾಲಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಗುರುಗಳಾದಂಥ ಶ್ರೀಯುತ ಶ್ರೀಕೃಷ್ಣ ಶರ್ಮಾ, ತಮಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಈ ಒಂದು ಪಂದ್ಯಾಟವನ್ನು ತನ್ನ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿ ಈ ಒಂದು ಪಂದ್ಯಾಟಕ್ಕೆ ಚಾಲನೆ ನೀಡಿದವರು ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಯುತ ರಾಜೇಶ್ NS ಸರ್, ತಮಗೂ ಕೂಡ ಈ ಒಂದು ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂಥವರು ಕಳೆದ 4 ವರ್ಷದಿಂದಲೂ ಕೂಡ ಗಾಂಗೆಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ತಂಡದ ಒಬ್ಬ ಅಭಿಮಾನಿಗಳು ಮತ್ತು ಸರ್ವೇಯರ್ ಆಗಿರುವಂಥ ಪ್ರಸಾದ್ ರೈ ಸೇನಾನಿ ಸರ್, ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಂಡದ ಪ್ರೋತ್ಸಾಹಕರಾದಂಥ ಉದ್ಯಮಿಗಳೂ ಆದ ಶ್ರೀಯುತ ಹರಿಪ್ರಸಾದ್ ನಾಯರ್ ಮಲ್ಲಾಜೆ, ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ 2 ದಿನದ ಪಂದ್ಯಾಟವನ್ನು ಉತ್ಕೃಷ್ಟವಾಗಿ ನೆರವೇರಿಸಿದಂಥ ಅಂಪೈರ್ಗಳಾದಂಥ ಶ್ರೀಯುತ ಮೋಹನ್ ಯಯ್ಯಾಡಿ ಸರ್, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ಹರೀಶ್ ಪಡೀಲ್ ಸರ್, ತಮ್ಮನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಬ್ಬರು ಶ್ರೀಯುತ ಸುರೇಶ್ ಬೆದ್ರಾ ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಈ ಒಂದು ಕಮೆಂಟ್ರಿ ಮೂಲಕ ಪಂದ್ಯಾಟದ ಮೆರುಗನ್ನು ಹೆಚ್ಚಿಸಿದವರು ಹಿಂದಿಯಲ್ಲಿ ಶ್ರೀಯುತ ಗೋಪಿ ಮಂಗಳೂರು ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇನೆ, ಈ ಒಂದು ಸಮಾರಂಭಕ್ಕೆ. ಅದೇ ರೀತಿ ಮತ್ತೋರ್ವರು ಆಂಗ್ಲ ಭಾಷಾ ಕಮೆಂಟ್ರಿಯಲ್ಲಿ ಸರ್ವರಿಗೂ ಪಂದ್ಯಾಟದ ವಿಚಾರಗಳನ್ನು ಬಿತ್ತರಿಸಿದಂತಹ ಶ್ರೀಯುತ ಸತೀಶ್ ಮಂಗಳೂರು ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕನ್ನಡ ಭಾಷಾ ಕಮೆಂಟ್ರಿಯ ಮೂಲಕ ವೀಕ್ಷಕ ವಿವರಣೆಯನ್ನು ನೀಡಿದವರು ಸುಕುಮಾರ್ ಬೆಂಗಳೂರು ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನಮ್ಮ ತಂಡದ ನಾಯಕರಾದಂಥ ಶ್ರೀಯುತ ಮಹೇಶ್ ಕುಮಾರ್ S ಅಗ್ರಹಾರ, ತಮ್ಮನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವವರು ನಾವು ಆಟ ಆಡುವಾಗ ತಂಡದ ಕಪ್ತಾನನಾಗಿದ್ದವರು ಮತ್ತು ಬಹಳ ಆತ್ಮೀಯರು ಕೂಡ ಹೌದು.
ಸರಿಸುಮಾರು 4-5 ವರ್ಷಗಳ ಕಾಲ ತಂಡದ ಕಪ್ತಾನರಾಗಿ ಅವರ ಒಂದು ಅಡಿಯಲ್ಲಿ ನಾವು ಆಟವಾಡಿದ್ದೇವೆ. ಅಂತಹ ಆತ್ಮೀಯ ಮಿತ್ರರು, ಗಾಂಗೆಯ ತಂಡದ ಮಾಜಿ ಕಪ್ತಾನರು, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆದಂತಹ ಶ್ರೀಯುತ ದಿನೇಶ್ ಬಿಎನ್ ಸರ್ ತಮ್ಮನ್ನು ಪ್ರೀತಿಯಿಂದ ಈ ಸಭೆಗೆ ಆಮಂತ್ರಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾಂಗಣದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಂಥವರು ಶ್ರೀ ಕೃಷ್ಣಮಣಿಯಾಣಿ ಅವರನ್ನು ಕೂಡ ಸ್ವಾಗತಿಸ್ತೇನೆ. ಇನ್ನೋರ್ವರು ಗಾಂಗೆಯ ತಂಡದ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು. ನಮ್ಮ ತಂಡ ಆಗಿನಿಂದ ಈಗಿನ ತನಕ ಕೂಡ ಬಹಳಷ್ಟು ಹೆಸರುಗಳನ್ನು ಪಡೆಯಲು ಮೂಲ ಕಾರಣರಾದವರು ನವೀನ್ ಮಣಿ ಎಂದೇ ಪ್ರಖ್ಯಾತರಾದವರು. ಅವರನ್ನು ಕೂಡ ನಾನು ಎಲ್ಲ ಗಾಂಗೆಯ ತಂಡದ ಪರವಾಗಿ ನಮಗೆಲ್ಲರಿಗೂ ಕೂಡ ಎಲ್ಲ ತಂಡದ ಸದಸ್ಯರಿಗೂ ಕೂಡ ಬಂತು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ವಿಚಾರ ಏನಂದರೆ, ಜಗದಗಲಕ್ಕೆ ನಮ್ಮ ಈ ಪಂದ್ಯಾಟವನ್ನು ಬಿತ್ತರಿಸಿದವರು 10 ಮೀಡಿಯಾದವರು, ಅವರನ್ನು ಕೂಡ ಈ ಒಂದು ಪಂದ್ಯಾಟಕ್ಕೆ ಸ್ವಾಗತಿಸ್ತೇನೆ. ಉಪಸ್ಥಿತರಿರುವಂಥ ಬ್ಯಾಂಡ್ ಮೂಲಕ ನಮ್ಮನ್ನು ಈ ಒಂದು ಪಂದ್ಯಾಟಕ್ಕೆ ಮೆರುಗು ನೀಡಿದಂತಹ ಶುತನ್ ಮತ್ತು ಬಳಗದವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಆಗಮಿಸಿದ ಸರ್ವರನ್ನು ಸ್ವಾಗತಿಸ್ತಾ ವಂದಿಸ್ತಾ ಇದ್ದೇನೆ. ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರತಕ್ಕಂಥ ಸರ್ವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತ ತಮಗೂ ಕೂಡ ಈ ಸಮಾರೋಪ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಗಾಂಗೆಯ ಸುಬ್ರಹ್ಮಣ್ಯ ತಂಡದ ಹಿರಿಯ ಆಟಗಾರರಾಗಿದ್ದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಡರ್ಆರ್ಮ್ ಕ್ರಿಕೆಟ್ನ ದಿಗ್ಗಜ ಆಟಗಾರನೆಂದು ಗುರುತಿಸಲ್ಪಟ್ಟಂತಹ ಶ್ರೀಯುತ ಮಣಿಕಂಠ ಗಾಂಗೆಯ ಸುಬ್ರಹ್ಮಣ್ಯ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಿರಬೇಕು ಅಂತ ತಮ್ಮಲ್ಲಿ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ದಶಕಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಡರ್ಆರ್ಮ್ ಕ್ರಿಕೆಟ್ನ ದಿಗ್ಗಜ ಆಟಗಾರನೆಂದು ಗುರುತಿಸಿಕೊಂಡವರು ನಮ್ಮೆಲ್ಲರ ಆತ್ಮೀಯ ಮಣಿಯಣ್ಣ ತಮ್ಮನ್ನು ಆತ್ಮೀಯವಾಗಿ ಈ ಭವ್ಯ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದೆ ಈ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇಂದು ಈ ಸಂಸ್ಥೆಯಿಂದ ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ ಶ್ರೀ PB ಹರೀಶ್ ಸುಬ್ರಹ್ಮಣ್ಯ, ಕರ್ನಾಟಕ ಸರ್ಕಾರದಿಂದ ಪ್ರತಿಷ್ಠಿತ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರು. ತಾವು ಸನ್ಮಾನ ಪೀಠದಲ್ಲಿ ಬಂದು ಆಸೀನರಾಗಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಸನ್ಮಾನ ಪತ್ರವನ್ನು ಶ್ರೀಯುತ ಪವನ್ ಕೇತಿಗೆಬನ ಇವರು ವಾಚಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಇದರ ಆಶ್ರಯದಲ್ಲಿ ನಡೆದಂಥ ಈ ಒಂದು ಪಂದ್ಯಾಕೂಟದಲ್ಲಿ ಅಭಿನಂದನಾ ಪತ್ರವನ್ನು ಓದಲು ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಶ್ರೀ ಬಿ ಹರಿಪ್ರಸಾದ್ ರಾಯ್ ಇವರ ಒಂದು ಸಣ್ಣ ಪರಿಚಯ. ಸರ್ಕಾರದಿಂದ ಕೊಡು ಮಾಡುವಂಥ ಪ್ರತಿಷ್ಠಿತ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಖಡ್ಗಕ್ಕಿಂತ ಲೇಖನಿ ಹರಿತ ಎಂಬ ನಾಣ್ಣುಡಿಗೆ ತಕ್ಕುದಾಗಿ ನಡೆದುಕೊಂಡು ಗ್ರಾಮೀಣ ಭಾಗ ಕುಕ್ಕೆ ಸುಬ್ರಹ್ಮಣ್ಯದಿಂದ ಹಿಡಿದು ರಾಜ್ಯದ ತನಕ ತನ್ನ ಪ್ರಖರ ಮತ್ತು ಸಮೃದ್ಧಿಯ ಪತ್ರಿಕಾ ಬರವಣಿಗೆಯ ಮೂಲಕ ಜನಮಾನಸ ಗೆದ್ದು ತನ್ನ ಪ್ರತಿಭೆಯ ಕಾರಣದಿಂದ ಈ ಬಾರಿ ಕರ್ನಾಟಕ ಸರ್ಕಾರದಿಂದ ಕೊಡಮಾಡುವ ಪ್ರತಿಷ್ಠಿತ ಮಾಧ್ಯಮ ಅಕಾಡೆಮಿ ಪುರಸ್ಕಾರವನ್ನು ಅರ್ಹವಾಗಿ ಪಡೆದುಕೊಂಡಿದ್ದೀರಿ. ಅದೇ ರೀತಿ ಸುಬ್ರಹ್ಮಣ್ಯದವರಾದ ತಾವು ಈ ಪ್ರತಿಷ್ಠಿತೆ ಪಡೆದಿರುವುದು ನಮ್ಮೆಲ್ಲರ ಹೆಮ್ಮೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜ್ ಹಾಗೂ ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಶಿಕ್ಷಣ ಪೂರೈಸಿದ ನೀವು ಶಾಲಾ ಕಾಲೇಜ್ ದಿನಗಳಲ್ಲಿ ವಿದ್ಯಾರ್ಥಿ ನಾಯಕನಾಗಿ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡವರು. 1984-85ರಲ್ಲಿ ಸುಬ್ರಹ್ಮಣ್ಯ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದು ಆ ವರ್ಷ ಪ್ರಥಮವಾಗಿ ಆರಂಭಗೊಂಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸರ್ವ ಜೂನಿಯರ್ ಕಾಲೇಜ್ ವಿದ್ಯಾರ್ಥಿ ಸಂಘದ ಪ್ರಥಮ ಅಧ್ಯಕ್ಷನಾಗಿ ಆಯ್ಕೆಗೊಂಡು ತನ್ನ ನಾಯಕತ್ವ ಚಾಪನ್ನು ಬೆಳಗಿಸಿದವರು. ಅದೇ ರೀತಿ ಆ ಬಳಿಕ ಸುಬ್ರಹ್ಮಣ್ಯದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನ ಹಿರಿಯ ವಿದ್ಯಾರ್ಥಿಯಾಗಿ ಯುವಕ ಮಂಡಲ, ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಮಿತಿ, JC ಸಂಸ್ಥೆ ಸೇರಿದಂತೆ ವಿವಿಧ ಸಂಘಟನೆಗಳ ಅಧ್ಯಕ್ಷ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡು ಕುಕ್ಕೆ ಕ್ಷೇತ್ರದಲ್ಲಿ ಜನರ ಚಿರಪರಿಚರು. ಇದಲ್ಲದೆ ಐನೆಕ್ಕಿದು ಸುಬ್ರಹ್ಮಣ್ಯ ಸೇವಾ ಸಹಕಾರಿ ಸಂಘ ಬ್ಯಾಂಕಿನ ನಿರ್ದೇಶಕನಾಗಿ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ತನ್ನ ಸೇವೆಯನ್ನು ನಿರ್ವಹಿಸಿ ರೈತಾಪಿ ವರ್ಗದ ಸೇವಾ ಕೈಂಕರ್ಯವನ್ನು ನೆರವೇರಿಸಿದವರು. ಸುಮಾರು 45 ವರ್ಷಕ್ಕೂ ಅಧಿಕ ಇತಿಹಾಸ ಹೊಂದಿರುವ ಪ್ರತಿಷ್ಠಿತ ಗಾಂಗೆಯ ಕ್ರಿಕೆಟ್ ಕ್ಲಬ್ನ ಏಳಿಗೆಗೆ ಮತ್ತು ತಂಡದ ಸಾಧನೆಗೆ ಸದಾ ಸಹಕಾರ ನೀಡುತ್ತಾ ಗ್ರಾಮೀಣ ಯುವಜನಾಂಗದ ಕ್ರಿಕೆಟ್ ಪ್ರತಿಭೆಯನ್ನು ಅನಾವರಣಗೊಳಿಸುವಲ್ಲಿ ಶ್ರಮವಹಿಸಿದವರು ತಾವು. ಪತ್ರಿಕೋದ್ಯಮದಲ್ಲಿ ಸುಮಾರು 33 ವರ್ಷಗಳ ಅನುಭವ ಹೊಂದಿರುವ ನೀವು ಆರಂಭದಲ್ಲಿ ಹೊಸ ದಿಗಂತ ಪತ್ರಿಕೆಗೆ ಉಪಸಂಪಾದಕರಾಗಿ ಸೇರ್ಪಡೆಗೊಂಡವರು. ಬಳಿಕ ಸುದ್ದಿ ಬಿಡುಗಡೆ
ಚೇತನ ಪತ್ರಿಕೆಗೆ ಗೌರವ ವರದಿಗಾರನಾಗಿ ಸೇವೆ ಸಲ್ಲಿಸಿದವರು. ನಂತರ ಸುಬ್ರಹ್ಮಣ್ಯದಿಂದ ಹೊಸದಿಗಂತ ಪತ್ರಿಕೆಗೆ ವರದಿಗಾರನಾಗಿ, ಬಳಿಕ ಕಡಬದಿಂದ ಉದಯವಾಣಿಗೆ ವರದಿಗಾರನಾಗಿ ಕರ್ತವ್ಯ ನಿರ್ವಹಿಸಿದಿರಿ. ನಂತರ ಉಷಾಕಿರಣ ಪತ್ರಿಕೆಯ ಮಂಗಳೂರಿನ ಹಿರಿಯ ವರದಿಗಾರನಾಗಿ ಸೇರ್ಪಡೆಗೊಂಡು ಗ್ರಾಮೀಣ ಭಾಗದಿಂದ ನಗರಕ್ಕೆ ತನ್ನ ಲೇಖನಿಯ ಛಾಪನ್ನು ಹಬ್ಬಿಸಿದ್ದೀರಿ. ನಂತರ ಉದಯವಾಣಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರನಾಗಿ ಸೇವೆ ಸಲ್ಲಿಸಿದ್ದೀರಿ. ಪ್ರಸ್ತುತ VRL ಮೀಡಿಯಾ ಆರಂಭಿಸಿದ ವಿಜಯವಾಣಿಯ ಹಿರಿಯ ವರದಿಗಾರನಾಗಿ ಪತ್ರಿಕಾ ಸೇವೆಯನ್ನು ನೆರವೇರಿಸುತ್ತಿದ್ದೀರಿ. ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ, ಪತ್ರಕರ್ತರ ಸಮಸ್ಯೆಯನ್ನು ನಿವಾರಿಸುವ ನಾಯಕನಾಗಿ ತನ್ನ ಮುಂದಾಳತ್ವದ ಮೆರುಗನ್ನು ಅನಾವರಣಗೊಳಿಸಿದವರು ನೀವು. ಮಂಗಳೂರಿನ ಪ್ರೆಸ್ ಕ್ಲಬ್ಬಿನ ಉಪಾಧ್ಯಕ್ಷರಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವರು. ಪ್ರಸ್ತುತ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಕಾರ್ಯಕಾರಿ ಸಮಿತಿ ಅಧ್ಯಕ್ಷ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆಯ ಆಡಳಿತ ಮಂಡಳಿ ನಿರ್ದೇಶಕನಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ನಿಮ್ಮ 3,000ಕ್ಕೂ ಮಿಕ್ಕ ವರದಿಗಳನ್ನು ವಿವಿಧ ಪತ್ರಿಕೆಯಲ್ಲಿ ಪ್ರಕಟಗೊಂಡು ಸಾರ್ವಜನಿಕರ ಹೃದಯಾಂತರಾಳದಲ್ಲಿ ವಿಶೇಷ ಸ್ಥಾನಮಾನ ಗಳಿಸಿದೆ. ಅಲ್ಲದೆ ನಿಮ್ಮ ರಾಜಕೀಯ ವರದಿಯು ಜನಮಾನಸದಲ್ಲಿ ಸದಾ ಹಸಿರಾಗಿ ಉಳಿಯುತ್ತೆ ಅನ್ನೋದು ತಮ್ಮ ಲಿಖಿತ ಕೌಶಲ್ಯದ ಜ್ಞಾನಕ್ಕೆ ಹಿಡಿದ ಕೈಗನ್ನಡಿ. ಅದೇ ರೀತಿ ಅತ್ಯುತ್ತಮವಾದ ವಾಗ್ಮಿಯಾದ ನೀವು ವಿದ್ಯಾರ್ಥಿಗಳಿಗೆ ಹಾಗೂ ಯುವ ಸಂಘಟನೆಗಳಿಗೆ ಪತ್ರಿಕೋದ್ಯಮ ಮತ್ತು ನಾಯಕತ್ವ ಗುಣಗಳ ಬಗ್ಗೆ ತರಬೇತಿ ಮತ್ತು ಉಪನ್ಯಾಸ ನೀಡಿ ಸೈ ಎನಿಸಿಕೊಂಡವರು. 2012ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ, ಸುಳ್ಯ ಹಬ್ಬದಲ್ಲಿ KVG ಯುವ ಪ್ರಶಸ್ತಿ, ಮಂಗಳೂರು ಪ್ರೆಸ್ ಕ್ಲಬ್ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ, ಜಾಗತಿಕ ಬಂಟ ಪ್ರತಿಷ್ಠಾನ, ಮಹಾರಾಷ್ಟ್ರ ಕನ್ನಡ ಪತ್ರಕರ್ತರ ಸಂಘ, ಸುಳ್ಯ ಯುವಜನ ಮೇಳ ಸಹಿತ 50ಕ್ಕೂ ಅಧಿಕ ಸಮಾರಂಭಗಳಲ್ಲಿ ಪ್ರಶಸ್ತಿ, ಸನ್ಮಾನ ಪಡೆದಿರುವುದು ತಮ್ಮ ಅಪಾರ ಮಾಧ್ಯಮ ಕ್ಷೇತ್ರದ ಸಾಧನೆಗೆ ಸಿಕ್ಕ ಗರಿಯಾಗಿದೆ. ಇಂಥ ಹಲವು ಸಾಧನೆಗಳ ಹೊತ್ತಿಗೆಯ ಹೊನಲನ್ನು ಹೊಂದಿರುವ ನಿಮ್ಮನ್ನು ಪ್ರತಿಷ್ಠಿತ ಗಾಂಗೆಯ ಕ್ರಿಕೆಟರ್ಸ್ ವತಿಯಿಂದ ನಡೆಯುವ ನಿಮ್ಮ ಆತ್ಮೀಯ ಮಿತ್ರ ಮತ್ತು ಸಮಾಜಮುಖಿ ವ್ಯಕ್ತಿತ್ವದ ನಾಯಕ ದಿವಂಗತ ಕೃಷ್ಣಕುಮಾರ್ ರುದ್ರಪಾದ ಸ್ಮರಣಾರ್ಥ ನಡೆಯುವ 4ನೇ ವರ್ಷದ ಗಾಂಗೆಯ ಟ್ರೋಫಿ 2023 ಸಮಾರೋಪ ಸಂದರ್ಭದಲ್ಲಿ ಸರ್ವ ಗಣ್ಯರ ಮುಂಭಾಗದಲ್ಲಿ ಹಾಗೂ ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಗೌರವಿಸಿ ಸನ್ಮಾನಿಸಲು ಗಾಂಗೆಯ ಕ್ರಿಕೆಟರ್ಸ್ ಹೆಮ್ಮೆ ಅನಿಸುತ್ತಿದೆ. ಶುಭವಾಗಲಿ. ಶ್ರೋತರಿಗೆ ಸನ್ಮಾನವನ್ನು ಶ್ರೀಯುತ ಯಜ್ಞೇಶ್ ಆಚಾರ್ ಕಲಾವಿದರು ಮತ್ತು ಗಾಂಗೆಯ ತಂಡದ ಹಿರಿಯ ಆಟಗಾರರು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೇವಲ ಪತ್ರಿಕೋದ್ಯಮ ಮಾತ್ರವಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ತನ್ನ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡು ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಿರಂತರವಾಗಿ ದುಡಿದು ಹಾಗೆಯೇ ಸಹಕಾರಿ ಕ್ಷೇತ್ರಗಳಲ್ಲೂ ಕೂಡ ತನ್ನದೇ ಆಗಿರತಕ್ಕಂಥ ಛಾಪನ್ನು ಮೂಡಿಸಿದಂತಹ ಪ್ರತಿಷ್ಠಿತ ಕರ್ನಾಟಕ ಸರ್ಕಾರದಿಂದ ಪ್ರತಿಷ್ಠಿತ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಾಗಿ ಗುರುತಿಸಿಕೊಂಡ ತಮ್ಮನ್ನ ಇಂದು ಪ್ರತಿಷ್ಠಿತ ಗಾಂಗೆಯ ಸಂಸ್ಥೆಯಿಂದ ಸನ್ಮಾನಿಸ್ತಾ ಇದ್ದಾರೆ. ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಇವರು ಆಯೋಜಿಸಿರತಕ್ಕಂತಹ 4ನೇ ವರ್ಷದ ಗಾಂಗೆಯ ಟ್ರೋಫಿ 2023ರ ಸಮಾರೋಪ ಸಮಾರಂಭದಲ್ಲಿ ತಮ್ಮನ್ನ ಸನ್ಮಾನಿಸುವಂತ ಒಂದು ಅವಕಾಶ ಈ ಸಂಸ್ಥೆಯವರಿಗೆ ಲಭಿಸಿದೆ. ತಮ್ಮ ಮುಂದಿನ ಈ ವೃತ್ತಿ ಜೀವನ ಇನ್ನಷ್ಟು ಯಶಸ್ಸಿನಿಂದ ಕೂಡಲಿ, ಇನ್ನು ಪತ್ರಿಕಾ ಕ್ಷೇತ್ರದಲ್ಲಿ ಇನ್ನೂ ಕೂಡ ಹೆಚ್ಚಿನ ಉತ್ತುಂಗಕ್ಕೆ ತಾವು ಏರುವಂತಾಗಲಿ ಎಂದು ಸ್ಥಳ ಸಾನ್ನಿಧ್ಯ ಈ ಪುಣ್ಯಕ್ಷೇತ್ರದ ಒಡೆಯ ಕೊಕ್ಕೆಶ್ರೀ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇವೆ. ಅಭಿನಂದನೆಗಳು, ಧನ್ಯವಾದಗಳು. ಮುಂದೆ ಈ ಒಂದು ಪಂದ್ಯಾಕೂಟದ ಯಶಸ್ಸಿಗೆ ನಮ್ಮೊಂದಿಗೆ ಸಹಕರಿಸಿದಂತಹ ನಿರ್ಣಾಯಕರು ಮತ್ತು ವೀಕ್ಷಕ ವಿವರಣೆಗಾರರನ್ನ ಈ ಒಂದು ಪಂದ್ಯಾಕೂಟದಿಂದ ಬೀಳ್ಕೊಡುವ ಸಮಯ. ಅನಿವಾರ್ಯ ಕಾರಣಗಳಿಂದ ಈಗಾಗಲೇ ಪೂರ್ವ ನಿಗದಿಯಾಗಿರತಕ್ಕಂಥ ಕಾರ್ಯಕ್ರಮದಂತೆ ಅವರು ತಮ್ಮ ತಮ್ಮ ಊರುಗಳಿಗೆ ತೆರಳಬೇಕಾಗಿದೆ. ಹಾಗಾಗಿ ಅವರನ್ನು ದೂರದ ಮಂಗಳೂರಿನಿಂದ ಆಗಮಿಸಿದ್ದಾರೆ. ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ನಾವು ಕ್ಲಬ್ದ ಸಮಯಕ್ಕೆ ಸರಿಯಾಗಿ ಅವರನ್ನು ಇಲ್ಲಿಂದ ಬೀಳ್ಕೊಡುವಂತಹ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅವರ ವಿನಂತಿಗೆ ನಾವು ಪುರಸ್ಕರಿಸುತ್ತಾ ಇದೀಗ ಮೊದಲನೇದಾಗಿ ನಮ್ಮೊಂದಿಗೆ ತೀರ್ಪುಗಾರರಿಗೆ ಸಹಕರಿಸುವವರು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ, ಕರ್ನಾಟಕ ರಾಜ್ಯ, ಬಹುಶಃ ರಾಷ್ಟ್ರಾದ್ಯಂತ ಕೂಡ ಹಲವಾರು ಪಂದ್ಯಾಕೂಟದಲ್ಲಿ ಬಹಳಷ್ಟು ಯಶಸ್ಸಿನ ತೀರ್ಪುಗಾರರ ಗುರುತಿಸಿಕೊಂಡು, ಅದರಲ್ಲೂ ಕೂಡ ಈ ವರ್ಷ ದಾವಣಗೆರೆಯಲ್ಲಿ ನಡೆದಂತಹ ಓವರಾಲ್ ವರ್ಲ್ಡ್ ಕಪ್ ಅಂತಾನೆ ಟೆನ್ನಿಸ್ ಬಾಲ್ ಓವರಾಲ್ ಕ್ರಿಕೆಟ್ನ ವರ್ಲ್ಡ್ ಕಪ್ ಅಂತಾನೆ ಕರೆಯಲ್ಪಡುವ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಕ್ರಿಕೆಟ್ ಪಂದ್ಯಾಟದಲ್ಲೂ ಕೂಡ ತೀರ್ಪುಗಾರರಾಗಿ ಸಹಕರಿಸಿ ನಮ್ಮ ದಕ್ಷಿಣ ಕನ್ನಡದ ಒಬ್ಬ ನಿರ್ಣಾಯಕರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ತೀರ್ಪುಗಾರರಾಗಿ ಭಾಗವಹಿಸಿದಂಥವರು. ಅವರು ಸತತವಾಗಿ 3ನೇ ವರ್ಷ ನಮ್ಮ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ತೀರ್ಪುಗಾರರಾಗಿ ಆಗಮಿಸಿ ಅತ್ಯಂತ ಯಶಸ್ಸಿನ ತೀರ್ಪನ್ನು ನೀಡಿ ಪಂದ್ಯಾಕೂಟದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದವರು ಶ್ರೀಯುತ ಹರೀಶ್ ಪಡೀಲ್. ಇವರಿಗೆ ಸಂಸ್ಥೆಯ ಅಧ್ಯಕ್ಷರು ಗೌರವದ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ತಮ್ಮ ಅತ್ಯುತ್ತಮ ತೀರ್ಪುಗಾರಿಕೆಯಿಂದ ಬಹಳಷ್ಟು ಪಂದ್ಯಾಕೂಟಗಳನ್ನು ಅತ್ಯಂತ ಯಶಸ್ವಿಯಾಗಿ
ನಡೆಸಿಕೊಟ್ಟವರು ಶ್ರೀಯುತ ಹರೀಶ್ ಪಡೇಲ್ ಮಂಗಳೂರು, ನಮ್ಮೆಲ್ಲರ ಆತ್ಮೀಯರು ಕೂಡ ಹೌದು. ಕಳೆದ 3 ವರ್ಷಗಳಿಂದ ಬಹಳಷ್ಟು ಆತ್ಮೀಯ ಒಡನಾಟವಿದು. ಅವರನ್ನ ಸಂಸ್ಥೆಯ ಪರವಾಗಿ ಗೌರವದ ಸ್ಮರಣಿಕೆಯನ್ನು ನೀಡಿ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸಬೇಕು ಅಂತ ಸಂಸ್ಥೆಯ ಅಧ್ಯಕ್ಷರಿಂದ ಪ್ರೀತಿಪೂರ್ವಕವಾದ ವಿನಂತಿಯನ್ನು ಮಾಡಿಕೊಳ್ಳುತ್ತದೆ. ಮುಂದಿನ ವರ್ಷ ಕೂಡ ತಮ್ಮ ಸಹಕಾರ ನಮಗೆ ಅತ್ಯಗತ್ಯವಿದೆ. ಹಾಗೆಯೇ ಈ ಒಂದು ಕ್ರಿಕೆಟ್ ಪಂದ್ಯಾಟದಲ್ಲಿ ಕಳೆದ 3 ವರ್ಷಗಳಿಂದ ನಿರ್ಣಾಯಕರಾಗಿ ನಮ್ಮೊಂದಿಗೆ ಸಹಕರಿಸಿದರು. ಇವರು ಕೂಡ ಸರಿಸುಮಾರು 20 ವರ್ಷಗಳಿಂದ ನಿರ್ಣಾಯಕರ ಕ್ಷೇತ್ರದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡವರು. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರತಿಷ್ಠಿತ ಪಂದ್ಯಾಕೂಟಗಳಲ್ಲಿ ನಿರ್ಣಾಯಕರಾಗಿ ಪಾಲ್ಗೊಂಡು ಈ ಒಂದು ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ತೀರ್ಪುಗಾರಿಕೆಯನ್ನು ನೀಡಿ ಈ ಒಂದು ಪಂದ್ಯಾಕೂಟದ ಮೆರುಗನ್ನು ಕೂಡ ತಾವು ಕೂಡ ಹೆಚ್ಚಿಸಿದ ಆತ್ಮೀಯರಾಗಿರತಕ್ಕಂಥ ಶ್ರೀಯುತ ಮೋಹನ್ ಯಯ್ಯಾಡಿ ಮಂಗಳೂರು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸಂಸ್ಥೆಯ ವತಿಯಿಂದ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. 2 ದಿನಗಳ ಕಾಲ ನಡೆದಂತಹ ಈ ಒಂದು ಕ್ರಿಕೆಟ್ ಪಂದ್ಯಾಟದಲ್ಲಿ ಅತ್ಯುತ್ತಮ ಒಂದೇ ಒಂದು ಕಪ್ಪು ಚುಕ್ಕೆಗಳಿಲ್ಲದಂತಹ ತೀರ್ಪನ್ನು ನೀಡಿದಂಥ ನಮ್ಮ 3 ಜನ ತೀರ್ಪುಗಾರರಲ್ಲಿ ಪ್ರಮುಖರು ಮತ್ತೋರ್ವರು ಶ್ರೀಯುತ ಮೋಹನ್ ಯಯ್ಯಾಡಿ ಮಂಗಳೂರು ಇವರನ್ನ ಸಂಸ್ಥೆಯ ಅಧ್ಯಕ್ಷರು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ತೀರ್ಪುಗಾರರು ಕಳೆದ 2 ವರ್ಷದಿಂದ ನಮ್ಮೊಂದಿಗೆ ಇದ್ರು ಶ್ರೀಯುತ ಪುಷ್ಪರಾಜ್ BM ಮಂಗಳೂರು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಪಂದ್ಯಾಕೂಟದಲ್ಲಿ ತೀರ್ಪುಗಾರರಾಗಿ ನಮ್ಮೊಂದಿಗೆ ಭಾಗವಹಿಸಲು ಅಸಾಧ್ಯವಾದ ಕಾರಣ ಈ ಸುಬ್ರಹ್ಮಣ್ಯದ ಪುಣ್ಯ ಮಣ್ಣಿಗೆ ಪ್ರಪ್ರಥಮ ಬಾರಿಗೆ ತೀರ್ಪುಗಾರರಾಗಿ ಆಗಮಿಸಿದರು. ಕಳೆದ 9 ದಿನಗಳಿಂದ ನಿರಂತರವಾಗಿ ತೀರ್ಪುಗಾರಿಕೆಯನ್ನು ಮಾಡ್ತಾ ಇದ್ರು ಕೂಡ ಈ ಗಾಂಗೆಯ ತಂಡದ ಒಂದು ಪ್ರೀತಿಯ ಕರೆಯನ್ನು ಸ್ವೀಕರಿಸಿ ಈ ಒಂದು ಪಂದ್ಯಾಕೂಟದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಬಂದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬಹಳಷ್ಟು ಕಳೆದ 2 ವರ್ಷಗಳಿಂದ ಆತ್ಮೀಯ ಪರಿಚಯವಾಗಿರತಕ್ಕಂಥ ನಮ್ಮ ಆತ್ಮೀಯರಾಗಿರತಕ್ಕಂಥ ಶ್ರೀಯುತ ಸುರೇಶ್ ಮೂಡಬಿದರೆ ಪ್ರಸ್ತುತವಾಗಿ ಮಂಗಳೂರಿನಲ್ಲಿ ನೆಲೆಸಿರುವಂಥ ಇವರನ್ನ ಈ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅಭಿನಂದನೆಗಳು ಸರ್. ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಪಂದ್ಯಾಕೂಟಕ್ಕೆ ತೀರ್ಪುಗಾರರಾಗಿ ಬಂದು ತಮ್ಮ ತೀರ್ಪುಗಾರಿಕೆ ಜವಾಬ್ದಾರಿಯನ್ನು ಬಹಳಷ್ಟು ಯಶಸ್ವಿಯಾಗಿ ನಿಭಾಯಿಸ್ತೀರಾ. ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ವೀಕ್ಷಕ ವಿವರಣೆಯಲ್ಲಿ ಜುಗಲ್ಬಂದಿ ಅಂತ ಹೇಳಿದರೆ ಅದು ಸತೀಶ್ವರ ಮಂಗಳೂರು ಮತ್ತು ಗೋಪೇಶ್ವರ ಮಂಗಳೂರು. ಕಳೆದ ಸರಿಸುಮಾರು 200 ಪಂದ್ಯಗಳಲ್ಲಿ ಜೊತೆಯಾಗಿ ವೀಕ್ಷಕ ವಿವರಣೆಯನ್ನು ನೀಡಿದಂಥವರು ಇತ್ತೀಚೆಗಷ್ಟೇ ತಮ್ಮ 200ನೇ ಪಂದ್ಯವನ್ನು ಕೂಡ ಯಶಸ್ವಿಯಾಗಿ ಜೊತೆಯಾಗಿ ಮುಕ್ತಾಯಗೊಳಿಸಿದ್ದೀರಾ. ಈ ಒಂದು ಪಂದ್ಯಾಕೂಟಕ್ಕೆ ಕಳೆದ 2 ವರ್ಷಗಳಿಂದ ಈ ವರ್ಷ ಕಳೆದು 3ನೇ ವರ್ಷ ಪಂದ್ಯಾಟದ ಎಲ್ಲ ಸುಂದರ ಕ್ಷಣಗಳನ್ನು ಅತ್ಯುತ್ತಮವಾಗಿ ರಾಷ್ಟ್ರಭಾಷೆ ಹಿಂದಿಯಲ್ಲಿ ಸುಲಲಿತವಾಗಿ ಎಲ್ಲ ಪ್ರೇಕ್ಷಕರ ಮನ ಮುಟ್ಟುವಲ್ಲಿ ವೀಕ್ಷಕ ವಿವರಣೆ ನೀಡಿದಂತಹ ಶ್ರೀಯುತ ಗೋಪಿ ಸರ್ ಮಂಗಳೂರು ತಮ್ಮನ್ನ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 3 ವರ್ಷಗಳಿಂದ ನಿರಂತರವಾಗಿ ನಮ್ಮೊಂದಿಗೆ ರಾಷ್ಟ್ರಭಾಷೆ ಹಿಂದಿಯಲ್ಲಿ ಅತ್ಯುತ್ತಮ ವೀಕ್ಷಕ ವಿವರಣೆ ನೀಡಿ ವೀಕ್ಷಕ ವಿವರಣೆಯಲ್ಲಿ ಅತ್ಯುತ್ತಮ ಹೆಸರನ್ನು ಮಾಡಿದಂಥವರು ಆತ್ಮೀಯರು ಶ್ರೀಯುತ ಗೋಪಿ ಸರ್ ಮಂಗಳೂರಿನ ಸಂಸ್ಥೆಯ ವತಿಯಿಂದ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಮತ್ತೋರ್ವರು ನನ್ನ ಆತ್ಮೀಯರು ಕೂಡ ಹೌದು. ಕಳೆದ 2-3 ವರ್ಷಗಳಿಂದ ಪರಿಚಯವಿದ್ದರೂ ಕೂಡ ಬಹಳಷ್ಟು ಅತ್ಯುತ್ತಮವಾದ ಒಂದು ಎಲ್ಲರೊಂದಿಗೆ ಬೆರೆಯಬಲ್ಲಂಥ ವ್ಯಕ್ತಿತ್ವ, ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರರು. ಮಂಗಳೂರು ಮಾತ್ರವಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಪಂದ್ಯಾಕೂಟಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿದವರು ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರ ಸತೀಶ್ ಸಾಲಿಯನ್ ಮಂಗಳೂರು ತಮ್ಮನ್ನು ಕೂಡ ಈ ಸಂಸ್ಥೆಯ ಪರವಾಗಿ ಸಂಸ್ಥೆಯ ಅಧ್ಯಕ್ಷರು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ವೀಕ್ಷಕ ವಿವರಣೆಯನ್ನು ನೀಡಿ ಈ ಪಂದ್ಯಾಕೂಟದ ಮೆರುಗನ್ನು ತಾವು ಹೆಚ್ಚಿಸಿದ್ದೀರಾ. ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ತಮಗಿದು ಗೌರವದ ಸ್ಮರಣಿಕೆ. ಹಾಗೆ ಈ ಒಂದು ಕ್ರೀಡಾಕೂಟದಲ್ಲಿ ಕನ್ನಡ ಭಾಷೆಯಲ್ಲಿ ವೀಕ್ಷಕ ವಿವರಣೆಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಸುಕುಮಾರ್ ಬೆಂಗಳೂರು ಇವರು ಕೂಡ ನಮ್ಮ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ಗಾಂಗೆಯ ಸುಬ್ರಹ್ಮಣ್ಯದ ಪರವಾಗಿ ವಿನಂತಿಸಿಕೊಳ್ತಿದ್ದೇವೆ. ಇದೀಗ ತುರ್ತು ಕೆಲಸದ ನಿಮಿತ್ತ ನಮ್ಮ ನಿರ್ಣಾಯಕರು ಹಾಗೂ ವೀಕ್ಷಕ ವಿವರಣೆಗಾರರು ನಾವು ಬೀಳ್ಕೊಡ್ತಾ ಇದ್ದೇವೆ. ಮುಂದಿನ ವರ್ಷ ಕೂಡ ನಿಮ್ಮ ಸಹಕಾರ ನಮಗೆ ಇದೇ ರೀತಿ ಇರಲಿ. ಇನ್ನೂ ಕೂಡ ಕ್ರಿಕೆಟ್ ಕ್ಷೇತ್ರದಲ್ಲಿ ನಿರ್ಣಾಯಕರಾಗಿ ವೀಕ್ಷಕ ವಿವರಣೆಗಾರರಾಗಿ ಅತಿ ಹೆಚ್ಚಿನ ಸಾಧನೆಯನ್ನು ಮಾಡುವಂತಹ ಆ ಒಂದು ಅವಕಾಶವನ್ನು ತಮಗೆ ಕುಕ್ಕೆ ಸುಬ್ರಹ್ಮಣ್ಯ ದೈವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯನು ತಮಗೆ ಅನುಗ್ರಹವನ್ನು ಕರುಣಿಸಲಿ ಎಂದು ಎಲ್ಲರ ಪರವಾಗಿ ತಮಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಅಭಿನಂದನೆಗಳು, ಧನ್ಯವಾದಗಳನ್ನು ಕೂಡ ಸಲ್ಲಿಸುತ್ತಾ ಮುಂದೆ ಸಮಾರೋಪ ಸಮಾರಂಭದಲ್ಲಿ ಇಂದು ಸನ್ಮಾನಿತರಿಗೆ ಸನ್ಮಾನವನ್ನು ಮಾಡಿದಂತಹ ಹಿರಿಯರು, ಕಲಾವಿದರು ಮತ್ತು ಗಾಂಗೆಯ ತಂಡದ ಹಿರಿಯ ಆಟಗಾರರು ಶ್ರೀ ಕೆ ಯಜ್ಞೇಶ್ ಆಚಾರ್ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ನೆರೆದಿರತಕ್ಕಂತಹ ಎಲ್ಲ ನಮ್ಮ ಆತ್ಮೀಯರೇ, ಗಾಂಗೆಯ ಕ್ರಿಕೆಟ್ ತಂಡ ಇವರು ಆಯೋಜಿಸಿರುವಂಥ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ 2 ದಿನದಿಂದ ಅತ್ಯಂತ ಅದ್ಧೂರಿಯಾಗಿ, ವರ್ಷದಿಂದ ವರ್ಷಕ್ಕೆ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ಈ ಎಲ್ಲ ಯುವಕರಿಗೆ, ಆಯೋಜಿಸಿರುವಂಥ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರವೀಂದ್ರ ರುದ್ರಪಾದ ಮತ್ತು ಅವರ ಬಳಗಕ್ಕೆ ಈ ಶಕ್ತಿಯನ್ನು ಪ್ರತಿ ವರ್ಷ ಕೂಡ ಕೊಡಲಿ. ಅನೇಕ ಪ್ರತಿಭೆಗಳು, ಸೂಕ್ತವಾಗಿರುವ ಪ್ರತಿಭೆಗಳು ಈ ಒಂದು ವೇದಿಕೆಯಲ್ಲಿ ಮುಂದೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಸ್ವಲ್ಪ ಅನಾರೋಗ್ಯದಿಂದ ನಾನು ಬರೋದಿಲ್ಲ ಅಂತ ಹೇಳಿದ್ದೆ. ಆದರೆ ಇವತ್ತು ಹರಿಪ್ರಸಾದ್ ರೈ ಅವರ ಒಂದು ಸನ್ಮಾನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ತುಂಬ ಔಚಿತ್ಯಪೂರ್ಣವಾಗಿ ನಡೀತಾ ಇದೆ. ತುಂಬ ಸಂತೋಷದ ವಿಷಯ. ಅದಕ್ಕಾಗಿ ನಾನು ಓಡೋಡಿ ಬಂದೆ. ಅವರ 2 ಮಾತುಗಳನ್ನು ಕೇಳುವ ಕಾತರದಲ್ಲಿ ನಾವಿದ್ದೇವೆ. ಎಲ್ಲರೂ ಕೂಡ ಈ ಒಂದು ಶುಭ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ ಕೆ ಯಜ್ಞೇಶ್ ಆಚಾರ್ಯ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ವೇದಿಕೆಯಲ್ಲಿರತಕ್ಕಂಥ ಮತ್ತೋರ್ವ ಹಿರಿಯರು, ಗಾಂಗೆಯ ತಂಡದ ಹಿರಿಯ ಆಟಗಾರರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಶರ್ಮಾ ಇವರು ನಮ್ಮನ್ನು ಉದ್ದೇಶಿಸಿ 1-2 ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಕ್ರಿಕೆಟ್ ಎನ್ನುವಂಥದ್ದು ಈಗ 21ನೇ ಶತಮಾನದಲ್ಲಿ ತುಂಬ ಬದಲಾವಣೆಗಳನ್ನು ಕಂಡಿದ್ದೇವೆ. ಯಾಕೆಂದರೆ 5 ದಿವಸದ ಟೆಸ್ಟು, ಆಮೇಲೆ 50 ಓವರ್ ಮ್ಯಾಚ್ ಆಯಿತು, 20 ಓವರ್ ಮ್ಯಾಚ್ ಆಯಿತು, ಈಗ ಗ್ರಾಮೀಣ ಪ್ರದೇಶದಲ್ಲಿ ಆಗುವಂಥ 6 ಓವರ್ನ ಮ್ಯಾಚು. ಅತ್ಯಂತ ಕ್ಷಿಪ್ರವಾದಂತಹ ಒಂದು ಬದಲಾವಣೆ. ಈ 6 ಓವರ್ನ ಮ್ಯಾಚಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಆಗ್ತದೆಯೋ ಅದನ್ನು ಸಾಧಿಸಿ ತೋರಿಸುವಂತಹ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ. 20 ಓವರ್ಸ್ ಮ್ಯಾಚಲ್ಲಿ ಮೊದಲು ಗ್ರೌಂಡಲ್ಲಿ ಆಗ್ತಾಯಿತ್ತು. ಈಗ ಒಂದು 5 ಓವರ್ನ ಮ್ಯಾಚು ಅಥವಾ 6 ಓವರ್ನ ಮ್ಯಾಚುಗಳು ಸಾಮಾನ್ಯವಾಗಿಂತಹ ಗ್ರಾಮೀಣ ಪ್ರದೇಶದಲ್ಲಿ ಆಗುವಂಥ ಮ್ಯಾಚು. ಇದರಲ್ಲಿ ನಾವು ಅತ್ಯಂತ ಕ್ಷಿಪ್ರವಾಗಿ ಸಾಧನೆ ಮಾಡಬೇಕಾದಂಥ ವಿಚಾರ ಸುಲಭದ ಕೆಲಸ ಅಲ್ಲ. ಅದು ಅಷ್ಟು ನಾವು ಅದಕ್ಕೆ ಬೇಕಾದಂಥ ತಯಾರಿ ಮಾಡಬೇಕಾಗ್ತದೆ. ಅಂತಹ ಪಂದ್ಯಾಟ ಈ ಒಂದು ವೇದಿಕೆಯಲ್ಲಿ 2 ದಿನಗಳಿಂದ, ನಿನ್ನೆ ಮತ್ತು ಇವತ್ತು, ಗಾಂಗೆಯ ಟ್ರೋಫಿ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ಅಂತ ಹೇಳೋದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ, ದಿವಂಗತ ಕೃಷ್ಣಕುಮಾರ್ ರುದ್ರಪಾದ ಇವರು ಇಲ್ಲಿ ಒಂದು ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ವ್ಯಕ್ತಿಯಾಗಿದ್ದು, ಅತ್ಯಂತ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ವ್ಯಕ್ತಿಯಾಗಿ ಕೆಲಸ ಮಾಡಿದವರು ಅನೇಕ ಸಂಘ ಸಂಸ್ಥೆಗಳಲ್ಲಿ. ಅವರ ಹೆಸರಲ್ಲಿ ಇದೊಂದು ಅತ್ಯಂತ ಔಚಿತ್ಯಪೂರ್ಣವಾಗಿ ಒಂದು ಯಾವುದು ನಮ್ಮ ಕ್ರೀಡಾ ಪಂದ್ಯಾಟ, ನಮ್ಮ ಕ್ರಿಕೆಟ್ ಪಂದ್ಯಾಟ ಜರುಗ್ತಾ ಇದೆ ಅಂತ ಹೇಳೋದಕ್ಕೆ ಕೂಡ ಸಂತೋಷ ವ್ಯಕ್ತಪಡಿಸಿ, ಅವರ ಸಹೋದರ ಇವತ್ತು ವೇದಿಕೆಯಲ್ಲಿ ಅಧ್ಯಕ್ಷರಾಗಿದ್ದಾರೆ ರವೀಂದ್ರ ಕುಮಾರ್ ರುದ್ರಪಾದ್ ಅವರು ಕೂಡ ಇವತ್ತು ಒಳ್ಳೆಯ ಸಜ್ಜನ ವ್ಯಕ್ತಿ, ಸಮಾಜದ ಆಗುಹೋಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ. ಅವರು ವೇದಿಕೆಯ ಈ ಒಂದು ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಅತ್ಯಂತ ಔಚಿತ್ಯಪೂರ್ಣವಾದಂಥ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು, ಮುಖ್ಯವಾಗಿ ಹರಿಪ್ರಸಾದ್ ರೈ ಅವರು ಒಂದು ಪತ್ರಿಕಾ ಒಂದು ಮಾಧ್ಯಮದಲ್ಲಿ ಅತ್ಯಂತ ಸಾಧನೆಯನ್ನು ಮಾಡಿ ಪ್ರತಿಷ್ಠಿತ ಗೌರವವನ್ನು ಪಡ್ಕೊಂಡಂಥ ವ್ಯಕ್ತಿ. ಅವರಿಗೆ ಸನ್ಮಾನ ಮಾಡಿದಂಥ ಒಂದು ಕೆಲಸ ಕೂಡ ಅತ್ಯಂತ ಶ್ಲಾಘನೀಯವಾಗಿದೆ. ಅವರ ಈ ಸಾಧನೆ ಇನ್ನಷ್ಟು ಉತ್ತುಂಗಕ್ಕೆ ಏರಲಿ. ಅವರು ಪತ್ರಿಕೆಯ ಮೂಲಕ ಈಗಾಗಲೇ ಅವರ ಯಾವುದು ಸನ್ಮಾನ ಪತ್ರದಲ್ಲಿ ಉಂಟು, ಮಾತಿಗಿಂತ ಅಥವಾ ನಮ್ಮ ಇದಕ್ಕಿಂತ ಲೇಖನಿ ಅತ್ಯಂತ ಹರಿತವಾದದ್ದು ಅಂತೇಳಿ. ಹಾಗೆ ಏನು ನಾವು ಬಾಯಿಯಲ್ಲಿ ಬರೆಯುವುದಕ್ಕಿಂತಲೂ ಕೂಡ ಈ ಲೇಖನಿಯಲ್ಲಿ ನಮ್ಮ ಪೆನ್ನಿನ ಮೂಲಕ ಬರೆದರೆ ಅತ್ಯಂತ ಹರಿತವಾಗಿರ್ತದೆ, ಅದು ಮನಸ್ಸಿಗೆ ನಾಡ್ತದೆ. ಈ ದೃಷ್ಟಿಯಲ್ಲಿ ಅವರ ಸಾಧನೆ ಅತ್ಯಂತ ಉತ್ತುಂಗಕ್ಕೆ ಏರಲಿ ಅಂತ ಹಾರೈಸ್ತಾ, ಇಂತಹ ಪಂದ್ಯಾಟ ಈ ಪಂದ್ಯಾಟ ಇನ್ನು ಮುಂದಕ್ಕೂ ನಿರಂತರವಾಗಿ ಮುಂದುವರಿಲಿ, ನಮ್ಮೆಲ್ಲ ಊರಿನ ಅಭಿಮಾನಿಗಳಿಂದ ಪೂರ್ಣ ಸಹಕಾರ ಅದಕ್ಕೆ ಇದೆ ಎಂಬ ಮಾತಿನೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಸಭಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮತ್ತೋರ್ವರು ಗಾಂಗೆಯ ತಂಡದ ಮಾಜಿ ಆಟಗಾರರು, ಉದ್ಯಮಿಗಳು, ಬಸವೇಶ್ವರ ದೈವಸ್ಥಾನ ಕುಲ್ಕುಂದ ಇದರ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಗಿರಿಧರ ಸ್ಕಂದ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಕ್ರೀಡಾಪಟುಗಳೇ ಮತ್ತು ಕ್ರೀಡಾಭಿಮಾನಿಗಳೇ, ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ
ಕಳೆದ 4 ವರ್ಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ನಡೆಯತಕ್ಕಂಥ ಈ ಕ್ರೀಡಾಕೂಟ. ಈ ಹಿಂದೆ ಕೂಡ ಅನೇಕ ವರ್ಷಗಳ ಕಾಲ ಕ್ರೀಡಾಕೂಟ ನಡೆಯುತ್ತಿತ್ತು. ಆದರೆ ಇತ್ತೀಚೆಗೆ 4 ವರ್ಷಗಳಿಂದ ರವೀಂದ್ರ ಕುಮಾರ್ ರುದ್ರಪಾದರವರು ಅವರ ಸಹೋದರರ ಹೆಸರಲ್ಲಿ ನಡೆಸತಕ್ಕಂಥ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಮತ್ತು ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕವಾದಂಥ ಕ್ರೀಡಾಕೂಟ ನಡೀತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಮಯಕ್ಕೆ ಶಿಸ್ತಿಗೆ ಒಂದು ಒಳ್ಳೆಯ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ. ಯಾಕೆ ಒಂದು ನನಗೆ ನೆನಪಾಯಿತು, ಗುತ್ತಿಗಾರಿನಲ್ಲಿ ಪರಶುರಾಮ ಮೆಮೋರಿಯಲ್ ಕ್ರೀಡಾಕೂಟ ನಡೀತಿರೋ ಸಂದರ್ಭದಲ್ಲಿ ಅನೇಕ ವರ್ಷಗಳ ಗಾಂಗೆಯ ತಂಡ ಚಾಂಪಿಯನ್ ಆಗಿತ್ತು. ಬಹುಶಃ ಒಂದು ವರ್ಷ ನಾವಲ್ಲಿ ಆಟ ಆಡುವ ಸಂದರ್ಭದಲ್ಲಿ ನಾನು ಸಹ ಆಗ ತಂಡದಲ್ಲಿದ್ದೆ. ನಾವು ಅಲ್ಲಿ ಸರಿಯಾದ ಸಮಯಕ್ಕೆ ಹೋಗಲಿಲ್ಲ. ಆಟಗಾರರನ್ನು ಕರೀತಕ್ಕ ಸಂದರ್ಭದಲ್ಲಿ ನಾವು ಔಟ್ ಆದ ನಂತರ ಮತ್ತೆ ಬರುವ ಆಟಗಾರರು ಅಲ್ಲಿ ಕ್ರೀಡಾಂಗಣದಲ್ಲಿ ಇರಲಿಲ್ಲ. ಹಾಗಾಗಿ ಅವರು ನಮಗೆ ಆಗಲೇ ನೆಕ್ಸ್ಟ್ ವರ್ಷದಿಂದ ನಮಗೆ ಆಹ್ವಾನವನ್ನು ನೀಡಲಿ, ನಮ್ಮನ್ನು ಪರಿಗಣಿಸಲಿಲ್ಲ. ಅದು ನಿಜವಾಗಿ ಒಳ್ಳೆಯ ಒಂದು ಕೆಲಸ ಅಂತ ನನಗೆ ಅನಿಸ್ತದೆ. ಈಗ ಕೂಡ ನಮ್ಮ ಗಾಂಗೆಯ ತಂಡದಲ್ಲಿ ಒಳ್ಳೆಯ ಅಂಥ ಒಂದು ಶಿಸ್ತಿನ ತಂಡವಾಗಿ ಎಲ್ಲರಲ್ಲಿ ಜವಾಬ್ದಾರಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಅದು ತುಂಬ ಶ್ಲಾಘನೀಯ. ಹಾಗೆ ಈ ವೇದಿಕೆಯಲ್ಲಿ ಇಂದು ಸನ್ಮಾನವನ್ನು ಸ್ವೀಕರಿಸಿದಂಥ ಹರಿಪ್ರಸಾದ್ ರೈ ಅವರು ಬಹುಶಃ 87ರಿಂದ 95 ತನಕ ನಾವು ಸುಬ್ರಹ್ಮಣ್ಯದಲ್ಲಿ ಅತ್ಯಂತ ಅನ್ಯೋನ್ಯತೆಯೆಂದು ಇದ್ದೆವು. ಎಲ್ಲ ಒಳ್ಳೆ ಕೆಲಸ ಇರಲಿ ಕೆಟ್ಟ ಕೆಲಸ ಇರಲಿ ನಾವು ಸಾಧಾರಣ ಒಟ್ಟಿಗೆ ಸಹಭಾಗಿತ್ವದಲ್ಲಿ ಇದ್ದೆವು. ಅವರಿಂದು ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿರುವುದು ನಮಗೆಲ್ಲ ತುಂಬ ಸಂತೋಷದಾಯಕದ ವಿಷಯವಾಗಿದೆ. ತುಂಬ ಶ್ಲಾಘನೀಯವಾದ ಅಭಿನಂದನೆಗಳನ್ನು ಅವನು ಹೇಳಿಕೊಂಡು ಮುಂದೆ ಕೂಡ ಅವರ ವೃತ್ತಿ ಜೀವನ ಇನ್ನಂತೂ ಉಜ್ವಲವಾಗಲಿ, ಅವರಿಗೆ ಇನ್ನಷ್ಟು ಪ್ರಶಸ್ತಿಗಳು ಹುಡುಕಿಕೊಂಡು ಬರಲಿ ಅಂತೇಳಿ ಆಶಿಸುತ್ತಾ ಮುಂದೆ ಕೂಡ ಈ ಕ್ರೀಡಾಕೂಟ ಇನ್ನಷ್ಟು ವಿಜೃಂಭಣೆ ನಡೆಯಲಿ. ಎಲ್ಲ ಕ್ರೀಡಾ ಪ್ರತಿಭೆಗಳಿಗೆ ಇದು ಒಂದು ಒಳ್ಳೆಯ ಅವಕಾಶವನ್ನು ಸಿಗುವಂತಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಇದೀಗ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಇಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಕರಾಗಿರುವಂತಹ ಶ್ರೀ ಉಮೇಶ್ KN, ಅಧ್ಯಕ್ಷರು ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ ಸುಬ್ರಹ್ಮಣ್ಯ, ತಾವು ನಮ್ಮನ್ನು ಉದ್ದೇಶಿಸಿ ಈ ಸಂದರ್ಭದಲ್ಲಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ವೇದಿಕೆಯ ಮುಂಭಾಗದಲ್ಲಿರುವಂತಹ ಕ್ರೀಡಾಪಟುಗಳೇ, ಶ್ರೀಕೃಷ್ಣ ರುದ್ರಪಾದ ಅವರ ಸ್ಮರಣಾರ್ಥ ನಡೆಯುವಂತಹ 4ನೇ ವರ್ಷದ ಕ್ರೀಡೋತ್ಸವದಲ್ಲಿ ನಾವೆಲ್ಲ ಸೇರಿದ್ದೇವೆ. 4 ವರ್ಷದಿಂದ ಭಾರಿ ಉತ್ತಮ ರೀತಿಯಲ್ಲಿ ಈ ಗಾಂಗೆಯ ತಂಡದ ಸದಸ್ಯರು ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ದಿನ ಮತ್ತೊಂದು ವಿಶೇಷ ಅಂದರೆ ನಮ್ಮ PB ಹರೀಶ್ ರೈ ಅವರಿಗೆ ಸನ್ಮಾನ. ಯಾಕೆಂದು ಹೇಳಿದರೆ PB ಹರೀಶ್ ರೈ ಅವರು ಸುಬ್ರಹ್ಮಣ್ಯದಲ್ಲಿರುವಾಗ ರಾಜೇಶ್ NS, PB ಹರೀಶ್ ರೈ, ನಾನು, HL ವೆಂಕಟೇಶ್ ನಾವೆಲ್ಲ ಸೇರಿಕೊಂಡು ಶ್ರೀಕೃಷ್ಣ ಜನ್ಮಾಷ್ಟಮಿ ಒಂದು ಸಂಘವನ್ನು ಸ್ಥಾಪಿಸಿ ಇದರ ತನಕ ಕೂಡ ಇದು ಉತ್ತಮ ರೀತಿಯಲ್ಲಿ ನಡೆದು ಬರ್ತಾ ಇದೆ. ಮತ್ತೊಂದು ಒಮ್ಮೆ ಸುಬ್ರಹ್ಮಣ್ಯದಲ್ಲಿ ನಿಂತಹ ಅಯ್ಯಪ್ಪ ದೀಪೋತ್ಸವವನ್ನು ನಾನು ಸುಬ್ರಹ್ಮಣ್ಯಕ್ಕೆ ಬರುವ ಟೈಮಲ್ಲಿ ಕುಮಾರ್ ನಾಯರ್ ಅಧ್ಯಕ್ಷರಾಗಿ, PB ಹರೀಶ್ ರೈ ಅವರು ಕಾರ್ಯದರ್ಶಿಯಾಗಿ, ನಾನು ಕೋಶಾಧಿಕಾರಿಯಾಗಿ ಮತ್ತು ಶಂಕರ್ ಶೆಟ್ಟಿಯವರು ಇದರ ಸಂಚಾಲಕರಾಗಿ ಮತ್ತು ನಮ್ಮ ಬಾಳನ್ ಅವರು ಇದರ ಸಂಚಾಲಕರಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಬೇಕಾಗಿ ನಾನು ಈ ದಿನ ನಮ್ಮ ಊರಲ್ಲಿ ಇದ್ದರು ಅಂದರೆ ನಮ್ಮ ಊರಲ್ಲಿ ಈ ದಿವಸ ಒಂದು ಕೊರಕ ಜನ ಕಾರ್ಯಕ್ರಮ ಇತ್ತು. ಅದು ಮುಗಿಯುವಾಗಲೇ 3 ಗಂಟೆ ಆಗಿದೆ. ಆದರೂ ಈ ಕಾರ್ಯಕ್ರಮಕ್ಕೆ ಒಂದು ಭಾಗವಹಿಸಲು ಅಲ್ಲಿಂದ ಬಂದು ನಿಮ್ಮನ್ನೇ ಎಲ್ಲ ಸೇರಿಕೊಂಡು 2 ಮಾತಾಡುವ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಸಂಘಟಕರಿಗೂ ನನ್ನ ಆತ್ಮೀಯ ಅಭಿನಂದನೆಯನ್ನು ಸಲ್ಲಿಸಿದ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮುಂದೆ ಈ ಸಂಸ್ಥೆಯಿಂದ ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ಸಂಸ್ಥೆಯಿಂದ ಇಂದು ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀ PB ಹರೀಶ್ ರೈ ಸುಬ್ರಹ್ಮಣ್ಯ ಕರ್ನಾಟಕ ಸರ್ಕಾರದಿಂದ ಪ್ರತಿಷ್ಠಿತ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಭಾಳ ಸುದೀರ್ಘವಾಗಿ ಮಾತನಾಡೋದಿಲ್ಲ. ಭಾಳ ದೂರದ ಊರಿಂದ ಕ್ರೀಡಾಪಟುಗಳೆಲ್ಲ ಬಂದಿದ್ದೀರಿ. ನಾನು ನನ್ನ ಮಾತುಗಳನ್ನು ಆರಂಭಿಸುವ ಮೊದಲು
ಈ ಗಾಂಗೆಯ ಕ್ರಿಕೆಟರ್ಸ್ನ ಈ ವರ್ಷದ ಟೂರ್ನಿಯಲ್ಲಿ ವಿಜೇತ ತಂಡಕ್ಕೆ ಮತ್ತು ರನ್ನರ್ಸ್ ಅಪ್ ತಂಡಕ್ಕೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರಲ್ಲೂ ವಿಜೇತ ತಂಡ, ನಾನು ಪಂದ್ಯಾಟದ ಕೊನೆಯ ಕ್ಷಣದಲ್ಲಿ ಆ ಪಂದ್ಯಾಟವನ್ನು ವೀಕ್ಷಿಸಿದೆ. ನಿಮ್ಮ ತಂಡದ ಬೌಲಿಂಗ್ಗಿಂತಲೂ ಫೀಲ್ಡಿಂಗ್ ಬಹಳ ಶ್ರೇಷ್ಠ ಮಟ್ಟದಲ್ಲಿತ್ತು. ನನಗೆ ಬಹಳ ಖುಷಿಯಾಯಿತು. ಗ್ರಾಮೀಣ ಪ್ರತಿಭೆಗಳು ಈ ರೀತಿಯ ಕ್ರಿಕೆಟ್ನ ಒಂದು ಪ್ರತಿಭೆಗಳನ್ನು ಹೊಂದಿರುವಂಥದ್ದು ನಮಗೆಲ್ಲ ಬಹಳ ಹೆಮ್ಮೆ ಅಂತ ನಾನು ಅಂದ್ಕೊಂಡಿದ್ದೇನೆ. ವೇದಿಕೆಯಲ್ಲಿ ಯಜ್ಞೇಶಾಚಾರ್ಯರು, ಕೃಷ್ಣ ಶರ್ಮರು, ಉಮೇಶ್ ಅಣ್ಣ ಇವರನ್ನು ಮೂರನ್ನು ಹೊರತುಪಡಿಸಿದರೆ ಮತ್ತೆಲ್ಲರೂ ನಾನು ಏಕವಚನದಲ್ಲಿ ಕರೆಯುವ ಸಹೋದರ ಸಮಾನರಾದ ಎಲ್ಲ ನನ್ನ ಗೆಳೆಯರು. ನಾನು ನಿನ್ನೆ ಈ ಟೂರ್ನಮೆಂಟ್ನ ಉದ್ಘಾಟನೆಯನ್ನು ನೇರ ಪ್ರಸಾರವನ್ನು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ. ಗೆಳೆಯ ರಾಜೇಶ್ ಹೇಳ್ತಾ ಇದ್ರು, ರವೀಂದ್ರ ಕುಮಾರ್ ರುದ್ರಪಾದ ಅವರು ಅವರ ಸ್ನೇಹಿತರನ್ನು ಮತ್ತು ಕೃಷ್ಣ ಕುಮಾರ್ ರುದ್ರಪಾದರ ಸ್ನೇಹಿತರನ್ನು ಇಬ್ಬರನ್ನು ಕೂಡ ಒಂದು ಒಟ್ಟಾಗಿ ಸೇರಿಸಿ ಈ ಪಂದ್ಯಾಟವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ. ಇದು ನಿಜಕ್ಕೂ ನಮಗೆ ಬಹಳ ಖುಷಿ ತಂದ ವಿಷಯ. ನಾನು ರುದ್ರಪಾದರ ಹೆಸರಿನಲ್ಲಿ ಈ ಟೂರ್ನಮೆಂಟನ್ನು ಆರಂಭ ಮಾಡಬೇಕು ಅಂತ ಯೋಚನೆ ಮಾಡಿದಾಗಲೂ ರವೀಂದ್ರ ಕುಮಾರ್ ರುದ್ರಪಾದ ನಮ್ಮನ್ನು ಕರೆದಿದ್ರು. ಆ ವರ್ಷ ನನಗೆ ಬರಲಿಕ್ಕಾಗಲಿಲ್ಲ. 2ನೇ ವರ್ಷ ಆ ಪಂದ್ಯಾಟವನ್ನು ಬಂದು ನಾನು ಉದ್ಘಾಟನೆ ಮಾಡಿದ್ದೆ. ಕೃಷ್ಣ ಕುಮಾರ್ ರುದ್ರಪಾದ ನಮ್ಮ ಜೊತೆ ಇದ್ದ ಒಬ್ಬ ಸಮಾಜಮುಖಿ ಯುವಕ. ನಮ್ಮೂರಿನ ಪಂಚಾಯತ್ನ ಅಧ್ಯಕ್ಷನಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ, ಇಲ್ಲಿಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕನಾಗಿ, ಹಲವು ಸಂಘಟನೆಗಳಲ್ಲಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಊರಿನ ಅಭಿವೃದ್ಧಿಗೋಸ್ಕರ ಮತ್ತು ಯುವಕರಿಗೊಂದು ಸ್ಫೂರ್ತಿಯಾಗಿದ್ದ ಹುಡುಗ. ದೇವರು ನಮ್ಮನ್ನು ಬಹಳ ಬೇಗ ಇಲ್ಲಿಂದ ಕೊಂಡೊಯ್ದರು. ಆದರೆ ಅವರ ಸ್ಮರಣಾರ್ಥ ಒಂದು ಕ್ರಿಕೆಟ್ ಪಂದ್ಯಾಟದ ಮೂಲಕ ಅವರ ಹೆಸರನ್ನು ಚಿರಸ್ಥಾಯಿಯಾಗುವಂಥ ಒಂದು ಕೆಲಸವನ್ನು ಗಾಂಗೆಯ ಕ್ರಿಕೆಟರ್ಸ್ ಅವರ ಸಹೋದರ ರವೀಂದ್ರ ಕುಮಾರ್ ರುದ್ರಪಾದರ ಒಂದು ಸಾರಥ್ಯದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಇದು ನಿಜಕ್ಕೂ ಮೆಚ್ಚಬೇಕು. ನಾನು ಪ್ರತಿ ವರ್ಷ ಈ ಕ್ರೀಡಾಕೂಟ ಇಷ್ಟೇ ಯಶಸ್ವಿಯಾಗಿ ನಡೀಲಿ ಮತ್ತು ತನ್ಮೂಲಕ ರುದ್ರಪಾದ ಅವರ ಹೆಸರು ಇಲ್ಲಿ ಚಿರಸ್ಥಾಯಿಯಾಗಿ ಉಳಿಯಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ನಾನು ಅಭಿನಂದನಾ ಪತ್ರ ಓದುವಾಗ ಎಲ್ಲ ನೆನಪು ಮಾಡಿಕೊಂಡೆ. ನನಗೆ ಕೆಲವು ವಿಷಯಗಳು ಮರೆತು ಹೋದಿತ್ತು, ಆದರೆ ಅಭಿನಂದನಾ ಪತ್ರದಲ್ಲಿ ಎಲ್ಲವನ್ನ ನೆನಪಿಸಿಕೊಂಡಿದ್ದಾರೆ. ನಾನು ಇದೇ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಿತವನು. ಇದೇ ಕ್ರೀಡಾಂಗಣದಲ್ಲಿ ಹಲವಾರು ವರ್ಷ ಗಾಂಗೆಯ ಕ್ರಿಕೆಟರ್ಸ್ನ ಕ್ರೀಡಾಕೂಟಗಳನ್ನು ಅಥವಾ ಈ ಕ್ರಿಕೆಟ್ ಪಂದ್ಯಾಟವನ್ನು ಮಾಡುವಾಗ ಅದರ ಜೊತೆಗೆ ಒಬ್ಬ ಸಂಘಟಕನಾಗಿ ನಾನು ಕೂಡ ತುಂಬ ವರ್ಷ ಕೆಲಸ ಮಾಡಿದವನು. ನಾವು ಹಗಲು ಹೊತ್ತಿಗಿಂತಲೂ ರಾತ್ರಿ ತುಂಬ ಈ ಕ್ರೀಡಾಂಗಣದಲ್ಲಿ ಕಳೆದಿದ್ದೇವೆ. ಆಗೆಲ್ಲ ಮೊಬೈಲ್ ಇರಲಿಲ್ಲ. ಮತ್ತು ರಾತ್ರಿ 12 ಗಂಟೆಗೆ ಉಮೇಶ್ ಅಣ್ಣನ ರೂಮಿಗೆ ಹೋಗುವಂಥದ್ದೆಲ್ಲ ಈ ಗ್ರೌಂಡಿಂದ ವ್ಯವಸ್ಥೆಗಳಿತ್ತು ಆ ಕಾಲದಲ್ಲಿ. ಇವತ್ತು ನಾನು ಬಹಳ ಇಷ್ಟಪಟ್ಟು ಪತ್ರಿಕೋದ್ಯಮದ ವೃತ್ತಿಗೆ ಹೋದವನಲ್ಲ. ನಮಗೆಲ್ಲ ಗೊತ್ತಿದೆ, ನಾನು ಬಹಳ ಅನಿವಾರ್ಯವಾಗಿ ಪತ್ರಿಕೋದ್ಯಮ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡವನು. ಆದರೆ ಒಮ್ಮೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅವಕಾಶ ನನಗೆ ಸಿಕ್ಕಿದರೆ ಆಗ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಅಂತ ನಾನು ತಮ್ಮ ಹತ್ರ ಹೇಳಬಲ್ಲೆ. ಇವತ್ತು ಸುಮಾರು 3 ದಶಕಗಳ ಕಾಲ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ ಒಂದು ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರದ ಮಾಧ್ಯಮ ಅಕಾಡೆಮಿಯ ಒಂದು ಪ್ರಶಸ್ತಿಗೆ ನಾನು ಆಯ್ಕೆಯಾಗಿದ್ದೇನೆ. ಈ ಪ್ರಶಸ್ತಿ ಪುರಸ್ಕೃತ ಆಗಲಿಲ್ಲ ನಾನು, ಅದಕ್ಕೆ ಮೊದಲು ನನಗೆ ಈ ಸನ್ಮಾನ ಸಿಕ್ಕಿದೆ. ಇದು ನನ್ನ ಊರಿನ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಹಿರಿಯರ ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾಳೆ ಸುಮಾರು ಇಷ್ಟೇ ಹೊತ್ತಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀಲಿಕ್ಕಿದೆ. ನಾಳೆ ಬೆಳಿಗ್ಗೆ ನಾನು ಬೆಂಗಳೂರಿಗೆ ಹೋಗುವವರಿದ್ದಾರೆ. ನನ್ನ ಜೊತೆ ಮಂಗಳೂರಿನಲ್ಲಿ ಇನ್ನೂ 3-4 ಮಂದಿ ಪತ್ರಕರ್ತರು. ಅಂದರೆ ಕಳೆದ 4 ವರ್ಷದಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿಯ ಘೋಷಣೆ ಆಗಿರಲಿಲ್ಲ. ಈ ವರ್ಷ ಕಳೆದ 4 ವರ್ಷ 2019ರಿಂದ 22ನೇ ಸಾಲಿನ ಈ 4 ವರ್ಷದ ಪ್ರಶಸ್ತಿಯನ್ನು ಒಟ್ಟಾಗಿ ಈ ವರ್ಷ ಕೊಡ್ತಾ ಇದ್ದಾರೆ. ನಾಳೆ 4 ಗಂಟೆಯಿಂದ ರಾತ್ರಿ ಸುಮಾರು 9 ಗಂಟೆ ತನಕ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಡೀಲಿಕ್ಕಿದೆ. ನಾನು ಈ ಪ್ರಶಸ್ತಿಗೆ ಆಯ್ಕೆಯಾಗಿರೋ ನಿಟ್ಟಿನಲ್ಲಿ ನೀವೆಲ್ಲರೂ ಬಹಳ ಸ್ನೇಹದಿಂದ ನನಗೆ ಈ ಗೌರವವನ್ನು, ಈ ಸನ್ಮಾನವನ್ನು ಕೊಟ್ಟಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಾನು ಕಳೆದ ಸಲ ಬಂದಾಗ ಕೂಡ ಹೇಳಿದ್ದೇನೆ, ನನಗಿಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಹೇಳುವವರು ಮತ್ತು ಅದರ ಅಂಪೈರಿಂಗ್ ಮಾಡುವವರು ಮತ್ತು ಈ ಆಟಗಾರರನ್ನು ಕಂಡಾಗ ನಾನು ಯಾವಾಗಲೂ ಮಣಿಯ ಬಗ್ಗೆ ಇಲ್ಲಿಗೆ ಬಂದಾಗಲೆಲ್ಲ ಉಲ್ಲೇಖ ಮಾಡ್ತಾರೆ. ನೀವು ಸಹ ಹೇಳಿದ್ರಿ ಅಂಡರ್ ಆರ್ಮ್ ಬಾಲರ್ನ ಭಾಳ ಸ್ಟಾರ್ ಆಟಗಾರ ಅಂತ. ನಾನು ಕಳೆದ ಸಲ ಮಾತಾಡುವಾಗಲೂ ಹೇಳಿದೆ, ನನಗೆಲ್ಲ ಅನಿಸ್ತದೆ ನಮ್ಮಲ್ಲಿ ರಾಮಚಂದ್ರ ಅರ್ಬಿತಾಯ, ನವೀನ್ ಅಂತ ಮಣಿ ಅಂತ ಆಟಗಾರರೆಲ್ಲ ಒಂದು ವೇಳೆ ಕ್ರಿಕೆಟಿಗೆ ಪೂರಕವಾದ ಒಂದು ವ್ಯವಸ್ಥೆ ಇದ್ದ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಇದ್ದಿದ್ರೆ ಅವರೆಲ್ಲ ಕನಿಷ್ಠ ನಮ್ಮ ಕರ್ನಾಟಕ ತಂಡಕ್ಕಲ್ಲ ಅಲ್ಲದಿದ್ರೂ ತನ್ನ ರಾಜ್ಯ ತಂಡಕ್ಕೆ ಅಥವಾ ಒಂದು IPL ತಂಡಕ್ಕೆ ಆಡಬಹುದಾದಂಥ ಎಲ್ಲ ಸಾಮರ್ಥ್ಯಗಳು ಮತ್ತು ಅಂಥ ಒಂದು ಪ್ರತಿಭೆ ಇದ್ದ ಹುಡುಗರಿದ್ದಾರೆ. ನಾನು ಇವತ್ತಿನ ನಿಮ್ಮ ಎಷ್ಟು ತಂಡ ಇತ್ತು ಇದರಲ್ಲಿ
ಈ 20 ತಂಡದಲ್ಲಿ ಕೂಡ ತುಂಬ ಪ್ರತಿಭಾವಂತ ಆಟಗಾರರಿದ್ದಾರೆ. ಆದರೆ ನಮಗೆಲ್ಲರಿಗೂ ಆ ಅವಕಾಶಗಳು ಸಿಗುವುದಿಲ್ಲ. ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಇಂಥ ಒಂದು ಟೂರ್ನಮೆಂಟ್ಗಳು ನಡೆದಾಗ ನಿಮಗೆ ನಿಮ್ಮ ಪ್ರತಿಭೆಯನ್ನು ಹೊರ ಯಾರು ಆಟಗಾರರಿದ್ದಾರೆ, ವೀಕ್ಷಕರಿದ್ದಾರೆ, ಅವರಿಗೆ ತೋರ್ಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಒಬ್ಬ ಪತ್ರಕರ್ತನಾಗಿ ನನಗೆ ಏನು ಲಾಭ ಆಯಿತು ಅಂತ ಹೇಳಿದರೆ, ನಾನು ತುಂಬ ಭಾರತದ ಸ್ಟಾರ್ ಆಟಗಾರರನ್ನೆಲ್ಲ ಬಹಳ ಹತ್ತಿರದಿಂದ ಅವ್ರ ಹತ್ರ ಮಾತನಾಡಬೇಕುವಂಥದ್ದು, ಅವರನ್ನು ಸಂದರ್ಶನ ಮಾಡುವಂಥದ್ದು ಮತ್ತು ಅವರನ್ನು ನೋಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತು. ನಾನು ಭಾರತ ತಂಡದ ನಾಯಕ ರೋಹಿತ್ ಶರ್ಮಾರನ್ನು, ಇರ್ಫಾನ್ ಪಠಾಣ್, ರವಿ ಶಾಸ್ತ್ರಿ, ಯೂಸುಫ್ ಪಠಾಣ್ ಮತ್ತು ಆಸ್ಟ್ರೇಲಿಯಾದ ಬಹುತೇಕ ಎಲ್ಲ ಆಟಗಾರರನ್ನು ನನಗೆ ಭೇಟಿಯಾಗುವಂಥ ಒಂದು ಸಂದರ್ಭ ನಾನೊಬ್ಬ ಪತ್ರಕರ್ತನಾದಾಗ ನನಗೆ ಗೊತ್ತಾಯಿತು. ಅದರಲ್ಲೂ ನಮ್ಮ ವಿಶ್ವದ ಬಹಳ ಶ್ರೇಷ್ಠ ಬೌಲರ್ ಬ್ರೆಟ್ಲಿ ಜೊತೆ ಅವರ ಕುಟುಂಬದ ಜೊತೆ ಒಂದು 3-4 ದಿವಸ ಅವರ ಜೊತೆಗಿರುವಂಥ ಒಂದು ಅವಕಾಶ ನನಗೆ ಲಭಿಸಿತ್ತು. ನನಗೆ ಪತ್ರಿಕೋದ್ಯಮ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಇದಕ್ಕೋಸ್ಕರ ನನಗೆ ಈ ಸ್ಟಾರ್ ಆಟಗಾರ, ನಾನು ಮುಂಬೈಯಲ್ಲಿ IPL ನಡೀತಿರಬೇಕಾದ್ರೆ ಆ IPLನ ಆಟಗಾರರು ಇರುವ ಒಂದು ಹೋಟೆಲ್ನಲ್ಲೇ ಇರುವಂಥ ಒಂದು ಅವಕಾಶ ನಮಗೆ ಸಿಕ್ಕಿತ್ತು. ಆಗ ಎಲ್ಲ ಆಟಗಾರರನ್ನು ಬಹಳ ಸಮೀಪದಿಂದ ಕಾಣು ಮತ್ತು ಅವ್ರ ಜೊತೆ ಕಾಣುವುದಲ್ಲ, ಅವ್ರ ಜೊತೆ ಒಂದು ಫೋಟೋ ತೆಗೆಸಿಕೊಳ್ಳುವಂಥ ಒಂದು ಭಾಗ್ಯ ನನಗೆ ಲಭಿಸಿತ್ತು. ಅದು ನಾನು ಪತ್ರಕರ್ತ ಆದ ಕಾರಣ ನನಗೆ ಸಿಕ್ಕಿತ್ತು ಅಂತ ನಾನು ಅಂದುಕೊಂಡಿದ್ದೇನೆ. ಈ ಸುಬ್ರಹ್ಮಣ್ಯದ ಊರು ಮತ್ತು ಇಲ್ಲಿಯ ಸ್ನೇಹಿತರಿಂದ ಒಂದು ಪ್ರೋತ್ಸಾಹ, ಅವರ ಬೆಂಬಲ ಮತ್ತು ಅವರ ಪ್ರೀತಿಯಿಂದಾಗಿ ಪತ್ರಿಕೋದ್ಯಮ ಕ್ಷೇತ್ರದ ಅಂತ ಹೇಳ್ತಾ ಇಲ್ಲ, ಬದುಕಿನಲ್ಲೇ ಒಂದು ನಮಗೆ ಸಾಧನೆ ಮತ್ತು ಒಂದು ಎತ್ತರದ ಸ್ಥಾನಕ್ಕೆ ಇರಲಿಕ್ಕೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ಯಜ್ಞೇಶ್ವರು, ನನ್ನ ಕೃಷ್ಣ ಶರ್ಮರವರು, ಉಮೇಶ್ ಅಣ್ಣ, ಗಿರಿ ಎಲ್ಲ ಪ್ರೀತಿಯ ಮಾತುಗಳನ್ನು ಆಡಿದ್ದಾರೆ. ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಅದ್ರ ಜೊತೆಗೆ ನಾನು ರತ್ನಾಕರ್ನಿಗೆ ಹೇಳಿದೆ, ರತ್ನಾಕರ್ ನನ್ನ ಭಾಳ ಜೋರು ಮಾಡಿ ಮಂಗಳೂರಿಂದ ಇಲ್ಲಿಗೆ ಕರೆಸಿಕೊಂಡಿದ್ದೇನೆ. ನಾನು ಬರುವುದಿಲ್ಲ, ನನಗೆ ಬೆಳಿಗ್ಗೆ ಬೆಂಗಳೂರಿಗೆ ಹೋಗಲಿದೆ, ಅದು ಆಯ್ನೇಜಿರು ಬರೋಡು ಅಂತ ಹೇಳಿ ಭಾಳ ಜೋರು ಮಾಡಿದ ನಾನು ಕರೆಸಿದ್ದಾನೆ. ಅದಕ್ಕೆ ನಾನು ರತ್ನಾಕರ್ನಿಗೆ ವಿಶೇಷವಾದ ಅಭಿನಂದನೆಯನ್ನು ಹೇಳ್ತಾ, ಮತ್ತೊಮ್ಮೆ ರವೀಂದ್ರ ಕುಮಾರ್ ರುದ್ರಪಾದ ಇವರ ಸಾರಥ್ಯದಲ್ಲಿ ನಾನು ಕೇಳಿದೆ ಇದಕ್ಕೆ ಆಗುವಂಥ ಖರ್ಚು ವೆಚ್ಚಗಳು ಮತ್ತು ಇದನ್ನು ಎಷ್ಟು ಅದ್ಧೂರಿಯಾಗಿ ನಾವು ನಗರದ ಪ್ರದೇಶದಲ್ಲಿ ಕೂಡ ಇಷ್ಟು ಚೆನ್ನಾಗಿ ಇಷ್ಟು ವ್ಯವಸ್ಥಿತವಾಗಿ ಟೂರ್ನಮೆಂಟ್ಗಳನ್ನು ಮಾಡಲಿಕ್ಕೆ ನನಗೆ ಅಸಾಧ್ಯ ಅಂತ ನಾನು ಅಂದುಕೊಂಡಿದ್ದೇನೆ. ನಮ್ಮ ಗ್ರಾಮೀಣ ಪ್ರದೇಶದ ಸುಬ್ರಹ್ಮಣ್ಯದಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಗಾಂಗೆಯ ತಂಡದವರು ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಿಕೊಂಡು ಬರ್ತಿದ್ದಾರೆ. ನಾನು ಶ್ರೀದೇವರು ಸುದೀರ್ಘ ಕಾಲ ಒಂದು ಅಂತಹ ಶಕ್ತಿಯನ್ನು ನಮ್ಮೆಲ್ಲರ ಹುಡುಗರಿಗೆ, ಯುವಕರಿಗೆ ಕೊಡಲಿ ಅಂತ ನಾನು ಆಶಿಸ್ತಾ, ಮತ್ತೊಮ್ಮೆ ಕೃಷ್ಣಕುಮಾರ್ ರುದ್ರಪಾದರವರ ಹೆಸರು, ಅವರ ಒಂದು ನೆನಪು ಈ ಕ್ರಿಕೆಟ್ ಟೂರ್ನಮೆಂಟ್ನ ಮೂಲಕ ಚಿರಸ್ಥಾಯಿಗೆ ಉಳಿಲಿ ಅಂತ ಆಶಿಸಿ ತಮಗೆಲ್ಲರಿಗೂ ಬಹಳ ಗೌರವದಿಂದ ಶಿರವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಮುಂದೆ ಇಂದಿನ ಸಮಾರೋಪ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಗಾಂಗೆಯ ತಂಡದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ರವೀಂದ್ರ ಕುಮಾರ್ ರುದ್ರಪಾದ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ, ನಾನು ನಿತ್ಯ ಪೂಜಿಸುವ ಬಸವೇಶ್ವರನಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಕ್ರಿಕೆಟ್ ಆಟಗಾರರೇ, ಕ್ರಿಕೆಟ್ ಪ್ರೇಮಿಗಳೇ, ನಮ್ಮ ಗಾಂಗೆಯದ ಸದಸ್ಯರೇ, ಹರೀಶಣ್ಣ ಮತ್ತು ಯಜ್ಞೇಶಣ್ಣ ಎಲ್ಲರೂ ಕೂಡ ಮಾತಾಡುವಾಗ ಹೇಳಿದರು ರವೀಂದ್ರ ಕುಮಾರ್ ರುದ್ರಪಾದದ ಸಾರಥ್ಯದಲ್ಲಿ ಇದೊಂದು ಉತ್ತಮವಾಗಿ ಮೂಡಿ ಬಂತು ಅಂತ. ನಾನು ಪ್ರಪ್ರಥಮವಾಗಿ ಹೇಳಿ ಮತ್ತೆ ಸಾರಥ್ಯ ಅಂತೇಳಿ ಅಧ್ಯಕ್ಷ ಹೇಳೋದು ನಿಮಿತ್ತ ಮಾತು, ಇದು ಈ ಕ್ರೀಡಾಕೂಟದ ಯಶಸ್ಸು ಸರ್ವ ಗಾಂಗೆಯದ ಸದಸ್ಯರಿಗೆ ಸೇರಿದ್ದು ಅಂತೇಳಿ ನಾನು ಪ್ರಪ್ರಥಮವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಕಳೆದ ವಾರದ 2, 3, 4ನೇ ತಾರೀಕು ನಮ್ಮ ಸುಬ್ರಹ್ಮಣ್ಯದಲ್ಲಿ ಒಂದು ಒತ್ತೆಕೋಲದ ಕಾರ್ಯಕ್ರಮ ಇತ್ತು. ನಾನು ಆ ಕಾರ್ಯಕ್ರಮ, ಅದರ ಆಡಳಿತ ಮಂಡಳಿ ಅಧ್ಯಕ್ಷ ಆಗಿರೋ ಅದರ ಆ ಕಾರ್ಯಕ್ರಮದ ಆಯೋಜನೆ ಒತ್ತಡದಲ್ಲಿದ್ದೆ. ತದನಂತರ ಒಂದು ದಿವಸ ನಿದ್ದೆ ಇಲ್ಲದ ಕಾರಣ ನಿದ್ದೆ ಮಾಡಿದೆವು. ಬಹುಶಃ ಈ ಟೂರ್ನಮೆಂಟ್ ಹೇಗೆ ನಡೆಸುವುದು ಹೇಳುವಂಥ ಒಂದು ಆತಂಕದಲ್ಲಿದ್ದೆ. ಬಹುಶಃ ನನ್ನ ಆತಂಕವನ್ನು ದೂರ ಮಾಡಿದ್ದು ನಮ್ಮ ಗಾಂಗೆಯದ ಈ ಸದಸ್ಯರು. ಬಹುಶಃ ನಾನು ಅವರಿಗೆ ಎಷ್ಟು ಋಣಿಯಾಗಿದ್ದು ಸಾಲದು. ಅವರಿಗೆ ಕೈ ಎತ್ತಿ ಇನ್ನೊಮ್ಮೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಬಹುಶಃ ನಮ್ಮ ಸದಸ್ಯರಾದ, ಬಹುಶಃ ಹೆಸರು ಹೇಳಿದರೆ ಒಂದು ಲೀಸ್ಟೇ ಬರ್ಬೋದು. ಬಹುಶಃ ಮೊನ್ನೆ ರಾತ್ರಿ ಕೆಲಸ ಮಾಡಿದಂಥ ಬಹುಶಃ ಹೆಸರು ನಾನು ಹೇಳೋದು, ಒಬ್ಬರು ಹೆಸರು ನನಗೆ ಬಿಟ್ಟು ಹೋಗ್ಬೋದು. ಅದ್ಭುತವಾದ ಕೆಲಸ ಮಾಡಿದ್ದಾರೆ ಗಾಂಗೆಯದ ಮಿತ್ರರಿಗೆ ಇನ್ನೊಮ್ಮೆ ನಾನು ವಂದನೆಗಳು ಹೇಳ್ತಾ, ವೇದಿಕೆಯಲ್ಲಿ ಇಂದು ಸನ್ಮಾನಿಸಲ್ಪಟ್ಟಂತಹ ಹರೀಶ್ ರೈ, ಬಹುಶಃ ಸುಮಾರು 30-35 ವರ್ಷಗಳಿರ್ಬೋದು ನಮ್ಮ ಆತ್ಮೀಯತೆ. ನಾನು ತೀರಾ ಚಿಕ್ಕವನಿರುವಾಗಿಂದ ಹರೀಶಣ್ಣ ಅಂತ ಹೇಳಿಕೊಂಡು ಬೆಳೆದವನು. ನನ್ನ ಎಲ್ಲ ಒಂದು ಹಿಂದಿನ ಅಂದರೆ ಶಾಲೆಗೆ ಹೋಗ್ತಾ ಇರುವಾಗ ಪ್ರೈಮರಿಯಿಂದಲೇ ಅವರಿಗೆ ನನ್ನನ್ನು ಗೊತ್ತು. ಬಹುಶಃ ನನ್ನ ಎಲ್ಲ
ಒಳ್ಳೆಯದು ಹಾಳಲ್ಲಿ ಅವರ ಇದ್ದರು. ಬಹುಶಃ ಈಗ ಮಂಗಳೂರಿಗೆ ಹೋದ ಮತ್ತೆ ನಮಗೆ ಅವರ ಒಡನಾಟ ಸ್ವಲ್ಪ ಕಡಿಮೆ ಆಗಿದೆ. ಬಹುಶಃ ಅವರ ಮದುವೆ ಕಾರ್ಯಕ್ರಮಗಳು ಅದರ ಎಲ್ಲದರಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಪ್ರಪ್ರಥಮವಾಗಿ ಹರೀಶಣ್ಣ ಒಂದು ಬೈಕ್ ತೆಗೆದ್ರು, ನನಗೆ ಈಗ ನೆನಪಾಗ್ತಾಯಿದೆ. ಒಂದು ಹೀರೋ ಹೊಂಡ ಬೈಕ್ ತೆಗೆದು ಅವ್ರಿಗೆ ಬೈಕ್ ಬಿಡ್ಲಿಕ್ಕೆ ಗೊತ್ತಿಲ್ಲ, ರವಿ ಈ ಬೈಕ್ ನಿಕ್ಕಾಂಡು ಈ ಬೇಡ ಪುಲ್ ಅಂತ ಹೇಳಿದೆ. ನನಗೆ ಪ್ರಪ್ರಥಮವಾಗಿ ಒಂದು ಬೈಕನ್ನು ನಾನು ತಂದುಕೊಟ್ಟು ಆಮೇಲೆ ಅವರಿಗೆ ಬೈಕ್ ಬಿಡಲಿಕ್ಕೆ ನಾನೇ ಕಲಿಸಿದೆ. ಬಹುಶಃ ಇವಾಗಲೂ ಅವರು ಇನ್ನೂ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನನಗೆ ಗೊತ್ತಿಲ್ಲ. ಬಹುಶಃ ಆ ಒಂದು ಹೀರೋ ಹೊಂಡ ಬೈಕ್ ನನ್ನ ಹತ್ತಿತ್ತು. ಬಹುಶಃ ಹರೀಶಣ್ಣ ನನಗೊಂದು ಬೈಕನ್ನು ಆಗಿನ ಕಾಲದಲ್ಲಿ ಕೊಟ್ಟಿದ್ದು. ಬಹುಶಃ ಸುಮಾರು 30 ವರ್ಷಗಳ ಹಿಂದೆ ಒಂದು ಹೀರೋ ಹೊಂಡ ಬೈಕನ್ನು ರವಿ ಇಂದು ನಿಕ್ಕಿಪ್ಪಾಡು ಅಂತೇಳಿ ನನ್ನ ಹತ್ರ ಕೊಟ್ಟು ಹೋಗಿದ್ರು. ತದನಂತರ ಅವರು ಮಂಗಳೂರಿಗೆ ಹೋದರು. ಮಂಗಳೂರಿಗೆ ಹೋದ ಮತ್ತು ನಿತ್ಯ ಸುಬ್ರಹ್ಮಣ್ಯಲ್ಲಿ ಅವ್ರಿಗೆ ಏನಾರು ಒಂದು ಕೆಲಸ ಆಗಬೇಕಿದ್ದರೆ ಏನಿದ್ರು ಸಹ ರವಿ ಇನ್ನೊಂದು ಮಣ್ಪಿಯ ಇನ್ನೊಂದು ಆವಡು ಅಂತ ಹೇಳುವಂಥ ಒಂದು ಫೋನ್ ಕಾಲ್ಗಳನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಹಿರಿಯರು, ಬಹುಶಃ ಯಜ್ಞೇಶಾಚಾರ್ಯ, ಉಮೇಶ್ ಅಣ್ಣ, ಗಿರಿಧರ್ ಸ್ಕಂದ, ಇವತ್ತು ರವಿ ಕಕ್ಕೆಬದು ಅವರು ಬರಬೇಕಿತ್ತು, ಅವರನ್ನು ನಾವಿಲ್ಲಿ ಮಿಸ್ ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥವರು ರಾಜೇಶ್ ಅಣ್ಣ, ಸ್ಕಂದ ಗಿರಿಯಣ್ಣ ಹಾಗೂ ರವಿ ಕಕ್ಕೆಪದವು. ಅವರನ್ನು ನಾನು ಎಷ್ಟು ಸ್ಮರಿಸಿದರೂ ಈ ಸಂದರ್ಭದಲ್ಲಿ ಸಾಕಾಗಲಿಕ್ಕಿಲ್ಲ. ಹಾಗೆ ನಮ್ಮ ಗಾಂಗೆಯದ ಎಲ್ಲ ಸದಸ್ಯರು ಇದಕ್ಕೆ ಸಹಕಾರ ಮಾಡಿದ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲರಿಗೂ ನಾನು ಒಂದೇ ವಿಷಯದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಆರಕ್ಷಕ ಠಾಣೆಯವರಿಗೆ ಹಾಗೂ ಸಹಕರಿಸಿದ ಪ್ರತಿಯೊಬ್ಬರಿಗೂ, ಯಾರಿಗೆ ಹೇಳಬೇಕು ಯಾರಿಗೆ ಬಿಡಬೇಕು ಅಂತ ಹೇಳುವಂಥ ಸಮಯ ಕೂಡ ಈಗ ಸ್ವಲ್ಪ ತುಂಬ ಕಡಿಮೆ ಇದೆ. ಯಾಕಂತ ಹೇಳಿದರೆ ತುಂಬ ದೂರದವರಿಂದ ಬಂದವರು ನೀವು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಹೋಗ್ಲಿಕ್ಕೆ ಇರ್ತದೆ. ಆದ ಕಾರಣ ನನ್ನ ಮಾತನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಜೈ ಕ್ರಿಕೆಟ್, ಜೈ ಗಾಂಗೆಯ. ಗಾಂಗೆಯ ತಂಡದ ಸರ್ವ ಸದಸ್ಯರನ್ನು ಒಟ್ಟುಗೂಡಿಸಿಕೊಂಡು ಸುಂದರ ಪಂದ್ಯಾಟವನ್ನು ಆಯೋಜನೆ ಮಾಡಿದಂತಹ ಶ್ರೀಯುತ ರವೀಂದ್ರ ಕುಮಾರ್ ರುದ್ರಪಾದ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರತಕ್ಕಂಥ ಸರ್ವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕಿದ್ದಾರೆ. ಶ್ರೀಯುತ ದೀಪಕ್ ನಂಬಿಯರ್, ಗಾಂಗೆಯ ಸುಬ್ರಹ್ಮಣ್ಯ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇನೆ. ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಇದರ ಈ ಒಂದು 2023ನೇ ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ರವೀಂದ್ರ ಕುಮಾರ್ ರುದ್ರಪಾದ ಸರ್ ತಮಗೆ ಗಾಂಗೆಯ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಚಾಂಪಿಯನ್ ಪುರಸ್ಕಾರವನ್ನು ನೀಡಲಿಕ್ಕೆ ನಮ್ಮೊಂದಿಗೆ ಸೇರಿಕೊಂಡಂತಹ ಶ್ರೀಯುತರಾದಂಥ ಶ್ರೀ ವೇಣುಗೋಪಾಲ್ NS ಉದ್ಯಮಿಗಳು ಸರ್ ತಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಧನ್ಯವಾದವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಚಾಂಪಿಯನ್ ಟ್ರೋಫಿ ಹಸ್ತಾಂತರವನ್ನು ಮಾಡಲಿಕ್ಕಿರುವಂತಹ ಕಲಾವಿದರಾದಂಥ ಗಾಂಗೆಯ ತಂಡದ ಹಿರಿಯ ಆಟಗಾರರಾದಂಥ ಶ್ರೀಯುತ ಯಜ್ಞೇಶಾಚಾರ್ ಸರ್ ತಮಗೂ ಕೂಡ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಪ್ರೀತಿಗೆ ಮಂಗಳೂರಿನಿಂದ ಇಲ್ಲಿಗೆ ಆಗಮಿಸಿ ನಮ್ಮ ಕಿರು ಸ್ಮರಣಿಕೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ಹಿರಿಯರಾದಂಥ ಪತ್ರಕರ್ತರಾದಂಥ ಶ್ರೀಯುತ PB ಹರೀಶ್ ರೈ ಸರ್ ತಮಗೆ ಗಾಂಗೆಯ ಸುಬ್ರಹ್ಮಣ್ಯದ ಸರ್ವ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮದ ಬಹುಮಾನ ವಿತರಕರಾಗಿ ನಮ್ಮೊಂದಿಗಿದ್ದಾರೆ ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ ಸುಬ್ರಹ್ಮಣ್ಯದರ ಅಧ್ಯಕ್ಷರಾದಂಥ ಶ್ರೀಯುತ ಉಮೇಶ್ KN ಸರ್ ತಮಗೂ ಕೂಡ ಗಾಂಗೆಯ ಸುಬ್ರಹ್ಮಣ್ಯ ಪರವಾಗಿ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬಸವೇಶ್ವರ ದೇವಳದ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಶ್ರೀಯುತ ರೊಟೇರಿಯನ್ ಗಿರಿಧರ್ ಸ್ಕಂದ ಸರ್ ತಮಗೂ ಕೂಡ ಗಾಂಗೆಯ ಸುಬ್ರಹ್ಮಣ್ಯ ಪರವಾಗಿ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಪಂದ್ಯಾಕೂಟದ ಉದ್ಘಾಟನೆಯನ್ನು ಮಾಡಿ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ನಮ್ಮೊಂದಿಗೆ ಸಹಕರಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಲಯನ್ ರಾಜೇಶ್ NS ಸರ್ ತಮಗೂ ಕೂಡ ಗಾಂಗೆಯ ಸುಬ್ರಹ್ಮಣ್ಯ ಪರವಾಗಿ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಿವೃತ್ತ ಪ್ರಾಚಾರ್ಯರಾದಂಥ ಶ್ರೀಯುತ ಶ್ರೀಕೃಷ್ಣ ಶರ್ಮಾ ಸರ್ ತಮಗೂ ಕೂಡ ಗಾಂಗೆಯ ಸುಬ್ರಹ್ಮಣ್ಯ ಪರವಾಗಿ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಉದ್ಯಮಿಗಳಲ್ಲಿ ಓರ್ವರಾದಂತಹ ನಮ್ಮ ಗಾಂಗೆಯ ತಂಡದ ಸದಸ್ಯರಾದಂಥ ದಿನೇಶ್ BN ಸರ್ ತಮಗೂ ಕೂಡ ಗಾಂಗೆಯ ಸುಬ್ರಹ್ಮಣ್ಯ ಪರವಾಗಿ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸುಬ್ರಹ್ಮಣ್ಯ ದೇವಳದ ಭದ್ರತಾ ಸಿಬ್ಬಂದಿಯಲ್ಲಿ ಓರ್ವರಾದಂತಹ ನಮ್ಮ ಇಂದಿನ ಬಹುಮಾನದ ಪ್ರಾಯೋಜಕರಾದಂಥ ಗಂಗಾಧರ ಇವರಿಗೂ ಕೂಡ ಗಾಂಗೆಯ ಸುಬ್ರಹ್ಮಣ್ಯ ಪರವಾಗಿ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಓರ್ವ ಉದ್ಯಮಿಯಾಗಿ ನಮ್ಮ ಪ್ರೋತ್ಸಾಹಕರಾಗಿ ನಮ್ಮೊಂದಿಗೆ ಸಹಕರಿಸಿರುವಂಥ
ಹರಿಪ್ರಸಾದ್ ಮಲ್ಲಾಜೆ ಸರ್, ತಮಗೂ ಕೂಡ ಗಾಂಗೆಯ ತಂಡದ ಪರವಾಗಿ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಹಿರಿಯ ಆಟಗಾರರಾದಂಥ ನಮ್ಮೆಲ್ಲರ ಪ್ರೋತ್ಸಾಹರಾದಂಥ ನವೀನ್ ಮಣಿ, ತಮಗೂ ಕೂಡ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರೆಲ್ಲರಾದಂಥ ಪ್ರಸಾದ್ ರೈ, ಕುಮಾರ್ದಾರ್, ಇವರಿಗೂ ಕೂಡ ತಂಡದ ಪರವಾಗಿ ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದಂಥ ಸಾಯಿ ಸ್ಕಂದ ವೆಂಚರ್ಸ್ ಕುಮಾರ್ದಾರ, ಹಾಗೆ ಡಗೌಟನ್ನು ನೀಡಿ ಸಹಕರಿಸಿದ ವಿನೋದ್ ಹಾಡಿಕಲ್ಲು, ಹಾಗೆ ಈ ಒಂದು ಪಂದ್ಯಕೂಟದ ಪ್ರಚಾರವನ್ನು ಮಾಡಿದಂಥ ಪತ್ರಕರ್ತ ಮಿತ್ರರಿಗೆ, ಅವಕಾಶ ಮಾಡಿದ ಈ ಒಂದು SSPU ವಿದ್ಯಾಸಂಸ್ಥೆಯ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗಕ್ಕೆ, ಈ ಒಂದು ಧ್ವನಿವರ್ಧಕ ಬಳಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಠಾಣಾಧಿಕಾರಿಗಳಾದಂಥ ಮಂಜುನಾಥ್ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಈ ಒಂದು ಗಾಂಗೆಯ ಸುಬ್ರಹ್ಮಣ್ಯ ಆಭಾರಿಯಾಗಿದೆ ಎಂದು ಹೇಳುತ್ತಾ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದವನ್ನು ಸಲ್ಲಿಸಿದಂಥ ಶ್ರೀಯುತ ದೀಪಕ್ ನಂಬಿಯರು, ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಇಂದಿನ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರು ಗೌರವದ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಸಂಸ್ಥೆಯ ಅಧ್ಯಕ್ಷರು ರವೀಂದ್ರ ಕುಮಾರ್ ರುದ್ರಪಾದ, ಹಾಗೆಯೇ ಗಾಂಗೆಯ ತಂಡದ ಪ್ರಸ್ತುತ ಕಪ್ತಾನರಾಗಿರತಕ್ಕಂತಹ ಮಹೇಶ್ ಸುಬ್ರಹ್ಮಣ್ಯ, ತಾವೆಲ್ಲರೂ ವೇದಿಕೆಯಲ್ಲಿರತಕ್ಕಂತಹ ಅತಿಥಿಗಳಿಗೆ ಗೌರವದ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಈ ಒಂದು ಪಂದ್ಯಾಟ ಇಷ್ಟೊಂದು ಯಶಸ್ವಿಯಾಗಿ ನಡೆಯಬೇಕಾದರೆ ಬಹಳಷ್ಟು ಮಂದಿ ಈ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸುಬ್ರಹ್ಮಣ್ಯದಲ್ಲಿ ಯಾವುದೇ ಪಂದ್ಯಾಟವಿರಲಿ ಆಫ್ಲೈನ್ ಸ್ಕೋರರ್ ಆಗಿ ನಿರಂತರವಾಗಿ ನಮ್ಮೊಂದಿಗೆ ಸಹಕರಿಸುವಂತಹ ಶ್ರೀಯುತ ಭರತೇಶ್ ಬೋದಿಪಳ್ಳ, ತಮಗೆ ಸಂಸ್ಥೆಯ ಪರವಾಗಿ ಒಂದು ಗೌರವದ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಶ್ರೀಯುತ ಭರತೇಶ್ ಬೋದಿಪಳ್ಳ ಇವರಿಗೆ ಸಂಸ್ಥೆಯ ಪರವಾಗಿ ಗೌರವದ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಅದರ ಜೊತೆಗೆ ಈ ಒಂದು ಕ್ರಿಕೆಟ್ ಪಂದ್ಯಾಟದ ಮೆರುಗನ್ನು ಹೆಚ್ಚಿಸಿ ಮೈದಾನದಲ್ಲಿ ಒಂದು ವೇಳೆ ಮೈದಾನಕ್ಕೆ ನೇರವಾಗಿ ಆಗಮಿಸಲು ಅಸಾಧ್ಯವಾದಂತಹ ಕ್ರೀಡಾಭಿಮಾನಿಗಳಿಗೆ ಈ ಒಂದು ಪಂದ್ಯಾಕೂಟದ ಸರ್ವ ಕ್ಷಣಗಳನ್ನು ಕೂಡ ಅತ್ಯುತ್ತಮ ಗುಣಮಟ್ಟದಲ್ಲಿ ನೇರ ಪ್ರಸಾರವನ್ನು ನೀಡಿ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮ ನೇರ ಪ್ರಸಾರವನ್ನು ನೀಡುವಂಥ ಸಂಸ್ಥೆಯಾಗಿ ಗುರುತಿಸಿಕೊಂಡು ನಾನು ನಿನ್ನೆಯಿಂದ ಗಮನಿಸ್ತಾ ಇದ್ದೆ, ಬಹುಶಃ ಪಂದ್ಯಾಕೂಟದ ಅತ್ಯುತ್ತಮ ನೇರ ಪ್ರಸಾರವನ್ನು ನೀಡುವ ಸಲುವಾಗಿ ಆ ನೆಲಮಟ್ಟದ ಸುಮಾರು 15 ಫೀಟ್ಗಳ ಮೇಲೆ ಕುಳಿತುಕೊಂಡು ಒಂದು ಸುಂದರವಾಗಿ ಕ್ಯಾಮರಾದ ಮೂಲಕ ತಮ್ಮ ಈ ಒಂದು ಪಂದ್ಯಾಟದ ಎಲ್ಲ ಕ್ಷಣಗಳನ್ನು ಅದ್ಭುತವಾಗಿ ಸೆರೆ ಹಿಡಿದಂಥ 10 ಮೀಡಿಯಾದ ಸಂಸ್ಥೆಯ ವ್ಯವಸ್ಥಾಪಕರಿದ್ದರೆ ಬಂದು ಸಂಸ್ಥೆಯಿಂದ ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತೇನೆ. 10 ಮೀಡಿಯಾದ ತಮ್ಮ ಈ ಒಂದು ಅತ್ಯುತ್ತಮ ನೇರ ಪ್ರಸಾರ ನೀಡುವ ಮೂಲಕ ಈ ಪಂದ್ಯಾಕೂಟದ ಒಂದು ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದಿರಾ, ತಮಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮುಂದೆ ಈ ದ್ವಿತೀಯ ದಿನದ ಆಟದಲ್ಲಿ ಪ್ರತಿ ವರ್ಷದಂತೆ ಬ್ಯಾಂಡ್ ವಾದ್ಯಗಳ ಮೂಲಕ ನೆರೆದಿರತಕ್ಕಂಥ ಪ್ರೇಕ್ಷಕರ ಮನವನ್ನು ಗೆದ್ದಂತಹ BS ಬ್ಯಾಂಡ್ ಪುತ್ತೂರು ಸಂಸ್ಥೆಯ ಯಾರಾದರೂ ವ್ಯವಸ್ಥಾಪಕರಿದ್ದಲ್ಲಿ ಬಂದು ಗೌರವದ ನೆನಪಿನ ಕಾಣಿಕೆಯನ್ನು ಸಂಸ್ಥೆಯಿಂದ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬೌಂಡರಿ, ಸಿಕ್ಸರ್, ವಿಕೆಟ್ಗಳು ಗಳಿಸಿಕೊಂಡಾಗ ಇಲ್ಲಿ ಬ್ಯಾಂಡ್ ವಾದ್ಯಗಳೊಂದಿಗೆ ನೆರೆದಿರತಕ್ಕಂಥ ಎಲ್ಲ ಪ್ರೇಕ್ಷಕರನ್ನು ಮನರಂಜಿಸಿದಂತಹ BS ಬ್ಯಾಂಡ್ ಇದರ ಶ್ರುತನ್ರವರು ಸಂಸ್ಥೆಯಿಂದ ಒಂದು ಗೌರವದ ಸ್ಮರಣಿಕೆಯನ್ನು ಗೌರವದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಪಂದ್ಯಾಕೂಟದ ಎಲ್ಲ ಜಾಹೀರಾತು ಫಲಕವನ್ನು ಕ್ಲಪ್ತ ಸಮಯಕ್ಕೆ ಸರಿಯಾಗಿ ಅತ್ಯುತ್ತಮ ಗುಣಮಟ್ಟದ ಜಾಹೀರಾತು ಫಲಕಗಳನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಿದಂತಹ ಪ್ರಶಾಂತ್ ಮೂಜೂರು, ದಯವಿಟ್ಟು ತಾವು ವೇದಿಕೆಗೆ ಬಂದು ಸಂಸ್ಥೆಯಿಂದ ಒಂದು ಗೌರವದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಶಾಂತ್ ಮೂಜೂರು ಗಾಂಗೆಯ. ಹಾಗೆಯೇ 2 ದಿನಗಳ ಕಾಲ ನಡೆದಂತಹ ಈ ಪಂದ್ಯಾಟದಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡುವರೆ ತಮ್ಮ ಮನೆಯನ್ನೇ ಭೋಜನದ ಒಂದು ಕೌಂಟರ್ ಆಗಿ ಮಾಡಿದಂಥವರು ಚಂದ್ರಶೇಖರ್ ಅಗ್ರಹಾರ. ಪ್ರತಿ ವರ್ಷ ಕೂಡ ಅಲ್ಲೇ ತಮ್ಮ ಯಾವುದೇ ಪಂದ್ಯಾಟವಿದ್ದರೂ ಕೂಡ ತಮ್ಮ ಮನೆಯಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಮನೆಯಿಂದ ಅಂದರೆ ದೇವಸ್ಥಾನದ ನೀಡುವಂಥ ಅನ್ನಪ್ರಸಾದವನ್ನು ತಮ್ಮ ಮನೆಯಲ್ಲಿ ವಿತರಿಸುವಂಥ ಕೆಲಸವನ್ನು ಮಾಡಿದಂತಹ ಶ್ರೀಯುತ ಚಂದ್ರಶೇಖರ್ ಅಗ್ರಹಾರ ಇವರಿಗೆ ಸಂಸ್ಥೆಯ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಸಂಪೂರ್ಣ ಸಹಕಾರ ಅನ್ನಪ್ರಸಾದವನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಿದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ, ತಮಗೂ ಕೂಡ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಈ ಒಂದು ಪಂದ್ಯಾಕೂಟದ ಯಶಸ್ಸಿಗೆ ನಮ್ಮೊಂದಿಗೆ ಸಹಕರಿಸಿದಂತಹ ರಾಘವ
ರಾಘವರವರ ಒಂದು ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನು, ಗೌರವದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಪಂದ್ಯಾಕೂಟದ ಯಶಸ್ಸಿಗೆ ವಿಶೇಷವಾಗಿ ಈ ಒಂದು ಸುಂದರವಾದ ಸ್ಟೇಜನ್ನು ನಿರ್ಮಿಸುವರೆ ನಿರಂತರವಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ರಾಘವಿಯವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತೇನೆ. ಸಣ್ಣ ಸಣ್ಣ ಸಹಕಾರಗಳೇ ಇಷ್ಟೊಂದು ದೊಡ್ಡ ಪಂದ್ಯಾಟದ ಯಶಸ್ಸಿಗೆ ಕಾರಣವಾಗಬಲ್ಲದು ಅಂತ ಎಲ್ಲರನ್ನ ಇಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಗಾಂಗೆಯ ಸುಬ್ರಹ್ಮಣ್ಯ. ಅಭಿನಂದನೆಗಳು. ಹಾಗೆಯೇ ಮತ್ತೋರ್ವರು ಶ್ರೀಯುತ ಗುರುವ ತಾವು ವೇದಿಕೆಗೆ ಬಂದು ಸಂಸ್ಥೆಯಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಂಪೂರ್ಣ ಸಹಕಾರವನ್ನು ನೀಡಿದಂಥ ಗುರುವ ಇವರು ವೇದಿಕೆಗೆ ಬಂದು ಸಂಸ್ಥೆಯಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆಯೇ ಅದರ ಜೊತೆಗೆ ಈ ಒಂದು ಪಿಚ್ಚಿನ ಸಂಪೂರ್ಣ ಜವಾಬ್ದಾರಿಯನ್ನು, ಅತ್ಯುತ್ತಮ ಪಿಚ್ಚನ್ನು ನಿರ್ಮಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಶ್ರೀಯುತ ಕೃಷ್ಣಮಣಿಯಾಣಿ ಅತ್ಯುತ್ತಮ, ಬಹುಶಃ ಈ ವರ್ಷ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಆಯೋಜಿಸಿದ ಪಿಚ್. ಶ್ರೀಯುತ ಕೃಷ್ಣಮಣಿಯಾಣಿ ಬಂದು ಸಂಸ್ಥೆಯಿಂದ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಕೃಷ್ಣಮಣಿಯಾಣಿ ಬಂದು ನೆನಪಿನ ಕಾಣಿಕೆಯನ್ನು ಸಂಸ್ಥೆಯಿಂದ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಸುಬ್ರಹ್ಮಣ್ಯದಲ್ಲಿ ಯಾವುದೇ ಪಂದ್ಯಾಟವಿದ್ದರೂ ಕೂಡ ಇಲ್ಲೂ 4-5 ಸಂಸ್ಥೆಗಳಿವೆ. ಎಲ್ಲ ಸಂಸ್ಥೆಗಳು ಒಂದು ಸಂಸ್ಥೆಯವರು ಮತ್ತೊಂದು ಸಂಸ್ಥೆಗೆ ಸಂಪೂರ್ಣ ಸಹಕಾರವನ್ನು ನೀಡಿ ನಮ್ಮ ಸಂಸ್ಥೆಯವರೇ ಪಂದ್ಯಾಟವನ್ನು ನಡೆಸುವುದು ಅನ್ನುವ ರೀತಿಯಲ್ಲಿ ಎಲ್ಲರೊಂದಿಗೆ ಕೈಗೂಡಿಸಿಕೊಂಡು ಅತ್ಯುತ್ತಮವಾದ ಪಂದ್ಯಾಕೂಟಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಅಶ್ವಮೇಧ ಸುಬ್ರಹ್ಮಣ್ಯ ತಂಡದ ಅಧ್ಯಕ್ಷರು ಅಥವಾ ಸದಸ್ಯರಿದ್ದಲ್ಲಿ ಬಂದು ಗೌರವದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಪಂದ್ಯಾಟದ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಿದಂತಹ ಅಶ್ವಮೇಧ ಸುಬ್ರಹ್ಮಣ್ಯ ತಂಡದ ಸದಸ್ಯರು ಅಥವಾ ಅಧ್ಯಕ್ಷರಿದ್ದಲ್ಲಿ ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮತ್ತೊಂದು ಸಂಸ್ಥೆ ಅಕ್ಷರ ಸುಬ್ರಹ್ಮಣ್ಯ ಸಂಸ್ಥೆಯ ಅಧ್ಯಕ್ಷರು ಅಥವಾ ಸದಸ್ಯರಿದ್ದಲ್ಲಿ ಬಂದು ಗೌರವದ ನೆನಪಿನ ಕಾಣಿಕೆಯನ್ನು ಆಯೋಜಕರಿಂದ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಅಕ್ಷರ ಸುಬ್ರಹ್ಮಣ್ಯ ಸಂಸ್ಥೆಯ ಅಧ್ಯಕ್ಷರು ಅಥವಾ ಸದಸ್ಯರಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬಂದು ಗೌರವದ ನೆನಪಿನ ಕಾಣಿಕೆಯನ್ನು ತಾವು ಸ್ವೀಕರಿಸಬೇಕು. ಹಾಗೆಯೇ ಆದಿಶ್ರೀ ಸುಬ್ರಹ್ಮಣ್ಯ ಸಂಸ್ಥೆಯ ಅಧ್ಯಕ್ಷರು ಅಥವಾ ಪದಾಧಿಕಾರಿಗಳಿದ್ದಲ್ಲಿ ಗೌರವದ ಸ್ಮರಣಿಕೆಯನ್ನು, ಗೌರವದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆದಿಶ್ರೀ ಸುಬ್ರಹ್ಮಣ್ಯ ಸಂಸ್ಥೆಯವರು ಬಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆಯೇ ಈ ಒಂದು ಪಂದ್ಯಾಟ ಕೂಟಕ್ಕೆ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದಂಥವರು ಬಂದು ಗಿರಿಧರ ಸ್ಕಂದ ಇವರಿಗೆ ಕೂಡ ಅವರ ಸಂಸ್ಥೆಗೆ ಒಂದು ಗೌರವದ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು. ಹಾಗೆಯೇ ಧ್ವನಿವರ್ಧಕದ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದಂಥ ಶ್ರೀಯುತ ಕೃಷ್ಣಪ್ಪ ಇವರಿಗೆ ಸಂಸ್ಥೆಯ ಪರವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಧ್ವನಿವರ್ಧಕದ ಸೇವೆಯನ್ನು ಒದಗಿಸಿದಂತಹ ಸುಬ್ರಹ್ಮಣ್ಯ ಮಾನಾಡು ತಾವು ದಯವಿಟ್ಟು ವೇದಿಕೆಗೆ ಬಂದು ಸಂಸ್ಥೆಯಿಂದ ಒಂದು ಗೌರವದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಪಂದ್ಯಾಕೂಟಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಹರ್ಷಿತ್ ಎಸ್ ತಾವು ವೇದಿಕೆಗೆ ಬಂದು ಸಂಸ್ಥೆಯಿಂದ ಗೌರವದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಹರ್ಷಿತ್ ಎಸ್. ಹಾಗೆಯೇ ಈ ಒಂದು ವೇದಿಕೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಂತ ಶ್ರೀಯುತ ಶೇಷಕುಮಾರ್ ಶೆಟ್ಟಿ ತಾವು ದಯವಿಟ್ಟು ವೇದಿಕೆಗೆ ಬಂದು ಸಂಸ್ಥೆಯಿಂದ ಗೌರವದ ಸ್ಮರಣಿಕೆಯನ್ನು ನೀಡಿ ಸಹಕರಿಸಬೇಕು. ಸುಂದರವಾದ ವೇದಿಕೆಯನ್ನು ನಿರ್ಮಿಸುವರೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡ ತಮಗೆ ಸಂಸ್ಥೆಯ ಪರವಾಗಿ ಒಂದು ಗೌರವದ ನೆನಪಿನ ಕಾಣಿಕೆಯನ್ನು ನೀಡಿ ಅಧ್ಯಕ್ಷರು ಗೌರವಿಸ್ತಾ ಇದ್ದಾರೆ. ಮುಂದೆ ನೇರವಾಗಿ ಗಾಂಗೆಯ ಟ್ರೋಫಿ 2023ರ ಅಂತಿಮ ಹಂತದತ್ತ 2 ದಿನಗಳ ಕಾಲ ನಡೆದಂತಹ ಈ ಪಂದ್ಯಾಕೂಟದಲ್ಲಿ ವೈಯಕ್ತಿಕ ಪ್ರಶಸ್ತಿ ಇರಬಹುದು, ತಂಡವಾಗಿ ಪ್ರಶಸ್ತಿಯನ್ನು ಪಡೆದಂಥ ಎಲ್ಲ ಆಟಗಾರರಿಗೆ ಇದೀಗ ಪ್ರಶಸ್ತಿಯನ್ನು ನೀಡುವಂತಹ ಸಮಯ. ಪ್ರಥಮವಾಗಿ ಯಾವ ರೀತಿ ಗಾಂಗೆಯ ತಂಡ 40 ವರ್ಷಗಳಲ್ಲಿ ಕ್ರಿಕೆಟ್ ಆಡಿದಂಥ ಸಂದರ್ಭದಲ್ಲಿ ಶಿಸ್ತು ಮತ್ತು ಸಮಯಕ್ಕೆ ಬಹಳಷ್ಟು ಮಹತ್ವವನ್ನು ನೀಡಿತ್ತು, ಅದೇ ರೀತಿ ಪಂದ್ಯಾಕೂಟ ಆಯೋಜನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ಶಿಸ್ತು ಮತ್ತು ಸಮಯವನ್ನು ಪಾಲನೆ ಮಾಡಿಕೊಂಡು ಬಂದಿದೆ. ಈ ಒಂದು ಪಂದ್ಯಾಕೂಟದಲ್ಲಿ ಆಡಿದಂಥ 20 ತಂಡಗಳ ಮಧ್ಯೆ ಅತ್ಯುತ್ತಮವಾಗಿ ಸಮಯಕ್ಕೆ ಸರಿಯಾಗಿ ಪಂದ್ಯಾಕೂಟಕ್ಕೆ ಆಗಮಿಸಿ ನಿರ್ಣಾಯಕರ ಸಂಘಟಕರ ಎಲ್ಲ ತೀರ್ಮಾನಗಳಿಗೆ ಬದ್ಧರಾಗಿ ನೀಡುವಂಥ ಈ ಪ್ರಶಸ್ತಿಯೇ ಶಿಸ್ತು ಪಾಲನಾ ತಂಡ ಪ್ರಶಸ್ತಿ.
ದೂರದ ಮಾಣಿಯಿಂದ ಸತತವಾಗಿ 4ನೇ ವರ್ಷದಿಂದ ಪಂದ್ಯಾಕೂಟಕ್ಕೆ ಸರಿಯಾದ ಸಮಯಕ್ಕೆ ಬಂದು ಸಂಘಟಕರೊಂದಿಗೆ ಕೈ ಜೋಡಿಸಿ ಈ ಒಂದು ಪಂದ್ಯಾಕೂಟದಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸದೇ ಇದ್ದರೂ ಕೂಡ ಆ ಶಿಸ್ತು ಪಾಲನಾ ಪ್ರಶಸ್ತಿಯನ್ನ ತನ್ನ ಬಗಲಿಗೆ ಹಾಕಿಕೊಂಡಂತಹ ಸ್ಟಾರ್ ಫ್ರೆಂಡ್ಸ್ ಮಾಣಿ ತಂಡದ ಯಾವುದಾದರೂ ಆಟಗಾರರಿದ್ದಲ್ಲಿ ಈ ಬಹುಮಾನವನ್ನು ಬಂದು ಪಡೆದುಕೊಳ್ಳಬೇಕು. ಈ ಬಹುಮಾನವನ್ನು ನೀಡಿದ್ದಾರೆ ರೋಟರಾಕ್ಟ್ ಲೋಕೇಶ್ BN ಶಾಂತಲ ಸ್ಟುಡಿಯೋ ಸುಬ್ರಹ್ಮಣ್ಯ. ಶಿಸ್ತು ಪಾಲನಾ ತಂಡ ಶಿಸ್ತುಬದ್ಧ ತಂಡವಾಗಿ ಗುರುತಿಸಿಕೊಳ್ತಾ ಇದೆ. ಸ್ಟಾರ್ ಫ್ರೆಂಡ್ಸ್ ಮಾಣಿ ತಂಡದ ಸದಸ್ಯರಿದ್ದಲ್ಲಿ ಅಥವಾ ಆ ಸದಸ್ಯರ ನಿಕಟಪೂರ್ವ ಯಾರು ಹತ್ತಿರದ ಸ್ನೇಹಿತರಿದ್ದಲ್ಲಿ ಈ ಒಂದು ಬಹುಮಾನವನ್ನು ಬಂದು ಪಡೆದುಕೊಂಡು ಆ ತಂಡದವರಿಗೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಿಸ್ತು ಪಾಲನಾ ತಂಡವಾಗಿ ಗುರುತಿಸಿಕೊಳ್ತಾ ಇದೆ ಸ್ಟಾರ್ ಫ್ರೆಂಡ್ಸ್ ಮಾಣಿ. ಅವರ ಅನುಪಸ್ಥಿತಿಯಲ್ಲಿ ಖಂಡಿತವಾಗಿಯೂ ಕೂಡ ಗಾಂಗೆಯ ತಂಡದವರು ಆ ಪ್ರಶಸ್ತಿಯನ್ನು ಅವರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದಾರೆ. ಮುಂದೆ ನೇರವಾಗಿ ಸ್ಟಾರ್ ಫ್ರೆಂಡ್ಸ್ ಮಾಣಿ ತಂಡಕ್ಕೆ ಅತ್ಯುತ್ತಮ ಶಿಸ್ತು ಪಾಲನಾ ತಂಡ ಪ್ರಶಸ್ತಿ ಲಭಿಸ್ತಾ ಇದೆ. ಪ್ರಶಸ್ತಿ ಚಿಕ್ಕದಿರಬಹುದು, ಆದರೆ ಇದರ ಮಹತ್ವ ಬಹಳಷ್ಟು ದೊಡ್ಡದು. ಈ ಒಂದು ಬಹುಮಾನವನ್ನು ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳು ನೀಡಿ ಗೌರವಿಸಬೇಕು. ಶ್ರೀಯುತ TB ಹರೀಶ್ ಸುಬ್ರಹ್ಮಣ್ಯ ಇವರು ಈ ಒಂದು ಶಿಸ್ತು ಪಾಲನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ನೇರವಾಗಿ ವೈಯಕ್ತಿಕ ಬಹುಮಾನಗಳತ್ತ ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ನಗದು ಮತ್ತು ಶಾಶ್ವತ ಫಲಕ ಕೊಡುಗೆ ಶ್ರೀ ಕಿರಣ್ ರಾವ್ ಬಿ ಬೆಂಗಳೂರು. ಆ ಫೈನಲ್ ಪಂದ್ಯದಲ್ಲಿ ಬಲಿಷ್ಠ ತಂಡವಾದ ಸ್ವಸ್ತಿಕ್ ಪಡ್ಡಯೂರು ತಂಡದ ಎಸೆತಗಾರರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ರು. ಒಂದು ಹಂತದಲ್ಲಿ ಬಹಳಷ್ಟು ಬೇಗ ಪ್ರಥಮ ವಿಕೆಟ್ ಕಳೆದುಕೊಂಡಿದ್ದರೂ ಕೂಡ ಅತ್ಯುತ್ತಮ ಆಟದ ಮೂಲಕ ನೆರೆದಿರತಕ್ಕಂಥ ಎಲ್ಲ ಪ್ರೇಕ್ಷಕರ ಮನವನ್ನು ಗೆದ್ದು ಆ ಫೈನಲ್ ಪಂದ್ಯದಲ್ಲಿ ತನ್ನ ತಂಡ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 6 ಓವರ್ಗಳಲ್ಲಿ 57 ರನ್ಗಳನ್ನು ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಚಕ್ರವರ್ತಿ 83 ತಂಡದ ಕಿರಣ್ ರವರ ಪಾಲಾಗಿದೆ ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ. ವೇದಿಕೆಗೆ ಬಂದು ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳಿಂದ ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ನಗದು ಬಹುಮಾನ 1,000 ಮತ್ತು ಶಾಶ್ವತ ಫಲಕ ಕಿರಣ್ ಫ್ರಮ್ ಚಕ್ರವರ್ತಿ 83. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮ ಆಟವನ್ನು ಪ್ರದರ್ಶಿಸುವ ಮೂಲಕ ತಂಡವನ್ನು ಚಾಂಪಿಯನ್ ಪಟ್ಟ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಕಿರಣ್. ಮುಂದೆ ಅತ್ಯುತ್ತಮ ಗೂಟರಕ್ಷಕ ಪ್ರಶಸ್ತಿ ನಗದು 1,000 ಮತ್ತು ಗಾಂಗೆಯ ಟ್ರೋಫಿ ನಗದು ಮತ್ತು ಶಾಶ್ವತ ಫಲಕವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ಪ್ರಸಾದ್ ರೈಕೆ ಸೇನಾನಿ ರೆಸಿಡೆನ್ಸಿ ಕುಮಾರಧಾರ ಸುಬ್ರಹ್ಮಣ್ಯ. ಎಸೆತಗಾರರು ಎಸೆಯುವಂತಹ ವೇಗದ ಎಸೆತಗಳಿರ್ಬೋದು, ಸ್ಪಿನ್ ಎಸೆತಗಳಿರ್ಬೋದು, ಒಂದು ವೇಳೆ ಬ್ಯಾಟ್ಸ್ಮನ್ಗಳು ಚೆಂಡನ್ನು ಹೊಡೆಯುವಲ್ಲಿ ವೈಫಲ್ಯಗೊಂಡಾಗ ಕ್ಷಣ ಮಾತ್ರದಲ್ಲಿ ವಿಕೆಟ್ಗಳ ಹಿಂಭಾಗದಲ್ಲಿ ಚೆಂಡನ್ನು ಹಿಡಿಯುವ ಮೂಲಕ ಅತ್ಯುತ್ತಮ ಗೂಟರಕ್ಷಕನಾಗಿ ಗುರುತಿಸಿಕೊಂಡಂತವರು ಮತ್ತಾರುವಲ್ಲ, ಚಕ್ರವರ್ತಿ 83 ತಂಡದ ಗೂಟರಕ್ಷಕ ಕಿರಣ್. ದ ಬೆಸ್ಟ್ ವಿಕೆಟ್ ಕೀಪರ್ ಆಫ್ ಗಾಂಗೆಯ ಟ್ರೋಫಿ 2023 goes to ಮಿಸ್ಟರ್ ಕಿರಣ್ ಫ್ರಮ್ ಚಕ್ರವರ್ತಿ 83. ಮತ್ತೊಂದು ವೈಯಕ್ತಿಕ ಪ್ರಶಸ್ತಿ ಚಕ್ರವರ್ತಿ 83 ತಂಡದ ಕಿರಣ್ ರವರ ಪಾಲಾಗ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮುಂದಿನ ವೈಯಕ್ತಿಕ ಬಹುಮಾನ ಅತ್ಯುತ್ತಮ ಕ್ಷೇತ್ರ ರಕ್ಷಕ ನಗದು 1,000 ಮತ್ತು ಶಾಶ್ವತ ಫಲಕ ನಗದು ಮತ್ತು ಶಾಶ್ವತ ಫಲಕವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ನವೀನ್ ಶೆಟ್ಟಿ ಕುಕ್ಕೇಶಿ ಟೂರ್ಸ್ ಅಂಡ್ ಟ್ರಾವೆಲ್ ಸುಬ್ರಹ್ಮಣ್ಯ. ಬಹಳಷ್ಟು ಕ್ಷೇತ್ರ ರಕ್ಷಕರು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಮಾಡಿ ತಮ್ಮ ತಂಡಕ್ಕೆ ಹಲವಾರು ರನ್ಗಳನ್ನು ಉಳಿಸಿದ್ರು. ಅದರ ಜೊತೆಗೆ ಎದುರಾಳಿ ತಂಡದ ಬ್ಯಾಟ್ಸ್ಮನ್ಗಳ ವಿಕೆಟ್ ಅನ್ನು ಕೂಡ ಪಡೆದಿದ್ರು. ಆದರೆ ನಿನ್ನೆಯ ದಿನ ಆ ಕ್ಷೇತ್ರ ರಕ್ಷಕ ಬಹುಶಃ ಮಿಡ್ ವಿಕೆಟ್ ವಿಭಾಗದಲ್ಲಿ ಪಡೆದಂತಹ ಕ್ಯಾಚ್ ಎಲ್ಲ ಪ್ರೇಕ್ಷಕರ ಮನವನ್ನು ಗೆದ್ದಿತ್ತು. ಅವರು ಮತ್ತಾರುವಲ್ಲ, ಶ್ರೀರಾಮ ಪೆರ್ಜಿ ತಂಡದ ನವಾಜ್ ಬೆಳಾಲ್. ದ ಬೆಸ್ಟ್ ಫೀಲ್ಡರ್ ಆಫ್ ಗಾಂಗೆಯ ಟ್ರೋಫಿ 2023 goes to ಮಿಸ್ಟರ್ ನವಾಜ್ ಬೆಳಾಲ್ ಫ್ರಮ್ ಶ್ರೀರಾಮ ಪೆರ್ಜಿ. ತಂಡದ ಮಾಲಕರಿದ್ದಾರೆ. ತಂಡದ ಮಾಲಕರು ಈ ಒಂದು ಬಹುಮಾನವನ್ನು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮ ಪೆರ್ಜಿ ತಂಡದ ನವಾಜ್ ಬೆಳಾಲ್ ರವರ ಪಾಲಾಗಿದೆ ಅತ್ಯುತ್ತಮ ಕ್ಷೇತ್ರ ರಕ್ಷಕ ಪ್ರಶಸ್ತಿ. ಮುಂದಿನ ವೈಯಕ್ತಿಕ ಬಹುಮಾನ ಅತ್ಯುತ್ತಮ ಎಸೆತಗಾರ ನಗದು 1,000 ಮತ್ತು ಶಾಶ್ವತ ಫಲಕ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ಘನಶ್ಯಾಮ್ ಸುಬ್ರಹ್ಮಣ್ಯ ಬೆಂಗಳೂರು. ಪಂದ್ಯಾಟದ ಆರಂಭಿಕ ಹಂತದಲ್ಲಿ ಬೌಲರ್ಗಳು ಮೇಲುಗೈಯನ್ನು ಸಾಧಿಸಿದ್ರು. ಆ ಬಳಿಕ ಬಿಸಿಲಿನ ಕಾವು ಹೆಚ್ಚಾದಂತೆಲ್ಲ ದಾಂಡಿಗರು ಮೇಲುಗೈಯನ್ನು ಸಾಧಿಸಿದ್ರು. ಆದರೆ ಪಂದ್ಯಾವಳಿಯ ಉದ್ದಕ್ಕೂ ಒಂದು ಇನ್ನಿಂಗ್ಸಿನ ದ್ವಿತೀಯ ಓವರ್ನ ಜವಾಬ್ದಾರಿಯನ್ನು ಕೈಗೆತ್ತಿಕೊಳ್ತಾ ಇದ್ರು. ಕಪ್ತಾನ ಭರವಸೆಯನ್ನು ಇಟ್ಟು ಕಪ್ತಾನ ಜವಾಬ್ದಾರಿ ನೀಡಿದಾಗಲೆಲ್ಲ ವಿಕೆಟ್ಗಳು ಮಾತ್ರವಲ್ಲ, ಒಂದು ಅತ್ಯುತ್ತಮವಾದ ಎಕನಾಮಿಕಲ್ ಓವರ್ ಅನ್ನು ಕೂಡ ಎಸೆದು ತಂಡವನ್ನು ಚಾಂಪಿಯನ್ ಪಟ್ಟಕ್ಕೆ ಏರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಚಕ್ರವರ್ತಿ 83 ತಂಡದ ರೋಹಿತ್. ಚಕ್ರವರ್ತಿ 83 ತಂಡದ ರೋಹಿತ್ ರವರ ಪಾಲಾಗಿದೆ ಪಂದ್ಯಾಕೂಟದ ಅತ್ಯುತ್ತಮ ಎಸೆತಗಾರ.
The best bowler of the tournament goes to Rohit from Chakravarti Enmooru. ಕೇವಲ ವಿಕೆಟ್ಗಳು ಮಾತ್ರವಲ್ಲ, ವಿಕೆಟ್ಗಳನ್ನು ಮಾತ್ರ ಇಲ್ಲಿ ಪರಿಗಣಿಸಿಲ್ಲ, ಬದಲಾಗಿ ಎಕನಾಮಿಕಲ್ ಓವರ್ ತಂಡದ ಅವಶ್ಯಕತೆಗೆ ತಕ್ಕಂತೆ ವಿಕೆಟ್ಗಳನ್ನು ಪಡೆದಂತಹ ರೋಹಿತ್ ರವರ ಪಾಲಾಗಿದೆ ಅತ್ಯುತ್ತಮ ಎಸೆತಗಾರ ಪ್ರಶಸ್ತಿ. ಮುಂದೆ ಅತ್ಯುತ್ತಮ ದಾಂಡಿಗ, ನಗದು 1,000 ಮತ್ತು ಶಾಶ್ವತ ಫಲಕ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ಯಶೋಧಕೃಷ್ಣ ನೂಚಿಲ, ಗಾಂಗೆಯ ತಂಡದ ಹಿರಿಯ ಆಟಗಾರರು, ಹಾಗೆಯೇ ದಿವ್ಯಾ ಯಶೋಧಕೃಷ್ಣ ಗ್ರಾಮ ಪಂಚಾಯತ್ ಸದಸ್ಯರು ಸುಬ್ರಹ್ಮಣ್ಯ. ಈ ಒಬ್ಬ ದಾಂಡಿಗ 4 ಪಂದ್ಯಗಳಲ್ಲಿ ಸರಿಸುಮಾರು 70 ರನ್ಗಳನ್ನು ಗಳಿಸಿಕೊಂಡ್ರು. ಅದರಲ್ಲೂ ಕೂಡ ಆ ನಿರ್ಣಾಯಕ ಸೆಮಿಫೈನಲ್ ಪಂದ್ಯದಲ್ಲಿ ಎದುರಾಳಿ ತಂಡ ನೀಡಿದಂತಹ 41 ರನ್ನುಗಳ ಪೈಕಿ ಏಕಾಂಗಿಯಾಗಿ 35 ರನ್ನುಗಳನ್ನು ವೈಯಕ್ತಿಕವಾಗಿ ಗಳಿಸಿಕೊಂಡ್ರು. 2 ಬಾರಿ ಪಂದ್ಯಾಕೂಟದಲ್ಲಿ 30ಕ್ಕೂ ಹೆಚ್ಚು ರನ್ನುಗಳನ್ನು ಗಳಿಸಿಕೊಂಡ್ರು. ಮತ್ತಾರುವಲ್ಲ, ದ ಜೆಂಟಲ್ಮ್ಯಾನ್ ಆಫ್ ಅಂಡರ್ ಕ್ರಿಕೆಟ್ ಅಂತಾನೆ ಕರೆಯಲ್ಪಡುವಂತಹ ಪ್ರತಿಷ್ಠಿತ ಸ್ವಸ್ತಿಕ್ ಪಡ್ಡಯೂರು ತಂಡದ ಆಟಗಾರ ರವಿ ಪಡ್ಡಯೂರು ಇವರ ಪಾಲಾಗ್ತಾ ಇದೆ ಅತ್ಯುತ್ತಮ ದಾಂಡಿಗ ಪ್ರಶಸ್ತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ಅತ್ಯುತ್ತಮ ದಾಂಡಿಗನೆಂದೇ ಗುರುತಿಸಿಕೊಂಡವರು, ಶಿಸ್ತಿಗೆ ಬಹಳಷ್ಟು ಹೆಸರುವಾಸಿಯಾದಂತಹ ಆಟಗಾರ ಈತ. ದ ಜೆಂಟಲ್ಮ್ಯಾನ್ ಆಫ್ ಅಂಡರ್ ಕ್ರಿಕೆಟ್ ಅಂತಾನೆ ಗುರುತಿಸಲ್ಪಡುವಂತಹ ರವಿ ಪಡ್ಡಯೂರು ಇವರ ಪಾಲಾಗ್ತಾ ಇದೆ. ದ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ Gaangeya Trophy 2023 goes to ರವಿ ಪಡ್ಡಯೂರು ಫ್ರಮ್ ಸ್ವಸ್ತಿಕ್ ಪಡ್ಡಯೂರು. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ವೈಯಕ್ತಿಕ ಬಹುಮಾನಗಳಲ್ಲಿ ಶ್ರೇಷ್ಠ ಪ್ರಶಸ್ತಿಗಿದು ಸರ್ವಾಂಗೀಣ ಆಟಗಾರ, ನಗದು 1,500 ಮತ್ತು ಶಾಶ್ವತ ಫಲಕ ಕೊಡುಗೆಯಾಗಿ ನೀಡಿದ್ದಾರೆ ಬೇಬಿ ದಿಯಾನ್ ಮತ್ತು ರತ್ನಾಕರ ಎಸ್ ಉಪನ್ಯಾಸಕರು ಮತ್ತು ಗಾಂಗೆಯ ತಂಡದ ಮಾಜಿ ಕಪ್ತಾನರು. ಈ ಒಬ್ಬ ಆಟಗಾರ ತಂಡದ ಕಪ್ತಾನನಾಗಿದ್ದುಕೊಂಡು ಪ್ರತಿಯೊಂದು ಓವರ್ಗಳಲ್ಲಿ, ಪ್ರತಿಯೊಂದು ಇನ್ನಿಂಗ್ಸ್ನಲ್ಲಿ ತಂಡದ ಪರವಾಗಿ ಪ್ರಥಮ ಓವರ್ ಹಾಗೆಯೇ ಪ್ರತಿಯೊಂದು ಪಂದ್ಯಗಳಲ್ಲೂ ಕೂಡ ವೈಯಕ್ತಿಕವಾಗಿ 2 ಓವರ್ಗಳನ್ನು ಎಸೆಯುತ್ತಾ ಇದ್ರು. ಅವಶ್ಯಕತೆ ಇದ್ದಾಗಲೆಲ್ಲ ವಿಕೆಟ್ಗಳನ್ನು ಪಡೆದುಕೊಂಡ್ರು, ಎಕನಾಮಿಕಲ್ ಓವರ್ನ ಎಸೆದಿದ್ರು. ತಂಡದ ಅವಶ್ಯಕತೆಗೆ ತಕ್ಕಂತೆ ಬ್ಯಾಟಿಂಗ್ನಲ್ಲೂ ಕೂಡ ಉಪಯುಕ್ತ ರನ್ಗಳನ್ನು ಕಲೆ ಹಾಕಿದ್ರು. ಅತ್ಯುತ್ತಮ ಕ್ಷೇತ್ರ ರಕ್ಷಕನಾಗಿ ಕೂಡ ಗುರುತಿಸಿಕೊಂಡವರು ಮತ್ತಾರುವಲ್ಲ, ಚಕ್ರವರ್ತಿ ಎಣ್ಮೂರು ತಂಡದ ಕಪ್ತಾನ ಶ್ರವಣ್ ರವರ ಪಾಲಾಗಿದೆ ಸರ್ವಾಂಗೀಣ ಆಟಗಾರ. ದ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ಶ್ರವಣ್ ಫ್ರಮ್ ಚಕ್ರವರ್ತಿ ಎಣ್ಮೂರು, ದ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ತಂಡವನ್ನು ಮುನ್ನಡೆಸಿದ್ದು ಮಾತ್ರವಲ್ಲ, ಪಂದ್ಯಾಕೂಟದ ಕೇಂದ್ರ ಬಿಂದುವಾಗಿ ಗುರುತಿಸಿಕೊಳ್ತಾ ಇದ್ದಾರೆ ಶ್ರವಣ್. ಚಕ್ರವರ್ತಿ ಎಣ್ಮೂರು ತಂಡದ ಆಟಗಾರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಮುಂದೆ ತಂಡಗಳ ಪ್ರಶಸ್ತಿಯನ್ನು ನೀಡುವಂತಹ ಸಮಯ. ಚತುರ್ಥ ಬಹುಮಾನ ರು 5,023 ಮತ್ತು ಶಾಶ್ವತ ಫಲಕ ನಗದು ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ಭವಾನಿ ಶಂಕರ ಮಲ್ಲಿಗೆ ಮಜಲು, ಹೋಟೆಲ್ ಮನೆ ಊಟ ಕುಮಾರಧರ ಸುಬ್ರಹ್ಮಣ್ಯ, ಹಾಗೂ ಶಾಶ್ವತ ಫಲಕವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ಸೋಮಶೇಖರ್ ನಾಯಕ್, ಹಿರಿಯ ಕ್ರಿಕೆಟ್ ಆಟಗಾರರು ಮತ್ತು ಪ್ರಾಚಾರ್ಯರು, SSPU ಕಾಲೇಜು ಸುಬ್ರಹ್ಮಣ್ಯ. ಪಂದ್ಯಾಕೂಟದಲ್ಲಿ ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಿತ್ತು. ದೂರದ ಕಾಸರಗೋಡು ಜಿಲ್ಲೆಯಿಂದ ಆಗಮಿಸಿ ಬಲಿಷ್ಠ ಸ್ವಸ್ತಿಕ್ ಪಡ್ಡಯೂರು ತಂಡದ ಎದುರು ಸೆಮಿಫೈನಲ್ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿ 4ನೇ ಬಹುಮಾನವನ್ನು ತನ್ನ ಬಗಲಿಗೆ ಹಾಕಿಕೊಂಡಿದೆ ರಿಲಯಬಲ್ ಮುಜಂಗಾವು ತಂಡದ ಆಟಗಾರರಿದ್ದಲ್ಲಿ ಈ 4ನೇ ಬಹುಮಾನ ನಗದು ಮತ್ತು ಶಾಶ್ವತ ಫಲಕವನ್ನು ಬಂದು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಕಳೆದ ಬಾರಿ ದ್ವಿತೀಯ ಬಹುಮಾನವನ್ನು ತನ್ನ ಬಗಲಿಗೆ ಹಾಕಿಕೊಂಡಿದ್ರು. ಈ ಒಂದು ಬಹುಮಾನವನ್ನ ಆಟಗಾರರಿದ್ದಲ್ಲಿ ಬಂದು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ರಿಲಯಬಲ್ ಮುಜಂಗಾವು ತಂಡದ ಆಟಗಾರರಿದ್ದಲ್ಲಿ ಬಂದು ಬಹುಮಾನವನ್ನು ಪಡೆದುಕೊಳ್ಳಿ. ಸತತವಾಗಿ 2ನೇ ಬಾರಿ ಕೂಡ ಸ್ವಸ್ತಿಕ್ ಪಡ್ಡಯೂರು ತಂಡದ ಎದುರು ಸೋಲನ್ನು ಕಂಡುಕೊಳ್ತಾ ಇದೆ ರಿಲಯಬಲ್ ಮುಜಂಗಾವು. ಮುಂದೆ ತೃತೀಯ ಬಹುಮಾನ 5,023 ಮತ್ತು ಶಾಶ್ವತ ಫಲಕ ನಗದು ಕೊಡುಗೆ ಶ್ರೀ ಯಜ್ಞೇಶ್ ಆಚಾರ್, ಹೋಟೆಲ್ ರಾಘವೇಂದ್ರ ಪ್ರಸಾದ್ ಸುಬ್ರಹ್ಮಣ್ಯ. ಶಾಶ್ವತ ಫಲಕದ ಕೊಡುಗೆ ಡಾಕ್ಟರ್ ಗೋವಿಂದ NS, ಹಿರಿಯ ಕ್ರಿಕೆಟ್ ಆಟಗಾರರು ಮತ್ತು ಪ್ರಾಧ್ಯಾಪಕರು, KSS ಕಾಲೇಜ್ ಸುಬ್ರಹ್ಮಣ್ಯ. ಫೈನಲ್ ನಿನ್ನೆ ನಡೆದಂತಹ ಸೆಮಿಫೈನಲ್ ಪಂದ್ಯ ಬಹುಶಃ ನೆರೆದಿರತಕ್ಕಂಥ ಎಲ್ಲ ಪ್ರೇಕ್ಷಕರ ಮನವನ್ನ ಗೆದ್ದಿತ್ತು. ಈ ಪಂದ್ಯಾಕೂಟದ ಅತ್ಯುತ್ತಮ ಪಂದ್ಯ ಯಾವುದು ಅಂತ ಹೇಳಿದ್ರೆ ನಿನ್ನೆ ನಡೆದಂತಹ ಪ್ರಥಮ ಸೆಮಿಫೈನಲ್. ಎದುರಾಳಿ ತಂಡ 39 ರನ್ ವಿಜಯದ ಗುರಿಯನ್ನು ನೀಡಿತ್ತು. ಆದರೆ 1 ರನ್ನಿನ ಅಂತರದಿಂದ ಪಂದ್ಯವನ್ನ ಸೋತರೂ ಕೂಡ ನೆರೆದಿರತಕ್ಕಂಥ ಎಲ್ಲ ಪ್ರೇಕ್ಷಕರ ಮನವನ್ನ ಗೆದ್ದು ಗಾಂಗೆಯ ಟ್ರೋಫಿ 2023ರ 3ನೇ ಬಹುಮಾನವನ್ನು ತನ್ನ ಬಗಲಿಗೆ ಹಾಕಿಕೊಂಡಿದೆ ಶ್ರೀರಾಮ ಪೆರ್ಜಿ ತಂಡದ ಮಾಲಕರು ಬಂದು ಈ ಒಂದು ಬಹುಮಾನವನ್ನ
ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಫೈನಲ್ ಗೇರುವಲ್ಲಿ ಕೂದಲೆಳೆಯ ಅಂತರದಿಂದ ಅವಕಾಶವನ್ನು ಕಳೆದುಕೊಂಡು ತೃತೀಯ ಬಹುಮಾನವನ್ನು ತನ್ನ ಬಗಲಿಗೆ ಹಾಕಿಕೊಂಡಿದೆ ಶ್ರೀರಾಮ ಪೆರ್ಜಿ. ಮುಂದೆ ದ್ವಿತೀಯ ಬಹುಮಾನ ನಗದು ರೂಪಾಯಿ 25,023 ಮತ್ತು ಶಾಶ್ವತ ಫಲಕ. ನಗದನ್ನ ಕೊಡುಗೆಯಾಗಿ ನೀಡಿದ್ದಾರೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ. ಶಾಶ್ವತ ಫಲಕವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಉಮೇಶ್ ಕೆಎನ್, ಅಧ್ಯಕ್ಷರು ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ ಸುಬ್ರಹ್ಮಣ್ಯ. ದ್ವಿತೀಯ ದಿನದ ಆಟದಲ್ಲಿ ಬಲಿಷ್ಠ ತಂಡಗಳಿಗೂ ಕೂಡ ಸೋಲಿನ ರುಚಿಯನ್ನು ನೀಡಿತ್ತು. ಅದರಲ್ಲೂ ಕೂಡ ಆ ಬಲಿಷ್ಠ ಸೆಮಿಫೈನಲ್ ಪಂದ್ಯದಲ್ಲಿ ರಿಲಯಬಲ್ ಮುಜಂಗಾವು ತಂಡವನ್ನು ಕೂಡ ಸೋಲಿಸಿ ಫೈನಲ್ ಪಂದ್ಯಾಟದಲ್ಲಿ 3ನೇ ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬಹುದು ಅನ್ನುವಂಥ ನಿರೀಕ್ಷೆಗಿತ್ತು. ಪ್ರಥಮ ವರ್ಷ ಗಾಂಗೆ ಟ್ರೋಫಿ ಪ್ರಥಮ ವರ್ಷದಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. 3ನೇ ವರ್ಷ ಕೂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. ಆದರೆ 4ನೇ ವರ್ಷದಲ್ಲಿ ಚಾಂಪಿಯನ್ ಪಟ್ಟದ ಅವಕಾಶವನ್ನು ಕಳೆದುಕೊಂಡು ದ್ವಿತೀಯ ಬಹುಮಾನವನ್ನು ತನ್ನ ಬಗಲಿಗೆ ಹಾಕಿಕೊಂಡಿದೆ ಸ್ವಸ್ತಿಕ್ ಪಡ್ಡಯೂರು. ಸ್ವಸ್ತಿಕ್ ಪಡ್ಡಯೂರು ತಂಡದ ಸರ್ವ ಸದಸ್ಯರು ವೇದಿಕೆಗೆ ಬಂದು ಈ ಒಂದು ದ್ವಿತೀಯ ನಗದು ಬಹುಮಾನ 25,023 ಮತ್ತು ಶಾಶ್ವತ ಫಲಕವನ್ನು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ತಂಡವಾಗಿ ಗುರುತಿಸಿಕೊಂಡಂತಹ ಸ್ವಸ್ತಿಕ್ ಪಡ್ಡಯೂರು ತಂಡ ದ್ವಿತೀಯ ಬಹುಮಾನವನ್ನು ಪಡೆದುಕೊಳ್ತಾ ಇದೆ. ದ ರನ್ನರ್ ಅಪ್ ಪ್ರೈಸ್ ಗೋಸ್ ಟು ಸ್ವಸ್ತಿಕ್ ಪಡ್ಡಯೂರು. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಭಿನಂದನೆಗಳು ಸ್ವಸ್ತಿಕ್ ಪಡ್ಡಯೂರು. ಗಾಂಗೆಯ ಸಂಸ್ಥೆಯವರು ನಡೆಸುವಂತಹ ಈ 4 ವರ್ಷದ ಪಂದ್ಯಾಕೂಟದಲ್ಲಿ ಅತ್ಯಂತ ಯಶಸ್ವಿಯಾದಂತಹ ತಂಡ. 2 ಬಾರಿ ಚಾಂಪಿಯನ್ ಪಟ್ಟ, 1 ಬಾರಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದೆ. ಸ್ವಸ್ತಿಕ್ ಪಡ್ಡಯೂರು ಗಾಂಗೆಯ ಸಂಸ್ಥೆಯವರು ನಡೆಸುವಂತಹ ಶ್ರೀಯುತ ಹರೀಶ್ ಕಾಮತ್ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ಅವರು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ತಾವು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಬಹುಮಾನವನ್ನ ತನ್ನ ಬಗಲಿಗೆ ಹಾಕಿಕೊಂಡಿದೆ ಸ್ವಸ್ತಿಕ್ ಪಡ್ಡಯೂರು. ಆಡಿದಂತಹ 4 ಆವೃತ್ತಿಗಳಲ್ಲಿ 2 ಬಾರಿ ಚಾಂಪಿಯನ್, 1 ಬಾರಿ ರನ್ನರ್ ಅಪ್ ಪ್ರಶಸ್ತಿಯನ್ನು ತನ್ನ ಬಗಲಿಗೆ ಹಾಕಿಕೊಂಡಿದೆ ಸ್ವಸ್ತಿಕ್ ಪಡ್ಡಯೂರು. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮುಂದೆ ಗಾಂಗೆಯ ಟ್ರೋಫಿ 2023ರ ಬಹುಮಾನ ವಿತರಣೆಯ ಪ್ರಮುಖ ಘಟ್ಟ. ಚಾಂಪಿಯನ್ ಪಟ್ಟವನ್ನು ನೀಡುವಂತಹ ಸಮಯ. ನಗದು ಬಹುಮಾನ 40,023 ಮತ್ತು ಶಾಶ್ವತ ಫಲಕ. ನಗದನ್ನು ಕೊಡುಗೆಯಾಗಿ ನೀಡಿದವರು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ. ಶಾಶ್ವತ ಫಲಕವನ್ನು ಕೊಡುಗೆಯಾಗಿ ನೀಡಿದರು ಶ್ರೀ ಗಂಗಾಧರ ಹೊಸಮಠ. ಭದ್ರತಾ ಸಿಬ್ಬಂದಿಗಳು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ. ನಿನ್ನೆಯ ದಿನ ಪ್ರಥಮ ದಿನದಾಟದಲ್ಲಿ ಪ್ರಶಸ್ತಿ ಗೆಲ್ಲುವ ಬಹಳಷ್ಟು ನೆಚ್ಚಿನ ತಂಡಗಳಿತ್ತು. ಆ ಎಲ್ಲ ನೆಚ್ಚಿನ ತಂಡಗಳಿಗೆ ಸೋಲನ್ನು ಉಣಿಸಿತು. ಆ ಜಿದ್ದಾಜಿದ್ದಿನ ಸೆಮಿಫೈನಲ್ ಪಂದ್ಯದಲ್ಲಂತೂ ಕೂದಲನೆ ಅಂತರದಿಂದ ಶ್ರೀರಾಮ ಪೆರ್ಜಿ ತಂಡವನ್ನು ಸೋಲಿಸಿತು. ಫೈನಲ್ಗೆ ಪ್ರವೇಶವನ್ನು ಪಡೆದಾಗ ಆ ಬಲಿಷ್ಠ ತಂಡವಾದಂತಹ ಸ್ವಸ್ತಿಕ್ ಪಡ್ಡಯೂರು ತಂಡದ ಎದುರು ಗೆಲ್ಲಬಹುದೇ ಅನ್ನುವಂಥ ಎಲ್ಲರ ಪ್ರಶ್ನೆಗಿತ್ತು. ಆದರೆ ಆ ಎಲ್ಲ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರವನ್ನು ನೀಡಿ ಪ್ರಶಸ್ತಿ ಗೆಲ್ಲುವಂತಹ ನೆಚ್ಚಿನ ತಂಡ, 3ನೇ ಬಾರಿ ಪ್ರಶಸ್ತಿ ಗೆಲ್ಲುವಂತಹ ಕನಸನ್ನು ಹೊತ್ತಿದಂತಹ ಸ್ವಸ್ತಿಕ್ ಪಡ್ಡಯೂರು ತಂಡವನ್ನ ನಿರ್ಧರಿತ ಫೈನಲ್ ಪಂದ್ಯದಲ್ಲಿ ಸೋಲಿಸುವ ಮೂಲಕ ಚಾಂಪಿಯನ್ ಪಟ್ಟವನ್ನ ಪ್ರಪ್ರಥಮ ಬಾರಿಗೆ ಅಲಂಕರಿಸ್ತಾ ಇದೆ ಚಕ್ರವರ್ತಿ ಹೆಣ್ಮೂರು. ತಂಡದ ಸರ್ವ ಸದಸ್ಯರು ಬಂದು ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಶಸ್ತಿ ಗೆಲ್ಲುವ ಎಲ್ಲ ನೆಚ್ಚಿನ ತಂಡಗಳಿಗೆ ಸೋಲನ್ನು ಉಣಿಸಿ ಅಂತಿಮವಾಗಿ ಆ ಫೈನಲ್ ಪಂದ್ಯದಲ್ಲೂ ಕೂಡ ಬಲಿಷ್ಠ ಪಡ್ಡಯೂರು ತಂಡಕ್ಕೆ ಸೋಲಿನ ರುಚಿಯನ್ನು ಉಣಿಸಿ ಗಾಂಗೆಯ ಟ್ರೋಫಿಯ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ಚಕ್ರವರ್ತಿ ಹೆಣ್ಮೂರು. ಚಕ್ರವರ್ತಿ ಹೆಣ್ಮೂರು ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಪ್ರಥಮ ಆವೃತ್ತಿಯಲ್ಲಿ ಸ್ವಸ್ತಿಕ್ ಪಡ್ಡಯೂರು ಚಾಂಪಿಯನ್ ಪಟ್ಟ, ದ್ವಿತೀಯ ಆವೃತ್ತಿಯಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ಪ್ರತಿರೂಪ ಡಿಜಿಟಲ್ಸ್. 3ನೇ ವರ್ಷ ಮತ್ತೆ ಗಾಂಗೆಯ ಸುಬ್ರಹ್ಮಣ್ಯದ ಆಯೋಜಿಸಿದ ಪಂದ್ಯಾಕೂಟದಲ್ಲಿ ಸ್ವಸ್ತಿಕ್ ಪಡ್ಡಯೂರು ತಂಡ ಗಳಿಸಿಕೊಂಡಿತ್ತು. 4ನೇ ಬಾರಿ ಹೊಸ ಚಾಂಪಿಯನ್ ಉದಯವಾಗಿದೆ. ಅದು ಚಕ್ರವರ್ತಿ ಹೆಣ್ಮೂರು. ದ ಚಾಂಪಿಯನ್ ಆಫ್ ಗಾಂಗೆಯ ಟ್ರೋಫಿ 2023 goes to ಚಕ್ರವರ್ತಿ ಹೆಣ್ಮೂರು. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅತ್ಯುತ್ತಮ ಆಟವನ್ನು ಪ್ರದರ್ಶಿಸಿದ್ದೀರಾ. ಬ್ಯಾಟಿಂಗ್, ಬೌಲಿಂಗ್, ಕ್ಷೇತ್ರ ರಕ್ಷಣೆ ಎಲ್ಲ ವಿಭಾಗಗಳಲ್ಲೂ ಕೂಡ ಮುಂಚೂಣಿಯ ಪ್ರದರ್ಶನವನ್ನು ನೀಡಿ
ಪಂದ್ಯಾಕೂಟದ ಬಲಿಷ್ಠ ತಂಡಗಳಿಗೆ ಸೋಲನ ರುಚಿಯನ್ನು ನೀಡಿ ಅರ್ಹವಾಗಿಯೇ ಚಾಂಪಿಯನ್ ಪಟ್ಟವನ್ನು ಪಡೆದುಕೊಳ್ತಾ ಇದೆ ಚಕ್ರವರ್ತಿ 73. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಚಕ್ರವರ್ತಿ 73 ತಂಡಕ್ಕೆ. ಇದರೊಂದಿಗೆ ಗಾಂಗೆಯ ಟ್ರೋಫಿ 2023ರ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಈ ಒಂದು ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಸರ್ವರಿಗೂ ಕೂಡ ಒಂದೇ ಮಾತಿನಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕ್ರಿಕೆಟ್ ಪಂದ್ಯಾಟದ ಯಶಸ್ಸಿಗೆ ಮೈದಾನವನ್ನು ನೀಡಿದಂಥ KSS ಕಾಲೇಜು ಸುಬ್ರಹ್ಮಣ್ಯ, ಹಾಗೆಯೇ ಆರಕ್ಷಕ ಠಾಣಾ ಸಿಬ್ಬಂದಿಗಳ ಕುಕ್ಕೆ ಸುಬ್ರಹ್ಮಣ್ಯ ಠಾಣಾ ಆರಕ್ಷಕ ಠಾಣಾ ಸಿಬ್ಬಂದಿಗಳಿಗೂ, SSPU ಕಾಲೇಜು ಸುಬ್ರಹ್ಮಣ್ಯ ಇವರ ಸರ್ವ ಆಡಳಿತ ಮಂಡಳಿಯ ಸದಸ್ಯರಿಗೂ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ. ಹಾಗೆಯೇ ಶ್ರೀಯುತ ಹರೀಶ್ ಕಾಮತ್ ಇವರಿಗೆ ಸಂಸ್ಥೆಯ ಪರವಾಗಿ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು. ಬಹುಶಃ ದಾನಿಗಳು ಕೂಡ ಹೌದು, ಪ್ರತಿ ಪಂದ್ಯಗಳಿಗೂ ಕೂಡ ಪ್ರತಿಯೊಂದು ಪಂದ್ಯಾಟದಲ್ಲೂ ಭಾಗವಹಿಸ್ತಾ ಇದ್ರು. ಆದರೆ ಈ ಬಾರಿ ಸ್ವಲ್ಪ ತಡವಾಗಿ ಆಗಮಿಸಿದ್ರು ಕೂಡ ಸಂಸ್ಥೆಯ ಮೇಲಿಟ್ಟಿರ್ತಕ್ಕಂಥ ಅಭಿಮಾನದಿಂದ ಕೊನೆಯ ಕ್ಷಣದಲ್ಲಾದರೂ ಕೂಡ ಆ ಒಂದು ಸಮಾರಂಭದಲ್ಲಿ ಕೂಡಿಕೊಳ್ಳಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆಗಮಿಸಿದರೆ ಸರ್, ತಮಗೆ ವಿಶೇಷವಾಗಿರತಕ್ಕಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ. ಈ ಒಂದು ಗಾಂಗೆಯ ಸಂಸ್ಥೆಯ ಮೇಲೆ ಎಲ್ಲ ತಂಡಗಳು ಇಟ್ಟಿರತಕ್ಕಂತಹ ಆ ಒಂದು ನಂಬಿಕೆಗೆ ವಿಶ್ವಾಸಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದರೊಂದಿಗೆ 4ನೇ ವರ್ಷದ ಕ್ರಿಕೆಟ್ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಿ ಸಮಾಪ್ತಿಯಾಗಿದೆ. ಈ ಒಂದು ಕ್ರಿಕೆಟ್ ಪಂದ್ಯಾಟದ ಯಶಸ್ಸಿಗೆ ಕೈ ಜೋಡಿಸಿದಂತಹ ಸರ್ವರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ದಾನಿಗಳಿಗಿರಬಹುದು ಪ್ರತಿಯೊಬ್ಬರಿಗೂ ಕೂಡ ಒಂದೇ ಮಾತಿನಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ 5ನೇ ವರ್ಷದ ಗಾಂಗೆಯ ಟ್ರೋಫಿ ಮತ್ತಷ್ಟು ಹೊಸತನಗಳೊಂದಿಗೆ ಅತ್ಯಂತ ಅದ್ಧೂರಿಯಾಗಿ ನಡೆಯಲಿಕ್ಕಿದೆ. ಆ ಸಂದರ್ಭದಲ್ಲಿ ತಾವೆಲ್ಲರೂ ಇದೇ ರೀತಿಯ ಸಹಕಾರವನ್ನು ನೀಡಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ಗಾಂಗೆಯ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.